ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಸುರುತಾದ ಶ್ರೀ ಮಹಾಗಣಪತಿ ದೇವರನ ಸಂಪೂರ್ಣ ಅನುಗ್ರಹವನ್ನು ಪಡೆಯೊಂದು ಪರಶುರಾಮ ಸೃಷ್ಟಿದ ಈ ಒಂದು ಪುಣ್ಯ ಮನ್ನಡು ಮಲಂದಬೆಟ್ಟು ಗ್ರಾಮದ ಅನೇಕ ದೈವ ದೇವರನ ಕಲಕಾರ್ಣಿಕ ದಿಂಚಿನ ಈ ಒಂದು ಗ್ರಾಮದ ಸುರುತಾದ ಗ್ರಾಮ ದೇವರ ನಂಚಿನ ನಾಗಬ್ರಹ್ಮ ದೇವರನ ಸುರುತಾದ ಅನುಗ್ರಹನಿಗೆ ತಂದು ಅಂಚನೆ ಗ್ರಾಮ ದೈವರ ನಂಚಿನ ಕೊಡಮಣಿತಾಯ ದೈವ ಅಂಚನೆ ವನದುರ್ಗ ದೇವಿನ ಪಾದಗು ಶರಣಾದ ತಂದು ಅಂಚನೆ ಎಂಗ್ಲೇನ ಪ್ರತಿದಿನಲ್ಲ ನಮ್ಮ ರಕ್ಷಣೆ ಮಲ್ತಂದು ಬರ್ಪಂಚಿತನ ಭಗವತಿ ಅಮ್ಮನ ಸಂಪೂರ್ಣ ಆಶೀರ್ವಾದನ ಪಡೆಯೊಂದು ಅಂಚನೆ ಮಾರಿಗುಡಿ ಮಹಾದೇವಿ ಅಮ್ಮನ ಸಂಪೂರ್ಣ ಅನುಗ್ರಹವನ್ನು ಪಡೆಯೊಂದು ಅಂಚನೆ ಈ ಒಂದು ಸಾನ್ಯದೊಡಿ ಪಂಚಿತನ ಮಾತಾ ದೈವ ದೇವೇರನ್ನ ಸಂಪೂರ್ಣ ಆಶೀರ್ವಾದ ಅನುಗ್ರಹವನ್ನು ಪಡೆಯೊಂದು ನನ್ನ ಕೆಲವೇ ನಿಮಿಷ ನವೋದಯ ಯುವಕ ಕೈವತಿ ಮಂಡಲ ರಿಜಿಸ್ಟರ್ಡ್ ಪಾಕ್ಯದ ಕಾಲನೆತ್ತ 25 ವರ್ಷದ ಬಳ್ಳಿ ಪರ್ವದ ಸಂಭ್ರಮಾಚರಣದ ಉದ್ಘಾಟನಾ ಸಮಾರಂಭ ಈ ಒಂದು ವೇದಿಕೆ ನಡಪರುಂಡು. ಈ ಗ್ರಾಮೋಡಿತನ ಚಿತ್ರ ಮಾತಾ ದೈವ ದೇವರನ ಸಂಪೂರ್ಣ ಅನುಗ್ರಹವನ್ನು ಪಡೆಯೊಂದು ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಾಕ್ಯದ ಕಾಲ ಮೇಲಂತೆ ಬಿಟ್ಟು ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆಯುವಂತಹ ಆಟೋಟ ಸ್ಪರ್ಧೆ ಹಾಗೂ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭ ಇನ್ನು ಕೆಲವೇ ನಿಮಿಷದಲ್ಲಿ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು ಮಹನೀಯರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಎಚ್ ಮನೋಹರ್ ಪಡಿವಾಲ್ ಮಾಪಲಾಡಿ ಗೌರವಾಧ್ಯಕ್ಷರು ನವೋದಯ ಯುವಕ ಮಂಡಲ ಪಕ್ಕದ ಕಲಾ. ಅದೇ ರೀತಿ ಇವತ್ತಿನ ದೀಪ ಪ್ರಜ್ವಲನೆ ಮುಖಾಂತರ ಉದ್ಘಾಟನೆ ನೆರವೇರಿಸಲಿಕ್ಕೆ ನಮ್ಮ ಜೊತೆಗೆ ಶ್ರೀ ಜಯಶಂಕರ್ ಶರ್ಮಾ ನಿರ್ದೇಶಕರು SKDRDP ಇವರೆಲ್ಲ ಆಗಮಿಸಿದ್ದಾರೆ. ಅದೇ ರೀತಿ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಯನ್ನ ಶ್ರೀ ರಂಜನ್ ಗೌಡ ಅಧ್ಯಕ್ಷರು ಕಬಡ್ಡಿ ಅಸೋಸಿಯೇಷನ್. ಅದೇ ರೀತಿ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ ಶ್ರೀಮತಿ ಸವಿತಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮೇಲಂತಬೆಟ್ಟು. ಅದೇ ರೀತಿ ಶ್ರೀಮತಿ ಗುಣವತಿ ಸೇವಾ ಪ್ರತಿನಿಧಿ SKDRDP. ಅದೇ ರೀತಿ ಸ್ಫೂರ್ತಿ ಮಹಿಳಾ ಮಂಡಳದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಜಸಿಂತಾ ಮೋನಿಸ್ ಇವರು ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಶ್ರೀಮತಿ ದೀಪಿಕಾ ಯೋಗೀಶ್ ಸದಸ್ಯರು ಗ್ರಾಮ ಪಂಚಾಯತ್ ಮೇಲಂತಬೆಟ್ಟು. ಅದೇ ರೀತಿ ನಮ್ಮವರಾಗಿರುವಂತಹ ಶ್ರೀ ಜಗದೀಶ್ ಅಧ್ಯಕ್ಷರು ಕೃಷಿಕ ಯುವಕ ಮಂಡಲ ಮೇಲಂತಬೆಟ್ಟು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ ಶ್ರೀ ಪ್ರವೀಣ್ ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಮೇಲಂತಬೆಟ್ಟು. ಹಾಗೂ ಅನೇಕ ಗಣ್ಯರ ಸಮ್ಮುಖದಲ್ಲಿ ಇನ್ನು ಆಟೋಟ ಸ್ಪರ್ಧೆ ಇನ್ನು ಉದ್ಘಾಟನಾ ಸಮಾರಂಭ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನವೋದಯ ಯುವಕ ಮತ್ತು ಯುವತಿ ಮಂಡಲದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಮೇರುಗನ್ನು ಕೊಡಲಿಕ್ಕಿದ್ದಾರೆ ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀ ವಸಂತ್ ಪಿ ಪಕ್ಕೆದಕಲ್ಲ, ಕೋಶಾಧಿಕಾರಿ ಆಗಿರುವಂತಹ ಶ್ರೀ ಸತೀಶ್ ಆಚಾರ್ಯ, ಕಾರ್ಯದರ್ಶಿಯಾಗಿರುವಂತಹ ಶ್ರೀ ರಾಧಾಕೃಷ್ಣ ಮಾಪಲಾಡಿ. ಅದೇ ರೀತಿ ನವೋದಯ ಯುವತಿ ಮಂಡಲದ ಗೌರವಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ವಿಮಲಾ ಕಂಚಿಂಜ, ಯುವತಿ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪ್ರತಿಭಾ ನಾಗರಾಜ್, ಕೋಶಾಧಿಕಾರಿಯಾಗಿರುವಂತಹ ಶ್ರೀಮತಿ ನಳಿನಾರಾಯಣ. ಅದೇ ರೀತಿ ಯುವತಿ ಮಂಡಲದ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಭವ್ಯ ವಸಂತ್ ಇವರೆಲ್ಲರೂ ಕೂಡ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಮೆರುಗನ್ನು ಕೊಡಲಿಕ್ಕಿದ್ದಾರೆ. ದೂರದಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಉದ್ಘಾಟನಾ ಸಮಾರಂಭ ಮುಗಿದ ತಕ್ಷಣ ಅನೇಕ ಚಿಕ್ಕ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆ ಈ ಒಂದು ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹಗ್ಗ ಜಗ್ಗಾಟ, ಪುರುಷರಿಗೆ ಕಬಡ್ಡಿ ಪಂದ್ಯಾಟ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಈ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನ ತಾವೆಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಿ ಸಾಯಂಕಾಲ ತನಕ ನಮ್ಮೊಂದಿಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಇನ್ನು ಕೆಲವೇ ನಿಮಿಷದಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಉದ್ಘಾಟಿಸಲಿಕ್ಕಿದ್ದೇವೆ.
ದೂರದಲ್ಲಿರುವಂತಹ ಎಲ್ಲ ನಮ್ಮ ಸಹೃದಯ ಬಂಧುಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಈಗಾಗಲೇ ನವೋದಯ ಯುವಕ ಮಂಡಲದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಎಚ್ ಮನೋಹರ್ ಪಡಿವಾಳ್ ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಉದ್ಘಾಟನಾ ಸಮಾರಂಭ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಯುವಕ ಮಂಡಲದ ಸದಸ್ಯರು, ಪದಾಧಿಕಾರಿಗಳು, ಅದೇ ರೀತಿ ಕ್ರೀಡಾಭಿಮಾನಿಗಳು, ಸಹೃದಯ ಬಂಧುಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಾಕಿನಗಲ ಮೇಲಂತೆ ಬಿಟ್ಟು ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ಕಬಡ್ಡಿ ಹಾಗೂ ಆಟೋಟ ಸ್ಪರ್ಧೆಯ ಉದ್ಘಾಟನೆಯನ್ನ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭಗೊಳ್ಳುತ್ತದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಅವರನ್ನು ಆಹ್ವಾನಿಸಬೇಕಾಗಿ ಎಲ್ಲ ನಮ್ಮ ಯುವಕ ಮಂಡಲದ ಸದಸ್ಯರ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ.
ಈಗಾಗಲೇ ಭಗವಂತನ ಸಂಪೂರ್ಣ ಆಶೀರ್ವಾದದೊಂದಿಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅನ್ನುವಂತಹ ಒಂದು ಕೋರಿಕೆಯೊಂದಿಗೆ ದೇವರ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಸಭಾಧ್ಯಕ್ಷತೆಯನ್ನು ಶ್ರೀ ಎಚ್ ಮನೋಹರ್ ಪಡಿವಾಳ್ ಮಾಪಲಾಡಿ ಗೌರವಾಧ್ಯಕ್ಷರು ನವೋದಯ ಯುವಕ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಕಲ. ಅದೇ ರೀತಿ ದೀಪ ಬೆಳಗಿಸಲಿಕ್ಕೆ ನಮ್ಮ ಶ್ರೀ ಜಯಶಂಕರ್ ಶರ್ಮಾ ನಿರ್ದೇಶಕರು �SK DRDP. ಅದೇ ರೀತಿ ಕಬಡ್ಡಿ ಪಂದ್ಯದ ಉದ್ಘಾಟಕರಾಗಿ ಶ್ರೀ ರಂಜನ್ ಗೌಡ ಅಧ್ಯಕ್ಷರು ಕಬಡ್ಡಿ ಅಸೋಸಿಯೇಷನ್. ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಶ್ರೀಮತಿ ಸವಿತಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮೇಲಂತಬೆಟ್ಟು, ಶ್ರೀಮತಿ ಗುಣವತಿ ಸೇವಾ ಪ್ರತಿನಿಧಿ �SK DRDP, ಶ್ರೀಮತಿ ಜೆಸಿಂತಾ ಮೋನಿಸ್ ಸ್ಫೂರ್ತಿ ಮಹಿಳಾ ಮಂಡಲ ಮೇಲಂತಬೆಟ್ಟು, ಶ್ರೀಮತಿ ದೀಪಿಕಾ ಯೋಗೀಶ್ ಸದಸ್ಯರು ಗ್ರಾಮ ಪಂಚಾಯತ್ ಮೇಲಂತಬೆಟ್ಟು, ಶ್ರೀ ಜಗದೀಶ್ ಅಧ್ಯಕ್ಷರು ಕೃಷಿಕ ಯುವಕ ಮಂಡಲ ರಿಜಿಸ್ಟರ್ಡ್ ಮೇಲಂತಬೆಟ್ಟು. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರವೀಣ್ ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿಯ ಮೇಲಂತಬೆಟ್ಟು. ಇವರೆಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ. ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಶ್ರೀ ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಿಕ್ಕಿದ್ದೇವೆ. ದೇವರ ಸ್ತುತಿಯೊಂದಿಗೆ ಇವತ್ತಿನ ಉದ್ಘಾಟನಾ ಸಮಾರಂಭವನ್ನು ಪ್ರಾರಂಭಿಸಿದ್ದೇವೆ. ಈ ಪ್ರಾರ್ಥನೆಯನ್ನು ನೆರವೇರಿಸಲಿಕ್ಕೆ ಕುಮಾರಿ ಕಾವ್ಯ ಹಾಗೂ ಶ್ರಾವ್ಯ ಅವರು ವೇದಿಕೆ ಬಂದು ಪ್ರಾರ್ಥನೆಯನ್ನು ಮಾಡಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು ಎದ್ದು ನಿಂತು ಶ್ರೀ ದೇವರ ಸ್ತುತಿಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಪ್ರಾರ್ಥನೆ ಕುಮಾರಿ ಕಾವ್ಯ ಹಾಗೂ ಶ್ರಾವ್ಯ ಅವರಿಂದ. ईश्वर विनायक वर प्रसादिसो गजानना. श्री विघ्नेश्वर विनायक वर प्रसादिसो गजानना. सुमुखनि हेरंब एकदंतने सुरमुनि वंदिपेने गजकर्णने. सुमुखनि हेरंब एकदंतने सुरमुनि वंदिपेने गजकर्णने. धूम्रकेतु गणनायक गजमुख लोकपालक तंदे गणपति. धूम्रकेतु गणनायक गजमुख लोकपालक तंदे गणपति. श्री विघ्नेश्वर विनायक वर प्रसादिसो गजानना. श्री विघ्नेश्वर विनायक वर प्रसादिसो गजानना. वर प्रसादिसो गजानना. ಶ್ರೀ ಮಹಾಗಣಪತಿಯ ಸ್ತುತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಇವತ್ತಿನ ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಾಕಿದಗಾಲ ಮೇಲಂತಬೆಟ್ಟು ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಅತಿಥಿ ಅಭ್ಯಾಗತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಯುವಕ ಮಂಡಲದ ಸದಸ್ಯರಾಗಿರುವಂತಹ ಶ್ರೀಯುತ ಜಯರಾಜ್ ಇವರು. ಓಂ ಶ್ರೀ ನಾಗಬ್ರಹ್ಮಾಯ ನಮಃ. ಓಂ ಶ್ರೀ ಭಗವತಿಯೇ ನಮಃ. ಓಂ ಶ್ರೀ ಗಣೇಶಾಯ ನಮಃ. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಗಳ ಮೇಲಂತಬೆಟ್ಟು ಬೆಳ್ತಂಗಡಿ ತಾಲೂಕು ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಟ. ಇದಕ್ಕೆ ಆಗಮಿಸಿದಂಥ ನಮ್ಮ ಅಧ್ಯಕ್ಷತೆ ವಹಿಸಿಕೊಂಡಂಥ ಶ್ರೀ ಎಚ್ ಮನೋಹರ್ ಪಡಿವಾಳ್ ಗೌರವಾಧ್ಯಕ್ಷರು ನವೋದಯ ಯುವಕ ಮಂಡಲ ಪಕ್ಕಿದಗಳ ಇವರಿಗೆ ನನ್ನ ಪರವಾಗಿ ಮತ್ತು ಸೇರಿದ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತ ಮನೋಹರ್ ಪಡಿವಾಳ್ ಇವರಿಗೆ ಪ್ರಸನ್ನ ಶೆಣೈ ಇವರು ಶಾಲನ್ನ ಗೌರವಪೂರ್ವಕವಾಗಿ ಹೊದಿಸಿ ಪುಷ್ಪಗುಚ್ಛ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ದೀಪ ಪ್ರಜ್ವಲನೆ ಜಯಶಂಕರ್ ಶರ್ಮಾ ನಿರ್ದೇಶಕರು SK DRDP ಧರ್ಮಸ್ಥಳ ಇವರಿಗೆ ನನ್ನ ಪರವಾಗಿ ಹಾಗೂ ಸೇರಿದಂಥ ಕ್ರೀಡಾಭಿಮಾನಿಗಳ ಪರವಾಗಿ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತ ಜಯಶಂಕರ್ ಶರ್ಮಾ ಇವರಿಗೆ ಸತೀಶ್ ಆಚಾರ್ಯ ಇವರು
ಹೂಗುಚ್ಛ ನೀಡುವ ಮುಖಾಂತರ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ನವೋದಯ ಯುವಕ ಮಂಡಲದ ಅಧ್ಯಕ್ಷರಾಗಿರುವಂತಹ ವಸಂತ ಪಿ ಕುಲಾಲ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಯುವತಿ ಮಂಡಲದ ಅಧ್ಯಕ್ಷರಾಗಿರುವಂತಹ ಪ್ರತಿಭಾ ನಾಗರಾಜ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಗುಣವತಿ, ಸೇವಾ ಪ್ರತಿನಿಧಿ SKDRDP ಇವರಿಗೆ ನಮ್ಮ ಪರವಾಗಿ ಹಾಗೂ ಸೇರಿದ ಕ್ರೀಡಾಭಿಮಾನಿಗಳ ಪರವಾಗಿ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಮತಿ ಗುಣಮತಿ ಇವರಿಗೆ ಶ್ರೀಮತಿ ಭವ್ಯ ವಸಂತ್ ಇವರು ಪುಷ್ಪಗುಚ್ಛ ನೀಡಿ ಪ್ರೀತಿಪೂರ್ವಕವಾಗಿ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ದೀಪಿಕಾ ಯೋಗೀಶ್ ಇವರು ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುತ್ತಾರೆ ಹಾಗೂ ನಮ್ಮ ವಾರ್ಡಿನ ಸದಸ್ಯರಾಗಿರುತ್ತಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ಸೇರಿದ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಮತಿ ದೀಪಿಕಾ ಯೋಗೀಶ್ ಇವರಿಗೆ ಶ್ರೀಮತಿ ನಮ್ರತಾ ಜಯರಾಜ್ ಇವರು ಗೌರವ ಶಾಲನ್ನು ಹೊದಿಸಿ ಪುಷ್ಪಗುಚ್ಛ ನೀಡುವ ಮುಖಾಂತರ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ಪ್ರೀತಿಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಊರಿನ ಗ್ರಾಮದವರಾದ ಮಾಜಿ ಪಂಚಾಯತ್ ಸದಸ್ಯರ ಅಧ್ಯಕ್ಷರಾಗಿಯೂ ಹಾಗೂ ಕೃಷಿ ಮಂಡಲದ ಅಧ್ಯಕ್ಷರಾಗಿಯೂ ಆಗಮಿಸಿದ್ದಾರೆ. ಇವರ ಹೆಸರು ಜೆಸಿಂತಾ ಮೋನಿಸ್. ಇವರಿಗೂ ನನ್ನ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಮತಿ ಜೆಸಿಂತಾ ಮೋನಿಸ್ ಇವರಿಗೆ ಶ್ರೀಮತಿ ಮೋಹಿನಿ ಇವರು ಶಾಲನ್ನು ಹೊದಿಸಿ ಪುಷ್ಪಗುಚ್ಛ ನೀಡುವ ಮುಖಾಂತರ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಈ ಉದ್ಘಾಟನಾ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಜಗದೀಶ್ ಅವರು ನಮ್ಮ ಅಚ್ಚುಮೆಚ್ಚಿನ ಒಬ್ಬ ಪ್ರೀತಿಯ ಬಾಂಧವ್ಯವರದವರು. ಅವರು ನಮ್ಮ ಇಲ್ಲೇ ಮೆಲಂತಬೇಟಿನ ಕೃಷಿಕ ಯುವಕ ಮಂಡಲದ ಅಧ್ಯಕ್ಷರಾಗಿ ನಾವು ಕೇಳಿದಕ್ಕೆ ತುಂಬ ಸಹಕಾರ ಸಹ ಕೊಟ್ಟಿದ್ದಾರೆ. ಇವರಿಗೂ ನನ್ನ ಪರವಾಗಿ ಹಾಗೂ ಸೇರಿದ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತ ಜಗದೀಶ್ ಇವರಿಗೆ ತುಂಗಪ್ಪ ಕುಲಾಲ್ ಇವರು ಶಾಲನ್ನು ಹೊದಿಸಿ ಪ್ರೀತಿಯ ಪುಷ್ಪಗುಚ್ಛವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ಪ್ರವೀಣ್, ಅಧ್ಯಕ್ಷರು SDM ಶಾಲಾಭಿವೃದ್ಧಿ ಸಮಿತಿ ಮೇಲಂತೇಟು. ಅವರನ್ನು ಯಾಕೆ ಒಂದು ಸ್ವಲ್ಪ ಹೇಳ್ತೇನೆ ಅಂತ ಹೇಳಿದ್ರೆ, ಶತಮಾನೋತ್ಸವ ಸಮಿತಿಯಲ್ಲಿ ಒಂದು ಶಾಲೆದು ಆಯಿತು. ಅದರಲ್ಲಿ ತುಂಬ ಅವರು ಸಪೋರ್ಟ್ ಮಾಡಿ ಅವರ ಕೆಲಸ ಬಿಟ್ಟು ತುಂಬ ಅದನ್ನು ಮಾಡಿ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನನ್ನ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಸಂಘದ ಪರವಾಗಿ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತ ಪ್ರವೀಣ್ ಇವರಿಗೆ ಯಶ್ವಿತ್ ಇವರು ನಮ್ಮ ಯುವಕ ಮಂಡಲದ ಪರವಾಗಿ ಶಾಲನ್ನು ಹೊದಿಸಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಪುಷ್ಪಗುಚ್ಛ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೋರ್ವರು ನಮ್ಮ ಸಂಘದ ಗೌರವಾಧ್ಯಕ್ಷರು ಯುವತಿ ಮಂಡಲದು. ಅವರು ತುಂಬ ಅವರ ಕೆಲಸವನ್ನು ಬಿಟ್ಟು ಸಹ ನಮಗೆ ತುಂಬ ಫೀಲ್ಡಲ್ಲಿ ಎಲ್ಲ ತುಂಬ ಸಹಕರಿಸಿರುತ್ತಾರೆ. ಅವರು ನಮಗೆ ಏನೇ ಇದ್ದರೂ ನನಗೆ ಫೋನ್ ಮಾಡ್ತಾ ಇರ್ತಾರೆ, ಜಯರಾಜ್ ಎಂತಾಯಿತು ಅಂತೆಲ್ಲ ತುಂಬ ಸಹಕಾರಿ ಇದು ಮಾಡಿದ್ದಾರೆ. ಅವರು ಸಹ ಇವತ್ತು ಒಟ್ಟಿಗೆ ನಾವು ಇಲ್ಲ ಇದ್ದೇವೆ. ಅವರಿಗೂ ನನ್ನ ಪರವಾಗಿ ಸೇರಿದ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಸಂಘದ ಪರವಾಗಿ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತ. ಶ್ರೀಮತಿ ವಿಮಲಾ ಕಂಚಿಂಜ ಇವರಿಗೆ ನಮ್ಮ ಯುವತಿ ಮಂಡಲದ ಗೌರವಾಧ್ಯಕ್ಷರಾಗಿರುವಂತಹ ವಿಮಲಾ ಇವರಿಗೆ ಶ್ರೀಮತಿ ಕುಶಲಾವತಿ ವಸಂತ್ ಇವರು ಪುಷ್ಪಗುಚ್ಛ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರು ವಸಂತ್ ಕುಲಾಲ್ ಅವರ ಸಪೋರ್ಟ್ ಅಂದರೆ ಅವರು ಮಾಡಿದ ಕೆಲಸಗಳೆಂದರೆ ಅಷ್ಟು ಅಚ್ಚುಮೆಚ್ಚು. ಯಾಕೆ ಅಂದರೆ ಎಷ್ಟು ಹೊತ್ತು ರಾತ್ರಿಗೂ ಸಹ 11 ಗಂಟೆ 12 ಗಂಟೆ ರಾತ್ರಿಗೂ ಸಹ ನನಗೆ ಫೋನ್ ಮಾಡ್ತಾ ಇರ್ತಾರೆ, ಎಂತ ಮಾಡೋದು ಹೇಗೆ ಮಾಡೋದು ಅಂತ. ಆದರೂ ತುಂಬ ರಾತ್ರಿ ಆಗಲು ದುಡಿದಿದ್ದಾರೆ. ಇವರಿಗೂ ನನ್ನ ಪರವಾಗಿ ಸಂಘದ ಪರವಾಗಿ ಕ್ರೀಡಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೂ ಸೇರಿದ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಗೌರವ ಸಲಹೆಗಾರರಾದ ಭಗವತಿ ಕ್ಷೇತ್ರದ ನಮ್ಮ ಯೋಗೀಶ್ ಕುಮಾರ್ ಧರ್ಮದರ್ಶಿಗಳಿದ್ದಾರೆ. ಅವರು ನಮ್ಮ ಸಂಘದ ಗೌರವ ಸಲಹೆಗಾರರು. ಮತ್ತು ನಮಗೆ ಯಾವ ಕಾರಣಕ್ಕೂ ಅವರ ಹತ್ರ ಹೋಗಿ ಮಾತಾಡಿದರೆ ನೀವು ಭಯ ಪಡಬೇಡಿ,
ನಿಮ್ಮ ಕೆಲಸ ಅಚ್ಚುಕಟ್ಟಾಗ್ತದೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮನ್ನು ಇಷ್ಟು ಮಟ್ಟಕ್ಕೆ ಕೊಂಡೋಗಿದ್ದಾರೆ. ಹಾಗೂ ಅವರು ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾವುದೋ ಕಾರಣಕ್ಕೂ ನಮ್ಮನ್ನು ಬಿಟ್ಟುಕೊಟ್ಟಿಲ್ಲ. ಆದ್ದರಿಂದ ನಾವು 25 ವರ್ಷವನ್ನು ಈಗ ದಾಟ್ತಿದ್ದೇವೆ. ಆದ್ದರಿಂದ ಎಲ್ಲರ ನನ್ನ ಪರವಾಗಿ, ಸಂಘದ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತ ಯೋಗೀಶ್ ಕುಮಾರ್ ಇವರಿಗೆ ನಾಗರಾಜ್ ಕುಲಾಲ್ ಇವರು ಪುಷ್ಪಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಯುವತಿ ಮಂಡಲದ ಅಧ್ಯಕ್ಷರು ಪ್ರತಿಭಾ ಇವರಿಗೂ ನನ್ನ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೂ ಲೈವ್ ಜಾಹೀರಾತು ಇದೆ, ಅವರಿಗೂ ನನ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಬಹಳ ಅತ್ಯುತ್ತಮ ರೀತಿಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸವನ್ನು ನೆರವೇರಿಸಿದಂತಹ ಜಯರಾಜ್ ಕುಲಾಲ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇನ್ನು ಮುಂದಿನ ನಮ್ಮ ಈ ಒಂದು ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ನಡೆಸುವಂತಹ ಈ ಒಂದು ಆಟೋಟ ಸ್ಪರ್ಧೆಯ ವಿದ್ಯುಕ್ತವಾಗಿ ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಶ್ರೀ ಜಯಶಂಕರ್ ಶರ್ಮಾ ನಿರ್ದೇಶಕರು SKDRDP ಹಾಗೂ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಜ್ಯೋತಿಯನ್ನ ಬೆಳಗಿಸುವ ಮುಖಾಂತರ ಇವತ್ತಿನ ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕದ ಕಲಂಬಲ್ ಅಂತ ಬಿಟ್ಟು ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನ ವಿದ್ಯುಕ್ತವಾಗಿ ಜ್ಯೋತಿ ಬೆಳಗಿಸುವ ಮುಖಾಂತರ ನಾವು ಉದ್ಘಾಟಿಸ್ತಾ ಇದ್ದೇವೆ. ಇವತ್ತಿನ ಉದ್ಘಾಟನಾ ಸಮಾರಂಭದ ಜ್ಯೋತಿ ಬೆಳಗಿಸುವ ಮುಖಾಂತರ ಇವತ್ತು ಜಯಶಂಕರ್ ಶರ್ಮಾ ನಿರ್ದೇಶಕರು SKDRDP ಇವರು ನೆರವೇರಿಸ್ತಾ ಇದ್ದಾರೆ. ಜ್ಯೋತಿ ಹೇಗೋ ಪ್ರಜ್ವಲನಗೊಳ್ಳುತ್ತಾ ಇದೆಯೋ ಅದೇ ರೀತಿ ನಮ್ಮ ಜೀವನದಲ್ಲಿ ಹಾಗೂ ನವೋದಯ ಯುವಕ ಮತ್ತು ಯುವತಿ ಮಂಡಲ ಎಲ್ಲ ಮುಂದೆ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅಂತ ನಡೆಯಲಿ ಅಂತ ದೇವರತ್ತ ಪ್ರಾರ್ಥಿಸುತ್ತಾ ಇವತ್ತು ಯೋಗೀಶ್ ಕುಮಾರ್ ಇವರ ಮುಖಾಂತರ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸ್ಫೂರ್ತಿ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಜೆಸಿಂತಾ ಮೋನಿಸ್ ಇವರ ಅಮೃತ ಹಸ್ತದಿಂದ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸೇವಾ ಪ್ರತಿನಿಧಿ ಆಗಿರುವಂತಹ ಶ್ರೀಮತಿ ಗುಣವತಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀಮಿಕಾ ದೀಪಿಕಾ ಯೋಗೀಶ್ ಇವರ ಮುಖಾಂತರ ಕೃಷಿಕ ಯುವಕ ಮಂಡಲದ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಎಲ್ಲ ಅತಿಥಿ ಅಭ್ಯಾಗತರ ಅಮೃತ ಹಸ್ತದಿಂದ ಜ್ಯೋತಿ ಪ್ರಜ್ವಲನಗೊಳ್ಳುತ್ತಾ ಇದೆ. ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಜ್ವಲನ ಮಾಡಿದಂತಹ ಎಲ್ಲ ಅತಿಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಹಾಗೂ ದೀಪ ಬೆಳಗಿಸಿದಂತಹ ಶ್ರೀ ಜಯಶಂಕರ್ ಶರ್ಮಾ ನಿರ್ದೇಶಕರು SKDRDP ಇವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಗ್ರಾಮದ ಎಲ್ಲ ದೈವದೇವರುಗಳನ್ನು ಪ್ರಾರ್ಥಿಸುತ್ತಾ ನವೋದಯ ಯುವಕ ಮತ್ತು ಯುವತಿ ಮಂಡಲದ 25ನೇ ಸಂಭ್ರಮಾಚರಣೆಯ ಪ್ರಯುಕ್ತ ನಡೀತಾ ಇರುವಂಥ ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಈ ಸಂಸ್ಥೆಯ ಗೌರವಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಇತರ ಎಲ್ಲ ಗಣ್ಯರೇ, ಯುವಕ ಮತ್ತು ಯುವತಿ ಮಂಡಲ ಸಂಘಟನೆಯ ಎಲ್ಲ ಸದಸ್ಯರೇ ಹಾಗೂ ಊರ ಮಹನೀಯರೇ, ಮಹಿಳೆಯರೇ ಹಾಗೂ ಪುಟಾಣಿಗಳೇ, ಇವತ್ತಿನ ಕಬಡ್ಡಿ ಪಂದ್ಯಾಟ, ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ಹಾಗೂ ಇತರ ಆಟೋಟ ಕಾರ್ಯಕ್ರಮಗಳ ಒಂದು ಉದ್ಘಾಟನೆಯನ್ನು ದೀಪ ಬೆಳಗುವ ಮೂಲಕ ನಾನು ಅತ್ಯಂತ ಭಕ್ತಿಯಿಂದ ನೆರವೇರಿಸಿದ್ದೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂಥೇಳಿ ನಾನು ಪ್ರಥಮದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮೇಲಂತಬೆಟ್ಟು ಗ್ರಾಮ ಒಂದು ದೃಷ್ಟಿಯಲ್ಲಿ ಬಹಳ ಒಂದು ಹೆಮ್ಮೆಯ ಗ್ರಾಮ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇಲ್ಲಿರುವ ಒಂದು ಒಳ್ಳೆಯ ಒಂದು ಸಂಘಟನೆ ಮತ್ತು ವಿವಿಧ ರೀತಿಯ ಕಾರ್ಯಕ್ರಮಗಳು, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಕ್ರೀಡೆ, ಈ ಮೂರು ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಒಂದು ಕೆಲಸ ನಡೀತದೆ.
ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಶೈಕ್ಷಣಿಕದಲ್ಲಿ ಕೂಡ ನಮ್ಮ ಗ್ರಾಮ ಬಹಳ ಮುಂದಕ್ಕಿದೆ. ಒಂದು ಅಂಗನವಾಡಿಯಿಂದ ಹಿಡಿದು ಏನು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಶಿಕ್ಷಣದ ವ್ಯವಸ್ಥೆ ನಮ್ಮಲ್ಲಿದೆ. ಇದು ಬಹಳ ಅಪರೂಪದ ಒಂದು ಸನ್ನಿವೇಶ. ಮತ್ತು ದೇವಸ್ಥಾನಗಳು, ದೊಡ್ಡ ಸಂಖ್ಯೆಯ ದೈವದೇವರುಗಳ ಒಂದು ಸಾನ್ನಿಧ್ಯ ಕೂಡ ನಮ್ಮ ಗ್ರಾಮಕ್ಕಿದೆ. ಮತ್ತು ಸಂಘಟನೆ, ಯುವಕ ಮಂಡಲ, ಯುವತಿ ಮಂಡಲ, ಒಂದು 3-4 ಕ್ರಿಯಾಶೀಲ ಯುವಕ ಮಂಡಲ, ಯುವತಿ ಮಂಡಲಗಳು ನಮ್ಮ ಗ್ರಾಮದಲ್ಲಿದೆ. ಅಂದರೆ ಸದಾ ಚಟುವಟಿಕೆಯಿಂದಿರುವ ಗ್ರಾಮ. ಕಳೆದ 2 ವರ್ಷದಿಂದ ಈಚೆಗಿನ ಲೆಕ್ಕ ಹಾಕಿದರೂ ಕೂಡ ದೊಡ್ಡ ದೊಡ್ಡ ಪ್ರಮಾಣದ ಕಾರ್ಯಕ್ರಮ, ಒಂದು 5-6 ಕಾರ್ಯಕ್ರಮಗಳು ಇಲ್ಲಿ ಆಗಿದೆ. ಮತ್ತು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ. ಇದು ಯಾಕೆ ಅಂತ ಕೇಳಿದರೆ, ಆ ಸಂಘಟನೆಯ ಹಿಂದೆ ಇರುವಂಥ ಒಂದು ಶಕ್ತಿಗಳು, ಯುವಕರಿರ್ಬೋದು, ಅದರ ನೇತೃತ್ವವನ್ನು ವಹಿಸಿಕೊಳ್ಳುತ್ತಿರುವಂಥ ಹಿರಿಯರಿರ್ಬೋದು, ಮತ್ತು ಒಳ್ಳೆಯ ಹೃದಯವಂತಿಕೆ, ಈ ಎಲ್ಲ ಕಾರಣಕ್ಕೋಸ್ಕರ ಈ ಒಂದು ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಡೆಸಿದರೂ ಕೂಡ ಅದರ ಒಂದು ಪಾಲ್ಗೊಳ್ಳುವಿಕೆಯೊಂದಿಗೆ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮ ಆಗ್ತದೆ ಅಂತ ಹೇಳುವಂಥದ್ದು ಭಾಳ ಹೆಮ್ಮೆಯ ವಿಷಯ. ಮುಖ್ಯವಾಗಿ ನವೋದಯ ಯುವಕ ಮಂಡಲ ಮತ್ತು ಯುವತಿ ಮಂಡಲ ಗ್ರಾಮಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಕ್ರೀಡಾ ಕ್ಷೇತ್ರಕ್ಕೆ ಅವರು ಮಾಡಿದಂಥ ಸೇವೆ ನಿಜವಾಗಿ ಅಮೋಘವಾದದ್ದು. ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಇಲ್ಲಿಯ ಏನು ಮೋಟಾರು ರೇಸ್ ಇದು ಭಾಳ ಹೆಸರುವಾಸಿ. ನೀವು ಎಲ್ಲಿ ಬೇಕಾದರೂ ಹೋಗಿ ಗೂಗಲಲ್ಲಿ ಹುಡುಕಿದರೆ ಕೂಡಲೇ ಸಿಗ್ತದೆ. ಏನು ನವೋದಯ ಯುವಕ ಮಂಡಲದ ಈ ಒಂದು ಕ್ರೀಡಾ ಚಟುವಟಿಕೆಗಳು ನೀವು ಇಮಿಡಿಯೇಟ್ ಸರ್ಚ್ ಮಾಡಿ ಸಿಗ್ತದೆ. ಅದರಲ್ಲಿ ಈ ಲೊಕೇಶನ್ ಕೂಡ ಅದೇ ರೀತಿಯಲ್ಲಿ ಹೆಸರಲ್ಲಿ ಸಿಗ್ತದೆ. ಏನು ಆ ಒಂದು ಇಲ್ಲಿಯ ಒಂದು ಕ್ರೀಡೆಗೆ ಪೂರಕವಾಗಿ ಅದನ್ನು ಗುರುತಿಸಲ್ಪಟ್ಟಿದೆ ಅಂತ ಹೇಳುವಂಥದ್ದು ಬಹಳ ಒಂದು ಹೆಮ್ಮೆಯ ವಿಷಯ. ಯಾಕೆ ಇದು ಬಂತು ಹೆಸರು ಅಂದರೆ ಅದು ಕಮಿಟ್ಮೆಂಟ್. ನಿಜವಾಗಿ ಆದರೆ ನಾನು ಹೇಳ್ತೇನೆ, ಇಂಥ ಸಂಘಟನೆ ಈ ರಾಜ್ಯ ಮಟ್ಟದ ಏನು ಸ್ಪರ್ಧೆಗಳನ್ನು ಮಾಡಬೇಕಾದ್ರೆ ಸಾಧಾರಣದ ಹಣ ಸಾಲದು ಬೇರೆ ಕಡೆಗಳಲ್ಲಿ ಎಲ್ಲ. ಆದರೆ ಇಲ್ಲಿ ತನು ಮನ ಧನ 3 ರೀತಿಯ ಕೊಡುಗೆಗಳೊಂದಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಚರಿಸುವಂಥದ್ದು ಭಾಳ ಹೆಮ್ಮೆಯ ವಿಷಯ. ಏನು ನೀವು ರಾಜ್ಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದೆಲ್ಲ ಕಾರ್ಯಕ್ರಮ ಇಲ್ಲಿ ರಸ್ತೆಯಲ್ಲಿ ಜಾಗ ಇಲ್ಲ ಹೋಗಲಿಕ್ಕೆ, ಅಷ್ಟು ಜನ ಸೇರ್ತಾರೆ, ಅಷ್ಟು ಪಾಲ್ಗೊಳ್ಳುವಿಕೆ ಇರ್ತದೆ. ಸೊ ಹಾಗಾಗಿ ಒಂದು ನಿಮ್ಮ ಏನು ಈ ಚಟುವಟಿಕೆ ಇದೆ, ಕ್ರೀಡಾ ಕ್ಷೇತ್ರಕ್ಕೆ ಕೊಡುವಂತಹ ನಿಮ್ಮ ಕೊಡುಗೆ ನಿಜವಾಗಿಯೂ ಅದು ಅಭೂತಪೂರ್ವವಾದುದು. ಮತ್ತು ನಿಮಗೆ ಇರುವಂಥ ಅನುಭವ ಅದರ ಆ ವಿಷಯದಲ್ಲಿ, ಕ್ರೀಡೆಯ ಒಂದು ಸಂಘಟನೆಯಲ್ಲಿ ಕ್ರೀಡೆ ಅದನ್ನು ಆಡುವಂಥದ್ದು ಬೇರೆ, ಆದರೆ ಅದನ್ನು ಆಯೋಜಿಸುವಂಥದ್ದು ಇನ್ನೂ ಕಠಿಣವಾದ್ದು. ಯಾಕಂದರೆ ಎಲ್ಲರೂ ಒಂದಕ್ಕಿಂತ ಒಂದು ಏನು ಕ್ರೀಡಾ ಸ್ಫೂರ್ತಿಯಿಂದ ಬರುವವರು. ಸಣ್ಣ ವ್ಯತ್ಯಾಸಗಳಾದರೂ ಕೂಡ ಅದಕ್ಕಿಂತ ದೊಡ್ಡ ತಕರಾರನ್ನು ತೆಗಿತಾರೆ. ಆದರೆ ಅದನ್ನೆಲ್ಲ ನಿಭಾಯಿಸಿಕೊಂಡು ಅದನ್ನು ಯಾವುದೇ ರೀತಿಯ ಅಡೆತಡೆಗಳಿಲ್ಲದ ರೀತಿಯಲ್ಲಿ ಅದಕ್ಕೆಲ್ಲ ಫಲಿತಾಂಶವನ್ನು ಹಂಚಿ ಹೋಗುವಾಗ ಎಲ್ಲರೂ ಸಮಾಧಾನದಿಂದ ಹೋಗುವ ರೀತಿಯಲ್ಲಿ ನೀವು ಸಂಘಟಿಸ್ತೀರಲ್ಲ, ಇದು ನಿಜವಾಗಿಯೂ ಒಂದು ಹೆಮ್ಮೆ ಪಡುವಂಥ ವಿಷಯ. ಅದೇ ರೀತಿ ಏನು ಈ ಬೆಳ್ಳಿ ಹಬ್ಬ ಆಗಿದೆ, ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿನ ಒಂದು ಕೆಲಸಗಳಾಗಬೇಕಾಗ್ತದೆ. 25 ವರ್ಷ ಆಗುವಾಗ ಸಾಕಷ್ಟು ಅನುಭವಿಗಳು ಅದರಲ್ಲಿರ್ತಾರೆ. ಅದಕ್ಕೆ ಪೂರಕವಾಗಿ ಯುವಕರು ಕೂಡ ಅದಕ್ಕೆ ಸೇರಿಕೊಳ್ತಾರೆ. ಹಾಗಾಗಿ ಹೆಚ್ಚು ಸಂಘಟಿತರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ಒಂದು ಕಾರಣದಿಂದಾಗಿ ನವೋದಯ ಯುವಕ ಮಂಡಲ ಮತ್ತು ಯುವತಿ ಮಂಡಲ ಒಳ್ಳೆಯ ಒಂದು ಚಟುವಟಿಕೆಯೊಂದಿಗೆ ಮುನ್ನಡೀಲಿ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂಥೇಳಿ ನಾನು ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿ ಸಂಘಟಕರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಯುವಕ ಮಂಡಲಕ್ಕೆ ಇವತ್ತು ಈ ಒಂದು ಆಟೋಟ ಸ್ಪರ್ಧೆಗೆ ಪ್ರೀತಿಪೂರ್ವಕವಾಗಿ ನಮ್ಮನ್ನೆಲ್ಲರೂ ಕೂಡ ಹರಸಿ ನಮಗೆಲ್ಲರಿಗೂ ಶುಭ ಕೋರಿದಂತಹ ಶ್ರೀ ಜಯಶಂಕರ್ ಶರ್ಮಾ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಸ್ಫೂರ್ತಿ ಮಹಿಳಾ ಮಂಡಲ ಮೇಲಂತಬೆಟ್ಟದ ಅಧ್ಯಕ್ಷರಾಗಿರುವಂತಹ ಜೆಸಿಂತಾ ಮೋನಿಸ್ ಇವರು ನಮ್ಮನ್ನುದ್ದೇಶ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನವೋದಯ ಯುವಕ ಯುವತಿ ಮಂಡಲ ಮೇಲಂತಬೆಟ್ಟು ಪಕ್ಕಿದಕಲ ಹಾಗೂ ಈ ಒಂದು ಯುವಕ ಮಂಡಲದ ನವೋದಯ ಯುವಕ ಯುವತಿ ಮಂಡಲದ 25 ವರ್ಷದ ಬೆಳ್ಳಿ ಹಬ್ಬದ ಈ ಸಂಭ್ರಮವು ಇವತ್ತು ನಡೆಯುತ್ತಾ ಇದೆ. ಪ್ರಥಮವಾಗಿ ಈ ಒಂದು ಸಮಾರಂಭದ ಉದ್ಘಾಟನೆಯು ನೆರವೇರಿತು. ಈ 25 ವರ್ಷದ ಒಂದು ನೆನಪು, 25 ವರ್ಷದಲ್ಲಿ ಒಂದು ಯುವಕ ಮಂಡಲವು ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಿದೆ, ಯಾವ ಒಂದು ಊರಿಗೆ ಅಥವಾ ಒಂದು ಶಾಲೆಗೆ ಬೇರೆ ಬೇರೆ ಇದರಲ್ಲಿ ಅವರು ಸೇವೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ಇವತ್ತು ಈ 25 ವರ್ಷದಲ್ಲಿ ನಾವು ಎಲ್ಲರೂ ಒಂದು ನೆನಪಿಸಬೇಕು. ಮೊದಲಾಗಿ ನಾನು ಹೇಳುವುದೇನೆಂದರೆ,
ಇವತ್ತಿನ ನಾನು ಸ್ವಲ್ಪ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಸಂಘವನ್ನು 25 ವರ್ಷದಿಂದ ಉಳಿಸಿಕೊಂಡು ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಂಥ ಮನೋಹರ್ ಪಡಿವಾಳ್ರವರೇ ಹಾಗೂ ನಮ್ಮ ಕ್ಷೇತ್ರ ಧರ್ಮಸ್ಥಳದ ಶರ್ಮರವರೇ ಹಾಗೂ ಭಗವತಿ ದೇವಸ್ಥಾನದ ಯೋಗೀಶ್ ಅವರೇ ಹಾಗೂ ಯುವಕ ಮಂಡಲದ ಅಧ್ಯಕ್ಷರೇ, ಕೃಷಿಕ ಯುವಕ ಮಂಡಲದ ಅಧ್ಯಕ್ಷರೇ ಮತ್ತು ಧರ್ಮಸ್ಥಳ ಯೋಜನೆಯ ಗುಣವತಿಯವರೇ, ಪಂಚಾಯತ್ ಸದಸ್ಯರಾದ ದೀಪಿಕರವರೇ ಹಾಗೂ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಈ ಯುವಕ ಮಂಡಲದ ಗೌರವ ಅಧ್ಯಕ್ಷರುಗಳೇ ಹಾಗೂ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಅವರು ಎಲ್ಲ ಸದಸ್ಯರುಗಳೇ, ಇವತ್ತು ಈ 25 ವರ್ಷವನ್ನು ಆಚರಣೆ ಮಾಡುವಾಗ ನಿಮಗೆ ಇದು ಒಂದು ಸಂತೋಷದ ವಿಷಯ. ಏಕೆಂದರೆ ಈ 25 ವರ್ಷದಲ್ಲಿ ಅನೇಕ ಯುವಕರು ಯುವತಿಯರು ಅಧ್ಯಕ್ಷರಾಗಿ, ಸದಸ್ಯರಾಗಿ ಹಾಗೂ ಕಾರ್ಯದರ್ಶಿಯಾಗಿ ಅನೇಕ ಕೆಲಸಗಳನ್ನು ಮಾಡಿ ಬಂದಿದ್ದಾರೆ. ಈ ಸಂಘವನ್ನು ಉಳಿಸಿಕೊಂಡಿದ್ದಾರೆ. ಒಂದು ಸಂಘವನ್ನು ಕೊಡುವುದಂದರೆ ಒಂದು ಸಾಧಾರಣ ವಿಷಯ ಅಲ್ಲ. ಯಾಕೆಂದರೆ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಯುವಕ ಯುವತಿ ಮಂಡಳಗಳು ಕೆಲಸ ಮಾಡ್ತಾ ಇವೆ. ಆದರೆ ಈ ಒಂದು ಯುವಕ ಮಂಡಲವು 25 ವರ್ಷದಿಂದ ಒಳ್ಳೆಯ ಕಾರ್ಯಕ್ರಮಗಳು ಹಾಗೂ ಆಟೋಟ ಸ್ಪರ್ಧೆಗಳು, ಮನರಂಜನೆಗಳು, ಹಾಗೆಯೇ ಒಂದು ಪುಟ್ಟ ಮಕ್ಕಳಿಂದ ಹಿಡಿದು ಯುವಕ ಯುವತಿಯರಿಗೆ ಹಾಗೆಯೇ ಬೇರೆ ಬೇರೆ ವಯಸ್ಸಿನವರಿಗೆ ಇಲ್ಲಿ ಆಟೋಟ ಸ್ಪರ್ಧೆಗಳನ್ನು ಇಟ್ಟು ಆ ಒಂದು ಯುವಕ ಮಂಡಲದ ಹೆಸರನ್ನು ನವೋದಯದ ಒಂದು ಉಳಿಸಿಕೊಂಡು ಬಂದಿದ್ದಾರೆ. ಈ ಯುವಕ ಮಂಡಲದಲ್ಲಿ ಅನೇಕರು ಕೆಲಸ ಮಾಡಿದ್ದಾರೆ. ಹಾಗೆಯೇ ಈ ನಮಗೆ ಒಂದು ಸಂಘವನ್ನು ಕಟ್ಟುವುದಂದರೆ ಅದು ಒಂದು ಸಂಘಟನೆ ಮಾಡಬೇಕಾದ್ರೆ ತುಂಬ ಕಷ್ಟ. ನಾವೊಂದು ಯುವಕ ಮಂಡಲ ಆಗಲಿ, ಯುವತಿ ಮಂಡಲ ಆಗಲಿ, ಊರಿನಲ್ಲಿ ನಾವೊಂದು ಒಳ್ಳೆಯ ಕೆಲಸವನ್ನು ಮಾಡ್ತೇವೆ, ಒಂದು ಕಾರ್ಯಕ್ರಮವನ್ನು ಇಡ್ತೇವೆ, ಮನೆಗೆ ಹೋಗಿ ಆ ಒಂದು ಎಲ್ಲರಲ್ಲಿ ನಾವು ದುಡ್ಡು ಆಧಾರ ಖರ್ಚು ವೆಚ್ಚದ ಸಮಸ್ಯೆಗೆ ನಾವು ಮನೆಗೆ ಹೋಗ್ತೇವೆ. ಎಲ್ಲ ಒಳ್ಳೆಯ ಮಾತನ್ನೂ ಕೇಳ್ತೇವೆ, ಕೆಟ್ಟ ಮಾತುಗಳನ್ನೂ ಕೇಳ್ತೇವೆ. ಅದನ್ನು 25 ವರ್ಷದಿಂದ ಇಲ್ಲಿಯ ಯುವಕರು ಎಲ್ಲ ಈ ಊರಿನಲ್ಲಿ ಹೋಗಿ ಈ ಸಂಘವನ್ನು ಕಟ್ಟಿ ಎಲ್ಲರ ಮನೆಗೆ ಹೋಗಿ ಮನೆಯವರ ಒಂದು ಮನ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಇಲ್ಲದಿದ್ದರೆ ಇವರು ಹಳ್ಳಿಯಲ್ಲಿ ನಾವು ಕೇಳ್ತೇವೆ, ಮೊಕ್ಲಿಗೆ ದಾಲ ಬೇಲೆ ಇಜ್ಜಿ ಬೆನರ ಬೇಲೆ ಇಜ್ಜಿ ಅಂಚ ಮೊಕ್ಲು ಇಲ್ಲಿ ಬರ್ತದೆ ದುಡ್ಡಕ್ಕೇನು ಬೇರಂತ ಅಂಥ ಪರಿಸ್ಥಿತಿ. ಅಂದರೆ ನಾನು ಕೂಡ ಒಂದು ಸ್ಫೂರ್ತಿ ಮಹಿಳಾ ಮಂಡಲವನ್ನು ಕಟ್ಟಿ 25 ವರ್ಷದ್ದು ಬೆಳ್ಳಿ ಹಬ್ಬವನ್ನು ಆಚರಿಸಿದ್ದೇನೆ. ಆ 25 ವರ್ಷದಲ್ಲಿ ಪ್ರಥಮವಾಗಿ ಅಧ್ಯಕ್ಷೆಯಾದವರು, ಹಾಗೆ ಎಲ್ಲ ವರ್ಷದಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಆದವರನ್ನು ಕರೆಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೇನೆ. ಅಂಥ ಒಂದು ನನಗೆ ಈ ಸಂಘದ ಬಗ್ಗೆ ಎಲ್ಲ ಒಂದು ತಿಳಿದು ಬಂದಿದೆ. ಆದರೆ ಕೆಲವರು ಒಳ್ಳೆಯ ರೀತಿಯಲ್ಲಿ ನೋಡ್ತಾರೆ, ಕೆಲವರು ಕೆಟ್ಟ ರೀತಿಯಲ್ಲಿ ನೋಡ್ತಾರೆ. ಎಲ್ಲ ಅನುಭವಗಳನ್ನು ಕಹಿ ಸಿಹಿ ಎಲ್ಲವನ್ನು ನಾವು ಹಂಚಿಕೊಂಡು ಸಂಘವನ್ನು ನಡೆಸಿಕೊಂಡು ಬರಬೇಕು. ಅಂಥ ಒಂದು ವ್ಯವಸ್ಥೆ ಇವತ್ತು ಈ ಯುವಕ ಮಂಡಲದವರು 25 ವರ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡಿದ್ದಾರೆ. ಇನ್ನು ಅವರಂದರೆ ಖಾಲಿ ಒಂದು ಆಟೋಟ ಸ್ಪರ್ಧೆಗಳನ್ನು ಮಾಡದೆ ಎಲ್ಲ ಗ್ರಾಮೀಣ ಜನರಿಗೆ ಒಳ್ಳೆಯ ಒಂದು ಮನರಂಜನೆ, ಅಂದರೆ ಎಲ್ಲ ಶಾಲಾ ಅಂಗನವಾಡಿ ಮಕ್ಕಳಿಂದ ಹಿಡಿದು ಎಲ್ಲರಿಗೆ ಒಂದು ಮನರಂಜನೆ ಕಾರ್ಯಕ್ರಮ ಹಾಗೂ ಆಟೋಟ ಸ್ಪರ್ಧೆಯನ್ನು ನೀಡಿದ್ದಾರೆ. ಇಂಥ ಒಂದು ಯುವಕ ಮಂಡಲವು ಇನ್ನೂ ಕೂಡ ನಮ್ಮ ಒಂದು ಗ್ರಾಮದಲ್ಲಿ ಒಳ್ಳೆಯ ಒಂದು ಯುವಕ ಮಂಡಲ ಆಗಿ ಬೆಳೆಯಲಿ. ಹಾಗೆಯೇ ಒಂದು ಯುವಕ ಮಂಡಲ ಎಂದರೆ ನಮ್ಮ ಗ್ರಾಮದ ಶಕ್ತಿ, ನಮ್ಮ ಗ್ರಾಮದ ಅನೇಕ ಆಗುವ ಹೋಗುವ ಕೆಲಸಗಳು ಹಾಗೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಪಾತ್ರ. ಒಂದು ಯುವಕರು ಮುಂದೆ ಬಂದರೆ ಮಾತ್ರ ಆ ಗ್ರಾಮದ ಒಂದು ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ ಮುಂದೆ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿ ಈ ನಮ್ಮ ಗ್ರಾಮದಲ್ಲಿ ನವೋದಯ ಯುವಕ ಮಂಡಲ ಯುವತಿ ಮಂಡಲ ಒಳ್ಳೆಯ ಆದರ್ಶ ಯುವಕ ಮಂಡಲ ಆಗಲಿ. ಎಲ್ಲರ ಸಹಕಾರವನ್ನು ನಾವು ಎಲ್ಲರೂ ಗ್ರಾಮದವರು ಅವರಿಗೆ ಸಹಕಾರ ನೀಡಬೇಕು. ಅವರಿಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟು ಯುವಕರು ಬೇರೆ ಎಲ್ಲ ಇದಕ್ಕೆ ಒಳಗಾಗದೆ ಈ ಗ್ರಾಮ ಕಟ್ಟುವಲ್ಲಿ ನಮ್ಮ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಗ್ರಾಮದ ಬಗ್ಗೆ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ಈ ಯುವಕ ಮಂಡಲ ಯುವತಿ ಮಂಡಲದವರಿಗೆ ಶುಭ ಹಾರೈಸಿ ಮುಂದಿನ ಕಾರ್ಯವು ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬನ್ನಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕೆ ಶುಭ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಅಭಿನಂದನೆಗಳು. ನವೋದಯ ಯುವಕ ಮತ್ತು ಯುವತಿ ಮಂಡಲದ ಯಶಸ್ಸನ್ನು ಬಯಸಿ ನಮಗೆಲ್ಲರಿಗೂ ಕೂಡ ಒಂದು ಅತ್ಯುತ್ತಮ ರೀತಿಯ ಹಿತವಚನ ನೀಡಿದಂತಹ ಜಸಿಂತ ಮೋನಿಸ್ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ದೀಪಿಕಾ ಯೋಗೇಶ್ ಸದಸ್ಯರು ಗ್ರಾಮ ಪಂಚಾಯತ್ ಮೇಲಂತ ಬಿಟ್ಟು ಇವರು ನಮ್ಮನ್ನು ಉದ್ದೇಶಿಸಿ ನಮಗೆ ಶುಭವನ್ನು ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಕೊಡಮಣಿತಾಯ ನಮಃ. ಓಂ ಶ್ರೀ ನಾಗಬ್ರಹ್ಮಾಯ ನಮಃ. ಕಾರ್ಯಕ್ರಮ ವೇದಿಕೆಯ ಉಪಸ್ಥಿತಿ ಉಪನಂಚಿತ್ನ ಅಧ್ಯಕ್ಷರೇ, ಅಂಚನೆ ಮಾತಾ ಗಣ್ಯರೇ, ಅಂಚನೆ ಎನ್ನೆದುರುಡುಪನ ಊರದ ಬಂಧು ಮಿತ್ರರೇ, ಇನಿ ನವೋದಯ ಯುವಕ ಬೊಕ್ಕ ಯುವತಿ ಮಂಡಲದ 25ನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಪೂರ ಸೇರ್ದ ಭಾರಿ ಖುಷಿತ ವಿಚಾರ. ಅಂಚನೆ ದಾದ ಪಂಡ ಕಾರಣಾಂತರದ ಈ 25ನೇ ವರ್ಷದ ಕಾರ್ಯಕ್ರಮ ಪೋಸ್ಟ್ಪೋನ್ ಹೊಂದಿತ್ತಂಡು ಅಂಡ ಈ ಕಮಿಟಿದಾಕಲು ಮಸ್ತ್ ಇಂಟ್ರೆಸ್ಟ್ ತೊಂದು ಇನಿ ಈ ಸಂಭ್ರಮಾಚರಣೆನ ಮಸ್ತ್ ಪೊರ್ಲು ಮಂತು ಕೊರೊಂದುಲ್ಲೇರು. ಅಂಚನೆ ಇನಿತ್ತ ಆಟೋಟ ಸ್ಪರ್ಧೆಲೆಗ್ ಪೂರ ಭಾಗವಹಿಸೋನಂಚಿತ್ನ ಮಾತೆರೆಗ್ಲ ಆಲ್ ದ ಬೆಸ್ಟ್ ಪನೊಂದು. ನನ್ನ ದುಂಬುಗ್ಲ ಈ 25ನೇ ವರ್ಷದ ಕಾರ್ಯಕ್ರಮ ಎಂಚ ಸಕ್ಸಸ್ ಆವೊಂದು, ನನ್ನ ದುಂಬುಗ್ಲ ಇಂಚನೆ ಯಶಸ್ವಿಯಾದ ನಡಪೋಡು ಪಂದ್ ಯಾನ್ಕೇನೊಂದು ಇಂಕ ವೇದಿಕೆ ಪಾತೆರೆ ಅವಕಾಶ ಮಂತ್ಕೊರ್ನಂಚಿನ ಮಾತೆರೆಗೆ ಧನ್ಯವಾದ ಪನೊಂದು. ಅಭಿನಂದನೆಗಳು. ಶ್ರೀಮತಿ ದೀಪಿಕಾ ಯೋಗೇಶ್ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ಇನ್ನೋರ್ವ ನಮ್ಮ ಜೊತೆಗೆ ಯುವತಿ ಮಂಡಲದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಮತಿ ವಿಮಲಾ ಇವರು ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಇವರ ಮೌನವೇ ನಮಗೆ ಶುಭ ಆಶೀರ್ವಾದ ನಮಗೆ ಹೇಳಿದ್ದಾರೆ. ಅದೇ ರೀತಿ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ವಿಮಲಾ ಇವರು ನಮ್ಮನ್ನು ಉದ್ದೇಶ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ನಾಗಬ್ರಹ್ಮಾಯ ನಮ, ಓಂ ಶ್ರೀ ಭಗವತಿಯೇ ನಮ, ಓಂ ಶ್ರೀ ಗಣೇಶಾಯ ನಮ. ಊರದ ಮಾತು ದೈವದೇವರೆಲ್ಲ ಸುಗಿತೊಂದು ಈ ಒಂಜಿ ಕಾರ್ಯಕ್ರಮಟ್ ನಮ್ಮ ಉಪಸ್ಥಿತಿರ್ಲ ಕ್ರೀಡಾಪಟುಲ್ಲ ಉಪಸ್ಥಿತಿರ್ಲೇರು, ಅಂಚನೆ ಗಣ್ಯಾತಿ ಗಣ್ಯದು ನಮ್ಮ ವೇದಿಕೆಡು ಉಪಸ್ಥಿತಿರ್ಲೇರು. ಯಾರು ಜಾಸ್ತಿ ಪಾತರ ಪೋಪುಚಿ ದಯಂದು ಪನ್ನಾಗ ಎಂಗನ ಗೌರವ ಅಧ್ಯಕ್ಷರು ನೆನ್ನು ಪನ್ನುಡಾಯಿನ ಆರೆನ ಆರೋಗ್ಯದ ಒಂಚೂರು ನೆಟ್ಟ ಆಂಡಲ ನಮ್ಮನ್ನ ಒಟ್ಟಿಗೆ ಉಪಸ್ಥಿತಿ ಉಳ್ಳೇರು. ಯಾನು ಆರೇನು ದುಮ್ಮಾದು ನಮಸ್ಕರಿಸೋಣ ದಯಬಣ್ಣಗ ಎಂಕಲ್ ಮಲ್ಪುನ ತಪ್ಪಿಪ್ಪು ಅನೇಕ ಆಂಡ ಐಕ್ ಕ್ಷಮೆಗೆ ಏನೊಂದು ಯಾನು ರಡ್ಡು ಪಾತಿರ್ವೆ. ಈ ಒಂಜಿ ಕ್ರೀಡೆ 25ನೇ ವರ್ಷದ ಕಾರ್ಯಕ್ರಮ ಬೆಳ್ಳಿ ಹಬ್ಬ ಅವಡಂಡ ಎಂಕಲ್ನ ಜವಣೀರ್ ಪಾಪ ಜವಣೀರ್ಲ ಪೊಣ್ಣುಲ್ಲ ಮಸ್ತ್ ಬಂಗವೈದ್ಯರು ದಯಪನ್ನಗ ಎಂಕುಲು ಕಾಲಿ ಕುಲ್ಲುದು ಪನ್ನುವ ಅಂಚಾಣಮ್ಮ ಇಂಚಾಣಮ್ಮ ದಾದಾಂಡು ಎಂಚಾವು ಕಾರ್ಯಕ್ರಮ ಎಡ್ಡಾವ ಅವು ದಾಲೆಜ್ಜ ಅಂಟಿ ಇರ್ನ ತರಬೇಚೆ ಮಲ್ಪೋಡ್ಚಿ ದಯಪನ್ನಗ ಎಂಕ್ಲ ಅಕ್ಲೆಗೆ ಸ್ಫೂರ್ತಿ ಕೊರಡಾತೆ ಉಂಡ ಎಂಕ್ಲೆಡ್ ದಾಲ ಅವರ ಸಾಧ್ಯಜ್ಜಿ ಎಂಕ್ಲೆ ಬೆನರೆ ತೀರ್ಜಿ ಅಕಲು ಓಡಾಟ ಮಂತೊಂದು ಓಡೆ ಮಾತ ಪೋತೆರ ಗೊತ್ತಿಜ್ಜಿ ಇನ್ನಿತ್ತ ಕಾರ್ಯಕ್ರಮ ಅಕಲು ದೇವರನ್ನ ದಿಟ್ಟು ಎಡ್ಡೆ ಒಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲೇರು ದಯಪನ್ನಗೆ ಎಂಕ್ಲ ಐಟ್ ಸೇರೊಂದಿನ ಮಾತ್ರ ಎಂಕ್ಲ ಐತ ಭಾಗ ಗೌರವ ಅಧ್ಯಕ್ಷರ್ಲಾತೆ, ಮಹಿಳಾ ಮಂಡಲದ ಗೌರವಾಧ್ಯಕ್ಷರಾತೆ, ಯುವಕ ಮಂಡಲದ ಗೌರವಾಧ್ಯಕ್ಷರಾತೆ ಎಂಕುಲು ಅಕ್ಲಿಗೆ ಬಾಯಿಡು ಪಂತಿನ ಮಾತ್ರ ಆತಂದೆ ಎಂಕಲ್ನ ದಾಲೇಜಿ ಈ ಕಾರ್ಯಕ್ರಮ ಇನ್ನು ಯಶಸ್ವಿ ಆದ ಜನಕ್ಲಿಗೆ ಎಡ್ಡೆ ಪಾತ್ರಕ್ಕೆ ಏನೊಂದು ಪಣೊಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆವಡು ನಮ್ಮ ಕಾರ್ಯಕ್ರಮ ಪುರ್ಲಾವಡು ಇತ್ತೇನೆ ಜಸಿಂತಕ ಕೆಲವು ವಿಚಾರನು ಪಂಡಿರು ಜಯಶಂಕರ್ ಶರ್ಮಲ್ಲ ಅಂಚೆನೆ ಎಡ್ಡೆಡ್ಡೆ ವಿಷಯವನ್ನು ಪಂಡಿರು ದಯಪನ್ನಗ ಆಕುಲು ಪಣ್ಣ ವಿಷಯ ನಿಜವಾದ್ಲ ಸತ್ಯನೇ ದಯಪನ್ನಗ ಮೂಲೊಂಜಿ ಬ್ರಹ್ಮಕಲಶ ಪುಂಡಲ ಯುವಕ ಮಂಡಲ ಯುವತಿ ಮಂಡಲದ ಸದಸ್ಯರು ಬೊಕ್ಕ ಒವೇ ಒಂಜಿ ಕಾರ್ಯಕ್ರಮ ಪುಂಡಲ ಶಾಲೆದ ಕಾರ್ಯಕ್ರಮ ಪುಂಡಲ ಪ್ರತಿ ಒಂಜೆಕ್ಲ ಆಕಲ್ನ ಕೊಡುಗೆ ಇತ್ತಿನವೇ ಐನೆ ಎಂಕುಲು ಪನ್ಪುನತ್ತು ಊರು ಪನ್ಪುಂಡು ಅಂಚೆ ದಿಪ್ಪನಾಗ ಎಂಕ್ಲಿಲ್ಲ ಒಂಥರ ಖುಷಿಯ ಹೊಂದುಂಡು ದಯವಣ್ಣ ಯುವಕ ಯುವತಿ ಮಂಡಲ ಜಂಟಿಯಾದ ಕೆಲಸ ಮಂತೊಂದುಲ್ಲೇರು ಅವು ಎಂಕೊಂಥರ ಖುಷಿಯ ಹೊಂದುಂಡು ದಯವಣ್ಣಗ ಎಂಕಲು ಪುಟ್ಟು ದಿನ ಇನ್ನು 25 ವರ್ಷ ಜವನೀರ ಒಂದುಲ್ಲ 25 ವರ್ಷನಾಗ ಜವಂದಿನಕಲು ಆಂಡ ಒಂದು ಜಾತು ಪೊಂಜೊಕ್ಕಲು ಸೇರೊಂದು ಜಾತು ಆಂಜೊಕ್ಕಲು ಸೇರೊಂದು ಎಡ್ಡೆ ಕೆಲಸ ಮಲ್ತೊಂದುಲ್ಲರಮ್ಮ ನಿಕ್ಲಿ ಮಾತೆರೆಗಳ ಎಂಕುಲು ಶುಭ ಹಾರೈಸೊಂದು ಈ 25ನೇ ವರ್ಷದ ಕಾರ್ಯಕ್ರಮ ನನ್ನ ದುಮ್ಮುಗ್ಲ ಎಡ್ಡೆ ಆವಡು ಪನ್ನೊಂದು ಎನ್ನ ರಡ್ಡು ಪಾತ್ರೆಯನ್ನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಅಭಿನಂದನೆಗಳು ಶ್ರೀಮತಿ ವಿಮಲಾ ಇವರಿಗೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಧರ್ಮದರ್ಶಗಳಾಗಿರುವಂತಹ ಯೋಗೇಶ್ ಕುಮಾರ್ ಇವರು ನಮಗೆ ಶುಭವನ್ನು ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಯೋಗೇಶ್ ಕುಮಾರ್.
ಓಂ ಶ್ರೀ ನಾಗಬ್ರಹ್ಮಾಯ ನಮಃ. ಓಂ ಶ್ರೀ ಭಗವತಿ ನಮಃ. ಓಂ ಶ್ರೀ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ನಮಃ. ಅಮ್ಮ ನಾರಾಯಣ, ಭಗವತಿ ನಾರಾಯಣ, ಲಕ್ಷ್ಮೀ ನಾರಾಯಣ, ದೇವಿ ನಾರಾಯಣ, ಭದ್ರನಾರಾಯಣ. ಅಂಚನೆ ನವೋದಯ ಯುವಕ ಸಂಘದ ಇನಿ 25 ವರ್ಷದ ಬೆಳ್ಳಿ ಹಬ್ಬ ವಾರ್ಷಿಕೋತ್ಸವ ನಡತೊಂದುಂಡು. ನೆತ್ತ ಸಭೆತ್ತ ಅಧ್ಯಕ್ಷರಾಯನ ಮನೋಹರ ಪಡೆಯಲ್ರೆ ಅಂಚನೆ ಜಯಶಂಕರ್ ಶರ್ಮರೇ ಉದ್ಘಾಟನೆ ಮಲ್ತನ ಈ ಬೆಳ್ಳಿ ಹಬ್ಬದ ಅಂಚನೆ ಈ ವೇದಿಕೆ ಹಿಡಿತನ ಮಹಾಂತ ಗಣ್ಯರೇ ಅಂಚನೆ ಈ ಸಂಘದ ಗೌರವಾಧ್ಯಕ್ಷರಾಯನ ಇಮ್ಮಲವರೇ ದಯಪಂಡ ಮೊಕಲು ರಡ್ಡು ಜನ ಈ ಸಂಘಗೂ ಆನೇಡ್ದು ಇನಿಮುಟ್ಟಲ ಮನೋಹರ್ಲ ಇಮಲಕ್ಕಲ ಬೆಣ್ಣೆಲಾದ ಉಂತದು ಈ ಸಂಘನು ಎಡ್ಡೆ ರೀತಿ ನಡಪಡದಿತ್ತೇರ್ನ ಅಕಲೆ ರಡ್ಡು ಜನ ಅಂಚನೆ 25 ವರ್ಷದ ವಾರ್ಷಿಕೋತ್ಸವನು ಎಂಗ್ಲ ಹರೀಶೇರು ನಾಗೇಶ್ವರ ನಕ್ಲು ಪೂರ ಬೊಡ್ಚಿ ಎಂಗ್ಲೆಡ್ ಸಾಧ್ಯ ಇಜ್ಜಿ ಮಲ್ಪರ್ಣಿ ಆವಂದು ಮಲ್ಲ ಖರ್ಚುಂಡು ನೆಕ್ ಒಲ್ತು ಮಲ್ಪನಾಂದು ಬನ್ಪುನ ಅಕ್ಲು ಪಂಡೇರು ಮನವರ್ಲ ಭಾರಿ ಬಂಗ ಉಂಡು ಎಂಕು ತೀರುಜ್ಜಿ ಎನ್ನ ಆರೋಗ್ಯ ಸರಿ ಇಜ್ಜಿ ಇಂದು ಬನ್ಪುನ ಆರ್ಲ ಪಂಡೇರು ಆಂಡ ಏನೊಂಜಿ ದಿನ ಅಕ್ಲೆ ಪಂಡೆ ಬುಡ್ಚಿ 25 ವರ್ಷದ ಬೆಳ್ಳಿ ಹಬ್ಬ ನಿಗ್ಲು ಪೋಡಿ ಹೊಡ್ಚಿ ನಿಗ್ಲೆ ದುಡ್ಡುಲ ಬರ್ಪುಂಡು ಮಾಂತ ವ್ಯವಸ್ಥೆಲ ಆಪುಂಡು ಮಲ್ಪ್ಲೆ ದುಂಬಾದು ಜಪ್ಪಲೆ ಎಂದು ಅನ್ಪುಣ ಪಾತೆರನ್ನು ಹಾಕಲು ಪಂಡೆ ಆಂಡ ಸುರೂತ ಒಂಜಿ ಮೀಟಿಂಗ್ ಹಾಕಲಿ 25 ವರ್ಷದ ಬಳ್ಳಿ ಹಬ್ಬದ ಮೀಟಿಂಗ್ನು ಭಗವತಿ ಸಾನ್ನಿಧ್ಯಡೆ ಬರ್ತದೆ ಮೀಟಿಂಗ್ ಮಲ್ತೇರು ಮೀಟಿಂಗ್ ಮಲ್ತದೆ ಅಲ್ಲಿ ಪೂರ ಅಪ್ಪೆನ ಆಶೀರ್ವಾದನ ಪಡೆಯೊಂದು ಅಲ್ಪಡ್ದೆ ಸೀದಾ ಗೌರವಾಧ್ಯಕ್ಷರಾಯನ ಮನವರ ಪಡೆಯೋಲ್ರನ್ನ ಇಲ್ಲಡೆ ಪೋದು ಆರ್ನ ಆಶೀರ್ವಾದನ ಪಡೆಯೊಂದು ಇಮಲಕ್ಕನ ಆಶೀರ್ವಾದನ ಪೂರ ಪಡೆಯೊಂದು ಈ ಜಾವಣಿಯರು 25 ವರ್ಷದ ಬೆಳ್ಳಿ ಹಬ್ಬದ ಉಂದೆಕ್ ಜತ್ತೇರು ಅಲ್ಪಡ್ದು ಸ್ಟಾರ್ಟ್ ಆಗಿ ನಾವು ಇನಿಮುಟ್ಟಲ ಭಾರಿ ಒಂಜಿ ಉಮೇದಿಡು ಎಡ್ಡೆ ರೀತಿಡು ಕೆಲಸ ಮಲ್ತೇರು ನಿಕ್ಲಿಗೆ ಮಾಂತೇರ್ಲ ಆ ಆಶೀರ್ವಾದ ಈ ಗ್ರಾಮದ ದೇವೇರ್ನ ಆ ದೈವಲ್ನ ಮಾಂತ ಆಶೀರ್ವಾದ ಇಪ್ಪಾಡು ಅಂಚನೆ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿನಲ್ಲ ಪೂಜಾ ಕಾವಂದೇರ್ನಲ್ಲ ನಿಕ್ಲಿಗೆ ಆಶೀರ್ವಾದ ಇಪ್ಪಾಡು ಅಂಚನೆ ನಿಕ್ಲಿನ ಕಾರ್ಯಕ್ರಮ ಭಾರಿ ಒಂಜಿ ಪೊರ್ಲುಡು ಆವಾಡು ದಯಪಂಡ ಫಸ್ಟ್ ದಟ್ ಜೋಕುಲು ಸ್ಥಾಪನಾ ಅಧ್ಯಕ್ಷ ಅದೇನನ್ನು ಮಲ್ತಿತ್ತೀರಿ ಏನು ನಿಜವಾದನ್ನ ಏನು ಇಲಾಖೆಗೆ ಡ್ಯೂಟಿ ಪೋಂದಿಪ್ಪನಾಗ ಒಂಜಿ ದಿನ ಮಕ್ಕಳೇ ಎಲ್ಲಿ ಆಗಲಪ್ಪಾಗ ನಾಗೇಶ್ವರ ನಕ್ಲು ಬತ್ತದ ಬಂಡೇರು ಸ್ವಾಮಿ ಈರೊಂಜಿ ಎಂಕಲ ಸಂಘದ ಅಧ್ಯಕ್ಷ ಅವಡು ಇಜ್ಜಪ್ಪ ನಡೆದ ಆವೊಂದು ಬಂಡೆ ಅಪ್ಪಾಗಲ್ಲ ಮಲ್ಲೆಜ್ಜಿ ಜೋಕುಲು ಬಣ್ಣಗೆ ಎಂಕಲು ತಪ್ಪರ ಬಲ್ಲಿ ಬಂಡದು ಸ್ಥಾಪನಾ ಅಧ್ಯಕ್ಷ ಅದು ಉಂತ್ಯೆ ಇನಿ ಅಲ್ಪಾಡ್ದು ಇನಿ ಮುಟ್ಟಲ ಅಕಲ್ನ ಸಂಘ ಪೊರ್ಲುಡು ನಡತೊಂದುಂಡು ಅವು ದೇವೇರ್ನ ಅನುಗ್ರಹದ ಪಣೋಲಿ ನಿಕ್ಲಿಗೆ ದೇವೇರ್ನ ಆಶೀರ್ವಾದದ ಪಣೋಲಿ ಈ ಗ್ರಾಮದ ನಾಗಬ್ರಹ್ಮ ದೇವೇರ್ನ ಎಂಕಲು ಎಲ್ಲಿ ಪುನಗ ಭಾರಿ ಚಾಕ್ರಿ ಮಲ್ತ ನೆತ್ತ ನವೋದಯಕ ಸಂಘದ ಜಾವಣಿಯರ್ಲ ಮಾಂತೇರ್ಲ ಎಂಕಲು ಭಾರಿ ಆ ನಾಗಬ್ರಹ್ಮ ದೇವರಿಗೆ ಒಂಜಿ ಕಾಲೋಡು ಆ ದೇವಸ್ಥಾನ ಬೂರ್ನ ಮಟ್ಟಿಗಿತ್ತಂಡು ಪಕ್ಕಸ ಕದಲೊಂದಿತ್ತಂಡು ಓಡು ಬೂರೊಂದಿತ್ತಂಡು ಆ ಟೈಮುಡು ಎಂಕಲು ಈ ಪಕ್ಕಿದ ಕಾಲತ್ತ ಈ ಬೈಲದ ಒಟರದ ಮಾಂತ ಜಾವಣಿಯರ್ಲ ಆ ಬ್ರಹ್ಮೇರ್ನ ಕೆಲಸವನ್ನು ಭಾರಿ ಎಂಕಲು ಪೊರ್ಲುಡು ಮಲ್ತದ ಒಂಜಿ ಭಕ್ತಿಡು ಮಲ್ತದ ಅವೇ ಭಕ್ತಿ ಅವೇ ಆರ್ನ ಆಶೀರ್ವಾದ ಇನಿ ಎಂಕ್ಲೆಗೆ ಬೆನ್ನೆಲಾದು ಉಂತುದೇರು ಬ್ರಹ್ಮೇರು ಐನೇನು ತಪ್ಪೊಂದು ಎಂಕ್ಲೆಗೆ ಭಾರಿ ಒಂಜಿ ಬ್ರಹ್ಮೇರ್ನ ಆಶೀರ್ವಾದ ಉಂಡು ದಯಪಂಡ ಎಂಕ್ಲು ಓಲು ಪೋದು ಕೆಲಸ ಕೈಪಾಡಾಡು ಅಲ್ಪ ಎಂಕ್ಲೆಗೆ ದೇವೇರು ಬತ್ತದ ಆ ಕೆಲಸವನ್ನು ನಡಪಡಾದು ಕೊರ್ಪೇರು ಅಂಚನೆ ಇನಿ ನವೋದಯ ಯುವಕ ಸಂಘದ ಕೆಲಸವನ್ನು ಇನಿ ಆ ನಾಗಬ್ರಹ್ಮ ದೇವಿರ್ಲ ಆ ಚೋಟಾನಿಕೆರೆ ಭಗವತಿಲ ಆಲಿ ಇನಿ ರಡ್ಡಿ ಜಲ್ನ ಎದುರಾದ ಉಂತುದು ಇನಿ ಮುಲ್ತ ಕೆಲಸನು ಬೊಲ್ಪುಡ್ದು ರಾತ್ರಿ ಮುಟ್ಟಾಪುಣಂಚಿನ ಕಾರ್ಯಕ್ರಮಗೂ ಆ ಬ್ರಹ್ಮೆರ್ಲ ಆ ಭಗವತಿಲ ಉಂತುದು ಈ ಗ್ರಾಮಡಿತ್ತನಂಚಿನ ಕೋಟಿ ಚೆನ್ನೈರ್ನಾಕ್ಲು ಮೊಕ್ಕಲು ಮಾಂತ ಶಕ್ತಿಲು ಉಂತುದು ಇನಿ ಎಂಕಲ್ನ ಈ ನವೋದಯ ಯುವಕ ಸಂಘದ ಕಾರ್ಯಕ್ರಮನು ಭಾರಿ ಒಂಜಿ ಪೊರ್ಲುಡು ನಡಪಡಾದು ಕೊರಡು ಮಧ್ಯಾಹ್ನದ ಅನ್ನದಾನ ಅವಡು ಅತ್ತನ ಒವ್ವುಲ ಒಂಜಿ ಚಟುವಟಿಕೆದ ಕಾರ್ಯಕ್ರಮ ಅವಡು ಒವ್ವುಲ ಒಂಜಿ ಚುಕ್ಕ ಬರಂದೆ ಒವ್ವುಲ ಒಂಜಿ ತೊಂದರೆ ಬರಂದೆ ಬೊಲ್ಪುಡ್ದು ರಾತ್ರಿ ಮಟ್ಟದ ಕಾರ್ಯಕ್ರಮ ಭಾರಿ ಒಂಜಿ ಪೊರ್ಲುಡು ಆವಡು ಪಂಡದು
ಆ ಭಗವತಿಲ್ನ ದುಂಬುದಿವೊಂದು ಈ ಗ್ರಾಮದ ನಾಗಬ್ರಹ್ಮ ದೇವರೇನು ದುಂಬುದಿವೊಂದು ಸೋಮನಾಥ್ ದೇವರೇನು ದುಂಬುದಿವೊಂದು ಮಾರಿಗುಡಿ ಅಪ್ಪೇನು ದುಂಬುದಿವೊಂದು ಅಂಚನೆ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ದುಂಬುದಿವೊಂದು ನಿಖಲ್ನ ಕಾರ್ಯಕ್ರಮ ಭಾರಿ ಒಂಜಿ ಪೊರ್ಲುಡಿನಿ ಆವಾಡ್ ಅಂಚನೆ ನಿಕ್ಲೆಂಕ್ ಪಾತೆರ ಕೊರನಂಚಿನ ಅವಕಾಶ ನಿಕ್ಲಿಗೆ ಮಾಂತೆರೆಗಳ ಆ ಭಗವತಿನ ಆಶೀರ್ವಾದ ಇಪ್ಪಾಡು ಬಂದದು ಒಂದನೇ. ಅಭಿನಂದನೆಗಳು. ಶ್ರೀಯುತ ಯೋಗೇಶ್ ಕುಮಾರ್ ಇವರು ನಮ್ಮ ಸಂಘದ ಸ್ಥಾಪಕ ಅಧ್ಯಕ್ಷರು, ಅದೇ ರೀತಿ ಗೌರವ ಸಲಹೆಗಾರರು. ಇವತ್ತಿನ ಈ ಒಂದು ಆಟೋಟ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ನಡಲಿಕ್ಕೆ ಎಲ್ಲ ದೇವರ ಆಶೀರ್ವಾದ ಶುಭಾಶೀರ್ವಾದವನ್ನು ನಮಗೆಲ್ಲರೂ ಕೂಡ ಹಾರೈಸಿರುವಂತಹ ಶ್ರೀ ಯೋಗೇಶ್ ಕುಮಾರ್ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ನಮ್ಮ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅತ್ಯಂತ ಪ್ರೀತಿಪೂರ್ವಕವಾಗಿರುವಂತಹ ಶ್ರೀ ಎಚ್ ಮನೋಹರ್ ಪಡಿವಾಳ್ ಮಾಪಲಾಡಿ ನಮ್ಮ ಸಂಘದ ಗೌರವಾಧ್ಯಕ್ಷರು, ಅದೇ ರೀತಿ ಬೆನ್ನೆಲುಬು ಆಗಿರುವಂತಹ ನವೋದಯ ಯುವಕ ಮಂಡಲದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಮನೋಹರ್ ಪಡಿವಾಳ್ ಇವರು ನಮ್ಮನ್ನು ಉದ್ದೇಶ ಎರಡು ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಓಂ ಶ್ರೀ ಪದ್ಮಾವತಿ ದೇವಿಯೇ ನಮಃ. ಓಂ ಶ್ರೀ ನಾಗಬ್ರಹ್ಮಾಯ ನಮಃ. ಓಂ ಶ್ರೀ ಭಗವತಿ ದೇವಿಯೇ ನಮಃ. ಓಂ ಶ್ರೀ ಕೊಡಮಣಿತ್ತಾಯ ನಮಃ. ಓಂ ಶ್ರೀ ಧರ್ಮಸ್ಥಳ ಛತ್ರ ಗಣಪತಿಯೇ ನಮಃ. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಇದರ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಇವತ್ತು ಆಚರಿಸ್ತಿದ್ದೇವೆ. ಈ ಸಮಾರಂಭದ ಉದ್ಘಾಟನೆಯನ್ನು ಜಯಶಂಕರ್ ಶರ್ಮಾ ಇವರು ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯಸ್ಥರು. ಇವರು ನಮ್ಮ ಮೇಲಂತ ಬೆಟ್ಟಿನಲ್ಲೇ ಮನೆ ಮಾಡಿ ಕೂತಿದ್ದಾರೆ. ಹಾಗಾಗಿ ನಮಗೆ ಒಂದು ಆಸ್ತಿ ಅವರು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆ ಇವತ್ತಿನ ಸಮಾರಂಭದ ಎಲ್ಲ ಆಶೀರ್ವಾದವನ್ನು ಕೊಟ್ಟಂಥ ಭಗವತಿ ಕ್ಷೇತ್ರ ಮುಕ್ತೇಶ್ವರರಾದ ಯೋಗೀಶ್ರವರೇ, ಸ್ಫೂರ್ತಿ ಯುವತಿ ಮಂಡಲದ ಅಧ್ಯಕ್ಷೆಯಾದ ಜಸಿಂತಾ ಮೋನಿಸ್ರವರೇ, ಪಂಚಾಯತ್ ಸದಸ್ಯೆಯಾದ ದೀಪಿಕಾ ಯೋಗೀಶ್ರವರೇ, SKDRDPನ ಗುಣವತಿಯವರೇ, ಸ್ವಲ್ಪ ಸಮಯ ನಡೆದು ಮತ್ತೆ ನಿಂತಿತ್ತು ಕೃಷಿಕಿ ಯುವಕ ಮಂಡಲ. ಇದನ್ನು ಪುನರಾರಂಭಿಸಿದಂಥ ಜಗದೀಶ್ರವರೇ, ಹಾಗೆ ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾದ ವಸಂತ ಪಕ್ಕಿದಕಲ ಅವರೇ, SDMC ಅಧ್ಯಕ್ಷರಾದ ಪ್ರವೀಣ್ರವರೇ, ಇಲ್ಲಿ ನೆರೆದಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ಶಾರೀರಿಕ ಶಿಕ್ಷಕರೇ ಹಾಗೂ ಪುಟಾಣಿ ಮಕ್ಕಳೇ, ಮಾತಾಡಲಿಕ್ಕೆ ಇದು ಅವಕಾಶ ಇದು ಅಲ್ಲ. ಆದರೆ ಈಗ ಕ್ರೀಡಾ ಆರಂಭ ಆಗಲಿಕ್ಕಿದೆ. ಆದರೆ 2 ಮಾತನ್ನು ನಾನು ಮಾತಾಡಬೇಕಂತ ಇದ್ದೇನೆ. ನಾನು ಈ ಸಾರಿ ಯುವಕ ಮಂಡಲಕ್ಕೆ ಏನು ಸಹಕಾರ ಕೊಟ್ಟಿಲ್ಲ. ಯಾಕೆಂತೇಳಿದರೆ ನನ್ನ ಆರೋಗ್ಯನೂ ಸರಿ ಇಲ್ಲ. ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿದರೆ ನಮ್ಮ ಪ್ರಸನ್ನ ಶೆಣೆಯವರು ನನ್ನನ್ನು ಭಾರಿ ಒತ್ತಾಯಪೂರ್ವಕವಾಗಿ ಜಯರಾಜ್, ನಾಗರಾಜ್ ಎಲ್ಲ ಬಂದು ನನ್ನನ್ನು ಭಾರಿ ಕೇಳಿಕೊಂಡ್ರು. ಆಗ ನನಗೂ ಮುಜುಗರ ಆಯಿತು. ಬರಲೇಬೇಕಂತ ಹೇಳಿದರು. ಈಗ ನನ್ನನ್ನು ಕಾರಿನಲ್ಲಿ ಕರ್ಕೊಂಡು ಬಂದರು. ಕಾರ್ ನನ್ನ ಹತ್ರನೂ ಇದೆ, ಆದರೆ ನನಗೆ ಡ್ರೈವಿಂಗ್ ಮಾಡೋದಿಲ್ಲ ಈಗ. ಆದರೂ ನೀವೊಂದು ಬೇರೆ ಗೌರವಾಧ್ಯಕ್ಷರನ್ನು ಮಾಡಿ ದಯವಿಟ್ಟು ನನ್ನ ಹೆಸರು ಬೇಡ ಅಂತ ಹೇಳಿದರು.
ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಹೆಸರನ್ನೇ ನಮೂದಿಸಿದ್ದಾರೆ. ಆದರೆ ಗಣೇಶನ ನೆನಪಿನಲ್ಲಿ ನಾವು ಚೌತಿಯಂದೇ ನಾವು ಈ ಆಟೋಟ ಸ್ಪರ್ಧೆಯನ್ನು ಇಟ್ಟುಕೊಂಡಿದ್ದೆವು. ಈಗ ಆಗಮಿಸಿದಂಥ ರಂಜನ್ ಜಿ ಗೌಡರವರನ್ನು ಸ್ವಾಗತಿಸುತ್ತಿದ್ದೇನೆ. ಹಾಗೆ ಆಮೇಲೆ ನಮ್ಮ ದೇವಸ್ಥಾನದಲ್ಲಿ ನಾಗಬ್ರಹ್ಮ ದೇವಸ್ಥಾನದಲ್ಲಿ ಗಣಪತಿ ಇಡುವುದು ಅಂತಾಯಿತು. ಹಾಗೆ ಅದರ ನೆಕ್ಸ್ಟ್ ಬರುವಂಥ ಆದಿತ್ಯವಾರವನ್ನು ನಾವು ಫಿಕ್ಸ್ ಮಾಡಿದೆವು. 23 ವರ್ಷಗಳಲ್ಲೂ ಹಾಗೆ ನಡೀತಾ ಬಂತು. 24ನೇ ವರ್ಷಕ್ಕೆ ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ತಡ ಆಯಿತು. ಆದರೂ ಯಾವಾಗಲೂ ನಮಗೆ ಒಂದು ಸ್ವಲ್ಪ ಮಳೆದ್ದು ಹೆದರಿಕೆ ಇತ್ತು. ಅದಕ್ಕಾಗಿ 25ನೇ ವರ್ಷವನ್ನು ಸ್ವಲ್ಪ ದೂರ ಕೊಂಡೋಗುವಂಥ ಸದಸ್ಯರ ಮೇರೆಗೆ ಇವತ್ತು ನಡೀಲಿಕ್ಕೆ ಆಯಿತು. ಹಾಗೆ ಸ್ವಲ್ಪ ಸಮಯವನ್ನು ದೂರ ಮಾಡಿದೆವು. ನನ್ನ ಆರೋಗ್ಯ ಸರಿಯಿಲ್ಲ, ಅದಕ್ಕಾಗಿ ನಾನು ಈ ಯುವಕ ಮಂಡಲವನ್ನು ಬಿಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ಯುವಕ ಮಂಡಲ. ನಾನು 60 ವರ್ಷ ದಾಟಿದೆ. ನಾನು ಸೀನಿಯರ್ ಸಿಟಿಸನ್. ಯುವಕ ಮಂಡಲಕ್ಕೆ ಮುದುಕ ಯಾಕೆ ಗೌರವಾಧ್ಯಕ್ಷ ಅಂತ ಹೇಳಿ ನಾನೇ ನಿರ್ಗಮಿಸುತ್ತಿದ್ದೇನೆ. ನನ್ನ ಅಚ್ಚುಮೆಚ್ಚಿನ ಯುವಕ ಸಂಘ ಇದು. ನನ್ನ ಮನೆ ಹತ್ತಿರ ಇದೆ. ಎಲ್ಲ ನಮ್ಮ ಸಂಘದವರು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಹಾಗೆ ಇದನ್ನು ಬಿಡಲಿಕ್ಕೆ ಬೇಜಾರಾಗ್ತದೆ, ಆದರೂ ಅನಿವಾರ್ಯ. ಹಾಗಾಗಿ ನಾನು ಇದನ್ನು ಬಿಟ್ಟು ನಿರ್ಗಮಿಸುತ್ತಿದ್ದೇನೆ. ಆದರೂ ಬೆಳ್ಳಿ ಹಬ್ಬಕ್ಕೆ ಒಂದು ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಇವತ್ತು ಬಂದಿದ್ದೇನೆ. ಅಂದರೆ ಈ ಕೈ ಹಿಡಿದು ಎಲ್ಲ ಕೊಂಡು ಬರುವಂಥದ್ದು ನನಗೆ ಸಮಂಜಸ ಕಾಣುವುದಿಲ್ಲ. ಅಷ್ಟು ಕಷ್ಟದಲ್ಲಿ ಯಾಕೆ ಬರಬೇಕು ಅಂತ ಕೂತವರು ನೆನೆಸ್ಲಿಕ್ಕೂ ಸಾಕು. ಹಾಗಾಗಿ ನಾನು ಅಷ್ಟು ಮನಸ್ಸಿಲ್ಲ ನನಗೆ. ನನ್ನ ಹತ್ತಿರದ ಯುವಕ ಮಂಡಲ ಆದದ್ದರಿಂದ ನಾನು ಮೊದಲು ಕೂಡ ನಾನು ಏನು ಕಲೆಕ್ಷನಿಗೆ ಹೋಗೋದಾದರೂ ಏನು ಇಲ್ಲ. ಆದರೆ ಏನಾದರೂ ತಾಪತ್ರಯ ಆದರೆ ಉಂಟಾ ಅಂತ ಕೇಳ್ತಾ ಇದ್ದೆ. ಅಂಥದ್ದು ಸಂದರ್ಭ ಬಂದಿಲ್ಲ. ಒಮ್ಮೆ ಈ ಕಟ್ಟಡ ಕಟ್ಟುವಾಗ ಸ್ವಲ್ಪ ತಾಪತ್ರಯ ಆಯಿತು, ಆಗ ನಾನು ಸಹಕರಿಸಿದ್ದೇನೆ. ಆದರೆ ಯಾವಾಗಲೂ ಏನಿದ್ರೂ ನಾನು ಇದ್ದೇನೆ ಅಂತ ಒಂದು ಮಾತನ್ನು ನಾನು ಇವರಿಗೆ ಹೇಳ್ತಾ ಇದ್ದೆ. ಅದನ್ನು ಅವರು ಸ್ಮರಿಸ್ತಿದ್ದರು. ಆದರೆ ನನಗೇನು ಉಪದ್ರ ಕೊಡ್ತಾ ಇರಲಿಲ್ಲ. ಅವರೇ ಮಾಡಿಕೊಂಡು ಹೋಗ್ತಾಯಿದ್ದರು. ಇದರ ಒಟ್ಟಿಗೆ ನಾವು ಮೋಟೋ ಕ್ರಾಸ್ ಮಾಡಿದೆವು. ನವೀನ್ ಕುಮಾರ್ ಮತ್ತು ಜಲೀಲ್ನ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಮೋಟೋ ಕ್ರಾಸ್ ಮಾಡಿದೆವು. ಈ ಟ್ರ್ಯಾಕ್ ಎಲ್ಲ ನಮ್ಮ ಟೈಮಲ್ಲೇ ಮಾಡಿದ್ದು. ಆಮೇಲೆ ಕಳೆದ ವರ್ಷ ಸಮಜಿತ್ ಕ್ಲಬ್ ಅಂತ ಒಂದು ಆಯಿತು. ಅವರು ಅದನ್ನು ನಡೆಸಿದರು. ಆದಷ್ಟು ಯುವಕ ಮಂಡಲದಿಂದ ನಾವು ಬಡವರಿಗೆ ಉಪಕಾರ ಮಾಡುವುದಾಗಲಿ, ಶಾಲೆಯ ಬಗ್ಗೆ ಆಗಲಿ ಎಲ್ಲ ಕೆಲಸವನ್ನು ಮಾಡಿದ್ದೇವೆ. ಮತ್ತು 25 ವರ್ಷ ನಡೆಸಿಕೊಂಡು ಬರುವಂಥದ್ದು ಅದು ಅಷ್ಟು ಸುಲಭದ ಕೆಲಸ ಏನೂ ಅಲ್ಲ. 25 ವರ್ಷ ಆ್ಯಕ್ಟಿವ್ ಆಗಿ ನಡೆಸಿಕೊಂಡು ಬಂದು ಇವತ್ತು 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಮಾಡ್ತಾಯಿದ್ದೇವೆ ಅಂತ ಹೇಳಿದರೆ ಅದು ಒಂದು ಎಲ್ಲರೂ ಮೆಚ್ಚುವಂಥದ್ದು. ಈಗಾಗಲೇ ನಮ್ಮ ಜಯಶಂಕರ್ ಶರ್ಮಾರವರು ಹೇಳಿದರು, ಇಲ್ಲಿ ಕೆಲವು
ಯುವಕ ಮಂಡಲ ಯುವತಿ ಮಂಡಲಗಳೆಲ್ಲ ಒಳ್ಳೆ ಕಾರ್ಯನಿರ್ವಹಿಸ್ತಿದ್ದೇವೆ ಅಂಥೇಳಿ. ಅದರಲ್ಲಿ ನಮ್ಮದು ಒಂದು. ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾವ ವಿಚಾರದಲ್ಲೂ ಏನೂ ಅಡೆತಡೆ ಬರದೆ ಚೌತಿಯೊಂದು ಆರಂಭಿಸಿದಂಥ ಈ ನಮ್ಮ ಕ್ಲಬ್ಬಿನ ಆಟೋಟ ಸ್ಪರ್ಧೆ ಇಷ್ಟರವರೆಗೂ ಏನು ನಮಗೆ ದೊಡ್ಡ ಮೋಡ ಕಂಡರೂ ಮಳೆ ಬರದೆ ನಮಗೆ ದೇವರು ಅನುಗ್ರಹಿಸಿದ್ದಾರೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೇ ಇದನ್ನು ಪ್ರಾರಂಭಿಸುವುದು ನಮ್ಮ ಕ್ರಮ. ಆದ್ದರಿಂದ ಇವತ್ತು ಕೂಡ ಯಾವುದೇ ನಮೂನೆಯ ತೊಂದರೆ ಬರದೆ ಒಳ್ಳೆ ರೀತಿಯಲ್ಲಿ ಇದು ನಡೆಯಲಿ, ಶುಭವಾಗಲಿ. ಯಾವತ್ತೂ ನನ್ನ ಪ್ರೀತಿ ನಿಮ್ಮ ಮೇಲೆ ಇದೆ ಅಂತ ಹೇಳಿಕೊಂಡು ನನಗೆ ಈ ಅವಕಾಶವನ್ನು ಒದಗಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ, ಯುವಕ ಮಂಡಲದ ಸದಸ್ಯರಿಗೂ, ಎಲ್ಲ ಕಾರ್ಯಕರ್ತರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ, ಪೂರ್ಣ ವಿರಾಮ ನೀಡುತ್ತೇನೆ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಅವರ ಅನುಭವದ ಮುಖಾಂತರ ಈಗಾಗಲೇ ನವೋದಯ ಯುವಕ ಮಂಡಲನ ಬಿಟ್ಟು ತೆರಳುವಂಥ ಸೂಚನೆಗಳು ನೀಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಅದು ಸಾಧ್ಯವೇ ಇಲ್ಲ. ಯಾಕಂದರೆ ಇವತ್ತು ನವೋದಯ ಯುವಕ ಮತ್ತು ಯುವತಿ ಮಂಡಲ ಇಷ್ಟು ವರ್ಷ ತನಕ ಸತತವಾಗಿ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರು ನಾಯಕತ್ವವನ್ನು ತಗೊಂಡು ನಮಗೆ ಬೆನ್ನೆಲುಬಾಗಿ ನಿಂತು ಸದಾಕಾಲ ನಮ್ಮನ್ನು ಪ್ರೋತ್ಸಾಹಿಸಿ ಅವರು ಹೇಳಿದ ಪ್ರಕಾರ ನಮಗೆ ಈ 25 ವರ್ಷ ಇಷ್ಟೊಂದು ಬೆಳ್ಳಿ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಬೇಕಾದ ಪ್ರತಿಯೊಂದು ವರ್ಷ ಕೂಡ ಅವರು ಹೇಳಿದಂಥ ಮಾತು ಇವತ್ತು ನಮಗೆ ನೆನಪಿಗೆ ಬರ್ತಾ ಇದೆ. ಅವರು ಹೇಳಿದಂಥ ಒಂದು ಮಾತು ನಿಗ್ಲು ದುಮ್ಮು ಪೋಲಮ್ಮ ಪಿರೋಡ್ ಯಾನುಲ್ಲ ಎಂಚಿನಾಣಲ್ಲ ಯಾನುಲ್ಲೆ ಒಂದು ಒಂದೇ ಒಂದು ಧೈರ್ಯದ ಮಾತು ಇವತ್ತು 25 ವರ್ಷದ ತನಕ ನಮ್ಮನ್ನ ತಗೊಂಡೋಗಿದೆ. ಆ ಧೈರ್ಯದ ಮಾತು ಇವತ್ತು ನಮಗೆಲ್ಲರೂ ಕೂಡ ಯುವಕರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ. ಈ 25 ವರ್ಷ ಅಥವಾ 50 ವರ್ಷ ಆಗೋ ತನಕ ಕೂಡ ನೀವು ನಮ್ಮ ಜೊತೆಗೆ ಇರಲೇಬೇಕು. ನಿಮಗೆ ಭಗವಂತ ಆರೋಗ್ಯವನ್ನ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ತಂದುಕೊಟ್ಟು ನಮ್ಮೊಂದಿಗೆ ಇನ್ನು ಕೂಡ ಲವಲವಿಕೆಯಿಂದ ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತು ನಮಗೆ ಧೈರ್ಯವನ್ನು ಕೊಡುತ್ತಾ ಒಂದು ಉತ್ಸಾಹವನ್ನ ತುಂಬಿದಂತಹ ನೀವು ಇದ್ದಾಗ ಮಾತ್ರ ನಾವು ನಿಮ್ಮಿಂದ ನಾವು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ವೇದಿಕೆಯಲ್ಲಿ ಈ ಒಂದು ಜನರ ಸಮ್ಮುಖದಲ್ಲಿ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ. ನವೋದಯ ಯುವಕ ಮತ್ತು ಯುವತಿ ಮಂಡಲ ಇವತ್ತು ಮೆಲಂತಬೆಟ್ಟು ಗ್ರಾಮ ಅಲ್ಲ, ಬೆಳ್ತಂಗಡಿ ತಾಲೂಕಲ್ಲ, ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆ ಒಂದು ಹೆಸರನ್ನ ತಗೊಂಡೋಗ್ಬೇಕಾದರೂ ಕೂಡ ಇವರ ಪಾತ್ರ ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಇನ್ನು ಮುಂದೆಯೂ ಕೂಡ ತಮ್ಮ ಸಹಕಾರನ ಬಯಸ್ತೇವೆ. ನಿಮಗೆ ಧೈರ್ಯದ ಮಾತು 25 ವರ್ಷ ಅಲ್ಲ 100 ವರ್ಷವನ್ನು ಕೂಡ ನಮಗೆ ತಗೊಂಡೋಗುವಂತಹ ಒಂದು ಸಾಧ್ಯತೆ ಇದೆ. ನಿಮ್ಮ ಒಂದು ಧೈರ್ಯದ ಮಾತು ಇವತ್ತು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಇವತ್ತು ಕೂಡ ಹೇಳ್ತಾರೆ ಎಂಚಿನಾಣಲ್ಲ ಯಾನುಲ್ಲ ಅಂತ. ಆ ಒಂದೇ ಒಂದು ಮಾತು ಇವತ್ತು ನಮ್ಮನ್ನು ಬೆಳೆಸಿ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಾವೆಲ್ಲರೂ ಕೂಡ ನವೋದಯ ಯುವಕ ಮಂಡಲದ ಮತ್ತು ಯುವತಿ ಮಂಡಲದ ಎಲ್ಲ ಸದಸ್ಯರು ಅಥವಾ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ನೀವು ಗೌರವಾಧ್ಯಕ್ಷರಾಗಿ ಬಂದಿರುವಂತದ್ದು ನಮ್ಮ ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ. ಆ ಪುಣ್ಯದ ಕೆಲಸದಿಂದಾಗಿ ನಮ್ಮ ಎದುರು ನಿಂತು ನಮ್ಮೊಂದಿಗೆ ಸಹಕರಿಸಿದ್ದೀರಾ. ಇನ್ನು ಮುಂದೆಯೂ ನಿಮ್ಮ ಆಶೀರ್ವಾದ ನಮಗೆ ಬೇಕೇ ಬೇಕು. ಅಭಿನಂದನೆಗಳು ಸರ್. ನಿಮ್ಮ ಸಹಕಾರ ಯಾವತ್ತೂ ಕೂಡ ನೀವು ಜಸ್ಟ್ ನಮಗೆ ಧೈರ್ಯ ಕೊಟ್ಟರೆ ಸಾಕು, ಮುಂದೆಲ್ಲ ನಾವು ಮಾಡ್ತಾ ಹೋಗ್ತೀವಿ. ಈ ಒಂದು ಮಾತನ್ನು ಹೇಳ್ತಾ ನಿಮಗೆ ದೇವರ ಆಯುರಾರೋಗ್ಯವನ್ನು ಕರುಣಿಸಲೆಂತ ಪ್ರಾರ್ಥಿಸುತ್ತಾ ಇವತ್ತಿನ ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಬಗ್ಗೆದಗಾಲ ಮೇಲಂತ ಬೆಟ್ಟು ಬೆಳ್ಳಿ ಹಬ್ಬದ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಕಬಡ್ಡಿ ಪಂದ್ಯಾಟದ ಉದ್ಘಾಟಕರಾಗಿ ಈಗಾಗಲೇ ನಮ್ಮ ಜೊತೆಗೆ ಆಗಮಿಸಿದ್ದಾರೆ ಶ್ರೀ ರಂಜನ್ ಗೌಡ, ಅಧ್ಯಕ್ಷರು ಕಬಡ್ಡಿ ಅಸೋಸಿಯೇಷನ್. ಇವರಿಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಸೇರಿದಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವನ್ನು ಸ್ವಾಗತಿಸುತ್ತಾ ಇವರಿಗೆ ಶ್ರೀ ಹರೀಶ್ ಕುಲಾಲ್ ಇವರು ವೇದಿಕೆಗೆ ಬಂದು ಈ ಒಂದು ಯುವಕ ಮಂಡಲ ಇವತ್ತಿನ ಕಬಡ್ಡಿ ಪಂದ್ಯಾಟದ ಉದ್ಘಾಟಕರಾಗಿ ಆಗಮಿಸಿದ ರಂಜನ್ ಗೌಡ ಇವರಿಗೆ ಹರೀಶ್ ಕುಮಾರ್ ಇವರು ಶಾಲನ್ನು ಹೊದಿಸಿ ಪ್ರೀತಿಪೂರ್ವಕ ಪುಷ್ಪಗುಚ್ಛವನ್ನ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿರೋ ನಮಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ನಾವೆಲ್ಲರೂ ಕೂಡ ಇದ್ದೇವೆ. ಇವತ್ತು ಉದ್ಘಾಟನಾ ಸಮಾರಂಭ ಆಗಮಿಸಿದ ಶ್ರೀಯುತ ರಂಜನ್ ಗೌಡ ಇವರು ನಮ್ಮೊಂದಿಗೆ 2 ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನವೋದಯ ಯುವಕ ಮಂಡಲ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಇದರ ಬೆಳ್ಳಿ ಹಬ್ಬದ
ಪ್ರಯುಕ್ತದ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಆತ್ಮೀಯರು ಹಿರಿಯರು ಆದಂಥ ಮನೋಹರ್ ಪಡಿವಾಲ್ರವರೇ, ಅದೇ ರೀತಿ ಈ ಯುವಕ ಮಂಡಲದ ಗೌರವಾಧ್ಯಕ್ಷರು ಆದಂಥವರವರು, ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿದಂಥ ಜಯಶಂಕರ್ ಶರ್ಮಾರವರೇ, ಶ್ರೀಮತಿ ಸವಿತಾರವರೇ, ಶ್ರೀಮತಿ ಗುಣವತಿರವರೇ, ಶ್ರೀಮತಿ ಆತ್ಮೀಯರಾದಂಥ ಜಸಿಂತಾ ಮೋನಿಸ್ರವರೇ, ದೀಪಿಕಾ ಯೋಗೀಶ್ರವರೇ, ಜಗದೀಶ್ರವರೇ, ಪ್ರವೀಣ್ರವರೇ, ವೇದಿಕೆಯಲ್ಲಿರುವಂಥ ಹಿರಿಯರು, ನನ್ನ ಆತ್ಮೀಯರಾದಂಥ ವಿಮಲಕ್ಕನವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರುವಾಗ ಸ್ವಲ್ಪ ತಡವಾಯಿತು. ಅದಕ್ಕಾಗಿ ಮೊದಲನೇದಾಗಿ ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸ್ತಾ, ಈ ಕಾರ್ಯಕ್ರಮಕ್ಕೆ ಬರುವಾಗ ಇದರ ಗೌರವ ಅಧ್ಯಕ್ಷರಾದಂಥ ಮನೋಹರ್ ಪಡಿವಾಲ್ರವರು ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ರು, ಒಂದು ಯುವಕ ಮಂಡಳ 25 ವರ್ಷ ಕಟ್ಟಿ ಬೆಳೆಸಿ ಅವರಿಗೆ ಇವತ್ತು ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ನಾನು ನೋಡಿದಂತೆ, ನಾನು ಚಿಕ್ಕ ವಯಸ್ಸಿನಿಂದ ಮನೋಹರ್ ಪಡಿವಾಲ್ರವರನ್ನು ನೋಡಿದವನು. ಬೆಳ್ತಂಗಡಿಯಲ್ಲಿ ಅವರ ಟಯರ್ನ ಶಾಪ್ ಇರುವಾಗಲಿಂದ ಆರೋಗ್ಯ ಅಂತ ಹೇಳುವುದು ಮನುಷ್ಯನಿಗೆ ಅಷ್ಟು ಮುಖ್ಯವಾದದ್ದು. ಇವತ್ತು ಈ ಆಧುನಿಕ ಜಗತ್ತಲ್ಲಿ ಮನುಷ್ಯನಿಗೆ ಯಾವುದಾದ್ರು ಒಂದು ಕಾರಣ ಬೇಕು ಅಷ್ಟೇ ಅನಾರೋಗ್ಯ ಆಗಲಿಕ್ಕೆ. ನಾವು ಎಷ್ಟು ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದರೂ ಕಷ್ಟ. ಕಾರಣಗಳು ಯಾವ ರೋಗಕ್ಕೂ ಇವತ್ತು ಯಾವುದಿಲ್ಲದಿದ್ರೂ ಮನುಷ್ಯನಿಗೊಂದು ಸಕ್ಕರೆ ಕಾಯಿಲೆ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಮೀರಿ ಬರಬೇಕು ಅಂತ ಹೇಳಿದರೆ ಇವತ್ತಿಂಥ ಯುವಕ ಮಂಡಳಗಳು ಪ್ರತಿ ಗ್ರಾಮದಲ್ಲಿ ಬೆಳಿಬೇಕು ಮತ್ತು ಅದನ್ನು ಬೆಳೆಸಬೇಕು. ಈ ನವೋದಯ ಯುವಕ ಮಂಡಳ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ 25 ವರ್ಷಗಳಿಂದ. ಈಗಾಗಲೇ ಅವರು ತಿಳಿಸಿದಂತೆ ಈ ಸುಂದರ ಪರಿಸರ ಈ ಯುವಕ ಮಂಡಳಕ್ಕೆ ಒಂದು ಬಹುದೊಡ್ಡ ಕೊಡುಗೆ ಏನು ಅಂತ ಹೇಳಿದರೆ ಇಲ್ಲಿ ಸುತ್ತ ಇರುವಂಥ ಪರಿಸರ ಮತ್ತು ಈ ಪರ್ವತದ ಆಕರ್ಷಣೆ. ಹಿಂದೊಮ್ಮೆ ಇಲ್ಲಿ ಮೋಟರ್ ಸ್ಪೋರ್ಟ್ಸ್ ರ್ಯಾಲಿಯನ್ನು ನಡೆಸಿದರು. ಆ ಸಂದರ್ಭದಲ್ಲಿ ಎಲ್ಲೆಲ್ಲೋ ಬೇರೆ ತಾಲೂಕಿನ ಜನಗಳು ಇಲ್ಲಿ ಬಂದು ಈ ಮೋಟರ್ ಸ್ಪೋರ್ಟ್ಸನ್ನು ನೋಡ್ತಿದ್ರು. ನೀವು ಈ ಸೋಷಲ್ ಮೀಡಿಯಾದಲ್ಲಿರ್ಬೋದು, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆ ಮೋಟರ್ ಸ್ಪೋರ್ಟ್ಸ್ ರ್ಯಾಲಿ ವೈರಲ್ ಆಗಿತ್ತು. ಹಾಗಾಗಿ ಈ ಚಟುವಟಿಕೆಗಳು ನಿರಂತರ ನಡಿಬೇಕು ಮತ್ತು ಮನೋಹರ್ ಪಡಿವಾಲ್ರಂಥವರ ಆಶೀರ್ವಾದ ಮತ್ತು ಈ ಯುವಕ ಮಂಡಳದ ಎಲ್ಲ ಯುವಕರು ಒಟ್ಟು ಸೇರಿ ಇದನ್ನು 25 ವರ್ಷ ಇವತ್ತು ಪೂರ್ಣಗೊಳಿಸಿದ್ದೀರ. ಇನ್ನು ಮುಂದಿನ ದಿನಗಳಲ್ಲಿ 100 ವರ್ಷ ಅತ್ಯಂತ ಯಶಸ್ವಿಯಿಂದ ಈ ಯುವಕ ಮಂಡಳ ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ, ಇವತ್ತು ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಟದ ಆಟೋಟ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀರ. ಇಂಥ ಯುವಕ ಮಂಡಳಗಳು ಇಂಥ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದರೆ ಮಾತ್ರ ಈ ಗ್ರಾಮದ ಮಕ್ಕಳಾಗ್ಬೋದು ಅಥವಾ ಬೆಳೆಯುವಂಥ ಪ್ರತಿಭೆಗಳು ಬೆಳೆದು ತಮ್ಮ ಆಟೋಟವನ್ನು ಪ್ರದರ್ಶಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದು ಅತ್ಯಂತ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಯುವಕ ಮಂಡಳ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಶುಭವನ್ನು ಹಾರೈಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಬಂದು ಪಾಲ್ಗೊಂಡು 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ನವೋದಯ ಯುವಕ ಮಂಡಳದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇವತ್ತಿನ ಈ ಒಂದು ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಿರುವಂತಹ ಶ್ರೀಯುತ ರಂಜನ್ ಗೌಡ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಬೆಳಗಿನ ಈ ಒಂದು ಉದ್ಘಾಟನಾ ಸಮಾರಂಭದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದವನ್ನು ಸಮರ್ಪಿಸಲಿಕ್ಕಿದ್ದಾರೆ ನಮ್ಮ ಯುವತಿ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪ್ರತಿಭಾ ನಾಗರಾಜ್ ಅವರು. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಕಳ ಮೇಲಂತ ಬಿಟ್ಟು ಬೆಳ್ತಂಗಡಿ ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಟ ಮತ್ತು ಆಟೋಟ ಸ್ಪರ್ಧೆಗಳು ಇನ್ನೇನು ಉದ್ಘಾಟನೆಗೊಳ್ಳಲಿರುತ್ತದೆ. ಈ ಅದ್ಭುತ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಿರುವ ಶ್ರೀ ರಂಜನ್ ಗೌಡ ಅಧ್ಯಕ್ಷರು, ಕಬಡ್ಡಿ ಅಸೋಸಿಯೇಷನ್ ಇವರಿಗೆ ನಮ್ಮ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಅನಂತ ಧನ್ಯವಾದಗಳು. ಶ್ರೀಯುತ ರಂಜನ್ ಗೌಡ ಇವರಿಗೆ ಮೋನಪ್ಪ ಕುಲಾಲ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ಶುಭ ಹಾರೈಸಿರುವಂತಹ ಅದೇ ರೀತಿ ಕಬಡ್ಡಿ ಪಂದ್ಯಾಟದ ಅಂಕಣವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಶ್ರೀ ರಂಜನ್ ಗೌಡ. ನಮ್ಮೊಂದಿಗೆ ತಮ್ಮ ಸಮಯವನ್ನು ಕೊಟ್ಟಿರುವಂತಹ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ಎಚ್ ಮನೋಹರ ಪಡಿವಾಳ ಮಾಪಲಾಡಿ ಇವರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು ಸರ್. ಶ್ರೀಯುತ ಮನೋಹರ್ ಪಡಿವಾಳ್ ಇವರಿಗೆ ಸಂತೋಷ್ ಆಚಾರ್ಯ ಇವರು ಈ ಒಂದು ಉದ್ಘಾಟನಾ ಸಮಾರಂಭದ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸತತ 25 ವರ್ಷಗಳಿಂದ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತು ನಮಗೆಲ್ಲರೂ ಕೂಡ ಪ್ರೋತ್ಸಾಹ ನೀಡಿದಂತಹ ಶ್ರೀಯುತ ಮನೋಹರ್ ಪಡಿವಾಳ್ ಇವರಿಗೆ ಸಂತೋಷ್ ಆಚಾರ್ಯ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ನಮ್ಮನ್ನು ಹರಸಿ ಹಾರೈಸಿದ ಶ್ರೀ ಜಯಶಂಕರ್ ಶರ್ಮಾ, ನಿರ್ದೇಶಕರು SKDRDP ಧರ್ಮಸ್ಥಳ ಇವರಿಗೆ ನಮ್ಮ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಶ್ರೀಯುತ ಜಯಶಂಕರ್ ಶರ್ಮಾ ಇವರಿಗೆ ನಮ್ಮ ಯುವಕ ಮಂಡಲದ ಕಾರ್ಯದರ್ಶಿಯಾಗಿರುವಂತಹ ರಾಧಾಕೃಷ್ಣ ಮಾಪಲಾಡಿ ಇವರು ಗೌರವ ಸ್ಮರಣಿಕೆ ನೀಡಿ ಅಭಿನಂದನೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ ಶ್ರೀಮತಿ ಗುಣವತಿ, ಸೇವಾ ಪ್ರತಿನಿಧಿ SKDRDP ಧರ್ಮಸ್ಥಳ ಇವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ಮೇಡಮ್. ಶ್ರೀಮತಿ ಗುಣವತಿ ಇವರಿಗೆ ಭುವನ್ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಭುವನ್. ಹಾಗೆ ಶ್ರೀಮತಿ ಜಸಿಂತಾ ಮೋನಿಸ್, ಸ್ಫೂರ್ತಿ ಮಹಿಳಾ ಮಂಡಲ ಮೇಲಂತ ಬಿಟ್ಟು ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ಶ್ರೀಮತಿ ಜಸಿಂತಾ ಮೋನಿಸ್ ಇವರಿಗೆ ಕೇಶವ ಕುಲಾಲ್ ಇವರು ಗೌರವ ಸ್ಮರಣಿಕೆ ನೀಡಿ ಅಭಿನಂದನೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮೊಂದಿಗೆ ಶುಭ ಹಾರೈಸಿರುವಂತಹ ಶ್ರೀಮತಿ ಜಸಿಂತಾ ಮೋನಿಸ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಿದಂತಹ ನಮಗೆ ಗೌರವ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಇನ್ನೊಬ್ಬ ಅತಿಥಿಗಳಾದ ಶ್ರೀ ಜಗದೀಶ್, ಅಧ್ಯಕ್ಷರು ಕೃಷಿಕ ಯುವಕ ಮಂಡಲ ಮೇಲಂತ ಬಿಟ್ಟು ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಶ್ರೀಯುತ ಜಗದೀಶ್ ಇವರಿಗೆ ಜಯರಾಜ್ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮವರಾಗಿ ನಮಗೆಲ್ಲರಿಗೂ ಕೂಡ ಬಹಳ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮಗೆಲ್ಲರಿಗೂ ಕೂಡ ಸಹಕಾರ ನೀಡಿರುವಂತಹ ನಮ್ಮ ಕೃಷಿಕ ಯುವಕ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಗದೀಶ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಅತಿಥಿಯಾದ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಮೇಲಂತ ಬಿಟ್ಟು ಶ್ರೀಮತಿ ದೀಪಿಕಾ ಯೋಗೀಶ್ ಇವರಿಗೂ ಕೂಡ ನವೋದಯ ಯುವಕ ಮತ್ತು ಯುವತಿ ಮಂಡಲ ಪರವಾಗಿ ಧನ್ಯವಾದಗಳು ಮೇಡಮ್. ಶ್ರೀಮತಿ ದೀಪಿಕಾ ಯೋಗೀಶ್ ಇವರಿಗೆ ತುಂಗಪ್ಪ ಕುಲಾಲ್ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮವರಾಗಿರುವಂತಹ ನಮ್ಮ ಯುವತಿ ಮಂಡಲದ ಸದಸ್ಯರು ಹೌದು, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂತಹ ಶ್ರೀಮತಿ ದೀಪಿಕಾ ಯೋಗೀಶ್ ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿದ್ದಾರೆ. ಇವರಿಗೆ ಕೂಡ ನಾವು ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಪ್ರವೀಣ್, ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಮೇಲಂತ ಬಿಟ್ಟು ಇವರಿಗೂ ಧನ್ಯವಾದಗಳು ಸರ್. ಶ್ರೀಯುತ ಪ್ರವೀಣ್ ಇವರಿಗೆ ಪ್ರಸನ್ನ ಶೆಣೈ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮೇಲಂತಬೆಟ್ಟು ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿ ಅಲಂಕೃತಗೊಂಡಿರುವ ನಮ್ಮೂರಿನ ನಮಗೆ ಸದಾ ಸ್ಫೂರ್ತಿಯಾಗಿರುವ ಶ್ರೀ ಯೋಗೀಶ್ ಕುಮಾರ್ ಧರ್ಮದರ್ಶಿಗಳು, ಭಗವತಿ ದೇವಸ್ಥಾನ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಶ್ರೀಯುತ ಯೋಗೀಶ್ ಕುಮಾರ್ ಇವರಿಗೆ ಸುರೇಶ್ ಶೆಟ್ಟಿ ಇವರು ನಮ್ಮ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರೂ ಕೂಡ ಭಗವಂತನ ಆಶೀರ್ವಾದವನ್ನ ಕೋರಿ ನಮಗೆಲ್ಲರೂ ಕೂಡ ಶುಭ ಹಾರೈಸಿರುವಂತಹ ಶ್ರೀಯುತ ಯೋಗೀಶ್ ಕುಮಾರ್ ಇವರಿಗೆ ನಮ್ಮ ಯುವಕ ಮಂಡಲದ ಸದಸ್ಯರಾಗಿರುವಂತಹ ಸುರೇಶ್ ಶೆಟ್ಟಿ ಇವರು ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಂಡ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಧನ್ಯವಾದ, ಅವಕಾಶಕ್ಕಾಗಿ ಧನ್ಯವಾದಗಳು. ಅತ್ಯಂತ ಯಶಸ್ವಿಯಾಗಿ ಧನ್ಯವಾದ ಸಮರ್ಪಣೆ ನೀಡಿದಂತಹ ಯುವತಿ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪ್ರತಿಭಾ ನಾಗರಾಜ್ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ
ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳಲ್ಲಿಂದು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ಕೇಂದ್ರ ಬಿಂದುವಾಗಿರುವಂತಹ ಆಟೋಟ ಸ್ಪರ್ಧೆ ಪುರುಷರ ಕಬಡ್ಡಿ ಪಂದ್ಯಾಟದ ಅಂಕಣವನ್ನ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ದಯವಿಟ್ಟು ಕೋರ್ಟ್ ಅಂಕಣಕ್ಕೆ ತೆರಳಿ ಈ ಒಂದು ಕಬಡ್ಡಿ ಅಂಕಣವನ್ನ ಉದ್ಘಾಟಿಸಬೇಕು. ಇವತ್ತಿನ ಈ ಒಂದು ಕಬಡ್ಡಿ ಅಂಕಣದ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮವರಾಗಿರುವಂತಹ ಶ್ರೀಯುತ ರಂಜನ್ ಗೌಡ, ಅಧ್ಯಕ್ಷರು ಕಬಡ್ಡಿ ಅಸೋಸಿಯೇಷನ್, ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರಂಜನ್ ಗೌಡ. ಅದೇ ರೀತಿ ಈ ವೇದಿಕೆಯಲ್ಲಿ ಹಾಜರಾಗಿರುವಂತಹ ಇವತ್ತು ನಮ್ಮ ಕಾರ್ಯಕ್ರಮದ ವಿದ್ಯುಕ್ತವಾಗಿ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದಂತಹ ಜಯಶಂಕರ್ ಶರ್ಮಾ, ಅದೇ ರೀತಿ ನಮ್ಮವರಾಗಿರುವಂತಹ ಧರ್ಮದರ್ಶಿಗಳಾಗಿರುವಂತಹ ಯೋಗೇಶ್ ಕುಮಾರ್ ಹಾಗೂ ದೀಪಕ ಯೋಗೇಶ್, ಸದಸ್ಯರು ಗ್ರಾಮ ಪಂಚಾಯತ್ ಮೇಲಂತಬೆಟ್ಟು, ಅದೇ ರೀತಿ ಕೃಷಿಕ ಯುವಕ ಮಂಡಲದ ಅಧ್ಯಕ್ಷರಾಗಿರುವಂತಹ ಜಗದೀಶ್, ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರವೀಣ್, ಎಲ್ಲ ಅತಿಥಿ ಅಭ್ಯಾಗತರು ಕೋರ್ಟ್ ಅಂಕಣಕ್ಕೆ ತೆರಳಿ ಕಬಡ್ಡಿ ಪಂದ್ಯಾಟದ ಅಂಕಣವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೇಕ್ಷಕರು, ನಮ್ಮೆಲ್ಲ ಸಹೃದಯ ಬಂಧುಗಳು ದಯವಿಟ್ಟು ಕಬಡ್ಡಿ ಅಂಕಣಕ್ಕೆ ತೆರಳಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಅನೇಕ ಆಟೋಟ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಈ ಒಂದು ಅಂಗಣದಲ್ಲಿ ಭಾಗವಹಿಸುವಂತಹ ಎಲ್ಲ ಸ್ಪರ್ಧಾರ್ಥಿಗಳು ದಯವಿಟ್ಟು ಆದಷ್ಟು ಬೇಗ ಈ ಒಂದು ಕ್ರೀಡಾಕೂಟವನ್ನು ನೆರವೇರಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯ ತಟ್ಟುವ ಮುಖಾಂತರ ಇವತ್ತು ಕಬಡ್ಡಿ ಪಂದ್ಯಾಟದ ಅಂಕಣವನ್ನ ನಮ್ಮ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಂಜನ್ ಗೌಡ ಇವರು ನೆರವೇರಿಸ್ತಾ ಇದ್ದಾರೆ. ಎಲ್ಲ ಇವತ್ತಿನ ಉದ್ಘಾಟನಾ ಸಮಾರಂಭದ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಇವತ್ತಿನ ಆಟೋಟ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ನಡೆಯಲಿ, ಈ ಒಂದು ಕ್ರೀಡಾಕೂಟ ಅತ್ಯದ್ಭುತ ರೀತಿಯಲ್ಲಿ ಹೊರಹೊಮ್ಮಲಿ ಅನ್ನುವಂಥ ಒಂದು ವಿಚಾರದೊಂದಿಗೆ ಇವತ್ತಿನ ಕ್ರೀಡಾಕೂಟವನ್ನು ಉದ್ಘಾಟಿಸಿದಂತ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಅತಿಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ತಮ್ಮೆಲ್ಲರ ಸಹಕಾರವನ್ನ ಬಯಸುತ್ತಾ ಇನ್ನು ಮುಂದೆಯೂ ಕೂಡ ನಿಮ್ಮ ಒಂದು ಸಹಕಾರ ಆಶೀರ್ವಾದ ನಮ್ಮ ಜೊತೆಗೆ ಇರಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಇನ್ನು ಕೆಲವೇ ನಿಮಿಷದಲ್ಲಿ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅನೇಕ ಕ್ರೀಡಾಕೂಟಗಳು ನಡೆಯಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಪಕ್ಕಿದಕಲ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಅಂಗನವಾಡಿ ಮಕ್ಕಳಿಗೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಂಗನವಾಡಿ ಮಕ್ಕಳ ಸ್ಪರ್ಧೆ ಕಪ್ಪೆ ಜಿಗಿತ, ಬಾಲ್ ಪಾಸಿಂಗ್, 1ರಿಂದ 2ನೇ ತರಗತಿ ಲಕ್ಕಿ ಗೇಮ್ 50 ಮೀಟರ್ ಓಟ, 3ರಿಂದ 4ನೇ ತರಗತಿ ಒಂಟಿಕಾಲಿನ ಓಟ, ಸಂಗೀತ ಕುರ್ಚಿ, 5ರಿಂದ 6ನೇ ತರಗತಿ
ಹುಡುಗರಿಗೆ 100 ಕಿಲೋಮೀಟರ್ ಓಟ, ಬಿಸ್ಕೆಟ್ ತಿನ್ನುವ ಸ್ಪರ್ಧೆ, ಹುಡುಗಿಯರಿಗೆ ಬುಕ್ ಬ್ಯಾಲೆನ್ಸ್, ಸೂಜಿದಾರ. 7ರಿಂದ 8ನೇ ತರಗತಿ ಹುಡುಗರಿಗೆ 100 ಮೀಟರ್ ಓಟ, ಬೊಗಸೆ ನೀರು, ಹುಡುಗಿಯರಿಗೆ ಬೊಗಸೆ ನೀರು, ಬಲೂನ್ ಹೊಡೆಯುವುದು. 9ರಿಂದ 10ನೇ ತರಗತಿ ವಿಕೆಟಿಗೆ ಗುರಿ 200 ಮೀಟರ್ ಓಟ, ಹುಡುಗಿಯರಿಗೆ ಬಕೆಟಿಗೆ ಬಾಲ್, ಸಂಗೀತ ಕುರ್ಚಿ ಹಾಗೂ ಸಾರ್ವಜನಿಕ ಮಹಿಳೆಯರಿಗೆ ಸಂಗೀತ ಕುರ್ಚಿ, ಶಾರ್ಟ್ ಪುಟ್. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಆಟೋಟ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೆನು. ನವೋದಯ ಯುವಕ ಯುವತಿ ಮಂಡಲದ ಪ್ರಯುಕ್ತ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ವಿವರ: ಅಂಗನವಾಡಿ ಮಕ್ಕಳ ಸ್ಪರ್ಧೆ, ಕಪ್ಪೆ ಜಿಗಿತ ಪಾಸಿಂಗ್ ದ ಬಾಲ್, 1ರಿಂದ 2ನೇ ತರಗತಿ ಲಕ್ಕಿ ಗೇಮ್ 50 ಮೀಟರ್ ಓಟ, 3ರಿಂದ 4ನೇ ತರಗತಿ ಒಂಟಿಕಾಲಿನ ಓಟ, ಸಂಗೀತ ಕುರ್ಚಿ, 5ರಿಂದ 6ನೇ ತರಗತಿ 100 ಕಿಲೋಮೀಟರ್ ಓಟ, ಬಿಸ್ಕೆಟ್ ತಿನ್ನುವ ಸ್ಪರ್ಧೆ, ಹುಡುಗಿಯರಿಗೆ ಬುಕ್ ಬ್ಯಾಲೆನ್ಸ್, ಸೂಜಿದಾರ, 7ರಿಂದ 8ನೇ ತರಗತಿ ಹುಡುಗರಿಗೆ 100 ಮೀಟರ್ ಓಟ, ಬೊಗಸೆ ನೀರು, ಹುಡುಗಿಯರಿಗೆ ಬೊಗಸೆ ನೀರು, ಬಲೂನ್ ಹೊಡೆಯುವುದು. 9ರಿಂದ 10ನೇ ತರಗತಿ ಹುಡುಗರಿಗೆ ವಿಕೆಟ್ಗೆ ಗುರಿ 200 ಮೀಟರ್ ಓಟ, ಹುಡುಗಿಯರಿಗೆ ಬಕೆಟಿಗೆ ಬಾಲ್, ಸಂಗೀತ ಕುರ್ಚಿ, ಸಾರ್ವಜನಿಕ ಮಹಿಳೆಯರಿಗೆ ಸಂಗೀತ ಕುರ್ಚಿ ಹಾಗೂ ಪುರುಷರಿಗೆ ಶಾರ್ಟ್ ಪುಟ್ ಮುಂತಾದ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಒಂತೆ ಬರ್ತಡು ಜೋಕಲ್ನ ಆಟೋಟ ಸ್ಪರ್ಧೆ ನಡಪರುಂಡು ದೂರಡಿತನ ಮಾತಾ ಜೋಕಲ್ಲ ದಯದ ವೇದಿಕೆ ಮುಂಭಾಗ ಬರ್ತದ ಈ ಒಂದು ಕ್ರೀಡಾಂಗಣ ಬರ್ತದ ಆಟೋಟ ಸ್ಪರ್ಧೆ ಭಾಗವಹಿಸೋಣ ಬಂದ ಕೆರಂದಿಲ್ಲ ಜೋಕಲನ ಆಟೋಟ ಸ್ಪರ್ಧೆ ಇನ್ನು ಕೆಲವೇ ನಿಮಿಷ ನಡಪರುಂಡು ದೂರಡಿತನ ಮಾತಾ ಜೋಕಲ್ಲ ಬೇಗ ಬರೋಡು ನಿಖಲೆಗೋಸ್ಕರ ನಮ್ಮ ಇನ್ನಿತ ಆಟೋಟ ಸ್ಪರ್ಧೆಯನ್ನು ಯಶಸ್ವಿ ನಡಪಾರ ನಮ್ಮನ ಶ್ರೀಯುತ ಲಕ್ಷ್ಮೀಕಾಂತ್ ಬೇಕಲ್ ಇವರು ಮುಮ್ಮೆರೆ ನಮ್ಮೊಟ್ಟಿಗೆ ಸಹಕಾರ ಮಾಡ್ಬರಲ್ಲೇರು ಮಾತಾ ಜೋಕಲ್ಲ ನಮ್ಮ ಮಾಸ್ಟರ್ ಕಾಯ್ತಡೆ ಬೋಲೆ ಮಾತಾಡಲ್ಲ. ಅಂಗನವಾಡಿ ಮಕ್ಕಳ ಸ್ಪರ್ಧೆ ಇದೀಗ ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗ್ತದೆ. ಮಕ್ಕಳು ಎಲ್ಲಿದ್ರು ಕೂಡ ಇಲ್ಲೇ ಬನ್ನಿ. ಜನ ಜಾಸ್ತಿ ಇದ್ರೆ ಬಿಸಿಲಲ್ಲಿ ಬಿಡುವ, ಜನ ಕಮ್ಮಿ ಇದ್ರೆ ನೆರಳಲ್ಲಿ ಬಿಡುವ, ಆಗ್ಬೋದಲ್ಲ? ಬನ್ನಿ. ಕಪ್ಪೆ ಜಿಗಿತ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಉಂಟು. ಅಂಗನವಾಡಿ ಮಕ್ಕಳು ಮಾತ್ರ, ಅಂಗನವಾಡಿ ಪ್ರಾಯದ ಮಕ್ಕಳು. 1ನೇ ಕ್ಲಾಸಲ್ಲಿ ಬರಲಿಕ್ಕಿಲ್ಲ, ಆಯ್ತಾ? 1ನೇ ಮತ್ತು 2ನೇ ಅವರಿಗೆ ಅವಕಾಶ ಇದೆ.
LKG UKG ಮಕ್ಕಳು ಬರ್ಬೋದು ಆಯ್ತಾ, ಅದು ಅಂಗನವಾಡಿ ಪ್ರಾಯ. ಹಾಂ, ದೊಡ್ಡವರಿಗೆ ಮತ್ತೆ ಮಾಡುವ ಗೋಣಿ ಚೀಲ ಓಟ ಬೇಕಾದವರಿಗೆ. ಓಕೆ ಬನ್ನಿ. ಅಂಗನವಾಡಿ ಮಕ್ಕಳು ಎಷ್ಟು ಜನ ಇದ್ದೀರಿ? LKG UKG ಸೇರಿಸ್ತೇವೆ, ಅದೇ ಪ್ರಾಯ ಆಯ್ತಾ. 1ನೇ ಕ್ಲಾಸ್ ಅವ್ರು ಬೇಡ. ಅಂಚನೆ ಇನ್ನಿತ ಆಟೋಟ ಸ್ಪರ್ಧೆ ಐಬೊಕ್ಕ ಬೈಯಡ್ ನೃತ್ಯ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರುಂಡು. ಈ ಸಾಂಸ್ಕೃತಿಕ ಕಾರ್ಯಕ್ರಮಡು ಭಾಗವಹಿಸುವ ಡ್ಯಾನ್ಸ್ ಅವಾರ್ಡ್ ತನ್ನ ಒಬ್ಬೇ ಒಂದು ಕಾರ್ಯಕ್ರಮ ಕೊರೈತಂದ ವೇದಿಕೆದ ಬಲಭಾಗದ ಕೌಂಟರ್ ಉಂಡು ಮುಲ್ಪ ನಿಖಿಲ್ನ ಪುದರ್ನ ಕೊರಡು ನೋಡಿ. ದೂರದಲ್ಲಿರುವ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅದೇ ಎಂಡಿಂಗ್ ಪಾಯಿಂಟ್. ಏನಿದೆಯಮ್ಮ? ಕಪ್ಪೆ ಬನ್ನಿ ಬೇಗ. ನವೋದಯ ಯುವಕ ಮತ್ತು ಯುವತಿ ಮಂಡಲದ ಮೊದಲ ಸ್ಪರ್ಧೆ ಅಂಗನವಾಡಿ ಮಕ್ಕಳ ಸ್ಪರ್ಧೆ ಕಪ್ಪೆ ಜಿಗಿತ. ಪುಷ್ಪರಾಜ್ ಸರ್, ಸುಣ್ಣ ಜನ ಜಾಸ್ತಿ ಇದ್ರೆ LKG UKG ಮತ್ತು ಅಂಗನವಾಡಿ ಮಕ್ಕಳು ಮಾತ್ರ. ಒಂದು ನಿಮಿಷ ನಿಮ್ಮನ್ನು ಬಿಡ್ತೇವೆ ಆಯ್ತಾ. ನಿಂತ್ಕೊಳ್ಳಿ ಸಾಕು. ನಿಂತ್ಕೊಳ್ಳಿ. ನಿಮಗೆ ದೂರ ಆದ ಜವಾಬ್ದಾರಿ ಹೊತ್ತಿರುವಂತಹ ನಮ್ಮ ನೆಚ್ಚಿನ ಸದಸ್ಯರಾಗಿರುವ ರಾಧಾಕೃಷ್ಣ ಕುಲಾಲ್ ಎಲ್ಲಿದ್ರು ಕೂಡ ವೇದಿಕೆ ಹತ್ರ ಬರಬೇಕು. ರಾಧಾಕೃಷ್ಣ ಕುಲಾಲ್, ಸಂತೋಷಾಚಾರ್ಯ, ಅಲ್ಲಿ ಕೋರ್ಟಲ್ಲಿ ಕಸ ಇದೆ, ಅದನ್ನು ಗುಡಿಸ್ಬೇಕಾ ಕೇಳ್ಕೊಳ್ತಾ ಇದ್ದೇವೆ. ನೋಡಿ, ಕೈ ಎತ್ತಿ ನೋಡಿ ಎಷ್ಟು ಜನ ಇದ್ದೀರಿ ಸ್ಪರ್ಧೆಯಲ್ಲಿ. ಕೈ ಎತ್ತೊಮ್ಮೆ. 1 2 3 ಕೈ ಎತ್ತಮ್ಮ. 3 4 5 6. ಚಪ್ಪಲಿ ತೆಗೆದು ಒಳ್ಳೇದ ಅಂತ ಅಲ್ಲ? ಅದು ತೆಗಿಬೇಕಂತಿಲ್ಲ, ಹಾಕ್ಬೋದು ಆಯ್ತಾ. ಕಷ್ಟ ಆಗ್ಬೋದು ನಿಮಗೆ. ನೋಡಿ, ಮಕ್ಕಳಿಗೆ ರೂಲ್ಸ್ ಹೇಳ್ತೇನೆ, ದೊಡ್ಡವ್ರು ಸಹ ಕೇಳಿ. ಕಪ್ಪೆ ಜಿಗಿತದಲ್ಲಿ ಯಾವುದೇ ಕಾರಣಕ್ಕೆ ಕೂಡ ನಡ್ಕೊಂಡು ಹೋಗ್ಲಿಕ್ಕಿಲ್ಲ. ಅರ್ಧದಲ್ಲಿ ಕಷ್ಟ ಆಯ್ತು, ಎಂಕ ಭಂಗ ಹಾಕೊಂಡು ಒಂಚೂರು ಬಾಂಬೆ ಇಲ್ಲ ಆಯ್ತಾ. ಹಾಗೆ
ಪಂದ್ಯಾಟದ ದೈಹಿಕ ಶಿಕ್ಷಕರು ಆಲ್ರೆಡಿ ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ಇವತ್ತಿನ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಆಟೋಟ ಸ್ಪರ್ಧೆಯಲ್ಲಿ ಪುರುಷರ ಕಬಡ್ಡಿ ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರಾಗಿರುವಂತಹ ಪ್ರಭಾಕರ್ ನಾರಾವಿ ಇವರು ಆಗಮಿಸಿದ್ದಾರೆ. ಇವರಿಗೂ ಕೂಡ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರ ಜೊತೆಗೆ ಶ್ರೀಯುತ ರವಿಚಂದ್ರ ರಾಷ್ಟ್ರೀಯ ತೀರ್ಪುಗಾರರು ಇವರು ಕೂಡ ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಆಟೋಟ ಸ್ಪರ್ಧೆಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಶ್ರೀಯುತ ನಿರಂಜನ್ ಇವರು ಇವತ್ತಿನ ಕಬಡ್ಡಿ ಪಂದ್ಯಾಟವಾದ ದೈಹಿಕ ಶಿಕ್ಷಕರಾಗಿ ನಮ್ಮ ಜೊತೆಗೆ ಸಹಕರಿಸಲಿಕ್ಕಿದ್ದಾರೆ. ಅದೇ ರೀತಿ ಸಂಜೀವ ಕೆ ರಾಜ್ಯ ತೀರ್ಪುಗಾರರು, ಪ್ರಸಾದ್ ರಾಜ್ಯ ತೀರ್ಪುಗಾರರು, ಇನ್ನೋರ್ವ ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿರುವಂತಹ ಅಖಿಲ್ ಕುಮಾರ್ ಇವರು ಕೂಡ ನಮ್ಮ ಜೊತೆಗೆ ಸಹಕರಿಸಲಿಕ್ಕಿದ್ದಾರೆ. ಇನ್ನೋರ್ವ ಕಬಡ್ಡಿಯ ರಾಜ್ಯ ಮಟ್ಟದ ತೀರ್ಪುಗಾರರಾಗಿರುವಂತಹ ಶ್ರೀಯುತ ಸುರೇಶ್ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆಯುವಂತಹ ಸಾರ್ವಜನಿಕ ಹಾಗೂ ಮಕ್ಕಳ ಆಟೋಟ ಸ್ಪರ್ಧೆಯಲ್ಲಿ ನಿಮ್ಮನ್ನ ಆಧಾರಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ನನ್ನ ಕೈಯಲ್ಲಿ ಎಂತದಿಲ್ಲ, ಅಲ್ಲಿ ಮ್ಯೂಸಿಕ್ ಹಾಕ್ತಾರೆ, ಮ್ಯೂಸಿಕ್ ಪಾಡುವರು ನಿಕ್ಲಿ ಬಾಲ್ ಮುಲ್ಪಾಡ್ದೆ ಅಂತ ಕೊಡ್ತೆ ಈ ಏರೆ ಕೊಡು ಬಾಲ್ ಮೋನೆ ಕೊಡು ಈ ಆಯ್ ಕೊಡು ಈ ಆಯ್ ಈ ಬಲೆ ಕೊಡು ಅಂದ ಈ ಏರೆ ಕೊಡು ಬಾಲ್ ಸೂರ್ಯನ ಏರೆ ಕೊಡ್ತೆ. ಮಾಡಿದವರು ನಾನಲ್ಲ, LKG ಅವರಿಗೆ ಬರ್ಬೋದು, UKG LKG ಹಾಕದೆ ನೋಡಿ. ಆಟದ ನಿಯಮ ನಾನು ಹೇಳಿದ್ದೇನೆ, ತಾಯಂದಿರಿಗೆ ಸಹ ಗೊತ್ತಿರಲಿ. ಮತ್ತೆ ಎನ್ನ ಮಗೆ ಔಟ್ ಹತ್ತ ಅಂತ ಬೊಬ್ಬೆ ಹಾಕ್ಲಿಕ್ಕಿಲ್ಲ. ಈಗ ಬಾಲ್ ಯಾರ ಕೈಗೆ ಹೋಗ್ತದೆ? ಫಸ್ಟಿಗೆ ಇವನ ಕೈಗೆ ಹೋಗ್ತದೆ. ನೀನು ಯಾರಿಗೆ ಕೊಡಬೇಕು? ಅವಳಿಗೆ. ನೀನು ಯಾರಿಗೆ ಕೊಡಬೇಕು? ಅವರಿಗೆ. ನೀನು ಅವರಿಗೆ. ಓಕೆ. ಮ್ಯೂಸಿಕ್ ಆಫ್ ಆಗುವಾಗ ಯಾರ ಕೈಯಲ್ಲಿ ಬಾಲ್ ಇರ್ತದೆ ಅವರು ಔಟು. ಮ್ಯೂಸಿಕ್ ಆಫ್ ಮಾಡೋದು ನಾನಾ ಅಲ್ಲಿಯ ಮಾಮವ? ಮಾಮ. ಹಾಂ ಸರಿ. ಈಗ ಹೋಗಿ ಬೈಯುದು ಯಾರಿಗೆ ನೀವು ಔಟ್ ಮಾಡಿದರೆ? ಮಾಮನಿಗೆ. ಹಾಂ ಸರಿ, ಇಷ್ಟು ಗೊತ್ತಾರೆ, ಆಯಿತು. ಎಸ್, ಸ್ಟಾರ್ಟ್.
ನೋಡಿ ಒಂದು ನಿಮಿಷ ನೋಡಿ, ಪುನಃ ತಗೊಳ್ಳೋಣ ನಾವು. ಯಾರ ಕೈಯಲ್ಲಿ ಬಾಲ್ ಇರ್ತದೆ ಅವರು ಔಟು, ಅಂದರೆ ತಗೊಳ್ಳುವಾಗ ಇವ್ರ ಕೈಯಲ್ಲಿ ಇವಳು ಔಟು, ಆಯಿತಾ? ಒಂದು ಕರೆಕ್ಟಾಗಿ ಗಮನಿಸಿ, ಬಾಲ್ ಯಾರ ಕೈಯಲ್ಲಿ, ಇಲ್ಲಿ ನಿಜವಾಗ್ಲೂ ಬಾಲನ್ನು ಬಿಸಾಡಬೇಕು, ಬಾಲ್ ಪಾಸಿಂಗ್ ಇಲ್ಲಿ ಆಗೋದಿಲ್ಲ. ಹಾಗಾಗಿ ಬಾಲ್ ತಗೊಳ್ಳುವಾಗ ಯಾರ ಕೈಯಲ್ಲಿ ಇರ್ತದೆ ಅವ್ರು ಔಟು, ಆಯಿತಾ? ನೆಕ್ಸ್ಟ್ ಕೊಡುವಾಗ ಇವ್ರು ಕೈ ಟಚ್ ಮಾಡಿದ್ರೆ ಇವ್ರು ಔಟ್ ಆಗಿರ್ತಾರೆ, ಒಂದು ಗಮನಿಸಿ. ಓಕೆ, ಸ್ಟಾರ್ಟ್ ಮಾಡೋಣ. ನಾವೇ ಅಲ್ವಾ, ತೊಂದರೆ ಅಲ್ಲ, ಹೋಗು. ಎರಡನೇ ಕ್ಲಾಸ್ನ ಮಕ್ಕಳು ಬರಬೇಕು. ಸೊ ತುಂಬ ಸುಲಭದ ಆಟ, ಲಕ್ಕಿ ಗೇಮ್. ಯಾರು ಮನೆಯಲ್ಲಿ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಚಂದ ಮಾಡಿ ದೇವ್ರಿಗೆ ಕೈ ಮುಗಿದು ಬಂದಿದೆ ಅವ್ರು ಲಕ್ಕಿ ಇವತ್ತು ನೋಡಿ ಬೇಕಾದ್ರೆ. ಬೇಗ 1 ಮತ್ತು 2ನೇ ಕ್ಲಾಸ್ನವರು ಬನ್ನಿ ಲೈನಲ್ಲಿ ಬೇಗ, ಫಾಸ್ಟ್. 1 ಮತ್ತು 2ನೇ ಅವರು ಲಕ್ಕಿ ಗೇಮ್. 4 ಕೋಟ್ ಹಾಕಿ, 1 2 ಗೆರೆ ಹಾಕೋ, ಸುಣ್ಣ ತಗೋ ಮನೆ, ಸುಣ್ಣ ಬಾಕ್ಸ್ ನೋಡಿ. ಲೈನ್ ಇಲ್ಲಿ ಮಕ್ಕಳು ನೋಡ, ಲೈನ್ ಇಲ್ಲಿ ಗೇಮ್ಸ್ ನಾನು ಹೇಳಿಕೊಡ್ತೇನೆ. 1 ಮತ್ತು 2ನೇ ಕ್ಲಾಸ್ನ ಮಕ್ಕಳು, ಆಯ್ತಾ? 1st ಮತ್ತು 2nd ಸ್ಟ್ಯಾಂಡರ್ಡ್ ಹುಡುಗರು ಹುಡುಗಿರು ಒಟ್ಟಿಗೆ ಇದು ಗೇಮ್, ಲಕ್ಕಿ ಗೇಮ್. ನೋಡಿ ತುಂಬ ಸುಲಭದ ಆಟ ಇದು, ತುಂಬ ಚಂದ ಬಹುಮಾನ ಕೂಡ ಬೇಗ ಸಿಗ್ಲಿಕ್ಕೆ ಇರ್ತಕ್ಕಂಥ ಆಟ ಕೂಡ ಇದುವೆ, ತುಂಬ ಕಷ್ಟ ಸಹ ಪಡ್ಲಿಕ್ಕಿಲ್ಲ. ಪೇಪರ್ ಪೀಸ್ ಒಂದು ಬೇಕಿತ್ತು ನೋಡಿ, ಸಿಗ್ತದೆ ಅಷ್ಟೇ, ಪೇಪರ್ ಪೀಸ್ ತರೋ. ನೋಡಿ ಇದು ಆಟದ ನಿಯಮ ಹೇಳ್ತೇನೆ ಮಕ್ಕಳೇ, ಗೊತ್ತಿರಲಿ. ಇಲ್ಲಿ 4 ಚೌಕ ಮಾಡ್ತೇವೆ. ಬಾಂಬ್ ಇನ್ ದ ಸಿಟಿ ಅಂತ ಹೆಸರು, ನಿಜವಾಗ್ಲಿ ಆಟದ ಹೆಸರು ಬಾಂಬ್ ಇನ್ ದ ಸಿಟಿ ಅಂತ, ಅದೃಷ್ಟದ ಆಟ. ಬಾಂಬ್ ಇನ್ ದ ಸಿಟಿ, ರನ್ 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 ಅಂತ. ಇಲ್ಲಾಂದ್ರೆ ಗುಡ್ಡಕ್ಕೆ ಬೆಂಕಿ ಹತ್ತಿದ್ದು ಓಡಿರಪ್ಪ ಓಡಿರೋ ಅಂತ. ಈಗ ಇಲ್ಲಿ ಗುಡ್ಡಕ್ಕೆ ಬೆಂಕಿ ಹತ್ತಿದ್ರೆ ನೀವು ಓಡ್ತಿರಲ್ವಾ? ಹಾಗೆ ಓಡಬೇಕೀಗ. ಓಡುವಾಗ ನೀವು ಎಲ್ಲಿ ಬೇಕಾದ್ರೆ ನಿಲ್ಬೋದು, ಎಲ್ಲಿ ಸಹ ನಿಲ್ಬೋದು. ನೋಡಿ ಇಲ್ಲಿ ಸರ್, ಈಗ ಅಲ್ಲಿ 4 ನಂಬರ್ ಹಾಕ್ತಾರೆ, 1 2 3 4. ನೀವು ಎಲ್ಲಿ ಕೂಡ ಹೋಗಿ ನಿಲ್ಬೋದು. ಈಗ ನೀವು ವಿಸಿಲ್ ಆಗುವಾಗ ಅಲ್ಲಿ ಓಡ್ತಾ ಇದ್ರಿ ಅಂತ ತಿಳ್ಕೊಳ್ಳಿ, ನೀವು ಅಲ್ಲೇ ನಿಲ್ಬೇಕಂತಿಲ್ಲ ಮಕ್ಕಳು, ಎಲ್ಲಿ ಸಹ ನಿಲ್ಬೋದು. ನಿಮ್ಗೆ 2 ನಂಬರ್ ಬೇಕಾ, 3 ಬೇಕಾ, 4 ಬೇಕಾ, ಎಲ್ಲಿ ಬೇಕಾ ನಿಲ್ಬೋದು. ಮಾಮನಲ್ಲಿ ನಾನು ಮ್ಯೂಸಿಕ್ ಹಾಕಿ ಹೇಳ್ತೇನೆ, ಅವ್ರು ನಿಲ್ಲಿಸಿದಾಗ ನೀವು ಹೋಗಿ ನಿಲ್ಬೋದು. ಅಲ್ಲಿ ಚೀಟಿ ತೆಗಿತೇವೆ ನಾವು 4 ಚೀಟಿಯಲ್ಲಿ 1 ಚೀಟಿ ತೆಗೆದಾಗ ಅದರಲ್ಲಿ ಯಾರು ಅಲ್ಲಿ ಇದ್ದಾರೆ ಅವರೆಲ್ಲರೂ ಔಟು.
ಅರ್ಥ ಆಯ್ತಾ? ಈಗ ಒಂದು ಚೀಟಿಲಿ ಯಾರು ಇಲ್ಲದಿದ್ದರೆ ಎರಡನೇ ಚೀಟಿ ತೆಗಿತೇವೆ ನಾವು. ಅಲ್ಲಿ ನಂಬರಲ್ಲಿ ಯಾರಿದ್ದಾರೆ ಅವರು ಔಟು. ತುಂಬ ಸುಲಭದ ಆಟ. 1 ಮತ್ತು 2ನೇ ಕ್ಲಾಸಿನ ಮಕ್ಕಳಿಗೆ. ಎಷ್ಟು ಜನ ಇದ್ರಿ? ಕೈ ಎತ್ತಿ. 1 ಮತ್ತು 2ನೇ ಅವರು. 1 2 3 4 5 6 7 8 9. ನೀನು ಅಂಗನವಾಡಿ ಅಲ್ಲ? ನಿಮಗಿದ್ದಾದ್ಮೇಲೆ ಮತ್ತೆ ಸುಮ್ಮನೆ ಆಡಿಸುವ ಆಯ್ತಾ? ಬಾ ಏ ಅಳ್ಳಿಕ್ಕಿಲ್ಲ. ಈಗ ನೀವು ಎಂತ ಮಾಡಬೇಕು? ಓಡುವಾಗ ಇದರಿಂದ ಹೊರಗೆ ಓಡಬೇಕು, ಕಂಬದ ಆಚೆ ರೌಂಡ್ ಒಮ್ಮೆ ಓಡಿದ್ರೆ ಆಯ್ತು, ನಿಧಾನಕ್ಕೆ ಓಡಿದ್ರೆ ಆಯ್ತು. ಸರ್, ಮ್ಯೂಸಿಕ್ ಆನ್. ನಂಬರ್ 2 ಇಬ್ಬರು ಔಟ್ ಆಯ್ತಾ? ವಿಜಯ ಮಾಡಬೇಡಿ. ಓಕೆ, ನೆಕ್ಸ್ಟ್ ಸ್ಟಾರ್ಟ್. ನೋಡಿ, ಯಾವ ಬಾಕ್ಸಲ್ಲಿ ಇಲ್ಲ, ಈ ಬಾಕ್ಸಲ್ಲಿ ಇಲ್ಲ. ಈಗ ನಂಬರ್ 4 ಬಂದ್ರೆ ಇದು ಬೇಕಾ ನಿಮಗೆ? ಸರಿ. ನಂಬರ್ 1 3 ಜನ ಔಟ್ ಆದ್ರು. ಸರಿ, ಓಕೆ. ಈಗ ಕಣದಲ್ಲಿ 4 ಮಂದಿ, ಬಹುಮಾನ 2. ಅಲ್ಲ, ತೊಂದರೆ ಇಲ್ಲ, ಅವ್ರು ಬೇಕಾದ್ರೆ ನೀಲಿ ತೊಂದರೆ ಇಲ್ಲ. ನೋಡಿ ಮಕ್ಕಳೇ, ಈಗ ನಂಬರ್ 2 ಬಂದ್ರೆ ಮತ್ತೊಂದು ಚೀಟಿ ತೆಗಿತೇವೆ ನಾವು, ಆಯ್ತಾ? ಈಗ ನಂಬರ್ 1 ಬಂದ್ರೆ ಮತ್ತೊಂದು ಚೀಟಿ ತೆಗಿತೇವೆ. ನಂಬರ್ 2 ಯಾರಿಲ್ಲ? ಓಕೆ, ನೆಕ್ಸ್ಟ್ ಇನ್ನೊಂದು ಚೀಟಿ ತೆಗೆದುಕೊಂಡು ನಂಬರ್ 3. ಎಸ್, ನೋಡಿ, ನಿಮಗಿಬ್ಬರಿಗೆ ಬಹುಮಾನ ಗ್ಯಾರಂಟಿ, ಆಯ್ತಾ? ಫಸ್ಟ್ ಸೆಕೆಂಡ್. ಓಕೆ ಓಕೆ ಓಕೆ, ಓಡಿ 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 ಓಡಿ. ಈಗ ನೋಡಿ, ಯಾರು ಅದೃಷ್ಟವಂತರು ಗೊತ್ತಾಗ್ತದೆ, ಆಯ್ತಾ? ಎಲ್ಲ ನೋಡಿ, ಈಗ ನೀವು ಔಟ್ ಆದ್ರೆ ಅವರಿಗೆ ಬೈಬೇಕು. ನಂಬರ್ 3. ಸೊ ಇವನು ಫಸ್ಟ್. ಓಕೆ, ನಂಬರ್ ಫಸ್ಟ್. ಇದು ನಂಬರ್ 4, ನಂಬರ್ ಫಸ್ಟ್. ಈಗ ನೆಕ್ಸ್ಟ್ ಆಟ ನಿಮಗೆ ಇದೆ 50 ಮೀಟರ್ ಓಟ.
50 ಮೀಟ್ರ್ ಓಟ. 50 ಮೀಟರ್ ಓಟ ನೋಡು, ಓಡ್ಲಿಕ್ಕೆ ಹುಷಾರು. ಬನ್ನಿ ನೋಡ, ಎಷ್ಟನೇ ಕ್ಲಾಸ್ ಅವರು? 1 ಮತ್ತು 2ನೇವ್ರು ಮಾತ್ರ, ನಿಮಗೆ ಮಾತ್ರ ಆಯ್ತಾ, ಹುಡುಗರು ಹುಡುಗಿಯರೊಟ್ಟಿಗೆ. ನೋಡಿ ಮಕ್ಕಳಿಗೊಂದು ಸೂಚನೆ, ನಾವಿಲ್ಲಿ ಮಕ್ಕಳನ್ನು ಬಿಡ್ತೇವೆ ಬಿಸಿಲಲ್ಲಿ, ಅಲ್ಲಿ ನಿಮ್ಮ ಎದುರು ನಿಮ್ಮ ಲೈನಿಗೆ ಸ್ಟ್ರೈಟ್ ಆಗಿ ಒಬ್ಬರನ್ನು ನಿಲ್ಲಿಸ್ತೇವೆ ನಾವು, ಅವರನ್ನು ಮುಟ್ಟಿ ನೀವು ವಾಪಸ್ ಬರಬೇಕು, ಆಯ್ತಾ? ನೀವು ಹೇಗೆ ತಿರುಗ್ತೀರಿ ನೋಡ್ಬೇಕು ನನಗೆ. ಅಲ್ಲ ಅವರಿಗೆ ಮಕ್ಕಳು ಫಸ್ಟ್ ಅಂತ ಹಾಕುವಲ್ಲ, ಅದು ಬಾರಿ ಬೇಜಾರಾಗ್ತದೆ. ಒಟ್ಟಿಗೆ ಬಿಡುವ ಅಂದು ಬೊಕ್ಕ ಅವು ಆಗ್ಲಿಕ್ಕೆ ನಾ ಫಸ್ಟ್ ಬಂದು ಸರಿ. ನೋಡಿ ಮಕ್ಕಳು ಈಚೆ ಬನ್ನಿ ಆಯ್ತಾ, ಸ್ವಲ್ಪ ಬಿಸಿಲು ತಾಗುವ ನೋಡ. ಅಲ್ಲ ಆಗಿಲ್ಲ, ಅಲ್ಲ ಎಂಡಿ ಪಾಯಿಂಟ್ ಅಲ್ಲ, ಅಲ್ಲ ಎಂಡಿ ನೋಡಿ, ಸ್ವಲ್ಪ ಈಚೆ ಹೋಗಿ ಆಯ್ತಾ. ನೋಡಿ ಪ್ರೇಕ್ಷಕರೀಗ ನೆರಳು. ಈಗ ನೋಡಿ ನನಗೆ ಒಂದು ಎಷ್ಟು ಜನ ಇದ್ದೀರಿ ಮಕ್ಕಳು ನೀವು? 1 2 3 4 ಮುಟ್ಲಿಕ್ಕೆ ಹೇಳ್ತೇನೆ ನಿಮ್ಗೆ ಯಾರನ್ನ ಅಂತ ಹೇಳ್ತೇನೆ ಆಯ್ತಾ. ಅಲ್ಲಿ ಇದ್ದಾರೆ, ಬರ್ತಾರೆ ಈಗ. ಬನ್ನಿ ಈಚೆ ಬನ್ನಿ, ಎಲ್ಲರೂ ಈಚೆ ಬನ್ನಿ, ಇಲ್ಲಿಗೆ ಬಿಸಿಲಿಗೆ. 1 2 3 1 2ನೇ ಕ್ಲಾಸ್ ಮಕ್ಕಳು, 4 50 ಮೀಟರ್ ಆಗಲಿಕ್ಕಿಲ್ಲ, ಅದು 50 ಪುಷ್ಪರಾಜ್ ಸರ್ ಫಸ್ಟ್ ಸೆಕೆಂಡ್ ನೀವು ಹಿಡಲಿಕ್ಕೆ. ಓಕೆ ನೋಡಿ, ಅಲ್ಲಿ ಹೋಗಿ
ನಿಮ್ಮ ಲೈನ್ ಎದುರು ಯಾರಿದ್ದಾರೆ ಅವ್ರನ್ನ ಮುಟ್ಟಿ ಬರಬೇಕು. ನೋಡಿ ಅಲ್ಲಿ ಅಷ್ಟು ಜನ ಮಕ್ಕಳಿದ್ದಾರೆ, ಅವರನ್ನು ಮುಟ್ಟಿ ಬರಬೇಕು ಮಾತ್ರ. ಯಾರನ್ನು ಬೇಕಾದ್ರೆ ಮುಟ್ಟಿ, ನಿಮ್ಮ ಎದುರಿದ್ದವ್ರನ್ನೇ ಮುಟ್ಟಿದ್ರೆ ಒಳ್ಳೇದು, ಆಯ್ತಾ? ನೋಡಿ ನೀನು ಆ ಲಾಸ್ಟ್ನವ್ರನ್ನೇ ಮುಟ್ಟಿದ್ರೆ ಒಳ್ಳೇದು. ನೀನು ಈಚೆಯವರು, ನೀನು 3ನೇ ವ್ಯಕ್ತಿ, ನೀನು 4, 5, 6 ಹಾಗೆ ಇದು ಮಾಡ್ಬೇಕು, ಅರ್ಥ ಆಯ್ತಾ? ಸರ್ ರೆಡಿಯಾ? ನೀವು ಇಲ್ಲಿ ಫಸ್ಟ್ ಸೆಕೆಂಡ್ ತಗೊಳ್ಬೇಕು. ಫಸ್ಟ್ ಸೆಕೆಂಡ್ ನೀವು ಫಸ್ಟ್ ನೋಡ್ತೀರಾ? ಸೊ ಸೆಕೆಂಡ್ ಅಂದ್ರೆ ಯಾರು? ನೀವು ಕೈಯನ್ನು ಹಿಂದೆ ಕಟ್ಟಬೇಕು. ಅಲ್ಲಿದ್ದ ಮಕ್ಕಳೆಲ್ಲರೂ ಕೈಯನ್ನು ಹಿಂದೆ ಕಟ್ಟಬೇಕು. ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಸಂಬಂಧಿಕರಾಗಿರ್ಬೋದು, ಹೀಗೆ ಕೊಡ್ಲಿಕ್ಕಿಲ್ಲ ಕೈಯನ್ನು, ಬಲ ಬಲ ಮುಟ್ಟು ಅಂತೇಳಿ, ಆಯ್ತಾ? ಕೈ ಹಿಂದೆ ಕಟ್ಟಬೇಕು. ಓಕೆ. ಹಲ್ ಹಲ್ ನನ್ನ ಕೆಲವೇ ಪೊರ್ತುಡು ಸಾರ್ವಜನಿಕರ ಕಬಡ್ಡಿ ಪಂದ್ಯಾಟ ನಡಪರುಂಡು. ಕಬಡ್ಡಿ ಪಂದ್ಯಾಟಕ್ಕೆ ಪುದರ್ ಕೊರ್ಪಂಚಾಯತ್ ನಕಲು ಪ್ರವೇಶ ಶುಲ್ಕ ಕೊರ್ದು ಮುಲ್ಪ ರಸೀದಿನ ಪಡೆ ಒಂದು ನಾವು ಪುದರ್ ನೋಂದಣಿ ಮಲ್ಪಡ ಬಂದಕ್ಕೆ ಏನೊಂದಿಲ್ಲ. ದಯದಿದ್ದು ಕಬಡ್ಡಿ ಒಬ್ಬ ನಂಚಿತನ ಮಾತ ತಂಡಲು ಬತ್ತಿತ್ತಂಡ ದಯದಿದ್ದು ಕೌಂಟರ್ಗೆ ಬರ್ತದೆ. ನನ್ನ ಖಾಲಿ 10 ನಿಮಿಷ ಎಂಗ್ಲು ಪಿಕ್ಚರ್ಸ್ ದಪ್ಪ 5 ಪಕ್ಕ ಒಬ್ಬೇ ತಂಡಲು ಬತ್ತಂದಂಡ ಗೊಬ್ಬರ ಅವಕಾಶ ಇದೆ. ದಯದಿದ್ದು ಎಂಗ್ಳು ಮಾತೆಲ್ಲ ಸಹಕಾರ ಮಲ್ಪಡ ಬಂದಕ್ಕೆ ಏನೊಂದಿಲ್ಲ. ಮೂರು 4ನೇ ಮಕ್ಕಳು ಬೇಗ ಬನ್ನಿ. 3 ಮತ್ತು 4ನೇ ಕ್ಲಾಸ್ ಮಕ್ಕಳು ಸ್ಟ್ರೇಟ್ ಇಲ್ಲಿ ಬನ್ನಿ, ಬನ್ನಿ ಬನ್ನಿ. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಗಲ ಮೇಲಂತ ಬೆಟ್ಟು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಟ ಹಾಗೂ ಆಟೋಟ ಸ್ಪರ್ಧೆ. ಇವತ್ತಿನ ಈ ಒಂದು ಸ್ಪರ್ಧೆಗೆ ಅನೇಕ ಕೊಡುಗೆ ದಾನಿಗಳ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ 25ನೇ ವರ್ಷವನ್ನು ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಡೆಯುವಂತಹ ಎಲ್ಲ ಮಕ್ಕಳ ಆಟೋಟ ಸ್ಪರ್ಧೆಯ ಬಹುಮಾನದ ಪ್ರಾಯೋಜಕತ್ವವನ್ನು ನಮ್ಮವರಾದಂತಹ ಶ್ರೀ ರೋಷನ್ ನಡ್ವರ್ಕ ಇವರು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರಿಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ನಡೆಯುವಂತಹ ಎಲ್ಲ ಮಕ್ಕಳ ಆಟೋಟ ಸ್ಪರ್ಧೆಯ ಬಹುಮಾನವನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ರೋಷನ್ ನಡ್ವರ್ಕ. ಅದೇ ರೀತಿ ಇವತ್ತಿನ ಕಬಡ್ಡಿ ಪಂದ್ಯಾಟದ ಪ್ರಥಮ ನಗದು ಬಹುಮಾನವನ್ನು ಸಂತೋಷ್ ಆಚಾರ್ಯ ಮಾಪಲಾಡಿ ಇವರು ನೀಡಿ ಸಹಕರಿಸಿದ್ದಾರೆ. ಅದರ ಜೊತೆಗೆ ಕಬಡ್ಡಿ ಪಂದ್ಯಾಟದ ತೃತೀಯ ನಗದು ಬಹುಮಾನ
ಪ್ರಾಯೋಜಕತ್ವವನ್ನು ವಿಘ್ನೇಶ್ ಶೆಣೈ, ಶ್ರೀ ಗುರು ಕಾಮತ್, ಕಾರ್ತಿಕ್ ಪ್ರಭು ಇವರು ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅದರ ಜೊತೆಗೆ ಕಬಡ್ಡಿ ಪಂದ್ಯಾಟದ ತೃತೀಯ ಟ್ರೋಫಿಯನ್ನ ಯೋಗೀಶ್ ದೀಪಿಕಾ ಪಕ್ಕೆದಕಲ ಇವರು ನಮ್ಮೊಂದಿಗೆ ನೀಡಿ ಸಹಕರಿಸಿದ್ದಾರೆ. ಪುರುಷರ ಕಬಡ್ಡಿ ಪಂದ್ಯಾಟದ ಚತುರ್ಥ ನಗದು ಹಾಗೂ ಟ್ರೋಫಿಯನ್ನ ಪ್ರವೀಣ್ ಆಚಾರ್ಯ ಶೃಂಗಾರ್ ಜುವೆಲ್ಲರ್ಸ್ ಬೆಳ್ತಂಗಡಿ ಇವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅದರ ಜೊತೆಗೆ ಕಬಡ್ಡಿ ಪಂದ್ಯಾಟದ ದ್ವಿತೀಯ ಟ್ರೋಫಿಯನ್ನ ಹರ್ಷ HR ಪಕ್ಕೆದಕಲ ನೀಡಿ ಇವತ್ತಿನ ಈ ಒಂದು ಆಟೋಟ ಸ್ಪರ್ಧೆಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸುತ್ತಾ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಸಹಕಾರ, ತನುಮನ ದನಗಳ ಸಹಕಾರದಿಂದ ಬಹಳ ಯಶಸ್ವಿಯಾಗಿ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ಪುರುಷರ ಕಬಡ್ಡಿ ಪಂದ್ಯಾಟದ ಪಿಕ್ಚರ್ಸ್ ಅನ್ನು ತೆಗೆಯಲಾಗುತ್ತದೆ. ಇನ್ನು ಕೆಲವೇ ನಿಮಿಷದಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕಿದೆ. ಇನ್ನು ಯಾರಾದರೂ ತಂಡದ ಹೆಸರನ್ನು ನೋಂದಾಯಿಸುವುದರಲ್ಲಿ ತಮ್ಮ ಪ್ರವೇಶ ಶುಲ್ಕದೊಂದಿಗೆ ರಸೀದಿಯನ್ನು ಪಡೆದುಕೊಂಡು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಇವತ್ತಿನ ಸಮಾರೋಪ ಸಮಾರಂಭ ಸರಿಯಾಗಿ 6 ಗಂಟೆಗೆ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇದರ ಅಧ್ಯಕ್ಷತೆಯನ್ನ ಶ್ರೀ ಹರೀಶ್ ಕುಮಾರ್ ಶಾಸಕರು, ಶ್ರೀ ಹರೀಶ್ ಪೂಂಜಾ ಶಾಸಕರು, ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ, ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಇದರ ಶಾಸಕರಾಗಿರುವಂತಹ ಶ್ರೀ ಹರೀಶ್ ಕುಮಾರ್ ಇವರು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಹಲೋ ಎಸ್ ಮಕ್ಕಳೇ, ನೋಡಿ 6 ಮಂದಿ ಇದ್ದೀರಿ. ಈಗ ಫಸ್ಟ್ ಬಂದ ನೀವು ಫಸ್ಟ್ ಅಲ್ಲ, ಯಾಕೆಂದ್ರೆ ನಿಮ್ಮ ಕ್ಲಾಸ್ನವ್ರು ಇನ್ನೂ ಸ್ಪರ್ಧೆಯಲ್ಲಿ ಇದ್ದಾರೆ. ಅವ್ರ ಜೊತೆ ಫಸ್ಟ್ ಬಂದವ್ರು ಮತ್ತೊಮ್ಮೆ ಟೊಂಕ ಮಾಡ್ಲಿಕ್ಕೆ ಉಂಟು, ಆಯ್ತಲ್ಲ? ಸೊ ನಿಯಮ ಹೇಳ್ತಾನೆ, ನಿಯಮ ತಿಳಿಸ್ತೇನೆ ನೋಡಿ. ಡೊಂಕ ಹಾಕಿಕೊಂಡು ಹೋಗುವಾಗ ಮಧ್ಯದಲ್ಲಿ ಸುಸ್ತಾರ ಕಾಲು ಚೇಂಜ್ ಮಾಡ್ಲಿಕ್ಕಿಲ್ಲ, ಆಯ್ತಾ? ಇದ್ರೆ ಫೌಲು, ಅಲ್ಲಿವರೆಗೂ ಹೋಗ್ಬೇಕು. ಸ್ಲೋ ಆದರೂ ಪರವಾಗಿಲ್ಲ, ಮಧ್ಯದಲ್ಲಿ ಕಾಲು ಚೇಂಜ್ ಮಾಡ್ಲಿಕ್ಕಿಲ್ಲ. ಕಾಲು ಚೇಂಜ್ ಮಾಡಿದ್ರೆ ಫೌಲ್. ನಿಮಗೆ ಯಾವ ಕಾಲಲ್ಲಿ ಟೊಂಕ ಹಾಕ್ಲಿಕ್ಕೆ ಹಾಕದೆ ಆ ಕಾಲನ್ನು ಇಟ್ಕೊಳ್ಳಿ. ಹೀಗೆ ಮಾಡಿ ಮಧ್ಯದಲ್ಲಿ ಹೀಗೆ ಮಾಡಿ ಎಲ್ಲ ಹೋಗ್ಲಿಕ್ಕಿಲ್ಲ, ಆಯ್ತಾ? ಟೊಂಕ ಅಂದರೆ ಒಂದು ಕಾಲಿನ ಓಟ ಅಂದರೆ ಒಂದೇ ಕಾಲಲ್ಲಿ ಓಡಬೇಕು. ಯಾವ ಕಾರಣಕ್ಕೂ ಕಾಲು ಮಧ್ಯೆ ಚೇಂಜ್ ಮಾಡಲಿಕ್ಕಿಲ್ಲ. ಇದೊಂದು ಚಾಲೆಂಜ್ ನಿಮಗೆ, ಆಗ್ಬೋದಲ್ಲ? ನಾನು ಅಥ್ಲೆಟ್ಸ್ ಒನ್ ಯು ವಾಕ್ ಸೆಟ್ ಗೋ ಅಂತ ವಿಸಿಲ್ ಕೊಡುವಾಗ ನೀವು ಹೋಗಬೇಕು, ಆಯ್ತಾ? ಇದರಲ್ಲಿ ಫಸ್ಟ್ ಬಂದವರು ಫಸ್ಟಾ ಅಲ್ಲ, ಯಾಕೆ? ಮತ್ತೆ ಅವರಿದ್ದಾರೆ, ಅವ್ರ ಜೊತೆ ಮತ್ತೆ ಸ್ಪರ್ಧೆ ಮಾಡಿಕೊಂಡು ಸರಿ. ಅದೇ ರೀತಿ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀ ಶೈಲೇಶ್ ಕುಮಾರ್, ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್, ಮೋಹನ್ ಕುಮಾರ್ ಲಕ್ಷ್ಮಿ ಗ್ರೂಪ್ ಉಜಿರೆ, ಚಂದ್ರರಾಜ್ ನೂಜೇಲ್ ಸದಸ್ಯರು ಗ್ರಾಮ ಪಂಚಾಯತ್, ವೇಣುಗೋಪಾಲ ಶೆಟ್ಟಿ ಸದಸ್ಯರು ಗ್ರಾಮ ಪಂಚಾಯತ್. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾರೋಪ ಸಮಾರಂಭದ ಮೆರುಗನ್ನು ಹೆಚ್ಚಿಸಲಿಕ್ಕಿದ್ದಾರೆ ಶ್ರೀ ರಮಾನಂದ ಸಾಲಿಯನ್, ಅಧ್ಯಕ್ಷರು ತಾಲೂಕು ಯುವಜನ ಒಕ್ಕೂಟ ಬೆಳ್ತಂಗಡಿ. ಅದೇ ರೀತಿ ಈ ಒಂದು ಸಭಾ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನ ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಜಗದೀಶ್ ಬೆಸ್ಕಾಂ ಕಬ್ಬಿನ ಹಿತ್ಲು, ಶ್ರೀ ರಮೇಶ್ HY ಉದ್ಯಮಿಗಳು ಪಕ್ಕಿದಕಲ, ಶ್ರೀ ಮೋಹನ್ ಮುರ್ದೋಳಿ ಪಾಣೆ ಮಂಗಳೂರು, ಶ್ರೀ ವಾಲ್ಟರ್ ಡಿಸೋಜಾ ಸುಣ್ಣ ವ್ಯಾಪಾರಸ್ಥರು, ಶ್ರೀ ಜಿತೇಶ್ ಸರ್ವೈರ್ ವೇಣೂರು, ಶ್ರೀ ಮೋಹನ್ ಕಬ್ಬಿನ ಹಿತ್ಲು, ಶ್ರೀ ಮೋಹನ್ ಕುಮಾರ್ ಮಾತೃಶ್ರೀ ರೆಡಿಮೇಡ್ ಅಂಡ್ ಸಿಲ್ಕ್ ಬೆಳ್ತಂಗಡಿ, ಶ್ರೀ ಸತೀಶ್ HL ನ್ಯಾಯವಾದಿಗಳು ಬೆಳ್ತಂಗಡಿ ಇವರು ಗೌರವ ಉಪಸ್ಥಿತಿಯನ್ನ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅದರ ಜೊತೆಗೆ ರಾತ್ರಿ 8 ಗಂಟೆಗೆ ಸರಿಯಾಗಿ 7 ಗಂಟೆಗೆ ಸರಿಯಾಗಿ ಸ್ಥಳೀಯ ಕಲಾವಿದರಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇನ್ಯಾರಾದರೂ ಹೆಸರನ್ನು ನೋಂದಾಯಿಸಲಿಕ್ಕೆ ಬಾಕಿ ಇದ್ದವರು ಹೆಸರನ್ನು ನೋಂದಾಯಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ, ವಿಶೇಷವಾಗಿ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಪ್ರಯುಕ್ತ ರಂಗಕೇಸರಿ ರಮೇಶ್ ರೈ ಕುಕ್ಕೋಳ್ಳಿ ಸಾರಥ್ಯದಲ್ಲಿ ಪ್ರಶಸ್ತಿ ವಿಜೇತ ಜೈ ಮಾತಾ ಕಲಾ ತಂಡ ಮಂಗಳೂರು, ತೆಲಿಕೆದ ಕಲಾವಿದರು ಅಭಿನಯದ ಗುಸುಗುಸು ಉಂಡಿಗೆ ಎನ್ನುವಂತಹ ತುಳು ಹಾಸ್ಯಮಯ ನಾಟಕ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಈಗ ತಾನೇ ಮಕ್ಕಳ ಆಟೋಟ ಸ್ಪರ್ಧೆ ನಡೀತಾ ಇದೆ. ಭಾಗವಹಿಸುವಂತಹ ಎಲ್ಲ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಭಾಗವಹಿಸಿ ಈ ಒಂದು ಪಂದ್ಯಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಇನ್ನು ಕೆಲವೇ ನಿಮಿಷದಲ್ಲಿ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ. ಈ ಒಂದು ಕಬಡ್ಡಿ ಪಂದ್ಯಾಟದ ತೀರ್ಪುಗಾರರಾಗಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಇದರ ನೇತೃತ್ವದಲ್ಲಿ ದೈಹಿಕ ಶಿಕ್ಷಕರಾಗಿ ಇವತ್ತು ಕಬಡ್ಡಿಯ ಸಂಪೂರ್ಣ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ
ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಶ್ರೀ ಪ್ರಭಾಕರ್ ನಾರಾವಿಯವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯ ತೀರ್ಪುಗಾರರಾಗಿ ರವಿಚಂದ್ರ, ರಾಜ್ಯ ತೀರ್ಪುಗಾರರಾಗಿ ಆಗಮಿಸಿದಂತಹ ಶ್ರೀಯುತ ನಿರಂಜನ್, ರಾಜ್ಯ ಮಟ್ಟದ ತೀರ್ಪುಗಾರರಾಗಿರುವಂತಹ ಸಂಜೀವ ಕೆ, ಅದೇ ರೀತಿ ಇನ್ನೋರ್ವ ರಾಜ್ಯ ಮಟ್ಟದ ತೀರ್ಪುಗಾರರಾದ ಪ್ರಸಾದ್, ರಾಷ್ಟ್ರೀಯ ತೀರ್ಪುಗಾರರಾದಂತಹ ಅಖಿಲ್ ಕುಮಾರ್, ರಾಜ್ಯ ತೀರ್ಪುಗಾರರಾದಂತಹ ಸುರೇಶ್ ಇವರು ಕಬಡ್ಡಿ ಪಂದ್ಯಾಟದ ಜವಾಬ್ದಾರಿಯನ್ನು ತಗೊಂಡು ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಆಟೋಟ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಗೊಳಿಸಲಿಕ್ಕೆ ಅವರಿಗೆ ಎಲ್ಲ ಕ್ರೀಡಾಪಟುಗಳು ಸಹಕರಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಈಗಾಗಲೇ 8 ತಂಡಗಳು ಹೆಸರನ್ನು ನೋಂದಾಯಿಸಿವೆ ಕಬಡ್ಡಿ ಪಂದ್ಯಾಟಕ್ಕೆ. ಈಗಾಗಲೇ 9 ತಂಡಗಳು ಹೆಸರನ್ನು ನೋಂದಾಯಿಸಿವೆ. ಇನ್ನು ಕೆಲವೇ ನಿಮಿಷದಲ್ಲಿ ಪಿಕ್ಚರ್ಸ್ ಅನ್ನು ತೆಗೆಯಲಾಗುವುದು. ಯಾರಾದರೂ ಕಬಡ್ಡಿ ಪಂದ್ಯಾಟಕ್ಕೆ ಹೆಸರನ್ನು ನೋಂದಾಯಿಸಲಿದ್ದಲ್ಲಿ ನಿಮಗೆ 10 ನಿಮಿಷದ ಕಾಲಾವಕಾಶವನ್ನು ನೀಡ್ತಾ ಇದ್ದೇವೆ. 10 ನಿಮಿಷದ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಪ್ರವೇಶ ಶುಲ್ಕದೊಂದಿಗೆ. ತದನಂತರ ಆದಷ್ಟು ಬೇಗ ಕಬಡ್ಡಿ ಪಂದ್ಯಾಟವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಸರಿಯಾಗಿ 5 ಗಂಟೆ ಒಳಗಡೆ ನಾವು ಕಬಡ್ಡಿ ಪಂದ್ಯಾಟವನ್ನ ಮುಗಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ, ಸಭಾ ಕಾರ್ಯಕ್ರಮ, ನಾಟಕ ಎಲ್ಲ ನಡೆಯುವುದರಿಂದ ಕಬಡ್ಡಿ ಪಂದ್ಯಾಟವನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನವೋದಯ ಯುವಕ ಮತ್ತು ಯುವತಿ ಮಂಡಲ ಇವತ್ತಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಪ್ರಯುಕ್ತ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು, ಕಲಾಭಿಮಾನಿಗಳು, ಸಹೃದಯ ಬಂಧುಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಮನಪೂರ್ವಕವಾಗಿ ಕೊಡುಗೆಯನ್ನು ನೀಡುವಲ್ಲಿ ಇಚ್ಛಿಸುವವರು ದಯವಿಟ್ಟು ನಮ್ಮ ಕೌಂಟರ್ಗೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಈಗಾಗಲೇ ಕಬಡ್ಡಿ ಪಂದ್ಯದ 10 ತಂಡಗಳು ಹೆಸರನ್ನು ನೋಂದಾಯಿಸಿವೆ. ಶ್ರೀಯುತ ಹರ್ಷ HR ಇವರ ಪ್ರಾಯೋಜಕತ್ವದಲ್ಲಿ 2 ತಂಡಗಳು ಪ್ರತಿನಿಧಿಸಲಿಕ್ಕಿದೆ ಈ ಒಂದು ಕ್ರೀಡಾಂಗಣದಲ್ಲಿ. ಟೀಮ್ ವೈಟ್ ಲೈಸರ್, ಮಕ್ಕಳೇ ನೋಡಿ, ಸಂಗೀತ ಕುರ್ಚಿ ಅವರು ನಿಮ್ಮ ಮಾಮ ಅಲ್ಲಿ ಮ್ಯೂಸಿಕ್ ಹಾಕ್ತಾರೆ, ಔಟ್ ಮಾಡೋದು ಅವರೇ, ನಾನಲ್ಲ ಆಯ್ತಾ. ನಾನು ಆಡಿಸೋದು ಮಾತ್ರ, ಔಟ್ ಏನಿದ್ರು ಅದು ಅವರ ಕೆಲಸ. ಫಸ್ಟ್ ರೌಂಡಲ್ಲಿ ಕುರ್ಚಿ ಪೂರ್ತಿ ಇರ್ತದೆ, ಯಾಕೆಂದರೆ ಫಸ್ಟಿಗೆ ಒಬ್ಬರಿಗೆ ಬೇಸರ ಆಗಬಾರ್ದಲ್ಲ. ಕುರ್ಚಿ ಅಂದರೆ ಎಲ್ರಿಗೂ ಇಷ್ಟ, ಎಲ್ಲ ಕುರ್ಚಿಗೋಸ್ಕರ ಗಲಾಟೆ ಮಾಡೋದು ಈಗ. ಹಾಗೆ ಫಸ್ಟ್ ಯಾರು ಔಟ್ ಇಲ್ಲ ಫಸ್ಟ್ ರೌಂಡಲ್ಲಿ, ಆಯ್ತಾ. ನಿಮಗೆಲ್ಲ ಖುಷಿ ಆಗ್ತಲ್ಲ ಔಟ್ ಇಲ್ಲ ಅಂತ ಹೇಳುವಾಗ.
ಎರಡನೇ ರೌಂಡ್ ಆಗುವಾಗ ನಾವೇನು ಮಾಡ್ತೇವೆ, ಒಂದು ಕುರ್ಚಿ ತೆಗಿತೇವೆ. ಹಾಗೆ ಕುರ್ಚಿ ತೆಗಿತಾ ಹೋಗ್ತೇವೆ. ರೂಲ್ಸ್ ತುಂಬ ಕ್ಲಿಯರ್ ಇದೆ ನೋಡಿ. ಒಂದು ಕುರ್ಚಿಯಿಂದ ನೀವು ಮುಂದೆ ಪಾಸ್ ಆದಮೇಲೆ ಹಿಂದೆ ಬರಲಿಕ್ಕಿಲ್ಲ. ನಾನು ಈ ಕುರ್ಚಿಯಲ್ಲಿ ಪಾಸ್ ಆದಿರ್ಕೊಳ್ಳಿ. ಈಗ ನನಗೆ ಈ ಕುರ್ಚಿ ಖಾಲಿ, ಆ ಕುರ್ಚಿ ಖಾಲಿ ಇದೆ, ಏನು ಮಾಡಬೇಕು? ಓಡಬೇಕು. ಒಂದು ರೌಂಡ್ ಓಡಿ ಅದನ್ನು ತಗೊಳ್ಬೇಕು. ಈಗ ನಿಮ್ಮ ರನ್ನಿಂಗ್ ಚಂದ ಇದ್ದರೆ ಅಂದ್ರೆ ಭಾಳ ಫಾಸ್ಟ್ ಓಡ್ತಾ ಇದ್ರೆ ಇನ್ನೊಬ್ಬರನ್ನು ಹಿಂದೆ ಹಾಕಿ ಸಹ ನೀವು ಬಂದು ತಗೊಳ್ಬೋದು. ಹೋಗೋ ಕಂಬ ಜಾಗ್ರತೆ, ತಲೆಗೆಲ್ಲ ಬಡಿಯೋದಾಗೆ, ಆಯಿತಾ? ಅದೊಂದು ಜಾಗ್ರತೆ ನೋಡ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡೋಣ. ರೆಡಿ ಇದ್ದೀರಲ್ಲ? ಇದು ನಿಜವಾಗ್ಲೂ ಒಂದು ಲಕ್ಕಿ ಗೇಮ್ ಇದ್ದಾಗೇನೆ, ಹೌದಲ್ವಾ? ಸಿಕ್ಕಿದವ್ರಿಗೆ ಕುರ್ಚಿ ಚಾನ್ಸ್. ಇವತ್ತಿನ ಬೆಳ್ಳಿ ಹಬ್ಬದ ಈ ಒಂದು ಸುವರ್ಣ ಸಂಭ್ರಮಾಚರಣೆಗೆ ನಮ್ಮ ಗೌರವ ಉಪಸ್ಥಿತಿಯನ್ನು ನಾವು ಮನಗಂಡು ಈಗಾಗಲೇ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಶ್ರೀ ಮೋಹನ್ ಕಬ್ಬಿನಹಿತ್ಲು ಇವರು ಆಗಮಿಸಿದ್ದಾರೆ. ಮಕ್ಕಳು ನೋಡಿ, ಒಂದು ನಿಮಿಷ. ಶ್ರೀಯುತ ಮೋಹನ್ ಕಬ್ಬಿನಹಿತ್ತಲು ಇವರಿಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಾಕಿದ ಕಾಲ ಮೇಲಂತೆ ಬಿಟ್ಟಿದ್ದರ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನೋಡಿ ಮಕ್ಕಳು, ಸರ್ ಒಂದು ನಿಮಿಷ ಮ್ಯೂಸಿಕ್ ನೋಡಿ. ನಿಮ್ಮ ಗಮನ ಆ ಕಡೆ ಈ ಕಡೆ ಯಾವ ಕಡೆ ಇದ್ರು ನೀವು ಔಟ್ ಆಗ್ತೀರಿ. ನಿಮ್ಮ ಗೌರವ ಉಪಸ್ಥಿತಿಯನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮವರೇ ಆಗಿರುವಂತಹ ನಮ್ಮೊಂದಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ, ಅನೇಕ ಕ್ರೀಡಾಕೂಟಗಳಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಬಂದು ನಮ್ಮೊಂದಿಗೆ ಸಹಕರಿಸಿ, ಹಲವಾರು ಕೊಡುಗೆಗಳನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿ ಈ ಯುವಕ ಮಂಡಲ 25 ವರ್ಷ ಯಶಸ್ವಿಯಾಗಿ ನಡೆಯಲಿಕ್ಕೆ ಪ್ರಥಮ ಹಂತದಲ್ಲಿ ನಮಗೆಲ್ಲರೂ ಕೂಡ ಸಹಕಾರ ನೀಡಿರುವಂತಹ ಮೋಹನ್ ಕಬ್ಬಿನಹಿತ್ಲು ನಮ್ಮ ಜೊತೆಗೆ ಬಂದಿದ್ದಾರೆ, ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಮನೋಹರ್ ಪಡಿವಾಳ್ ಇವರು ಶಾಲನ್ನು ಹೊದಿಸಿ ಪುಷ್ಪಗುಚ್ಛವನ್ನು ನೀಡುವ ಮುಖಾಂತರ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮೋಹನ್ ಕಬ್ಬಿನಹಿತ್ಲು ನಿಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಅತ್ಯಂತ ಪ್ರೀತಿಪೂರ್ವಕವಾಗಿ ತಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮಗೆ ಕಾರ್ಯಕ್ರಮ ಕೊನೆ ಹಂತದವರೆಗೂ ಕೂಡ ತಾವುಗಳಿದ್ದು ತಮ್ಮ ಸಹಕಾರವನ್ನ ನಮಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ಮೋಹನ್ ಕಬ್ಬಿನಹಿತ್ಲು ವಿನಂತಿಯನ್ನ ಮಾಡುತ್ತಾ ತಮಗೆ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನೋಡಿ ಮಕ್ಕಳ ಗಮನ ಮ್ಯೂಸಿಕ್ ಅಲ್ಲಿ ಇರಬೇಕು. ಆ ಕಡೆ ಈ ಕಡೆ ನೋಡಿದ್ರೆ ಮ್ಯೂಸಿಕ್ ನಿಲ್ಲೋ ಗೊತ್ತೇ ಇಲ್ಲ ನಿಮಗೆ. ಈಗ ಟ್ರಯಲ್ ಆದ ಕಾರಣ ಯಾರು ಔಟ್ ಆಗಲಿಲ್ಲ. ಈಗ ಒಂದು ಚೇರ್ ತೆಗಿತೇವೆ ನಾವು. ತೆಗೆಯುವಾಗ ಮ್ಯೂಸಿಕ್ ನಿಂತ ಮೇಲೆ ನೀವು ಸುಮ್ಮನೆ ಓಡ್ತಾ ಇದ್ರೆ ಚೇರ್ ಅಲ್ಲೇ ಇರ್ತದೆ, ನಿಮ್ಗೆ ಗೊತ್ತೇ ಇರೋದಿಲ್ಲ. ಆಗೋದಲ್ಲ ಸರ್? ಒಂದು ಚೇರ್. ಓಕೆ ಸರ್, ಸ್ಟಾರ್ಟ್.
ಪಂಚಾಯತ್ ಹಾಲ್. ಇವತ್ತಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ಹಲವಾರು ದಾನಿಗಳ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಆಮಂತ್ರಣಕ್ಕೆ ಹಲವಾರು ಮಹನೀಯರು ನಮ್ಮ ಜೊತೆಗೆ ಜಾಹೀರಾತನ್ನು ನೀಡುವ ಮುಖಾಂತರ ಸಹಕರಿಸಿದ್ದಾರೆ. ನಮ್ಮ ಜೊತೆಗೆ ಸಹಕರಿಸಿದಂತಹ ಶ್ರೀಯುತ ರಾಜೇಶ್ ನಾಗಬ್ರಹ್ಮ ಇಂಜಿನಿಯರಿಂಗ್ ವರ್ಕ್ಸ್ ಒಗ್ಗ, ಸಂತೋಷ್ ಆಚಾರ್ಯ ಇವರು ನಮಗೆ ಜಾಹೀರಾತನ್ನು ನೀಡಿ ಸಹಕರಿಸಿದ್ದಾರೆ. ಅದರ ಜೊತೆಗೆ ಮುತ್ತಣ್ಣ ಫ್ಯಾಮಿಲಿ ರೆಸ್ಟೋರೆಂಟ್ ಇದರ ಪ್ರೊಪರೇಟರ್ ಆಗಿರುವಂತಹ ನಾಗೇಶ್, ಅದೇ ರೀತಿ ಸೃಷ್ಟಿ ಸ್ವೀಟ್ಸ್ ಇವರು ನಮಗೆ ಜಾಹೀರಾತನ್ನು ನೀಡಿ ಸಹಕರಿಸಿದ್ದಾರೆ. ಅದರ ಜೊತೆಗೆ ನ್ಯೂ ಸಿಟಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಗುರುವಣಿಕೆರೆ, ಹಾಸನ್ ಅಯ್ಯಂಗಾರ್ ಬೇಕರಿ ಮುಖ್ಯ ರಸ್ತೆ ಬೆಳ್ತಂಗಡಿ, ಗಣೇಶ್ ಹೋಮ್ ಪ್ರಾಡಕ್ಟ್ ಗುರುವಣಿಕೆರೆ, ಮಾನ್ವಿ ಎಂಟರ್ಪ್ರೈಸಸ್ ಮೆಸ್ಕಾಂ ಎದುರು ಬೆಳ್ತಂಗಡಿ, ವೈಭವ್ ಏಜೆನ್ಸಿ ಬೆಳ್ತಂಗಡಿ. ಅದರ ಜೊತೆಗೆ ನಮ್ಮೊಂದಿಗೆ ಮುಳಿಯಾ ಜ್ಯುವೆಲರ್ಸ್ ಮುಖ್ಯ ರಸ್ತೆ ಬೆಳ್ತಂಗಡಿ, ಅದೇ ರೀತಿ ಜೈನ್ ಮೊಬೈಲ್ ಇವರೆಲ್ಲ ನಮಗೆಲ್ಲರೂ ಕೂಡ ಜಾಹೀರಾತ ನೀಡಿ ಸಹಕರಿಸಿದ್ದಾರೆ. ಇವರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನೋಡಿ, ಈಗ ಎಲ್ಲ ಹೋಗಿ ಮಾಮನಿ ಸರಿ ಬೈರಿ ಆಯ್ತಾ, ಇಷ್ಟು ಓಡಿಸಿದ್ದೆ ಯಾಕೆ ಅಂತ ಒಂದು. ಎರಡನೇದು, ಇಷ್ಟೊತ್ತು ಔಟ್ ಮಾಡಿದ್ದು ನಾನಲ್ಲ, ಅವರೇ. ಹೋಗಿ ಹೋಗಿ ಬೈರಿ ಅವ್ರಿಗೆ ಆಯ್ತಾ, ಮ್ಯೂಸಿಕ್ ಹಾಕಿ ಹಾಕಿ ನಮ್ಮ ಔಟ್ ಮಾಡಿದೆ ಅಂತ. ಸೊ ಕುರ್ಚಿ ಬೇಕಾ ನಿಮಗೆ ಕೂತ್ಕೊಳ್ಳಿಕ್ಕೆ? ಪ್ರಥಮ ಬಹುಮಾನ ಕವಿಶ್ ಪ್ರಥಮ ಪಕ್ಕಿದಗಲ, ದ್ವಿತೀಯ ಸಾನ್ವಿ. ಇನ್ನು 5ರಿಂದ 6ನೇ ತರಗತಿಯ ಮಕ್ಕಳಿಗೆ ಹುಡುಗರಿಗೆ 100 ಮೀಟರ್ ಓಟ, 5 ಮತ್ತು 6ನೇ ತರಗತಿಯ ಹುಡುಗರಿಗೆ ಮಾತ್ರ 100 ಮೀಟರ್ ಓಟ. ಹುಡುಗರಿಗೆ 100 ಮೀಟರ್ ಓಟ. ನಿಮಗೆ ಮಗ್ಗಿ ಬರ್ತದಲ್ಲ, 25x4 ಮಾಡುವ 100 ಆಗ್ತದಲ್ವಾ? ನಮ್ಮದು ಗ್ರೌಂಡ್ ಚಿಕ್ಕದು. ಯಕ್ಷಗಾನದವರು ಎಷ್ಟು ಚಂದ ಕುಣಿತಾರೆ ಸಣ್ಣ ರಂಗಸ್ಥಳದಲ್ಲಿ, ಹಾಗೆ ನಮ್ಮದು ಚಿಕ್ಕ ರಂಗಸ್ಥಳದಲ್ಲಿ ಚಂದ ಓಡಿದ್ರೆ ಆಯ್ತು. ನೋಡಿ, 5 ಮತ್ತು 6ನೇ ಕ್ಲಾಸ್ನ ಮಕ್ಕಳಿಗೆ 100 ಮೀಟರ್ ಓಟಕ್ಕೆ ಓಡ್ಲಿಕ್ಕೆ ಶಕ್ತಿ ಬರಬೇಕಲ್ಲ, ಅದಕ್ಕೆ ಬಿಸ್ಕೆಟ್ ತಿನ್ನುವ ಸ್ಪರ್ಧೆ ಮಾಡೋ ಫಸ್ಟಿಗೆ. ಅದಾದ್ಮೇಲೆ ಓಟಕ್ಕೆ ಹೋಗೋಣ. ಈಗ ಬಿಸ್ಕೆಟ್ ತಿನ್ನುವ ಸ್ಪರ್ಧೆ 5 ಮತ್ತು 6ನೇ ತರಗತಿಯ ಮಕ್ಕಳಿಗೆ, ಹುಡುಗರಿಗೆ 5, 6 ಹುಡುಗರಿಗೆ ಮಾತ್ರ ಬಿಸ್ಕೆಟ್ ತಿನ್ಲಿಕ್ಕೆ. ನೆಕ್ಸ್ಟ್ ಹುಡುಗಿಯರಿಗೆ 5 ಮತ್ತು 6ನೇ ಕ್ಲಾಸ್ನ ಮಕ್ಕಳು ಯಾರಲ್ಲಿದ್ದೀರಿ? 5 ಮತ್ತು 6ನೇ ಅವರು.
ನೋಡಿ ಬಿಸ್ಕೆಟ್ ತಿನ್ನಲಿಕ್ಕೆ ಅವಕಾಶ ಇನ್ನೂ ಮಕ್ಕಳಿಗಿದೆ. ಇಷ್ಟೇ ಮಕ್ಕಳು ಇರೋದಾ 6, 7ರಲ್ಲಿ 5, 6 5, 6 ಹುಡುಗರು 5, 6 5 ಮತ್ತು 6ನೇ ಕ್ಲಾಸ್ನ ಹುಡುಗರು ಇಷ್ಟೇ ಮಕ್ಕಳು 4 ಮಕ್ಕಳು. ಮತ್ತೊಮ್ಮೆ ರಿಪೀಟ್ ಮಾಡ್ತಾನೆ. ನಿಮ್ಮ ಹಣೆಯ ಮೇಲೆ ಬಿಸ್ಕೆಟ್ ಇಡ್ತೀರಿ, ಬಿಸ್ಕೆಟ್ ಅನ್ನು ಬ್ಯಾಲೆನ್ಸ್ ಅಲ್ಲಿ ತಗೊಂಡು ಬಾಯಿಗೆ ತರ್ತೀರಿ, ವಿಸಿಲ್ ಹಾಕ್ತೇವೆ, ಕೈಯಲ್ಲಿ ಮುಟ್ಲಿಕ್ಕಿಲ್ಲ. ಅಕಸ್ಮಾತ್ ಇಲ್ಲಿ ಕೆಳಗೆ ಬೀಳುದಿದ್ರೆ ಬೇಡ ಸರ್, ಬಿಸ್ಕೆಟ್ ಉಂಟಲ್ಲ ಕೊಡುವ, ಕೆಳಗೆ ಬೀಳುವ ನೋಡಿ, ಗಲ್ಲಕ್ಕಿಂತ ಕೆಳಗೆ ಬಂದ್ರೆ ಕ್ಯಾಚ್ ಮಾಡಿ ಮತ್ತೆ ಅಲ್ಲೇ ಇಡಬೇಕು, ಆಯ್ತಾ? ಈಗಾಗಲೇ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ತಂಡಗಳ ಹೆಸರು ಈ ರೀತಿ ಇದೆ: ಶ್ರೀ ದುರ್ಗನಾಳ, ನಂದಿ ಫ್ರೆಂಡ್ಸ್ ಬೆಳ್ತಂಗಡಿ, ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕರ ಎ ಮತ್ತು ಬಿ, ನಾಗಬ್ರಹ್ಮ ಮೆಲಂತಬೆಟ್ಟು, ಯುನೈಟೆಡ್ ನಾವರ, ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ, ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ಬಿ, ವೈಟ್ ಲೇಸರ್ ಮೇಲಂತಬೆಟ್ಟು, ಹರ್ಷ ಇವರ ಪ್ರಾಯೋಜಕತ್ವದಲ್ಲಿ 2 ತಂಡಗಳು, ಅತ್ಯದ್ಭುತ ತಂಡಗಳು ಪ್ರತಿನಿಧಿಸ್ತಾ ಇದೆ ಇವತ್ತಿನ ಆಟೋಟ ಸ್ಪರ್ಧೆಯ. ವಿಶೇಷವಾಗಿ ಹರ್ಷ ಇವರ ನೇತೃತ್ವದಲ್ಲಿ 2 ವೈಟ್ ಲೇಸರ್ 2 ತಂಡಗಳು ಇವತ್ತು ಈ ಒಂದು ಪಂದ್ಯಕೂಟದಲ್ಲಿ ಭಾಗವಹಿಸಲಿಕ್ಕಿದೆ. ಇನ್ನು ಕೇವಲ 5 ನಿಮಿಷದ ಒಳಗಾಗಿ ಪಂದ್ಯಾಟವನ್ನು ಪ್ರಾರಂಭಿಸುತ್ತಿದ್ದೇವೆ. ಇನ್ನು ಯಾರಾದರೂ ಹೆಸರನ್ನು ನೋಂದಾಯಿಸಲಿಕ್ಕಿದ್ರೆ ದಯವಿಟ್ಟು ತಮ್ಮ ಹೆಸರನ್ನು ಪ್ರವೇಶ ಶುಲ್ಕದೊಂದಿಗೆ ಹೆಸರನ್ನು ನೋಂದಾಯಿಸಿ. ನೋಡಿ, ಓಟಕ್ಕೆ ಮಕ್ಕಳು ರೆಡಿಯಾಗಿ, ಅದಕ್ಕಿಂತ ಮುಂಚೆ ಹುಡುಗಿಯರಿಗೆ 5 ಮತ್ತು 6ನೇ ತರಗತಿಯ ಹುಡುಗಿಯರಿಗೆ ಸೂಜಿಗೆ ದಾರ ಹಾಕುವ ಕಾಂಪಿಟೇಷನ್ ಇದೆಯಾ? ಇಲ್ಲ ಸರ್, ಬುಕ್ ಬ್ಯಾಲೆನ್ಸ್ ಮಾತ್ರ, ಬುಕ್ ಬ್ಯಾಲೆನ್ಸ್ ಸೂಜಿ ದಾರ. ಅದೇ ಮಾಡು, ನೆಕ್ಸ್ಟ್ ನೋಡಿ. 4 ಮಕ್ಕಳಾದ್ರೆ ಸರಿ, ಬನ್ನಿ ಈಗ ರನ್ ರೇಸ್ ಇಲ್ಲೇ ಮಾಡಿ ಮುಗಿಸೋ. ಬನ್ನಿ ಮಕ್ಕಳು ಬನ್ನಿ ಈಗ. ಓಕೆ, ಮತ್ತೆ ಮೇಡಮ್ ಹುಡುಗರು ಬನ್ನಿ. ಫಸ್ಟಿಗೆ ರನ್ನಿಂಗ್ ರೇಸ್ ಇಲ್ಲೇ ಬಿಡುವ, ಆಯ್ತಾ? ತುಂಬಾ ದೂರ ಹೋಗುದು ಬೇಡ, ಹೋಗಿ ಟಚ್ ಮಾಡಿ ಬರಬೇಕು. ನೋಡಿ ಮಕ್ಕಳು, ನಿಯಮ ಹೀಗೆ:
ಎಷ್ಟನೇ ಕ್ಲಾಸ್ ಮಕ್ಕಳು ನೀವು? 5 ಮತ್ತು 6ನೇ ಕ್ಲಾಸ್ ಮಕ್ಕಳು ಹೋಗಿ ಟಚ್ ಮಾಡಿ ಇಲ್ಲಿಗೆ ಬಂದು ಮತ್ತೊಮ್ಮೆ ಹೋಗಲಿ ಸರ್. ವಿಶೇಷವಾಗಿ ಟಚ್ ಮಾಡಿ ಇಲ್ಲಿಗೆ ಬಂದು ಮತ್ತೆ ಹೋಗಿ. ನವೋದಯ ಯುವಕ ಮತ್ತು ಯುವತಿ ಮಂಡಲ ಜ್ಯೇಷ್ಠ ಬೆಳ್ತಂಗಡಿ ಪಕ್ಕದಗಾಲ ಮೇಲಂತ ಬೆಟ್ಟು 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ಸುದ್ದಿ ನ್ಯೂಸ್ ಯೂಟ್ಯೂಬ್ ವಾಹಿನಿಯಲ್ಲಿ ನೋಡಬಹುದು. ನಿಮ್ಮೆಲ್ಲರಿಗೂ ಕೂಡ ವಾಟ್ಸಪ್ ಅಲ್ಲಿ ಲಿಂಕ್ ಅನ್ನ ಕಳಿಸಿದ್ದೇವೆ. ಸಾಧ್ಯ ಆದಷ್ಟು ನಿಮ್ಮ ಸ್ಟೇಟಸ್ ಅಲ್ಲಿ ಹಾಗೂ ಎಲ್ಲ ಗ್ರೂಪ್ಗಳಿಗೆ ಇದನ್ನ ಶೇರ್ ಮಾಡಿ. ಕೇವಲ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ, ಹೊರ ದೇಶದಲ್ಲಿ ಕೂಡ ಈ ಒಂದು ಸುದ್ದಿ ನ್ಯೂಸ್ ನಲ್ಲಿ ಬಹಳ ಪ್ರಚಾರಗೊಂಡಿರುವಂತಹ ನಮ್ಮ ಬೆಳ್ತಂಗಡಿ ತಾಲೂಕಿನ ಯಶಸ್ವಿ ಯೂಟ್ಯೂಬ್ ಚಾನೆಲ್ ಆಗಿರೋದು ಸುದ್ದಿವಾಹಿನಿಯವರು ನಮ್ಮ ಜೊತೆಗೆ ನೇರ ಪ್ರಸಾರವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ನ್ಯೂಸ್ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಈಗಾಗಲೇ ಕ್ರೀಡಾಂಗಣದಲ್ಲಿ ಅನೇಕ ಆಟೋಟ ಸ್ಪರ್ಧೆ ನಡೀತಾ ಇದೆ. ಇನ್ನು ಕೆಲವೇ ನಿಮಿಷದಲ್ಲಿ ಬೆಳ್ತಂಗಡಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇವರ ನೇತೃತ್ವದಲ್ಲಿ ಸುಂದರವಾದ ಕಬಡ್ಡಿ ಅಂಗಣದಲ್ಲಿ ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕಿದೆ. ಈಗಾಗಲೇ ಹಲವಾರು ತಂಡಗಳು ಹೆಸರನ್ನು ನೋಂದಾಯಿಸಿವೆ. ಕೇವಲ ಇನ್ನು 5 ನಿಮಿಷದ ಕಾಲಾವಕಾಶವನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಆ ನಂತರ ಯಾವುದೇ ತಂಡಗಳು ಬಂದಲ್ಲಿ ಆಡ್ಲಿಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಎಲ್ಲ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ಎಲ್ಲ ನಾಯಕರು ಮಾಲಕರು ಇದ್ದಲ್ಲಿ ದಯವಿಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿ ಪ್ರವೇಶ ಶುಲ್ಕದೊಂದಿಗೆ ರಸೀದಿಯನ್ನು ಪಡೆದುಕೊಂಡು ಈ ಒಂದು ಆಟೋಟ ಸ್ಪರ್ಧೆಯನ್ನ ಈ ಒಂದು ಕಬಡ್ಡಿ ಪಂದ್ಯಾಟವನ್ನ ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈಗಾಗಲೇ ಬೆಳ್ತಂಗಡಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ವತಿಯಿಂದ ನಮ್ಮ ಕಬಡ್ಡಿ ಪಂದ್ಯಾಟದ ತೀರ್ಪುಗಾರರಾಗಿ ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು ಪ್ರಭಾಕರ್ ನಾರಾವಿ, ರಾಷ್ಟ್ರೀಯ ತೀರ್ಪುಗಾರರಾಗಿರುವಂತಹ ರವಿಚಂದ್ರ, ಶ್ರೀಯುತ ನಿರಂಜನ್ ರಾಜ್ಯ ಮಟ್ಟದ ತೀರ್ಪುಗಾರರು, ಶ್ರೀಯುತ ಸಂಜೀವ ಕೆ ರಾಜ್ಯ ಮಟ್ಟದ ತೀರ್ಪುಗಾರರು, ಶ್ರೀಯುತ ಪ್ರಸಾದ್ ಇವರು ಕೂಡ ರಾಜ್ಯ ಮಟ್ಟದ ಕಬಡ್ಡಿ ತೀರ್ಪುಗಾರರು, ಶ್ರೀಯುತ ಅಖಿಲ್ ಕುಮಾರ್ ರಾಷ್ಟ್ರೀಯ ತೀರ್ಪುಗಾರರು, ಅದೇ ರೀತಿ ಇನ್ನೋರ್ವ ರಾಜ್ಯ ಮಟ್ಟದ ಕಬಡ್ಡಿ ತೀರ್ಪುಗಾರರಾಗಿ ಶ್ರೀಯುತ ಸುರೇಶ್ ಅವರು ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಇವರಿಗೆ ಮಗದೊಮ್ಮೆ ಸ್ವಾಗತಿಸುತ್ತಾ ಕಬಡ್ಡಿ ಪಂದ್ಯಾಟದ ಸಂಪೂರ್ಣ ಸಾರಥ್ಯವನ್ನ ಇವರೆಲ್ಲರೂ ಕೂಡ ವಹಿಸಿಕೊಂಡು ನಮಗೆ ಕಬಡ್ಡಿ ಪಂದ್ಯಾಟವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮುಂದಿನ ಎಲ್ಲ ಕಬಡ್ಡಿ ಪಂದ್ಯಾಟದ ಕಾರ್ಯನಿರ್ವಹಣೆಯನ್ನ ಎಲ್ಲ ದೈಹಿಕ ಶಿಕ್ಷಕರು ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ಇನ್ಯಾರಾದರೂ ಹೆಸರನ್ನು ನೋಂದಾಯಿಸಲು ಬಾಕಿ ಇದ್ದಲ್ಲಿ ದಯವಿಟ್ಟು ಹೆಸರನ್ನು ನೋಂದಾಯಿಸಿ. ಇನ್ನು ಕೆಲವೇ ನಿಮಿಷದಲ್ಲಿ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ. ಓಕೆ, ಈಗ ನಮ್ಮ 100 ಮೀಟರ್ ಓಟ ಇಲ್ಲಿ ನಡೀಲಿಕ್ಕಿದೆ. ಮಕ್ಕಳಿಗೆ ರೂಲ್ಸ್ ಗೊತ್ತಿದೆ. ಅಲ್ಲಿ ಹೋಗ್ತೀರಿ, ಟಚ್ ಮಾಡ್ತೀರಿ, ವಾಪಸ್ ಇಲ್ಲಿ ಬಂದು ಟಚ್ ಮಾಡಿ ಅಲ್ಲಿಗೆ ಹೋಗ್ಬೇಕು. ಫಿನಿಶಿಂಗ್ ಅಲ್ಲಿ ಫಸ್ಟ್ ಸೆಕೆಂಡ್ ಬಹುಮಾನ ಇದೆ, ಪ್ರಥಮ ಮತ್ತು ದ್ವಿತೀಯ ಮಾತ್ರ. ಕ್ಲಿಯರ್ ಆಯ್ತಲ್ಲ? ಎಲ್ಲ ನಮ್ಮ ಜೊತೆಗೆ ಸಹಕರಿಸಿರುವಂತಹ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳ ಅಭಿನಂದನೆ ಸಲ್ಲಿಸುತ್ತಾ ತಮ್ಮ ಸಹಕಾರವನ್ನು ಕೂಡ ಬಯಸುತ್ತಾ ಇವತ್ತು ಬೆಳ್ಳಿ ಹಬ್ಬದ ಪ್ರಯುಕ್ತ ಸ್ಥಳೀಯ ಪ್ರತಿಭೆಗಳಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಕಲಾವಿದರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸರಿಯಾಗಿ 5 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ತಾವೆಲ್ಲರೂ ಕೂಡ ಪೂರ್ವ ಸಿದ್ಧತೆಯೊಂದಿಗೆ ಸರಿಯಾಗಿ 5 ಗಂಟೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಪೂರ್ವ ಸಿದ್ಧತೆಯನ್ನ ಪೂರ್ವ ತಯಾರಿಯನ್ನ ಮಾಡಿಕೊಂಡು 5 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ತದನಂತರ ಸಮಾರೋಪ ಸಮಾರಂಭ ಮುಗಿದ ತಕ್ಷಣ ವಿಶೇಷವಾಗಿ ಬೆಳ್ಳಿ ಹಬ್ಬದ ಪ್ರಯುಕ್ತ ರಂಗಕೇಸರಿ ರಮೇಶ್ ರೈ ಕುಕ್ಕವಳ್ಳಿ ಇವರ ಸಾರಥ್ಯದಲ್ಲಿ ಪ್ರಶಸ್ತಿ ವಿಜೇತ ಜಯಮಾತಾ ಕಲಾ ತಂಡ ಮಂಗಳೂರು ತೆಲಿಕೆದ ಕಲಾವಿದರ ಅಭಿನಯದ ಗುಸುಗುಸು ಉಂಡುಗೆ ಬಾಯರ್ದ ಕೆಬಿಕ್
ಎನ್ನುವಂತಹ ತುಳು ಹಾಸ್ಯಮಯ ನಾಟಕ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇನ್ನು ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ಪ್ರೋತ್ಸಾಹವನ್ನ ಬಯಸುತ್ತಾ ಕಬಡ್ಡಿ ಪಂದ್ಯಾಟಕ್ಕೆ ನಿಮಗೆ ಕೊನೆಯ ಕರನ್ನ ನೀಡ್ತಾ ಇದ್ದೇವೆ. ಸಂಘಟಕರ ಪರವಾಗಿ ಕೊನೆಯ ಸಮಯನ ನಿಗದಿಪಡಿಸಲಾಗಿದೆ. ಕೇವಲ 5 ನಿಮಿಷದ ಒಳಗಾಗಿ ಬಂದಂತಹ ತಂಡಗಳಿಗೆ ಮಾತ್ರ ಈ ಒಂದು ಅಂಗಣದಲ್ಲಿ ಆಡುವಂತಹ ಒಂದು ಅವಕಾಶವನ್ನು ನೀಡ್ತಾ ಇದ್ದೇವೆ. ಐದು ಮತ್ತು 6ನೇ ಕ್ಲಾಸ್ನ ಹುಡುಗಿಯರಿಗೆ ಬುಕ್ ಬ್ಯಾಲೆನ್ಸ್ ಪುಸ್ತಕವನ್ನು ತಲೆಯಲ್ಲಿಟ್ಕೊಂಡು ನಿಮ್ಮ ಗುರಿಯನ್ನು ಯಾರು ಪುಸ್ತಕ ಬೀಳದೆ ಅಲ್ಲಿಗೆ ತಲುಪ್ತೀರೋ ಅವರಿಗೆ ಬಹುಮಾನ ಇದೆ. ಪ್ರಥಮ ಮತ್ತು ದ್ವಿತೀಯ ಬಹುಮಾನ. 5 ಮತ್ತು 6ನೇ ಕ್ಲಾಸಿನ ಮಕ್ಕಳು ಬನ್ನಿ. ಹುಡುಗಿಯರು ಮಾತ್ರ, 5, 6 ಹುಡುಗಿಯರು. ಪುಸ್ತಕ ಬಿದ್ದರೆ ಮತ್ತೆ ಹೆಕ್ಲಿಕ್ಕಿಲ್ಲ, ಪುಸ್ತಕವನ್ನು ಬೆಂಡ್ ಮಾಡಲಿಕ್ಕಿಲ್ಲ. ಹೇಗಿದೆಯೋ ಹಾಗೆ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡ್ರೆ ಆಯ್ತು. ಕೊನೆಯ ಕರೆ ಯಾರಾದ್ರೂ ಇದ್ದೀರಾ? 5 ಮತ್ತು 6ನೇ ತರಗತಿಯ ಹುಡುಗಿಯರು ಭಾಗವಹಿಸಲಿಕ್ಕೆ ಆಸಕ್ತಿ ಇರುವವರು. ಒಟ್ಟು 6 ಮಂದಿ ಇದ್ದಾರೆ. ಪುಸ್ತಕವನ್ನು ಹೇಗೆ ಬೇಕಾದ್ರೆ ಇಡ್ಬೋದು, ಅಡ್ಡ ಉದ್ದ ಯಾವ ರೀತಿಯಲ್ಲಿ ಇಟ್ಕೋಬಹುದು. ಒಮ್ಮೆ ತಲೆಗೆ ಇಟ್ಟ ಮೇಲೆ ಮತ್ತೆ ಯಾವ ಕಾರಣಕ್ಕೂ ಪುಸ್ತಕವನ್ನು ಕೈಯಿಂದ ಟಚ್ ಮಾಡಲಿಕ್ಕಿಲ್ಲ. ವಿದ್ಯಾರ್ಥಿಗಳು ಗಮನಿಸಿ, ನೀವು ಓಡಿ ಬೇಕಾದ್ರೂ ಹೋಗ್ಬೋದು, ನಡ್ಕೊಂಡು ಬೇಕಾದ್ರೂ ಹೋಗ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಪುಸ್ತಕ ಬೀಳಬಾರ್ದು. ನೀವು ಲೈನ್ ಕ್ರಾಸ್ ಮಾಡಿದ ಮೇಲೆ ಪುಸ್ತಕ ಬೇರೆ ಪರವಾಗಿಲ್ಲ, ಆ ಲೈನ್ ಕ್ರಾಸ್ ಆಗೋ ಮೊದಲು ಬಿದ್ದರೂ ಕೂಡ ಫೌಲ್. ಕ್ಲಿಯರ್ ಆಯ್ತಲ್ಲ? ನಡ್ಕೊಂಡು ಹೋಗ್ಬೋದು, ತಲೆಯಲ್ಲಿ ಮಾತ್ರ ಪುಸ್ತಕ ಇರಬೇಕು. ನೋಡಿ, ನಾನು ನೀವು ಪುಸ್ತಕವನ್ನು ತಲೆಯಲ್ಲಿ ಬ್ಯಾಲೆನ್ಸ್ ಮಾಡಿ ಹೋಗ್ತೀರಿ ಅಂತೇಳಿ ನಿಯಮ ಸರಿ ಹೇಳಿಲ್ಲ, ಯಾಕೆಂದ್ರೆ ಮುಟ್ತೀರಿ ಅಂತ. ಇಲ್ಲರ ಕೊನೆಯದಾಗಿ ಯಾರು ಬೀಳ್ತಾರೋ ಅವರು ಫಸ್ಟ್, ಅದರ ಮೊದಲು ಬಿದ್ದವರು ಸೆಕೆಂಡ್ ಅನೌನ್ಸ್ ಮಾಡ್ತೇವೆ, ಆಯ್ತಾ? ನಿಯಮದಲ್ಲಿ ಒಂದು ಬದಲಾವಣೆ, ಕೊನೆಯಲ್ಲಿ ಯಾರದು ಬೀಳ್ತದೋ ಅವ್ರನ್ನ ಫಸ್ಟ್ ಅನೌನ್ಸ್ ಮಾಡ್ತೇವೆ. ಅಕಸ್ಮಾತ್ ನೀವು ಮುಟ್ಟದೇ ಇದ್ರೆ, ಯಾಕಂದ್ರೆ ಮತ್ತೆ ಮತ್ತೆ ಬಿಸಿಲಲ್ಲಿ ನಿಮ್ಮನ್ನು ಬಿಡ್ಲಿಕ್ಕೆ ಬೇಡ ಆಗ್ತದೆ. ಹಾಗಾಗಿ ಈ ಸರ್ತಿ ನೀವು ಖಂಡಿತವಾಗ್ಲೂ ಕೂಡ ನಿಮ್ಮ ಗುರಿಯನ್ನು ತಲುಪ್ತೀರಿ ಎಂಬ ಆಶಯದೊಂದಿಗೆ ನಾವು ಬಿಡ್ತಾ ಇದ್ದೇವೆ.
ಸೂಜಿಗೆ ದಾರ ಹಾಕುವ ಸ್ಪರ್ಧೆ 5 ಮತ್ತು 6ನೇ ಕ್ಲಾಸ್ ಮಕ್ಕಳಿಗೆ ಅವಕಾಶ ಇದೆ, ಬನ್ನಿ ಬೇಗ. ಸೂಜಿಗೆ ದಾರ ಹಾಕುವ ಸ್ಪರ್ಧೆ ಬನ್ನಿ. ಹುಡುಗಿಯರಿಗೆ 5-6 ಹುಡುಗಿಯರಿಗೆ ಸೂಜಿಗೆ ದಾರ ಹಾಕುವ ಸ್ಪರ್ಧೆ. ಸೂಜಿಗೆ ದಾರ ಹಾಕುವ ಸ್ಪರ್ಧೆ 5 ಮತ್ತು 6ನೇ ಕ್ಲಾಸ್ನ ಹುಡುಗಿಯರಿಗೆ. ಸೂಜಿಗೆ ದಾರ ಹಾಕುವ ಸ್ಪರ್ಧೆ. ನೋಡಿ, ಸೂಜಿಗೆ ದಾರ ಹಾಕುವ ಸ್ಪರ್ಧೆಯಲ್ಲಿ ನಿಯಮ ಬಹಳ. ಇನ್ನೆಲ್ಲಿದ್ದಾರೆ ನಿಮ್ಮ ಫ್ರೆಂಡ್ಸ್? ಎಲ್ಲಿ ಹೋಗಿದ್ರು? ಕ್ಲಾಸ್ಮೇಟ್ಸಾ? ಓಕೆ, ಎಲ್ಲಿದ್ದಾರೆ? 3, 2, 5. ಯಾರಿಗಾರು ಪುಸ್ತಕ ತಲೆಗೆ ಭಾರ ಆಯ್ತಾ? ಸ್ಪರ್ಧೆಯಲ್ಲಿ ಭಾಗವಹಿಸಿ. ಸೋಲು ಗೆಲುವು ಇದ್ದದೆ, ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ. ಯಾರಾದ್ರೂ ಕೂತವರಿದ್ದಾರಾ? 5 ಮತ್ತು 6ನೇ ಕ್ಲಾಸ್ ನಮ್ಮ ವಿದ್ಯಾರ್ಥಿಗಳು. ಸೂಜಿಗೆ ನೂಲು ಹಾಕ್ಲಿಕ್ಕೆ ಬಹಳ ಸುಲಭ ಇದೆ. ನೋಡಿ, ಸ್ಪರ್ಧೆಯ ನಿಯಮ: ಸೂಜಿ ಕೊಡ್ತಾರೆ, ನಿಮಗೆ ನೂಲು ಕೊಡ್ತಾರೆ. ಸರ್, ನೂಲು ಮತ್ತೆ ಕೊಡು. ನೋಡಿ ನೋಡಿ, ಸೂಜಿಗೆ ನೂಲು ಹಾಕೋ ಸ್ಪರ್ಧೆಯಲ್ಲಿ ನೀವು ಒಂದು ಸ್ಟೆಪ್ ಮುಂದೆ ಬಂದು ಸೂಜಿಗೆ ನೂಲು ಹಾಕ್ಬೋದು, ಆದರೆ ಅಲ್ಲಿ ಹೋಗಿ ರೀಚ್ ಆಗೋದು ಬಹಳ ಮುಖ್ಯ. ಮೂಮೆಂಟಲ್ಲೇ ಸೂಜಿಗೆ ನೂಲು ಹಾಕ್ತಾ ಹೋಗ್ಬೇಕು. ರೂಲ್ಸ್ ಪ್ರಕಾರ ಹಾಗೆ ನಡ್ಕೊಂಡು 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 ಸೂಜಿಗೆ ನೂಲು ಹಾಕ್ತಾ ಹೋಗ್ಬೇಕು. ಆಯ್ತಾ? ನಿಲ್ಲಿಕ್ಕಿಲ್ಲ, ಮೂಮೆಂಟ್ ಇರಬೇಕು. ಇಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ನಡ್ಕೊಂಡು ನಡ್ಕೊಂಡು ಸೂಜಿ ನೂಲು ಹಾಕ್ತಾ ಹೋಗ್ಬೇಕು. ಅಲ್ಲಿ ಎಂಡ್ ಕ್ರಾಸ್ ಆಗುವಾಗ ನಿಮ್ಮ ಸೂಜಿಯಲ್ಲಿ ನೂಲು ಇರಬೇಕು, ಇಲ್ಲ ಇದ್ರೆ ನಿಮಗೆ ಅವಕಾಶ ಇಲ್ಲ. ಆಯ್ತಾ? ಇಲ್ಲಿ ಹಾಕಿ ಓಡ್ಕೊಂಡು ಹೋಗು, ಅವರಲ್ಲಿ ಹೋದ್ರೆ ಹಾಕಿ ಆದ್ಮೇಲೆ ಓಡ್ಕೊಂಡು ಹೋಗ್ಬೋದು, ಆದ್ರೆ ಅಲ್ಲಿ ಹೋಗುವ ಸೂಜಿ ಮತ್ತೆ ನೂಲು ಬೇರೆ ಆದ್ರೆ ಬೆಳ್ಳಿ ಹಬ್ಬದ ಸುವರ್ಣ ಸಂಭ್ರಮಾಚರಣೆಯ ಮೂವ್ಮೆಂಟ್ ಇರಬೇಕು. ಈ ಸಂದರ್ಭದಲ್ಲಿ ನಿಲ್ಲಿಕ್ಕಿಲ್ಲ. ಇವತ್ತು ನಡೆಯುವಂತಹ ಪುರುಷರ ಕಬಡ್ಡಿ ಪಂದ್ಯಾಟದ ವೀಕ್ಷಕ ವೀರಣ್ಣರಾಗಿ ಆಗಮಿಸಿರುವಂತಹ ಶ್ರೀಯುತ ನಿಸಾರ್ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಕಬಡ್ಡಿ ಪಂದ್ಯಾಟದ ಎಲ್ಲ ವೀಕ್ಷಕ ವಿವರಣೆಯನ್ನ ನೀಡಿ ನಮ್ಮೆಲ್ಲರೂ ಕೂಡ ಪರಿಚಯ ಇರುವಂತಹ ನಿಸಾರ್ ಬೆಳ್ತಂಗಡಿ ಇವರು ಆಗಮಿಸಿದ್ದಾರೆ. ಇವರಿಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೀಕ್ಷಕ ವಿವರಣೆಕಾರರಾಗಿ ಬಂದಿರುವಂತಹ ಶ್ರೀಯುತ ನಿಸಾರ್ ಇವರಿಗೆ ಹರ್ಷ HR ಇವರು ಒಂದು ಪುಷ್ಪಗುಚ್ಛ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ತಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ತಮ್ಮ ಸಹಕಾರವನ್ನ ಬಯಸುತ್ತಾ ಈಗ ಯಾರು ಸೂಜಿಗೆ ನೂಲು ಹಾಕ್ಲಿಕ್ಕಿಲ್ಲ. ನಿಮ್ಮ 2 ಕೈಯನ್ನು ತೋರಿಸ್ಬೇಕು, ನಮಗೆ 2 ಕೈಯನ್ನು ತೋರಿಸ್ಬೇಕು. 2 ಕೈ ತೋರಿಸಿ, ನಿಮ್ಮ 2 ಕೈ ಹೀಗೆ ಹೀಗೆ. ಎಸ್, ಹಾಂ. ಯಾವ ಕೈಯಲ್ಲಿ ಬೇಕಾದ್ರೆ ಸೂಜಿ ಇರ್ಬೋದು, ನೂರು ಇರ್ಬೋದು, ದೂರ ಇಡ್ಬೇಕು ಕೈ. ವಿಸಲ್ ಕೊಟ್ಟ ಮೇಲೆ ಹೋಗ್ಬೇಕು. ಈಗಲೇ ಸರಿ, ಅಲ್ಲಿ ನೋಡಿ, 2 ಕೈ ದೂರ ಇಟ್ಕೊಳ್ಳಿ, ದೂರ ಇಟ್ಕೊಳ್ಳಿ. ಓಕೆ, 2 ಕೈ ದೂರ ದೂರ. ಸರ್, ಬಿಡ್ತೇನೆ. ಅಲ್ಲಿ ಎಂಡ್ ಆಗೋ ತೋರಿಸ್ಬೇಕು. ಸರಿಗಲ್ಲಿ ಇರ್ತಾರೆ, ಅವ್ರಿಗೆ ತೋರಿಸ್ಬೇಕು. ನಿಮ್ಮ ಕೈಯಲ್ಲಿರ್ತಕ್ಕಂಥ ಸೂಜಿಯ ಒಳಗೆ ನೂಲು ಇರಬೇಕು. ನೂಲು ಇಲ್ಲದೆ ಇದ್ದಲ್ಲಿ ಫೌಲ್ ಆಗ್ತೀರಿ. ಆಯಿತಾ? ನಡ್ಕೊಂಡು ಹೋಗ್ತಾ ಇರಬೇಕು, ಅಥವಾ ಓಡಿದ್ರು ಕೂಡ ಆಗ್ಬೋದು. ಓಡ್ತಾ ಹೋಗ್ಬೇಕು, ನಿಲ್ಬಾರ್ದು. ಓಕೆ, ಕೈಗೆ ಹಿಡ್ಕೊಳ್ಳಿ. ಕೈ ದೂರ 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 ದೂರ, ಕೈ ದೂರ. ಸರ್, ರೆಡಿ? ಸರ್, ರೆಡಿ? ಹಾಕ್ಲಿಕ್ಕಿಲ್ಲ, ಕೈ ದೂರ ದೂರ. ಸರ್, ರೆಡಿದ್ದೀರಾ?
ಈಗಾಗಲೇ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ತಂಡಗಳು ನಿಮಗೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ 12:30 ಸರಿಯಾಗಿ ಈ ಒಂದು ಕ್ರೀಡಾಂಗಣದಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕಿದೆ. ಇನ್ನು ಯಾರಾದರೂ ಹೆಸರು ನೋಂದಾಯಿಸಲು ಬಾಕಿ ಇದ್ದರೆ ದಯವಿಟ್ಟು ತಮ್ಮ ಹೆಸರನ್ನ ನೋಂದಾಯಿಸಿ ಆದಷ್ಟು ಬೇಗ ಈ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಕಲ ಮೆಳಂತಬೆಟ್ಟು ಬೆಳ್ತಂಗಡಿ ತಾಲೂಕು ಇದರ ಆಶ್ರಯದಲ್ಲಿ ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಬೆಳ್ತಂಗಡಿ ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಕೂಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾಟ ಆರಂಭಗೊಳ್ಳಲಿಕ್ಕಿದೆ. ಈಗಾಗಲೇ ಕೆಲವು ತಂಡಗಳು ಮಾತ್ರ ಹೆಸರನ್ನು ನೋಂದಾಯಿಸಿಕೊಂಡಿವೆ. ಈಗಾಗಲೇ ಸಮಯ 12:15 ಆಗಿದೆ. ದಯಮಾಡಿ ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂಥ ತಂಡಗಳ ಗಮನಕ್ಕೆ ಅಂತಿಮ ಕೊನೆಯ 15 ನಿಮಿಷಗಳ ಕಾಲಾವಕಾಶ ಇದೆ. 12:30 ಗಂಟೆಗೆ ಸರಿಯಾಗಿ ಪಂದ್ಯಾಕೂಟದ ಮುಖಾಮುಖಿ ಚೀಟಿಯನ್ನು ಎತ್ತಲಿಕ್ಕಿದ್ದೇವೆ, ಪಿಕ್ಚರ್ಸನ್ನು ಹಾಕಲಿಕ್ಕಿದ್ದೇವೆ. ಹಾಗಾಗಿ ಬಂದಿರುವಂಥ ತಂಡಗಳು ಗಮನಿಸಿಕೊಳ್ಬೇಕಾಗಿದೆ. ಯಾವುದೇ ವಿಳಂಬವನ್ನು ಮಾಡದೆ ತಕ್ಷಣ ಆದಷ್ಟು ಬೇಗ ತಮ್ಮ ತಂಡದ ಹೆಸರನ್ನು ಪ್ರವೇಶ ಶುಲ್ಕದೊಂದಿಗೆ ನೀಡಿ ಪಂದ್ಯಾಕೂಟದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಕೇವಲ 15 ನಿಮಿಷ ಮಾತ್ರ ಬಾಕಿ ಇದೆ. ಒಂದು ವೇಳೆ ತಂಡಗಳು ಬಂದಿದ್ದಲ್ಲಿ ತಕ್ಷಣ ಆದಷ್ಟು ಬೇಗ ತಮ್ಮ ತಂಡದ ಇರುವಿಕೆಯನ್ನ ತಾವುಗಳು ಇಲ್ಲಿ ಸೂಚಿಸಿಕೊಳ್ಬೇಕಾಗಿದೆ. ಅಂದರೆ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನೋಡಿ, 7 ಮತ್ತು 8ನೇ ತರಗತಿಯ ಹುಡುಗಿಯರಿಗೆ ಬಲೂನ್ ಹೊಡೆಯೋ ಸ್ಪರ್ಧೆ ಉಂಟು. ತುಂಬ ಚಂದ ಸ್ಪರ್ಧೆ, ಬಲೂನ್ ಹೊಡೆಯೋದು ಸುಲಭ. ಬಲೂನ್ ಹೊಡೆಯೋ ಸ್ಪರ್ಧೆ ತುಂಬ ಸುಲಭ ಉಂಟು. ಬನ್ನಿ 7 ಮತ್ತು 8ನೇ ಕ್ಲಾಸ್ನ ಹುಡುಗಿಯರಿಗೆ ಬಲೂನ್ ಹೊಡೆಯೋ ಸ್ಪರ್ಧೆ. ಏಳು ಮತ್ತು 8ನೇ ತರಗತಿಯ ಹುಡುಗಿಯರು ಬೇಗ ಬನ್ನಿ, ಬೇಗ ಬಲೂನ್ ಹೊಡೆಯೋ ಸ್ಪರ್ಧೆ. ಬನ್ನಿ ಬೇಕು, ಸ್ಕ್ವೇರ್ ಹಾಕುವ. 7 ಗಂಟಾ? ಓಕೆ, ನಿಯಮ ನಾನು ಹೇಳ್ತೇನೆ. ಬಲೂನ್ ಹೊಡೆಯೋ ಸ್ಪರ್ಧೆಯಲ್ಲಿ ಬನ್ನಿ ಬೇಗ. 7 ಮತ್ತು 8ನೇ ಕ್ಲಾಸ್ ಅವರು, 7, 8ನೇ ಕ್ಲಾಸ್ನ ಹುಡುಗಿಯರು ಎಷ್ಟು ಮಕ್ಕಳಿದ್ದೀರಿ ಇಲ್ಲಿ? 7 ಮತ್ತು 8ನೇ ಕ್ಲಾಸ್ ಹುಡುಗಿಯರು. ಈಗ ನೆರಳಲ್ಲಿ ನಿಮ್ಮ ಅಮ್ಮನವ್ರಿಗೆ ಹೊಟ್ಟೆ ಚುರುಕ ಹಾಕದೆ ಬಿಸಿಲು ನಿಲ್ಲಿಸುವಾಗ. 7 ಮತ್ತು 8ನೇ ತರಗತಿಯ ಹುಡುಗಿಯರು ಎಷ್ಟು ಜನ ಇದ್ದೀರಿ? ಇಷ್ಟೇ? 1, 2, 3, 4 4 ಮಕ್ಕಳ? 7 ಮತ್ತು 8ನೇ ತರಗತಿ ಹುಡುಗಿಯರು ಬನ್ನಿ, ಅವಕಾಶ ಇದೆ ಬನ್ನಿ. ಇಲ್ಲಿ ಯಾರು ತುಂಬ ಜನ ಇಲ್ಲೇ, ಬನ್ನಿ. ಸ್ವಲ್ಪ ಜನ ಇರೋದು, ತುಂಬ ತಲುವಾಗಿದೆ. ನೀವು ಬೇರೆ ಯಾರಿದ್ದೀರಾ? 7 ಮತ್ತು 8ನೇ ಕ್ಲಾಸ್ನ ಮಕ್ಕಳು. ನಿಮ್ಮ ಕೈಗೆ ಬಲೂನ್ ಕೊಡ್ತೇವೆ. ಬಲೂನನ್ನು ಊದ್ತೀರಿ ನೀವು. ಬಲೂನಿಗೆ ಒಂದು ಹಗ್ಗವನ್ನು ಕಟ್ತೀರಿ, ಅದನ್ನು ನಿಮ್ಮ ಕಾಲಿಗೆ ಕಟ್ತೀರಿ ಬಲೂನನ್ನು, ಆಯಿತಾ? ಬಲೂನನ್ನು ಕಾಲಿಗೆ ಕಟ್ತೀರಿ. ನಿಮಗೆ ಸ್ವಲ್ಪ ಜಾಗ ಕೊಡ್ತೇವೆ ನಾವು. ನಿಮ್ಮ ಕೆಲಸ ಇಷ್ಟೇ, ನಿಮ್ಮ ಬಲೂನ್ ಏನಿದೆ ಕೈಯಲ್ಲಿ ಅದನ್ನು ಸೇಫ್ ಮಾಡಿ ಇಟ್ಕೊಳ್ಬೇಕು. ಯುವಕ ಮಂಡಲದ ಅಧ್ಯಕ್ಷರಾಗಿರುವಂತಹ ವಸಂತ್ ಎಲ್ಲಿದ್ದು ಕೂಡ ವೇದಿಕೆ ಹತ್ರ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವಸಂತ್ ಕುಮಾರ್ ಪಕ್ಕಿದಕಲ.
ಈಗಾಗಲೇ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ತಂಡಗಳಿದ್ದಲ್ಲಿ ಕೇವಲ 10 ನಿಮಿಷದ ಕಾಲಾವಕಾಶ ಇದೆ. ಕೇವಲ 10 ನಿಮಿಷ ಮಾತ್ರ. ಸರಿಯಾಗಿ 12:30 ಪಿಕ್ಚರ್ಸ್ ತೆಗೆಯಲಾಗುವುದು. ಸರಿಯಾಗಿ 1 ಗಂಟೆಗೆ ಸರಿಯಾಗಿ ಕ್ರೀಡಾಕೂಟ ಪ್ರಾರಂಭ ಆಗ್ತಾ ಇದೆ. ಇನ್ನು ಯಾರಾದರೂ 10 ನಿಮಿಷದ ಒಳಗಾಗಿ ಯಾರೆಲ್ಲ ಹೆಸರನ್ನ ನೋಂದಾಯಿಸ್ತಾರ ಅವರಿಗೆ ಮಾತ್ರ ಕಬಡ್ಡಿಯಲ್ಲಿ ಪಂದ್ಯಾಟದಲ್ಲಿ ಆಡುವಂತ ಅವಕಾಶ ಇದೆ. ದಯವಿಟ್ಟು ಗಮನಿಸಿ. ಇನ್ನು ಯಾರಾದರೂ ಹೆಸರನ್ನ ಕೊಡುವಲ್ಲಿ ಬಾಕಿದ್ದಲ್ಲಿ ತಮ್ಮ ಪ್ರವೇಶ ಶುಲ್ಕದೊಂದಿಗೆ ತಂಡದ ಹೆಸರನ್ನ ಇಲ್ಲಿ ನೋಂದಾಯಿಸಿ. ಇನ್ನು ಕೆಲವೇ ನಿಮಿಷದಲ್ಲಿ ಕಬಡ್ಡಿ ಪಂದ್ಯಾಟವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. 12:30 ಆದ ನಂತರ ಯಾವುದೇ ತಂಡಗಳು ಬಂದಲ್ಲಿ ದಯವಿಟ್ಟು ನಿಮಗೆ ಆಡಲು ಅವಕಾಶ ಇಲ್ಲ. ಯಾರಾದರೂ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳು ಅಥವಾ ಕ್ರೀಡಾಪಟುಗಳು ನಿಮ್ಮ ತಂಡಗಳಿದ್ದಲ್ಲಿ ಆದಷ್ಟು ಬೇಗ ಇಲ್ಲಿ ಹೆಸರನ್ನು ನೋಂದಾಯಿಸಿ. ಆನಂತರ ಬಂದಂತ ತಂಡ ದಯವಿಟ್ಟು ಬೇಜಾರು ಮಾಡಬಾರ್ದು. ಯಾಕಂದ್ರೆ ನಮಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕೆ ಇರೋದ್ರಿಂದ ಹಲೋ, 7 ಮತ್ತು 8ನೇ ತರಗತಿಯವರಿಗೆ ಬಲೂನ್ ಹೊಡೆಯೋ ಸ್ಪರ್ಧೆ ಇದೆ. ಯಾರಾದರೂ ಇದ್ರೆ, ಕಮ್ಮಿ ಮಕ್ಕಳಿದ್ದಾರೆ, ಅವಕಾಶ ಇದೆ ಹುಡುಗಿಯರಿಗೆ. ಇದೀರ ಯಾರಾದರೂ 7 ಮತ್ತು 8ನೇ ಕ್ಲಾಸ್ನ ಮಕ್ಕಳಿದ್ರೆ ಸೊ ನಮ್ಮದೇ ಊರು, ಭಾಗವಹಿಸುವ ಒಂದು ಅವಕಾಶ. ಓಕೆ, ನೋಡಿ ಮಕ್ಕಳೇ, ಈಗ ಇದರ ಒಳಗೇನೆ ಬಿಸಿಲಿಗೆ ಹೋಗ್ಲಿಕ್ಕಿಲ್ಲ. ಹೊರಗಡೆ ಹೋದ್ರೆ ಔಟ್. ನೀವು ಈ ಚೇರಿಂದ ಆಚೆ ಹೋಗ್ಲಿಕ್ಕಿಲ್ಲ. ಸ್ವಲ್ಪ ಈ ಕಡೆ ಬೇಡ, ನಾವು ಹೊರಗೆ ಬೇಡ, ಬಿಸಿಲಲ್ಲಿ ಮಾಡು ಸರ್. ಸೊ ನಾವು ಬಿಸಿಲಿಗೆ ಬನ್ನಿ, ಒಂದು ಕೆಲಸ ನೋಡು, ನಾವು ಸರ್ಕಲ್ ಹಾಕುವ. ನೋಡಿ, ಇಲ್ಲಿ ಒಂದು ವೃತ್ತ ಹಾಕ್ತೇವೆ ನಾವು. ಅದರಿಂದ ಆಚೆ ನೀವು ಹೋದ್ರೆ ಔಟು. ನೋಡಿ, ಅಲ್ಲಿ ಅದರಿಂದ ಆಚೆ ಹೋಗ್ಲಿಕ್ಕಿಲ್ಲ, ನೆರಳುಂಟು. ಸಾಕು ಇಲ್ಲ ಸರ್. ಸರ್ ಬೇಡ ಪುಷ್ಪ ಸರ್, ನಾವು ಚೇರ್ ಇಟ್ಬಿಡಬೇಕಾರೆ ರಗಳೆ ಇಲ್ಲ. ಚೇರಿಂದ ಆಚೆ ಹೋಗೋದೇ ಆಯ್ತು. ಈಚೆ ನೆರಳಿಗೆ ಹೋದ್ರೆ ಆಯ್ತು ಅಷ್ಟೇ. ಧೂಳು ಬರ್ತದಲ್ಲ ಮಕ್ಳು. ನೋಡಿ, ಹುಡುಗರು ಸ್ವಲ್ಪ ಗಟ್ಟಿ ಇರೋರು ಒಂದೊಂದು ಚೇರ್ ತಗೊಂಬನ್ನಿ ನೋಡ, ಫಾಸ್ಟ್. ನೋಡಿ ಯಾರು ತರ್ತೀವಿ ನೋಡ, ಫಸ್ಟ್ ಚೇರ್ ಬೇಗ. ಒಳಗಿಂದ ಹೋಗ್ಲಿಕ್ಕಿಲ್ಲ, ಅಲ್ಲಿ ಒಳಗಿಂದ ಓಡ್ಲಿಕ್ಕಿಲ್ಲ, ಹೊರಗಡೆ ಹೋಗ್ಬೇಕು. ನೋಡಿ ಯಾರು ಹೆಚ್ಚು ಚೇರ್ ತರ್ತಾರೆ ನೋಡ್ತೇನೆ ನಾನು. ಫಾಸ್ಟ್ 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 ಫಾಸ್ಟ್. ನೋಡಿ, ಒಬ್ಬ ಮಾತ್ರ ಹೋದ್ದು. ನೋಡಿ, ಜೋರ ಚಪ್ಪಾಳೆ ಕೊಡಿ ಅವನಿಗೆ. ನೋಡಿ, ಅವನೊಂದು ಹೋಗಿ ಚೇರ್ ತಗೊಂಬಂದ. ನೋಡಿ 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 ಪಾಪ ಅವನೊಬ್ಬ ಚೇರ್ ತಂದ. ನೋಡಿ, ಸಾಮಾಜಿಕ ಕಳಕಳಿ ಅಂದ್ರೆ ಅದು. ಸೊ ಜೋರಾದ ಚಪ್ಪಾಳೆ, ಆಯ್ತಾ? ಥ್ಯಾಂಕ್ ಯು. ಓಕೆ, ನೀವು ಇದರಿಂದ ಆಚೆ ಹೋಗ್ಲಿಕ್ಕಿಲ್ಲ ಮಕ್ಕಳು, ಆಯ್ತಾ? ಆ ಕಡೆ ಗೋಡೆ ಇದೆ, ಇಲ್ಲಿ ಇದರಿಂದ ಆಚೆ ಹೋಗ್ಲಿಕ್ಕಿಲ್ಲ. ಈ ಬದಿಯಲ್ಲಿ ನಮಗೆ ಶಾಮಿಯಾನ ಉಂಟು, ಗೆರೆ. ಸೊ ಒಂದೇ ಚೇರ್ ತಂದದ. ನೋಡಿ, ಇದರಿಂದ ಈಚೆ ಹೋಗ್ಲಿಕ್ಕಿಲ್ಲ, ಇಲ್ಲಿ ಇದು ಗೆರೆ ಇದೆ. ಸರ್ ತಗೊಂಬನ್ನಿ. ಸ್ವಲ್ಪ ಜಾಗ ಜಾಸ್ತಿಯೇ ಕೊಟ್ಟಿದ್ದೇವೆ ನಿಮಗೆ. ಮಕ್ಕಳ ನಿಯಮ ಗೊತ್ತಾಯ್ತಲ್ಲ? ನಿಮ್ಮ ಕಾಲಲ್ಲಿರುವ ಬಲೂನನ್ನು ಸೇಫ್ ಮಾಡಿಕೊಡ್ಬೇಕು. ಸ್ಕ್ವೇರ್ ಸ್ಟ್ರೇಟ್ ಇರಲಿ, ಸ್ಟ್ರೇಟ್ ಸಾಕು. ಯಾರನ್ನು ಟಚ್ ಮಾಡ್ಲಿಕ್ಕಿಲ್ಲ. ಇಲ್ಲಿ ಸರ್ ಸಾಕು. ಅಲ್ಲಿ ಬಾರ್ಡರ್ ಉಂಟಲ್ಲ, ಅಲ್ಲಿ ಬಾರ್ಡರ್ ಇದೆ ನೋಡಿ, ಎಂಡಿಗೆ ಗೋಡೆ. ಇದರ ನೀಚೆ ಟಚ್ ಮಾಡ್ಲಿಕ್ಕಿಲ್ಲ, ಇದರ ಈ ಕಡೆ ನೀವು ಬರ್ಲಿಕ್ಕಿಲ್ಲ. ಸೊ ಇಷ್ಟು ಮಾತ್ರ ಜಾಗ. ಇಲ್ಲಿ ಎಂಡಿಗೆ ಹೋಗ್ಬೋದು, ಇದರ ಎಂಡ್ ಕ್ರಾಸ್ ಮಾಡ್ಲಿಕ್ಕಿಲ್ಲ. ಅಲ್ಲಿ ನೆರಳಿಗೆ ಹೋಗ್ಲಿಕ್ಕಿಲ್ಲ. ನಾನು ವಿಸಿಲ್ ಕೊಟ್ಟ ಕೂಡಲೇ ಬೇರೊಬ್ಬರ ಬಲೂನು ಓಡ್ಲಿಕ್ಕೆ ಶುರುವೆ. ನಿಮ್ಮ ಬಲೂನು ಸೇಫ್ ಆಗಿರಬೇಕು. ಬಲೂನು ಕಾಲಿನಿಂದ ಬಿಚ್ಚಿ ಹೋದ್ರೂ ಔಟು, ಬಲೂನು ಬಿಸಿಲಿಗೆ ಹೊಡೆದ್ರು ಔಟು. ಅಂತೂ ಬಲೂನ್ ಹೊಡಿಬಾರ್ದು, ಆಯ್ತಾ? ಸ್ಟಾರ್ಟ್ ಮಾಡೋಣ.
ಹೋಯ್ತು ಹೋಯ್ತು. ಎಸ್ ಬನ್ನಿ. ಔಟ್ ಆದವ್ರು ಹೊರಗೆ ಬರಬೇಕು. 3 ಜನ ಇದ್ದೀರಿ ಈಗ. ಈಗ ಹೋದ ಬಾಲೊಳಗೆ ಕಾದಾಟ ಉಂಟಲ್ಲ, ಮೆಲ್ಲ ಮೆಲ್ಲ ಒಳಗೆ ಬರ್ಲಿಕ್ಕಿಲ್ಲ. ಎಸ್ ಔಟ್. ಇಬ್ಬರಿದ್ದಾರೆ. ಪ್ರಥಮ ಮತ್ತು ದ್ವಿತೀಯ ಬಹುಮಾನಕ್ಕೆ ಇಬ್ರು ನಮ್ಮೊಂದಿಗಿದ್ದಾರೆ. ಜೋರಾದ ಚಪ್ಪಾಳೆ ನೋಡಿ, ಯಾರು ಫಸ್ಟ್ ಬರ್ತಾರೆ ನೋಡಿ. ಈಗ ಜೋರಾದ ಚಪ್ಪಾಳೆ. ನೋಡಿ, ಚಪ್ಪಾಳೆ ಸಾಕಾಗುದಿಲ್ಲ, ಅದಕ್ಕೆ ಅವ್ರು ಹೊಡಿದಿಲ್ಲ. ಚಪ್ಪಾಳೆ ಜೋರು ಹೊಡೆದು ಗುಳಿಗೆ ಹೊಡಿತಾರೆ. ನೋಡಿ ನೋಡಿ, ಒಂದು ಅವಕಾಶ ಉಂಟು. ಈಗ ನೀವು ಚಪ್ಪಾಳೆ ಹೊಡೆದ್ರೆ ಈಗ ಮುಗಿತದೆ ಆಟ. ಈಗ ಅವರಿಗೆ ಬೇಡ, ಆಟ ಮುಗಿಯುದು ಬೇಡ ನಿಮಗೆ ಅಲ್ವಾ? ಅದಕ್ಕೋಸ್ಕರ ಚಪ್ಪಾಳೆ ಹೊಡೆದಿಲ್ಲ. ಈಗ ಹೊರಗಿನವ್ರು ಹೇಳ್ತಾರೆ, ಮಕ್ಕಳು ನಮಗೆ ಆಟ ಇರ್ತೀರ ಹಾಕಿತ್ತ ಅಂತ. ನಾವು ಸಹ ಹೋಗಿ ಎಲ್ಲ ಹೊಡೆದಾಕಿದ್ದೇವೆ ಅಂತ. ಈಗ ಮೈ ಮುಟ್ಲಿಕ್ಕಿಲ್ಲ, ದುಡ್ಲಿಕ್ಕಿಲ್ಲ. ಬಾಲೂನನ್ನು ಹೊಡೆಯುವುದೇ. ಆತ್ಮೀಯರೇ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ಳಲಿದೆ. ಈಗಾಗಲೇ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಒಟ್ಟು 9 ತಂಡಗಳು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿವೆ. ಆ ಪೈಕಿ 9 ತಂಡಗಳಲ್ಲಿ ಕೆಲವು ತಂಡಗಳು ಮಾತ್ರ ಈಗಾಗಲೇ ಪ್ರವೇಶ ಶುಲ್ಕವನ್ನ ನೀಡಿದೆ. ಅದೇ ರೀತಿ ಹೆಸರನ್ನು ನೋಂದಾಯಿಸಿದಂತೆ ಇನ್ನುಳಿದಂತ ತಂಡಗಳು, ದಯಮಾಡಿ ಯಾವ ತಂಡಗಳು ಇನ್ನೂ ಕೂಡ ಪ್ರವೇಶ ಶುಲ್ಕವನ್ನು ನೀಡಿಲ್ಲ ಅಂತಹ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತಮ್ಮ ಪ್ರವೇಶ ಶುಲ್ಕವನ್ನು ನೀಡಿ ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀದುರ್ಗ ನಾಳ ಹೆಸರು ನೋಂದಾಯಿಸಿಕೊಂಡಿದೆ. ಅದೇ ರೀತಿ ನಂದಿ ಫ್ರೆಂಡ್ಸ್ ಬೆಳ್ತಂಗಡಿ, ಅದೇ ರೀತಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ, ಅದೇ ರೀತಿ ನಾಗಬ್ರಹ್ಮ ಮೆಳಂತಬೆಟ್ಟು, ಯುನೈಟೆಡ್ ನಾವೂರು, ಹರ್ಷಿಲ ಫ್ರೆಂಡ್ಸ್ ಬೆಳ್ತಂಗಡಿ, ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ಬಿ, ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು, ಅದೇ ರೀತಿ ಪರಶುರಾಮ ಫ್ರೆಂಡ್ಸ್ ಮುಲಾರು. ಇದಿಷ್ಟು ತಂಡಗಳು ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡ ತಂಡಗಳಾಗಿವೆ. ದಯಮಾಡಿ ಗಮನಿಸಿಕೊಳ್ಳಿ, ಇನ್ನು ಕೇವಲ 3 ನಿಮಿಷ ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ತಂಡಗಳು ಹೆಸರನ್ನು ನೋಂದಾಯಿಸಿದರೆ ಮಾತ್ರ ಇವತ್ತಿನ ಪಂದ್ಯಾಕೂಟದಲ್ಲಿ ಆಡುವಂತ ಅವಕಾಶ ಆಗಿರುತ್ತದೆ. ಮತ್ತೆ ಯಾವುದೇ ರೀತಿಯ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ಬೇಡಿ. ದಯಮಾಡಿ ತಂಡಗಳು ಬಂದಿದ್ರೆ ತಕ್ಷಣ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿ. ಆ ಬಳಿಕ ಮುಖಾಮುಖಿ ಚೀಟಿಯನ್ನ ತೀರ್ಪುಗಾರರು ಎತ್ತಲಿಕ್ಕಿದ್ದಾರೆ. ನೋಡಿ, ಬಾಲು ನೋಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಎಸ್, ಜೋರ ಚಪ್ಪಾಳೆ. ಓಕೆ, ಪ್ರಥಮ ಮತ್ತು ದ್ವಿತೀಯ ಬೇಗ ಬೇಗ ನಾವು ಕಾರ್ಯಕ್ರಮ ಮುಗಿಸ್ಬೇಕು. ಮತ್ತೆ ಕಬಡ್ಡಿ ಅವರು ಕಾಯ್ತಾ ಇದ್ದಾರೆ ಅಲ್ಲಿ. ಇದೀಗ ಲೋಟಕ್ಕೆ ನೀರು ತುಂಬಿಸುವ ಸ್ಪರ್ಧೆ 7ರಿಂದ 8ನೇ ತರಗತಿಯ ಹುಡುಗರಿಗೆ ಈ ಬಹುಮಾನ ಗಳಿಸಿದ್ದಾರೆ. ಈಗಿನ ಸ್ಪರ್ಧೆಯಲ್ಲಿ ಪ್ರಥಮ ಪ್ರತೀಕ್ಷಾ, ದ್ವಿತೀಯ ರಾಜೇಶ್ವರಿ. ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಇಬ್ಬರಿಗೂ ಕೂಡ ಇದೆ ಈ ಸ್ಪರ್ಧೆ. ಮೊದಲು ಹುಡುಗರಿಗೆ ಮಾಡೋಣ. ಲೋಟಕ್ಕೆ ನೀರು ತುಂಬಿಸುವ ಸ್ಪರ್ಧೆ. ಹುಡುಗರು ಫಸ್ಟ್. ಹುಡುಗಿಯರಿಗೆ ನೋಡಿ, ಬಹಳ ಸುಲಭ ಇದೆ ಈ ಸ್ಪರ್ಧೆ.
ಎಸ್ ಆತ್ಮೀಯರೇ, ನವೋದಯ ಯುವಕ ಮತ್ತು ಯುವತಿ ಮಂಡಲ ಪಕ್ಕಿದಕಲ ಮೇಳಂತಬೆಟ್ಟು ಈ ದಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಹಾಗಾಗಿ ಸಾರ್ವಜನಿಕ ಹಾಗೂ ಮಕ್ಕಳ ಆಟೋಟ ಸ್ಪರ್ಧೆಗಳು ಇದೀಗ ನಡೀತಾ ಇದೆ. ಆ ಬಳಿಕ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ಳಲಿಕ್ಕಿದೆ. 25ನೇ ವರ್ಷದ ಸಂಭ್ರಮಾಚರಣೆ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ. ಇದೀಗ ಕಳೆದ ಹಲವು ವರ್ಷಗಳಿಂದ ಮೆಳಂತಬೆಟ್ಟು ಈ ಒಂದು ಪಕ್ಕಿದಕಲ ಕ್ರೀಡಾಂಗಣದಲ್ಲಿ ಬೈಕ್ ರೇಸ್, ಅದೇ ರೀತಿ ಕಬಡ್ಡಿಗೆ ಹೆಸರನ್ನ ಮಾಡಿರತಕ್ಕಂಥ ಒಂದು ಊರಾಗಿದೆ. ಹಾಗಾಗಿ ಪಕ್ಕಿದಕಲ ಈ ಒಂದು ಕ್ರೀಡಾಂಗಣ ಕಬಡ್ಡಿಗೆ ಹಲವು ಪಂದ್ಯಾಟವನ್ನ ಆಡಿಸಿದಂಥ ಒಂದು ಅದ್ದೂರಿಯಾಗಿರತಕ್ಕಂಥ ಕಬಡ್ಡಿ ಪಂದ್ಯಾಟವನ್ನ ಆಯೋಜನೆ ಮಾಡಿದಂಥ ಹೆಗ್ಗಳಿಕೆ ಕೂಡ ನವೋದಯ ಯುವಕ ಮತ್ತು ಯುವತಿ ಮಂಡಲ ಪಕ್ಕಿದಕಲ ಇವರಿಗೆ ಸಲ್ತಾ ಇದೆ. ಹಾಗಾಗಿ ಈ ದಿನವೂ ಕೂಡ 25ನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತವಾಗಿ ಕಬಡ್ಡಿ ಪಂದ್ಯಾಟವನ್ನ ಆಯೋಜನೆ ಮಾಡಿದ್ದಾರೆ. ಇದೀಗ ಕೆಲವೇ ನಿಮಿಷಗಳಲ್ಲಿ ಪಿಕ್ಚರ್ಸ್ ಅನ್ನ ಹಾಕ್ಲಿಕ್ಕಿದ್ದಾರೆ. ಆ ಬಳಿಕ ಪಂದ್ಯಾಟ ಆರಂಭಗೊಳ್ಳಲಿಕ್ಕಿದೆ. ಏಳರಿಂದ 8ನೇ ಕ್ಲಾಸ್ನ ಮಕ್ಕಳು ಬನ್ನಿ, ಹುಡುಗಿಯರು 7ರಿಂದ 8ನೇ ಕ್ಲಾಸ್ನ ಹುಡುಗಿಯರು ಬನ್ನಿ. ಬಹಳ ಸುಲಭದ ಒಂದು ಆಟ ಇದು. ಲೋಟಕ್ಕೆ ನೀರು ತುಂಬಿಸುವುದು ಬಾರಿ ಸುಲಭ ಇದೆ. 7, 8 ಅಲ್ಲ, ಬನ್ನಿ ಅನ್ಕೊಳ್ಳಿ. ಲೋಟಕ್ಕೆ ನೀರು ತುಂಬಿಸುವುದು ಎಷ್ಟು? ನೀವೆಲ್ಲ ಈಗ ಒಳ್ಳೆ ಫ್ರೆಂಡ್ಸ್ ಆದ್ರಲ್ಲ ಈಗ. ಓಕೆ, ನೀರು ಹಾಕ್ತಾರೆ ಆಯ್ತಾ? ಸ್ವಲ್ಪ ಮುಂದೆ ಇಡುದಲ್ಲ ಅಂತ. ಲೋಟ ಸೇಮ್ ಲೋಟ ಬೇಕು. ಆರು ಮಕ್ಕಳು. ಓಕೆ, ಎಸ್ ತೀರ್ಪುಗಾರರೇ, ಎಸ್ ಇದೀಗ ಕಬಡ್ಡಿ ಪಂದ್ಯಾಟದ ಪಿಕ್ಚರ್ಸ್ ಅನ್ನ ಹಾಕ್ಲಿಕ್ಕಿದ್ದಾರೆ ತೀರ್ಪುಗಾರರು. ಮಾನ್ಯ ರವಿಚಂದ್ರ ಸರ್. ಸ್ವಲ್ಪ ಹೊತ್ತು ನೆಲ್ಲ ಮಕ್ಕಳು, ಒಂದು ನಿಮಿಷ ಆಯ್ತಾ? ಒಂದೇ ರೀತಿಯ ಲೋಟ ಇಲ್ಲಿ, ಒಂದು ಲೋಟ ಕಮ್ಮಿ ಇದೆ. ಹಾಗಾಗಿ ಅದು ಬಂದ ತಕ್ಷಣ ಈಗ ಸ್ಪರ್ಧೆ ಮಾಡ್ತೇವೆ. 1 ನಿಮಿಷ ಈಗ ಬರ್ತದೆ. ಈಗ
ನವೋದಯ ಯುವಕ ಹಾಗೂ ಯುವತಿ ಮಂಡಲಕ್ಕೆ ಧನ ಸಹಾಯ ಮಾಡಿದವರ ವಿವರ: ರಾಮಕ್ಕ ಪಕ್ಕಿದಕಲ 500, ಶ್ರೀ ರವಿ ಕುಲಾಲ್ ಮಂಜಗುಡ್ಡೆ 500, ರಮೇಶ್ ಜೈನ್ ಪೇಟೆ 100, ಲಕ್ಷ್ಮಣ ಜೈನ್ ಪೇಟೆ 500, ಮಹಾಬಾಲ ಜೈನ್ ಪೇಟೆ 300, ರಶೀದ್ ಜೈನ್ ಪೇಟೆ 100, ಅರುಣಾ ಕಲ್ಲಕೆರೆ 100, ಶ್ರೀ ಶಶಿಕಾಂತ್ 200, ರವಿ ಆಚಾರ್ಯ ಜೈನ್ ಪೇಟೆ 500, ರಮೇಶ್ ಆಚಾರ್ಯ ಜೈನ್ ಪೇಟೆ 100, ಇಮ್ರಾನ್ ಜೈನ್ ಪೇಟೆ 100, ಶ್ಯಾಮ ಜುವೆಲ್ಲರ್ಸ್ ಬೆಳ್ತಂಗಡಿ 3000, ಮಂಜುನಾಥ್ ಮಂಜೋಟ 200, ಸತೀಶ್ ಪಕ್ಕಿದಕಲ 250, ಅಚ್ಯುತ ಆಚಾರ್ಯ ಪಣಕಜೆ 100. ಇದೀಗ ಬಹು ನಿರೀಕ್ಷೆಯ ಮತ್ತು ಅಷ್ಟೇ ಖುಷಿಯಾಗಿರ್ತಕ್ಕಂಥ ಒಂದು ಗೇಮ್. ಇದರಲ್ಲಿ ಒಂದು ನಿಮ್ಮ ತಾಳ್ಮೆ, ಎಷ್ಟು ತಾಳ್ಮೆಯಲ್ಲಿ ನೀವು ನೀಡಿಕೊಂಡು ಹೋಗ್ತೀರಿ ಅಂತ ವೆರಿ ಇಂಪಾರ್ಟೆಂಟ್. ಒಂದು. ಎರಡನೇದು, ನಾವೆಷ್ಟು ನೀರನ್ನು ಹಾಳು ಮಾಡ್ತೇವೆ ಅಂತ. ನೀರು ನಮಗೆ ಬಹಳ ಅಮೂಲ್ಯವಾದಂಥ ಒಂದು ಸಂಪತ್ತು. ನಮಗೆ ನೀರಿನ ಬೆಲೆ ಗೊತ್ತಿಲ್ಲ. ಫಸ್ಟ್ ಹೇಳ್ಬೇಕಾದ್ರೆ ನೀರಿನ ಬೆಲೆ ನಮಗೆ ಗೊತ್ತೇ ಇಲ್ಲ. ನೀವು ವಿಜಯಪುರ ಗುಲ್ಬರ್ಗಕ್ಕೆ ಹೋದರೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಗೊತ್ತುಂಟು ನೀರಿಗೆ ಎಷ್ಟು ಬೆಲೆ ಉಂಟು ಅಂತ. ಒಂದು ಹನಿ ನೀರಿಗೆ ಕೊಡಪಾನ ಎಷ್ಟು ರಾಶಿ ತಗೊಂಡು ಹೋಗಿ ಹೊತ್ಕೊಂಡು ಬರ್ತಾರೆ, ಇಲ್ಲ ಒಂದು ಸೈಕಲ್ ತಗೊಂಡ್ಬರ್ತಾರೆ. ನೀವು ನೀರನ್ನು ಹೇಗೆ ಉಳಿಸ್ತೀರಿ ಒಂದು. ಎರಡನೇದು, ನೀರನ್ನು ಎಷ್ಟು ಜಾಗೃತೆಯಾಗಿ ಅಲ್ಲಿ ಕೊಂಡೋಗಿ ಹಾಕ್ತೀರಿ ಅಂತ. ನಿಯಮ ಹೀಗೆ, ನಮ್ಮಲ್ಲಿ ಬಕೆಟ್ಗಳ ಸಂಖ್ಯೆಯಲ್ಲಿ ಕಮ್ಮಿ ಇರುವ ಕಾರಣ ಇಬ್ಬರಿಗೆ ಒಂದು ಬಕೆಟ್ ಕೊಟ್ಟಿದ್ದೇವೆ, ಆಯಿತಾ? ಬೇಜಾರು ಮಾಡಲಿಕ್ಕಿಲ್ಲ ಅದಕ್ಕೆ. ನಿಮಗೆ ಅಂತ ಕಾಯಿರ್ತಕ್ಕಂಥ ಲೋಟ 1, 2, 3, 4, 5, 6. ಆ ಲೋಟ ಕೊಂಡೋಗಿ ಬೊಗಸೆಯಲ್ಲಿ ಇಟ್ಕೊಂಡು ಎರಡೂ ಕೈಗಳು ಸೇರಿಸಿದಾಗ ಒಂದು ಬೊಗಸೆ ಹಾಕದೆ, ಎರಡು ಅಂಗೈಯಲ್ಲಿ ಒಂದು ಬೊಗಸೆ ನೀರು ಸಿಗ್ತದೆ. ಆ ನೀರನ್ನು ತಗೊಂಡೋಗಿ ಹಾಕಿಕೊಂಡೋಗಿ ಹಾಕಬೇಕು. ಪಕ್ಕದವರ ಲೋಟಕ್ಕೆ ಹಾಕಿದರೆ ಮತ್ತೆ ಅಲ್ಲಿ ತೆಗಿಲಿಕ್ಕಿಲ್ಲ, ಅದು ಅವರಿಗೆ ಬೋನಸ್. ತಪ್ಪಿಕೊಂಡೋಗಿ ಸರ್ ನಾನು ಅದಕ್ಕೆ ಹಾಕಿದೆ, ನನಗೆ ತಪ್ಪಾಯಿತು ಅಂತ ಹೇಳಿದರೆ ಅವರಿಗೆ ಖುಷಿ ಆಗ್ತದೆ, ಸ್ಪರ್ಧೆ ಮುಂದುವರಿತಾ ಇರ್ತದೆ. ಲೋಟ ಯಾರದು ಫುಲ್ ಹಾಕೋದು ಅವ್ರು ಫಸ್ಟ್. ನೀವು ಹೋಗುವಾಗ ಓಡಿಬೇಕಾದ್ರೂ ಹೋಗಿ, ನಡ್ಕೊಂಡು ಬೇಕಾದ್ರೂ ಹೋಗಿ, ನಿಧಾನಕ್ಕೆ ತೆವಳಿಕೊಂಡೋದ್ರೂ ಹೋಗಿ, ಅದು ನಿಮಗೆ ಬಿಟ್ಟದ್ದು. ನಮಗೆ ಉದ್ದೇಶ ಮ್ಯಾಕ್ಸಿಮಮ್ ನೀರು ಅಂದರೆ ಫುಲ್ಲು. ಒಂದು ಲೋಟ ನೀರನ್ನು ಯಾರು ಮುಗಿಸ್ತಾರೋ ಹಾಕ್ತಾರೋ ಅವರಿಗೆ ಪ್ರಥಮ ಬಹುಮಾನ ಕೊಡ್ತೇವೆ. ನಿಯಮ ಏನಿಗಾದರೂ ಅರ್ಥ ಆಗಿದ್ರೆ ಮತ್ತೊಮ್ಮೆ ಕೇಳ್ಬೋದು. ಕ್ಲಿಯರ್ ಗೊತ್ತಿದ್ದಲ್ಲ? ಲೋಟಕ್ಕೆ ನೀರು ತುಂಬಿಸೋದು. ಜೋರಾದ ಚಪ್ಪಾಳೆ ಬೇಕು. ಮಕ್ಕಳಿಗೆ ಪ್ರೋತ್ಸಾಹ, ನಿಮ್ಮ ಪ್ರೋತ್ಸಾಹದಿಂದ ಮಕ್ಕಳು ಕೊಂಡು ಹೋಗ್ತಾರೆ. ಜಾಸ್ತಿ ಚಪ್ಪಾಳೆ ಹೊಡಿಬೇಡಿ, ಮತ್ತೆ ನೀರು ಚೆಲ್ಬೋದು. ನಾನು ಅಷ್ಟು ಫೋರ್ಸಲ್ಲಿ ಅಂದರೆ ಚಪ್ಪಾಳೆ ಹೊಡಿದಿಲ್ಲ, ಅದಕ್ಕೆ ಹೇಳಿದ್ದು ನಾನು. ಚಪ್ಪಾಳೆ ಹೊಡಿಬೇಕು, ಯಾವ ಕಾರಣಕ್ಕೂ ಚಪ್ಪಾಳೆ ನಿಲ್ಬಾರ್ದು. ಚಪ್ಪಾಳೆ ನಿಂತರೆ ಇವರು ಓಟ ನಿಲ್ತದೆ. ಫಾಸ್ಟ್ 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 ಬೇಗ ಮಾಡಿದವರಿಗೆ ಪ್ರಥಮ ಬಹುಮಾನ. ಜೋರ ಚಪ್ಪಾಳೆ. ನೋಡಿ ನಮ್ಮ ಹೆಣ್ಮಕ್ಳು ಎಷ್ಟು ನೀರು ಕೊಂಡೋಗ್ತಾರೆ ನೋಡಿ. ಫಾಸ್ಟ್ 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 ಚಪ್ಪಾಳೆ, ಜೋರ ಚಪ್ಪಾಳೆಯೊಂದಿಗೆ. ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳು ನೋಡಿ. ಯಾರ ತುಂಬಿತಾ ಬಂತ ಸರ್? ಬೇಗ 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 ಬೇಗ. ನಂಬರ್ ಸೆಕೆಂಡ್ ತುಂಬ್ತಾ ಬಂತಲ್ಲಿ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಬೊಗಸೆ ನೀರನ್ನು ಯಾರು ಕೊಂಡೋಗ್ತಾರೆ ಅಂತ ಹೇಳಿದ್ರೆ ಅವರ ಕೈಯಲ್ಲಿ ಒಂದು ಮೀನು ಕೂಡ ಬದುಕಬಹುದು. ಫಾಸ್ಟ್. ಫುಲ್ ಆಯ್ತಾ? ಎಸ್. ಜೋರ ಚಪ್ಪಾಳೆ. ನೋಡಿ, ಈಗ ಎರಡನೇ ಬಹುಮಾನಕ್ಕಾಗಿ, ದ್ವಿತೀಯ ಬಹುಮಾನಕ್ಕಾಗಿ ನಿಮ್ಮ ಅಂಗೈ ಎಷ್ಟು ದೊಡ್ಡದಿದೆ ಅನ್ನೋದು ಮುಖ್ಯ ಅಲ್ಲ, ಅಂಗೈಯಲ್ಲಿ ಎಷ್ಟು ನೀರನ್ನು ಕೊಂಡೋಗಿ ಹಾಕ್ತೀರಿ ಅನ್ನೋದು ಮುಖ್ಯ. ಎಸ್. ಒಮ್ಮೆ ಹೋಗಿ ನೋಡಿ ಆಯ್ತಾ ನಿಮ್ಮ ಲೋಟದಲ್ಲಿ ಎಷ್ಟು ನೀರು ಕಮ್ಮಿ ಇದೆ ಅಂತ. ನೋಡಿ, ಸೇಮ್ ಸ್ಪರ್ಧೆ ಗಂಡು ಮಕ್ಕಳಿಗುಂಟು.
7 ಮತ್ತು 8ನೇ ತರಗತಿಯ ಹುಡುಗರಿಗೆ ಕೂಡ ಈ ಸ್ಪರ್ಧೆ ಇದೆ. ಹುಡುಗಿಯರು ಮಾತ್ರ ನೀರು ಕೊಂಡೋಗುದಲ್ಲ, ಹುಡುಗರು ನೋಡಿ ಅಮ್ಮ ಮಾಡಿಟ್ಟಂತ ದೋಸೆ ಮತ್ತು ಚಟ್ನಿಯನ್ನು ತಿಂದು ಅಲ್ಲಿ ಹೋಗಿ ಬಟ್ಟಲು ಬಿಸಾಡಿ ಬರೋದಲ್ಲ. ಎಷ್ಟು ಕಷ್ಟ ಉಂಟು ನೀರು ಅಂತೇಳಿ ಗೊತ್ತಾವೀಗ. ಬನ್ನಿ ಗಂಡು ಮಕ್ಕಳು ಬನ್ನಿ, ಸ್ವಲ್ಪ ದೂರ ತಗೊಳ್ಳುವ. ನೋಡಿ ಇದು ಬಿಸಿಲಲ್ಲಿ ಆಟ. ಯಾಕೆ ಅಂದರೆ ಬಿಸಿಲಲ್ಲಿ ಬೇಗ ಒಣಗ್ತದೆ ಇಲ್ಲಿ, ಇಲ್ಲರ ಅಲ್ಲಿದ್ರೆ ಬಾರಿ ಕಷ್ಟ. ನಿಮಗೆ ಇದು ಬೇಡ, ಅಲ್ಲಿಗೆ ಹೋಗಿ ಬನ್ನಿ. ಗಂಡು ಮಕ್ಕಳಿಗೆ ತಾಳ್ಮೆಯನ್ನು ಕಲಿಸುವಂಥ ಕಾರ್ಯಕ್ರಮ ನಮ್ಮದು. ಸೊ ಹಾಗಾಗಿ ಭಾಳ ಹಿಂದೆ ಸರ್, ಇನ್ನು ಹಿಂದೆ ಹೋಗಿ ಸರ್. ಸಾಕು ಸಾಕು, ಆ ಕಂಬಕ್ಕೆ ನೇರ, ಈ ಕಂಬ, ಈ ಕಂಬಕ್ಕೆ. ಹಾಂ, 7 ಮತ್ತು 8ನೇ ತರಗತಿ ಇನ್ನಿಲ್ವಾ? ನಮಗೊಂದು ಖುಷಿಯ ವಿಚಾರ ಅಂದರೆ ಕರೆಕ್ಟ್ 6 ಜನ ಇದ್ದಾರೆ. ಇಲ್ಲೊಂದು ಬಕೆಟ್ ತರಬೇಕಿತ್ತು ನಾವು, ಇಲ್ಲದ್ರೆ ಒಂದು ಬಕೆಟ್ ತರಬೇಕಿತ್ತು. ನಮಗೊಂದು ಖುಷಿ ಅಂದರೆ ಅದು. 6 ಮಕ್ಕಳು. ನೀರು ಬೇಕಾ ಇನ್ನು ಸಹ? ಸರ್ ಸ್ವಲ್ಪ ನೀರು, ಸ್ವಲ್ಪ ಒಂದು ನೀನಿದ್ಯಾ? ಬಾಬಾ ಒಬ್ಬ ಸರ್, ಒಂದು ಬಕೆಟ್ ಬೇಕಿತ್ತು. ಒಂದು ಬಕೆಟ್, ಒಂದು ಲೋಟ ಉಂಟು ಸರ್ ಅಲ್ಲಿ? ಲೋಟ ಉಂಟಾ? ಒಂದು ಚೇರ್. ಒಂದು ಚೇರ್, ಒಂದು ಲೋಟ, ಒಂದು ಬಕೆಟ್. ನೋಡಿ ಈಗ ಹುಡುಗಿಯರು ಅಷ್ಟು ಫಾಸ್ಟ್ ಮಿಸ್ಸುವಾಗ ನಾವ್ಯಾಕೆ ತುಂಬಿಸಬಾರ್ದು ಅಂತ ಈಗ ಎಲ್ಲ ಮಕ್ಕಳು ಅಲ್ಲಿದ್ದವರೆಲ್ಲ ಒಂದು. ಈಗ 7, 8ನೇ ತರಗತಿಯ ಮಕ್ಕಳಿಗೆ ಎಷ್ಟು ಜನ ಇದ್ದೀರಿ ನೀವು? 3, 4. ನೀನೆಷ್ಟು ಕ್ಲಾಸು? 7th. ಓಕೆ. ಹಾಂ ಸರಿ, 2 ಬಕೆಟ್. ಲೋಟ ಇದೆಯಾ ನಮ್ಮಲ್ಲಿ? ಓಕೆ ರೈಟ್. ಚೇರ್ ಸೆಟ್ ಮಾಡಿ ಸರ್. ಒಟ್ಟು ಎಷ್ಟು ಮಕ್ಕಳಿದ್ದೀರಿ? 2, 4, 6, 7, 3, 10. ಓಕೆ, 5 ಬಕೆಟ್. ಇನ್ನು 2 ಬಕೆಟ್ ಬೇಕು ನಮಗೆ. ಇಲ್ಲೊಂದು, 1, 2, 3, 4, 5. ನೋಡಿ ಸಂಘಟಕರು ಒಂದು ತೀರ್ಮಾನ ಮಾಡಿದರು. ಹುಡುಗಿಯರಿಗೆ ಭಾಳ ಬೇಗ ಪ್ರೈಸ್ ಕೊಟ್ಟಿದ್ರಿ, ಹುಡುಗರಿಗೆ ಕೊಡಬಾರ್ದು, ಭಾರಿ ನೀರು ಹಾಳು ಮಾಡ್ತಾರಂತೆ, ಆಟ ಆಡಿ ಬರೋದು ಭಯಂಕರ ನೀರು ಖರ್ಚು ಮಾಡ್ತಾರಲ್ಲ, ಅದಕ್ಕೆ ನಾವು ಇವ್ರಿಗೆ ಹೀಟ್ಸ್ ಮಾಡ್ತಾ ಇದ್ದೇವೆ. ಹೀಟ್ಸ್ ಅಂತ ಹೇಳಿದರೆ ಈಗ ನೀವು 6 ಮಂದಿಯನ್ನು ನಾವು ಬಿಡ್ತೇವೆ. ನೀವು ಅಲ್ಲಿ ಹೋಗಿ ಯಾರು ತುಂಬಿಸಿ ಫಸ್ಟ್ ಸೆಕೆಂಡ್ ಬರ್ತಾರಾ ಅವರು ಫಸ್ಟ್ ಸೆಕೆಂಡ್ ಅಲ್ಲ, ಅಂದರೆ ಮತ್ತೊಮ್ಮೆ ಅವರಿಗೆ ಮ್ಯಾಚ್ ಇದೆ ಆಯಿತಾ. ಫಸ್ಟ್ ಸೆಕೆಂಡ್ ಅಲ್ಲ ಅಂದರೆ ಕಮ್ಮಿ ತುಂಬಿಸೋ ಫಸ್ಟ್ ಸೆಕೆಂಡ್ ತಂದ್ಕೋಬೇಡಿ, ಮತ್ತೊಮ್ಮೆ ಅವರಿಗೆ ಅವಕಾಶ ಇದೆ. ಹಾಗಾಗಿ ಫಸ್ಟ್ ಯಾರು ಕೊಂಡೋಗಿ ನೀರು ತುಂಬಿಸ್ತಾರ ಆ ಫಸ್ಟ್ ಸೆಕೆಂಡ್ ಹೆಸರು ನಾವು ಬರ್ಕೊಳ್ತೇವೆ. ಅದಾದಮೇಲೆ ನಂತರ ಉಳಿದವರಿದ್ದೀರ ನಾವು 4 ಜನ, ಅವ್ರು ಇಲ್ಲಿ ಸೇರ್ಕೊಳ್ತೀರಿ, ಪುನಃ ಅವ್ರ ಜೊತೆ ನೀವು ಆಡ್ತೀರಿ. ಆವಾಗ ಫಸ್ಟ್ ಸೆಕೆಂಡ್ ಯಾರು ಬರ್ತಾರೆ ಅವ್ರು ಫಸ್ಟ್ ಸೆಕೆಂಡ್. ಸರಿ, 3, 6 ಸರಿ ಇದೆಯಲ್ಲ? ಓಕೆ. ಲೋಟದಲ್ಲಿ ನೀರಿಲ್ಲ. ಓಕೆ, ನಿಮ್ಮ ಲೋಟಗಳು ಯಾವುದು ಅಂತ ಕರೆಕ್ಟ್ ಗೊತ್ತಿದೆಯಲ್ಲ? ಆ ಕಡೆಯಿಂದ 1, 2, 3, 4, 5, 6. ಓಕೆ. ಹೌದು. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಕಲ ಮೆಲಂತಬೆಟ್ಟು 25ನೇ ವರ್ಷದ ಬೆಳ್ಳಿ ಹಬ್ಬದ ಈ ಒಂದು ಸಂಭ್ರಮಾಚರಣೆಗೆ
ನಮ್ಮವರಾಗಿರುವಂತಹ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯ ಜವಾಬ್ದಾರಿ ಹೊತ್ತುಕೊಂಡಿರುವಂತಹ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಜಗದೀಶ್ ಮೆಸ್ಕಾಂ ಕಬ್ಬಿನೆತ್ತಲು ಇವರು ಆಗಮಿಸಿದ್ದಾರೆ. ಇವರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಜಗದೀಶ್ ಮೆಸ್ಕಾಂ ಕಬ್ಬಿನೆತ್ತಲು ಬಂದಿದ್ದಾರೆ. ದಯವಿಟ್ಟು ನಮ್ಮ ಯುವಕ ಮಂಡಲದ ಸದಸ್ಯರು ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮ ನೆರೆಕರೆಯವರಾಗಿರುವಂತಹ ಶ್ರೀಯುತ ಜಗದೀಶ್ ಇವರು ಕಳೆದ 24 ವರ್ಷಗಳಿಂದ ನಮಗೆಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡಿ ಸಹಕಾರವನ್ನು ನೀಡಿ ನಮಗೆಲ್ಲರೂ ಕೂಡ ಪ್ರೋತ್ಸಾಹ ನೀಡಿದಂತಹ ನಮ್ಮವರಾಗಿರುವಂತಹ ಶ್ರೀಯುತ ಜಗದೀಶ್ ಕಬ್ಬಿನೆತ್ತಲು ಇವರು ಆಗಮಿಸಿದ್ದಾರೆ. ಇವರಿಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ವಸಂತ ಪಿ ಕುಲಾಲ್ ಇವರು ಪುಷ್ಪಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಇವರಿಗೆ ಗೌರವಿಸಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ತಮ್ಮ ಸಹಕಾರ ಸಹಾಯ ನಮಗೆಲ್ಲರೂ ಕೂಡ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣ ಆಗಿದೆ. ನಿಮ್ಮನ್ನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ನಮಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿ ನಮಗೆಲ್ಲರೂ ಕೂಡ ಪ್ರೋತ್ಸಾಹ ನೀಡುತ್ತಾ ಬಂದಿರುವಂತಹ ಶ್ರೀಯುತ ಜಗದೀಶ್ ಮೆಸ್ಕಾಂ ಕಬ್ಬಿನೆತ್ತಲು ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬೇಗ 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 ಓಕೆ. ಫಸ್ಟ್ ಆಯಿತು. ನೆಕ್ಸ್ಟ್ ಹೀಟ್ಸ್ ಆಯ್ತಾ? ಈಗ ಫಸ್ಟ್ ಬಂದವರು ಫಸ್ಟ್ ಅಲ್ಲ. ಓಕೆ, ಇಬ್ರು ಬನ್ನಿ ಸರ್. ಸ್ವಲ್ಪ ನೀರು ಬೇಕು ಸಾಕಾರ ಅಲ್ಲಿ. ಬನ್ನಿ ಕೂತ್ಕೊಳ್ಳಿ ನೀವು ಆಯ್ತಾ? ಬನ್ನಿ ನೆಕ್ಸ್ಟ್ ಮಕ್ಕಳು ಬನ್ನಿ ಬನ್ನಿ. ಇವತ್ತಿನ ಕಬಡ್ಡಿ ಪಂದ್ಯಾಟದ ವೀಕ್ಷಕ ವಿವರಣೆಗಾಗಿ ಆಗಮಿಸಿರುವಂತಹ ನಿಸಾರ್ ಅವರು ಎಲ್ಲಿದ್ದರೂ ಕೂಡ ವೇದಿಕೆ ಹತ್ರ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೀಕ್ಷಕ ವಿವರಣೆಯ ನೀಡುವಂತಹ ನಿಸಾರ್ ಅವರು. ನೋಡಿ ಅಲ್ಲಿ 4 ಅಷ್ಟೇ ಇದೆ. 3 ಬಕೆಟ್ ಕೊಟ್ಟಿದ್ದಾನೆ. ಓಕೆ, ಇದು ಫುಲ್ಲು ನೀರು ಫುಲ್ ಆಗಿದೆಯಲ್ಲ. ಇದು ಸೆಮಿಫೈನಲ್, ಫೈನಲ್ ಅಲ್ಲ ಆಯ್ತಾ? ಇದು ಸೆಮಿಫೈನಲ್ ನಿಮಗೆ ಅಲ್ವಾ? ಫೈನಲ್ ನಿಮ್ಮ ಜೊತೆ ಆಡ್ಲಿಕ್ಕೆ ಇನ್ನಿಬ್ಬರು ಇದ್ದಾರೆ. ಅಲ್ಲಿ 4 ಇದು ಮಾತ್ರ ಸಾಕು ಸರ್, 4 ಮಾತ್ರ ಸಾಕು. 4 ಇದಿದೆ. ನಿಮ್ಮ ಎದುರು ಇರ್ತಕ್ಕಂಥ ಲೋಟಕ್ಕೆ ನೀವು ನೀರು ತುಂಬಿಸ್ಬೇಕು. ಈಗ ನೀರು ಹಿಡಿಲಿಕ್ಕಿಲ್ಲ, ವಿಸಿಲ್ ಕೊಟ್ಟ ಮೇಲೆ ನೀರು ಹಿಡಿಬೇಕು ಆಯ್ತಾ? ಕಿಸೆಯಲ್ಲಿ ನೀರ್ಕೊಂಡು ಹೋಗ್ಲಿಕ್ಕಿಲ್ಲ, ಕೈಯಲ್ಲಿ ನೀರ್ಕೊಂಡು ಹೋಗ್ಬೇಕು. ಜಾಗ್ರತೆ. ಕೆಲವರು ಆಗ ಹೋದಾಗ ಅಲ್ಲಿ ಕಿಸೆಯಲ್ಲಿ ನೀಡ್ಕೊಂಡಾಗೆ ಧೈರ್ಯದಲ್ಲಿ ಇದ್ರು, ಅಲ್ಲಿ ಹೋಗಿ ಕೈಯಲ್ಲಿ ನೀರು ಇಡುದಿಲ್ಲ. ಅಲ್ಲಿ ಹೋಗೋ ನೀರು ಬೇಕಾಯ್ತಾ ಕೈಯಲ್ಲಿ, ಇಲ್ಲ ನಿಮಗೆ ನಷ್ಟ ಆಗ್ತದೆ. ಎಸ್, ಆತ್ಮೀಯ ಕ್ರೀಡಾಭಿಮಾನಿಗಳೇ, ನವೋದಯ ಯುವಕ ಮತ್ತು ಯುವತಿ ಮಂಡಲ ಪಕ್ಕಿದಕಲ ಮೆಳಂತಬೆಟ್ಟು ಇದರ ಆಶ್ರಯದಲ್ಲಿ ಈ ದಿನ ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಬೆಳ್ತಂಗಡಿ ತಾಲೂಕು ಮಟ್ಟದ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟ ಇದೀಗ ಪ್ರಾರಂಭಗೊಳ್ಳುತ್ತಾ ಇದೆ. ಈಗಾಗಲೇ ಪಿಕ್ಚರ್ಸ್ ಸಿದ್ಧತೆಯನ್ನು ಮಾಡಿ ಆಗಿದೆ. ಪಂದ್ಯಾಕೂಟಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಈ ಪಂದ್ಯಾಕೂಟದ ಪ್ರಥಮ ಸ್ಪರ್ಧೆ, ಪಂದ್ಯಾಕೂಟದ ಪ್ರಥಮ ಮುಖಾಮುಖಿಯಲ್ಲಿ ಪರಶುರಾಮ ಫ್ರೆಂಡ್ಸ್ ಮೂಲಾರು ಬಿ ವಿರುದ್ಧವಾಗಿ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡಗಳ ಮಧ್ಯೆ
ಪ್ರಥಮ ಸ್ಪರ್ಧೆ ನಡೆಯಲಿಕ್ಕಿದೆ. ಇದು ಪ್ರಥಮ ಕರೆ ಪರಶುರಾಮ್ ಫ್ರೆಂಡ್ಸ್ ಮೂಲಾರು ಬಿ ವರ್ಸಸ್ ವನದುರ್ಗ ಫ್ರೆಂಡ್ಸ್ ಮೇಳಂತಬೆಟ್ಟು ಪ್ರಥಮ ಮುಖಾಮುಖಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅದೇ ರೀತಿ ದ್ವಿತೀಯ ಸ್ಪರ್ಧೆ ಪರಶುರಾಮ ಫ್ರೆಂಡ್ಸ್ ಮೂಲಾರು ಎ ವಿರುದ್ಧವಾಗಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ಬಿ ತಂಡಗಳ ಮಧ್ಯೆ ದ್ವಿತೀಯ ಪಂದ್ಯಾಟ ನಡೆಯಲಿಕ್ಕಿದೆ. ಅದೇ ರೀತಿ ತೃತೀಯ ಸ್ಪರ್ಧೆ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ವಿರುದ್ಧವಾಗಿ ಮಿತ್ರ ಬಳಗ ಕೆಲ್ಲಕೆರೆ ಎ ತಂಡಗಳ ಮಧ್ಯೆ ತೃತೀಯ ಮುಖಾಮುಖಿ ನಡೆಯಲಿಕ್ಕಿದೆ. ಅದೇ ರೀತಿ ನಾಲ್ಕನೇ ಸ್ಪರ್ಧೆ ಶ್ರೀದುರ್ಗ ನಾಳ ವಿರುದ್ಧವಾಗಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ನಾಲ್ಕನೇ ಸ್ಪರ್ಧೆ ನಡೆಯಲಿಕ್ಕಿದೆ. ದಯವಿಟ್ಟು ಇದಿಷ್ಟು ತಂಡಗಳು 4 ಪಂದ್ಯಾಟದ ಎಲ್ಲ ತಂಡಗಳು ಕೂಡ ಗಮನಿಸಿಕೊಳ್ಬೇಕಾಗಿದೆ. ತಮ್ಮ ಎಲ್ಲ ಸಿದ್ಧತೆಯನ್ನು ಮುಗಿಸಿಕೊಳ್ಳಿ. ನೇರವಾಗಿ ಪಂದ್ಯಾಟ ಸಮಯಕ್ಕೆ ಸರಿಯಾಗಿ ಇದೀಗ ಆರಂಭಗೊಳ್ಳಿಕ್ಕಿದೆ. ಹಾಗಾಗಿ ತಮ್ಮ ಕರೆಗೆ ಹೋಗೊಟ್ಟು ತಕ್ಷಣ ತಂಡಗಳು ಅಂಕಣವನ್ನ ಪ್ರವೇಶ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಪ್ರಥಮ ಸ್ಪರ್ಧೆ ತಂಡಗಳು ಬನ್ನಿ, ಪ್ರವೇಶ ದ್ವಾರಕ್ಕೆ ಬರಬೇಕಾಗಿದೆ. ಪರಶುರಾಮ ಫ್ರೆಂಡ್ಸ್ ಮೂಲಾರು ವಿರುದ್ಧವಾಗಿ ವನದುರ್ಗ ಫ್ರೆಂಡ್ಸ್ ಮೇಳಂತಬೆಟ್ಟು. ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ. ಕ್ಯಾಪ್ಟನ್ಸ್ ಟೀಮ್ ಅನ್ನು ಕರೆತನ್ನಿ. ಇದು ಕೊನೆ ತುಂಬಿಸ್ಲಿಕ್ಕಿಲ್ಲ. ಜೋರ ಚಪ್ಪಾಳೆ. ಎಸ್ ಆತ್ಮೀಯರೇ, ಇದೀಗ ಕಬಡ್ಡಿ ಪಂದ್ಯಾಟವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಸ್ವಯಂ ಸೇವಕರು ಕಬಡ್ಡಿ ಅಂಕಣಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಪಕ್ಕಿದಕಲ ಮೇಳಂತಬೆಟ್ಟು 25ನೇ ವರ್ಷದ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಸಿಲ್ವರ್ ಜೂಬ್ಲಿ ಪ್ರಯುಕ್ತವಾಗಿ ಆಯೋಜಿಸಿಕೊಂಡು ಬರುತ್ತಿರತಕ್ಕಂತಹ ಈ ದಿನದ ಕಬಡ್ಡಿ ಪಂದ್ಯಾಕೂಟಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಇದೀಗ ಪಂದ್ಯಾಟವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಕೂಟದ ತೀರ್ಪುಗಾರರಾಗಿ ಕಾರ್ಯನಿರ್ವಹಣೆಯನ್ನ ಮಾಡಲಿಕ್ಕಿದ್ದಾರೆ. ತೀರ್ಪುಗಾರರಾಗಿ ರಾಷ್ಟ್ರೀಯ ತೀರ್ಪುಗಾರರಾಗಿ ಮಾನ್ಯ ರವಿಚಂದ್ರ ಸರ್, ಅದೇ ರೀತಿ ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ಮಾನ್ಯ ನಿರಂಜನ್ ಸರ್, ಅದೇ ರೀತಿ ಇನ್ನೋರ್ವ ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ಮಾನ್ಯ ಸಂಜೀವ 𝐾 ಅದೇ ರೀತಿ ಇನ್ನೋರ್ವ ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ಪ್ರಸಾದ್, ಅದೇ ರೀತಿ ರಾಷ್ಟ್ರೀಯ ತೀರ್ಪುಗಾರರಾಗಿ ಮಾನ್ಯ ಅಖಿಲ್ ಕುಮಾರ್ ಸರ್, ಅದೇ ರೀತಿ ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ಸುರೇಶ್ ಸರ್, ಇವರೆಲ್ಲರೂ ಕೂಡ ನಮ್ಮ ಇವತ್ತಿನ ಪಂದ್ಯಾಕೂಟದಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಲಿಕ್ಕಿದ್ದಾರೆ. ಎಲ್ಲ ತೀರ್ಪುಗಾರರಿಗೆ ಕೂಡ ಈ ಸಂದರ್ಭದಲ್ಲಿ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೋಡಿ, ಇದು ಆಯೋಜಕರ ತೀರ್ಮಾನವಾಗಿದೆ. ಇವತ್ತಿನ ಕಬಡ್ಡಿ ಪಂದ್ಯಾಕೂಟದ ಆಯೋಜಕರು ಅಂದ್ರೆ ಬೆಳ್ಳಿ ಹಬ್ಬದ ಪಂದ್ಯಾಕೂಟದ ಕಬಡ್ಡಿ ಪಂದ್ಯಾಕೂಟದ ಆಯೋಜಕರು ನವೋದಯ ಯುವಕ ಮತ್ತು ಯುವತಿ ಮಂಡಲದವರೊಂದು ಮಾಹಿತಿಯನ್ನ, ಒಂದು ಸೂಚನೆಯನ್ನ ಇದೀಗ ರವಾನಿಸ್ತಾ ಇದ್ದಾರೆ. 5 ಗಂಟೆಗೆ ಸರಿಯಾಗಿ ಅವರ ಕಬಡ್ಡಿ ಪಂದ್ಯಾಟ ಮುಗಿಬೇಕಾಗಿರುತ್ತದೆ. ಹಾಗಾಗಿ ಎಲ್ಲ ತಂಡಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ. ಸಮಯಕ್ಕೆ ಸರಿಯಾಗಿ ನಮ್ಮ ಪಂದ್ಯಾಟ ಇದೀಗ ನಾವು ಆರಂಭಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕ್ಲಬ್ದ ಸಮಯದಲ್ಲಿ ತಂಡಗಳು ತಮ್ಮ ಇರುವಿಕೆಯನ್ನ ಪ್ರವೇಶ ದ್ವಾರದಲ್ಲಿ ಸೂಚಿಸಿಕೊಳ್ಬೇಕಾಗಿದೆ. 5 ಗಂಟೆಗೆ ಸರಿಯಾಗಿ ಕಬಡ್ಡಿ ಪಂದ್ಯಾಟ ಮುಕ್ತಾಯ ಆಗ್ಬೇಕು ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ನಮ್ಮ ಸಂಘಟಕರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ತಂಡಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್, ಓಕೆ, ದಯವಿಟ್ಟು ಎಲ್ಲರೂ ಕೂಡ ಗಮನಿಸಿಕೊಳ್ಬೇಕಾಗಿದೆ. ಇವತ್ತು ಬೆಳ್ಳಿ ಹಬ್ಬ,
ಸಿಲ್ವರ್ ಜೂಬ್ಲಿ ನವೋದಯ ಯುವಕ ಮಂಡಲ ಯುವತಿ ಮಂಡಲ ಪ್ರಾರಂಭವಾಗಿ ಇವತ್ತಿಗೆ 25 ವರ್ಷ ತುಂಬುತ್ತಾ ಇದೆ. 25ನೇ ವರ್ಷದ ಈ ಒಂದು ಸಂಭ್ರಮಾಚರಣೆಯಲ್ಲಿ ಸಂಜೆ ವೇಳೆಯಲ್ಲಿ ಈ ಊರಿನ ಮಕ್ಕಳ ಹಾಗೂ ಹಿರಿಯರ ಎಲ್ಲರೂ ಕೂಡ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಹಾಗಾಗಿ ವಿಶೇಷ ಕಾರ್ಯಕ್ರಮ ಸಂಜೆಯ ಆ ವೇಳೆಯಲ್ಲಿ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಎಲ್ಲ ತಂಡಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ 25ನೇ ವರ್ಷದ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಗೆ ನಮ್ಮ ನೆಚ್ಚಿನ ಪವರ್ ಆನ್ ಇದರ ಮಾಲಕರಾಗಿರುವಂತಹ ಶೀತಲ್ ಜೈನ್ ಹಾಗೆ ಪ್ರೀತೇಶ್ ಇವರು ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಇವರನ್ನ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಶೀತಲ್ ಜೈನ್ ಅದೇ ರೀತಿ ಅವರ ಸಹಪಾಠಿಯಾಗಿರುವಂತಹ ಪ್ರೀತಮ್ ಇವರು ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಇವರಿಗೆ ಒಂದು ಹೂಗುಚ್ಛ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾಗಿರುವಂತಹ ಶ್ರೀ ಹರೀಶ್ ಕುಲಾಲ್ ಇವರು ಪುಷ್ಪಗುಚ್ಛ ನೀಡಿ ಇವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಿಸ್ಟರ್ ಶೀತಲ್ ಕುಮಾರ್ ಜೈನ್ ಪವರ್ ಆನ್ ಇದರ ಮಾಲಕರು, ಅದೇ ರೀತಿ ಪ್ರೀತೇಶ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಾ. ಶೀತಲ್ ಕುಮಾರ್ ಜೈನ್ ಆ್ಯಂಡ್ ನಮ್ಮ ಪ್ರೀತಮ್ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, 7ರಿಂದ 8ನೇ ತರಗತಿಯ ಹುಡುಗರಿಗೆ 100 ಮೀಟರ್ ಓಟ ಅದು ರಸ್ತೆಯಲ್ಲಿ ನಡೀತದೆ. ಎಲ್ಲರೂ ಕೂಡ ರಸ್ತೆಗೆ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು 100 ಮೀಟರ್ ಓಟ, ಜೊತೆಗೆ 9 ಮತ್ತು 10ನೇ ತರಗತಿಯವರು 200 ಮೀಟರ್ ಓಟ ಕೂಡ ಅಲ್ಲೇ ನಡೀತದೆ. ಬೇಗ ತಕ್ಷಣ ತೆರಳಬೇಕು. ಮತ್ತು ಕಬಡ್ಡಿಯವರು ಬಂದು ನಮಗೆ ತೊಂದರೆ ಆಗ್ತದೆ. ಅಲ್ಲಿ ಅವ್ರು ರಸ್ತೆಯಲ್ಲಿರುವ ಕಾರಣ ನಮ್ಮ ಕ್ರೀಡಾಕೂಟ ಮುಗಿಸ್ಕೊಳ್ಬೇಕು ಮೊದಲು. ಹಾಗಾಗಿ ಬೇಗ ಆದಷ್ಟು ಬೇಗ 7 ಮತ್ತು 8ನೇ ತರಗತಿಯ ಹುಡುಗರು 100 ಮೀಟರ್ ಓಟಕ್ಕೆ ಮತ್ತು 9 ಮತ್ತು 10ನೇ ತರಗತಿಯ ಹುಡುಗರು 200 ಮೀಟರ್ ಓಟಕ್ಕೆ ತಕ್ಷಣವೇ ನಮ್ಮ ಈ ಡಾಮರ್ ರೋಡಲ್ಲಿ ನಮ್ಮ ಓಟ ನಡೀತದೆ ಇದು. ಹಾಗಾಗಿ ರಸ್ತೆಗೆ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅಲ್ಲಿ ಚಿಕ್ಕ ಮಕ್ಕಳ ಕ್ರೀಡಾಕೂಟವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಬೇಕಲ್ ಇವರು. ಇವರ ಸಹಕಾರವನ್ನು ನೆನಪಿಸುತ್ತಾ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕಬಡ್ಡಿ ಪಂದ್ಯಾಟದ ಪ್ರಥಮ ಕರೆಯನ್ನು ಆಲ್ರೆಡಿ ನೀಡಲಾಗಿದೆ. ಪ್ರಥಮ ಪಂದ್ಯಾಟ ಪರಶುರಾಮ ಫ್ರೆಂಡ್ಸ್ ಮುಲಾರು ಬಿ ವರ್ಸಸ್ ವನದುರ್ಗ ಫ್ರೆಂಡ್ಸ್ ಮೇಲಂತ ಬಿಟ್ಟು ಈ ತಂಡದ ಸದಸ್ಯರು ದಯವಿಟ್ಟು ಅಂಕಣವನ್ನು ಪ್ರವೇಶಿಸಿ. ಅದೇ ರೀತಿ ಆಗಮಿಸಿದಂತಹ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ, ನಮ್ಮೆಲ್ಲ ಸಹೃದಯ ಬಂಧುಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. ಇನ್ನು ಕೆಲವೇ ನಿಮಿಷದಲ್ಲಿ ಊಟ ಪ್ರಾರಂಭ ಆಗಲಿಕ್ಕಿದೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಊಟದ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಿಮಗಾಗಿ ಭೋಜನದ ವ್ಯವಸ್ಥೆ ಇದೆ ಮಧ್ಯಾಹ್ನ. ಎಲ್ಲರೂ ಕೂಡ ಈ ಭೋಜನದ ವ್ಯವಸ್ಥೆಯನ್ನು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ಎಲ್ಲರೂ ಕೂಡ ಊಟವನ್ನು ಮಾಡಬೇಕು. ಇನ್ನು ಕೆಲವೇ ನಿಮಿಷದಲ್ಲಿ ಊಟ ಪ್ರಾರಂಭ ಆಗಲಿಕ್ಕಿದೆ. ಅದೇ ರೀತಿ ಈಗಾಗಲೇ ನಮ್ಮ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಕ್ರೀಡಾಂಗಣ ಸಜ್ಜುಗೊಳ್ಳುತ್ತಾ ಇದೆ.
ಪ್ರಥಮ ಪಂದ್ಯಾಟಕ್ಕಾಗಿ ವನದುರ್ಗ ಫ್ರೆಂಡ್ಸ್ ಮೇಲಂತಬೆಟ್ಟು ವರ್ಸಸ್ ಪರಶುರಾಮ ಫ್ರೆಂಡ್ಸ್ ಮುಲಾರ್ ಬಿ ಈ ತಂಡಗಳ ಮಧ್ಯೆ ಪ್ರಥಮ ಕಬಡ್ಡಿ ಪಂದ್ಯಾಟ ಜರುಗಲಿಕ್ಕಿದೆ. ಎರಡನೇ ಪಂದ್ಯಾಟಕ್ಕಾಗಿ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. ಪರಶುರಾಮ ಫ್ರೆಂಡ್ಸ್ ಮುಲಾರ್ ಎ ವರ್ಸಸ್ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಬಿ. ಈ ತಂಡಗಳು ಸಿದ್ಧರಿರಬೇಕು. ಒಂದು ಪಂದ್ಯಾಟ ಮುಗಿದ ತಕ್ಷಣ ಎರಡನೇ ಪಂದ್ಯಾಟಕ್ಕೆ ಯಾವುದೇ ರೀತಿಯ ಕಾಲಾವಕಾಶ ಇರುವುದಿಲ್ಲ. ನಿರಂತರವಾಗಿ ಕಬಡ್ಡಿ ಪಂದ್ಯಾಟ ನಡೆಸಿಕೊಳ್ತಾ ಇದ್ದೇವೆ. ಎಲ್ಲ ಕಬಡ್ಡಿ ಪಂದ್ಯಾಟದ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು, ಮಾಲಕರು ಹಾಗೂ ನಾಯಕರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮಗದೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ನೇಹಕ್ಕಾಗಿ ಹೋರಾಟ, ಸಮರಕ್ಕಾಗಿ ಅಲ್ಲ. ಅತ್ಯಂತ ಶಿಸ್ತಿನಿಂದ ಶಾಂತಿಯುತವಾಗಿ ಕಬಡ್ಡಿ ಪಂದ್ಯಾಟವನ್ನು ನೆರವೇರಿಸಿ ಇವತ್ತಿನ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್ ಆತ್ಮೀಯರೇ, ಇದೀಗ ಕಬಡ್ಡಿ ಪಂದ್ಯಾಟವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈಗಾಗಲೇ ಪಂದ್ಯಾಕೂಟದ ಪ್ರಥಮ ಸ್ಪರ್ಧೆಗೆ ಕರೆಯನ್ನು ರವಾನಿಸಿಯಾಗಿದೆ. ದಯಮಾಡಿ ಆದಷ್ಟು ಬೇಗ ತಂಡಗಳು ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಅಂದರೆ ನಿಮಿಷಗಳ ಒಳಗಾಗಿ ಎರಡೂ ತಂಡಗಳು ಕೂಡ ಏಕಕಾಲದಲ್ಲಿ ಅಂಕಣವನ್ನ ಪ್ರವೇಶ ಮಾಡುವುದಾಗಿದೆ. ಇದೀಗ ಪಂದ್ಯಾಕೂಟದ ಪ್ರಥಮ ಸ್ಪರ್ಧೆಗೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ದ ಲಾಸ್ಟ್ ಕಾಲ್ ಫಾರ್ ದ ಫಸ್ಟ್ ಮ್ಯಾಚ್. ಪರಶುರಾಮ ಫ್ರೆಂಡ್ಸ್ ಮುಲಾರು ಬಿ ವಿರುದ್ಧವಾಗಿ ವನದುರ್ಗ ಫ್ರೆಂಡ್ಸ್ ಮೇಳಂತಬೆಟ್ಟು. ದಯವಿಟ್ಟು ಎರಡೂ ತಂಡಗಳು ತಕ್ಷಣ ಆದಷ್ಟು ಬೇಗ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿದೆ. ಪರಶುರಾಮ ಫ್ರೆಂಡ್ಸ್ ಮುಲಾರು ಬಿ ವಿರುದ್ಧವಾಗಿ ವನದುರ್ಗ ಫ್ರೆಂಡ್ಸ್ ಮೇಳಂತಬೆಟ್ಟು. ಪರಶುರಾಮ ಫ್ರೆಂಡ್ಸ್ ಮುಲಾರು ತಂಡದವರು ಎಲ್ಲಿದ್ದೀರಿ? ತಂಡ ಬನ್ನಿ. ಪರಶುರಾಮ ಫ್ರೆಂಡ್ಸ್ ಮುಲಾರು ಟೀಮ್ ಬನ್ನಿ. ತಂಡ ಇದೆಯಾ? ಪರಶುರಾಮ ಫ್ರೆಂಡ್ಸ್ ಮುಲಾರು, ಪರಶುರಾಮ ಫ್ರೆಂಡ್ಸ್ ಮುಲಾರು ತಂಡದವರು, ಬಿ ತಂಡದವರು ತಕ್ಷಣ ಆದಷ್ಟು ಬೇಗ ಬನ್ನಿ, ಪ್ರವೇಶ ದ್ವಾರಕ್ಕೆ ಬನ್ನಿ. ಯಾವುದೇ ರೀತಿಯ ಕಾಲಾವಕಾಶವನ್ನು ನೀಡಲಿಕ್ಕಿಲ್ಲ. ದಯಮಾಡಿ ತಂಡಗಳು ತಕ್ಷಣ ಆದಷ್ಟು ಬೇಗ ನಮ್ಮೊಂದಿಗೆ ಪ್ರವೇಶ ದ್ವಾರದಲ್ಲಿ ಇದ್ದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಬೇಕಾಗಿದೆ. ಆತ್ಮೀಯರೇ, ಇದು ಬೆಳ್ತಂಗಡಿ ತಾಲೂಕಿನ ತಾಲೂಕು ಮಟ್ಟದ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟವಾಗಿರುತ್ತದೆ. ತಾಲೂಕಿನ ಆಟಗಾರರಿಗೆ ಮಾತ್ರ ಆಡುವಂತಹ ಅವಕಾಶವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ತಂಡಗಳು ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪರಶುರಾಮ ಫ್ರೆಂಡ್ಸ್ ಮುಲಾರು ಬಿ ತಂಡದವರು ಆದಷ್ಟು ಬೇಗ ಬರಬೇಕಾಗಿದೆ. ಅದೇ ರೀತಿ ನುಡಿಯಲ್ಲಿ ದ್ವಿತೀಯ ಪಂದ್ಯಾಟಕ್ಕೆ ಪ್ರಥಮ ಕರೆಯಾಗಿದೆ. ಈ ಪಂದ್ಯಾಕೂಟದ ದ್ವಿತೀಯ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಪರಶುರಾಮ ಫ್ರೆಂಡ್ಸ್ ಮುಲಾರು ಎ ವಿರುದ್ಧವಾಗಿ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಬಿ ತಂಡಗಳ ಮಧ್ಯೆ ಪಂದ್ಯಾಕೂಟದ ದ್ವಿತೀಯ ಪಂದ್ಯಾಟ ನಡೆಯಲಿಕ್ಕಿದೆ. ಅದೇ ರೀತಿ ತೃತೀಯ ಸ್ಪರ್ಧೆ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ವಿರುದ್ಧವಾಗಿ ಮಿತ್ರ ಬಳಗ ಕೆಲ್ಲಕೆರೆ ಎ ತೃತೀಯ ಸ್ಪರ್ಧೆ. ನಾಲ್ಕನೇ ಸ್ಪರ್ಧೆ ಶ್ರೀದುರ್ಗ ನಾಳ ವಿರುದ್ಧವಾಗಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡಗಳ ಮಧ್ಯೆ ನಾಲ್ಕನೇ ಸ್ಪರ್ಧೆ ನಡೆಯಲಿಕ್ಕಿದೆ. ದಯವಿಟ್ಟು ಇದೆಲ್ಲ ತಂಡಗಳು ಈಗಾಗಲೇ ಕರೆಯನ್ನ ನೀಡಿದಂತ ಎಲ್ಲ ತಂಡಗಳು ಕೂಡ ಕ್ಲಪ್ತ ಸಮಯದಲ್ಲಿ ನಮ್ಮೊಂದಿಗೆ
ಸಹಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್ ನೋಡಿ ಅಲ್ಲಿ ಬನ್ನಿಯಲ್ಲಿ ಪ್ರಥಮ ಪಂದ್ಯಾಟಕ್ಕೆ ಪರಶುರಾಮ ಫ್ರೆಂಡ್ಸ್ ಮುಲಾರು ಬಿ ತಂಡದವರು ಈಗಾಗಲೇ ಬಹಳಷ್ಟು ಸಮಯ ಅವಕಾಶವನ್ನು ತಾವುಗಳು ಪಡೆದುಕೊಂಡಿದ್ದೀರಿ. ಇನ್ನೂ ಕೂಡ ತಂಡಗಳು ತಮ್ಮ ಇರುವಿಕೆಯನ್ನು ಸೂಚಿಸಿಕೊಳ್ತಾ ಇಲ್ಲ. ಪರಶುರಾಮ ಫ್ರೆಂಡ್ಸ್ ಮುಲಾರು ಬಿ ತಂಡದವರಿಗೆ
ಅಂತಿಮ ಕರೆಯಾಗಿದೆ. ದಯವಿಟ್ಟು ತಕ್ಷಣ ತಮ್ಮ ತಂಡದ ಇರುವಿಕೆಯನ್ನು ಸೂಚಿಸಿಕೊಳ್ಬೇಕಾಗಿದೆ. ತಂಡ ಇದೆಯಾ ಇಲ್ವ ಅಂತ ಹೇಳಬೇಕಾಗಿದೆ. ಎಸ್, ಅದೇ ರೀತಿ ವನದುರ್ಗ ಫ್ರೆಂಡ್ಸ್ ಮೇಳಂತಬೆಟ್ಟು, ವನದುರ್ಗ ಫ್ರೆಂಡ್ಸ್ ಮೇಳಂತಬೆಟ್ಟು ತಂಡದವರು ತಂಡ ಇದೆಯಾ? ತಕ್ಷಣ ಆದಷ್ಟು ತಂಡ ಇದೆ. ಅದೇ ರೀತಿ ಆದಷ್ಟು ಬೇಗ ತಂಡಗಳು ಪ್ರಥಮ ಪಂದ್ಯಾಟಕ್ಕೆ ಅಣಿಯಾಗಬೇಕಾಗಿದೆ. ಬಹಳಷ್ಟು ಪ್ರೇಕ್ಷಕರು ಪಂದ್ಯಾಕೂಟದ ವೀಕ್ಷಣೆಗೆ ಕಾಯ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ವಿಳಂಬವನ್ನು ಮಾಡದೆ ತಕ್ಷಣ ಆದಷ್ಟು ಬೇಗ ಬರಬೇಕಾಗಿದೆ. ಅದೇ ರೀತಿ ದ್ವಿತೀಯ ಸ್ಪರ್ಧೆಗೆ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ ವಿರುದ್ಧವಾಗಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ಬಿ ತಂಡಗಳ ಮಧ್ಯೆ ದ್ವಿತೀಯ ಸ್ಪರ್ಧೆ ನಡೆಯಲಿಕ್ಕಿದೆ. ಆಗಮಿಸಿದಂತಹ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ. ಊಟ ತಯಾರಿದೆ. ಹಸಿವಾದವರು ದಯವಿಟ್ಟು ಊಟವನ್ನು ಮಾಡಿಕೊಳ್ಳಿ. ಯಾರು ಕೂಡ ಅನ್ನವನ್ನು ವೇಸ್ಟ್ ಮಾಡಬೇಡಿ. ನೀರು ಹಾಗೂ ಅನ್ನವನ್ನು ಯಾರು ಕೂಡ ವೇಸ್ಟ್ ಮಾಡಬೇಡಿ. ನಿಮಗೆ ಹೊಟ್ಟೆ ತುಂಬಕ್ಕೆ ಬೇಕಾಗುವಷ್ಟು ಸರಿಯಾಗಿ ಊಟ ಮಾಡಿ. ಎಲ್ಲರೂ ಕೂಡ ಎಲ್ಲ ನಮ್ಮ ಕ್ರೀಡಾಪಟುಗಳಲ್ಲಿ ಹಾಗೂ ಎಲ್ಲ ಬಂಧುಗಳಲ್ಲಿ ವಿನಂತಿ, ಊಟ ಮಾಡಿದ ನಂತರ ಊಟದ ತಟ್ಟೆನ ತಾವೇ ತೊಳೆದು ಅಲ್ಲಿ ಇಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಊಟದ ವ್ಯವಸ್ಥೆ ರೆಡಿಯಾಗಿದೆ. ಊಟ ಮಾಡಲಿಕ್ಕೆ ಹಸಿವಾದವರು, ಊಟ ಮಾಡುವವರು ದಯವಿಟ್ಟು ಊಟಕ್ಕೆ ಹೋಗ್ಬೋದು. ಇನ್ನು ಕೆಲವೇ ಕ್ಷಣದಲ್ಲಿ ಕಬಡ್ಡಿ ಪಂದ್ಯಾಟ ಪ್ರಾರಂಭವಾಗಲಿಕ್ಕಿದೆ. ನೋಡಿ, ಅಲ್ಲಿ ಪರಶುರಾಮ ಫ್ರೆಂಡ್ಸ್ ಮುಲಾರು ಬಿ ಟೀಮ್ ಮ್ಯಾನೇಜರ್, ದಯವಿಟ್ಟು ಒಮ್ಮೆ ಬನ್ನಿ. ಇಲ್ಲಿ ಪರಶುರಾಮ ಫ್ರೆಂಡ್ಸ್ ಮುಲಾರು ತಂಡದ ಟೀಮ್ ಮ್ಯಾನೇಜರ್ ಅಥವಾ ತಂಡದ ಯಾರಾದರೂ ಒಬ್ಬ ಸದಸ್ಯ ದಯವಿಟ್ಟು ಆದಷ್ಟು ಬೇಗ ಇಲ್ಲಿ ಕಬಡ್ಡಿ ಅಂಗಣಕ್ಕೆ ಬನ್ನಿ. ತಂಡ ಇದೆಯಾ ಇಲ್ವಾ ತಿಳಿಸಬೇಕಾಗಿದೆ. ತಕ್ಷಣ ಆದಷ್ಟು ಬೇಗ ಬನ್ನಿ. ಅದೇ ರೀತಿ ವನದುರ್ಗ ಫ್ರೆಂಡ್ಸ್ ಮೇಳಂತಬೆಟ್ಟು ಈಗಾಗಲೇ ತಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡಿದ್ದಾರೆ. ತಂಡ ಇದೆ. ವನದುರ್ಗ ಅಣ್ಣ ರೆಡಿಯಾ? ಟೀಮ್ ರೆಡಿ ಆಯ್ತಾ? ಭಲೆ ಟೀಮ್ ಬರ್ಡೆ. ಭತ್ತನಂಚಿನ ಮಾತಾಡಲಿಲ್ಲ ವನಸದ ವ್ಯವಸ್ಥೆ ಉಂಟು. ಮಾತೆಲ್ಲ ಪೊರ್ಲುಡು ವನಸ್ಸು ಮಲ್ತದೆಂಗ್ಲ ಸಹಕಾರ ಮಲ್ತುಕೊಳ್ಳುವಂತ ಕೇಳೋದಿಲ್ಲ. ಅಲ್ಲಿ ವನಸುಪುರ ಬಲಸರ ಪಂಜನಕಲ್ನ ಅವಶ್ಯಕತೆ ಉಂಟು. ದಯದಿದ್ದು ಸ್ವಾಯಿಚ್ಚಡಿ ಎರಡ ಬಲಸರ ಭೂಪನಕ್ಲಿ ತಿಂದಂಡ ನಿಕ್ಲಿಗೆ ಒಂದು ಅವಕಾಶ ಉಂಟು. ಇವತ್ತಿನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಸದಸ್ಯರು ಹೌದು, ಮಾಜಿ ಅಧ್ಯಕ್ಷರಾಗಿರುವಂತಹ ನಾರಾಯಣ ಪೂಜಾರಿ ಬರಮೇಲು ಇವರನ್ನು ಆಗಮಿಸಿದ್ದಾರೆ. ತಡವಾದರೂ ಕೂಡ ಒಳ್ಳೆ ಟೈಮಿಗೆ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ನಿಮಿತ್ತ ಬರುವಾಗ ವಿಳಂಬ ಆಗಿತ್ತು ಅಂತ ನಮಗೆ ಮೊದಲೇ ಪತ್ರದ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಜಯರಾಜ್ ಕುಲಾಲ್ ಇವರು ಪುಷ್ಪಗುಚ್ಛವನ್ನು ನೀಡಿ ಇವರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ದಯವಿಟ್ಟು ನಾರಾಯಣ ಪೂಜಾರಿ ಇವರು ವೇದಿಕೆಗೆ ಹೋಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಇವರನ್ನ ನಾವು ಇನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾರಾಯಣ ಪೂಜಾರಿ ಬರ ಮೇಲೆ ಇವರಿಗೆ
ಎಸ್ ಆತ್ಮೀಯರೇ, ಬೆಳ್ತಂಗಡಿ ತಾಲೂಕು ಮಟ್ಟದ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಪಂದ್ಯಾಟಕ್ಕೆ ಈಗಾಗಲೇ ವನದುರ್ಗ ಫ್ರೆಂಡ್ಸ್ ಮೆಳಂದಬೆಟ್ಟು ತಂಡ ಈಗಾಗಲೇ ತಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡಿದೆ. ತಂಡ ಇದೆ, ಎದುರಾಳಿ ತಂಡ ಇಲ್ಲವಾದ್ದರಿಂದ ಪ್ರಥಮ ಪಂದ್ಯಾಟದಲ್ಲಿ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳಿಕ್ಕಿದೆ. ತಂಡ ಬರಬೇಕು, ತಂಡ ಅಂಕಣವನ್ನು ಪ್ರವೇಶ ಮಾಡಬೇಕಾಗಿದೆ. ಓಕೆ, ಎಸ್. ಪರಶುರಾಮ ಫ್ರೆಂಡ್ಸ್ ಮುಲಾರು ಬಿ ಹಾಗೂ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡಗಳ ಮಧ್ಯೆ ಪ್ರಥಮ ಸ್ಪರ್ಧೆ ನಡಿಬೇಕಾಗಿತ್ತು. ಅದರಲ್ಲಿ ಪರಶುರಾಮ ಫ್ರೆಂಡ್ಸ್ ಮುಲಾರು ಬಿ ತಂಡ ಇಲ್ಲ ಅನ್ನುವಂತ ಸೂಚನೆಯನ್ನ ಈಗಾಗಲೇ ತಿಳಿಯಪಡಿಸಿದ್ದಾರೆ. ಹಾಗಾಗಿ ಪ್ರಥಮ ಪಂದ್ಯಾಟದಲ್ಲಿ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡ ವಿಜಯಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ. ತಂಡ ಬನ್ನಿ, ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡ ಬರಲಿ. ಕ್ಯಾಪ್ಟನ್ ಟೀಮ್ ಲೆತ್ತೊಂದು ಬಲ್ಲೆ ಅಣ್ಣ, ಬೇಗ ಬಲ್ಲೆ ಬರ ಟೀಮ್ ಬರ್ಡ್ ವನದುರ್ಗ ಮೆಳಂತಬೆಟ್ಟು. ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ಅಣ್ಣ ಟೀಮ್ ರೆಡಿ ಉಂಡತ್ತ? ಟೀಮ್ ಬರ್ಡ್ ಬಲ್ಲೆ, ಟೀಮ್ ಲೆತ್ತೊಂದು ಬಲ್ಲೆ. ಟೀಮ್ ಕ್ಯಾಪ್ಟನ್ ದಯಮಾಡಿಯಲ್ಲಿ ತಂಡದ ನಾಯಕ ಆದಷ್ಟು ಬೇಗ ತಮ್ಮ ತಂಡದ ಆಟಗಾರರನ್ನ ಕಬಡ್ಡಿ ಅಂಕಣಕ್ಕೆ ಕರೆತನ್ನಿ. ತಂಡದ ನಾಯಕರ ಗಮನಕ್ಕೆ ತಕ್ಷಣ ಆದಷ್ಟು ಬೇಗ ತಂಡವನ್ನ ಅಂಕಣಕ್ಕೆ ಕರೆತರಬೇಕಾಗಿದೆ. ಬಲೆ ಬೇಗ ಬಲೆ. ನೋಡಿ, ದ್ವಿತೀಯ ಸ್ಪರ್ಧೆ ಪಂದ್ಯಾಕೂಟದ ಎರಡನೇ ಮುಖಾಮುಖಿಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಈಗಾಗಲೇ ಪ್ರಥಮ ಪಂದ್ಯಾಟದಲ್ಲಿ ಒಂದು ತಂಡ ವಾಕ್ವಾರ್ ಆಗಿದೆ, ಹಾಗಾಗಿ ಪಂದ್ಯ ಇರುವುದಿಲ್ಲ. ಹಾಗಾಗಿ ದ್ವಿತೀಯ ಸ್ಪರ್ಧೆಗೆ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ ತಂಡದವರು, ಪರಶುರಾಮ ಫ್ರೆಂಡ್ಸ್ ಮುಲಾರು ಎ ಹಾಗೂ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಬಿ, ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಬಿ ಹಾಗೂ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ ತಂಡಗಳ ಮಧ್ಯೆ ಕೂಟದ ದ್ವಿತೀಯ ಸ್ಪರ್ಧೆ ನಡೆಯಲಿಕ್ಕಿದೆ. ನುಡಿಯಲ್ಲಿ ವನದುರ್ಗ ಫ್ರೆಂಡ್ಸ್ ಮುಲಾರು ಹಾಗೂ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡದವರು ನೋಡಿ, ನಿಮ್ಮ ತಂಡ ಅಂಕಣವನ್ನು ಪ್ರವೇಶ ಮಾಡಬೇಕಾಗಿದೆ. ಒಂದು ವೇಳೆ ತಾವುಗಳು ಪ್ರಥಮ ಪಂದ್ಯಾಟದಲ್ಲಿ ತಂಡ ಅಂಕಣವನ್ನು ಪ್ರವೇಶ ಮಾಡದಿದ್ರೆ ಇಲ್ಲಿ ಆ ತಂಡವನ್ನು ಕೂಡ ಪಂದ್ಯಾಕೂಟದಿಂದ ಕೈ ಬಿಡಲಿಕ್ಕಿದ್ದೇವೆ. ಇದು ಸಂಘಟಕರ ಸೂಚನೆಯಾಗಿದೆ, ಈಗಾಗಲೇ ಸಂಘಟಕರು ತಿಳಿಯಪಡಿಸಿದ್ದಾರೆ. ಹಾಗಾಗಿ ತಂಡಗಳು ಅಂಕಣವನ್ನು ಪ್ರವೇಶ ಮಾಡಬೇಕಾಗಿದೆ. ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ಅಣ್ಣ ನಿಖಲು ಟೀಮ್ ಜಪ್ಪೋಡು, ಕೋಟು ಜಪ್ಪೋಡು ಬಲೆ, ಟೀಮ್ ಬಲೆ. ಒಂದು ವೇಳೆ ತಂಡವು ಅಂಕಣವನ್ನ ಪ್ರವೇಶ ಮಾಡದಿದ್ರೆ ಖಂಡಿತವಾಗಿಯೂ ನಿಮ್ಮ ತಂಡವನ್ನ ಈ ಕೂಟದಿಂದ ಕೈ ಬಿಡುತ್ತಾ ಇದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಳಿ. ಈಗಾಗಲೇ ನಾವು ಬೆಳಗಿನಿಂದ ಹಲವಾರು ಸ್ಪರ್ಧೆಗಳನ್ನು ಮಾಡಿದ್ದೇವೆ. ಅಂಗನವಾಡಿ ಮಕ್ಕಳಿಗೆ 3 ರಿಂದ 4, 7 ರಿಂದ 8ನೇ ತರಗತಿಯ ಮಕ್ಕಳಿಗೆ ಈಗಾಗಲೇ ಸ್ಪರ್ಧೆಗಳು ಮಾಡಿ ಮುಗಿಸಾಗಿದೆ. ಇನ್ನು ಊಟದ ನಂತರ 2 ಗಂಟೆಯ ನಂತರ 9 ಮತ್ತು 10ನೇ ತರಗತಿಯ ಹುಡುಗರಿಗೆ ವಿಕೆಟ್ಗೆ ಗುರಿ, ಹುಡುಗಿಯರಿಗೆ ಬಕೆಟ್ಗೆ ಬಾಲ್ ಎಸೆತ, ಸಾರ್ವಜನಿಕರಿಗೆ ಮಹಿಳೆಯರಿಗೆ ಸಂಗೀತ ಕುರ್ಚಿ, ಸಾರ್ವಜನಿಕ ಪುರುಷರಿಗೆ ಶಾರ್ಟ್ ಪುಟ್ ಮತ್ತು ಹಗ್ಗ ಜಗ್ಗಾಟ, ಇಷ್ಟು ಸ್ಪರ್ಧೆಗಳು 2 ಗಂಟೆಯ ನಂತರ ನಡಲಿಕ್ಕಿದೆ. ಹಾಗಾಗಿ ಊಟ ಮಾಡದೇ ಇರತಕ್ಕಂತಹ ನಮ್ಮ ಪುಟಾಣಿಗಳು ಜೊತೆಗೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಊಟಕ್ಕೆ ತೆರಳಬಹುದು ಅಂತ ನಮ್ಮ ಯುವಕ ಮಂಡಲದ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಎಸ್, ಹಾರ್ದಿಕ ಅಭಿನಂದನೆಗಳು ವನದುರ್ಗ ಫ್ರೆಂಡ್ಸ್ ಮೆಳಂದಬೆಟ್ಟು ತಂಡದವರಿಗೆ. ಎಸ್, ಮುಂದಿನ ದ್ವಿತೀಯ ಸ್ಪರ್ಧೆಗೆ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ ಹಾಗೂ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಬಿ ತಂಡಗಳ ಮಧ್ಯೆ ದ್ವಿತೀಯ ಮುಖಾಮುಖಿ ನಡೆಯಲಿಕ್ಕಿದೆ. ಈಗಾಗಲೇ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ನಮ್ಮವರಾಗಿರುವಂತಹ ಪುನೀತ್ ಕಕ್ಕರ್ಮೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಈ ಒಂದು ಸಂದರ್ಭದ ನಮ್ಮನ್ನು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬತ್ತರಂಚನ ಮಾತ ಬೆನ್ನಿರಗ್ಲ ಉನಸ್ತ ವ್ಯವಸ್ಥೆ ಮಲ್ತದ ಮಾತಿರ್ಲ ಸಾಲು ಅದ್ಬೋದು ಉನಸನ ಮಲ್ಪಡು ಬಂದಕ್ಕೆ ಅನ್ನೋದಿಲ್ಲ. ಮಾತೆಲ್ಲ ಎಂಗ್ಲೊಟ್ಟಿಗೆ ಸಹಕಾರ ಮಲ್ಪಡು ಅನಂತ ಬೇಗ ಉನಸ ಮಲ್ತ ಬಲೆ ಕಬಡ್ಡಿ ಪಂದ್ಯಾಟ ಸ್ಟಾರ್ಟ್ ಆಗ್ಬಿಟ್ಟಿತ್ತೇನೆ. ಎಸ್ ಅಖಿಲ್ ಸರ್, ಮಾತೆರ್ಲ ಪೊರ್ಲುಡು ಒನಸ ಮಲ್ಪಲೆ ಏರ್ಲ ಒನಸನ ವೇಸ್ಟ್ ಮಲ್ಪೋರ್ಚಿ ಅಂಚನೆ ನೀರನ್ನ ಏರ್ಲ ವೇಸ್ಟ್ ಮಲ್ಪೋರ್ಚಿ ಆರಾಮಡು ಮಾತೆಲ್ಲ ಒನಸ ಮಲ್ತ ಬಲೆ ಅಲ್ಪ ಮಾತೆಲ್ಲ ಏರ್ಲ ನೂಕು ನುಗ್ಗಲು ಮಲ್ಪೋರ್ಚಿ ಮಾತ್ರೆಗಳ ಒನಸದ ವ್ಯವಸ್ಥೆ ಉಂಡು. ಮಾತೆಲ್ಲ ತಾಳ್ಮೆಡ ಶಿಸ್ತರ ಸಹಕಾರ ಮಲ್ತು ಕೊಡು ಬಂದಕ್ಕೆ ಅನ್ನೋದಿಲ್ಲ. ಅಂಚನೆ ಒನಸ ಮಲ್ತು ಕೊಡ್ಲೆ ಒನಸ ಮಲ್ತಿನ ತಟ್ಟೆನ ಅಲ್ಪ ನೀರುಂಡು ಆ ನೀರು ನಿಗಳಿ ದೇಕದೇಗ್ಲಿಗೆ ಸಹಕಾರ ಮಲ್ಪಡು. ನವದ ಯುವಕ ಬೊಕ್ಕ ಯುವತಿ ಮಂಡಲದ ಸದಸ್ಯರಿಗೆ ಮಾತೆಲ್ಲ ಸಹಕಾರ ಮಲ್ಪಲೆ. ಎಸ್, ದ್ವಿತೀಯ ಪಂದ್ಯಾಟಕ್ಕಾಗಿ ಇದೀಗ ಕರೆಯನ್ನ ರವಾನಿಸಿದ್ದೇವೆ. ಈ ಪಂದ್ಯಾಕೂಟದ ದ್ವಿತೀಯ ಮುಖಾಮುಖಿ ದ್ವಿತೀಯ ಸ್ಪರ್ಧೆಗೆ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ, ಪರಶುರಾಮ ಫ್ರೆಂಡ್ಸ್ ಮುಲಾರು ಎ ತಂಡದವರು ಅಂಕಣವನ್ನ ಪ್ರವೇಶ ಮಾಡಿ. ಬನ್ನಿ ತಂಡ ಬರಲಿ. ಪರಶುರಾಮ ಫ್ರೆಂಡ್ಸ್ ಮುಲಾರು ಎಸ್ ತಂಡ ಬನ್ನಿ, ಒಳ ಬನ್ನಿ. ಎಸ್ ವೀಕ್ಷಕರೇ, ಇದೀಗ ದ್ವಿತೀಯ ಪಂದ್ಯಾಟ ಒಂದು ತಂಡ ಮಾತ್ರ ಇದೆ. ಎದುರಾಳಿ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಬಿ ತಂಡ ಇಲ್ಲ ಅನ್ನುವಂತ ಸೂಚನೆಯನ್ನ ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ಈ ಪಂದ್ಯದಲ್ಲಿ ದ್ವಿತೀಯ ಪಂದ್ಯಾಟದಲ್ಲಿ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ ತಂಡ ವಿಜಯಿಯಾಗಿದೆ. ಪಂದ್ಯಾಕೂಟದ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ. ಎಸ್ ನೋಡಿ, ಪಂದ್ಯಾಕೂಟದ ತೃತೀಯ ಸ್ಪರ್ಧೆ ಮೂರನೇ ಸ್ಪರ್ಧೆಗೆ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದಾವೆ. ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ವಿರುದ್ಧವಾಗಿ ಮಿತ್ರ ಬಳಗ ಕೆಲ್ಲಕೆರೆ ಎ ತಂಡಗಳ ಮಧ್ಯೆ ತೃತೀಯ ಸ್ಪರ್ಧೆ. ಮೂರನೇ ಸ್ಪರ್ಧೆ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ವಿರುದ್ಧವಾಗಿ ಮಿತ್ರ ಕೆಲ್ಲಕೆರೆ ಎ ತಂಡಗಳ ಮಧ್ಯೆ ತೃತೀಯ ಸ್ಪರ್ಧೆ. ಇದೀಗ ಊಟದ ವಿರಾಮ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಊಟವನ್ನ ಆದಷ್ಟು ಬೇಗ ಮಾಡಿ ಆ ಬಳಿಕ ಮತ್ತೆ ಕಬಡ್ಡಿ ಪಂದ್ಯಾಟವನ್ನ ನಾವು ಮುಂದುವರಿಸಲಿಕ್ಕಿದ್ದೇವೆ.
ಎಸ್, ಇದೀಗ ಊಟದ ವಿರಾಮ ಆಗಿದೆ, ಊಟದ ಸಮಯ. ಹಾಗಾಗಿ ಎಲ್ಲರೂ ಕೂಡ ಬಂದಿರುವಂಥ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡ ಮಧ್ಯಾಹ್ನದ ಭೋಜನವನ್ನ ಸ್ವೀಕರಿಸಬೇಕಾಗಿದೆ. ಆ ಬಳಿಕ ಮತ್ತೆ ನಾವು ಕಬಡ್ಡಿ ಪಂದ್ಯಾಟವನ್ನ ಮುಂದುವರಿಸಲಿಕ್ಕಿದ್ದೇವೆ.
ಹಲ್ ಚೆಕ್ ಹಲ್ ಒನಸ ಮಲ್ಪರ ಬಾಕಿ ತನಕಲೆ ದಯದಿದ್ದು ಒನಸ ಮಲ್ಪರ ಬೋರ್ಡು ಸರಿಯಾದ 2:30 ಗಂಟೆಗೆ ಎಂಕಲು ಒನಸದ ಕೌಂಟರ್ ಕ್ಲೋಸ್ ಮಲ್ತದಲ್ಲ ಅಂಚದ್ದು ಏರ್ ಮತ ಒನಸ ಮಲ್ಪರ ಬಾಕಿ ಉಂಡ ದಯದಿದ್ದು ಮಾತೆಲ್ಲ ಒನಸ ಮಲ್ಪಡ ಬಂದಕ್ಕೆ ಅನ್ನೋದಿಲ್ಲ ಅಂಚೆ ನನ್ನ ಕೆಲವೇ ಪೊರ್ತುಡು ಕಬಡ್ಡಿ ಪಂದ್ಯಾಟ ನಡಪರುಂಡು ಮಾತೆರ್ಲ ಈ ಒಂದು ಕಬಡ್ಡಿ ಪಂದ್ಯ ಕೊಟ್ಟನು ಪೊರ್ಲು ಮಲ್ತ ನಡಪಾದ ಪಂದ್ಯಕ್ಕೆ ಅನ್ನೋದಿಲ್ಲ
DKR Wolpetella stage the double.
ಅದಾಗಲೇ ಕರೆಯನ್ನು ನೀಡಿದೆವು. ಇನ್ನೂ ಕೂಡ ತಂಡಗಳು ತಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡಿಲ್ಲ. ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಪಂದ್ಯಾಕೂಟದ ತೃತೀಯ ಸ್ಪರ್ಧೆ ಮೂರನೇ ಮುಖಾಮುಖಿಗೆ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ವಿರುದ್ಧವಾಗಿ ಮಿತ್ರ ಬಳಗ ಕೆಲ್ಲಕೆರೆ ಎ. ದಯವಿಟ್ಟು ಎರಡೂ ತಂಡಗಳು ತಕ್ಷಣ ಬರಬೇಕಾಗಿದೆ. ಈಗಾಗಲೇ ಸಮಯ 2 ಗಂಟೆ 5 ನಿಮಿಷ ಆಗಿದೆ. ಇನ್ನೂ ಕೂಡ ತಂಡಗಳು ತಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡಿಲ್ಲ. ದಯಮಾಡಿ ಅಂತಿಮ ಕರೆಯಾಗಿದೆ. ಎರಡೂ ತಂಡಗಳು ತಕ್ಷಣ ಅಂಕಣವನ್ನು ಪ್ರವೇಶ ಮಾಡಬೇಕಾಗಿದೆ. ನಂದಿ ಫ್ರೆಂಡ್ಸ್ ನಂದಿಬೆಟ್ಟ, ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ವಿರುದ್ಧವಾಗಿ ಮಿತ್ರ ಬಳಗ ಕೆಲ್ಲಕೆರೆ. ಕೆಲ್ಲಕೆರೆ ತಕ್ಕಲು ಅಣ್ಣ ಟೀಮ್ ಉಂಡ ಬಲೆ. ಕೆಲ್ಲಕೆರೆ ಮಿತ್ರ ಬಳಗ ಕೆಲ್ಲಕೆರೆ ತಂಡ ಬರಲಿ. ಅದೇ ರೀತಿ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ. ನೋಡಿ, ಮಧ್ಯಾಹ್ನದ ಊಟಕ್ಕೆ ನಾವು ಬಹಳಷ್ಟು ಸಮಯವನ್ನ ನಿಮಗೆ ನೀಡಿದೆವು. ಇನ್ನೂ ಕೂಡ ತಂಡಗಳು ತಮ್ಮ ಇರುವಿಕೆಯನ್ನ ಸೂಚಿಸಿಕೊಂಡಿಲ್ಲ. ಅದಾಗಲೇ ಕರೆಯನ್ನು ರವಾನಿಸಿದ್ದೆವು. ದಯಮಾಡಿ ಅಲ್ಲಿ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ತಂಡ ಇಲ್ವಾ? ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ಉಲ್ಲರ ಬಲೆ 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 ಟೀಮ್ ಬರ್ಡೆ ಬಲೆ ಬಲೆ ಬೇಗ ಬಲೆ ಬೇಗ ವಾರ್ಮ್ ಅಪ್ ಮುಗೀತದ. ಅರ್ಜೆಂಟ್ ಬೇಗ ಬರು ಟೀಮ್ ಬರಡು ಬೇಗ. ಅಲ್ಪ ಕಡೆಯತ್ತ 1 ನಿಮಿಷ ಅವಕಾಶ ಉಂಟು ನಿಕ್ಲಿಗೆ. ಆ 1 ನಿಮಿಷದ ಉಲೈ ನಿಕ್ಲಿ ಟೀಮ್ ಬರ್ತದೆ. ಉಲೈ ಎಂಟ್ರಿ ಅವಡು. ಎಸ್, ಮಿತ್ರ ಬಳಗ ಕೆಲ್ಲಕೆರೆ ದಾದನ್ನ ಮಿತ್ರ ಬಳಗ ಕೆಲ್ಲಕೆರೆ ತಕ್ಲು ಟೀಮ್ ಉಂಡ. ಮಿತ್ರ ಬಳಗ ಕೆಲ್ಲಕೆರೆ, ಮಿತ್ರ ಬಳಗ ಕೆಲ್ಲಕೆರೆ ನೋಡಿ. ಅಲ್ಲಿ ಮಿತ್ರ ಬಳಗ ಕೆಲ್ಲಕೆರೆ ತಂಡದವರು ತಂಡ ಇದೆಯಾ? ದಯವಿಟ್ಟು ಒಮ್ಮೆ ತಿಳಿಸ್ಬೇಕಿಲ್ಲಿ. ನಿಕ್ಲ ಟೀಮ್ ಉಂಡ ಇಜ್ಜ ನಿಕ್ಲು ಪನೋಡು. ಟೀಮ್ ಉಂಡ ಇಜ್ಜ ಅಂತ ಪನ್ಲೆ ಬೇಗ. ಎಸ್ ವೀಕ್ಷಕರೇ, ಬರ್ತಾ ಇದೆ ಈ ಪಂದ್ಯಾಕೂಟದ ಮುಂದಿನ ತೃತೀಯ ಸ್ಪರ್ಧೆಗೆ ಪ್ರಥಮ ತಂಡ ಒಳ ಬರ್ತಾ ಇದೆ. ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ಗರಡಾಡಿ. ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ಗರಡಾಡಿ ತಂಡ ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ, ಒಳ ಬರ್ತಾ ಇದೆ. ಅದೇ ರೀತಿ ವಿರುದ್ಧವಾಗಿರತಕ್ಕಂಥ ತಂಡ ಮಿತ್ರ ಬಳಗ ಕೆಲ್ಲಕೆರೆ ತಂಡ ತಕ್ಷಣ ಆದಷ್ಟು ಬೇಗ ತಮ್ಮ ಅಂಕಣವನ್ನ ಪ್ರವೇಶ ಮಾಡಬೇಕಾಗಿದೆ. ಬನ್ನಿ ಬೇಗ ಬನ್ನಿ. ಮಿತ್ರ ಕೆಲ್ಲಕೆರೆ ಎಸ್ ವೀಕ್ಷಕರೇ, ಇದೀಗ ತೃತೀಯ ಸ್ಪರ್ಧೆಗೆ ಒಂದು ತಂಡ ಅಂಕಣವನ್ನ ಪ್ರವೇಶ ಮಾಡಿದೆ. ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ತಂಡ ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡಿದೆ. ಮಿತ್ರ ಬಳಗ ಕೆಲ್ಲಕೆರೆ ತಂಡಕ್ಕೆ ಅಂತಿಮ 1 ನಿಮಿಷದ ಕಾಲಾವಕಾಶ ಇದೆ.
ಎಸ್, ಮಿತ್ರ ಬಳಗ ಕೆಲ್ಲಕೆರೆ ಕೊನೆಯ 30 ಸೆಕೆಂಡ್ಸ್ ಕಾಲಾವಕಾಶ ಇದೆ. ಲಾಸ್ಟ್ 30 ಸೆಕೆಂಡ್ಸ್. ಮಿತ್ರ ಬಳಗ ಕೆಲ್ಲಕೆರೆ. ನೋಡಿ ಅಲ್ಲಿ ಕ್ಯಾಪ್ಟನ್ ಬನ್ನಿ. ಮಿತ್ರ ಬಳಗ ಕೆಲ್ಲಕೆರೆ ಕ್ಯಾಪ್ಟನ್ ಅವರ ಬಲ್ಲೆಣ್ಣ. ಮಿತ್ರ ಬಳಗ ಕೆಲ್ಲಕೆರೆ ಕ್ಯಾಪ್ಟನ್ ಬಲ್ಲೆ ಅವರ ಬೇಗ ದಯದಿದ್ದು ನಿಖಿಲ್ ಟೀಮ್ ಉಂಡಾ ಇಜ್ಜಂದು ಪನೋಡು ಏನಣ್ಣ ಕ್ಯಾಪ್ಟನ್ ಅಲ್ಲಿ ಮಿತ್ರ ಬಳಗ ಕೆಲ್ಲಕೆರೆ ಟೀಮ್ ಓನರ್ ತಂಡ ಇದೆಯಾ ನೋಡಿ. ಎದುರಾಳಿ ತಂಡ ಬಂದಿದೆ, ಅಂಕಣವನ್ನ ಪ್ರವೇಶ ಮಾಡಿದ್ದಾರೆ ನೋಡಿ. ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ಗರಡಾಡಿ ತಂಡದವರು ಅಂಕಣವನ್ನ ಪ್ರವೇಶ ಮಾಡಿದ್ದಾರೆ. ಎಸ್, ನಿಮಗೆ ನೀಡಿರುವಂತ ಕಾಲಾವಕಾಶ ಮುಗಿದಿದೆ. ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ತಂಡ ಒಳ ಬಂದಿದೆ. ಮಿತ್ರ ಬಳಗ ಕೆಲ್ಲಕೆರೆ ಕೌಂಟ್ ಡೌನ್ ಬಿಗಿನ್. 10 9 8 7 6 5 ಕ್ಯಾಪ್ಟನ್ ಬಲೆ ಬಲಿಡೆ ಬಲೆ. ಆತ್ಮೀಯರೇ, ಈಗಾಗಲೇ ಸ್ಥಳೀಯ ವಿದ್ಯಾರ್ಥಿಗಳಿಗೆ ನಡೆಸ್ತಕ್ಕಂಥ ಸ್ಪರ್ಧೆಯಲ್ಲಿ 9 ಮತ್ತು 10ನೇ ತರಗತಿಯ ಹುಡುಗರಿಗೆ ವಿಕೆಟ್ಗೆ ಗುರಿ ಈ ಸ್ಪರ್ಧೆಯನ್ನು ಈಗಲೇ ನಡೆಸಲಿಕ್ಕಿದ್ದೇವೆ. ತಕ್ಷಣ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿ ಹುಡುಗರಿಗೆ ವಿಕೆಟ್ಗೆ ಗುರಿ, 9 ಮತ್ತು 10ನೇ ತರಗತಿಯ ಹುಡುಗಿಯರಿಗೆ ಬಕೆಟ್ಗೆ ಬಾಲ್ ಮತ್ತು ಸಂಗೀತ ಕುರ್ಚಿ ಈ 2 ಕಾರ್ಯಕ್ರಮ ಈಗ ನಡಲಿಕ್ಕಿದೆ. ತಕ್ಷಣವೇ ಬರಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಅಣ್ಣ ಅಲ್ಪ ಮಿತ್ರ ಬಳಗ ಕೆಲ್ಲಕೆರೆ ಕ್ಯಾಪ್ಟನ್ ಬಲೆನವರ ಕ್ಯಾಪ್ಟನ್ ಬಲೆ ಟೀಮ್ ಕ್ಯಾಪ್ಟನ್ ಏರು ಹೊರ ಬಲೆ ಇಂಚಿ ಬಲೆ ಇಡಬಲೆ ಕ್ಯಾಪ್ಟನ್ ಇಂಚಿ ಬಲೆ ನೋಡಿ. ಇಲ್ಲವಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ತಂಡವನ್ನು ಕೈ ಬಿಡ್ತಾ ಇದ್ದೇವೆ. ದಾದ ಪನ್ಲೆ ಓಕೆ ಎಸ್ ನಿಖಿಲ್ ಪನ್ನೋಡು ಪಂಡ ಮುಗ್ಗಿಂಡು ಓಕೆ ಎಸ್. ಎಸ್ ವೀಕ್ಷಕರೇ, ಇದೀಗ ತೃತೀಯ ಸ್ಪರ್ಧೆಯಲ್ಲಿ ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ತಂಡ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಈ ಕೂಟದಿಂದ ವಿಜಯಿಯಾಗಿ ತೃತೀಯ ಸ್ಪರ್ಧೆಯಲ್ಲಿ ವಿಜಯಿಯಾಗಿ ಪಂದ್ಯಾಕೂಟದ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಎಸ್ ಬನ್ನಿಯಲ್ಲಿ 4ನೇ ಸ್ಪರ್ಧೆ. ಡಿಯರ್ ಆಡಿಯನ್ಸ್, ದ 4th ಮ್ಯಾಚ್ ಪಂದ್ಯಾಕೂಟದ ಕಬಡ್ಡಿ ಪಂದ್ಯಾಕೂಟದ 4ನೇ ಮುಖಾಮುಖಿಗೆ ಇದೀಗ ತಂಡಗಳು ಒಳಬರಲಿಕ್ಕಿದೆ. ಶ್ರೀದುರ್ಗ ನಾಳ ವಿರುದ್ಧವಾಗಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ಪಂದ್ಯಾಕೂಟದ 4ನೇ ಮುಖಾಮುಖಿಗೆ ಇದೀಗ ತಂಡ ಒಳಬರಲಿಕ್ಕಿದೆ. ಶ್ರೀದುರ್ಗ ನಾಳ ವರ್ಸಸ್ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ. ಅಶ್ವಿನ್ ಪ್ರತಾಪ್ ರವರೇ ತಂಡ ಬರಲಿ, ಆದಷ್ಟು ಬೇಗ ಬರಲಿ. ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ಅಶ್ವಿನ್ ಟೀಮ್ ಬರ್ಡ್ ಸರ್ 1 ನಿಮಿಷ. ಓಕೆ, ಇದು ಪುಷ್ಪರಾಜ್ ಸರ್ ಎಲ್ಲಿದ್ರು ಕೂಡ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ ಸರ್. ವಿಕೆಟ್ ಮತ್ತು ಬಾಲ್ನೊಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾನೆ. ವಿಕೆಟ್ ಮತ್ತು ಬಾಲ್ ಪುಷ್ಪರಾಜ್ ಸರ್ ಎಲ್ಲರೂ ಕೂಡ ಬರಬೇಕು. ವಿಕೆಟ್ ಮತ್ತು ಬಾಲ್ ಒಂದು ವ್ಯವಸ್ಥೆ ನೋಡಿ. ಈಗ ತಕ್ಷಣ ಇಲ್ಲಿ ಒಂದೊಂದಾಗಿ ಸ್ಪರ್ಧೆಗಳು ನಾವು ಮಾಡಿ ಮುಗಿಸ್ಬೇಕು ಆದಷ್ಟು ಬೇಗ. ಕಬಡ್ಡಿ ಈಗಾಗಲೇ ವಾಕ್ ಓವರ್ ಜಾಸ್ತಿ ಆದ ಕಾರಣ ಬೇಗ ಮುಗಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮದು ಕೂಡ ಜೊತೆಯಾಗಿ ಮುಗಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 1 ವಿಕೆಟ್ ಸಾಕು ಸರ್. ಓಕೆ, ಈಗ ಹುಡುಗಿಯರಿಗೆ ಬಕೆಟ್ಗೆ ಬಾಲ್, ಸಂಗೀತ ಕುರ್ಚಿ 9 ಮತ್ತು 10ನೇ ತರಗತಿಯ ಹುಡುಗಿಯರಿಗೆ ಇದು. ನೆಕ್ಸ್ಟ್ ಸಾರ್ವಜನಿಕ ಮಹಿಳೆಯರಿಗೆ ಸಂಗೀತ ಕುರ್ಚಿ ಮತ್ತು ಸಾರ್ವಜನಿಕ ಪುರುಷರಿಗೆ ಶಾರ್ಟ್ ಪುಟ್. ಈ ಒಂದು ಸ್ಪರ್ಧೆ ಈಗ ತಕ್ಷಣ ನಡೆಸಲಿದೆ ನಾವು. ಎಸ್ ವೀಕ್ಷಕರೇ, ಇದೀಗ ಪಂದ್ಯಾಕೂಟದ 4ನೇ ಮುಖಾಮುಖಿಗೆ ನಾವು ಅಣಿಯಾಗ್ತಾ ಇದ್ದೇವೆ. ತಂಡ ಬರಲಿಕ್ಕಿದೆ. ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ, ಅದೇ ರೀತಿ ವಿರುದ್ಧವಾಗಿ ಶ್ರೀದುರ್ಗ ನಾಳ. ಎಸ್ ವೀಕ್ಷಕರೇ, ಬರ್ತಾ ಇದೆ
ಬೆಳ್ತಂಗಡಿ ತಾಲೂಕು ಮಟ್ಟದ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ಯುವ ಪ್ರತಿಭೆಗಳು, ಉದಯೋನ್ಮುಖ ಕಬಡ್ಡಿ ಆಟಗಾರರು, ಕೆಜಿ ವಿಭಾಗದ ಕಬಡ್ಡಿ ತಂಡ ಅಂತ ಹೇಳ್ಬೋದು. ತಂಡ ಬರ್ತಾ ಇದೆ ಶ್ರೀದುರ್ಗ ನಾಳ ತಂಡ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ಅದೇ ರೀತಿ ಹರ್ಷಲ ಬೆಳ್ತಂಗಡಿ ದಕ್ಲು ಬೇಗ ಬಲೆಣ್ಣ ಬಲೆ ಅಶ್ವಿನ್ ರೇ ಟೀಮ್ ಬರ್ಡ್ ಬೇಗ ಬರ್ಡ್ ಅಶ್ವಿನ್ ಪ್ರತಾಪ್ ಬರ್ ಟೀಮ್ ಬರ್ಡ್ ಎಸ್ ವೀಕ್ಷಕರೇ, ಇದೀಗ ಮುಂದಿನ ಸ್ಪರ್ಧೆಗೆ ತಂಡಗಳು, ಎರಡೂ ತಂಡಗಳು ಕೂಡ ಇದೆ, ಪಂದ್ಯ ನಡೆಯಲಿಕ್ಕಿದೆ. ಈಗಾಗಲೇ ಒಂದು ತಂಡ ಅಂಕಣವನ್ನ ಪ್ರವೇಶ ಮಾಡಿದೆ. ಶ್ರೀದುರ್ಗ ನಾಳ ತಂಡ ಅಂಕಣವನ್ನ ಪ್ರವೇಶ ಮಾಡಿದ್ದಾರೆ. ವಿರುದ್ಧವಾಗಿರತಕ್ಕಂತಹ ತಂಡವಾಗಿದೆ ಎದುರಾಳಿ ತಂಡ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ. ತಂಡ ಬರಲಿ, ಆದಷ್ಟು ಬೇಗ ಬನ್ನಿ. ಈಗಾಗಲೇ ಸಮಯ 2:15 ದಯಮಾಡಿ ಆದಷ್ಟು ಬೇಗ ತಾವುಗಳು ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಳಿಕ ಸಂಜೆ 5 ಗಂಟೆ ನಂತರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕಬಡ್ಡಿ ಪಂದ್ಯಾಟವನ್ನು ನಾವು ಮುಕ್ತಾಯಗೊಳಿಸಬೇಕಾಗಿದೆ. ನಮ್ಮೊಂದಿಗೆ ಆಟಗಾರರು ಸಹಕರಿಸಿಕೊಳ್ಬೇಕಾಗಿದೆ. ಎಸ್, ಮುಂದಕ್ಕೆ 5ನೇ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಪ್ರಥಮ ಕರೆ, ಈ ಕೂಟದ 5ನೇ ಮುಖಾಮುಖಿಗೆ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಎ ವಿರುದ್ಧವಾಗಿ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ಮುಂದಿನ ಮುಖಾಮುಖಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಎಸ್ ವೀಕ್ಷಕರೇ, ಬರ್ತಾ ಇದೆ ತಾಲೂಕಿನ ದಿಗ್ಗಜ ಕಬಡ್ಡಿ ಆಟಗಾರರು ಇದೀಗ ಒಳ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಮುಖಾಮುಖಿಗೆ ತಂಡ ಬರ್ತಾ ಇದೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ ಒಳ ಬರ್ತಾ ಇದೆ. ಎಸ್, ಮುಂದಿನ 5ನೇ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಎ ಇರ್ಷಾದ್ ತಂಚೂರ್ ಅವರೇ ತಮ್ಮ ತಂಡವನ್ನ ಸಿದ್ಧತೆಯನ್ನು ಮಾಡಿಸಿಕೊಳ್ಳಿ. ಅದೇ ರೀತಿ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಾವುಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಎಸ್ ವೀಕ್ಷಕರೇ, ಇದೀಗ ಮುಂದಿನ ಮುಖಾಮುಖಿಯಲ್ಲಿ ತಾಲೂಕಿನ ಅದ್ವಿತೀಯ ಕಬಡ್ಡಿ ಆಟಗಾರರು ಸೆಣಸಾಟಕ್ಕೆ ಸಜ್ಜಾಗಿದ್ದಾರೆ. ತಂಡವು ಒಳ ಬಂದಿದೆ. ಎಸ್, ಪಂದ್ಯ ಆರಂಭಗೊಳ್ಳುತ್ತಾ ಇದೆ. ನವೋದಯ ಯುವಕ ಮಂಡಲ ಹಾಗೂ ಯುವತಿ ಮಂಡಲ ಪಕ್ಕಿದಕಲ ಆಯೋಜಿಸುತ್ತಿರತಕ್ಕಂತಹ ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಕಬಡ್ಡಿ ಪಂದ್ಯಾಕೂಟದ ಆಯೋಜನೆ. ಈ ದಿನ ಬೆಳ್ತಂಗಡಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಇದೀಗ ಪ್ರಸ್ತುತ ಪ್ರಥಮ ದಾಳಿಯಲ್ಲಿ ಕಾಣ್ತಾ ಇದ್ದೇವೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡದ ಪ್ರಮುಖ ದಾಳಿಗಾರ ಅಶ್ವಿನ್ ಚಾರ್ಮಾಡಿ. ಉತ್ತಮ ದಾಳಿ, ಪ್ರಥಮ ದಾಳಿಯಲ್ಲಿ ಅಂಕವನ್ನು ಗಳಿಕೆಯಾಗಿದೆ, ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಇಲ್ಲಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡಕ್ಕೆ ಅಂಕ ಪ್ರಾಪ್ತಿಗೊಂಡಿದೆ. ಮತ್ತೆ ಪ್ರಸ್ತುತ ಒಳಾಂಗಣದಲ್ಲಿ ಶ್ರೀದುರ್ಗ ನಾಳ ತಂಡದ ದಾಳಿಗಾರ ಯುವ ಪ್ರತಿಭೆ, ಉತ್ತಮ ರೀತಿಯ ದಾಳಿ, ಬ್ಯೂಟಿಫುಲ್ ರೈಡ್. ದಾಳಿಯ ಅಂಚಿನಲ್ಲಿ ಕೆಜಿ ವಿಭಾಗದ ಕಬಡ್ಡಿ ಇದ್ದಾರೆ. ಇಲ್ಲಿ ಮುಕ್ತ ವಿಭಾಗದ ಸೆಣಸಾಟದಲ್ಲಿ ಎಸ್ ಅಂಕವು ಪ್ರಾಪ್ತಿಗೊಂಡಿದೆ. ಶ್ರೀದುರ್ಗ ನಾಳ ತಂಡಕ್ಕೆ ಅಂಕ ಪ್ರಾಪ್ತಿಗೊಳ್ಳುತ್ತಾ ಇದೆ. ಮತ್ತೆ ದಾಳಿಯಲ್ಲಿ ಓಹೋ, ಈ ಬಾರಿ ಅದ್ಭುತವಾಗಿತ್ತು ಹಿಡಿತ. ದೈತ್ಯ ಜೀವ ಇಲ್ಲಿ ಬಂಧನವಾಗಿದೆ. ಹಿಡಿತಕ್ಕೆ ಯಶಸ್ಸನ್ನ ಕಾಣುತ್ತಾ ಇದ್ದಾರೆ ಶ್ರೀದುರ್ಗ ನಾಳ ತಂಡದ ಕಬಡ್ಡಿ ತಾರೆಯರು. ಅದ್ಭುತವಾಗಿ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಮತ್ತೆ ದಾಳಿಯಲ್ಲಿ ಧನು
ಎಸ್, ಪ್ರಯತ್ನವನ್ನ ಮುಂದುವರಿಸಿಕೊಂಡ್ರು ದಾಳಿಗಾರ, ಆದರೆ ಅಂತಿಮವಾಗಿ ಹಿಡಿತಕ್ಕೆ ಒಳಗಾಗಿದ್ದಾರೆ. ಅಂಕವು ಪ್ರಾಪ್ತಿಗೊಂಡಿದೆ. ಮತ್ತೆ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡದ ಪರವಾಗಿ. ಪ್ರಸ್ತುತ ಒಳಾಂಗಣದಲ್ಲಿ ಅಶ್ವಿನ್ ಚಾರ್ಮಾಡಿ ಯಶಸ್ಸನ್ನು ಕಂಡಿದೆ. ಹರ್ಷಿಲಾ ಫ್ರೆಂಡ್ಸ್ ತಂಡ ಪ್ರಸ್ತುತ ಈ ಅವಧಿಯಲ್ಲಿ ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ. ಮೂರು ಎರಡು 3-2. ಓಹೋ, ಪ್ರಯತ್ನಗಳು ಅದ್ಭುತವಾಗಿತ್ತು, ಆದರೆ ದಾಳಿಗರ ಹೊರಾಂಗಣದಲ್ಲಿ ಮತ್ತೆ ಅಂಕ ಗಳಿಕೆಯಾಗಿದೆ ಹರ್ಷಿಲಾ ತಂಡಕ್ಕೆ. ತಾಲೂಕಿನ ಪ್ರಬುದ್ಧ ಕಬಡ್ಡಿ ತಾರೆಯರು ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ದಾಳಿಯ ಅಂಚಿನಲ್ಲಿ ದಾಳಿಯ ಸಂಘಟನೆಯಲ್ಲಿ ಕಾಣ್ತಾ ಇದ್ದಾರೆ. ಅಶ್ವಿನ್ ಚಾರ್ಮಾಡಿ ನುಡಿಯಲ್ಲಿ ಮುಂದಿನ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಎ ವಿರುದ್ಧವಾಗಿ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು. ದಯವಿಟ್ಟು ಎರಡೂ ತಂಡಗಳು ಪಂದ್ಯಾಕೂಟದ ಮುಂದಿನ 5ನೇ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಈ ಪಂದ್ಯ ಮುಗಿದ ತಕ್ಷಣ ತಾವುಗಳು ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಎಸ್, ಬ್ಯೂಟಿಫುಲ್. ಮತ್ತೆ ಅಂಕವನ್ನ ಗಳಿಸಿಕೊಂಡಿದ್ದಾರೆ ಉದಯೋನ್ಮುಖ ಕಬಡ್ಡಿ ತಾರೆಯರು. ಈಗ ಶ್ರೀದುರ್ಗ ನಾಳ ಹಾಗೂ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ ಮತ್ತೆ ದಾಳಿ ಯಶಸ್ಸನ್ನು ಕಂಡಿದೆ. ಹರ್ಷಿಲಾ ತಂಡ ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ ಇಲ್ಲಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡದ ದಾಳಿಗಾರ. ಇದೀಗ ಅಶ್ವಿನ್ ಮತ್ತೆ ದಾಳಿಯಲ್ಲಿ. ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಮತ್ತೆ ಅಂಕವನ್ನ ಗಳಿಸಿಕೊಂಡಿದ್ದಾರೆ ಇಲ್ಲಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ. ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ. This time the rider ಮೋಕ್ಷಿತ್ ಶ್ರೀದುರ್ಗ ನಾಳ ತಂಡದ ಪ್ರಮುಖ ದಾಳಿಗಾರ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿ ಹಚ್ಚಿನಲ್ಲಿ ಕಾಣ್ತಾ ಇದ್ದಾರೆ. ಯಾವುದೇ ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇಲ್ಲ. ಮತ್ತೆ ಮರಳಿ ಅಂಕಣಕ್ಕೆ. ಎಸ್, 12-3 12-3 ಅಂಕಗಳಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿತಾ ಇದೆ. 12-3 12-3 13-3 13-3 ಅಂಕಗಳಲ್ಲಿ ಸ್ಪರ್ಧೆ ಇದೆ. ಪ್ರಥಮಾರ್ಧದ ಈ ಅವಧಿಯಲ್ಲಿ ಅಂಕಗಳಿಕೆಯಲ್ಲಿ ಮುನ್ನಡೆಯನ್ನು ಕಾಣ್ತಾ ಇದೆ. ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ ಪ್ರಸ್ತುತ ಮುನ್ನಡೆಯನ್ನು ಖಾತರಿಪಡಿಸಿಕೊಳ್ಳುತ್ತಾ ಇದೆ. ವೀಕ್ಷಕರೇ, ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡದಲ್ಲಿ ಬೆಳ್ತಂಗಡಿ ತಾಲೂಕಿನ ಅನೇಕ ಕಬಡ್ಡಿ ಆಟಗಾರರು ತಂಡದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಒಂದೆಡೆ ಕಿಶನ್ ಚಾರ್ಮಾಡಿ, ಅದೇ ರೀತಿ ಅಶ್ವಿನ್ ಚಾರ್ಮಾಡಿ, ಅದೇ ರೀತಿ ಸುಧನ್ವಾ ಧರ್ಮಸ್ಥಳ, ಅದೇ ರೀತಿ ಇಲಿಯಾಸ್ ಮಡಂತಿಯಾರು. ಆಹಾ, ಎಸ್, ಅದ್ಭುತವಾಗಿತ್ತು. ಮತ್ತೆ ಅಂಕ ಗಳಿಕೆಯಾಗಿದೆ ಹರ್ಷಿಲಾ ತಂಡಕ್ಕೆ. ಎಸ್ ವೀಕ್ಷಕರೇ, ಸುಧನ್ವಾ ದಾಳಿಯಲ್ಲಿ ಮತ್ತೆ ದಾಳಿಯಲ್ಲಿ ಸುಧನ್ವಾ ಧರ್ಮಸ್ಥಳ ಪ್ರಸ್ತುತ ಒಳಾಂಗಣದಲ್ಲಿ. ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ.
ಮತ್ತೆ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ನಿರಂತರವಾಗಿ ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದೇವೆ. ಈ ಸ್ಪರ್ಧೆಯಲ್ಲಿ ಹರ್ಷಿಲ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ ಮತ್ತೆ ಅಶ್ವಿನ್ ರವರ ದಾಳಿ. ಹದಿನೈದು 15-4 ಇನ್ ಫೇವರ್ ಆಫ್ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನು ಕಾಣ್ತಾ ಇದೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ. 15-4 15-4 ಇನ್ ಫೇವರ್ ಆಫ್ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ. ಇದೀಗ ದ್ವಿತೀಯಾರ್ಧ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. ಸ್ಪರ್ಧಾ ಕಣದಲ್ಲಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ ಈ ಅವಧಿಯಲ್ಲಿ ಪ್ರಥಮಾರ್ಧದ ವೇಳೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದೀಗ ದ್ವಿತೀಯಾರ್ಧ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಸರ್ ಒಂದು ನಿಮಿಷ. ಇದೀಗ 9 ಮತ್ತು 10ನೇ ತರಗತಿ ಹುಡುಗಿಯರಿಗೆ ಬಕೆಟ್ಗೆ ಬಾಲ್ ಎಸೆತ ಸ್ಪರ್ಧೆ ಇದೆ. ದಯವಿಟ್ಟು ಆದಷ್ಟು ಬೇಗ ಬಂದು ನಮ್ಮನ್ನು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಹುಡುಗಿಯರಿಗೆ ಬಕೆಟ್ಗೆ ಬಾಲ್ ಬೇಗ. 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ, ಹುಡುಗಿಯರಿಗೆ. ಮತ್ತೆ ದ್ವಿತೀಯಾರ್ಧದ ಅವಧಿ ಸ್ಪರ್ಧೆ ಆರಂಭಗೊಂಡಿದೆ. ಸೃಜನಾ ಮತ್ತೆ ಅಂಕ ಗಳಿಕೆಯಾಗಿದೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡಕ್ಕೆ. 16-4 16-4 ಬಟ್ ಸ್ಟಿಲ್ ಬೋತ್ ಆರ್ ಈಸ್ ಔಟ್. ಎರಡೂ ತಂಡಕ್ಕೂ ಕೂಡ 1 ಅಂಕಗಳು ಪ್ರಸ್ತುತ ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳ್ಳುತ್ತಾ ಇದೆ. ಮತ್ತೆ ಪ್ರತಾಪ್ ದಾಳಿಯಲ್ಲಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡದ ಪರವಾಗಿ ಕೆಜಿ ವಿಭಾಗದ ಬಲಿಷ್ಠತೆಯನ್ನ ಕಂಡಂತಹ ದಾಳಿಗಾರ, ಜಿಲ್ಲೆಯಲ್ಲೇ ಗುರುತಿಸಿಕೊಂಡಂತೋರ್ವ ಅದ್ವಿತೀಯ ಕೆಜಿ ಕಬಡ್ಡಿ ತಾರೆ ಪ್ರತಾಪ್ ಮುಂಡಾಜೆ ಪ್ರಸ್ತುತ ದಾಳಿಯಲ್ಲಿ ಕೊನೆಯ ಕರೆ. 9 ಮತ್ತು 10ನೇ ತರಗತಿಯ ಹುಡುಗಿಯರಿಗೆ ಬಕೆಟ್ಗೆ ಚೆಂಡು ಎಸೆತ ಇದೆ ಸ್ಪರ್ಧೆ. ತಕ್ಷಣ ಬರಬೇಕು, ನಾವು ಸ್ಪರ್ಧೆ ಸ್ಟಾರ್ಟ್ ಮಾಡ್ತೇವೆ. ಇದು ಕೊನೆಯ ಕರೆ. ಮತ್ತೆ ಕಿಶನ್ ದಾಳಿಯಲ್ಲಿ ಕಿಶನ್ ರವರ ದಾಳಿ. ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಬಂದಿದೆ. ಅಂಕಣವನ್ನ ಲಾಸ್ಟ್ 5 ಮಿನಿಟ್ ಫಾರ್ ಫುಲ್ ಟೈಮ್. ಅಂತಿಮ 5 ನಿಮಿಷದ ಅವಧಿ ಬಾಕಿ ಉಳಿದಿದೆ. ಚುರುಕಿನ ಪಾಜಸ್ತರನ್ನ ಕಾಣ್ತಾ ಇದ್ದೇವೆ. ಪ್ರಣೀತ್ ದಾಳಿಯಲ್ಲಿ ಮರಳಿ ಅಂಕಣವನ್ನ ಪ್ರವೇಶ ಮಾಡಿಕೊಂಡಿದ್ದಾರೆ. ಮತ್ತೆ ಪ್ರಸ್ತುತ ದಾಳಿಯಲ್ಲಿ
ಹರ್ಷಿಲಾ ಫ್ರೆಂಡ್ಸ್ ತಂಡದ ಪ್ರಬುದ್ಧ ತಾರೆ, ಬ್ಯೂಟಿಫುಲ್ ರೈಡ್, ಅದ್ಭುತವಾಗಿತ್ತು ದಾಳಿ, ಮತ್ತೆ ಅಂಕಗಳಿಕೆಯಾಗಿದೆ, ಅಂಕ ಪ್ರಾಪ್ತಿಗೊಂಡಿದೆ. ಲಾಸ್ಟ್ 4 ಮಿನಿಟ್ಗೂ, ಅಂತಿಮ 4 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧೆಯಲ್ಲಿ ಈ ಹಂತದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಲ್ಲಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ. ಮತ್ತೆ ಧನುರವರ ದಾಳಿ, ಶ್ರೀ ದುರ್ಗಾ ನಾಳ ತಂಡದ ಪರವಾಗಿ ಯುವ ಪ್ರತಿಭೆ ಶ್ರೀ ದುರ್ಗಾ ನಾಳ ತಂಡದ ದಾಳಿಗಾರ ಧನು, ಉತ್ತಮ ದಾಳಿ, ಮತ್ತೆ ಒಂದು ಅಂಕ ಗಳಿಕೆಯಾಗಿದೆ. ಲಾಸ್ಟ್ 3 ಮಿನಿಟ್, ಅಂತಿಮ 3 ನಿಮಿಷದ ಅವಧಿ ಬಾಕಿ ಇದೆ. 26-7 in favor of ಹರ್ಷಿಲಾ ಬೆಳ್ತಂಗಡಿ. ಎಸ್ ನುಡಿಯಲ್ಲಿ ಮುಂದಿನ ಸ್ಪರ್ಧೆಗೆ ತಂಡ ಬರಬೇಕಾಗಿದೆ. ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು. ಎಸ್ ಓಕೆ, ಥ್ಯಾಂಕ್ ಯು. ರೆಡಿ ಉಲ್ಲೇರಿ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದವರು ಕೂಡ ಇರುವಿಕೆಯನ್ನು ಸೂಚಿಸಿಕೊಂಡಿದ್ದಾರೆ. ತಂಡ ಇದೆ, ತಾವುಗಳು ಕೂಡ ತಕ್ಷಣ ಸಿದ್ಧತೆಯನ್ನ ಮಾಡಿಕೊಂಡು ಪ್ರವೇಶದ ಹೊರಗೆ ಬನ್ನಿ. ಥರ್ಡ್ ರೈಡ್, ಎಸ್ ಇಟ್ ಈಸ್ ಥರ್ಡ್ ರೈಡ್. ಲಾಸ್ಟ್ 2 ಮಿನಿಟ್, ಅಂತಿಮ 2 ನಿಮಿಷ. ಥರ್ಡ್ ರೈಡ್, ಡಿಸೈಡೆಡ್ ದಾಳಿ, 2 ಪಾಯಿಂಟ್ಸ್, 2 ಅಂಕಗಳು ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳ್ಳುತ್ತಾ ಇದೆ. 2 ಪಾಯಿಂಟ್ಸ್ ಕಲೆಕ್ಟೆಡ್ ಹಿಯರ್. ಎಸ್, ಪ್ರಯತ್ನವನ್ನ ಮುಂದುವರಿಸಿಕೊಂಡ್ರು ದಾಳಿಗಾರ, ಆದರೆ ಹಿಡಿತಕ್ಕೆ ಒಳಗಾಗಿದ್ದಾರೆ. ಎಸ್ ಕಿಶನ್ ದಾಳಿಯಲ್ಲಿ ಇವತ್ತಿನ ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ನಡೆಯುವಂತಹ ಆಟೋಟ ಸ್ಪರ್ಧೆ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ನೆಚ್ಚಿನ ಶ್ರೀ ಸಾಯಿರಾಮ್ ಇದರ ಮಾಲಕರಾಗಿರುವಂತಹ ಶಶಿರಾಜ್ ಶೆಟ್ಟಿ ಇವರು ಆಗಮಿಸಿದ್ದಾರೆ. ತಮ್ಮ ಇರುವಿಕೆಯನ್ನು ನಾವೆಲ್ಲೂ ಕೂಡ ಗುರುತಿಸಿಕೊಂಡಿದ್ದೇವೆ. ನಿಮಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್, ಮತ್ತೆ ಧನುರವರ ದಾಳಿ. ಶ್ರೀಯುತ ಶಶಿರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶಶಿರಾಜ್ ನಮಗೆಲ್ಲರಿಗೂ ಕೂಡ ಹಲವಾರು ವರ್ಷಗಳಿಂದ ನವೋದಯ ಯುವಕ ಮಂಡಲಕ್ಕೆ ಕೊಡುಗೆಯಾಗಿ ನಮ್ಮೊಂದಿಗೆ ಸಹಕರಿಸಿ ನಮಗೆಲ್ಲರೂ ಕೂಡ ಪ್ರೋತ್ಸಾಹ ನೀಡ್ತಾ ಬಂದು ನಮಗೆಲ್ಲರೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರುವಂತಹ ಯುವ ನಾಯಕ ಶಶಿರಾಜ್ ಶೆಟ್ಟಿ ಇವರು ಆಗಮಿಸಿದ್ದಾರೆ. ಇವರಿಗೆ ನಾಗರಾಜ್ ಕುಲಾಲ್ ಇವರು ಹೂಗುಚ್ಛ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸಾಯಂಕಾಲ ತನಕ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀವಿ.
ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶಶಿರಾಜ್ ಶೆಟ್ಟಿ ಅವರೇ, ಅಭಿನಂದನೆಗಳು. ಎಸ್ ವೀಕ್ಷಕರು, ಇದೀಗ ಈ ಪಂದ್ಯಾಕೂಟದ ಮುಂದಿನ ಮುಖಾಮುಖಿ ಫಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಪಂದ್ಯಾಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ಎ ವಿರುದ್ಧವಾಗಿ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು, ಈ ಎರಡು ತಂಡಗಳ ಮಧ್ಯೆ ಇದೀಗ ಪಂದ್ಯಾಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ಎಸ್, ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡ ಬರಲಿ. ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡ ಬರಬೇಕಾಗಿದೆ. ಬನ್ನಿಯಲ್ಲಿ ನೋಡಿ, ಇನ್ನು ಯಾವುದೇ ರೀತಿಯ ವಿಳಂಬವನ್ನ ಮಾಡಲಿಕ್ಕಿಲ್ಲ. ದಯಮಾಡಿ ಎಲ್ಲ ತಂಡಗಳು ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾವು ಕ್ವಾರ್ಟರ್ ಫೈನಲ್ ಹಂತಕ್ಕೆ ಪಂದ್ಯ ತಲುಪಿದೆ. ಹಾಗಾಗಿ ಯಾವುದೇ ವಿಳಂಬವನ್ನ ಮಾಡಬಾರದು ಅನ್ನುವಂಥ ಸೂಚನೆಯನ್ನ ತಮಗೆ ನೀಡುತ್ತಾ ಇದ್ದೇವೆ. ಈಗಾಗಲೇ ಕರೆಯನ್ನು ರವಾನಿಸಿಯಾಗಿದೆ, ಅಂತಿಮ ಕರೆಯನ್ನ ರವಾನಿಸಿದ್ದೇವೆ. ಬನ್ನಿ ತಂಡ ಬರಲಿ. ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ಟೀಮ್ ಬರ್ಡ್ ಅನ್ನ ಕ್ಯಾಪ್ಟನ್ ಟೀಮ್ ಬರ್ಡ್. ಎಸ್, ಅದೇ ರೀತಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ, ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡ ಬನ್ನಿ. ಎಸ್ ವೀಕ್ಷಕರೇ, ತಂಡ ಬರ್ತಾ ಇದೆ. ಮೊದಲ ತಂಡ ಆಗಮನವಾಗ್ತಾ ಇದೆ, ಒಳಾಂಗಣವನ್ನ ಪ್ರವೇಶ ಮಾಡುತ್ತಾ ಇದೆ. ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ಪಕ್ಕಿದಕಲ ಇಲ್ಲಿಯ ಸ್ಥಳೀಯ ತಂಡವಾಗಿದೆ. ಸ್ಥಳೀಯ ಯುವ ಕಬಡ್ಡಿ ಆಟಗಾರನ ಹೊಂದಿರತಕ್ಕಂತಹ ಉದಯೋನ್ಮುಖ ಕಬಡ್ಡಿ ತಾರೆಯರು ಇದೀಗ ಒಳಾಂಗಣವನ್ನ ಪ್ರವೇಶ ಮಾಡುತ್ತಾ ಇದ್ದಾರೆ. ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡ ಅಂಗಣವನ್ನ ಪ್ರವೇಶ ಮಾಡಿದೆ. ಬನ್ನಿಯಲ್ಲಿ ಸುಲ್ತಾನ್ ಸುನ್ನತ್ಕೆರೆ, ಸುಲ್ತಾನ್ ಅಟ್ಯಾಕರ್ಸ್ ಬನ್ನಿ. ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡ ಬರಲಿ. ಇರ್ಷಾದ್ ತಂಚು ತಂಡ ಬರಲಿ, ಬೇಗ ಬನ್ನಿ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡ ಬರಲಿ. ನೋಡಿ, ಪಂದ್ಯ ಮುಗಿದು ಬಹಳಷ್ಟು ಸಮಯ ಆಗಿದೆ, ಇನ್ನೂ ಕೂಡ ತಂಡ ಬರ್ತಾ ಇಲ್ಲ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಈಗಾಗಲೇ ಎದುರಾಳಿ ತಂಡ ಬಂದಿದೆ, ಅಂಕಣವನ್ನ ಪ್ರವೇಶ ಮಾಡಿದ್ದಾರೆ. ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡದವರು ತಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡಿದ್ದಾರೆ. ಸುಲ್ತಾನ್ ಎಸ್ ತಂಡ ಬರ್ತಾ ಇದೆ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದವರು ಇದೀಗ ಬರ್ತಾ ಇದ್ದಾರೆ. ಈ ಪಂದ್ಯಾಕೂಟದ ಮುಂದಿನ ಮುಖಾಮುಖಿಗೆ ತಾಲೂಕಿನ ಒಂದು ಹೆಸರಾಂತ ತಂಡ, ಕಳೆದ ಹಲವು ವರ್ಷಗಳಿಂದ ಮೆಳಂತಬೆಟ್ಟು ಈ ಒಂದು ಪಕ್ಕಿದಕಲ ಈ ಒಂದು ಕಬಡ್ಡಿ ಪಂದ್ಯಾಕೂಟದಲ್ಲಿ ಬಹಳಷ್ಟು ವರ್ಷಗಳಿಂದ ತಂಡವನ್ನು ಕಟ್ಟಿ ಮುನ್ನಡೆಸುತ್ತಿರತಕ್ಕಂಥ ಯಶಸ್ವಿ ಪಂದ್ಯಾಕೂಟದ ಸಂಘಟಕರು, ಅದೇ ರೀತಿ ರೂವಾರಿಗಳು ಆಗಿರತಕ್ಕಂತಹ ಪಂದ್ಯಾಕೂಟದ ಯಶಸ್ವಿ ಆಯೋಜಕರಾಗಿರತಕ್ಕಂತಹ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದ ಮಾಲಕ ಇಸಾಕ್ ಸುನ್ನತ್ಕೆರೆ ಇವರ ಮಾಲಕತ್ವದ ತಂಡ ಇದೀಗ ಬರ್ತಾ ಇದೆ. ಯುವ ಕಬಡ್ಡಿ ತಾರೆಯರು ತಂಡದಲ್ಲಿದ್ದಾರೆ. ಬರ್ತಾ ಇದೆ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ.
ಎಸ್, ಪಂದ್ಯ ಆರಂಭಗೊಂಡಿದೆ. ಪಂದ್ಯಾಕೂಟದ 5ನೇ ಸ್ಪರ್ಧೆ, ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ದಾಳಿಯಲ್ಲಿ ಉತ್ತಮ ರೀತಿಯ ದಾಳಿಯ ಅಂಚು ನಿರ್ವಹಣೆಯೊಂದಿಗೆ ಪ್ರಸ್ತುತ ಅದ್ಭುತ ಎಳೆಯ ಪ್ರತಿಭೆ ಶಾಹಿದ್ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದ ಎಳೆಯ ಪ್ರತಿಭೆ ಶಾಹಿದ್ ರವರಿಂದ ಅದ್ಭುತವಾಗಿರತಕ್ಕಂಥ ಹಿಡಿತ ಇಲ್ಲಿ ಅಂಕ ಗಳಿಕೆಯಾಗಿದೆ ಸುಲ್ತಾನ್ ಸುನ್ನತ್ಕೆರೆ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದ ಪ್ರಬುದ್ಧ ತಾರೆ ತಂಡದ ನಾಯಕ ಇದೀಗ ಇರ್ಷಾದ್ ತಂಚೂರ್ ಅವರ ದಾಳಿ. ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದ ಪರವಾಗಿ ಮತ್ತೆ ಮರಳಿ ಅಂಕಣಕ್ಕೆ. ಎಸ್, ಇದೀಗ ಮತ್ತೆ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದೇವೆ. ಪ್ರಸ್ತುತ ಒಳಾಂಗಣದಲ್ಲಿ ಉತ್ತಮ ರೀತಿಯ ಪಾದಚಲನೆ. ಆಹಾ, ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಯಶಸ್ಸನ್ನು ಕಂಡಿದೆ ಹಿಡಿತ ಮತ್ತೆ ಅಂಕ ಗಳಿಕೆಯಾಗಿದೆ. ಬಂದ ಹಾದಿಯಲ್ಲೇ ದಾಳಿಗಾರನ್ನ ಕಟ್ಟಿ ಹಾಕಿದ್ದಾರೆ ಇಲ್ಲಿ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದ ಆಟಗಾರರು. ಮತ್ತೆ ಅಂಕವನ್ನು ಗಳಿಸಿಕೊಂಡಿದೆ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡಕ್ಕೆ 4. ಎಸ್, ಮತ್ತೆ ಅಂಕವು ಪ್ರಾಪ್ತಿಗೊಳ್ತಾ ಇದೆ. ಈಗಾಗಲೇ ಸುಲ್ತಾನ್ ಸುನ್ನತ್ಕೆರೆ ತಂಡ ಅಂಕವನ್ನು ಗಳಿಸಿಕೊಂಡಿದೆ. ಮತ್ತೆ ಸತತವಾಗಿ ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನು ಕಾಣ್ತಾ ಇದೆ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ 6-0 6-0 7 ಆಲ್ಔಟ್ ಆಗಿದೆ. ಆಲ್ಔಟ್ ಮುಖೇನವಾಗಿ ತಂಡ ಒಳಬರುತ್ತಾ ಇದೆ 9-0 9-0. ಎಸ್, ಮತ್ತೆ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾವೆ ತಂಡದ ದಾಳಿಗಾರ. ಇದೀಗ ಪ್ರಸ್ತುತ ಒಳಾಂಗಣದಲ್ಲಿ ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡದ ಪರವಾಗಿ ಕೆಜಿ ವಿಭಾಗದ ಕಬಡ್ಡಿ ಆಟಗಾರರು ಇದೀಗ ಒಳ ಪ್ರವೇಶವನ್ನು ಮಾಡಿಕೊಂಡು ಮತ್ತೆ ಅಂಗಣದಲ್ಲಿ ದಾಳಿಯ ಅಂಚಿನ ನಿರತರಾಗಿದ್ದಾರೆ. ಎಸ್, ಇಟ್ ಈಸ್ ತಂಚು ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದ ದಾಳಿಗಾರ. ಇದೀಗ ಮತ್ತೆ ದಾಳಿಯ ಅಂಚಿನಲ್ಲಿ ಇರ್ಷಾದ್ ತಂಚೂರ್ ಅವರು ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯ ವೇಗವನ್ನ ಮುನ್ನಡೆಸಿಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಕಾಣ್ತಾ ಇದ್ದಾವೆ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದಲ್ಲಿ ಕಾರ್ನರ್ ವಿಭಾಗದಲ್ಲಿ ಹಳೆಯ ಕಬಡ್ಡಿ ಆಟಗಾರ, ಹಳೆಯ ಹುಲಿ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದ ಇರ್ಷಾದ್ ರವರಿದ್ದಾರೆ. ಜೆರ್ಸಿ ನಂಬರ್ 09 ಇರ್ಷಾದ್ ಸುನ್ನತ್ಕೆರೆ ಕಬಡ್ಡಿಯ ಹಳೆಯ ಕಬಡ್ಡಿ ಆಟಗಾರ ಸುನ್ನತ್ಕೆರೆ ತಂಡದಲ್ಲಿ ಕಾಣ್ತಾ ಇರತಕ್ಕಂಥ ದಾಳಿ ಆಟಗಾರ. ಇದೀಗ ಮತ್ತೆ ಬ್ಯೂಟಿಫುಲ್ ಸಕ್ಸಸ್ಫುಲ್ ಹಿಯರ್. ಎಸ್ ವೀಕ್ಷಕರೇ, ಈ ಪಂದ್ಯಾಕೂಟದ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಆಹಾ, ಅದ್ಭುತವಾಗಿತ್ತು ಹಿಡಿತ. ಇಲ್ಲಿ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ವನದುರ್ಗ ಫ್ರೆಂಡ್ಸ್ ಮೆಳಂತಬೆಟ್ಟು ತಂಡಕ್ಕೆ ಅಂಕ ಪ್ರಾಪ್ತಿಗೊಂಡಿದೆ. ಮತ್ತೆ ದಾಳಿಯಲ್ಲಿ ಚರಣ್ ಮಿಡಲ್ ಲೈನ್ ಟಚ್ ಮಾಡುವಂತ ಪ್ರಯತ್ನವನ್ನ ಮುಂದುವರಿಸಿಕೊಂಡ್ರು. ಸೆಂಟರ್ ಲೈನ್ ಟಚ್ ಮಾಡುವಂತ ರಭಸದಲ್ಲಿ ದಾಳಿಗಾರಾದರೆ ಹಿಡಿತಕ್ಕೆ ಒಳಗಾಗಿದ್ದಾರೆ. ಇಲ್ಲಿ ಅಂಕ ಗಳಿಕೆಯಾಗಿದೆ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡಕ್ಕೆ. ಬ್ಯೂಟಿಫುಲ್, ಎಕ್ಸಲೆಂಟ್ ರೈಡಿಂಗ್ ಹಿಯರ್. Is collected again 1 point added here. ಬ್ಯೂಟಿಫುಲ್, ಉತ್ತಮವಾಗಿತ್ತು ದಾಳಿ. ಮತ್ತೆ ಅಂಕ ಗಳಿಕೆಯಾಗಿದೆ.
ತಂಡದ ನಂಬಿಕೆಯ ದಾಳಿಗಾರ. ದಾಳಿಯ ಅಂಚಿನಲ್ಲಿ ಮತ್ತೆ ಕಾಣ್ತಾ ಇದ್ದಾರೆ ಇರ್ಷಾದ್ ತಂಚೂರವರ ದಾಳಿಯನ್ನ ಕಾಣ್ತಾ ಇದ್ದಾರೆ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದ ಪರವಾಗಿ ಎಸ್, ಅದೇ ರೀತಿ ಪಂದ್ಯಾಕೂಟದ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ದ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ವಿಲ್ ಬಿ ಪ್ಲೇಡ್ ಇನ್ ಬಿಟ್ವೀನ್ ನಾಗಬ್ರಹ್ಮ ಮೆಳಂತಬೆಟ್ಟು ವರ್ಸಸ್ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ. ದಯವಿಟ್ಟು ಗಮನಿಸಿಕೊಳ್ಳಿ, ಈ ಪಂದ್ಯ ಮುಗಿದ ತಕ್ಷಣ ಮುಂದಿನ ಎಸ್ ವಾಲಂಟಿಯರ್ಸ್ ಚೂರು ನೀರು ಪಾಡುಡಿತಂಡು ಕೋರ್ಟು. ನೋಡಿ, ಅಲ್ಲಿ ನಾಗಬ್ರಹ್ಮ ಮೆಳಂತಬೆಟ್ಟು, ಅದೇ ರೀತಿ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ. ದಯವಿಟ್ಟು ಎರಡೂ ತಂಡಗಳು ದಯಮಾಡಿ ಮುಂದಿನ ಸ್ಪರ್ಧೆಗೆ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಅಂದರೆ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಅಣಿಯಾಗಬೇಕಾಗಿದೆ. ವೀಕ್ಷಕರೇ, ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡ ಈ ಅವಧಿಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ. ಕಳೆದ ಹಲವಾರು ವರ್ಷಗಳಲ್ಲಿ ತಂಡವನ್ನ ಮುನ್ನಡೆಸುತ್ತಿರತಕ್ಕಂತಹ ತಂಡದ ಮಾಲಕರು ಮೊನ್ನೆ ಇಸಾಕ್ ಸುನ್ನತ್ಕೆರೆ, ಇವರ ಮಾಲಕತ್ವದ ತಂಡ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ. ಇದೇ ಅಂಕಣದಲ್ಲಿ ಪ್ರಶಸ್ತಿಯನ್ನ ಗಳಿಸಿದಂತಹ ಬಹಳಷ್ಟು ಉದಾಹರಣೆಗಳಿವೆ. ಕಳೆದ ಹಲವು ವರ್ಷಗಳಿಂದ ತಂಡವನ್ನ ಮುನ್ನಡೆಸಿ ಪ್ರಶಸ್ತಿಯನ್ನು ಗಳಿಸಿದಂತಹ ಹಲವು ಉದಾಹರಣೆಗಳನ್ನು ನಾವು ಅನೇಕ ಉದಾಹರಣೆಗಳನ್ನ ಕಂಡಿದ್ದೇವೆ. ಈ ದಿನವೂ ಕೂಡ ತಮ್ಮ ತಂಡ ಇದೆ, ಸೆಣಸಾಟದ ಅಂಚಿನಲ್ಲಿ ಕಾಣ್ತಾ ಇದೆ. ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದ ನಾಯಕ ಪ್ರಸ್ತುತ ಒಳಾಂಗಣದಲ್ಲಿ ತಂಚೂರವರ ದಾಳಿ. ವಾಟರ್ ರೈಡಿಂಗ್ ಹಿಯರ್, ಉತ್ತಮವಾಗಿರತಕ್ಕಂಥ ದಾಳಿಯ ಅಂಚಿನ ಸ್ಥಿತಿಯಲ್ಲಿ ಕಾಣ್ತಾ ಇದ್ದೇವೆ. ತಂಚು ಇರ್ಷಾದಿರವರ ದಾಳಿ. ಎಸ್, ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ: 21-4, 21-4, 21-4 ಇನ್ ಫೇವರ್ ಆಫ್ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡ ಮುನ್ನಡೆಯನ್ನ ಕಾಣ್ತಾ ಇದೆ. Yes, beautiful, what a tackle, outstanding here. ಉತ್ತಮವಾಗಿರತಕ್ಕಂತಹ ಹಿಡಿತ ಬಂದ ಹಾದಿಯಲ್ಲೇ ದಾಳಿಗಾರನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಮಧ್ಯಂತರ ವಿರಾಮದ ಬಳಿಕದ ಮತ್ತೆ ಮುಂದುವರಿತಕ್ಕಂತಹ ವೇಳೆಯ ಈ ಒಂದು ಪಂದ್ಯದಲ್ಲಿ ಇದೀಗ ಅಂಕ ಗಳಿಕೆಯಲ್ಲೂ ಕೂಡ ಮುನ್ನಡೆಯನ್ನ ಖಾತರಿಪಡಿಸಿಕೊಳ್ತಾ ಇದ್ದಾರೆ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ಮುನ್ನಡೆಯಲ್ಲಿದೆ. ಮತ್ತೆ ತಂಚು ದಾಳಿಯಲ್ಲಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದ ಆಟಗಾರ. ಎಸ್, ಮತ್ತೆ
ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಸ್ ವೀಕ್ಷಕರೇ, ಇದೀಗ ಇರ್ಷಾದ್ ಸುನ್ನತ್ಕೆರೆ ಎಂಟಿ ರೈಡ್ ಮೂಲಕ ಮರಳಿ ಅಂಕಣಕ್ಕೆ ಥರ್ಡ್ ರೈಡ್. ಎಸ್ ಇಟ್ ಈಸ್ ಡಿಸೈಡೆಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿಯಾಗಿದೆ. ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದೆ ಯುವ ಪ್ರತಿಭೆ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದ ದಾಳಿಗಾರ ಹಿಡಿತಕ್ಕೆ ಒಳಗಾಗಿದ್ದಾರೆ. ಮತ್ತೆ ಸೂಪರ್ ಟ್ಯಾಕಲ್ ಮೂಲಕ ಅಂಕವು ಪ್ರಾಪ್ತಿಗೊಂಡಿದೆ. ಅಗೈನ್ 1 point collected here. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. ಇಪ್ಪತ್ತಾರು 26 ಸರಿಸುಮಾರು 20 ಅಂಕಗಳ ಅಂತರ ಕಾಣ್ತಾ ಇದೆ. 27-6. ಎಸ್ ನುಡಿಯಲ್ಲಿ ಪಂದ್ಯಾಕೂಟದ ಮುಂದಿನ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಂಡಗಳು ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಈ ಪಂದ್ಯ ಮುಗಿದ ತಕ್ಷಣ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ನಾಗಬ್ರಹ್ಮ ಮೆಳಂತಬೆಟ್ಟು ವಿರುದ್ಧವಾಗಿ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ. ಈ ಪಂದ್ಯ ಮುಗಿದ ತಕ್ಷಣ ಎರಡೂ ತಂಡಗಳು ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಉತ್ತಮವಾಗಿತ್ತು ಹಿಡಿತ. ಎಸ್ ಆಸಿರ್ ಅವರ ದಾಳಿ. ಪ್ರಸ್ತುತ ದಾಳಿಯಲ್ಲಿ ಆಸಿರ್ ಸುನ್ನತ್ಕೆರೆ. ವಾಟರ್ ರೈಡಿಂಗ್, ಎಕ್ಸಲೆಂಟ್, ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಆಸಿರ್ ದಾಳಿ ಮುಖೇನ ಮತ್ತೆ ಅಂಕ ಗಳಿಕೆಯಾಗಿದೆ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡಕ್ಕೆ. ಲಾಸ್ಟ್ 3 minutes, ಕೊನೆಯ 3 ನಿಮಿಷ. ಎಸ್ ವೀಕ್ಷಕರೇ, ಹೊಸ ಕಬಡ್ಡಿ ತಾರೆಯರನ್ನ, ಕಬಡ್ಡಿ ಆಟಗಾರರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ತಂಡದ ಮಾಲಕ ಸುಲ್ತಾನ್ ಅಟ್ಯಾಕರ್ಸ್ ತಂಡದಲ್ಲಿ ಹೊಸ ಮುಖಗಳು ಕಾಣ್ತಾ ಇದೆ. ಇಂದಿನ ಕಬಡ್ಡಿ ಪಂದ್ಯಾಟದಲ್ಲಿ ಇಸಾಕ್ ರವರ ಮಾಲಕತ್ವದ ತಂಡ ಹೊಸ ಕಬಡ್ಡಿ ಆಟಗಾರರಿಗೆ ಅವಕಾಶವನ್ನ ಕಲ್ಪಿಸಿ ತಂಡವನ್ನ ಕಟ್ಟಿ ಮುನ್ನಡೆಸ್ತಾ ಇದ್ದಾರೆ ಇಸಾಕ್ ಸುನ್ನತ್ಕೆರೆ. ಎಸ್, ಈ ಹಂತದಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ ಸುಲ್ತಾನ್ ಅಟ್ಯಾಕರ್ಸ್. ಲಾಸ್ಟ್ 2 minutes, ಅಂತಿಮ 2 ನಿಮಿಷ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಎಸ್, ಆಲ್ ಎಂಟ್ರಿ, ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಬಂದಿದೆ. ಎಸ್, ಇದೀಗ ಮತ್ತೆ ಆಸಿರ್. Water riding, magnificent here. The man of Asir from Sultan Attacker Sunnatkere. ಈ ಬಾರಿ ತಂಚೂರವರು ಎಡವಿದ್ದಾರೆ. ಲಾಸ್ಟ್ 1 minute, ಕೊನೆಯ 1 ನಿಮಿಷ, ಅಂತಿಮ ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ.
ಅದೇ ರೀತಿ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದ ಆಟಗಾರ ಶಿಹಾಬ್ ರವರು ಎಲ್ಲ ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡಿದ್ದಾರೆ. ಕಬಡ್ಡಿಯಲ್ಲಿ ಹೊಸ ಮುಖ ಆಗಿದೆ, ಕಬಡ್ಡಿಗೆ ಹೊಸ ಮುಖ, ಎಲ್ಲ ಪ್ರೇಕ್ಷಕರನ್ನು ಮನರಂಜಿಸಿದ್ದಾರೆ ಶಿಹಾಬ್ ಸುನ್ನತ್ಕೆರೆ. ಎಸ್, ಅದೇ ರೀತಿ ಹೊಸ ಸ್ಕಿಲ್ ಕೂಡ ಹೌದು. ಆಟಗಾರನ ಹೆಗಲ ಮೇಲೆ ಹೊತ್ತುಕೊಂಡು ಅವರು ತಮ್ಮ ತಂಡಕ್ಕೆ ಅಂಕವನ್ನು ಗಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾ ಇರತಕ್ಕಂಥ ಕ್ಷಣದಲ್ಲಿ ಸುಲ್ತಾನ್ ಅಟ್ಯಾಕರ್ಸ್ ಮುನ್ನಡೆಯನ್ನು ಕಾಣ್ತಾ ಇದೆ. ಎಸ್, ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಈ ಪಂದ್ಯದಲ್ಲಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡ ವಿಜಯಿಯಾಗಿದೆ. ಮುಂದಿನ ಸೆಮಿಫೈನಲ್ ಪ್ರವೇಶವನ್ನು ಪಡೆದುಕೊಂಡಿದೆ. ಸೆಮಿಫೈನಲ್ ಹಾದಿಗೆ ಲಗ್ಗೆಯನ್ನು ಹಾಕಿದಂದು ಪ್ರಥಮ ತಂಡ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ. ಅಭಿನಂದನೆಗಳು ತಂಡದವರಿಗೆ. ಎಸ್, ಬನ್ನಿಯಲ್ಲಿ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ದ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ವಿಲ್ ಬಿ ಪ್ಲೇಡ್ ಇನ್ ಬಿಟ್ವೀನ್ ನಾಗಬ್ರಹ್ಮ ಮೇಳಂತಬೆಟ್ಟು, ಅದೇ ರೀತಿ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ. ಟೀಮ್ ಬಲಿನ ಟೀಮ್ ಬರ್ಡ್ ನಾಗಬ್ರಹ್ಮ ಮೇಳಂತಬೆಟ್ಟದ ಕ್ಲಬ್ ಬಲೆ ಟೀಮ್ ಬರ್ಡ್ ಉಲೈ ಬಲೆ. ವೀಕ್ಷಕರೇ, ಈ ಪಂದ್ಯಾಕೂಟದ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಂಡ ಬರಲಿಕ್ಕಿದೆ. ನಾಗಬ್ರಹ್ಮ ಮೇಳಂತಬೆಟ್ಟು ವಿರುದ್ಧವಾಗಿ ಪರಶುರಾಮ ಫ್ರೆಂಡ್ಸ್ ಮುಲಾರು ಎ. ಎಸ್, ನಾಗಬ್ರಹ್ಮ ಮೇಳಂತಬೆಟ್ಟು. ಎಸ್ ವೀಕ್ಷಕರೇ, ಬರ್ತಾ ಇದೆ ಮೊದಲ ತಂಡ. ಇದೀಗ ಅಂಕಣವನ್ನ ಪ್ರವೇಶ ಮಾಡುತ್ತಾ ಇದೆ. ಎದುರಾಳಿಯಾಗಿ ದ್ವಿತೀಯ ತಂಡಗಳು ಕೂಡ ಬರಬೇಕಾಗಿದೆ. ಬರ್ತಾ ಇದೆ ಮೊದಲ ತಂಡ ಪರಶುರಾಮ ಫ್ರೆಂಡ್ಸ್ ಮುಲಾರು. ಪರಶುರಾಮ ಫ್ರೆಂಡ್ಸ್ ಮುಲಾರು ತಂಡ ಅಂಕಣವನ್ನ ಪ್ರವೇಶ ಮಾಡುತ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ಅದ್ವಿತೀಯ ಆಟಗಾರನ ಹೊಂದಿರತಕ್ಕಂಥ ತಂಡವಾಗಿದೆ. ಇದೀಗ ಮಾನ್ಯ ಉದಯ್ ರವರ ಮಾಲಕತ್ವದ ತಂಡ, ಉದಯ್ ಇವರ ಮಾಲಕತ್ವದ ತಂಡವಾಗಿದೆ. ಪರಶುರಾಮ ಫ್ರೆಂಡ್ಸ್ ಮುಲಾರು ತಂಡ ಒಳ ಬಂದಿದೆ. ಅದೇ ರೀತಿ ದ್ವಿತೀಯ ತಂಡ ಇದೀಗ ಒಳ ಬರ್ತಾ ಇದೆ. ಮತ್ತೊಂದು ಅದ್ವಿತೀಯ ಕಬಡ್ಡಿ ಆಟಗಾರನ ಹೊಂದಿರತಕ್ಕಂಥ ತಾಲೂಕಿನ ಇನ್ನೊಂದು ಒಂದೇ ಸ್ತರದ ಆಟಗಾರನ ಹೊಂದಿರತಕ್ಕಂಥ ತಂಡ ಇದೀಗ ಬರ್ತಾ ಇದೆ. ನಾಗಬ್ರಹ್ಮ ಮೇಳಂತಬೆಟ್ಟು. ನಾಗಬ್ರಹ್ಮ ಮೇಳಂತಬೆಟ್ಟು ತಂಡ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ಇದೇ ಮೇಳಂತಬೆಟ್ಟು ಪಕ್ಕಿದಕಲ ಇಲ್ಲಿಯ ಸ್ಥಳೀಯ ಅದ್ವಿತೀಯ ಕಬಡ್ಡಿ ಆಟಗಾರನ ಹೊಂದಿರತಕ್ಕಂಥ ತಂಡವಾಗಿದೆ. ನಾಗಬ್ರಹ್ಮ ಮೇಳಂತಬೆಟ್ಟು ತಂಡ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ಎಸ್ ವೀಕ್ಷಕರೇ, ಇದೀಗ ಈ ಪಂದ್ಯಾಕೂಟದ
ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಇದೀಗ ಆರಂಭಗೊಳ್ಳುತ್ತಾ ಇದೆ. ನಾಗಬ್ರಹ್ಮ ಮೆಳಂತಬೆಟ್ಟು ಅದೇ ರೀತಿ ಪರಶುರಾಮ ಫ್ರೆಂಡ್ಸ್ ಮುಲಾರು ತಂಡಗಳ ಮಧ್ಯೆ ಇದೀಗ ಸ್ಪರ್ಧೆ ಆರಂಭಗೊಳ್ಳಿಕ್ಕಿದೆ. ಎಸ್ ವೀಕ್ಷಕರೇ, ಇದೀಗ ಪಂದ್ಯ ಆರಂಭಗೊಳ್ಳಿಕ್ಕಿದೆ. ಇದೇ ಊರಿನ ಸ್ಥಳೀಯ ಕಬಡ್ಡಿ ಆಟಗಾರನ ಹೊಂದಿರತಕ್ಕಂಥ ತಂಡ ನಾಗಬ್ರಹ್ಮ ಮೆಳಂತಬೆಟ್ಟು ಅದೇ ರೀತಿ ಪರಶುರಾಮ ಫ್ರೆಂಡ್ಸ್ ಮುಲಾರು ಸ್ಪರ್ಧೆ ಆರಂಭಗೊಂಡಿದೆ. ಮಾನ್ಯ ಉದಯ್ ಮುಲಾರು ಇವರ ಮಾಲಕತ್ವದ ತಂಡ ಪರಶುರಾಮ ಫ್ರೆಂಡ್ಸ್ ಮುಲಾರು ಪ್ರಸ್ತುತ ಈ ಅವಧಿಯಲ್ಲಿ ಅಂಕ ಅದೆಷ್ಟರ ಮಟ್ಟಿಗೆ ಗಳಿಸಲು ಪ್ರಯತ್ನವನ್ನು ಮುಂದುವರಿಸಿರುವುದು ಕಾದು ನೋಡಬೇಕಾಗಿದೆ. ದಾಳಿಗಾರ ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ, ಮತ್ತೆ ಮರಳಿ ಅಂಕಣಕ್ಕೆ. ಜೆರ್ಸಿ ನಂಬರ್ 2 ಇದೀಗ ದಾಳಿಯ ಅಂಚಿನಲ್ಲಿ. ನಾಗಬ್ರಹ್ಮ ಮೆಳಂತಬೆಟ್ಟು ತಂಡದ ಪರವಾಗಿ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಗಾರ. ಚುರುಕಿನ ಪಾದಚಲನೆಯನ್ನು ಕಾಣ್ತಾ ಇದ್ದಾವೆ. ಅಂಕವನ್ನ ಗಳಿಸಲು ಅದೆಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾ ಇರೋದು ಕಾದು ನೋಡಬೇಕಾಗಿದೆ. ಎಸ್, ಮತ್ತೆ ನಾಗಬ್ರಹ್ಮ ಮೆಳಂತಬೆಟ್ಟು ತಂಡದ ಪರವಾಗಿ ತಂಡದ ಪ್ರಮುಖ ದಾಳಿಗ ಮರಳಿ ಅಂಕಣಕ್ಕೆ. ಥರ್ಡ್ ರೈಡ್, ಎಸ್ ಇಟ್ ಈಸ್ ಥರ್ಡ್ ರೈಡ್, ಡಿಸೈಡೆಡ್ ಡೂ ಆರ್ ಡೈ ದಾಳಿಯಾಗಿದೆ. ಮಾಡು ಇಲ್ಲವೇ ಮಡಿ ದಾಳಿ. ಅಂಕವನ್ನ ಗಳಿಸಲೇಬೇಕಾಗಿರತಕ್ಕಂಥ ಒತ್ತಡದಲ್ಲಿ ಪ್ರಸ್ತುತ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ ಜೆರ್ಸಿ ನಂಬರ್ 99. ಬ್ಯೂಟಿಫುಲ್, ಅದ್ಭುತವಾಗಿದ್ದು. ಥರ್ಡ್ ರೈಡ್, ಮತ್ತೆ ಥರ್ಡ್ ರೈಡ್, ಡಿಸೈಡೆಡ್ ದಾಳಿ. ಮಾಡು ಇಲ್ಲವೇ ಮಡಿ ಅಂಚಿನ ಸ್ಥಿತಿಯಲ್ಲಿ ದಾಳಿಯ ಅಂಚಿನಲ್ಲಿ ಪ್ರಸ್ತುತ ದಾಳಿಗಾರ. ಉತ್ತಮವಾಗಿತ್ತು ದಾಳಿಯ ನಿರ್ವಹಣೆ, ಮತ್ತೆ ಅಂಕವನ್ನು ಗಳಿಸಿಕೊಂಡಿದೆ. ಎರಡೂ ತಂಡಗಳು ಕೂಡ ಪ್ರಬಲ ಹೋರಾಟವನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ. ಈ ಸ್ಪರ್ಧೆಯಲ್ಲಿ ನಾಗಬ್ರಹ್ಮ ಮೆಳಂತಬೆಟ್ಟು ಅದೇ ರೀತಿ ಮುಲಾರು ತಂಡಗಳು ಕೂಡ ಪ್ರಥಮಾರ್ಧದ ಈ ಅವಧಿಯಲ್ಲಿ ಎರಡೂ ತಂಡಗಳು ಕೂಡ ಅಂಕಕ್ಕಾಗಿ ಪ್ರಬಲ ಹೋರಾಟವನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಆರಂಭದಲ್ಲೇ ಪಂದ್ಯದ ಹಿಡಿತವನ್ನ ಸಾಧಿಸಿಕೊಳ್ಳುತ್ತಾ ಇದ್ದಾರೆ ಎರಡೂ ತಂಡಗಳು ಕೂಡ. 1-1 ಅಂಕಗಳಲ್ಲಿ ಪ್ರಸ್ತುತ ಪಂದ್ಯಾವಳಿ. 1 ಈಚ್ ಟು ದಿ ಪಾಯಿಂಟ್, ಈಕ್ವಲ್ ಪಾಯಿಂಟ್ಸ್. ಸಮಬಲದ ಹೋರಾಟದಲ್ಲಿ ವಾಟ್ ರೈಡಿಂಗ್, ಬ್ಯೂಟಿಫುಲ್.
again collected the point of Nagabrahma ಮೇಳಂತಬೆಟ್ಟು ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ 2-1 ಪಂದ್ಯ 2-1. The timeout from ನಾಗಬ್ರಹ್ಮ ಮೇಳಂತಬೆಟ್ಟು 2-1. 2-1 ಅಂಕಗಳಲ್ಲಿ ಪ್ರಸ್ತುತ ಪಂದ್ಯ ಇದೆ. ಅದೇ ರೀತಿ ಈ ಪಂದ್ಯಾಕೂಟದ ಮುಂದಿನ ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. The third quarter final match will be played in between ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ವಿರುದ್ಧವಾಗಿ ಯುನೈಟೆಡ್ ನಾವೂರು ವಿರುದ್ಧವಾಗಿ ನಂದಿಬೆಟ್ಟ ತಂಡಗಳ ಮಧ್ಯೆ ಪಂದ್ಯಾಕೂಟದ ತೃತೀಯ ಕ್ವಾರ್ಟರ್ ಫೈನಲ್ ಮುಖಾಮುಖಿ ನಡೆಯಲಿಕ್ಕಿದೆ. ದಯವಿಟ್ಟು ಎರಡೂ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಎಸ್, ವಾಟ್ ಅ ರೈಡ್, ಬ್ಯೂಟಿಫುಲ್ ಹಿಯರ್. ಥರ್ಡ್ ರೈಡ್, ಎಸ್ ಇಟ್ ಈಸ್ ಥರ್ಡ್ ರೈಡ್. ನೀಲಕಾಯದ ದಾಳಿಗಾರ ಪ್ರಸ್ತುತ ದಾಳಿಯ ಅಂಚಿನಲ್ಲಿ ಡಿಸೈಡೆಡ್ ಟು ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂಚಿನ ಸ್ಥಿತಿಯಲ್ಲಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ಜರ್ಸಿ ನಂಬರ್ 99 ಅಂಕಗಳನ್ನ ಗಳಿಸಲೇಬೇಕಾಗಿದೆ. ಡೂ ಆರ್ ಡೈ ಅಂಚಿನ ಸ್ಥಿತಿಯಲ್ಲಿ ದಾಳಿಯನ್ನು ಕಾಣ್ತಾ ಇದ್ದೇವೆ. ಎಸ್, ಅಗೈನ್ ಬ್ಯೂಟಿಫುಲ್ ಹಿಯರ್. ಅದ್ಭುತವಾಗಿತ್ತು ದಾಳಿ. ಎಸ್ ವೀಕ್ಷಕರೇ, ಹರ್ಷಿತ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಹರ್ಷಿತ್ ರವರ ದಾಳಿಯನ್ನ ಕಾಣ್ತಾ ಇದ್ದಾವೆ. ನಾಗಬ್ರಹ್ಮ ಮೇಳಂತಬೆಟ್ಟು ತಂಡದ ಪರವಾಗಿ ಹರ್ಷಿತ್ ಕಳೆದ ದಾಳಿಯಲ್ಲಿ ಅಂಕವನ್ನ ಗಳಿಸಿಕೊಂಡಿದ್ದಾರೆ. ಕಳೆದ 2 ದಾಳಿಯಲ್ಲೂ ಕೂಡ ಅಂಕವನ್ನ ಗಳಿಸಿದಂತ ದಾಳಿಗರು ಮತ್ತೆ ಈ ಬಾರಿ ಮರಳಿ ಅಂಕಣಕ್ಕೆ ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ನಾಗಬ್ರಹ್ಮ ಮೇಳಂತಬೆಟ್ಟು ಆಹಾ, ಮತ್ತೆ ಹರ್ಷತ್ ಸೂಪರ್ ಟ್ಯಾಕಲ್ ಆನ್. ಅಲ್ಪ ಹಿನ್ನಡೆಯನ್ನ ಕಾಣ್ತಾ ಇದ್ದೇವೆ ಇಲ್ಲಿ. ಮುಲಾರು ತಂಡ, ಪರಶುರಾಮ ಫ್ರೆಂಡ್ಸ್ ಮುಲಾರು ತಂಡ ಅಲ್ಪ ಹಿನ್ನಡೆಯನ್ನ ಕಾಣ್ತಾ ಇದೆ. ಅಂಕವನ್ನ ಪಡೆಯುವಲ್ಲಿ ಶತ ಪ್ರಯತ್ನವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ ಇಲ್ಲಿ ಹರ್ಷಿತ್. ನಾಲ್ಕು 2 4-2 ಇನ್ ಫೇವರ್ ಆಫ್ ನಾಗಬ್ರಹ್ಮ ಮೇಳಂತಬೆಟ್ಟು. 4-2 ನೋಡಿ. ಈ ಪಂದ್ಯ ಮುಗಿದ ತಕ್ಷಣ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ, ಗರಡಾಡಿ ನಂದಿಬೆಟ್ಟ, ಅದೇ ರೀತಿ ಯುನೈಟೆಡ್ ನಾವೂರು ಇಸ್ಮಾಯಿಲ್ ತಂಡವು ರೆಡಿಯಾಗಿ ಇರಬೇಕಾಗಿದೆ. ನಾವೂರು ತಂಡದವರು, ಯುನೈಟೆಡ್ ನಾವೂರು ಹಾಗೂ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಥರ್ಡ್ ರೈಡ್ ಡಿಸೈಡೆಡ್ ದಾಳಿ, ಡೂ ಆರ್ ಡೈ ದಾಳಿ ಆಗಿದೆ ಇದು. ಮಾಡು ಇಲ್ಲವೇ ಮಡಿ ಅಂಚಿನ ಸ್ಥಿತಿಯಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಜರ್ಸಿ ನಂಬರ್ 3. ಓಹೋ, ಎಸ್, ಈ ಬಾರಿ ಸೂಪರ್ ಟ್ಯಾಕಲ್. ಎಸ್, ಇಟ್ ಈಸ್ ಕಲೆಕ್ಟೆಡ್ ಸೂಪರ್ ಟ್ಯಾಕಲ್ ಪಾಯಿಂಟ್. ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. ಇದೀಗ ಈ ಹಂತದಲ್ಲಿ 4-4 4 ಈಚ್. ಒಂದು ಸೂಪರ್ ಟ್ಯಾಕಲ್ ಅಂಕವನ್ನ ಗಳಿಸಿರುವಂತಹ ನಿಟ್ಟಿನಲ್ಲಿ ಇದೀಗ ಅಂಕಪಟ್ಟಿಯಲ್ಲಿ ಅಂಕಗಳು ಸಮಬಲವಾಗಿ ಗೋಚರಿಸ್ತಾ ಇದೆ. 4-4
ಈಕ್ವಲ್. ಎಸ್, ಮತ್ತೆ ಹರ್ಷಿತ್, ಅಗೈನ್ ಹರ್ಷಿತ್, ಮತ್ತೆ ದಾಳಿಯಲ್ಲಿ ಕಾಣ್ತಾ ಇಲ್ವಾ ಹರ್ಷಿತ್ ರವರ ದಾಳಿ. ಎಸ್, ಇದೀಗ ಮತ್ತೆ ಅಂಕ ಗಳಿಕೆಯಲ್ಲಿ ಪ್ರಸ್ತುತ ಮುನ್ನಡೆಯನ್ನು ಕಾಣ್ತಾ ಇದ್ದೇವೆ. 5-4 ಇನ್ ಫೇವರ್ ಆಫ್ ಮೆಳಂತಬೆಟ್ಟು. ನಾಗಬ್ರಹ್ಮ ಮೆಳಂತಬೆಟ್ಟು ಪ್ರಥಮಾರ್ಧ ಮುಕ್ತಾಯದ ಈ ವೇಳೆಯಲ್ಲಿ 1 ಅಂಕಗಳ ಮುನ್ನಡೆಯನ್ನು ಖಾತರಿಪಡಿಸಿಕೊಂಡಿದೆ. 5-4, 5-4 ಇನ್ ಫೇವರ್ ಆಫ್ ನಾಗಬ್ರಹ್ಮ ಮೆಳಂತಬೆಟ್ಟು. ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ ಮಾನ್ಯ ಚಂದ್ರರಾಜ್ ನೂಜೇಲು, ಗ್ರಾಮ ಪಂಚಾಯತ್ ಸದಸ್ಯರು ಮೆಳಂತಬೆಟ್ಟಿ ಇವರು ಈ ಪಂದ್ಯಾಕೂಟದ ವೀಕ್ಷಣೆ ನಮ್ಮ ಜೊತೆ ಇದ್ದಾರೆ. ಮಾನ್ಯ ಚಂದ್ರಣ್ಣರವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ. ಓಹೋ, ವಾಟ್ ಆರ್ ರೈಡಿಂಗ್! ರೈಡ್ ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಉತ್ತಮವಾಗಿರತಕ್ಕಂಥ ದಾಳಿಯ ಈ ಅಂಚಿನಲ್ಲಿ ಅಂಕವು ಪ್ರಾಪ್ತಿಗೊಳ್ತಾ ಇದೆ. ಆಲ್ ಔಟ್ ಮುಖೇನವಾಗಿ ಮತ್ತೆ ಅಂಕ ಗಳಿಕೆಯನ್ನ ಕಾಣ್ತಾ ಇದ್ದಾವೆ. 5 ಅಂಕಗಳು ಅಂಕಪಟ್ಟಿಗೆ ಪ್ರಾಪ್ತಿಗೊಳ್ಳುತ್ತಾ ಇದೆ. 10-4, 10-4 ಇನ್ ಫೇವರ್ ಆಫ್ ಮೆಳಂತಬೆಟ್ಟು. ಹರ್ಷಿತ್ ರವರ ದಾಳಿ ಮುಖೇನವಾಗಿ ಮತ್ತೆ ಅಂಕಪಟ್ಟಿಯಲ್ಲಿ ಹೆಚ್ಚಳವಾಗಿ ಕಾಣುತ್ತಾ ಇರತಕ್ಕಂತಹ ಈ ವೇಳೆಯಲ್ಲಿ ಮತ್ತೆ ಪಂದ್ಯ ಮುಂದುವರಿತಾ ಇದೆ. ಶತ ಪ್ರಯತ್ನವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಎಸ್, ಮತ್ತೆ ತಂಡದ ಅದ್ವಿತೀಯ ತಾರೆ, ಪ್ರಮುಖ ದಾಳಿಗಾರ, ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ದಾಳಿಗಾರ ಇಲ್ಲಿ ಹರ್ಷಿತ್ ಹಿಡಿತಕ್ಕೆ ಒಳಗಾಗಿದ್ದಾರೆ. ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ ಮುಲಾರು ತಂಡಕ್ಕೆ. ಎಸ್, ಪ್ರಸ್ತುತ ಈ ಅವಧಿಯಲ್ಲಿ ಮತ್ತೆ ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದ್ದಾರೆ. ಥರ್ಡ್ ರೈಡ್, ಎಸ್ ಇಟ್ ಈಸ್ ಥರ್ಡ್ ರೈಡ್, ಡಿಸೈಡೆಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿದಾಳಿಯಾಗಿದೆ. ಅಂಕವನ್ನ ಗಳಿಸಲೇಬೇಕಾಗಿರತಕ್ಕಂಥ ಒತ್ತಡದಲ್ಲಿ ಮತ್ತೆ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾವೆ. ಉತ್ತಮ ದಾಳಿ, ಅದ್ಭುತವಾಗಿತ್ತು ದಾಳಿ. 7-12, 12-7, 12-7, 12-7 ಇನ್ ಫೇವರ್ ಆಫ್ ನಾಗಬ್ರಹ್ಮ ಮೆಳಂತಬೆಟ್ಟು. ಮತ್ತೆ ಅನುಭವಗಳನ್ನ ಪ್ರಸ್ತುತಪಡಿಸಿದರೆ ಇಲ್ಲಿ ಹರ್ಷಿತ್ ಮರಳಿ ಅಂಕಣಕ್ಕೆ ಯಾವುದೇ ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇಲ್ಲ. 12-7.
ಎಸ್ ಮತ್ತೆ ಈಚ್ ಪಾಯಿಂಟ್ 13-8 13-8 ಅಂಕಗಳಲ್ಲಿ ಪಂದ್ಯ ಮುಂದುವರಿತಾ ಇದೆ. 13-8ರಲ್ಲಿ ಪಂದ್ಯ ಇದೆ. ಎಸ್ ನೋಡಿಯಲ್ಲಿ ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ಗರಡಾಡಿ ರೆಡಿಯಾ? ಗರಡಾಡಿ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ತಂಡದವರು ರೆಡಿ ಇದ್ದೀರಲ್ಲ ಈ ಎಸ್ ಓಕೆ. ನಂದಿಬೆಟ್ಟ ಎಸ್ ರೆಡಿ ಇದ್ದಾರೆ. ಅದೇ ರೀತಿ ಯುನೈಟೆಡ್ ನಾವೂರು ಇಸ್ಮಾಯಿಲ್ ಎಸ್ ಓಕೆ. ಓಹೋ ಮತ್ತೆ ಅಬ್ಬಬ್ಬಬ್ಬ ಅದ್ಭುತವಾಗಿತ್ತು ಹಿಡಿತ. ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ಥರ್ಡ್ ರೈಡ್ ಅಗೈನ್ ಹರ್ಷತ್. ನಿರಂತರವಾಗಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದೇವೆ. ಹರ್ಷಿತರ ದಾಳಿ, ಸತತ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇರತಕ್ಕಂಥ ದಾಳಿಗಾರ. ಎಸ್ ಬೋನಸ್ ಅಂಕ ಪ್ರಾಪ್ತಿಗೊಳ್ಳುತ್ತಾ ಇದೆ. ಲಾಸ್ಟ್ 5 ಮಿನಿಟ್, ಅಂತಿಮ 5 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾಕಣದಲ್ಲಿ 14-10 ಚುರುಕಿನ ಪಾದ ಸ್ಪರ್ಶವನ್ನ ಕಾಣ್ತಾ ಇದ್ದೇವೆ. ಉತ್ತಮವಾಗಿತ್ತು ದಾಳಿ. ನಾಗಬ್ರಹ್ಮ ಮೆಳಂತಬೆಟ್ಟು ತಂಡ ಅಂಕವನ್ನು ಗಳಿಸಿಕೊಂಡಿದೆ. ಇದೀಗ ಮತ್ತೆ 1 ನಿಮಿಷ. ಎಸ್ ಓಕೆ ಸರ್. ನೋಡಿ, ಸಂಗೀತ ಕುರ್ಚಿಗೋಸ್ಕರ ಮಹಿಳೆಯರು ಆಗಿಂದ ಕಾಯ್ತಾ ಇದ್ದಾರೆ. ನಿಮಗೋಸ್ಕರ ಸಂಗೀತ ಕುರ್ಚಿಯನ್ನು ಮೇಲಿನ ಗ್ರೌಂಡಲ್ಲಿ ನಾವು ಮಾಡಿ ಕೊಡ್ತೇವೆ. ಯಾಕೆಂತ ಹೇಳಿದರೆ ಇಲ್ಲಿ ಸ್ವಲ್ಪ ಕಬಡ್ಡಿಯ ಗದ್ದಲ ಜೋರಾಗಿದೆ. ಹಾಗಾಗಿ ಮೇಲಿನ ಅಂಕಣಕ್ಕೆ ಬರಬೇಕು ದಯವಿಟ್ಟು ಎಲ್ಲರೂ ಕೂಡ. ಮಹಿಳೆಯರು ಬರುವಾಗ ಒಂದು ಚೇರ್ ತಂದಿದ್ರೆ ತುಂಬ ಖುಷಿ ಇತ್ತು ನಮಗೆ, ಯಾಕೆ ನೀವೇ ಕೂತ್ಕೊಳ್ಳಿಕ್ಕಲ್ವಾ. ಹಾಗಾಗಿ ಒಂದೊಂದು ಕುರ್ಚಿಯೊಂದಿಗೆ ಬಂದರೆ ಒಳ್ಳೆ ಇತ್ತು. ಇಲ್ಲದಿದ್ದರೆ ವ್ಯವಸ್ಥೆ ಮಾಡ್ತೇವೆ ನಾವು ತರೋದು ಕೂಡ. 15-10 ಇನ್ ಫೇವರ್ ಆಫ್ ನಾಗಬ್ರಹ್ಮ ಮೆಳಂತಬೆಟ್ಟು. 15-10 ಅಂಕ ಗಳಿಕೆಯಲ್ಲಿ ಸ್ಪರ್ಧಾಕಣದಲ್ಲಿ ಪಂದ್ಯ ಮುಂದುವರಿಯುತ್ತಾ ಇದೆ. ಇದೀಗ ಲಾಸ್ಟ್ 4 ಮಿನಿಟ್, ಅಂತಿಮ 4 ನಿಮಿಷದ ಅವಧಿ ಬಾಕಿ ಇದೆ. ಕೊನೆಯ 4 ನಿಮಿಷದ ಸ್ಪರ್ಧೆಯನ್ನ ನಾವು ಕಾಣ್ತಾ ಇದ್ದೇವೆ. ಎಸ್, ನಮ್ಮ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಇನ್ನೋರ್ವ ಬೆಳ್ತಂಗಡಿ ತಾಲೂಕಿನ ಸಂಗೀತ ಕುರ್ಚಿ ಆದ್ಮೇಲೆ ಅದೇ ಅಂಕಣದಲ್ಲಿ ಹಗ್ಗಜಗಾಟ ಆಗ್ತದೆ ಮಹಿಳೆಯರದ್ದು. ಮಹಿಳೆಯರೆಲ್ಲ ಸ್ಪರ್ಧೆಯನ್ನು ತಕ್ಷಣವೇ ನಾವು ಮುಗಿಸ್ತೇವೆ. ಹಾಗಾಗಿ ದಯವಿಟ್ಟು ನಮ್ಮನ್ನು ಸಹಕರಿಸಬೇಕು. ಮತ್ತೇನೋ ಹಾಲು ಕರಲಿಕ್ಕೆ ಹೋಗ್ಲಿಕ್ಕೆ ಉಂಟದಲ್ಲಿ ಬಹಳ ಮೇಲಿಂದ ಮೇಲೆ ಒತ್ತಡಗಳು ನಮ್ಮ ಮೇಲೆ ಬರ್ತಾ ಉಂಟು. ಮತ್ತು ದನ ಇಲ್ಲಿಗೆ ಬರೋದು ಬೇಡ ಮತ್ತೆ. ಹಾಗಾಗಿ ನಮ್ಮೊಂದಿಗೆ ಸಹಕರಿಸಿ. ದಯವಿಟ್ಟು ನಮ್ಮೊಂದು ಸಹಕರಿಸಿ. ದನ ಹಟ್ಟಿಯಲ್ಲಿ ಕರೆಯುವ ಮೊದಲು ನಿಮ್ಮನ್ನು ಬಿಡ್ತೇವೆ, ಬೇಗ ಬನ್ನಿ. ಕುಳಿತವರೆಲ್ಲ ಎದ್ದು ನಿಲ್ಬೇಕಲ್ಲಿ. ನಮ್ಮ ಮಹಿಳಾ ಮಣಿಗಳು ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಡ್ತಿದ್ದಾನೆ. ಮೇಲಿನ ಗ್ರೌಂಡಿಗೆ ಲಾಸ್ಟ್ 3 ಮಿನಿಟ್. ಮತ್ತೆ ಹರ್ಷಿತ್ ದಾಳಿಯಲ್ಲಿ ಅಂತಿಮ 3 ನಿಮಿಷದ ಅವಧಿ ಬಾಕಿ ಇದೆ. 16-10. ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಓರ್ವ ಹಳೆಯ ಕಬಡ್ಡಿ ಆಟಗಾರ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದ ಜಾಫರ್ ಅವರು ನಮ್ಮ ಇವತ್ತಿನ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಕಿಶನ್ ಮುಂಡಾಜೆಯವರು ಸಮಾಲೋಚನೆ ಮಾಡ್ತಾ ಇದ್ದಾರೆ. ಹಳೆಯ ಕಬಡ್ಡಿ ಆಟವನ್ನು ಮತ್ತೆ ಮೆಲುಕು ಹಾಕ್ತಾ ಇದ್ದಾರೆ. ಇದೇ ಕಬಡ್ಡಿ ಅಂಕಣದಲ್ಲಿ ಆಡಿದಂತಹ ನೆನಪು ಅವರು ಮಾಡಿಕೊಳ್ತಾ ಇದ್ದಾರೆ ಜಾಫರ್ ಸುನ್ನತ್ಕೆರೆ.
ಈ ಪಂದ್ಯಾಟದ ವೀಕ್ಷಣೆ ನಮ್ಮ ಜೊತೆ ಇದ್ದಾರೆ. ಎಸ್, ಇದೀಗ ಮತ್ತೆ ನಾಗಬ್ರಹ್ಮ ಮೆಳಂತಬೆಟ್ಟು ತಂಡ ಪ್ರಸ್ತುತ ಈ ಅವಧಿಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ. ಬೋನಸ್ ಥರ್ಡ್ ರೈಡ್ ನೋಡಿ, ಇದು ಡಿಸೈಡೆಡ್ ರೈಡ್, ಡೂ ಆರ್ ಡೈ ದಾಳಿಯಾಗಿದೆ. ಮಾಡು ಇಲ್ಲವೇ ಮಡಿ ಅಂಚಿನ ಸ್ಥಿತಿಯಲ್ಲಿ ಓಹೋ ಈ ಬಾರಿ ದಾಳಿಗಾರನ್ನ ಕಟ್ಟಿ ಹಾಕಿದ್ದಾರೆ. ಲಾಸ್ಟ್ 2 ಮಿನಿಟ್, ಅಂತಿಮ 2 ನಿಮಿಷದ ಅವಧಿ ಬಾಕಿ ಇದೆ. 16 ಓಹೋ ಪ್ರಯತ್ನಗಳು ಅದ್ಭುತವಾಗಿತ್ತು. ಮತ್ತೆ ಹರ್ಷಿತ್ ದಾಳಿ, ಆಹಾ ಹರ್ಷಿತ್ ರವರ ದಾಳಿ, ತಂಡದ ಏಕಮಾತ್ರ ಅದ್ಭುತ ಕಬಡ್ಡಿ ತಾರೆ. ಇದೀಗ ಮತ್ತೆ ದಾಳಿಯ ಅಂಚಿನಲ್ಲಿ ಹರ್ಷಿತ್ ಮೆಳಂತಬೆಟ್ಟು. ಹದಿನೇಳು 12 ಕೇವಲ 5 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. 17-12 ಅಂಕಗಳಲ್ಲಿ ಸ್ಪರ್ಧೆ ಇದೆ. ಲಾಸ್ಟ್ 1 ಮಿನಿಟ್, ಅಂತಿಮ ಕಟ್ಟ ಕಡೆಯ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಎಸ್, ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಈ ಸ್ಪರ್ಧೆಯಲ್ಲಿ ನಾಗಬ್ರಹ್ಮ ಮೆಳಂತಬೆಟ್ಟು ತಂಡ ವಿಜಯಿಯಾಗಿ ಪಂದ್ಯಾಕೂಟದ ಸೆಮಿಫೈನಲ್ ಪ್ರವೇಶವನ್ನು ಪಡೆದುಕೊಂಡಿದೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಆತ್ಮೀಯರೇ, ಕಬಡ್ಡಿ ಮುಗೀತು, ನಮ್ಮದೇ ಹೋಮ್ ಪಿಚ್ಚಿನವ್ರು ಆಡ್ತಾರೆ ಅಂತೇಳಿ ಮಹಿಳೆಯರು ಯಾರು ಎದ್ದೇಳಲಿಲ್ಲ. ಈಗ ದಯವಿಟ್ಟು ಬನ್ನಿ, ಬರೋ ಕುರ್ಚಿಯೊಂದಿಗೆ ಬಂದರೆ ಭಾರಿ ಒಳ್ಳೆಯಿತ್ತು. ಮಾತ್ರ ಆದಷ್ಟು ಬೇಗ ಬನ್ನಿ ಮೇಲ್ಗಡೆ. ಎಸ್ ನೋಡಿ, ಅದೇ ರೀತಿ ದಯವಿಟ್ಟು ಗಮನಿಸಿಕೊಳ್ಳಿ, ಇದು ಪಂದ್ಯಾಕೂಟದ ಆಯೋಜಕರ ತೀರ್ಮಾನವಾಗಿದೆ. ಕಬಡ್ಡಿ ತಂಡಗಳು ಅಂಕಣವನ್ನ ಪ್ರವೇಶ ಮಾಡುವ ಸಂದರ್ಭದಲ್ಲಿ ತಂಡದ ಟೀಮ್ ಮ್ಯಾನೇಜರ್, ಅದೇ ರೀತಿ ತಂಡದ ಮಾಲಕ ಹಾಗೂ ತಂಡದ ಒಬ್ಬ ಕೋಚ್ನಿಗೆ ಮಾತ್ರ ಅವಕಾಶವಾಗಿರುತ್ತದೆ. ಅಂದರೆ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶವಾಗಿರುತ್ತದೆ. ದಯವಿಟ್ಟು ಗಮನಿಸಿಕೊಳ್ಬೇಕಾಗಿದೆ. ಉಳಿದಂತ ಯಾರು ಕೂಡ ಒಳಬರುವ ಹಾಗಿಲ್ಲ. ಇದು ಇವತ್ತಿನ ಪಂದ್ಯಾಕೂಟದ ಆಯೋಜಕರು ತಿಳಿಸಿರತಕ್ಕಂಥ ಒಂದು ತೀರ್ಮಾನ ಆಗಿರುತ್ತದೆ. ದಯವಿಟ್ಟು ಈ ಒಂದು ಸೂಚನೆಗೆ ತಾವುಗಳು ಬದ್ಧರಾಗಿರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಂಡದ ಟೀಮ್ ಮ್ಯಾನೇಜರ್ ಹಾಗೂ ತಂಡದ ಟೀಮ್ ಓನರ್ಸ್, ಹೆಡ್ ಕೋಚ್ ಯಾರಿದ್ದಾರೆ ಅವರಿಗೆ ಮಾತ್ರ ಅವಕಾಶ ಆಗಿರುತ್ತದೆ. ಸರ್, ಒಂದು ನಿಮಿಷ. ಸಂಗೀತ ಕುರ್ಚಿಯ ಕೊನೆಯ ಕರೆ, ಅಲ್ಲೇ ಹಗ್ಗ ಜಗ್ಗಾಟವನ್ನು ಕೂಡ ನಾವು ಮಾಡಿ ಮುಗಿಸ್ತೇವೆ. ಸಂಗೀತ ಕುರ್ಚಿಯ ಕೊನೆಯ ಕರೆ, ತದನಂತರ ಪುರುಷರ ಶಾರ್ಟ್ ಪುಟ್ ಮತ್ತು ಹಗ್ಗ ಜಗ್ಗಾಟ ಮತ್ತು ಮಹಿಳೆಯರ ಹಗ್ಗ ಜಗ್ಗಾಟ, ಮಹಿಳೆಯರ ಸಂಗೀತ ಕುರ್ಚಿ ಮತ್ತು ಹಗ್ಗ ಜಗ್ಗಾಟ ತಕ್ಷಣ ನಾವು ಮಾಡಿ ಮುಗಿಸ್ಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಬೇಗ ಮೇಲಿರ್ತಕ್ಕಂಥ ಕ್ರೀಡಾಂಗಣಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ಎಸ್ ವೀಕ್ಷಕರ, ಇದೀಗ ತಂಡ ಬರಲಿಕ್ಕಿದೆ. ಪಂದ್ಯಾಕೂಟದ ಬೆಳ್ತಂಗಡಿ ತಾಲೂಕು ಮಟ್ಟದ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ತೃತೀಯ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯನ್ನು ಹಾಕಿದಂತ ಪ್ರಥಮ ತಂಡ ಇದೀಗ ಬರ್ತಾ ಇದೆ.
ಬಂಗಾಡಿ ಪರಿಸರದ ತಂಡವಾಗಿದೆ. ಬಂಗಾಡಿ ವಲಯ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಅದ್ವಿತೀಯ ಕಬಡ್ಡಿ ತಾರನ್ನು ಹೊಂದಿರತಕ್ಕಂತ ನಾವೂರಿನ ಪ್ರತಿಭಾನ್ವಿತ ಕಬಡ್ಡಿ ತಾರೆಯರು ಇದೀಗ ಬರ್ತಾ ಇದ್ದಾರೆ. ಇಸ್ಮಾಯಿಲ್ ಮಾಲಕತ್ವದ ತಂಡ ಇದೀಗ ಬರ್ತಾ ಇದೆ. ಯುನೈಟೆಡ್ ನಾವೂರು. ಅದೇ ರೀತಿ ದ್ವಿತೀಯ ತಂಡ ಇದೀಗ ಬರಲಿಕ್ಕಿದೆ. ಎದುರಾಳಿ ವಿರುದ್ಧವಾಗಿರತಕ್ಕಂಥ ತಂಡ ಯುನೈಟೆಡ್ ನಾವೂರು ತಂಡಕ್ಕೆ ಪ್ರತಿಸ್ಪರ್ಧಿಯಾಗಿ ಬರುತ್ತಿರುವಂಥ ತಂಡವಾಗಿದೆ. ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ಗಡಾಡಿ ನಂದಿ ಬೆಟ್ಟ ತಕ್ಕೊಳ್ಳೋಣ. ಟೀಮ್ ಬರ್ಡನ್ನ ಬಲೆ ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ತಂಡ ಬರಲಿ ಬನ್ನಿ. ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ತಕ್ಕಲು ಬಲೆಣ್ಣ ಟೀಮ್ ಬರ್ಡೆ ನೋಡಿ. ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ವಿಳಂಬವನ್ನು ಮಾಡ್ತಾ ಇದ್ದೀರಿ. ದಯಮಾಡಿ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಬೇಕಾಗಿದೆ. ದಯಮಾಡಿ ಆದಷ್ಟು ಬೇಗ ಬನ್ನಿ. ನೋಡಿ ಅಲ್ಲಿ ಏನ್ ಮಾಡ್ತಾ ಇದೀರಿ ಅಲ್ಲಿ ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ದಾದಮಲ್ಪರ್ ಅಣ್ಣ ಬಲ್ಲೆ ಬೇಗ ಅಣ್ಣ ಗರಡಾಡಿ ನಂದಿ ಬೆಟ್ಟ ಬನ್ನಿ ಬನ್ನಿ. ಎಸ್ ವೀಕ್ಷಕರೇ ಬರ್ತಾ ಇದೆ ಬೆಳ್ತಂಗಡಿಯ ಮತ್ತೊಂದು ಅದ್ವಿತೀಯ ತಂಡ ವೇಣೂರು ಪರಿಸರದ ತಂಡ ಇದೀಗ ಬರ್ತಾ ಇದೆ. ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ಗರಡಾಡಿ. ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ತಂಡ ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡಿದೆ. ಈ ಪಂದ್ಯಾಕೂಟದ ತೃತೀಯ ಕ್ವಾರ್ಟರ್ ಫೈನಲ್ ಹಣಾಹಣಿಯಾಗಿದೆ. ಎಸ್ ಅದೇ ರೀತಿ ಪಂದ್ಯಾಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. ದ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಂದರೆ ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಪ್ರಥಮ ಕರೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ವಿರುದ್ಧವಾಗಿ ಮಿತ್ರ ಬಳಗ ಕೆಲ್ಲಕೆರೆ ಬಿ. ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಪಂದ್ಯ ಮುಗಿದ ತಕ್ಷಣ ಮುಂದಕ್ಕೆ ಮಿತ್ರ ಬಳಗ ಕೆಲ್ಲಕೆರೆ ಉಂಡತ್ತ ಟೀಮು ನೆಕ್ಸ್ಟ್ ಮ್ಯಾಚ್ ನೆಕ್ಸ್ಟ್ ಅವೇ ಎಸ್ ಪಂದ್ಯ ಆರಂಭಗೊಳ್ಳುತ್ತಾ ಇದೆ ವೀಕ್ಷಕರೇ. ಪಂದ್ಯ ಆರಂಭಗೊಳ್ಳುತ್ತಾ ಇದೆ. ಇವತ್ತಿನ ಪಂದ್ಯಾಕೂಟದ ತೃತೀಯ ಕ್ವಾರ್ಟರ್ ಫೈನಲ್ ಹಣಾಹಣಿಗೆ ಎರಡೂ ತಂಡಗಳು ಕೂಡ ಅಂಕಣವನ್ನು ಪ್ರವೇಶ ಮಾಡಿದೆ. ಎಸ್ ದ ಥರ್ಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಇಟ್ ಈಸ್ ಕಂಟಿನ್ಯೂಡ್ ಹಿಯರ್. ಪಂದ್ಯ ಆರಂಭಗೊಂಡಿದೆ.
ಎಸ್ ಲೋಕೇಶ್ ಅವರ ದಾಳಿ. ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ತಂಡದ ಪರವಾಗಿ ಲೋಕೇಶರ ದಾಳಿ. ಎಸ್ ಇದೀಗ ನಾವೂರು ತಂಡದ ಪ್ರಮುಖ ದಾಳಿಗಾರ ಪ್ರಸ್ತುತ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ಯುವ ಪ್ರತಿಭೆ ಉದಯೋನ್ಮುಖ ತಾರೆ ನೀಲಕಾಯದ ದಾಳಿಗಾರ ಇಲ್ಲಿಗೆ ಚುರುಕಿನ ಪಾದಚಲನೆಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಅಶ್ಫಾಕ್ ಮತ್ತೆ ಮುರಳಿ ಅಂಗಣಕ್ಕೆ. ಎಸ್ ಉತ್ತಮವಾಗಿತ್ತು ಹಿಡಿತ, ಮತ್ತೆ ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಯುನೈಟೆಡ್ ನಾವೂರು ತಂಡ. ಎಸ್ ವೀಕ್ಷಕರ, ಇದೀಗ ಪ್ರಸ್ತುತ ದಾಳಿಯಲ್ಲಿ ತಂಡದ ಅದ್ವಿತೀಯ ತಾರೆ ತಂಡವನ್ನ ಕಟ್ಟಿ ಮುನ್ನಡೆಸುತ್ತಿರತಕ್ಕಂಥ ಇನ್ನೋರ್ವ ಯಶಸ್ವಿ ಬಂಗಾಡಿ, ಆ ಪರಿಸರದ ಬಂಗಾಡಿ ವಲಯದ ಯಶಸ್ವಿ ಸಂಘಟಕರಲ್ಲಿ ಒಬ್ಬರಾಗಿರತಕ್ಕಂತಹ ಆಟಗಾರ ಇದೀಗ ಇಸ್ಮಾಯಿಲ್ ನಾವೂರು ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ಯುನೈಟೆಡ್ ನಾವೂರು ತಂಡದ ದಾಳಿಗಾರ ಯಶಸ್ಸನ್ನು ಕಂಡಿದೆ, ಅಂಕಗಳಿಕೆಯಾಗಿದೆ ಯುನೈಟೆಡ್ ನಾವೂರು ತಂಡಕ್ಕೆ. ಚುರುಕಿನ ಪಾದರ್ಶನ ಕಾಣ್ತಾ ಇದ್ದಾವೆ. ಅಂಕವನ್ನು ಪಡೆಯುವುದರಲ್ಲಿ ಅದೆಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಲೆಂದು ಕಾದು ನೋಡಬೇಕಾಗಿದೆ. ಮತ್ತೆ ದಾಳಿಯಲ್ಲಿ ಇಸ್ಮಾಯಿಲ್ ಎದುರಾಳಿ ಅಂಕಣದಲ್ಲಿ ಇದೀಗ ಪ್ರಸ್ತುತ ದಾಳಿಯ ಅಂಚಿನಲ್ಲಿ ಇಸ್ಮಾಯಿಲ್ ನಾವೂರು ದೈತ್ಯ ಜೀವವನ್ನು ಹೊಂದಿರತಕ್ಕಂತಹ ದಾಳಿಗಾರ. ಇದೀಗ ಇಸ್ಮಾಯಿಲ್ ಎಸ್ ಈ ಬಾರಿ ಇಸ್ಮಾಯಿಲ್ ರವರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಅಂಕ ಗಳಿಕೆಯಾಗಿದೆ ಇಲ್ಲಿ ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ತಂಡಕ್ಕೆ. ಎರಡು 1 2 1 ಎಸ್ ಬೋನಸ್ ಅಂಕವು ಪ್ರಾಪ್ತಿಗೊಂಡಿದೆ. ಮತ್ತೆ ಅಶ್ಫಾಕ್ ದಾಳಿ, ಅಸ್ಬಾಕ್ ರವರ ದಾಳಿ. ಚುರುಕಿನ ಪಾದಚಲನೆಗೆ ಅಸ್ಬಾಕ್ ನಾವೂರು. ಉತ್ತಮವಾಗಿತ್ತು ಹಿಡಿತ, ಮತ್ತೆ ಅಂಕ ಗಳಿಕೆಯಾಗಿದೆ. ಎಸ್ ಬೋತ್ ಆರ್ ಈಸ್ ಔಟ್, ಬೋತ್ ಆರ್ ಈಸ್ ಔಟ್. ಎರಡೂ ತಂಡಕ್ಕೂ ಕೂಡ ಅಂಕವನ್ನು ಗಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಮೂರು 3 ಈಚ್. 3-3ರಲ್ಲಿ ಪಂದ್ಯ ಇದೆ. 3 ಈಚ್ ಟು ದಿ ಪಾಯಿಂಟ್, ಈಕ್ವಲ್ ಪಾಯಿಂಟ್ಸ್ ಆಡೆಡ್ ಹಿಯರ್. ಎಸ್ ಮತ್ತೆ ಒಂದಂಕ ಪ್ರಾಪ್ತಿಗೊಂಡಿದೆ ನಂದಿ ಫ್ರೆಂಡ್ಸ್ ನಂದಿ ಬೆಟ್ಟ ತಂಡಕ್ಕೆ. 4-3ರಲ್ಲಿ ಪಂದ್ಯ ಇದೆ. ಈ ಪಂದ್ಯದಲ್ಲಿ ವಿಜಯಾದಂಥ ತಂಡ ಸೆಮಿಫೈನಲ್ ಪ್ರವೇಶವನ್ನ ಪಡೆಯಲಿಕ್ಕಿದೆ.
ಮತ್ತೆ ಅಂಕ ಗಳಿಕೆಯಲ್ಲಿ ಎರಡೂ ತಂಡಗಳು ಕೂಡ ಪ್ರಬಲ ಹೋರಾಟವನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ. ಎಸ್, ಪ್ರಯತ್ನವನ್ನ ಮುಂದುವರಿಸಿದ್ರು ದಾಳಿಗಾರ, ಆದರೆ ಅಂತಿಮವಾಗಿ ದಾಳಿಗಾರನ ಹಿಡಿಯುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. 4-4 4 ಈಚ್ ಈಕ್ವಲ್ ಪಾಯಿಂಟ್ಸ್. ಸಮಬಲದ ಹೋರಾಟದೊಂದಿಗೆ ಪ್ರಸ್ತುತ ಪಂದ್ಯಾವಳಿ 4-4 ಅಂಕಗಳೊಂದಿಗೆ ಪಂದ್ಯ ಮುಂದುವರಿಯುತ್ತಾ ಇದೆ. ವೀಕ್ಷಕರೇ, ಆತ್ಮೀಯ ಬಂಧುಗಳೇ, ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ಪಂದ್ಯಾಕೂಟದ ವಿವರವಾಗಿರತಕ್ಕಂತಹ ಸವಿಸ್ತಾರವಾದಂತಹ ಸಂಪೂರ್ಣವಾಗಿರತಕ್ಕಂತಹ ಲೈವ್ ಅನ್ನ, ಅಂದರೆ ನೇರ ಪ್ರಸಾರವನ್ನ ನೀಡಿ ನಮ್ಮೊಂದಿಗೆ ಪಂದ್ಯಾಕೂಟದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಲೈವ್ ಅನ್ನ ತೋರಿಸಿಕೊಳ್ತಾ ಇದ್ದಾರೆ ಬೆಳ್ತಂಗಡಿ ಸುದ್ದಿ ಮೀಡಿಯಾ. ಸುದ್ದಿ ಬೆಳ್ತಂಗಡಿಯವರು ನಮ್ಮೊಂದಿಗೆ ಪಂದ್ಯಾಕೂಟದಲ್ಲಿ ನೇರ ಪ್ರಸಾರವನ್ನು ನೀಡಿ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಎಸ್, ಮತ್ತೆ ಅಸ್ಪಾಕ್ ರವರ ದಾಳಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯವರು ನಮ್ಮೊಂದಿಗೆ ನೇರ ಪ್ರಸಾರವನ್ನ ನೀಡುತ್ತಾ ಇದ್ದಾರೆ. ಅವರನ್ನ ಗುರುತಿಸಿಕೊಳ್ತಾ ಇದ್ದೇವೆ, ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಸ್, ಇದೀಗ ಮತ್ತೆ ಗರಡಾಡಿ ತಂಡದ ದಾಳಿಗಾರ ಪ್ರಸ್ತುತ ಚುರುಕಿನ ಪಾದಚಲನೆಯೊಂದಿಗೆ ಮತ್ತೆ ಹಿಡಿಯುವಲ್ಲಿ, ದಾಳಿಗಾರನ ಬಂಧಿಸುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಎಸ್, ಪಂದ್ಯಾಕೂಟದ ಮುಂದಿನ ಸ್ಪರ್ಧೆಯಾಗಿದೆ. ಅಂದರೆ ಈ ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಮುಖಾಮುಖಿ, ದ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ವಿರುದ್ಧವಾಗಿ ಮಿತ್ರ ಬಳಗ ಕೆಲ್ಲಕೆರೆ ಬಿ ತಂಡಗಳ ಮಧ್ಯೆ ಮುಂದಕ್ಕೆ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ಆ ಬಳಿಕ ಸೆಮಿಫೈನಲ್ ಪಂದ್ಯಾಟ. ಈಗಾಗಲೇ ಸುಲ್ತಾನ್ ಅಟ್ಯಾಕರ್ ಸುನತ್ಕೆರೆ ತಂಡ ಸೆಮಿಫೈನಲ್ ಪ್ರವೇಶವನ್ನು ಪಡೆದುಕೊಂಡಿದೆ. ಎಸ್, ಇದೀಗ ಅಂಕಪಟ್ಟಿಯಲ್ಲಿ 7-4 ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 7-4 ಅಂಕಗಳಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಯುತ್ತಾ ಇದೆ. ತಂಡಕ್ಕೆ ಎಲ್ಲ ರೀತಿಯ ಸ್ಟ್ರಾಟಜಿಗಳನ್ನು ತನ್ನ ಕೋಚ್ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ ಇಸಾಕ್ ನಾವೂರು ಇವರು ತಮ್ಮ ತಂಡಕ್ಕೆ ಎಲ್ಲ ಸ್ಟ್ರಾಟಜಿಗಳನ್ನು, ಕೆಲವೊಂದು ಐಡಿಯಾಸ್ಗಳನ್ನು ತೋರಿಸಿಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಎಸ್, ಮತ್ತೆ ದಾಳಿಯಲ್ಲಿ ಅಸ್ಬಾಕ್. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸ್ಪರ್ಧಾರ್ಥಿಗಳಿಗೆ ಒಂದು ಸೂಚನೆ ಇದೆ. ಸೂಪರ್ ಟ್ಯಾಕ್ಲ್ ಸರಿಯಾಗಿ 5 ಗಂಟೆಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ಒಂದು ವೇದಿಕೆಯಲ್ಲಿ ನಡೆಸಿಕೊಳ್ಳಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಸರನ್ನು ಕೊಟ್ಟಿರುವಂತಹ ಸ್ಪರ್ಧಾರ್ಥಿಗಳು ದಯವಿಟ್ಟು 5 ಗಂಟೆಗೆ ಎಲ್ಲರೂ ಕೂಡ ರೆಡಿಯಾಗಿರಬೇಕು. ಸರಿಯಾಗಿ 5 ಗಂಟೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೇವೆ. ಅಶ್ಫಾಕ್ ಮರಳಿ ಅಂಕಣಕ್ಕೆ. ಇದೀಗ ಮತ್ತೆ ತಂಡದ ಇನ್ನೋರ್ವ ಪ್ರಮುಖ ದಾಳಿಗಾರ ಅದೆಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾರೆ ಎಂದು ಕಾದು ನೋಡಬೇಕಾಗಿದೆ. ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಇಸ್ಮಾಯಿಲ್ ಅವರ ದಾಳಿ. ಮ್ಯೂಸಿಕ್ ಗಿರೀಶರೇ, ಎಸ್, ಓಕೆ. ಎಸ್, ಇದೀಗ ಮತ್ತೆ
The timeout for Nandi friends, Nandi Betta. ಏಳು ನಾಲ್ಕು 7-4 in favor of Navuru. United Navuru. Third ride. Yes, it is third ride. Decided ride. Do or die ದಾಳಿ ಆಗಿದೆ ಇದು. ಮಾಡು ಇಲ್ಲವೇ ಮಡಿ ಅಂಚಿನ ಸತೆಯಲ್ಲಿ ದಾಳಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಬ್ಬಬ್ಬಬ್ಬ ಇಲ್ಲಿ ಮತ್ತೆ ಎಸ್ ಸೂಪರ್ ಟ್ಯಾಕಲ್ ಅಂಕ ಪ್ರಾಪ್ತಿಗೊಳ್ಳುತ್ತಾ ಇದೆ. ಸೂಪರ್ ಟ್ಯಾಕಲ್ 2 ಅಂಕಗಳು. ಸೂಪರ್ ಟ್ಯಾಕಲ್ ಪಾಯಿಂಟ್ಸ್. ಥರ್ಡ್ ರೈಡ್. ಎಸ್ ಅಗೈನ್ ಥರ್ಡ್ ರೈಡ್. ಅಗೈನ್ ಇಟ್ಸ್ ಅ ಥರ್ಡ್ ರೈಡ್. ಡಿಸೈಡೆಡ್. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಅಂತಿಮ 5 ನಿಮಿಷದ ಅವಧಿ ಬಾಕಿ ಇದೆ. ಡಿಸೈಡೆಡ್ ದಾಳಿಯಲ್ಲಿ ನಂದಿ ಫ್ರೆಂಡ್ಸ್, ನಂದಿ ಬೆಟ್ಟ ಗರಡಾಡಿ ತಂಡದ ಪ್ರಮುಖ ದಾಳಿಗಾರ ಪ್ರಸ್ತುತ ಒಳಾಂಗಣದಲ್ಲಿ ಜರ್ಸಿ ನಂಬರ್ 5 ಕ್ರಮಾಂಕದ ದಾಳಿಗಾರ ಸಂಪತ್ ರವರ ದಾಳಿ. ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. ಈ ಹಂತದಲ್ಲಿ 2 ತಂಡಗಳು ಕೂಡ ಪ್ರಬಲ ಹೋರಾಟವನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. 8-6 ಅಂಕಗಳಲ್ಲಿ ಪಂದ್ಯ ಇದೆ. 8-6 ಇನ್ ಫೇವರ್ ಆಫ್ ಯುನೈಟೆಡ್ ನಾವೂರು. ಯುನೈಟೆಡ್ ನಾವೂರು ತಂಡ ಮುನ್ನಡೆಯಲ್ಲಿದೆ 8-6 ಅಂಕಗಳೊಂದಿಗೆ ಪ್ರಸ್ತುತ ಪಂದ್ಯ ಇದೆ. ನೋಡಿ ಅಲ್ಲಿ ಮಿತ್ರ ಕೆಲ್ಲಕೆರೆ ಅಣ್ಣ, ಮಿತ್ರ ಬಳಗ ಕೆಲ್ಲಕೆರೆ ಓಲರಣ್ಣ. ನಿಸರ್ ಒಂದು ನಿಮಿಷ. ದ್ವಿಚಕ್ರ ಹಾಗೂ 4 ಚಕ್ರದ ವಾಹನ ಮಾಲಕರಿಗೆ ಒಂದು ವಿನಂತಿ, ಅಲ್ಲಿ ರೋಡ್ ಬ್ಲಾಕ್ ಆಗಿದೆ. ದಯವಿಟ್ಟು ತಮ್ಮ ಬೈಕ್ಗಳನ್ನು ಸ್ವಲ್ಪ ತೆರವುಗೊಳಿಸಬೇಕು. ಇಲ್ಲಿ ಬರುವಂತಹ ವಾಹನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಯಾರೆಲ್ಲ 2 ವೀಲರ್ನಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸಿದ್ದೀರಾ ಅವ್ರು ದಯವಿಟ್ಟು ಅದನ್ನು ಸರಿಪಡಿಸಬೇಕು ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಸಾರ್ವಜನಿಕ ವಾಹನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ. ಮತ್ತೆ ಸೂಪರ್ ಟ್ಯಾಕಲ್ ಇಸ್ ಆನ್. ವಾಟ್ ಅ ರೈಡ್, ವಾಟ್ ಅ ಮೂಮೆಂಟ್ ಆಫ್ ದಿಸ್ ಮ್ಯಾಚ್. ಬಟ್ ಸ್ಟಿಲ್ ಇಸ್ಮಾಯಿಲ್ outstanding here. 2 points added here. 10-6. ವೀಕ್ಷಕರೇ, 10-6 ಅಂಕಗಳಲ್ಲಿ ಪಂದ್ಯ ಇದೆ. 10-6 ಇನ್ ಫೇವರ್ ಆಫ್ ಯುನೈಟೆಡ್ ನಾವೂರು. ಯುನೈಟೆಡ್ ನಾವೂರು ತಂಡ ಮುನ್ನಡೆಯಲ್ಲಿದೆ. 10-6 ಮತ್ತೆ ಆಲ್ ಔಟ್ ಮುಖೇನವಾಗಿ ತಂಡ ಒಳಬಂದಿದೆ. 13-6. ಲಾಸ್ಟ್ 3 minutes, ಅಂತಿಮ 3 ನಿಮಿಷದ ಅವಧಿ ಬಾಕಿ ಉಳಿದಿದೆ. 13-6 ಅಂಕಗಳಲ್ಲಿ ಪಂದ್ಯ ಇದೆ. 13-6. ದಯವಿಟ್ಟು ರೋಡ್ ಸೈಡಲ್ಲಿ ಇರುವಂತಹ ದ್ವಿಚಕ್ರ ವಾಹನ ತೆರವುಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಖಾಲಿ ಇರುವಂಥ ಜಾಗದಲ್ಲಿ ತಮ್ಮ ವಾಹನವನ್ನು ಪಾರ್ಕ್ ಮಾಡಿ. ಬ್ಯೂಟಿಫುಲ್. ಪ್ರಸ್ತುತ ಅವಧಿಯಲ್ಲಿ ಯುನೈಟೆಡ್ ನಾವೂರು ತಂಡ ಮುನ್ನಡೆಯನ್ನು ಕಾಣುತ್ತೆ. ಲಾಸ್ಟ್ 2 minutes, ಅಂತಿಮ 2 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾ ಕಣದಲ್ಲಿ ಯುನೈಟೆಡ್ ನಾವೂರು ತಂಡ ಮುನ್ನಡೆಯಲ್ಲಿದೆ. 15-6 15-6. ಹದಿನೈದು 6 ಅಂಕಗಳಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೆ ಸಿನಾನ್
ಚಿನ್ನೂರವರ ದಾಳಿ. ಯುನೈಟೆಡ್ ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಸೂಪರ್ ರೈಡ್, ಸೂಪರ್ ರೈಡ್. ಸಿನಾನ್ ದಾಳಿ ಮುಖೇನವಾಗಿ 3 ಅಂಕಗಳು ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳ್ಳುತ್ತಾ ಇದೆ. ಕೊನೆಯ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಉಳಿದಿದೆ. $19-7 ಅಗೈನ್ ಸಿನಾನ್. ಚಿನ್ನು ಎಸ್, ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳ ಬರುತ್ತಾ ಇದೆ. ಎಸ್, ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಯುನೈಟೆಡ್ ನಾವೂರು ತಂಡ ವಿಜಯಿಯಾಗಿ ಪಂದ್ಯಾಕೂಟದ ಸೆಮಿಫೈನಲ್ ಪ್ರವೇಶವನ್ನು ಪಡೆದುಕೊಳ್ಳುತ್ತಾ ಇದೆ. ಸೆಮಿಫೈನಲ್ ಪ್ರವೇಶವನ್ನು ಪಡೆದಂತ ಮತ್ತೊಂದು ತಂಡ ಯುನೈಟೆಡ್ ನಾವೂರು ತಂಡ. ಹಾರ್ದಿಕ ಅಭಿನಂದನೆಗಳು. ಅದೇ ರೀತಿ ಎದುರಾಳಿ ಇದೀಗ ತಾನೇ ನಿರ್ಗಮನಗೊಂಡಂತಹ ನಂದಿ ಫ್ರೆಂಡ್ಸ್ ನಂದಿಬೆಟ್ಟ ತಂಡದವರಿಗೆ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಪಂದ್ಯಾಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಮುಖಾಮುಖಿ. ದ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ವಿಲ್ ಬಿ ಪ್ಲೇಡ್ ಇನ್ ಬಿಟ್ವೀನ್ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ವಿರುದ್ಧವಾಗಿ ಮಿತ್ರ ಬಳಗ ಕೆಲ್ಲಕೆರೆ ಬಿ ತಂಡಗಳು ತಕ್ಷಣ ಆದಷ್ಟು ಬೇಗ ಒಳ ಪ್ರವೇಶವನ್ನು ಮಾಡಿಕೊಳ್ಳಬೇಕಾಗಿದೆ. ವೀಕ್ಷಕರೇ, ಇದೀಗ ಬರ್ತಾ ಇದೆ ಪ್ರಥಮ ತಂಡ, ಇದೀಗ ಒಳ ಪ್ರವೇಶವನ್ನು ಮಾಡುತ್ತಾ ಇದೆ. ಮೇಳಂತಬೆಟ್ಟುವಿನ ಈ ಭಾಗದ ಪರಿಸರದ ಸ್ಥಳೀಯ ಆಟಗಾರರು ಹೊಂದಿರತಕ್ಕಂತ ತಂಡ ಇದೀಗ ಒಳ ಬರ್ತಾ ಇದೆ. ಮಿತ್ರ ಬಳಗ ಕೆಲ್ಲಕೆರೆ ತಂಡ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ಮಿತ್ರ ಬಳಗ ಕೆಲ್ಲಕೆರೆ ತಂಡ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ದ್ವಿತೀಯ ತಂಡ ಬರ್ತಾ ಇದೆ. ತಾಲೂಕಿನ ಬಲಿಷ್ಠತೆಯನ್ನ ಕಂಡಂತ ಕಬಡ್ಡಿ ತಾರೆಯರು ಅಂಕಣವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಎಸ್, ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ಎಸ್, ಈ ಬಾರಿ ಇಲಿಯಾಸ್ ರವರು ಹೊರಾಂಗಣದಲ್ಲಿ ಕಾಣ್ತಾ ಇದ್ದಾರೆ. ನಮ್ಮ ಉಮೇಶ್ ಹಳದಂಗಡಿಯವರು ಅಂಕಣವನ್ನ ಪ್ರವೇಶ ಮಾಡಿದ್ದಾರೆ. ಉಮೇಶ್, ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಮುಂದಕ್ಕೆ ಪಂದ್ಯಾಕೂಟದ ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಯನ್ನ ನಿಮ್ಮ ಮುಂದೆ ನೀಡಲಿಕ್ಕಿದ್ದಾರೆ. ಬಾಲ ಪ್ರತಿಭೆ ಬೆಳೆಯುತ್ತಿರುವಂತಹ ಇದೇ ಊರಿನ ಮೆಳಂತಬೆಟ್ಟು ಈ ಊರಿನ ಯುವ ಪ್ರತಿಭೆ ಇತ್ತೀಚೆಗೆ ಕಮೆಂಟ್ರಿಯಲ್ಲಿ ಬೆಳೀತಾ ಇದ್ದಾರೆ. ಮೊನ್ನೆ ತಾನೇ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ನಾನು ಅವರನ್ನ ವೀಕ್ಷಕ ವಿವರಣೆ ನೋಡಿದ್ದೆ. ಹೊಸಂಗಡಿಯಲ್ಲೂ ಕೂಡ ಕಬಡ್ಡಿ ಪಂದ್ಯಾಟದ ವೀಕ್ಷಕ ವಿವರಣೆಗೆ ಅವರು ಬಂದಿದ್ರು. ಇವತ್ತು ಮೆಳಂತಬೆಟ್ಟು ಅವರ ಊರಿನಲ್ಲೇ ಒಂದು ಪಂದ್ಯಾಟ ನಡೀತಾ ಇದೆ. ಹಾಗಾಗಿ ಈ ಊರಿನಲ್ಲಿ ನಾನು ಕೂಡ ಕಮೆಂಟ್ರಿ ಮಾಡಬೇಕು ಅನ್ನುವಂಥ ಒಂದು ಆಶಾ ಭಾವನೆಯೊಂದಿಗೆ ಇದೀಗ ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಶ್ರೀಯುತ ಯುವ ಪ್ರತಿಭೆ, ಬಾಲ ಪ್ರತಿಭೆ, ಬೆಳೆಯುತ್ತಿರೋ ಪ್ರತಿಭೆ, ನಿಮ್ಮೂರಿನ ಪ್ರತಿಭೆ ಇದೀಗ ಅಜಯ್ ರವರು ಮುಂದಿನ ವೀಕ್ಷಕ ವಿವರಣೆಯಲ್ಲಿ. ಎಸ್, ಓವರ್ ಟು ಮಿಸ್ಟರ್ ಅಜಯ್. ಎಸ್ ವೀಕ್ಷಕರೇ, ಕಬಡ್ಡಿಯ ಕ್ವಾರ್ಟರ್ ಫೈನಲ್ ಹಣಾಹಣಿಯ 8ನೇ ಪಂದ್ಯಕೂಟದಲ್ಲಿದ್ದೇವೆ ವೀಕ್ಷಕರೇ. ಇದು ಹರ್ಷಿಲ್ ಫ್ರೆಂಡ್ಸ್ ಬೆಳ್ತಂಗಡಿ ವಿರುದ್ಧವಾಗಿದೆ. ಮಿತ್ರ ಬಳಗ ಕೆಲ್ಲಕೆರೆ ಇಲ್ಲಿ ಯಶಸ್ವಿಯ ಟೆಕ್ಲ್ನೊಂದಿಗೆ
ಮತ್ತೆ ಒಂದು ಅಂಕದ ಪ್ರಾಪ್ತಿಗೊಳ್ತಾ ಇದೆ ಹರ್ಷಿಲ್ ಫ್ರೆಂಡ್ಸ್ ಬೆಳ್ತಂಗಡಿ ಪರ. ಬೆಳ್ತಂಗಡಿ ಪರ ಮತ್ತೆ ದಾಳಿ ಜರ್ಸಿ ನಂಬರ್ 2 ಪ್ರಬಲ 6 ಡಿಫೆನ್ಸ್ಗಳ ಮೂಲಕ ದಾಳಿ. ಅಂಕವನ್ನ ಕಲೆ ಹಾಕಬಲ್ಲಂತಹ ದಾಳಿಗಾರ ದಾಳಿಯನ್ನು ಸಂಘಟಿಸುವ ವೇಳೆಯಲ್ಲಿದೆ. ಎಸ್ ವೀಕ್ಷಕರ ಮತ್ತೆ ಬೋನಸ್ ಅಂಕದೊಂದಿಗೆ ಮರಳಿ ತಂಡಕ್ಕೆ 1 ಅಂಕದ ಪ್ರಾಪ್ತಿ. ಶೇಖರ್ ಎಂಬ ನಾಮಾಂಕಿತೆಯ ದಾಳಿಗಾರ ದಾಳಿಯನ್ನು ಸಂಘಟಿಸುವ ವೇಳೆಯಲ್ಲಿದೆ. ಪ್ರಬಲ 7 ಡಿಫೆನ್ಸ್ಗಳ ಮೂಲಕ ದಾಳಿ ಶೇಖು. ಎಸ್ ಯಶಸ್ವಿಯ ಟೆಕ್ಕಲ್ ಮತ್ತೆ ಶೇಖರಿನ ಬಂಧನವಾಗುವ ಸನ್ನಿವೇಶದಲ್ಲಿ ಮತ್ತೆ ಹರ್ಷಿಲ ಬೆಳ್ತಂಗಡಿ ಪರ ದಾಳಿ. 5 ಡಿಫೆನ್ಸ್ಗಳ ಮೂಲಕ ದಾಳಿ. ಆಹಾ ಕಾರ್ನರ್ ವಿಭಾಗದಲ್ಲಿ ಪದ್ರವರು ಕೊಂಚ ಎಡವಟ್ಟನ್ನು ಕಾಣಬಹುದು. ಮತ್ತೆ ಕೆಲ್ಲಕ್ಕೆರೆ ಬರದಾಳಿ ಜರ್ಸಿ ನಂಬರ್ 3 ಮತ್ತೆ ಯಶಸ್ವಿಯ ಟೆಕ್ಕಲ್ನೊಂದಿಗೆ ಮರಳಿ 1 ಅಂಕದ ಪ್ರಾಪ್ತಿ. ಐದು ಶೂನ್ಯದೊಂದಿಗೆ ಪಂದ್ಯ 5-0. ವೀಕ್ಷಕರ ಅದೇ ರೀತಿ 9ನೇ ಸೆಮಿಫೈನಲ್ ಹಣಾಣಿಗೆ ಸಿದ್ಧರಾಗಿರೆ. ಸುಲ್ತಾನ್ ಅಟ್ಯಾಕರ್ಸ್ ಉನ್ನತಿಗೆರೆ ವಿರುದ್ಧವಾಗಿದೆ ಯುನೈಟೆಡ್ ನಾವೂರು. ಮುಂದಿನ ಪ್ರಥಮ ಸೆಮಿಫೈನಲ್ ಹಣಾಣಿಗೆ ಸಿದ್ಧರಾಗಿರೆ. ಮತ್ತೆ ತ್ರಿಬಳಿ ಡಿಫೆನ್ಸ್ಗಳ ಮೂಲಕ ದಾಳಿ. ಸಿಂಗಲ್ ಪಾಯಿಂಟ್ ಒಂದಿಗೆ ಮರಳಿ ತಂಡಕ್ಕೆ ಮತ್ತೆ ಕೆಲ್ಲಕ್ಕೆ ಬರೆ ದಾಳಿ. ಪವನ್ ಎಂಬ ನಾಮಾಂಕಿತೆಯ ದಾಳಿಗಾರ ದಾಳಿಯನ್ನು ಸಂಘಟಿಸುವ ವೇಳೆಯಲ್ಲಿದೆ. ಪ್ರಬಲ 7 ಡಿಫೆನ್ಸ್ಗಳ ಮೂಲಕ ದಾಳಿ. ಮತ್ತೆ 2 ಡಿಫೆನ್ಸ್ಗಳ ಮೂಲಕ ದಾಳಿ. ಸೂಪರ್ ಟೆಕ್ಕಲ್ ಆನ್ ಸಿಚುವೇಶನ್ ಸಂದರ್ಭದಲ್ಲಿದೆ ವೀಕ್ಷಕರ. ಮರಳಿ 1 ಅಂಕದ ಸೇರ್ಪಡೆಯೊಂದಿಗೆ ಪಂದ್ಯಗೂಟ ಸಾಗಿ ಬಿಡ್ತಾ ಇದೆ. ಮತ್ತೆ ಪವನ್ ಯಶಸ್ವಿಯ ದಾಳಿ. ಮತ್ತೆ ಸಿಂಗಲ್ ಪಾಯಿಂಟ್ ಒಂದಿಗೆ ಮರಳಿ ತಂಡಕ್ಕೆ. ಮತ್ತೆ 2 ಡಿಫೆನ್ಸ್ಗಳ ಮೂಲಕ ದಾಳಿ. ಮತ್ತೆ ಬ್ಯಾಕ್ ಟು ಬ್ಯಾಕ್ ದಾಳಿಯಲ್ಲಿ ಪವನ್. ಇಲ್ಲಿ ಮಿತ್ರ ಬಳಗ ಕೆಳಗೆ ಬರ ದಾಳಿ. ಮತ್ತೆ ಬಂದಡವಾಗುವ ಸನ್ನಿವೇಶದಲ್ಲಿ ಸುಡಿ ಸ್ಕೋರ್ ಬೋರ್ಡ್ ತಿಳಿಸ್ತಾ ಇದೆ. 11-1 ಪ್ರಬಲ ಮುನ್ನಡೆಯಲ್ಲಿದೆ ಹರ್ಷಿಲ್ ಫ್ರೆಂಡ್ಸ್ ಬೆಳ್ತಂಗಡಿ. 11-1 ನಡುವೆ ಪಂದ್ಯಗೂಟ ಸಾಗಿ ಬರ್ತಾ ಇದೆ. ಮತ್ತೆ ಕಾರ್ನರ್ ವಿಭಾಗದಲ್ಲಿ ಎಡಪಟ್ಟು. ಮತ್ತೆ ಕೆಲ್ಲಕ್ಕೆರೆ ಬರದಾಳಿ ಜರ್ಸಿ ನಂಬರ್ 11 ಚಂದು. ಮತ್ತೆ
ಮತ್ತೆ ಯಶಸ್ವಿಯ ಟ್ಯಾಕಲ್ನೊಂದಿಗೆ ದಾಳಿಗಾರನ ಬಂಧನ. ಮತ್ತೆ ಅಶ್ವಿನ್ ಐವರು ಡಿಫೆನ್ಸ್ಗಳ ಮೂಲಕ ದಾಳಿ. ನಿತ್ಯಗತಿಯ ಕ್ಷಿಪ್ರಗತಿಯ ಪಾದಚಲನೆಯೊಂದಿಗೆ ಅಂಕವನ್ನ ಕಲೆ ಹಾಕಬಲ್ಲಂತಹ ದಾಳಿಗಾರ. ಮತ್ತೆ ಯಶಸ್ವಿಯ ದಾಳಿ. ಕಾರ್ನರ್ ವಿಭಾಗದಲ್ಲಿ ಒಂದು ಅಂಕದ ಪ್ರಾಪ್ತಿ. ಮತ್ತೆ ದಾಳಿಯಲ್ಲಿ ಪದ್ದು. ಎಂಟಿಯ ದಾಳಿಯೊಂದಿಗೆ ಮಧ್ಯಂತರಿಯ ನಿಲುವಿನ ಕೋರಿಕೆಯ ಮೇರೆಗೆ ಸ್ಕೋರ್ ಬೋರ್ಡ್ ತಿಳಿಸ್ತಾ ಇದೆ 14-1. ಪ್ರಬಲ ಮುನ್ನಡೆಯಲ್ಲಿದೆ ಬೆಳ್ತಂಗಡಿ. ಎಸ್ ವೀಕ್ಷಕರ, 14-1 ಪಂದ್ಯ ಪ್ರಬಲ ಮುನ್ನಡೆಯಲ್ಲಿದೆ ಹರ್ಷಿಲ ಬೆಳ್ತಂಗಡಿ. ಜೋಡಿ ಮುಂದಿನ ಸೆಮಿಫೈನಲ್ ಹಣಾಹಣಿಯ ಪ್ರಥಮ ಪಂದ್ಯಕೂಟಕ್ಕೆ ಕರೆಯನ್ನು ಲಭಿಸ್ತಾ ಇದ್ದಾವೆ. ಸುಲ್ತಾನ್ ಅಟ್ಯಾಕರ್ಸ್ ಸನ್ನತಕೆರೆ ಎ ವಿರುದ್ಧವಾಗಿದೆ ಯುನೈಟೆಡ್ ನಾವೂರು. ತಂಡದ ಪೂರ್ವ ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರದ ಬಳಿ ಹಾಜರಾಗಿರೆ ಸುಲ್ತಾನ್ ಅಟ್ಯಾಕರ್ಸ್ ಸನ್ನತಕೆರೆ ವಿರುದ್ಧವಾಗಿ ಯುನೈಟೆಡ್ ನಾವೂರು. ಮತ್ತೆ ಕೆಲ್ಲೆಕೆರೆ ಬರದಾಳಿ. ಜರ್ಸಿ ನಂಬರ್ 10 ಅಂಕವನ್ನ ಕಲೆ ಹಾಕಬಲ್ಲಂತಹ ದಾಳಿಗಾರ. ಮತ್ತೆ ಯಶಸ್ವಿಯ ದಾಳಿ. ಪ್ರಬಲ 7 ಡಿಫೆನ್ಸ್ಗಳ ಮೂಲಕ ದಾಳಿ. ಜೋಡಿಸಿ ನಂಬರ್ 3 ಮುನ್ನಡೆಯಲ್ಲಿದೆ ಹರ್ಷಿಲಾ ಬೆಳ್ತಂಗಡಿ. ಆಹಾ ಮತ್ತೆ ಸೂಪರ್ ಡೂಪರ್ ರೈಟ್. ಮತ್ತೆ ತ್ರಿಬಳಿ ಅಂಕದ ಪ್ರಾಪ್ತಿಯೊಂದಿಗೆ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಪ್ರಬಲ ಮುನ್ನಡೆಯಲ್ಲಿದೆ ಹರ್ಷಿಲ ಬೆಳ್ತಂಗಡಿ. ಮತ್ತೆ ಮಿತ್ರ ಕೆಲ್ಲೆಕೆರೆ ಬರದಾಳಿ. ಜೋಡಿಸಿ ನಂಬರ್ 3 ಯಶಸ್ವಿಯ ದಾಳಿಯೊಂದಿಗೆ ದಾಳಿಗಾರನ ಬಂಧನವಾಗುವ ಸನ್ನಿವೇಶದಲ್ಲಿ ಕಟ್ಟಕಡೆಯ 5 ನಿಮಿಷದ ಕಾಲಾವಕಾಶ ಮಾತ್ರ ಬಾಕಿ ಇದೆ. 5 ನಿಮಿಷದ ಆಟ ಮಾತ್ರ ಬಾಕಿ ಇರುವ ಹೊತ್ತಿನಲ್ಲಿ ಮತ್ತೆ ಬೆಳ್ತಂಗಡಿ ಬರದಾಳಿ. ನಿತ್ಯಗತಿಯ ಕ್ಷಿಪ್ರಗತಿಯ ಪಾದಚಲನೆಯತ್ತ ದಾಳಿಗಾರನ ದಾಳಿ ಸಂಘಟಿಸಿಕೊಳ್ಳುತ್ತಿರುವಾಗ ಪ್ರಬಲ 7 ಡಿಫೆನ್ಸ್ಗಳ ಮೂಲಕ ದಾಳಿ. ಇಪ್ಪತ್ತ 21-2 ಪಂದ್ಯ. ಮತ್ತೆ ಯಶಸ್ವಿಯ ಟೆಕ್ನೊಂದಿಗೆ ಕಟ್ಟಕಡೆಯ 4 ನಿಮಿಷಗಳ ಆಟ ಮಾತ್ರವಾಗಿದೆ. ದ ಲಾಸ್ಟ್ 4 minutes ಆಫ್ ದ ಟೈಮ್. ಇಪ್ಪತ್ತ 2-2 ಪಂದ್ಯ. ಪ್ರಬಲ ಮುನ್ನಡೆಯಲ್ಲಿದೆ ಬೆಳ್ತಂಗಡಿ. ಸಮಯ ಮುಕ್ತ ದಾಳಿಗಾರನ ಚಲನ ವಲಯನಗಳು ಕಂಡು ಬರುತ್ತಿರುವಾಗ ಮುನ್ನಡೆಯಲ್ಲಿದೆ ಬೆಳ್ತಂಗಡಿ. ಮತ್ತೆ ಪವನ್ ಕೆಲ್ಲೆಕೆರೆಯ ಪರ ದಾಳಿಗಾರನ ದಾಳಿ ಸಂಘಟಿಸುವ ವೇಳೆಯಲ್ಲಿ ಅಂಕವನ್ನ ಕಲೆ ಹಾಕಬಲ್ಲಂತಹ ದಾಳಿಗಾರ. ಕ್ಷಿಪ್ರಗತಿಯ ಪಾದಚಲನೆಯತ್ತ ದಾಳಿಗಾರನ ದಾಳಿ ಸಂಘಟಿಸಿಕೊಳ್ಳುತ್ತಿರುವಾಗ
ಅಂಕವನ್ನು ತರಲಬೇಕೆಂಬ ಕುತೂಹಲದಲ್ಲಿ ಪವನ ಯಶಸ್ವಿಯ ಟ್ಯಾಕಲ್ನೊಂದಿಗೆ ದಾಳಿಗಾರನ ಬಂಧನವಾಗುವ ಸನ್ನಿವೇಶದಲ್ಲಿ ಕಟ್ಟಕಡೆಯ 3 ನಿಮಿಷಗಳ ಆಟ ಮಾತ್ರ ಬಾಕಿ. 5 ಡಿಫೆನ್ಸ್ಗಳ ಮೂಲಕ ದಾಳಿ ಅಶ್ವಿನ್. ಮುಂದಿನ ಪ್ರಥಮ ಸೆಮಿಫೈನಲ್ ಹಣಾಣಿಗೆ ಸಿದ್ಧರಾಗಿರಿ ನವಪುರ. ಅದೇ ರೀತಿ ಸೊನ್ನತ್ಗೆರೆಯೇ ತಂಡದ ಪೂರ್ವ ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರದ ಬಳಿ ಹಾಜರಾಗಿರಿ. ಇವತ್ತೇ ಶೇಖರ್ ಎಂಬ ನಾಮಂಗಿದೆ ದಾಳಿಗಾರ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಿರುವಾಗ ಕಾರ್ನರ್ ವಿಭಾಗದಲ್ಲಿ ಎಡವಟ್ಟು ಕಿರಣ್. ಕಟ್ಟಕಡೆಯ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ದ ಲಾಸ್ಟ್ 2 minutes ಆಫ್ ದ ಫುಲ್ ಟೈಮ್. ಮತ್ತೆ ದಾಳಿಯಲ್ಲಿ ಶೇಖರ್ ಜರ್ಸಿ ನಂಬರ್ 13 ಮತ್ತೆ ಯಶಸ್ವಿ ಟೆಕ್ಕಲ್. ಥರ್ಡ್ ರೈಡ್ ಡು ಆರ್ ಡೈ ಡಿಸೈಡೆಡ್ ರೈಡ್. ಕಟ್ಟಕಡೆಯ 60 ಸೆಕೆಂಡುಗಳ ಆಟ ಮಾತ್ರ ಬಾಕಿ ಇದೆ. ದ ಲಾಸ್ಟ್ 1 minutes ಆಫ್ ದ ಫುಲ್ ಟೈಮ್. ಥರ್ಡ್ ರೈಡ್ ಮುಖೇನ ದಾಳಿ ಅಂಕವನ್ನು ತರಲೇಬೇಕೆಂಬ ದಾಳಿಯಲ್ಲಿ ಜರ್ಸಿ ನಂಬರ್ 10 ಯಶಸ್ವಿಯ ದಾಳಿಯೊಂದಿಗೆ ನಿಮಿಷಗಳು ಉರುಳಿ ಸೆಕೆಂಡುಗಳ ಆಟ ಮಾತ್ರ ಬಾಕಿ ಇರುವ ಹೊತ್ತಿನಲ್ಲಿ ಇವತ್ತೇ ಕಾರ್ನರ್ ವಿಭಾಗದಲ್ಲಿ ಎಡವಟ್ಟು. ನಿಮಿಷಗಳು ಉರುಳಿ ಸೆಕೆಂಡುಗಳ ಆಟ ಮಾತ್ರ ಬಾಕಿ ಇರುವ ಹೊತ್ತಿನಲ್ಲಿ ದಾಳಿಯಲ್ಲಿ ಕಿಶನ್ ಜರ್ಸಿ ನಂಬರ್ 01 ದಾಳಿ ಸಂಘಟಿಸಿಕೊಳ್ಳುತ್ತಿರುವಾಗ ಪ್ರಬಲ ಮುನ್ನಡೆಯಲ್ಲಿದ್ದ ಬೆಳ್ತಂಗಡಿ. ಮುಂದಿನ ಸೆಮಿಫೈನಲ್ ಹಣಾಣಿಗೆ ಸೇರ್ಪಡೆಯಾಗ್ತಾ ಇದೆ ಅರ್ಶಿಲ ಫ್ರೆಂಡ್ಸ್ ಬೆಳ್ತಂಗಡಿ. ಎಸ್ ಆತ್ಮೀಯರೇ, ಮುಂದಕ್ಕೆ ಸೆಮಿಫೈನಲ್ ಸ್ಪರ್ಧೆಗೆ ನಾವು ಹೆಜ್ಜೆ ನೀಡ್ತಾ ಇದ್ದೇವೆ. ಇವತ್ತಿನ ಕಬಡ್ಡಿ ಪಂದ್ಯಾಕೂಟದ ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಕಲ ಮೇಳಂತಬೆಟ್ಟು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಪ್ರಯುಕ್ತವಾಗಿ ಆಯೋಜಿಸಿದಂತಹ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಕೂಟದ ಪ್ರಥಮ ಉಪಾಂತ್ಯ ಪಂದ್ಯಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ದ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ವಿಲ್ ಬಿ ಪ್ಲೇಡ್ ಇನ್ ಬಿಟ್ವೀನ್ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ಎ ವಿರುದ್ಧವಾಗಿ ಯುನೈಟೆಡ್ ನಾವೂರು ತಂಡಗಳ ಮಧ್ಯೆ ಪ್ರಥಮ ಸೆಮಿಫೈನಲ್ ಸ್ಪರ್ಧೆ ಇದೀಗ ನಡೆಯಲಿಕ್ಕಿದೆ. ದಯವಿಟ್ಟು ಎರಡೂ ತಂಡಗಳು ತಕ್ಷಣ ಆದಷ್ಟು ಬೇಗ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿದೆ. ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡ ಬನ್ನಿ. ಈಗಾಗಲೇ ಯುನೈಟೆಡ್ ನಾವೂರು ತಂಡ ಬರ್ತಾ ಇದೆ. ದಯಮಾಡಿ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದವರು ಸೆಕೆಂಡ್ಗಳ ಒಳಗಾಗಿ ತಂಡ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಎಸ್ ಆತ್ಮೀಯರೇ, ಇದೊಂದು ಪಂದ್ಯಾಕೂಟದ ಪ್ರಕಟಣೆ ಇದೆ. ಪ್ರಿಯ ಬಂಧುಗಳೇ, ಆರ್ಜೆ ಫ್ರೆಂಡ್ಸ್ ಕಲ್ಲಗುಡ್ಡೆ ಇದರ ಆಶ್ರಯದಲ್ಲಿ
ಬೆಳ್ತಂಗಡಿ ತಾಲೂಕು ಮಟ್ಟದ 8 ತಂಡಗಳ ಬಿಡ್ಡಿಂಗ್ ಮಾದರಿಯ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಕೂಟ ಇದೇ ಬರುವ ದಿನಾಂಕ ಮುಂದಿನ ಫೆಬ್ರವರಿ 3ನೇ ತಾರೀಕಿನಂದು, ಅಂದರೆ ಮುಂದಿನ ಶನಿವಾರ 3ನೇ ತಾರೀಕಿನಂದು ಸ್ಥಳ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನದ ಹತ್ತಿರ ಕಲ್ಲಗುಡ್ಡೆ, ಚರ್ಚ್ ರೋಡ್ ಕಲ್ಲಗುಡ್ಡೆಯಲ್ಲಿ ಅದ್ದೂರಿಯಾಗಿರತಕ್ಕಂತಹ ತಾಲೂಕು ಮಟ್ಟದ 8 ತಂಡಗಳ ಬಿಡ್ಡಿಂಗ್ ಮಾದರಿಯ ವಾಲಿಬಾಲ್ ಪಂದ್ಯಾಕೂಟ ನಡೆಯಲಿಕ್ಕಿದೆ. ಹಾಗಾಗಿ ತಮ್ಮೆಲ್ಲರನ್ನ ಮುಂದಿನ ಶನಿವಾರ ಆ ಒಂದು ವಾಲಿಬಾಲ್ ಪಂದ್ಯಾಕೂಟಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ, ಆಮಂತ್ರಿಸುತ್ತಿದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. 𝐼𝐴 ಫ್ರೆಂಡ್ಸ್ ಕಲ್ಲಗುಡ್ಡೆ ವಾಲಿಬಾಲ್ ಪಂದ್ಯಾಕೂಟಕ್ಕೆ. ಇನ್ನು ಕೆಲವೇ ನಿಮಿಷದಲ್ಲಿ ಕಬಡ್ಡಿ ಪಂದ್ಯಾಟ ಮುಕ್ತಾಯಗೊಳ್ಳಲಿಕ್ಕಿದೆ. ಕಬಡ್ಡಿ ಪಂದ್ಯಾಟ ಮುಕ್ತಾಯ ತಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸರಿಯಾಗಿ 5 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಹೆಸರನ್ನು ಕೊಟ್ಟಿರುವಂತವರು 5 ಗಂಟೆಗೆ ತಮ್ಮ ಪೂರ್ವ ಸಿದ್ಧತೆಯನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಇದೀಗ ಸೆಮಿಫೈನಲ್ ಪ್ರವೇಶ ಪಡೆದಂತ ಮತ್ತೊಂದು ತಂಡ ಇದೀಗ ಆಗಮಿಸಲಿಕ್ಕಿದೆ. ತಂಡ ಬರ್ಲಿಕ್ಕಿದೆ. ತಂಚು ಸುನ್ನತ್ಕೆರೆ ಇರ್ಷಾದ್ ತಂಡ ಬರಲಿ. ಸುಲ್ತಾನ್ ಅಟ್ಯಾಕರ್ಸ್ ತಂಡ ಬರಲಿ. ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡ ಬರಲಿ. ಎಸ್ ವೀಕ್ಷಕರೇ, ತಂಡ ಬರ್ತಾ ಇದೆ. ಮುಂದಿನ ದ್ವಿತೀಯ ತಂಡ ಇದೀಗ ಆಗಮಿಸ್ತಾ ಇದೆ. ಒಳ ಪ್ರವೇಶವನ್ನು ಮಾಡಲಿಕ್ಕಿದೆ. ತಂಡದ ಬಲಿಷ್ಠತೆಯನ್ನ ಕಂಡಂತಹ ಸುನ್ನತ್ಕೆರೆ ಸುಲ್ತಾನ್ ಅಟ್ಯಾಕರ್ಸ್ ತಂಡದ ಪ್ರಬುದ್ಧ ತಾರೆಯರು ಇದೀಗ ಒಳಾಂಗಣವನ್ನ ಪ್ರವೇಶ ಮಾಡಲಿಕ್ಕಿದ್ದಾರೆ. ತಂಚೂರವರೇ ತಂಡ ಬರಬೇಕಾಗಿದೆ, ಬೇಗ ಬನ್ನಿ. ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಈಗಾಗಲೇ ಸಮಯ 4 ಗಂಟೆ 10 ನಿಮಿಷ ಆಗಿದೆ. 4 ಗಂಟೆ 10 ನಿಮಿಷ ಆಗಿದೆ. ಇನ್ನು ಕೇವಲ 50 ನಿಮಿಷದಲ್ಲಿ ನಮ್ಮ ಕಬಡ್ಡಿ ಪಂದ್ಯಾಟ ಮುಗಿಬೇಕಾಗಿದೆ. ದಯಮಾಡಿ ತಾವುಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ. ಬನ್ನಿ. ಎಸ್ ಗಿರೀಶ್ ಅವರ 1 ನಿಮಿಷ. ಎಸ್ ದ್ವಿತೀಯ ತಂಡ ಇದೀಗ ಬರ್ತಾ ಇದೆ. ದ್ವಿತೀಯ ತಂಡ ಒಳ ಪ್ರವೇಶವನ್ನು ಮಾಡುತ್ತಾ ಇದೆ. ಮಾನ್ಯ ಇಸ್ಸಾಕ್ರವರ ಮಾಲಕತ್ವದ ತಂಡ ಕರಾರ್, ಅದೇ ರೀತಿ ಇನ್ನುಳಿದಂತಹ ಅದ್ವಿತೀಯ ಕಬಡ್ಡಿ ಆಟಗಾರನ ಹೊಂದಿರತಕ್ಕಂಥ ತಂಡ ಇರ್ಷಾದ್ ತಂಚು ನಾಯಕತ್ವದ ತಂಡ, ಶರೀಫ್ ಅದೇ ರೀತಿ ಇರ್ಷಾದ್ ಹಾಗೂ ಇನ್ನುಳಿದಂತಹ ಯುವ ಪ್ರತಿಭೆಗಳು ಹೊಂದಿರತಕ್ಕಂಥ ತಂಡ ಇದೀಗ ಬರ್ತಾ ಇದೆ. ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಕಲ ಮೇಲಂತ ಬೆಟ್ಟು ಇದರ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಇವತ್ತಿನ ಆಟೋಟ ಸ್ಪರ್ಧೆಗೆ ಹಲವಾರು ಮಹನೀಯರು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇವತ್ತಿನ ಚಿಕ್ಕ ಮಕ್ಕಳ ಹಾಗೂ ದೊಡ್ಡ ಮಕ್ಕಳ ಎಲ್ಲ ಆಟೋಟ ಸ್ಪರ್ಧೆಯ ಬಹುಮಾನದ ಪ್ರಾಯೋಜಕತ್ವವನ್ನು ಶ್ರೀಯುತ ರೋಷನ್ ನಡ್ವರ್ಕ ಇವರು ನೀಡಿ ಸಹಕರಿಸಿದ್ದಾರೆ. ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಬಡ್ಡಿ ಪಂದ್ಯಾಟದ ಪ್ರಥಮ ನಗದು ಬಹುಮಾನವನ್ನು ಸಂತೋಷ್ ಆಚಾರ್ಯ ಮಾಪನಾಡಿ ಇವರು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅದೇ ರೀತಿ ಕಬಡ್ಡಿ ಪಂದ್ಯಾಟದ ತೃತೀಯ ನಗದು ಬಹುಮಾನವನ್ನು ವಿಘ್ನೇಶ್ ಶೆಣೈ, ಶ್ರೀ ಗುರು ಕಾಮತ್ ಹಾಗೂ ಕಾರ್ತಿಕ್ ಪ್ರಭು ಇವರು ನೀಡಿ ಸಹಕರಿಸಿದ್ದಾರೆ. ಕಬಡ್ಡಿ ಪಂದ್ಯಾಟದ ತೃತೀಯ ಟ್ರೋಫಿಯನ್ನು ಯೋಗೀಶ್ ದೀಪಿಕಾ ಪಕ್ಕಿದಕಲ ಇವರು ನೀಡಿ ಸಹಕರಿಸಿದ್ದಾರೆ. ಅದರ ಜೊತೆಗೆ ಕಬಡ್ಡಿ ಪಂದ್ಯಾಟದ ಚತುರ್ಥ ನಗದು ಹಾಗೂ ಟ್ರೋಫಿಯನ್ನು ಪ್ರವೀಣ್ ಆಚಾರ್ಯ ಶೃಂಗಾರ್ ಜುವೆಲರ್ಸ್ ಬೆಳ್ತಂಗಡಿ ಇವರು ನಮಗೆ ನೀಡಿ ಸಹಕರಿಸಿದ್ದಾರೆ. ಕಬಡ್ಡಿ ಪಂದ್ಯಾಟದ ದ್ವಿತೀಯ ಟ್ರೋಫಿಯನ್ನು ಹರ್ಷ HR ಪಕ್ಕಿದಕಲ ಇವರು ನೀಡಿ ಸಹಕರಿಸಿದ್ದಾರೆ. ಅದೇ ರೀತಿ ಇವತ್ತಿನ ಆಟೋಟ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಹಕರಿಸಿದಂಥ ಜಾಹೀರಾತು ಮುಖಾಂತರ ನಮಗೆ ಸಹಕರಿಸಿದಂಥ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ನಮ್ಮ ಪ್ರತಿಭೆಗಳಿಗೆ ಇದು ನಿಮಗೆ ಕೊನೆಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸರಿಯಾಗಿ 5 ಗಂಟೆಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಸೊ ನೀವೆಲ್ಲರೂ ಕೂಡ ಪೂರ್ವ ಸಿದ್ಧತೆಯೊಂದಿಗೆ ತಯಾರಿರಬೇಕು. ಯಾವುದೇ ರೀತಿಯ ಕಾಲಾವಕಾಶ ಇರುವುದಿಲ್ಲ, ಎಲ್ಲರೂ ಗಮನಿಸಿ. ಎಸ್ ವೀಕ್ಷಕರ, ಇದೀಗ ಪಕ್ಕಿದ ಕಲ ಕಬಡ್ಡಿ ಕಲರವ ಅಂದರೆ ಸೆಮಿಫೈನಲ್ ಸ್ಪರ್ಧೆಗೆ ನಾವು ಅಣಿಯಾಗಿದ್ದೇವೆ. ಪಂದ್ಯ ಆರಂಭಗೊಳ್ಳುತ್ತಾ ಇದೆ. ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದ ದಾಳಿಗಾರ ಇದೀಗ ಪ್ರಸ್ತುತ ಒಳಾಂಗಣದಲ್ಲಿ ತಂಡದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಅದ್ವಿತೀಯ ಯುವ ಪ್ರತಿಭೆ ಇರ್ಷಾದ್. ವಾಟ್ ಆಂಕಲ್ ಹೋಲ್ಡ್, ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಮತ್ತೆ ಅಂಕ ಗಳಿಕೆಯಾಗಿದೆ. ಮತ್ತೆ ದಾಳಿಯಲ್ಲಿ ಕಾಣ್ತಾ ಇದ್ದಾವೆ. ಇದೀಗ ನಾವೂರು ಯುನೈಟೆಡ್ ನಾವೂರು ತಂಡದ ದಾಳಿಗಾರ ಅಶ್ಫಾಕ್. ಬ್ಯೂಟಿಫುಲ್, ವಾಟ್ ಅ ರೈಡಿಂಗ್, ಮ್ಯಾಗ್ನಿಫಿಷೆಂಟ್ ರೈಡಿಂಗ್ ಹಿಯರ್.
super ride, and it's still super ride from Aspak from Navuru. ಎಸ್ ಮತ್ತೆ ಸಿನಾನ್ ರವರ ದಾಳಿ, ಚಿನ್ನು ರವರ ದಾಳಿ ಯುನೈಟೆಡ್ ನಾವೂರು ತಂಡದ ಪರವಾಗಿ ಸೂಪರ್ ಟ್ಯಾಕಲ್ ಪಾಯಿಂಟ್ಸ್ 5-2 ವೀಕ್ಷಕರೇ, 5-2 ಅಂಕಗಳಲ್ಲಿ ಪ್ರಸ್ತುತ ಪಂದ್ಯಾವಳಿ. ಇದೀಗ ದಾಳಿಯಲ್ಲಿ ನೌಶಾ ಎಸ್ ವೀಕ್ಷಕರೇ, ಮತ್ತೆ ಇಸ್ಮಾಯಿಲ್ ರವರ ದಾಳಿ, ಯುನೈಟೆಡ್ ನಾವೂರು ತಂಡದ ಪ್ರಬುದ್ಧ ತಾರೆ. ದೈತ್ಯ ಜೀವವನ್ನ ಹೊಂದಿರತಕ್ಕಂಥ ದಾಳಿಗಾರ. ಇಲ್ಲಿ ಮತ್ತೆ ಸೂಪರ್ ಟ್ಯಾಕಲ್ ಅದ್ಭುತವಾಗಿತ್ತು. ಪ್ರೇಕ್ಷಕ ವರ್ಗಗಳನ್ನ ಹುಚ್ಚೆತ್ತು ಕುಣಿವ ಹಾಗೆ ಮಾಡ್ತಾ ಇದ್ದಾರೆ. 2 ಬಾರಿ ಸೂಪರ್ ಟ್ಯಾಕಲ್ ಅಂಕವನ್ನ ಗಳಿಸಿದ್ದಾರೆ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ. 4-6 4-6 ಅಂಕಗಳಲ್ಲಿ ಪಂದ್ಯ. ತಂಚು ದಾಳಿಯಲ್ಲಿ ಕೇವಲ 2 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ದಾಳಿಯಲ್ಲಿ ಅಶ್ಫಾಕ್ ನಾವೂರು. ಅಶ್ಫಾಕ್ ನಾವೂರು ದಾಳಿಯಲ್ಲಿ 6-4 ಅಂಕಗಳೊಂದಿಗೆ ಪ್ರಸ್ತುತ ಪಂದ್ಯ ಮುಂದುವರಿತಿರುವಾಗ ದ ಟೈಮ್ ಔಟ್ ಫಾರ್ ನಾವೂರು. ಆರು 4 ಅಂಕಗಳಲ್ಲಿ ಪಂದ್ಯ ಇದೆ. ಮತ್ತೆ ಶರೀಫ್ ರವರ ದಾಳಿ, ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದ ಪರವಾಗಿ ಮತ್ತೆ ದಾಳಿಯಲ್ಲಿ ಕಾಣ್ತಾ ಇದ್ದಾವೆ ಶರೀಫ್ ಎಸ್ಕೆ. ಶರೀಫ್ ಸುನ್ನತ್ಕೆರೆ. ಎಸ್ ಮಿಡಲ್ ಲೈನ್ ಟಚ್ ಮಾಡುವಂತಹ ರಭಸದಲ್ಲಿ ಶರೀಫ್ ದಾಳಿಗಾರ ಅಂತಿಮವಾಗಿ ಹಿಡಿತಕ್ಕೆ ಒಳಗಾಗಿದ್ದಾರೆ. ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. 7-4. ಚುರುಕಿನ ದಾಳಿಯೊಂದಿಗೆ ಅಶ್ಫಾಕ್ ದಾಳಿ ಯಶಸ್ಸನ್ನು ಕಂಡಿದೆ. ಆಲ್ ಔಟ್ ಮುಖೇನವಾಗಿ ತಂಡ ಒಳ ಬಂದಿದೆ. 11-4 ಪಂದ್ಯ. ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಆಶೀರ್ ಅವರ ದಾಳಿ ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಮತ್ತೆ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಸುನ್ನತ್ಕೆರೆ ತಂಡಕ್ಕೆ ಅಂಕ ಪ್ರಾಪ್ತಿಗೊಂಡಿದೆ. ಎಸ್ ಮತ್ತೆ ಅಶ್ಫಾಕ್ ರವರ ದಾಳಿ. ಕಳೆದ ದಾಳಿಯಲ್ಲಿ ಸೂಪರ್ ರೈಡ್ ಅಂಕಗಳೊಂದಿಗೆ ಮರಳಿದ ಅಶ್ಫಾಕ್ ಈ ಬಾರಿ ಮತ್ತೆ ದಾಳಿಯಲ್ಲಿ ನಿರತರಾಗಿದ್ದಾರೆ. ಅದೆಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತಿರೋದು ಕಾದು ನೋಡಬೇಕಾಗಿದೆ. ಅಶ್ಫಾಕ್ ಎಂಟಿ ರೈಡ್ ಇಸ್ ಬ್ಯಾಕ್ ಟು ಹೋಮ್ ಅಂಡ್ ಇಟ್ಸ್ ಟೈಮ್ ಟು
Jersey number 2 is on ride. Ashir from Sultan attacker Sunatkere. Now the rider, the youngest guy, jersey number 2 is on ride, is back to home. ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಮತ್ತೆ ಇಸ್ಮಾಯಿಲ್ ದಾಳಿಯಲ್ಲಿ ಎರಡೂ ತಂಡಗಳು ಕೂಡ ತಾಲೂಕಿನ ಶ್ರೇಷ್ಠ ಮಟ್ಟದ ತಂಡಗಳಾಗಿವೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಜಿ ಹಾಗೂ ಮುಕ್ತ ವಿಭಾಗದಲ್ಲಿ, ಓಪನ್ ವಿಭಾಗದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನ ತಮ್ಮ ಮಡಿಲಿಗೆ ಬಾಚಿಕೊಂಡಂತ ತಂಡಗಳಾಗಿವೆ ಪ್ರಸ್ತುತ ಸೆಣಸಾಟದಲ್ಲಿ. ಮತ್ತೆ ಅಮೀನ್ ದಾಳಿಯಲ್ಲಿ ಸುಲ್ತಾನ್ ಅಟ್ಯಾಕರ್ಸ್ ತಂಡದ ಪರವಾಗಿ ತಂಡದ ಪ್ರಬುದ್ಧ ತರ ಅಮೀನ್. ವಾಟ್ ಅ ಜಂಪಿಂಗ್ ಹಿಯರ್, ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಥರ್ಡ್ ರೈಡ್, yes it is third ride, this is the third ride. Mr. Irfan from ಯುನೈಟೆಡ್ ನಾವೂರು ತಂಡದ ಇರ್ಫಾನ್ ಈ ಬಾರಿ ಮತ್ತೆ ಅಂಕ ಗಳಿಕೆಯಲ್ಲಿ ಯಶಸ್ಸನ್ನು ಕಂಡಿದೆ. ವೀಕ್ಷಕರೇ, ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. 8-11 ಅಂಕಗಳಲ್ಲಿ ಪಂದ್ಯ ಇದೆ. 11-8. ವೀಕ್ಷಕರೇ, 9-11, 9-11 ಇನ್ ಫೇವರ್ ಆಫ್ ಯುನೈಟೆಡ್ ನಾವೂರು. ಮತ್ತೆ ದಾಳಿಯಲ್ಲಿ ಸಿನಾನ್ ಚಿನ್ನು, ಮತ್ತೆ ಒಂದಂಕ ಗಳಿಕೆಯಾಗಿದೆ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡಕ್ಕೆ. ವೀಕ್ಷಕರೇ, ಆರಂಭದಲ್ಲಿ ಪ್ರಥಮಾರ್ಧದ ಅವಧಿಯಲ್ಲಿ ಪಂದ್ಯ ರೋಚಕವಾಗಿದೆ. ಆಹಾ, ಎಸ್, ಬ್ಯೂಟಿಫುಲ್ ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳ ಬರುತ್ತಾ ಇದೆ. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 13-11 ಇನ್ ಫೇವರ್ ಆಫ್ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ. 13-11, 13-11 ಇನ್ ಫೇವರ್ ಆಫ್ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ. ಅಂಕ ಗಳಿಕೆಯ ಆಧಾರದಲ್ಲಿ ಮುನ್ನಡೆಯನ್ನು ಕಾಣ್ತಾ ಇದೆ. ಹದಿಮೂರು 11 ಇನ್ ಫೇವರ್ ಆಫ್ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ. ತಂಡದ ಪ್ರಮುಖ ದಾಳಿಗಾರ, ಅಂಕಗಳನ್ನ ತರಬಲ್ಲಂತವರು ಸಮರ್ಥ ದಾಳಿಗಾರ ಅಶ್ಫಾಕ್ ನಾವೂರು ಮತ್ತೆ ದಾಳಿಯಲ್ಲಿ.
ಆಶೀರ್, ಎಸ್, ಇಟ್ಸ್ ಟೈಮ್ ಟು ಆಶೀರ್ ಫ್ರಮ್ ಸುನತ್ಕೆರೆ ತಂಡದ ಪ್ರಮುಖ ದಾಳಿಗಾರ. ಕಳೆದ ಪ್ರಥಮಾರ್ಧದ ಅವಧಿಯಲ್ಲೂ ಅದ್ಭುತವಾಗಿರತಕ್ಕಂಥ ದಾಳಿಯ ನಿರ್ವಹಣೆಯನ್ನು ಕಂಡಿದ್ದೇವೆ. ಈ ಬಾರಿಯೂ ಕೂಡ ದ್ವಿತೀಯಾರ್ಧದಲ್ಲೂ ಕೂಡ ಪ್ರೇಕ್ಷಕ ವರ್ಗಗಳನ್ನ ಮೈ ನವಿರೇಳಿಸುವಂತೆ ಮಾಡುತ್ತಾ ಇರತಕ್ಕಂಥ ದಾಳಿಗಾರರು ಸ್ಪರ್ಧಾಕಣದಲ್ಲಿ. ವಾಟರ್ ಐಡಿಯಾ, ಬ್ಯೂಟಿಫುಲ್, ಉತ್ತಮವಾಗಿತ್ತು ದಾಳಿ, ಸಕ್ಸಸ್ಫುಲ್ ಹಿಯರ್. ಹದಿನಾಲ್ಕು 12 ಮತ್ತೆ ಆಸೀರನ ದಾಳಿ. ತಂಡದ ಪ್ರಮುಖ ದಾಳಿಗಾರ ಇದೀಗ ಮತ್ತೆ ದಾಳಿಯಲ್ಲಿ ಆಸೀರ್ ಎಂಟಿ ರೈಡ್ ಮೂಲಕ ಮತ್ತೆ ಮರಳಿ ಅಂಕಣಕ್ಕೆ. ಎಸ್, ಈ ಬಾರಿ ಮತ್ತೆ ದಾಳಿಯಲ್ಲಿ ಕಾಣ್ತಾ ಇದ್ದೇವೆ ಇಸ್ಮಾಯಿಲ್. ಎಸ್ ವೀಕ್ಷಕರ, ಇದೀಗ ನೌಶಾರವರ ದಾಳಿ. ಸುಲ್ತಾನ್ ಅಟ್ಯಾಕರ್ಸ್ ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಅಂತಿಮ 5 ನಿಮಿಷದ ಅವಧಿ ಬಾಕಿ ಇದೆ. 14 ಪಂದ್ಯ ರೋಚಕವಾಗಿದೆ. 15-12 15-12 ಇನ್ ಫೇವರ್ ಆಫ್ ಸುಲ್ತಾನ್ ಅಟ್ಯಾಕರ್ ಸುನತ್ಕೆರೆ. ಮತ್ತೆ ತಂಡದ ಅದ್ವಿತೀಯ ದಾಳಿಗಾರ ನಿರಂತರವಾಗಿ ದಾಳಿಯಲ್ಲಿ ಕಾಣ್ತಾ ಇದ್ದಾರೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ನೌಶಾ ಸುನ್ನತ್ಕೆರೆ. ಇಸಾಕ್ ಸುನ್ನತ್ಕೆರೆ, ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ ತಂಡದ ಆಟಗಾರರು ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳನ್ನು ಸ್ಪರ್ಧಾಕಣದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಒಂದೊಳ್ಳೆಯ ತಂಡವನ್ನು ಕಟ್ಟಿ ಇದೀಗ ಸೆಮಿಫೈನಲ್ ಸೆಣಸಾಟದಲ್ಲಿ ತಂಡವು ಮುಂದುವರಿಯುತ್ತಾ ಇದೆ. ಕೊನೆಯ 3 ನಿಮಿಷ, ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಸುಲ್ತಾನ್ ಅಟ್ಯಾಕರ್ಸ್ ಟೈಮ್ ಔಟ್ ಮುಕ್ತಾಯಗೊಂಡಿದೆ. ಸುಲ್ತಾನ್ ಅಟ್ಯಾಕರ್ಸ್ ಟೈಮ್ ಔಟ್ ಈಸ್ ಓವರ್. 16-13 16-13 ಕೇವಲ 3 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. ಸ್ಪರ್ಧಾಕಣದಲ್ಲಿ ರೋಚಕತೆ ಇದೆ. ಇರ್ಫಾನ್ ರವರ ದಾಳಿ. ಪ್ರಸ್ತುತ ಒಳಾಂಗಣದಲ್ಲಿ ಇರ್ಫಾನ್ ಥರ್ಡ್ ರೈಡ್. ಎಸ್, ಇಟ್ ಈಸ್ ಥರ್ಡ್ ರೈಡ್. ಆಸೀರ್ ಬಂಧನ. ಆಸೀರ್ ಅವರ ಬಂಧನವಾಗಿದೆ.
ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. 15-16, 15-16 ಇನ್ ಫೇವರ್ ಆಫ್ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ಕೆರೆ. ಕೇವಲ 1 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. 16 each, 16-16. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಹದಿನೇಳು 16 ಇಸ್ಮಾಯಿಲ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಸ್ಮಾಯಿಲ್ ರವರು ಪ್ರಸ್ತುತ ದಾಳಿಯಲ್ಲಿ ಕಾಣ್ತಾ ಇದ್ದಾರೆ. 1 ಅಂಕಗಳ ಮುನ್ನಡೆಯಲ್ಲಿದೆ ಯುನೈಟೆಡ್ ನಾವೂರು ತಂಡ. 17-16 ಅಂಕಗಳಲ್ಲಿ ಪಂದ್ಯ ಮುಂದುವರಿಯುತ್ತಾ ಇದೆ. ಸಮಯದ ಅವಧಿಯನ್ನ ಅರಿತುಕೊಂಡು ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಇಸ್ಮಾಯಿಲ್ ಮತ್ತೆ ಮರಳಿ ಅಂಕಣಕ್ಕೆ. ಒಂದು ವೇಳೆ ಪಂದ್ಯವು ಸಮಬಲಗೊಂಡಲ್ಲಿ, ಟೈ ಆದಲ್ಲಿ ಗೋಲ್ಡನ್ ರೈಡ್ ಮೂಲಕ ವಿಜಯಿ ತಂಡವನ್ನು ಘೋಷಿಸಲಾಗುವುದು. ಆಹಾ, ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಲಾಸ್ಟ್ 1 minute, ಕೊನೆಯ 1 ನಿಮಿಷದ ಅವಧಿ ಬಾಕಿ ಇದೆ. 18-16 ಅಂಕಗಳಲ್ಲಿ ಪಂದ್ಯ ಇದೆ. ಎಸ್, 4 ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ. 17-22, ಸರಿಸುಮಾರು 5 ಅಂಕಗಳ ಹಿನ್ನಡೆಯನ್ನು ಕಾಣ್ತಾ ಇದೆ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡ. ಪ್ರಥಮಾರ್ಧದ ಅವಧಿಯಲ್ಲಿ ಮುನ್ನಡೆಯಲ್ಲಿತ್ತು. ಎಸ್, ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಫೈನಲ್ ಪ್ರವೇಶವನ್ನ ಪಡೆದುಕೊಂಡಂತಹ ತಂಡ, ಮೊದಲ ತಂಡ ಯುನೈಟೆಡ್ ನಾವೂರು ತಂಡ ಫೈನಲ್ ಪ್ರವೇಶವನ್ನ ಪಡೆದುಕೊಂಡಿದೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಎಸ್ ವೀಕ್ಷಕರೇ, ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಎಸ್, ಬನ್ನಿ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬನ್ನಿ, ತಂಡ ಬರಲಿ. ನಾಗಬ್ರಹ್ಮ ಮೆಳಂತಬೆಟ್ಟು ವಿರುದ್ಧವಾಗಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡಗಳ ಮಧ್ಯೆ ಇದೀಗ ದ್ವಿತೀಯ ಸೆಮಿಫೈನಲ್ ಹೋರಾಟ ನಡೆಯಲಿಕ್ಕಿದೆ. ತಂಡ ಬರಬೇಕಾಗಿದೆ. ಈ ಕೂಟದ ದ್ವಿತೀಯ ಉಪಾಂತ್ಯ ಪಂದ್ಯಕ್ಕೆ ಲಗ್ಗೆಯನ್ನ ಹಾಕಿದಂತಹ ಮತ್ತೊಂದು ತಂಡ ಇದೀಗ ಬರ್ತಾ ಇದೆ. ಮೊದಲ ತಂಡ ನಾಗಬ್ರಹ್ಮ ಮೆಳಂತಬೆಟ್ಟು. ನೋಡಿ, ಈಗಾಗಲೇ ಸಮಯ 4:30 ದಯವಿಟ್ಟು ಗಮನಿಸಿಕೊಳ್ಳಿ. ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ನ ಕ್ಯಾಪ್ಟನ್ ಟೀಮ್ಲೆ ತೊಂದು ಬಲಣ್ಣ. ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ಕ್ಯಾಪ್ಟನ್ ಟೀಮ್ ಬರ್ಡ್. ಸಮಯದ ಅಭಾವ ನಮ್ಮನ್ನ ಕಾಡುತ್ತಾ ಇದೆ. 5 ಗಂಟೆಗೆ ಸರಿಯಾಗಿ ನಾವು ಈ ಪಂದ್ಯಾಟವನ್ನ ಮುಗಿಸಬೇಕಾಗಿದೆ, ಅಂದ್ರೆ ಸಮಾಪ್ತಿಯನ್ನ ಮಾಡಬೇಕಾಗಿದೆ. ಆ ಬಳಿಕ ವೇದಿಕೆಯಲ್ಲಿ ಇಲ್ಲಿಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವೈವಿಧ್ಯಮಯ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಎಸ್, ಸಮಯಕ್ಕೆ ಸರಿಯಾಗಿ ತಂಡ
ಬರುತ್ತಾ ಇದೆ. ಇದೀಗ ಈ ಕೂಟದ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಲಗ್ಗೆಯನ್ನು ಹಾಕಿದಂತಹ ದ್ವಿತೀಯ ತಂಡ ಇದೀಗ ಬರ್ತಾ ಇದೆ. ಅಶ್ವಿನ್, ಅದೇ ರೀತಿ ಉಮೇಶ್, ಕಿಶನ್ ಮುಂಡಾಜೆ, ಅದೇ ರೀತಿ ಸುಧನ್ವ ಧರ್ಮಸ್ಥಳ, ಕಿಶನ್ ಚಾರ್ಮಾಡಿ ಹಾಗೂ ಕಿರಣ್ ಚಾರ್ಮಾಡಿ ಹಾಗೂ ಇನ್ನುಳಿದಂತೆ ಎಲ್ಲ ಆಟಗಾರನ ಹೊಂದಿರತಕ್ಕಂಥ ತಂಡ ಇದೀಗ ಬರ್ತಾ ಇದೆ. ಅಂಕಣವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಲಗ್ಗೆಯನ್ನು ಹಾಕಿದ ಮತ್ತೊಂದು ತಂಡ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ, ಅದೇ ರೀತಿ ಪ್ರತಾಪ್ ಮುಂಡಾಜೆ ಇವರನ್ನ ಒಳಗೊಂಡಿರತಕ್ಕಂಥ ತಂಡವಾಗಿದೆ. ಹರ್ಷಿಲಾ ಫ್ರೆಂಡ್ಸ್ ಮುಂಡಾಜೆ ಇದೀಗ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ನಮ್ಮೊಂದಿಗೆ ನಿರಂತರವಾಗಿ ಇವತ್ತಿನ ಪಂದ್ಯಾಕೂಟದಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಲೈವ್ ಮುಖಾಂತರವಾಗಿ ಪಂದ್ಯಾಕೂಟದ ಲೈವ್ ಅನ್ನ ನೇರ ಪ್ರಸಾರವನ್ನ ತೋರಿಸಿಕೊಳ್ತಾ ಇದ್ದಾರೆ. ಸುದ್ದಿ ಬೆಳ್ತಂಗಡಿ ಇವರು ನಮ್ಮೊಂದಿಗೆ ಇವತ್ತಿನ ಪಂದ್ಯಾಕೂಟದ ಲೈವ್ ಅನ್ನ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪಂದ್ಯಾಕೂಟದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಪ್ರಯುಕ್ತವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ಎಸ್, ಪಂದ್ಯ ಆರಂಭಗೊಳ್ಳುತ್ತಾ ಇದೆ. ಎಸ್, ಪ್ರಥಮ ದಾಳಿಯಲ್ಲಿ ಅಶ್ವಿನ್ ಚಾರ್ಮಾಡಿ ದಾಳಿಯಲ್ಲಿ ಕಾಣ್ತಾ ಇದ್ದಾರೆ. ಸೂಪರ್ ರೈಡ್, ಆರಂಭದಲ್ಲೇ ಸೂಪರ್ ರೈಡ್ ಅಂಕವು ಪ್ರಾಪ್ತಿಗೊಂಡಿದೆ. ತಂಡಕ್ಕೆ 3 ಅಂಕಗಳು. ಹರ್ಷಿತ್ ಮತ್ತೆ ದಾಳಿಯಲ್ಲಿ ಹರ್ಷಿತ್ ರವರ ದಾಳಿ. ಮತ್ತೆ ಅಂಕ ಗಳಿಕೆಯಾಗಿದೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡಕ್ಕೆ. ವೀಕ್ಷಕ ವಿವರಣೆಯಲ್ಲಿ ಇದೀಗ ಅಜಯ್ ನಿಮ್ಮ ಮುಂದೆ. ಎಸ್ ವೀಕ್ಷಕರ, 9-0 ಪಂದ್ಯ ಪ್ರಬಲ ಮುನ್ನಡೆಯಲ್ಲಿದೆ ಬೆಳ್ತಂಗಡಿ. ಇವತ್ತೇ ಪ್ರಸ್ತುತ ದಾಳಿಯಲ್ಲಿ ಹರ್ಷಿತ್ ಎಂಬ ನಾಮಂಗೆದೆಯ ದಾಳಿಗಾರ ದಾಳಿಯನ್ನು ಸಂಘಟಿಸುವ ವೇಳೆಯಲ್ಲಿ ಪ್ರಬಲ 2 ಡಿಫೆನ್ಸ್ಗಳ ಮೂಲಕ ದಾಳಿ ಮತ್ತೆ ಯಶಸ್ವಿ ಟೆಕ್ಕಲ್. ಮತ್ತೆ ಹರ್ಷಿಲ ಪರ ದಾಳಿ. ಪ್ರಬಲ 6 ಡಿಫೆನ್ಸ್ಗಳ ಮೂಲಕ ದಾಳಿಗಾರನ ದಾಳಿ ಸಂಘಟಿಸಿಕೊಳ್ಳುತ್ತಿರುವಾಗ ಮುನ್ನಡೆಯಲ್ಲಿದ್ದ ಬೆಳ್ತಂಗಡಿ. ಎಂಟಿಯ ದಾಳಿಯೊಂದಿಗೆ ಇಲ್ಲಿ ಬೋನಸ್. ಇವತ್ತೇ ಅಜಯ್ ಪ್ರಸ್ತುತ ದಾಳಿಯಲ್ಲಿ ಡುಬಕಿಯ ಪ್ರಯತ್ನ, ಬಲೆಗೆ ಬಿದ್ದ ಮೀನು. ಇವತ್ತೇ 5 ಡಿಫೆನ್ಸ್ಗಳ ಮೂಲಕ ದಾಳಿ. ಕ್ಷಿಪ್ರಗತಿಯ ಪಾದಚಲನೆಯೊಂದಿಗೆ ಅಂಕವನ್ನ ಕಲೆ ಹಾಕಬಲ್ಲಂತಹ ದಾಳಿಗಾರ.
ಮತ್ತೆ ಕಾರ್ನರ್ ವಿಭಾಗದಲ್ಲಿ ನಿತ್ಯಾನಂದನ ಎಡಪಟ್ಟು ಮತ್ತೆ ಒಂದು ಅಂಕದ ಪ್ರಾಪ್ತಿಯೊಂದಿಗೆ ಮತ್ತೆ ಬೆಲಂತ ಬಿಟ್ಟು ಬರದಾಳಿ ಜರ್ಸಿ ನಂಬರ್ 18 ಹರಿ. ಮತ್ತೆ ಎಂಟಿಯ ಧೋಳಿಯೊಂದಿಗೆ ಮರಳಿ ತಂಡಕ್ಕೆ ಮತ್ತೆ 4 ಡಿಫೆನ್ಸ್ಗಳ ಮೂಲಕ ದಾಳಿ ಜರ್ಸಿ ನಂಬರ್ 17 ಬೆಳ್ತಂಗಡಿ ಬರದಾಳಿ. ಆಹಾ, ಸಿಂಗಲ್ ಪಾಯಿಂಟ್ ಒಂದಿಗೆ ಮರಳಿ ತಂಡಕ್ಕೆ ಸ್ವಸ್ತಿಕ್. ಪ್ರಸ್ತುತ ಕೆಜಿ ವಿಭಾಗದಲ್ಲಿ ಹೆಸರನ್ನು ಗಳಿಸಿಕೊಂಡಿರುವಂತಹ ಕೆಲ್ಲಕೆರೆಯ ಅದ್ವಿತೀಯ ಕಬಡ್ಡಿಯ ತಾರೆ ಇವತ್ತಿ ಅಶ್ವಿನ್. ಇರುವರು ಡಿಫೆನ್ಸ್ಗಳ ಮೂಲಕ ದಾಳಿ. ಸೂಪರ್ ಟೆಕಲ್ ಆನ್ ಸಿಚುವೇಶನ್ ನಲ್ಲಿದೆ. ಅಶ್ವಿನ್ ದಾಳಿ ಸಂಘಟಿಸಿಕೊಳ್ಳುತ್ತಿರುವಾಗ ಸೂಪರ್ ಟೆಕಲ್ ಆನ್ ಸನ್ನಿವೇಶದಲ್ಲಿ ಅಡ್ಡಡ್ಡ ಮತ್ತೆ ಸೂಪರ್ ರೈಡ್ ನೊಂದಿಗೆ 4 ಅಂಕದ ಪ್ರಾಪ್ತಿ. ಸ್ಕೋರ್ ಬೋರ್ಡ್ ತಿಳಿಸ್ತಾ ಇದೆ 19-0 ಪಂದ್ಯ ಮುನ್ನಡೆಯಲ್ಲಿದೆ ಬೆಳ್ತಂಗಡಿ. ಯಶಸ್ವಿಯ ಟೆಕಲ್ನೊಂದಿಗೆ ನಿತ್ಯಾನಂದನ ಬಂಧನವಾಗುವ ಸನ್ನಿವೇಶದಲ್ಲಿ ಮತ್ತೆ ಬೆಳ್ತಂಗಡಿ ಪರದಾಳಿ. ಬೆಲಂತ ಬಿಟ್ಟು ವಿರುದ್ಧವಾಗಿ ಬೆಳ್ತಂಗಡಿ 2 ತಂಡಗಳ ಮಧ್ಯೆ ಜಿದ್ದಾಜಿದ್ದಿನ ಕಬಡ್ಡಿ ಪಂದ್ಯಕೂಟ ಸಾಗಿ ಬರುವ ಸನ್ನಿವೇಶದಲ್ಲಿದೆ ವೀಕ್ಷಕರ. ಪ್ರಬಲ ಮುನ್ನಡೆಯಲ್ಲಿದೆ ವರ್ಷಿಲ ಬೆಳ್ತಂಗಡಿ. ಮತ್ತೆ ಬೋನಸ್ ಅಂಕದ ಪ್ರಾಪ್ತಿಯೊಂದಿಗೆ ಮತ್ತೆ ಬೆಳಂತ ಬೆಟ್ಟು ಪರದಾಳಿ ಜರ್ಸಿ ನಂಬರ್ 06. ಆಹಾ, ಯಶಸ್ವಿಯ ಟೆಕ್ಕಲ್ ಕಾರ್ನರ್ ವಿಭಾಗದಲ್ಲಿ ಮಧ್ಯಂತೆಯ ನಿಲುವಿನ ಕೋರಿಕೆಯ ಮೇರೆಗೆ ಸ್ಕೋರ್ ಬೋರ್ಡ್ ತಿಳಿಸ್ತಾ ಇದೆ 22-0 ಪಂದ್ಯ ಮುನ್ನಡೆಯಲ್ಲಿದೆ ವರ್ಷಿಲ ಬೆಳ್ತಂಗಡಿ. ಮಧ್ಯಂತ್ರಿಯ ನಿಲುವಿನ ಕೋರಿಕೆ ಮೇರೆಗೆ ಮತ್ತೆ ದಾಳಿಯಲ್ಲಿ ಒಚ್ಚಿ 1-22 ಪಂದ್ಯ. ಮತ್ತೆ ಬೆಳ್ತಂಗಡಿಯ ಪರದಾಳಿ ಅಶ್ವಿನ್. ಮತ್ತೆ 6 ಡಿಫೆನ್ಸ್ಗಳ ಮೂಲಕ ದಾಳಿಗಾರನ ದಾಳಿ ಸಂಘಟಿಸಿಕೊಳ್ಳುತ್ತಿರುವಾಗ ಅಶ್ವಿನ್ ಎಂಬ ನಾಮಂಕಿತೆಯ ದಾಳಿಗಾರ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಿರುವ ಸನ್ನಿವೇಶದಲ್ಲಿ ಮತ್ತೆ ಕಾರ್ನರ್ ವಿಭಾಗದಲ್ಲಿ ಎಡವಟ್ಟಿನೊಂದಿಗೆ ಮತ್ತೆ ನಿತ್ಯಾನಂದನ ಪ್ರಸ್ತುತ ಕಬಡ್ಡಿ ಅಂಕಣವಲ್ಲದೆ ವಾಲಿಬಾಲ್ ಅಂಕಣದಲ್ಲಿ ಕೂಡ ಹೆಸರನ್ನು ಗಳಿಸಿಕೊಂಡಿರುವಂತಹ ಮಿಲಂತ ಬೆಟ್ಟಿನ ದ್ವಿತೀಯ ಕಬಡ್ಡಿಯ ತಾರೆ. ಎರಡು 23 ಪಂದ್ಯ.
ಓರ್ವರು ಡಿಫೆನ್ಸ್ಗಳ ಮೂಲಕ ದಾಳಿಗಾರನ ದಾಳಿ ಸಂಘಟಿಸುವ ವೇಳೆಯಲ್ಲಿ ಇಲ್ಲಿ ಮತ್ತೆ ಎಂಟಿಯ ದಾಳಿಯೊಂದಿಗೆ ಬರಲಿ ತಂಡಕ್ಕೆ. ಇಲ್ಲಿ ಮತ್ತೆ ನಿತ್ಯಾನಂದ ಕಟ್ಟಕಡೆಯ 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಯಾವುದೇ ಅಂಕವಿಲ್ಲದೆ ಎಂಟಿಯ ದಾಳಿಯೊಂದಿಗೆ ಬರಲಿ ತಂಡಕ್ಕೆ. ಮತ್ತೆ ಬೆಳ್ತಂಗಡಿಯ ಪರ ದಾಳಿ. ಜರ್ಸಿ ನಂಬರ್ 17 ಪ್ರಬಲ ಆರ್ವರು ಡಿಫೆನ್ಸ್ಗಳ ಮೂಲಕ ದಾಳಿ. ನಿತ್ಯಗತಿಯ ಕ್ಷಿಪ್ರಗತಿಯ ಪಾದ ಚಲನೆಯೊಂದಿಗೆ ಅಂಕವನ್ನು ಕಲೆ ಹಾಕಬಲ್ಲಿ ಯಶಸ್ವಿಯ ದಾಳಿ. ಮತ್ತೆ ಸಿಂಗಲ್ ಪಾಯಿಂಟ್ ಒಂದಿಗೆ ಸ್ವಸ್ತಿ. ಇದಕ್ಕೆಲ್ಲ ಕಿರಿಯ ಪ್ರತಿಭೆ ಕೆಜಿ ಮಟ್ಟದಲ್ಲಿ ಹೆಸರನ್ನು ಗಳಿಸಿಕೊಂಡಿರುವಂತಹ ಸ್ವಸ್ತಿಕ್ ಯಶಸ್ವಿ. ಇಲ್ಲಿ ಮತ್ತೆ ಯಶಸ್ವಿಯ ದಾಳಿ. ಮಹಿಳೆಯರ ಹಗ್ಗ ಜಗಾಟ ಬಹಳ ಜಿದ್ದಿನ ಹೋರಾಟ ನಡೀತಾ ಇದೆ. ಇನ್ನು ಕೆಲವೇ ನಿಮಿಷದಲ್ಲಿ ಹಗ್ಗ ಜಗಾಟದ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಬಹಳ ಅದ್ದೂರಿಯಾಗಿ ಹಗ್ಗ ಜಗ್ಗಾಟ ಬಹಳ ಜಿದ್ದಿನ ಹೋರಾಟದಲ್ಲಿ ಮಹಿಳೆಯರ ಹಗ್ಗ ಜಗ್ಗಾಟ ಕೊನೆ ಹಂತಕ್ಕೆ ಬಂದಿದೆ. ಫೈನಲ್ ಪಂದ್ಯಾಟ. ಇದು ಫೈನಲ್ ಹಣಾಣಿಗೆ ಸೇರ್ಪಡೆ ಆಗ್ತಾ ಇದೆ ತಂಡ ಹರ್ಷಿಲ್ ಫ್ರೆಂಡ್ಸ್ ಬೆಳ್ತಂಗಡಿ ತಂಡಕ್ಕೆ ಶುಭ ಹಾರೈಸುವ ಮುಖೇನ ಫೈನಲ್ ಹಣಾಣಿಗೆ ಸಿದ್ಧರಾಗಿರಿ. ಎಸ್ ಹರ್ಷಿಲ ಫ್ರೆಂಡ್ಸ್ ಬೆಳ್ತಂಗಡಿ ಒಂಜಿ 3 ನಿಮಿಷ ವಿರಾಮ ಉಂಡು. 3 ನಿಮಿಷ ಬಿಡ್ದು ಡೈರೆಕ್ಟ್ ನಿಕ್ಲು ಬರೋಡು ಕೋರ್ಟ್ಗೆ. 3 ನಿಮಿಷ ವಿರಾಮ ಉಂಡು ನಿಕ್ಲಿ. ಎಸ್ ಆತ್ಮೀಯ ಕ್ರೀಡಾಭಿಮಾನಿಗಳೇ, ಇದೊಂದು ಪಂದ್ಯಾಕೂಟದ ಕಬಡ್ಡಿ ಪಂದ್ಯಾಕೂಟದ ಪ್ರಕಟಣೆ ಇದೆ. ಆತ್ಮೀಯರೇ, ಬಂಧುಗಳೇ, ಶಬೀರ್ ಮಾಲಾಡಿ ಮತ್ತು ಅಕ್ಷಯ್ ಕಲ್ಲೆಗ ಟೈಗರ್ಸ್ ಪುತ್ತೂರು ಇವರ ಸ್ಮರಣಾರ್ಥವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದೊಂದಿಗೆ ಮುಂದಿನ ಫೆಬ್ರವರಿ 17ನೇ ತಾರೀಕು 17/2/2024 ಶನಿವಾರದಂದು ಪುಂಜಾಲಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕ್ರೀಡಾಂಗಣ ಪುಂಜಾಲಕಟ್ಟೆಯಲ್ಲಿ ಅದ್ದೂರಿಯಾಗಿರತಕ್ಕಂತಹ ಹೆಸರಾಂತ ಕಬಡ್ಡಿ ಆಟಗಾರನ ಹೊಂದಿರತಕ್ಕಂಥ ಒಂದು ಪಂದ್ಯಾಕೂಟ ನಡೀಲಿಕ್ಕಿದೆ. ಮಾನ್ಯ ದಿವಂಗತ ಶಬೀರ್ ಮಾಲಾಡಿ ಹಾಗೂ ಅಕ್ಷಯ್ ಕಲ್ಲೆಗ ಟೈಗರ್ಸ್ ಪುತ್ತೂರು ಇವರ ಸ್ಮರಣಾರ್ಥವಾಗಿ ಈ ಒಂದು ಕಬಡ್ಡಿ ಪಂದ್ಯಾಟವನ್ನ ಆಯೋಜನೆ ಮಾಡಿದ್ದಾರೆ. ಮಾನ್ಯ ಇಲ್ಯಾಸ್ ಮಡಂತ್ಯಾರು ಇವರ ಮುಂದಾಳತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾಕೂಟ ನಡೀಲಿಕ್ಕಿದೆ. ಅವರು ಆಯೋಜನೆಯನ್ನ ಮಾಡಿರತಕ್ಕಂತಹ ಈ ಒಂದು ಕಬಡ್ಡಿ ಪಂದ್ಯಾಕೂಟ ಗೌರವಾನ್ವಿತ ಹಲವು ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಆ ಒಂದು ಕಬಡ್ಡಿ ಪಂದ್ಯಾಕೂಟ ನಡೀಲಿಕ್ಕಿದೆ. ಆದ್ದರಿಂದ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಕ್ರೀಡಾಂಗಣ ಪುಂಜಾಲಕಟ್ಟೆಗೆ ಪ್ರಥಮ ಬಹುಮಾನ 25,000 ನಗದು ಹಾಗೂ ಕಲ್ಲೆಗ ಟ್ರೋಫಿ, ದ್ವಿತೀಯ 15,000 ನಗದು ಹಾಗೂ ಕಲ್ಲೆಗ ಟ್ರೋಫಿ, ತೃತೀಯ 10,000 ನಗದು ಹಾಗೂ ಕಲ್ಲೆಗ ಟ್ರೋಫಿ, ಚತುರ್ಥ 5,000 ನಗದು ಹಾಗೂ ಕಲ್ಲೆಗ ಟ್ರೋಫಿ. ಅದಲ್ಲದೆ ವೈಯಕ್ತಿಕ ಬಹುಮಾನಗಳು ನೀಡಿ ಕೂಡ ಗೌರವಿಸಲಿಕ್ಕಿದ್ದಾರೆ. ಆದ್ದರಿಂದ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ, ಆಮಂತ್ರಿಸುತ್ತಿದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಫೆಬ್ರವರಿ 17ನೇ ತಾರೀಕು ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಕ್ರೀಡಾಂಗಣ ಪುಂಜಾಲಕಟ್ಟೆಗೆ. ಆತ್ಮೀಯರೇ, ನವೋದಯ ಯುವಕ ಮಂಡಲ ಹಾಗೂ ಯುವತಿ ಮಂಡಲ ಪಕ್ಕಿದಕಲ ಮೆಳಂತಬೆಟ್ಟು ಇದರ ಸಿಲ್ವರ್ ಜೂಬ್ಲಿ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಈ ದಿನ ಬೆಳ್ತಂಗಡಿ ತಾಲೂಕು ಮಟ್ಟದ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟವನ್ನ ಯಶಸ್ವಿಯಾಗಿ ಈ ಪಂದ್ಯಾಕೂಟದ ಆಯೋಜನೆಯಾಗಿದೆ. ಇದೀಗ ಫೈನಲ್ ಹಂತಕ್ಕೆ ನಾವು ತಲುಪಿದ್ದೇವೆ. ಕೇವಲ ಒಂದು ಪಂದ್ಯ ಮಾತ್ರ ಬಾಕಿ ಉಳಿದಿದೆ. ಹಗ್ಗ ಜಗ್ಗಾಟದ ಫೈನಲ್ ಪಂದ್ಯಾಟಕ್ಕೆ ಅಲ್ಲಿ ಸಿದ್ಧತೆ ನಡೆದಿದೆ.
ನವೋದಯ ಯುವಕ ಮತ್ತು ಯುವತಿ ಮಂಡಲದ ಸದಸ್ಯರೊಂದು ವಿನಂತಿ. ಅಲ್ಲಿ ಹಗ್ಗ ಜಗ್ಗಾಟ ಫೈನಲ್ ಪಂದ್ಯಾಟ ನಡೀತಾ ಇದೆ. ಅಲ್ಲಿ ನಿಮಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಹಗ್ಗ ಜಗ್ಗಾಟದ ಫೈನಲ್ ಪಂದ್ಯಾಟ. ಎಲ್ಲ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಸರ್ವ ಸದಸ್ಯರು ದಯವಿಟ್ಟು ಅಲ್ಲಿ 2ನೇ ಅಂಕಣದ ಹತ್ರ ತೆರಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಗ್ಗ ಜಗ್ಗಾಟದ ಫೈನಲ್ ಹಂತದಲ್ಲಿದ್ದಾರೆ, ನಿಮಗಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಯುವಕ ಮಂಡಲದ ಪದಾಧಿಕಾರಿಗಳು ಸದಸ್ಯರು ದಯವಿಟ್ಟು ಅಲ್ಲಿಗೆ ಹೋಗಬೇಕು. ಎಸ್ ವೀಕ್ಷಕರೇ, ಇದೀಗ ಫೈನಲ್ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ಅಂತಿಮ ಫೈನಲ್ ಮುಖಾಮುಖಿಗೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ಇದೀಗ ಸಮಯ 4:47 ಇದೀಗ ಫೈನಲ್ ಸ್ಪರ್ಧೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲ ತಂಡ ಬರಬೇಕಾಗಿದೆ. ಯುನೈಟೆಡ್ ನಾವೂರು ತಂಡ ಪ್ರವೇಶ ದ್ವಾರಕ್ಕೆ ಬನ್ನಿ. ಎಸ್, ಓಕೆ. ನೇರವಾಗಿ ನಮ್ಮ ಕರೆಗೆ ಸ್ಪಂದಿಸಿ ತಂಡವು ಸಜ್ಜಾಗಿದೆ. ಇದೀಗ ಸೆಕೆಂಡುಗಳ ಒಳಗಾಗಿ, ನಿಮಿಷಗಳ ಒಳಗಾಗಿ ತಂಡಗಳು ನೇರವಾಗಿ ಅಂಕಣವನ್ನ ಪ್ರವೇಶ ಮಾಡಲಿಕ್ಕಿದೆ. ಬೆಳ್ತಂಗಡಿ ತಾಲೂಕಿನ ಅಗ್ರಗಣ್ಯ ತಂಡವಾಗಿದೆ. ಬಂಗಾಡಿ ವಲಯ ಮಟ್ಟದಲ್ಲಿ ಬಹಳಷ್ಟು ವಲಯ ಮಟ್ಟದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದ ತಂಡವಾಗಿದೆ. ಇಸ್ಮಾಯಿಲ್ ರವರ ಮುಂದಾಳತ್ವದಲ್ಲಿ ಆ ತಂಡ ಮುನ್ನುಗ್ಗುತ್ತಾ ಇದೆ. ಇಸ್ಮಾಯಿಲ್ ಸಿಎಂ ನಾವೂರು ಇವರ ಮುಂದಾಳತ್ವದಲ್ಲಿ ಮುನ್ನುಗ್ಗುತ್ತಿರತಕ್ಕಂಥ ತಂಡ ಈ ದಿನ ಬೆಳ್ತಂಗಡಿ ತಾಲೂಕು ಮಟ್ಟದ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಫೈನಲ್ಗೆ ಲಗ್ಗೆಯನ್ನು ಹಾಕಿದೆ. ತಂಡವನ್ನ ಒಳಬರುವಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತಂಡ ಬರಲಿಕ್ಕಿದೆ. ಇದೀಗ ದಿಗ್ಗಜ ತಾಲೂಕಿನ ಯುವ ಪ್ರತಿಭಾನ್ವಿತ ಕಬಡ್ಡಿ ತಾರೆಯನ್ನ ಹೊಂದಿರತಕ್ಕಂಥ ತಂಡ, ಅಗ್ರಗಣ್ಯ ತಂಡ, ಅದ್ವಿತೀಯ ದಿಗ್ಗಜ ಪ್ರತಿಭಾನ್ವಿತ ಹೊಂದಿರತಕ್ಕಂಥ ತಂಡವಾಗಿದೆ. ಇದೀಗ ಅಶ್ಫಾಕ್ ರವರ ದಾಳಿಗಾರಿಕೆಯನ್ನು ಕೂಡ ನಾವು ಕಾಣಲಿಕ್ಕಿದ್ದೇವೆ. ತಂಡ ಒಳ ಬರ್ತಾ ಇದೆ. ಯುನೈಟೆಡ್ ನಾವೂರು ತಂಡ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ನೋಡಿ, ಅಲ್ಲಿ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ಎರಡೂ ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಗ್ಗ ಜಗ್ಗಾಟ ಸ್ಪರ್ಧೆಗೆ ಪ್ರವೇಶವನ್ನು ಪಡೆದ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದೀಗ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ಗಿರೀಶಣ್ಣ, ಎಸ್ ವೀಕ್ಷಕರೇ, ನವೋದಯ ಯುವಕ ಹಾಗೂ ಯುವತಿ ಮಂಡಲದ ಎಲ್ಲ ಸರ್ವ ಸದಸ್ಯರುಗಳು ಇದೀಗ ಫೈನಲ್ ಪ್ರವೇಶವನ್ನು ಪಡೆದಂತಹ ತಂಡಗಳಿಗೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ, ಹಸ್ಸಲಾಗವ ಮಾಡಲಿಕ್ಕಿದ್ದಾರೆ. ದಯಮಾಡಿ ಅಧ್ಯಕ್ಷರು ಎಲ್ಲ ಸದಸ್ಯರನ್ನ ಕಬಡ್ಡಿ ಅಂಕಣಕ್ಕೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನವೋದಯ ಮಾತಾ ಸದಸ್ಯರ ನಕಲು ಪದಾಧಿಕಾರಿಗಳು ಮಾತಿರಲ್ಲ ಬಲೆ, ಅಧ್ಯಕ್ಷರು ಬರೋದಿಲ್ಲೇರಿ, ಅಧ್ಯಕ್ಷರು ಲೆತ್ತೊಂದಿಲ್ಲೇರಿ, ಮಾತೇನಲ್ಲ ಬಲೆ. ಎಸ್ ವೀಕ್ಷಕರೇ, ಇದೀಗ ತಂಡ ಬರುತ್ತಾ ಇದೆ. ದ್ವಿತೀಯ ತಂಡ ಎದುರಾಳಿ ತಂಡವಾಗಿದೆ. ಫೈನಲ್ ಪ್ರತಿಸ್ಪರ್ಧೆಯಾಗಿರತಕ್ಕಂಥ ತಂಡ ಕಿರಣ್, ಕಿಶನ್, ಉಮೇಶ್, ಅದೇ ರೀತಿ ಅಶ್ವಿನ್, ಪ್ರತಾಪ್, ಸುಧನ್ವ, ಧರ್ಮಸ್ಥಳ ಹೊಂದಿರತಕ್ಕಂಥ ತಂಡವಾಗಿದೆ. ಇದೀಗ ಒಳ ಬರ್ತಾ ಇದೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ. ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ ಅಂಕಣವನ್ನ ಪ್ರವೇಶ ಮಾಡ್ತಾ ಇದೆ. ಓಕೆ ಓಕೆ, ಸರಿ ಸರಿ ಸರಿ, ಅಲ್ಪ 2 ನಿಮಿಷ ಆಪುಂಡ. ಓಕೆ ಓಕೆ, ಸರಿ 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 ಅಂಚನೆ
ಇನ್ನೋರ್ವರು ನಮ್ಮ ಜೊತೆ ಇದ್ದಾರೆ. ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಧರ್ಮಸ್ಥಳದ ಇನ್ನೋರ್ವ ಹೆಸರಾಂತ ಉದ್ಯಮಿಯಾಗಿರತಕ್ಕಂಥ ಮಾನ್ಯ ದೀಕ್ಷಿತ್ರವರು ಆಗಮಿಸಿದ್ದಾರೆ. ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ದೀಕ್ಷಿತ್ರವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್ ನೋಡಿ, ಅಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ, ಮಹಿಳೆಯರ ಹಗ್ಗ ಜಗ್ಗಾಟದ ಸ್ಪರ್ಧೆ ಫೈನಲ್ ಸ್ಪರ್ಧೆ ನಡೀತಾ ಇದೆ. ಆ ಬಳಿಕ ಫೈನಲ್ ಕಬಡ್ಡಿ ಪಂದ್ಯಾಟ ಮುಂದುವರಿಯಲಿಕ್ಕಿದೆ. ಎಸ್ ಆತ್ಮೀಯರೇ, ಇದೊಂದು ಎಂಟು ತಂಡಗಳ ಬಿಡ್ಡಿಂಗ್ ಮಾದರಿಯ ಹೈ ವೋಲ್ಟೇಜ್ ವಾಲಿಬಾಲ್ ಪಂದ್ಯಾಕೂಟ ಮುಂದಿನ ಫೆಬ್ರವರಿ 3ನೇ ತಾರೀಕು, ಅಂದರೆ ಮುಂದಿನ ಶನಿವಾರ ಫೆಬ್ರವರಿ 3ನೇ ತಾರೀಕಿನಂದು ವಾಲಿಬಾಲ್ ಪಂದ್ಯಾಕೂಟ ಬೆಳ್ತಂಗಡಿಯ ಚರ್ಚ್ ರೋಡ್ ಸಮೀಪದಲ್ಲಿ ಇರತಕ್ಕಂತಹ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನದ ಹತ್ತಿರ ಕಲ್ಲಗುಡ್ಡೆ ಈ ಒಂದು ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿರತಕ್ಕಂಥ ಹೊನಲು ಬೆಳಕಿನ ತಾಲೂಕಿನ ಶ್ರೇಷ್ಠ ಮಟ್ಟದ ವಾಲಿಬಾಲ್ ಆಟಗಾರರು ಹೊಂದಿರತಕ್ಕಂಥ ಪಂದ್ಯಾಕೂಟ ನಡೀಲಿಕ್ಕಿದೆ. ಹಾಗಾಗಿ ಆ ಒಂದು ಪಂದ್ಯಾಕೂಟಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ, ಆಮಂತ್ರಿಸುತ್ತಿದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಬಹುಮಾನ 10,024 ಹಾಗೂ RJ ಟ್ರೋಫಿ, ದ್ವಿತೀಯ 7,024 ಹಾಗೂ RJ ಟ್ರೋಫಿ, ತೃತೀಯ 2,024 ಹಾಗೂ RJ ಟ್ರೋಫಿ, ಚತುರ್ಥ 2,024 ಹಾಗೂ RJ ಟ್ರೋಫಿ. ಇನ್ನುಳಿದಂತೆ ವೈಯಕ್ತಿಕ ಬಹುಮಾನಗಳು ಕೂಡ ಇದೆ. ಆದ್ದರಿಂದ ತಮ್ಮೆಲ್ಲರನ್ನ ಮುಂದಿನ ಶನಿವಾರ ಕಲ್ಲಗುಡ್ಡೆ ಚರ್ಚ್ ರೋಡ್ ಆ ಒಂದು ವಾಲಿಬಾಲ್ ಪಂದ್ಯಾಕೂಟಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ಪುರುಷರ ಕಬಡ್ಡಿ ಪಂದ್ಯಾಟ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ನವೋದಯ ಯುವಕ ಮಂಡಲದ ಎಲ್ಲ ಸದಸ್ಯರು ದಯವಿಟ್ಟು ಕಬಡ್ಡಿ ಹಲ್ ಚೆಕ್ ಹಲ್ ದಾದಂಡಲ್ಪ ಬಲ್ಲು ಅಂಡ ಫೈನಲ್ ಅಂಡ ಚಂದ್ರಣ್ಣ ಅಂಡ. ಎಸ್ ಎಸ್ ಬಲೆ ಮಾತಿರಲ್ಲ ಕಬಡ್ಡಿ ಅಂಗಣಿಗೆ ಬಲ್ಲೆ ಇಂಚು ಬಲೆ ಮಾತಿರಲ್ಲ. ಯುವಕ ಮಂಡಲದ ಮಾತಾ ಸರ್ವ ಸದಸ್ಯರಲ್ಲ ಕಬಡ್ಡಿ ಅಂಕಣಕ್ಕೆ ಬರೋಡು. ಭಾಗಕ್ಕೆ ಬನ್ನಿ, ಕಬಡ್ಡಿ ಅಂಕಣಕ್ಕೆ ಬನ್ನಿ. ಇದೀಗ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಅದೇ ರೀತಿ ಆಡಿಯನ್ಸ್ ಎಲ್ಲರೂ ಕೂಡ, ಎಲ್ಲ ಕಬಡ್ಡಿ ಅಭಿಮಾನಿಗಳು, ವೀಕ್ಷಕ ಬಂಧುಗಳು ಎಲ್ಲರೂ ಕೂಡ ಬನ್ನಿ. ಇದೀಗ ಫೈನಲ್ ಸ್ಪರ್ಧೆಗೆ ನಾವು ಅಣಿಯಾಗ್ತಾ ಇದ್ದೇವೆ. ಲೈನ್ ಅಂಜಿ ಪಾಡ್ಲಿ ಸುಣ್ಣ ಸುಣ್ಣಂಜಿ ಪಾಡ್ಗ
ಆತ್ಮೀಯರೇ, ಮಾನ್ಯ ವಸಂತ್ ಕುಲಾಲ್ ಪಕ್ಕಿದಕಲ ಇವರ ಅಧ್ಯಕ್ಷತೆಯಲ್ಲಿ ಈ ವರ್ಷ ಸಿಲ್ವರ್ ಜೂಬ್ಲಿ, ವಸಂತ್ ಕುಲಾಲ್ ಇವರ ಅಧ್ಯಕ್ಷತೆಯಲ್ಲಿ ಬೆಳ್ಳಿ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ. ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಇದೀಗ ಕಬಡ್ಡಿ ಫೈನಲ್ ಮುಖಾಮುಖಿಗೆ ನಾವು ಹೆಜ್ಜೆ ನೀಡುತ್ತಾ ಇದ್ದೇವೆ. ಮೊನ್ನೆ ವಸಂತಣ್ಣ ಮಾತೆಲ್ಲ ಎತ್ತೊಂದು ಬಲ್ಲೆ ಮಾತಾ ಮೆಂಬರ್ ನಕಲು ಅಂಚನೆ ಮಹಿಳೆಯರು ಕೂಡ ಬರಬೇಕಾಗಿದೆ. ಮಹಿಳಾ ಸದಸ್ಯರುಗಳು, ಮಹಿಳಾಮಣಿಗಳು ಎಲ್ಲರೂ ಕೂಡ ಬರಬೇಕಾಗಿದೆ. ಎಸ್ ಟೀಮ್ ಲೈನ್ ಅಪ್ ಮಾಡಿ. ಟೀಮ್ಸ್ ನಾವೂರ್ ಇಸ್ಮಾಯಿಲ್ ಅವರ ತಂಡ ಲೈನ್ ಅಪ್ ಮಾಡ್ತಾ ಇದೆ. ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್, ಟೀಮ್ ಓನರ್ಸ್ ಇದ್ರೆ ಬನ್ನಿ ಬನ್ನಿ, ಸಾಕ್ ಬನ್ನಿ. ಎಸ್ ಇಲ್ಲಿ ಕೂಡ ಅರ್ಶಿಲಾ ಫ್ರೆಂಡ್ಸ್, ಇಲಿಯಾಸ್ ರವರು, ಇಲಿಯಾಸ್, ಸುಪ್ರೀತ್, ಸುಪ್ಪಿ ಬನ್ನಿ. ಎಸ್ ಲೈನ್ ಅಪ್ ಮಾಡಿ. ಇದೀಗ ಫೈನಲ್ ಪಂದ್ಯಾಟದ ನಾನಿ ಚುಬಿಗೆ ಈಗಾಗಲೇ ಆಗಿದೆ. ತುಲೆಲ್ಪ ಸದಸ್ಯರ ನಕಲು ನವೋದಯ ಯುವಕ ಹಾಗೂ ಯುವತಿ ಮಂಡಲದ ಸದಸ್ಯರುಗಳು ದಯವಿಟ್ಟು ಎಲ್ಲರೂ ಕೂಡ ಸೇರಿಕೊಳ್ಳಿ. ದಯಮಾಡಿ ಯಾರು ಕೂಡ ಮಿಸ್ ಆಗಬೇಡಿ. ಯಾಕಂತ ಹೇಳಿದ್ರೆ ಪಕ್ಕಿದ ಕಲ ಕಬಡ್ಡಿಗೆ ಅದರದ್ದೇ ಆದಂಥ ಒಂದು ಹೆಸರಿದೆ. ಇಲ್ಲಿ ಪ್ರತಿ ವರ್ಷ ಕೂಡ ಬೈಕ್ ರೇಸ್ ಆಗ್ತಾ ಇತ್ತು. ಈ ವರ್ಷದಲ್ಲಿ ಖಾಲಿ ಕಬಡ್ಡಿ ಮಾತ್ರ ಪಂದ್ಯಾಕೂಟದಲ್ಲಿ ನಾವು ಕಂಡಿದ್ದೇವೆ. ಹಾಗಾಗಿ ಕಬಡ್ಡಿಯನ್ನ ಇಲ್ಲಿಯವರು ನಿಲ್ಲಿಸಿಲ್ಲ. ಇಲ್ಲಿಯ ಯುವಕ ಮಂಡಲದವರು, ನವೋದಯ ಯುವಕ ಮಂಡಲದವರು ಸದಸ್ಯರೆಲ್ಲರೂ ಕೂಡ ಒಟ್ಟು ಸೇರಿ ಬಹಳಷ್ಟು ಸದಸ್ಯರ ಸಮ್ಮುಖದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾಕೂಟ ಯಶಸ್ವಿಯಾಗಿ ಈ ದಿನ ನಡೆದಿದೆ. ಎಲ್ಲ ಪ್ರೇಕ್ಷಕ ಬಂಧುಗಳು, ಎಲ್ಲ ಫೈನಲಿಸ್ಟ್ ತಂಡದ ಎಲ್ಲ ಆಟಗಾರರು ಒಮ್ಮೆ ಜೋರಾದ ಚಪ್ಪಾಳೆ ನೀಡಬೇಕಾಗಿದೆ ನವೋದಯ ಯುವಕ ಮಂಡಲ ಸಂಘಕ್ಕೆ. ಯಾಕಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ಮಾತ್ರ ಇವರು ಈ ಒಂದು ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಆದರೂ ಕೂಡ ಇಷ್ಟು ಒಳ್ಳೆಯ ಒಂದು ಪಂದ್ಯಾಕೂಟ ಇವತ್ತು ನಡೆದಿದೆ ಅನ್ನುವಂತ ಮಾತನ್ನ ಹೇಳುತ್ತಾ ಇದೀಗ ಫೈನಲ್ ಪಂದ್ಯಾಟಕ್ಕೆ ಇರತಕ್ಕಂಥ ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸಲಿಕ್ಕಿದ್ದಾರೆ. ದಯಮಾಡಿ ಎಲ್ಲ ಆಯೋಜಕರುಗಳನ್ನ, ಸಂಘಟಕರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿಶ್ ಮಾಡಲಿಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಎಸ್ ಇಂಚಿಡ್ ಬಲೆ ಇಂಚು ಈ ಕಡೆಯಿಂದ ಬರ್ಬೇಕು, ಇಲ್ಲಿಂದ ಆಯ್ತಾ. ಎಸ್ ಮೊನ್ನೆ ವಸಂತ ಕುಲಾಲ್ ಹಾಗೂ ಇನ್ನುಳಿದಂತಹ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಇದೀಗ ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸ್ತಾ ಇದ್ದಾರೆ. ಮೊನ್ನೆ ವಸಂತ್ ಕುಲಾಲ್ ಹಾಗೂ ಎಲ್ಲ ಸದಸ್ಯರುಗಳು ಕೂಡ ಎರಡೂ ತಂಡಕ್ಕೂ ಕೂಡ ವಿಶ್ ಅನ್ನು ಮಾಡ್ತಾ ಇದ್ದಾರೆ. ಹಸ್ತಲಾಘವ ಮಾಡುವ ಮುಖೇನವಾಗಿ ಶುಭವನ್ನ ಹಾರೈಸುವುದರೊಂದಿಗೆ ಅವರಿಗೆ ಪ್ರೋತ್ಸಾಹವನ್ನ, ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ. ಎಸ್ ಫೈನಲ್ ಪಂದ್ಯಾಟಕ್ಕೆ ಲಗ್ಗೆಯನ್ನು ಹಾಕಿದಂತ ಎರಡೂ ತಂಡಕ್ಕೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದಾರೆ. ಇವತ್ತಿನ ಪಂದ್ಯಾಕೂಟದ ಆಯೋಜಕರುಗಳು ಅಂದರೆ ನವೋದಯ ಯುವಕ ಹಾಗೂ ಯುವತಿ ಮಂಡಲದ ಎಲ್ಲ ಸದಸ್ಯರುಗಳು ಕೂಡ ಎರಡೂ ತಂಡಕ್ಕೂ ಶುಭವನ್ನ ಹಾರೈಸಿದರೆ. ಮಾನ್ಯ ವಸಂತ್ ಕುಲಾಲ್ ಇವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿರತಕ್ಕಂತಹ ಸಿಲ್ವರ್ ಜೂಬ್ಲಿ ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿರತಕ್ಕಂಥ ಸಂಭ್ರಮಾಚರಣೆ ಈ ವೇಳೆಯಲ್ಲಿ ಫೈನಲ್ ಮುಖಾಮುಖಿಗೆ ನಾವುಗಳು ಸಾಕ್ಷಿಯಾಗ್ತಾ ಇದ್ದೇವೆ.
ಪುರುಷರ ಹಗ್ಗ ಜಗ್ಗಾಟಕ್ಕೆ ಕ್ಷಣಗಣನೆಯನ್ನು ಕಾಯ್ತಾ ಇದ್ದೇವೆ. ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವಂತಹ ಎಲ್ಲ ಸ್ಪರ್ಧಾರ್ಥಿಗಳು ದಯವಿಟ್ಟು ಅಂಕಣದ 2ನೇ ಮೈದಾನದಲ್ಲಿ ಹಾಜರಿರಬೇಕು. ಇನ್ನು ಕೆಲವು ನಿಮಿಷದಲ್ಲಿ ನಿಮಗಾಗಿ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವಂತಹ ತಂಡಗಳು ದಯವಿಟ್ಟು ಎಸ್, ನಮ್ಮೊಂದಿಗೆ ಪಂದ್ಯಾಕೂಟದ ನೇರ ಪ್ರಸಾರವನ್ನ ಲೈವ್ ಅನ್ನ ನೀಡ್ತಾ ಇದ್ದಾರೆ ಸುದ್ದಿ ಬೆಳ್ತಂಗಡಿ ಯೂಟ್ಯೂಬ್ ಚಾನಲ್ ಹಾಗೂ ಇನ್ನುಳಿದಂತೆ ಸುದ್ದಿ ಬಿಡುಗಡೆ ನಾವು ಯೂಟ್ಯೂಬ್ ಚಾನಲ್ ಕೂಡ ನೋಡಿದ್ದೇವೆ. ಅವರುಗಳಾಗಿದ್ದಾರೆ ಇವತ್ತಿನ ಪಂದ್ಯಾಕೂಟದ ನಮ್ಮ ಲೈವ್ ಅನ್ನ ತೋರಿಸುತ್ತಿರತಕ್ಕಂಥವರು. ಹಾಗಾಗಿ ಸುದ್ದಿ ಬೆಳ್ತಂಗಡಿಯವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಬಡ್ಡಿ ಪಂದ್ಯಾಟ ಮುಗಿದ ತಕ್ಷಣ ಪುರುಷರ ಹಗ್ಗ ಜಗ್ಗಾಟ ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ಗುಂಡೆಸೆತದಲ್ಲಿ ಭಾಗವಹಿಸುವಂತಹ ಸ್ಪರ್ಧಾರ್ಥಿಗಳಿದ್ದಾರೆ. ದಯವಿಟ್ಟು ಅಂಕಣ 2ಕ್ಕೆ ತೆರಳಬೇಕು. ಈಗಾಗಲೇ ತೀರ್ಪುಗಾರರು ತೆರಳ್ತಾ ಇದ್ದಾರೆ. ಶಾರ್ಟ್ ಪುಟ್ ಗುಂಡೆಸೆತದಲ್ಲಿ ಭಾಗವಹಿಸುವಂತಹ ಸ್ಪರ್ಧಾರ್ಥಿಗಳು ದಯವಿಟ್ಟು ಅಂಕಣ 2ಕ್ಕೆ ತೆರಳಬೇಕು. ಕಬಡ್ಡಿ ಪಂದ್ಯಾಟ ಮುಗಿದ ತಕ್ಷಣ ಹಗ್ಗ ಜಗ್ಗಾಟ ಮುಗಿದ ತಕ್ಷಣ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಸ್, ಫೈನಲ್ ಸ್ಪರ್ಧೆ ಆರಂಭಗೊಂಡಿದೆ. ಅಶ್ವಿನನ್ನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ನಾವೂರಿನ ಕಬಡ್ಡಿ ತಾರೆಯರು. ಮತ್ತೆ ತಂಡದ ಪ್ರಬುದ್ಧ ದಾಳಿಗಾರ ಕಳೆದ ಸೆಮಿಫೈನಲ್ ಪಂದ್ಯದಲ್ಲಿ ಪ್ರೇಕ್ಷಕ ವರ್ಗಗಳನ್ನ ಮೈನವಿರೇಳಿಸುವಂತೆ ಮಾಡಿದಂತಹ ಕಬಡ್ಡಿ ಆಟಗಾರ ಪ್ರಸ್ತುತ ಒಳಾಂಗಣದಲ್ಲಿ ಅಶ್ಬಾಕ್ ನಾವೂರು. ಮತ್ತೆ ಪ್ರತಾಪರ ದಾಳಿ, ಪ್ರತಾಪ್ ಮುಂಡಾಜೆ ಪ್ರಸ್ತುತ ಒಳಾಂಗಣದಲ್ಲಿ. What a riding here! Beautiful here! Outstanding performance here. The man of Pratap from Harshila Friends Beltangadi. Yes, it is rider Mr. Irfan Naur. Irfan Rabradali. ಯುನೈಟೆಡ್ ನಾವೂರು ತಂಡದ ಪರವಾಗಿ ತಂಡದ ಪ್ರಬುದ್ಧ ದಾಳಿಗಾರ ಪ್ರಸ್ತುತ ಒಳಾಂಗಣದಲ್ಲಿ ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯಲ್ಲಿ ನಿರತರಾಗಿದ್ದಾರೆ. ಅದೆಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣ್ತಾ ಇರೋದು ಕಾದು ನೋಡಬೇಕಾಗಿದೆ. ಎಂಟಿ ರೈಡ್ ಮರಳಿ ಅಂಕಣಕ್ಕೆ ಯಾವುದೇ ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇಲ್ಲ. ಮತ್ತೆ ದಾಳಿಯಲ್ಲಿ ಹರ್ಷಿಲಾ ಫ್ರೆಂಡ್ಸ್ ತಂಡದ ಈ ಬಾರಿ ತಡೆಯನ್ನು ನೀಡಿದ್ದಾರೆ. ದೈತ್ಯ ಜೀವಕ್ಕೆ ಇಲ್ಲಿ ತಡೆ ನೀಡಿದ್ದಾರೆ. ಅಂಕವು ಥರ್ಡ್ ರೈಡ್. ಎಸ್, ಇಟ್ ಈಸ್ ಥರ್ಡ್ ರೈಡ್ ಡಿಸೈಡೆಡ್. ಯುವ ಪ್ರತಿಭೆ ನಾವೂರು ತಂಡದ ಅದ್ವಿತೀಯ ತಾರೆ ಡಿಸೈಡೆಡ್ ದಾಳಿಯಲ್ಲಿ ಅಂಕವನ್ನ ಗಳಿಸಲೇಬೇಕಾಗಿರತಕ್ಕಂಥ ಒತ್ತಡದಲ್ಲಿ ಅಶ್ವಾಕ ವಾಟ್ ಅ ರೈಡಿಂಗ್ ಹಿಯರ್. ಅಬ್ಬಬ್ಬಬ್ಬಬ್ಬ, ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಅಶ್ವಾಕ್ ದಾಳಿಯಲ್ಲಿ ಅಂಕವನ್ನ ಗಳಿಸಿಕೊಂಡಿದ್ದಾರೆ. ಫೈನಲ್ ಮುಖಾಮುಖಿಯಲ್ಲಿ ಎರಡೂ ತಂಡಗಳು ಕೂಡ ಪ್ರಬಲ ಹೋರಾಟದೊಂದಿಗೆ ಸ್ಪರ್ಧಾ ಕಣದಲ್ಲಿ ತಮ್ಮ ಆಟದ ವೈಖರಿಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಮತ್ತೆ ಅಶ್ವಾಕ್ ದಾಳಿ 4-3 ಇನ್ ಫೇವರ್ ಆಫ್
ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದ ಕಲ ಮೇಲಂತ ಬಿಟ್ಟು ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆಯುವಂತಹ ಎಲ್ಲ ಕ್ರೀಡಾಕೂಟದ ಹಾಗೂ ಆಟೋಟ ಸ್ಪರ್ಧೆ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ಆಗಮಿಸಿರುವಂತಹ ಜೋಡರ್ ಬಾರ್ ಅಂಡ್ ರೆಸ್ಟೋರೆಂಟ್ ಇದರ ಮಾಲಕರಾಗಿರುವಂತಹ ಜೈಸನ್ ಇವರು ನಮ್ಮ ಜೊತೆಗೆ ಬಂದಿರೋ ಇವರನ್ನ ನಾವು ಗುರುತಿಸಿದ್ದೇವೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ದಯವಿಟ್ಟು ಜೈಸನ್ ಅವರು ವೇದಿಕೆಗೆ ಬಂದು ಮತ್ತೆ ಅಶ್ವಿನ್ ಚಾರ್ಮಾಡಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಂತ ಕೆಜಿ ತಾರೆ. ಅದ್ಭುತವಾಗಿತ್ತು ದಾಳಿ, ಮತ್ತೆ ದಾಳಿ ಯಶಸ್ಸನ್ನ ಕಂಡಿದೆ, ಅಂಕ ಗಳಿಕೆಯಾಗಿದೆ. ಇಲ್ಲಿ 6-3 6-3 ಇನ್ ಫೇವರ್ ಆಫ್ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ಪ್ರಸ್ತುತ ಈ ಅವಧಿಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ. 6-3 ಸರಿಸುಮಾರು 3 ಅಂಕಗಳ ಮುನ್ನಡೆಯಲ್ಲಿದೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡ. ಸರ್ ಒಂದು ನಿಮಿಷ, ಪುರುಷರ ಗುಂಡೆಸ್ ಸ್ಪರ್ಧೆ ಇದೀಗ ನಡಲಿಕ್ಕಿದೆ. ಮೇಲಿನ ಕ್ರೀಡಾಂಗಣದಲ್ಲಿ ಆ ಒಂದು ಸ್ಪರ್ಧೆ ಆಯೋಜನೆ ಮಾಡಲಿಕ್ಕಿದೆ. ಹಾಗಾಗಿ ಪುರುಷರ ಗುಂಡೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸೋರು ನೇರವಾಗಿ ಆ ಕ್ರೀಡಾಂಗಣಕ್ಕೆ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಮತ್ತು ಕತ್ತಲಾರಿ ಸಮಸ್ಯೆ ಆಗ್ತದೆ, ಆದಷ್ಟು ಬೇಗ ನಮ್ಮನ್ನು ಸೇರಿಕೊಳ್ಬೇಕು. ಪುರುಷರ ಗುಂಡೆಸದ ಸ್ಪರ್ಧೆ ಮತ್ತೆ 7-4 ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಕೂಟಕ್ಕೆ ಇದೀಗ ತಾನೇ ಆಗಮಿಸಿದ್ದಾರೆ. ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ ಇನ್ನೋರ್ವ ತಾಲೂಕಿನ ಹೆಸರಾಂತ ಕಬಡ್ಡಿ ಆಟಗಾರ ವೇಣೂರಿನಿಂದ ಬಂದಿದ್ದಾರೆ. ಶ್ರೀಯುತ ಅಶ್ಫಾಕ್ ಸಾಂಗ್ಲಿಯಾನ ಇವರು ಆಗಮಿಸಿದ್ದಾರೆ. ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಅಶ್ಫಾಕ್ ರವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್, ಮತ್ತೆ ಯುನೈಟೆಡ್ ನಾವೂರು ಅಲ್ಪ ಹಿನ್ನಡೆಯಿಂದ ಕಾಣ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದೇವೆ. ಈ ದಾಳಿಗಾರ ಅಶ್ಫಾಕ್ ಯುವ ಪ್ರತಿಭೆ, ಕೆಜಿ ವಿಭಾಗದ ತಾರೆ. ಇದೀಗ ಮುಕ್ತ ವಿಭಾಗದಲ್ಲೂ ಕೂಡ ಅದ್ಭುತವಾಗಿರತಕ್ಕಂತಹ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದೇವೆ. ದಾಳಿಯನ್ನ ಉತ್ತಮವಾಗಿ ಸಂಘಟಿಸ್ತಾ ಇದ್ದಾರೆ ಅಶ್ಫಾಕ್. ಬ್ಯಾಕ್ ಟು ಹೋಮ್. And it's time to Mr. Pratap from Mundache, now represented in ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಓಹೋ ಪ್ರಯತ್ನಗಳು ಮುಂದುವರೆದಿತ್ತು, ಆದರೆ ಸೂಪರ್ ಟ್ಯಾಕಲ್ ಅಂಕ ಪ್ರಾಪ್ತಿಗೊಂಡಿದೆ. ಸೂಪರ್ ಟ್ಯಾಕಲ್ ಮೂಲಕವಾಗಿ ಮತ್ತೆ 2 ಅಂಕಗಳು. ಶತ ಪ್ರಯತ್ನದೊಂದಿಗೆ ದಾಳಿಗಾರ ಪ್ರತಾಪ್ನನ್ನ ಬಗ್ಗಿ ಬಂಧಿಸಿದ್ದಾರೆ. ಇಲ್ಲಿ ಅಂತಿಮವಾಗಿ ಅಂಕವನ್ನ ಗಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. 6-7 ಥರ್ಡ್ ರೈಡ್ 6-7 ಡಿಸೈಡೆಡ್ ರೈಟ್. ಥರ್ಡ್ ರೈಡ್ ಡೂ ಆರ್ ಡೈ ಸಿನಾನ್ ನಾವೂರು. ಅಲ್ಪ ಅಂತರ ಮಾತ್ರ ಕಾಣ್ತಾ ಇದೆ. ಇದೀಗ ಮತ್ತೆ ದಾಳಿಯಲ್ಲಿ ಸುಧನ್ವ ಧರ್ಮಸ್ಥಳ ತಾಲೂಕಿನ ಶ್ರೇಷ್ಠ ಮಟ್ಟದ ಕಬಡ್ಡಿ ತಾರೆ.
ಸುಧನ್ವ ಧರ್ಮಸ್ಥಳ ಜಿಲ್ಲೆಯ ವಿವಿಧ ತಂಡಗಳಲ್ಲಿ ಆಡಿದಂತಹ ಅನುಭವವುಳ್ಳತಕ್ಕಂತಹ ಓರ್ವ ಅದ್ವಿತೀಯ ನಮ್ಮ ತಾಲೂಕಿನ ಬೆಳ್ತಂಗಡಿ ತಾಲೂಕಿನ ಆಟಗಾರ ಸುಧನ್ವ ಧರ್ಮಸ್ಥಳ ಇದೀಗ ಮತ್ತೆ ದಾಳಿಯಲ್ಲಿ 8-6 8-6 ಅಂಕಗಳಲ್ಲಿ ಪಂದ್ಯಾವಳಿ 8-6 ಅಂಕಗಳೊಂದಿಗೆ ಪಂದ್ಯ ಮುಂದುವರಿಯುತ್ತಾ ಇದೆ. ಕೇವಲ 2 ಅಂಕಗಳು ಚುರುಕಿನ ಪಾದರ್ಶನ ಕಾಣ್ತಾ ಇದೆ. ಶರವೇಗದ ದಾಳಿಯೊಂದಿಗೆ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಓಹೋ ಓಹೋ ಈ ಬಾರಿ ಕಟ್ಟಿ ಹಾಕಿದ್ದಾರೆ ದಾಳಿಗಾರನನ್ನ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. 9-6 9-6 ಅಂಕಗಳಲ್ಲಿ ಪಂದ್ಯ ಇದೆ. ಓ ಆ ಆ ಆ ಆ ಆ Nine eight, 9-8, 9-8. Here is big neck to neck fighting here. 9-8 ಅಂಕ ಗಳಿಕೆಯಲ್ಲಿ ಪಂದ್ಯಾವಳಿ. 9-8 ಅಂಕಗಳಲ್ಲಿ ಪಂದ್ಯ ಇದೆ. ನೋಡಿ 6-9 ಇತ್ತು, 9-6 ಇತ್ತು. ಸೂಪರ್ ಟ್ಯಾಕಲ್, ಎಸ್ ಕರೆಕ್ಟ್. 8 ಎಸ್. ಮತ್ತೆ ಸೂಪರ್ ಟ್ಯಾಕಲ್ ಈಸ್ ಆನ್. ನೌ ದ ರೈಡರ್ ಅಶ್ವಿನ್, ವಾಟ್ ಅ ಎಕ್ಸ್ಪ್ರೆಸ್ ರೈಡಿಂಗ್ ಹಿಯರ್, ಬಟ್ ಸ್ಟಿಲ್ ಬ್ಯಾಕ್ ಟು ಹೋಮ್. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣುತ್ತಾ ಇದ್ದಾರೆ ತಂಡದ ಪ್ರಬುದ್ಧ ತಾರೆ. ಅಂಕವನ್ನ ಗಳಿಸಬಲ್ಲಂತ ಓರ್ವ ಅದ್ವಿತೀಯ ತಾರೆ ಇಸ್ಮಾಯಿಲ್ ಮರಳಿ ಅಂಕಣಕ್ಕೆ. The timeout for ಯುನೈಟೆಡ್ ನಾವೂರು. ಎಸ್ ವೀಕ್ಷಕರೇ, ಇದೀಗ ನಾವು ಕಾಣ್ತಾ ಇದ್ದೇವೆ ಅಶ್ಫಾಕ್ ವೇಣೂರು. ಅಶ್ಫಾಕ್ ಯುನೈಟೆಡ್ ನಾವೂರು ತಂಡವನ್ನು ಸೇರಿಕೊಂಡಿದ್ದಾರೆ. ಎಸ್ ಓಕೆ, ಸೆಕೆಂಡ್ ಟೈಮ್ ಔಟ್. ಓಕೆ, ಒಂಬತ್ತು 8 ಕೇವಲ 1 ಅಂಕಗಳ ಅಂತರ ಕಾಣ್ತಾ ಇದೆ. ಸ್ಪರ್ಧಾ ಕಣದಲ್ಲಿ ರೋಚಕತೆ ಇದೆ. ಥರ್ಡ್ ರೈಡ್, ಎಸ್ ದಿಸ್ ಇಸ್ ದ ಥರ್ಡ್ ರೈಡ್. ಅಶ್ಫಾಕ್ ವೇಣೂರು. ಅಶ್ಫಾಕ್ ವೇಣೂರು ಡಿಸೈಡೆಡ್ ದಾಳಿಯಲ್ಲಿ ಡೂ ಆರ್ ಡೈ ದಾಳಿಯಾಗಿದೆ ಇದು. ಮಾಡು ಇಲ್ಲವೇ ಮಡಿ ದಾಳಿ. ಆಹೋ, ಡಿಸೈಡೆಡ್ ದಾಳಿ ಯಶಸ್ಸನ್ನ ಕಂಡಿದೆ. ಅಂಕವು ಪ್ರಾಪ್ತಿಗೊಂಡಿದೆ. ಥರ್ಡ್ ರೈಟ್. ಎಸ್, ಹಾಫ್ ಟೈಮ್ ಕಂಪ್ಲೀಟೆಡ್ ಫಸ್ಟ್ ಹಾಫ್. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಪ್ರಥಮ ಅರ್ಧಾವಧಿ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ. 9-9, 9 each to the point, equal points. ಎರಡೂ ತಂಡಗಳು ಕೂಡ ಪ್ರಬಲ ಹೋರಾಟದೊಂದಿಗೆ ಪ್ರತಿಸ್ಪರ್ಧಿಯಾಗಿ ಕಾಣ್ತಾ ಇದೆ. ಒಂದೆಡೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ಆದ್ರೆ ಮತ್ತೊಂದೆಡೆ ಯುನೈಟೆಡ್ ನಾವೂರು ತಂಡವು ಕೂಡ ಸಿದ್ಧಾಸಿದ್ದಿನ ಹೋರಾಟದಲ್ಲಿ ಅಂತಿಮ ಫೈನಲ್ ವೀರೋಚಿತ ಹೋರಾಟವನ್ನ ಕಾಣ್ತಾ ಇದ್ದೇವೆ.
ಪಕ್ಕಿದಕಲ ಮೆಳಂತಬೆಟ್ಟು ಈ ಒಂದು ಕ್ರೀಡಾಂಗಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅನೇಕ ಕಬಡ್ಡಿ ಆಟಗಾರರು ಆಡಿದಂತಹ ಅಂಗಣವಾಗಿದೆ ಈ ಒಂದು ಕಬಡ್ಡಿ ಅಂಗಣ. ಈ ದಿನವೂ ಕೂಡ ಹೊಸ ಕಬಡ್ಡಿ ಆಟಗಾರರು ಇವತ್ತಿನ ಈ ಒಂದು ಪಂದ್ಯಾಕೂಟದಲ್ಲಿ ಆಡಿದ್ದಾರೆ. ವಿಶೇಷವಾಗಿ ಫೈನಲ್ ಪಂದ್ಯಾಟದ ಈ ವೇಳೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಪಂದ್ಯಾಕೂಟದ ವೇಳೆಗೆ ನಾವುಗಳು ಸಾಕ್ಷಿಯಾಗಿದ್ದೇವೆ. ಇದೀಗ ದ್ವಿತೀಯಾರ್ಧ ಕ್ಷಣಗಣನೆ ಆರಂಭಗೊಂಡು ಪ್ರಥಮ ದಾಳಿಯಲ್ಲಿ ಇಸ್ಮಾಯಿಲ್ ರವರ ದಾಳಿ. ಅಂಕಗಳು ಸಮಬಲ ಹೋರಾಟದೊಂದಿಗೆ ಮುಂದುವರಿಯುತ್ತಾ ಇದೆ. 9 ಈಚ್ ಈಕ್ವಲ್. 9 ಅಂಕಗಳೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ಫೈನಲ್ ಮತ್ತೆ ಅಶ್ವಾಕ ಚುರುಕಿನ ಪಾದಚರಣೆಯೊಂದಿಗೆ ಒಳಾಂಗಣದಲ್ಲಿ ಅಶ್ಫಾಕ್ ವೇಣೂರು ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. 4 ಡಿಫೆಂಡರ್ಗಳ ಮಧ್ಯೆ ಪ್ರಸ್ತುತ ದಾಳಿಯಲ್ಲಿ ಪ್ರತಾಪ. ಥರ್ಡ್ ರೈಟ್ ಅಗೈನ್ ಡಿಸೈಡೆಡ್. ಮತ್ತೆ ಡು ಆರ್ ಡೈ, ಮಾಡು ಇಲ್ಲವೇ ಮಡಿದಾಳಿಯ ಅಂಚಿನಲ್ಲಿ ಇದೀಗ ತಂಡದ ಪ್ರಬುದ್ಧ ತಾರೆ ಪ್ರಮುಖ ದಾಳಿಗಾರ ಅಂಕವನ್ನ ಗಳಿಸಲೇಬೇಕಾಗಿರತಕ್ಕಂಥ ಒತ್ತಡ ದಾಳಿಗಾರನ ಮೇಲಿದೆ. ಓಹೋ, ಬ್ಯೂಟಿಫುಲ್. ಬೋತ್ ಆರ್ ಈಸ್ ಔಟ್. ಎರಡು ತಂಡಕ್ಕೂ ಕೂಡ ಸಮಬಲದ ಅಂಕ. ಥರ್ಡ್ ರೈಟ್ 15 ಈಕ್ವಲ್. ಎಸ್ 12-11 12-11 ಇನ್ ಫೇವರ್ ಆಫ್ 11-10 ಕ್ಷಮಿಸಿ 11-10 ಇನ್ ಫೇವರ್ ಆಫ್ ನಾವೂರು. 11-10 11-10 ಇನ್ ಫೇವರ್ ಆಫ್ ನಾವೂರು. And again Pratap back to home. ಮತ್ತೆ ಇರ್ಷಾದ್ ದಾಳಿಯಲ್ಲಿ ವೀಕ್ಷಕರೇ, ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಕೂಟದಲ್ಲಿ ಫೈನಲ್ ಪಂದ್ಯಾಟದಲ್ಲಿ ನಾವು ಯುನೈಟೆಡ್ ನಾವೂರು ತಂಡದಲ್ಲಿ ಕಾಣ್ತಾ ಇದ್ದೇವೆ. 3 ಸಹೋದರರು ಒಂದೇ ತಂಡದಲ್ಲಿದ್ದಾರೆ. ಒಂದೇ ಮನೆಯವರು, ಅಣ್ಣ ತಮ್ಮಂದಿರು ಅಂದ್ರೆ ಸಹೋದರರು, ಒಂದೇ ಮನೆಯವರು 3 ಯುನೈಟೆಡ್ ನಾವೂರು ತಂಡದಲ್ಲಿ ಕಾಣ್ತಾ ಇದ್ದಾರೆ. ಇಸ್ಮಾಯಿಲ್, ಅದೇ ರೀತಿ ಇರ್ಫಾನ್, ಅದೇ ರೀತಿ ಇರ್ಷಾದ್. ಥರ್ಡ್ ರೈಟ್, ಎಸ್ ಇಟ್ ಈಸ್ ಡಿಸೈಡೆಡ್. ಎಂತ ರೈಡ್ ಮಾರಾಯ. ಥರ್ಡ್ ರೈಟ್ ಎಸ್ 13-10 13 ಎಸ್ ಬೋನಸ್ ಆಡೆಡ್ ಹಿಯರ್. ಮತ್ತೆ ಅಶ್ಫಾಕ್ ದಾಳಿಯಲ್ಲಿ 13-11 ಅಂಕಗಳಿಗೆ ಪಂದ್ಯ ಇದೆ. 13-11 ಇನ್ ಫೇವರ್ ಆಫ್ ಯುನೈಟೆಡ್ ನಾವೂರು. ಪ್ರತಿ ಕ್ಷಣವೂ ಕೂಡ ಪಂದ್ಯ ರೋಚಕವಾಗಿ ಮುಂದುವರಿಯುತ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಪಂದ್ಯ ರೋಮಾಂಚನಕಾರಿಯಾಗಿದೆ. 13-11 13-11
ಎಸ್, ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಅಂಕ ಗಳಿಕೆಯ ಆಧಾರದಲ್ಲಿ ಸ್ಪರ್ಧಾ ಕಣದಲ್ಲಿ ರೋಚಕತೆ ಕಾಣ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಸ್ಬಾಗ್ ದಾಳಿಯಲ್ಲಿದ್ದಾರೆ. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಅಂತಿಮ 5 ನಿಮಿಷದ ಅವಧಿ ಬಾಕಿ ಇದೆ. ಥರ್ಡ್ ರೈಟ್ 12-13. ಥರ್ಡ್ ರೈಟ್ ಡಿಸೈಡೆಡ್ ರೈಟ್ 12-13. ಬ್ಯಾಕ್. ಎಸ್, ಪ್ರಯತ್ನಗಳನ್ನ ಮುಂದುವರಿಸಿಕೊಂಡ್ರು ಅಶ್ಫಾಕ್, ಆದರೆ ಬಂಧನಕ್ಕೆ ಒಳಗಾಗಿದ್ದಾರೆ. ಇಲ್ಲಿ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. 14-13 ಸೂಪರ್ ಟ್ಯಾಕಲ್ ಅಂಕ. 14-13 ಇನ್ ಫೇವರ್ ಆಫ್ ಹರ್ಷಿಲಾ ಬೆಳ್ತಂಗಡಿ. ಎಸ್, ಬೋತ್ ಆರ್ ಈಸ್ ಔಟ್. ಎರಡು ತಂಡಕ್ಕೂ ಕೂಡ ಅಂಕಗಳು ಪ್ರಾಪ್ತಿಗೊಂಡಿದೆ. ಲಾಸ್ಟ್ 4 minutes, ಅಂತಿಮ 4 ನಿಮಿಷದ ಅವಧಿ ಬಾಕಿ ಇದೆ. ಅಂಕಗಳು ಈ ರೀತಿ ಇವೆ: 15-14, 15-14 ಇನ್ ಫೇವರ್ ಆಫ್ ಹರ್ಷಿಲಾ ಬೆಳ್ತಂಗಡಿ. ಜಂಪಿಂಗ್ ಜಪಾಂಗ್ ಅಶ್ವಾಕನನ್ನ ಬಂಧಿಸಿದ್ದಾರೆ. ಇಲ್ಲಿ ಅಂಕವು ಪ್ರಾಪ್ತಿಗೊಂಡಿದೆ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡಕ್ಕೆ. 16-14, 16-14 ಇನ್ ಫೇವರ್ ಆಫ್ 16-14 ಇನ್ ಫೇವರ್ ಆಫ್ ಹರ್ಷಿಲಾ ಬೆಳ್ತಂಗಡಿ. ಅದೇ ರೀತಿ ವೀಕ್ಷಕರೇ ನೋಡಿ, ಇಲ್ಲಿ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ ತಂಡದಲ್ಲೂ ಕೂಡ ಇಬ್ಬರು ಸಹೋದರರಿದ್ದಾರೆ, ಇಬ್ಬರು ಅಣ್ಣ ತಮ್ಮಂದಿರು ಕಾಣ್ತಾ ಇದ್ದಾರೆ. ಒಂದೆಡೆ ಕಿಶನ್ ಶಾರ್ಮಾಡಿ, ಅದೇ ರೀತಿ ಕಿರಣ್ ಶಾರ್ಮಾಡಿ, ಇಬ್ರು ಸಹೋದರರು ಈ ತಂಡದಲ್ಲೂ ಕಾಣಿಸ್ತಾ ಇದ್ದಾರೆ. ಹರ್ಷಿಲಾ ಬೆಳ್ತಂಗಡಿ ತಂಡದಲ್ಲೂ ಕೂಡ ಇದ್ದಾರೆ. 16-14, 16-14 ಇನ್ ಫೇವರ್ ಆಫ್ ಹರ್ಷಿಲಾ ಬೆಳ್ತಂಗಡಿ. ಪ್ರತಾಪರವರ ದಾಳಿ. ಪ್ರತಾಪ್ ದಾಳಿಯಲ್ಲಿ ಪ್ರತಾಪರವರ ದಾಳಿಯನ್ನ ಕಾಣ್ತಾ ಇದ್ದಾವೆ. ಪ್ರತಾಪ ಲಾಸ್ಟ್ 3 minutes, ಅಂತಿಮ 3 ನಿಮಿಷದ ಅವಧಿ ಬಾಕಿ ಇದೆ. ಮತ್ತೆ ಅಶ್ವಿನ್ ದಾಳಿಯಲ್ಲಿ 16-14, 16-14, 16-14 ಇನ್ ಫೇವರ್ ಆಫ್ ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ. ಜಿದ್ದಿನ ಪೈಪೋಟಿಯನ್ನ ಕಾಣ್ತಾ ಇದ್ದೇವೆ. ಫೈನಲ್ ಮುಖಾಮುಖಿಯಲ್ಲಿ ಎರಡೂ ತಂಡಗಳು ಕೂಡ ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳನ್ನ ನೀಡುತ್ತಾ ಇದ್ದಾರೆ. ಪ್ರೇಕ್ಷಕ ವರ್ಗಗಳ ಕಣ್ಣು ನೇರವಾಗಿ ಕಬಡ್ಡಿ ಅಂಕಣದಲ್ಲಿದೆ. ಥರ್ಡ್ ರೈಟ್ ಡಿಸೈಡೆಡ್ ದಾಳಿ. ಪ್ರತಾಪ್ರವರ ದಾಳಿ. ಅಂಕವನ್ನ ಗಳಿಸಲೇಬೇಕಾಗಿರತಕ್ಕಂಥ ಒತ್ತಡ. ಎಸ್, ಬ್ಯೂಟಿಫುಲ್. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಅಂತಿಮ 2. ಥರ್ಡ್ ರೈಟ್ ಇದು ಡಿಸೈಡೆಡ್ ದಾಳಿ. ಥರ್ಡ್ ರೈಟ್ ಸಮಯದ ಘೋಷಣೆಯಾಗಿದೆ. ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. 16-17, 16-17 ಇನ್ ಫೇವರ್ ಆಫ್ ಹರ್ಷಿಲಾ ಬೆಳ್ತಂಗಡಿ. 16-17 ಪಂದ್ಯ ರೋಮಾಂಚನಕಾರಿಯಾಗಿದೆ.
16-17 ಅಂಕಗಳಲ್ಲಿ ಪಂದ್ಯ. ಆಹಾ, ಪಂದ್ಯ ರೋಚಕ ರೋಮಾಂಚನಕಾರಿಯಾಗಿದೆ. 16-17 ಕೇವಲ 1 ಅಂಕಗಳ ಅಂತರದಲ್ಲಿ ನಾವು ಪಂದ್ಯವನ್ನ ಕಾಣ್ತಾ ಇದ್ದೇವೆ. ಪ್ರಸ್ತುತ ದಾಳಿಯಲ್ಲಿ ಪ್ರತಾಪ್ ಮುಂಡಾಜೆ ಪ್ರಸ್ತುತ ಒಳಾಂಗಣದಲ್ಲಿ ತಮ್ಮೆಲ್ಲ ಅನುಭವಗಳನ್ನ ದಾರೆ ಎರೀತಾ ಇದ್ದಾರೆ ದಾಳಿಗಾರರು. ಎರಡೂ ತಂಡಗಳು ಕೂಡ ಅಂತಿಮ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 16-17 16-17 ಸೆಕೆಂಡುಗಳ ಅಂತರದ ಸ್ಪರ್ಧೆ ಮಾತ್ರ ಬಾಕಿ ಇದೆ. ಇನ್ ಫೇವರ್ ಆಫ್ ಹರ್ಷಿಲಾ 1 ಅಂಕಗಳ ಮುನ್ನಡೆಯಲ್ಲಿದೆ. ಹರ್ಷಿಲಾ ಫ್ರೆಂಡ್ಸ್ ಬೆಳ್ತಂಗಡಿ 1 ಅಂಕದ ಮುನ್ನಡೆಯನ್ನು ಖಾತರಿಪಡಿಸಿಕೊಂಡಿದೆ. 16-17 ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. ಸೆಕೆಂಡುಗಳ ಅಂತರದ ಸ್ಪರ್ಧೆ ಮಾತ್ರ ಬಾಕಿ ಇದೆ. ಕಬಡ್ಡಿಯಲ್ಲಿ ಹೇಳಲು ಅಸಾಧ್ಯವಾಗಿದೆ. ಅದಾವ ಕ್ಷಣದಲ್ಲೂ ಕೂಡ ಪಂದ್ಯದ ಚಿತ್ರಣ ಬದಲಾಗಬಹುದು. ಎಸ್, ಥರ್ಡ್ ರೈಟ್, ಎಸ್, ಇಟ್ ಈಸ್ ಡಿಸೈಡೆಡ್ ಅಂಡ್ ಇಟ್ಸ್ ಟೈಮ್ ಟು ಪ್ರತಾಪ್ ರವರ ದಾಳಿ ಡಿಸೈಡೆಡ್ ದಾಳಿಯಾಗಿದೆ. ಇದು ಡೂ ಆರ್ ಡೈ ದಾಳಿ. ಅಂಚಿನ ಸ್ಥಿತಿಯಲ್ಲಿ ಪ್ರತಾಪ್ ಥರ್ಡ್ ರೈಟ್ ಡಿಸೈಡೆಡ್ ದಾಳಿ. ಎಸ್, ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಚಾಂಪಿಯನ್ ಆಗಿ ಮೂಡಿ ಬಂದಿದೆ ಯುನೈಟೆಡ್ ನಾವೂರು ತಂಡ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದೆ. ಅದೇ ರೀತಿ ಹರ್ಷಿಲಾ ಫ್ರೆಂಡ್ಸ್ ರನ್ನರ್ ಅಪ್ ಅವಾರ್ಡ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನ ಪಡೆದುಕೊಳ್ತಾ ಇದ್ದಾರೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಕಬಡ್ಡಿಯಲ್ಲಿ ಹೇಳಲು ಅಸಾಧ್ಯವಾಗಿದೆ. ನಾನು ಹೇಳಿದ್ದೆ, ಅದಾವ ಕ್ಷಣದಲ್ಲೂ ಕೂಡ ಪಂದ್ಯದ ಚಿತ್ರಣ ಬದಲಾಗಬಹುದು. ಎಸ್, ಅಂತಿಮ ಹಂತದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಂತಹ ಯುನೈಟೆಡ್ ತಂಡದವರಿಗೆ ಕಬಡ್ಡಿ ಪಂದ್ಯಾಟ ಮುಕ್ತಾಯಗೊಂಡಿದೆ. ಇನ್ನು ಕೆಲವೇ 2 ಸ್ಪರ್ಧೆಗಳು ಮಾತ್ರ ಬಾಕಿ ಇವೆ. ಅಲ್ಲಿ ಗುಂಡೆಸೆತಕ್ಕೆ ತಯಾರಾಗಿದೆ. ಗುಂಡೆಸೆತದಲ್ಲಿ ಭಾಗವಹಿಸುವಂತಹ ಸ್ಪರ್ಧಾರ್ಥಿಗಳು ದಯವಿಟ್ಟು ಅಂಕಣಕ್ಕೆ ತೆರಳಬೇಕು. ಸಮಯದ ಅಭಾವ ಇರುವುದರಿಂದ ದಯವಿಟ್ಟು ಗುಂಡೆಸೆತದಲ್ಲಿ ಭಾಗವಹಿಸುವಂತಹ ಸದಸ್ಯರು ದಯವಿಟ್ಟು 2ನೇ ಅಂಕಣಕ್ಕೆ ತೆರಳಬೇಕು. ಅದೇ ರೀತಿ ಪುರುಷರ ಹಗ್ಗ ಜಗ್ಗಾಟ ಇನ್ನು ಕೆಲವೇ ಕ್ಷಣದಲ್ಲಿ ನಡೆಯಲಿಕ್ಕಿದೆ. ಪುರುಷರ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವಂತಹ ತಂಡಗಳು ದಯವಿಟ್ಟು ಈ ಅಂಕಣಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ಒಂದು ವೇದಿಕೆಯಲ್ಲಿ ನಡೆಸ್ತಾ ಇದ್ದೇವೆ.
ಹರ್ಷ ಎಲ್ಲಿದ್ರು ಕೂಡ ವೇದಿಕೆ ಹತ್ರ ಬರ್ಬೇಕಾ ಕೇಳ್ಕೊಳ್ತಿದ್ದಾರೆ. ಹರ್ಷ ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಹರ್ಷ ಅವರೇ ದಯವಿಟ್ಟು ಒಂದು 2 ನಿಮಿಷ ಫ್ರೀ ಮಾಡ್ಕೊಂಡು ಬರ್ತೀರಾ? 2 ನಿಮಿಷ.
ಮಂಡಲ ರಿಜಿಸ್ಟರ್ಡ್ ಪಕ್ಕದ ಮೇಲಂತ ಬಿಟ್ಟು ಇದರ ಆಶ್ರಯದಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಬಹಳ ಯಶಸ್ವಿಯಾಗಿ ಅನೇಕ ಆಟೋಟ ಸ್ಪರ್ಧೆಗಳನ್ನು ನಡೆಸುತ್ತಾ ಬಂದು ಇವತ್ತಿನ ಮುಖ್ಯ ಕೇಂದ್ರ ಬಿಂದು ಆಗಿರುವಂತಹ ಕಬಡ್ಡಿ ಪಂದ್ಯಾಟ ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ಬೆಳ್ತಂಗಡಿ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇವರ ನೇತೃತ್ವದಲ್ಲಿ ನಡೆದಂತಹ ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮೆಲ್ಲರೂ ಕೂಡ ತೀರ್ಪುಗಾರರಾಗಿ ಆಗಮಿಸಿರುವಂತಹ ರಾಷ್ಟ್ರೀಯ ತೀರ್ಪುಗಾರರಾಗಿರುವಂತಹ ಅಖಿಲ್ ಕುಮಾರ್, ರವಿಚಂದ್ರ ರಾಷ್ಟ್ರೀಯ ತೀರ್ಪುಗಾರರು, ನಿರಂಜನ್ ರಾಜ್ಯ ಮಟ್ಟದ ತೀರ್ಪುಗಾರರು, ಸಂಜೀವ ಕೆ ರಾಜ್ಯ ಮಟ್ಟದ ತೀರ್ಪುಗಾರರು, ಅದೇ ರೀತಿ ಪ್ರಸಾದ್ ಅವರು ರಾಜ್ಯ ಮಟ್ಟದ ತೀರ್ಪುಗಾರರು, ಅದೇ ರೀತಿ ಸುರೇಶ್ ರಾಜ್ಯ ಮಟ್ಟದ ತೀರ್ಪುಗಾರರು ಇವರ ಸಹಾಯದಿಂದ ಇವತ್ತು ಅತ್ಯಂತ ಯಶಸ್ವಿಯಾಗಿ ಕಬಡ್ಡಿ ಪಂದ್ಯಾಟ ಸಂಪನ್ನಗೊಂಡಿದೆ. ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ತೀರ್ಪುಗಾರರಿಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಕಬಡ್ಡಿ ಪಂದ್ಯಾಟವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ತೀರ್ಪುಗಾರಗಳು ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮಗೆ ಈ ಒಂದು ಸಂದರ್ಭದಲ್ಲಿ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಪ್ರಯುಕ್ತ ನಿಮ್ಮನ್ನು ನಾವು ಅಭಿನಂದಿಸಲಿಕ್ಕಿದ್ದೇವೆ. ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಈ ಒಂದು ಕಬಡ್ಡಿ ಪಂದ್ಯಾಟದ ತೀರ್ಪುಗಾರರು ದಯವಿಟ್ಟು ರಾಷ್ಟ್ರೀಯ ತೀರ್ಪುಗಾರರಾಗಿರುವಂತಹ ಅಖಿಲ್ ಕುಮಾರ್ ಇವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಇವರಿಗೆ ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಸಂತ್ ಕುಮಾರ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಖಿಲ್ ಕುಮಾರ್ ರಾಷ್ಟ್ರೀಯ ತೀರ್ಪುಗಾರರು, ಅಭಿನಂದನೆಗಳು ಸರ್. ನಮ್ಮ ಜೊತೆಗೆ ಅತ್ಯುತ್ತಮ ರೀತಿಯಲ್ಲಿ ತೀರ್ಪನ್ನು ನೀಡಿ ನಮಗೆ ಉತ್ತಮ ಫಲಿತಾಂಶ ನೀಡಿದ್ದೀರಾ. ಅದೇ ರೀತಿ ರವಿಚಂದ್ರ ರಾಷ್ಟ್ರೀಯ ತೀರ್ಪುಗಾರರು, ಇನ್ನೋರ್ವ ತೀರ್ಪುಗಾರರಾಗಿರುವಂತಹ ನಿರಂಜನ್ ರಾಜ್ಯ ತೀರ್ಪುಗಾರರು, ಸಂಜೀವ ಕೆ ರಾಜ್ಯ ತೀರ್ಪುಗಾರರು, ಮಿಸ್ಟರ್ ಪ್ರಸಾದ್ ರಾಜ್ಯ ತೀರ್ಪುಗಾರರು, ಅದೇ ರೀತಿ ಸುರೇಶ್ ರಾಜ್ಯ ತೀರ್ಪುಗಾರರು. ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ, ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಕೂಡ ತಮ್ಮ ಸಹಕಾರವನ್ನು ಬಯಸುತ್ತಾ ನಿಮ್ಮ ಸೇವೆಗಾಗಿ ನಾವು ಸದಾ ಚಿರಋಣಿಯಾಗಿದ್ದೇವೆ. ನಿರಂತರವಾಗಿ ನಡೆದಂತಹ ಈ ಒಂದು ಕಬಡ್ಡಿ ಪಂದ್ಯಾಟವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ಬೆಳ್ತಂಗಡಿ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಆಟೋಟ ಸ್ಪರ್ಧೆ ಅತ್ಯಂತ ಯಶಸ್ವಿಯಾಗಿ ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಂತಹ ಎಲ್ಲ ತೀರ್ಪುಗಾರರಿಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ, ಧನ್ಯವಾದವನ್ನು ಬಯಸ್ತಾ ಇದ್ದೇವೆ.
ಅನೇಕ ಪ್ರತಿಭಾನ್ವಿತ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡುತ್ತಾ ವೇದಿಕೆಯಲ್ಲಿ ಅವಕಾಶವನ್ನು ನೀಡುತ್ತಾ ಇವತ್ತು ಗ್ರಾಮ ಮಟ್ಟದಲ್ಲಿ ಮಾತ್ರ ಅಲ್ಲ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ಕೂಡ ಹೆಸರನ್ನು ಪಡೆದಿರತಕ್ಕಂತಹ ಈ ಒಂದು ಗ್ರಾಮ, ಈ ಒಂದು ನವೋದಯ ಯುವಕ ಮಂಡಲದ ಎಲ್ಲ ಸರ್ವ ಸದಸ್ಯರ ನೀಡಿರುವಂತಹ ಒಂದು ಸಹಕಾರ, ಪ್ರತಿಯೊಂದು ಪ್ರತಿಭೆಗಳಿಗೂ ಕೂಡ ನಾವು ಪ್ರೋತ್ಸಾಹವನ್ನು ಸಹಕಾರವನ್ನು ನೀಡುತ್ತಾ ಇವತ್ತು ಕೂಡ ಈ ಒಂದು ರಂಗ ವೇದಿಕೆಯಲ್ಲಿ ಅನೇಕ ಪ್ರತಿಭೆಗಳು ಹೊರಹೊಮ್ಮಲಿಕ್ಕಿದೆ. ನೃತ್ಯದ ಮುಖಾಂತರ ಅನೇಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುತ್ತಾ ನಮಗೆಲ್ಲರೂ ಕೂಡ ಮನರಂಜನೆ ನೀಡಲಿಕ್ಕಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ನಮ್ಮ ಮಕ್ಕಳು ಆದಷ್ಟು ಬೇಗ ರೆಡಿಯಾಗಬೇಕು. ತಮ್ಮ ತಮ್ಮ ವಸ್ತ್ರ ವಿನ್ಯಾಸವನ್ನ ಆದಷ್ಟು ಬೇಗ ನಡೆಸಿಕೊಡ್ಬೇಕು. ಕಾರ್ಯಕ್ರಮ ಪ್ರಾರಂಭ ಆದ ತಕ್ಷಣ ನಿರಂತರವಾಗಿ ನಡೀತಾ ಇದೆ, ಯಾವುದೇ ರೀತಿಯ ಕಾಲಾವಕಾಶ ನೀಡುವುದಿಲ್ಲ. ಈಗಾಗಲೇ 15 ತಂಡಗಳು ನಮ್ಮೊಂದಿಗೆ ಹೆಸರನ್ನು ನೋಂದಾಯಿಸಿವೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ತಂಡಗಳು ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವಂತಹ ತಂಡಗಳು ದಯವಿಟ್ಟು ಅಲ್ಲಿ ನಿಮಗೋಸ್ಕರ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವಂತಹ ಸ್ಪರ್ಧಾರ್ಥಿಗಳು ಅತ್ಯಂತ ಯಶಸ್ವಿಗೊಳಿಸಿದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಆಟೋಟ ಸ್ಪರ್ಧೆಯ ಕೊನೆಯ ಸ್ಪರ್ಧೆಯನ್ನು ನಾವು ನಡೆಸ್ತಾ ಇದ್ದೇವೆ. ಪುರುಷರ ಹಗ್ಗ ಜಗ್ಗಾಟಕ್ಕೆ ದಯವಿಟ್ಟು ತಂಡಗಳು ರಚನೆ ಆಗಬೇಕು. ಜಗ್ಗಾಟದಲ್ಲಿ ಭಾಗವಹಿಸುವಂತಹ ಪುರುಷರು ದಯವಿಟ್ಟು ಗಮನಿಸಿ, ತಮ್ಮ ತಮ್ಮ ತಂಡವನ್ನು ತಾವೇ ರಚಿಸಿ. ಒಂದು ತಂಡದಲ್ಲಿ 8 ಜನರ ತಂಡವನ್ನು ರಚನೆ ಮಾಡಿ ಅಲ್ಲಿ ಹೆಸರನ್ನು ನೋಂದಾಯಿಸಿ ಆದಷ್ಟು ಬೇಗ ಈ ಒಂದು ಪಂದ್ಯಾಟವನ್ನ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ನಿಮಗಾಗಿ ನಮ್ಮ ತೀರ್ಪುಗಾರರು ಬಹಳ ಯಶಸ್ವಿಯಾಗಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಮ್ಮೊಂದಿಗೆ ಚಿಕ್ಕ ಮಕ್ಕಳ ಹಾಗೂ ದೊಡ್ಡ ಮಕ್ಕಳ ಅನೇಕ ಪಂದ್ಯಾಟವನ್ನು ನಡೆಸಿಕೊಟ್ಟು ನಮಗೆ ತುಂಬಾ ಸಹಕಾರ ನೀಡಿರುವಂತಹ ಲಕ್ಷ್ಮೀಕಾಂತ್ ಬೇಕಲ್ ಇವರನ್ನ ಸಂಪರ್ಕಿಸಿ. ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವಂತಹ ಪುರುಷರು ತಮ್ಮ ತಂಡವನ್ನು ತಾವೇ ರಚನೆ ಮಾಡಿ 8 ಜನರ ತಂಡ ರಚನೆಯಾಗಿ ಹೆಸರನ್ನು ನೋಂದಾಯಿಸಿ. ನೋಡಿ, 8 ಜನರ ತಂಡ ತಕ್ಷಣ ಬರೋದು. 7 ಜನರ ತಂಡ ತಕ್ಷಣ ಬರಬೇಕು. ನೀವು ಬರದಿದ್ರೆ ಬಂದವ್ರು ನಾವು ತಂಡ ಮಾಡ್ತೇವೆ. ಸೊ 2 ಆಪ್ಷನ್ಸ್ ಬೇಗ, ಯಾಕಂದ್ರೆ ನಮಗೆ ಕತ್ಲಾಗೋ ಮೊದಲಾಗಬೇಕು. ಅಲ್ಲಿ ಮೇಲ್ಗಡೆ ಗ್ರೌಂಡಲ್ಲಿ ಇರ್ತೇನೆ ನಾನು, ಗ್ರೌಂಡಲ್ಲೇ ಪಿಕ್ಚರ್ಸ್ ಮಾಡ್ತೇವೆ, ಗ್ರೌಂಡಲ್ಲೇ ಸ್ಪೋರ್ಟ್ಸ್ ಮುಗಿಸ್ತೇವೆ. ತಕ್ಷಣವೇ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗಿದೆ. ನೋಡಿ, ತಂಡದವರು ತಕ್ಷಣ ಬರೋದು. ನೀವೆಷ್ಟು ತಂಡ ಇದೆ ಅಲ್ಲಿ ಪಿಕ್ಚರ್ಸ್ ಹಾಕ್ತೇವೆ ನಾವು. ಲಕ್ಷ್ಮೀಕಾಂತ್ ಸರ್, ಯಾವುದೇ ಸಮಯ ಅವಕಾಶ ನೀಡುವುದು ಬೇಡ. ಎಷ್ಟು ತಂಡ ಬಂದು ಇಮಿಡಿಯೇಟ್ ಆಗಿ ಅದನ್ನು ಪಂದ್ಯಾಟವನ್ನು ಪ್ರಾರಂಭಿಸಿ. ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತದನಂತರ ಸಮಾರೋಪ ಸಮಾರಂಭ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಹರೀಶ್ ಪೂಂಜಾ ಇವರು ಆಗಮಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಕುಮಾರ್, ಶಾಸಕರು ವಿಧಾನ ಪರಿಷತ್ ಬೆಳ್ತಂಗಡಿ, ಶ್ರೀ ಪ್ರತಾಪ್ ಸಿಂಹ ನಾಯಕ್, ಶಾಸಕರು ವಿಧಾನ ಪರಿಷತ್ ಬೆಳ್ತಂಗಡಿ, ಅದೇ ರೀತಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂತಹ ಶ್ರೀ ಶೈಲೇಶ್ ಕುಮಾರ್ ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ಶ್ರೀ ಮೋಹನ್ ಕುಮಾರ್, ಲಕ್ಷ್ಮಿ ಗ್ರೂಪ್ ಉಜಿರೆ, ಅದೇ ರೀತಿ ನಮ್ಮದೇ
ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀ ಚಂದ್ರರಾಜ ನೂಜೇಲ್ ಇವರು ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ವೇಣುಗೋಪಾಲ ಶೆಟ್ಟಿ ಸದಸ್ಯರು ಗ್ರಾಮ ಪಂಚಾಯತ್, ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಶ್ರೀ ರಮಾನಂದ ಸಾಲ್ಯನ್ ಅಧ್ಯಕ್ಷರು ತಾಲೂಕು ಯುವ ಜನ ಒಕ್ಕೂಟ ಬೆಳ್ತಂಗಡಿ ಇವರು ಆಗಮಿಸಲಿಕ್ಕಿದ್ದಾರೆ. ತದನಂತರ ಬಹುಮಾನ ವಿತರಣೆಯನ್ನ ನಡೆಸಲಿಕ್ಕಿದ್ದೇವೆ. ಹಲೋ 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 ಮೈಕ್ ಚೆಕ್ ನೋಡಿ. ಹಗ್ಗ ಜಗ್ಗಾಟವನ್ನು ಕೆಳಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಮೇಲ್ಗಡೆ ಆಗ ಮಹಿಳೆಯರಿಗೆ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಸ್ವಲ್ಪ ಇದಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಈಗ ಪುರುಷರಿಗೆ ಕೆಳಬದಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ನೀವು ಎಲ್ಲರನ್ನು ಸ್ವಾಗತಿಸಿ. ನೋಡಿ, ಅದು ವಿಷಯ ಅಂದರೆ ಮಹಿಳೆಯರಲ್ಲಿ ಆ ಪಿಚ್ಚನ್ನು ಸಂಪೂರ್ಣ ಹಾಳು ಮಾಡಿ ಹಾಕಿದ್ದಾರೆ. ಹಾಗಾಗಿ ಇನ್ನು ಅಲ್ಲಿ ಎಳೆಯುವ ಸ್ಥಿತಿಯಲ್ಲೇ ಇಲ್ಲ. ಹಾಗಾಗಿ ನಾವು ನಮ್ಮ ಹೊಸ ಅಂಕಣಕ್ಕೆ ಬಂದಿದ್ದೇವೆ. ಸೊ ಎಲ್ಲರೂ ಕೂಡ ಬೇಗ ಬರಬೇಕು. ನಾಗಬ್ರಹ್ಮ ಎ ಮತ್ತು ನಾಗಬ್ರಹ್ಮ ಬಿ ಎರಡು ತಂಡದವರು ಹೆಸರನ್ನು ನೋಂದಾಯಿಸಿದ್ದಾರೆ. 7 ಜನರ ತಂಡವಾಗಿರ್ತದೆ. ಹಾಗಾಗಿ 2 ತಂಡ ಮಾತ್ರ ಹೆಸರು ಕೊಟ್ಟಿದೆ. ದಯವಿಟ್ಟು ಇನ್ನು 2 ನಿಮಿಷ ಅವಕಾಶ ಕೊಡ್ತೇನೆ. 2 ನಿಮಿಷ ಒಳಗೆ ಹೆಸರನ್ನು ನೋಂದಾಯಿಸಿ. ಬೇಗ ತಕ್ಷಣ ಈಗ ಒಂದು ಪುಷ್ಪರಾಜ್ ಸರ್ ನಮ್ಮೊಂದಿಗೆ ಸ್ವಲ್ಪ ಸಹಕರಿಸಬೇಕು. ಸುಣ್ಣ ಮೇಲೆ ಇದರಲ್ಲಿ ಯಾರು ತಗೊಂಬನ್ನಿಮ್ಮ ಸುಣ್ಣ. ಅಲ್ಲೊಂದು ಹೆಸರು ಕೊಡಿ. ಹೆಸರಿಲ್ಲ, ಹೆಸರು ಕೊಡ್ಲಿಲ್ಲ. ನಾಗಬ್ರಹ್ಮ ಎ, ನಾಗಬ್ರಹ್ಮ ಬಿ. ನಾಗಬ್ರಹ್ಮ ಬಿ. ಓಕೆ, ನಾಗಬ್ರಹ್ಮ ಒಂದೇ ಹೆಸರಲ್ಲ ಅದು, ಎ ಬಿ. ಓಕೆ, ಬೇಗ ಬೇಗ 3 ಟೀಮ್ ಮಾತ್ರ. ಹಾಗಾದ್ರೆ ನಾವು ಶುರು ಮಾಡೋದಾ? ನಾಗಬ್ರಹ್ಮ ಎ, ನಾಗಬ್ರಹ್ಮ ಬಿ ಮತ್ತೆ ಇನ್ನೊಂದು ಟೀಮ್ ವಸುದ ಮನೆ ಪಕ್ಕಿದಕಲ. ಸೊ ಇಷ್ಟು ಟೀಮ್ ಆಗಿದೆ. ಮಹಿಳೆಯರ ಹಗ್ಗ ಜಗ್ಗಾಟ ಪ್ರಥಮ ಬಹುಮಾನ ನವೋದಯ ಯುವಕ ಮಕ್ಕ ಯುವತಿ ಮಂಡಲದ ಪಕ್ಕಿದಗಲ ಮೇಲಂತ ಬೆಟ್ಟು. ಪುಷ್ಪರಾಜ್ ಸರ್ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. 25ನೇ ವರ್ಷದ ಸುವರ್ಣ ಸಂಭ್ರಮಾಚರಣೆ ನಮ್ಮ ಮಾತಿರ್ಲ ಬಾರಿ ವಿಜೃಂಭಣೆ ಬಾರಿ ಖುಷಿಟ್ಟು ನಮ್ಮ ನಡಪಾಂದು ಬತ್ತ ಇನ್ನಿತ ಈ ಒಂದು ಕಾರ್ಯಕ್ರಮ ಈ ತೊಂಜಿ ಪೊರ್ಲೋಡು ನಡಪೋಡು ನಾಂಡ ಈಗ ನೆತ್ತ ಪಿರೌಡು ಸುಮಾರು ಜನತ ಸಹಾಯಧನ ಕೊಡುಗೆ. ಪುಷ್ಪರಾಜ್ ಸರ್ ಎಲ್ಲಿದ್ರು ಕೂಡ ಬರಬೇಕು. ಪುಷ್ಪರಾಜ್ ಸರ್ ನೀವೆಲ್ಲಿದ್ರು ಕೂಡ ವೇದಿಕೆ ಬರಬೇಕು. ಮಕ್ಕಳನ್ನು ಮಾತೇನೆಲ್ಲ ನೆನಪದಿ ಒಂದು ಈ ಒಂಜಿ ರಂಗ ವೇದಿಕೆಡ್ ನನ್ನ ಕೆಲವೇ ನಿಮಿಷಡ್ ನಮ್ಮ ಊರದ ಸುಮಾರು ಜನ ಜೋಕಲೆಗ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರಂಡು ಅಂಚನೆ ಸಮಾರೋಪ ಸಮಾರಂಭಡ್ ಬಹುಮಾನ ವಿತರಣೆ ನಡಪರಂಡು ಅಂಚನೆ ಈ ಒಂಜಿ ವಿಶೇಷವಾದ ಇನಿ ಸಮಾರೋಪ ಸಮಾರಂಭಡ್ ಬೇತೆ ಬೇತೆ ವಿಶೇಷ ಕಾರ್ಯಕ್ರಮಗಳು ನಡಪರಂಡು ಅಂಚನೆ ಕಾರ್ಯಕ್ರಮ ಆಯ್ಕೋಡ್ಲೆ 20ನೇ ವರ್ಷದ ಈ ಒಂದು ಸುವರ್ಣ ಸಂಭ್ರಮದ ಸಂದರ್ಭಡು ಯಾವ್ದಾದ್ರು ಟೀಮ್ ಇದೆ ದಯವಿಟ್ಟು ಬನ್ನಿ. 3 ಟೀಮ್ ಮಾತ್ರ ಇದೆ. ನಾಗಬ್ರಹ್ಮ ಎ, ನಾಗಬ್ರಹ್ಮ ಬಿ, ವಸುದ ಪಕ್ಕಿದಗಲ. ಸೊ ಈ ವಸುದ ಮನೆ ಪಕ್ಕಿದಗಲ. ಸೊ ಇದು 3 ಟೀಮ್ ಮಾತ್ರ ನಮ್ಮೊಂದಿಗಿದೆ. ಈಗ ವಸುದ ಮನೆ ಪಕ್ಕಿದಗಲ, ನಾಗಬ್ರಹ್ಮ ಎ, ನಾಗಬ್ರಹ್ಮ ಬಿ ಸಾಕಲ್ವಾ? ಎಸ್. ಇನ್ನು ನಂತರ ಕೊನೆಯ ಕರೆ. ಇನ್ನು ಯಾರಾದ್ರೂ ಬಂದು ಮತ್ತೆ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವಕಾಶ ಇಲ್ಲ. ಕ್ಯಾಪ್ಟನ್ಸ್ ಬನ್ನಿ.
ಸಮಾರೋಪ ಸಮಾರಂಭ ಆಯ್ ಕೂಡ್ಲೆ ಈ ಒಂಜಿ ರಂಗ ವೇದಿಕೆಡ್ ರಂಗ ಕೇಸರಿ ರಮೇಶ್ ರೈ ಕುಕ್ಕುವಳ್ಳಿ ಸಾರಥ್ಯಡ್ ಪ್ರಶಸ್ತಿ ವಿಜೇತ ಜೈ ಮಾತಾ ಕಲಾ ತಂಡ ಕುಡ್ಲ ಮಕ್ಕಳಿಡ್ದು ತೆಲಿಕೆದ ಕಲಾವಿದರು ಅಭಿನಯ ಮತ್ತು ತ್ವಚ ಪವನಾಂಚಿತನ ತುಳು ಹಾಸಮಯ ನಾಟಕ ಗುಸುಗುಸು ಉಂಡುಗೆ ಗುಸುಗುಸು ಉಂಡುಗೆ ಪನ್ಪುಣ ತುಳು ಹಾಸ್ಯಮಯ ನಾಟಕದ ಮುಖಾಂತರ ನಮಕ ಮಾತರಿಗಳ ಖುಷಿನ ಕೊರ್ರ ಉಲ್ಲೇರು ಈ ಒಂಜಿ ನಾಟಕಕ್ಕೆ ಸಾವಿರಾರು ಸಂಖ್ಯೆಯ ಭಾಗವಹಿಸಾದ ಈ ಒಂಜಿ ಕಾರ್ಯಕ್ರಮನ ಬಹಳ ಯಶಸ್ವಿಗೊಳಿಸದುಕೊಂಡು ಪಣದ ನಿಕಟ ಮಾತೆಲ್ಲ ವಿನಂತಿ ಮಲ್ತೊಂದು ಎಂಗ್ಲ ದುಂಬುದ ಕಾರ್ಯಕ್ರಮಗೂ ಅಣು ಮಲ್ತೊಂದುಲ್ಲ ಇತ್ತೆ ತಾನೇ ಈ ಒಂಜಿ ಮೈದಾನಡ್ ಇನ್ನಿತ ಆಟೋಟ ಸ್ಪರ್ಧೆಯ ಕಡೇತ ಪಂದ್ಯವನಲ್ಲಿ ಪುರುಷರನ ಹಗ್ಗ ಜಗ್ಗಾಟ ಪ್ರತಿ ವರ್ಷದಂತೆ ಈ ವರ್ಷಲು ಪೂರ ಬಾರಿ ವಿಜೃಂಭಣೆಡ್ ನಡಪುನ ಚಿತ್ತನ ಈ ಒಂಜಿ ಹಗ್ಗ ಜಗ್ಗಾಟ ಬಾರಿ ಒಂಜಿ ಜಿದ್ದಾಜಿದ್ದಿಡ್ ಹೋರಾಟ ಮಲ್ತದ ಪ್ರಥಮ ಬೊಕ್ಕ ದ್ವಿತೀಯ ಸ್ಥಾನಗೋಸ್ಕರ ಮಾತೆರ್ಲ ಹಗ್ಗ ಜಗ್ಗಾಟಡ್ ಭಾಗವಹಿಸ ಅಂದುಲ್ಲೇರು ಅಂಚನೆ ಇನ್ನಿತ ಸಭಾ ಕಾರ್ಯಕ್ರಮಡ್ ಗೌರವ ಉಪಸ್ಥಿತಿನ ನಮ್ಮೊಟ್ಟಿಗೂ ಸೇರರುಲ್ಲರು ಶ್ರೀ ಜಗದೀಶ್ ಮೆಸ್ಕಾಂ ಕಬ್ಬಿನ ಹೆತ್ತಲು ಅಂಚನೆ ನಮ್ಮನೆ ಉದ್ಯಮಿ ಐನ ಚಿತ್ತನ ರಮೇಶ್ 𝐻𝐻 ಇಂಬೆರ್ಲ ಭಾಗವಹಿಸಾರುಲ್ಲರು ಅಂಚನೆ ಶ್ರೀ ಮೋಹನ್ ಮುರ್ದೋಳಿ ಪಾನೆಮಂಗಳೂರು ಅಂಚನೆ ವಾಲ್ಟರ್ ಡಿಸೋಸಾ ಸುಣ್ಣದ ವ್ಯಾಪಾರಸ್ಥರು ಅಂಚನೆ ವೇಣೂರದ ಸರ್ವೇರ ಚಿತ್ತನ ಜಿತೇಶ್ ಇಂಬೆರ್ ಗೌರವ ಉಪಸ್ಥಿತಿ ಬರೋಲ್ಲರು ಅಂಚನೆ ನಮ್ಮನೆ ಕರ್ಮಿತಿಲ್ದ ಶ್ರೀ ಮೋಹನ್ ಇಂಬೆರ್ಲ ಬರೋಲ್ಲರು ಅಂಚನೆ ಶ್ರೀ ಮೋಹನ್ ಕುಮಾರ್ ಮಾತೃಶ್ರೀ ರೆಡಿಮೇಡ್ ಆ್ಯಂಡ್ ಸಿಲ್ಕ್ ಬೆಳ್ತಂಗಡಿ ಇಂಬೆರ್ಲ ಗೌರವ ಉಪಸ್ಥಿತಿಯನ್ನು ಅಲಂಕರಿಸುವುದಿಲ್ಲ ಅಂಚನೆ ಶ್ರೀ ಸತೀಶ್ HL ನ್ಯಾಯವಾದಿಲ ಇಂಬೆರ್ಲ ಎಂಗ್ಲೊಟ್ಟಿಗೆ ಗೌರವ ಉಪಸ್ಥಿತಿ ಭಾಗವಹಿಸವರುಲ್ಲರು ಕಾರ್ಯಕ್ರಮವನ್ನು ದುಂಬುಕೊನ ಹೊಂದಿಲ್ಲ ಇತ್ತ ತಾನೇ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸವನ ಅಂಚಿತನ ಜೋಕಲು ಏರ್ಮದ ಬುಧರ್ ಕೊಡ್ತಾರ ನಿಗಲು ಮಾತೆರ ತಯಾರಾದ ಉಲ್ಲಾರ ಪಂಡದ ಎಂಗಲು ಇನ್ನೊಂದಿಲ್ಲ ಇನ್ನು ಕೇವಲ 5 ನಿಮಿಷದ ಎಂಗಲು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ನೆರವೇರಿಸವನಿಲ್ಲ ಈಗ ತಾನೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪ್ರತಿಭೆಗಳ ಹೆಸರು ಈ ರೀತಿ ಇದೆ. ಪ್ರಥಮವಾಗಿ ಭರತನಾಟ್ಯದ ಮುಖಾಂತರ ನಮ್ಮನ್ನೆಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಲಿಕ್ಕಿದ್ದಾರೆ ಗ್ರೀಷ್ಮಾ ಇವರು. ತದನಂತರ ದಿಯಾ ಡಿ ಮತ್ತು ಪೃಥ್ವಿ ಗೋಳಿದ ಬಳ್ಕೆ ಇವರಿಂದ ಒಂದು ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತುಷಾರ್ ಹಾಗೂ ಟುವಿನ್ ಇವರಿಂದ ನಾವು ತುಷಾರ್ ಹಾಗೂ ಟುಷಾನ್ ಈ ಇಬ್ರು ಪ್ರತಿಭೆಗಳ ಗೇರ್ ಮಂಗಣ್ಣ ಎಂಬಂತಹ ಒಂದು ಅತ್ಯದ್ಭುತ ನೃತ್ಯದೊಂದಿಗೆ ನಮ್ಮನ್ನೆಲ್ಲ ಕೂಡ ಮನರಂಜಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ತಯಾರಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಇಲ್ಲೀಗ ಹಗ್ಗ ಜಗ್ಗಾಟದ ಸ್ಪರ್ಧೆ ನಡೀತಿದೆ. ಈಗ ಬೇಗ ಕ್ಯಾಪ್ಟನ್ಸ್. ಹಾಗೇನೆ ಪೂರ್ವಿಕಾ ಮಾಪಲಾಡಿ ಮತ್ತು ಬಳಗ ಇವರಿಂದ ನೃತ್ಯ ಕಾರ್ಯಕ್ರಮ ಇದೆ. ಅದೇ ರೀತಿ ಶ್ರಾವಣಿ ಎಸ್ ಆಚಾರ್ಯ ಇವರಿಂದ ಕೂಡ ಒಂದು ನೃತ್ಯ ಕಾರ್ಯಕ್ರಮ. ಶ್ರೀಶಾ ಮತ್ತು ತಂಡದವರಿಂದ ಅತ್ಯುತ್ತಮವಾದ ನೃತ್ಯ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಪ್ರತೀಕ್ ಹಾಗೂ ಪ್ರತೀಕ್ಷಾ ಇವರಿಂದ ಕೂಡ ಅತ್ಯುತ್ತಮ ರಿಮಿಂಗ್ಸ್ ಹಾಡಿಗೆ ಒಂದು ಹೆಜ್ಜೆಯನ್ನ ಹಾಕ್ಲಿಕ್ಕಿದ್ದಾರೆ. ಅದೇ ರೀತಿ ರಾಜೇಶ್ವರಿ ಮತ್ತು ಗ್ರೂಪ್ 3 ಜನರ ತಂಡದೊಂದಿಗೆ ನಮ್ಮ ಒಂದಿಲ್ಗಳು ಮನರಂಜಿಸಲಿಕ್ಕಿದ್ದಾರೆ. ಆದ್ಯ ನಾಗರಾಜ್ ನಮ್ಮ ಬಹಳ ಯಶಸ್ವಿಯಾಗಿ ತುಳು ಚಿತ್ರರಂಗದಲ್ಲಿ ಹೆಸರನ್ನು ವಾಸಿಯಾಗಿರುವಂತಹ ಬಿನ್ನೆರು ಬೈದಿನ ಗೌಜೇಡ್ ಈ ಒಂಜಿ ಪದ್ಯಗೂ ನಮ್ಮನ್ನು ನೃತ್ಯ ಮುಖಾಂತರ ರಂಜಿಸ ಒಂದುಲ್ಲರು. ಅಂಚನೆ ತನುಶ್ರೀ ಇಂಬಿರದ್ಲ ನೃತ್ಯ ನಾಟಕ ಮಲ್ಬರೋಂಡು. ಕೀರ್ತನ ವಿನೀತ್ ಬೊಕ್ಕ ತಂಡಡ್ಲ ನಂಗೊಂಜಿ ಕಾರ್ಯಕ್ರಮ ನಡಪರೋಂಡು. ರಕ್ಷಾ ಬೊಕ್ಕ ಬಳಗದ ಹಿಡಿದು ಎಂಕ್ಲೆಗ್ ಬಾರಿ ಒಂಜಿ ಪೊರ್ಲುದ ನೃತ್ಯನ ನಡಪ ಒಂದುಲ್ಲೇರು. ಅಂಚನೆ ಅದ್ವೈತ್ ಬೊಕ್ಕ ಭುವಿ
ಮಕ್ಕಳ ಮುಖಾಂತರ ಬೋರ ನಮಕ್ ಮಾತುಗಳ ಮನರಂಜನೆ ಕೊರವಲ್ಲರು ಶ್ರಾವ್ಯ ಬೊಕ್ಕ ಬಳಗರ್ದ ಅಂಚನೆ ಹರಿಪ್ರಸಾದ್ ಮಕ್ಕಳಿಡ್ದು ನಮಕ್ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ವೇದಿಕೆ ನಡಪರೊಂದು ದಯದಿದ್ದು ಪುದರ್ ಕೊರ್ನಕ್ಲು ಮಾತಿರ್ಲ ಪೂರ್ವ ಸಿದ್ಧತೆ ರೆಡಿ ಆದಿಪ್ಪಡು ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾದ ನಡತೊಂದಿಪ್ಪಡು ಈ ಒಂದು ವೇದಿಕೆ ಅಂಚನೆ ವೇದಿಕೆ ಅಂಚೆ ದೂರದಿಪ್ಪಣ ಮಾತಾ ಕಲಾವಿದರು ಕಲಾಭಿಮಾನಿಗಳು ಅಂಚನೆ ಕ್ರೀಡಾಭಿಮಾನಿಗಳು ಮಾತಿರ್ಲ ನನ್ನ ಮಿತ್ತಿಗೆ ನಡಪುನ ಚೇತನ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಅಂಚನೆ ನಾಟಕಗೂ ನಿಗ್ಲ ಮಾತಿರ್ಲ ಇಂಕ್ಲೂಡ್ ಕೈ ಜೋಡಿಸಾದ ಈ ಒಂದು ಕಾರ್ಯಕ್ರಮ ಬಾರಿ ಪೊರ್ಲು ನಡಪಾದುಕೊಂಡು ಪಣದ ನಿಗ್ಲಡ ವಿಜ್ಞಾಪನೆ ಮಲ್ತೊಂದಿಲ್ಲ ನವೋದಯ ಯುವಕ ಮುಖ ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕದ ಕಲ್ಲ ಮೇಲಂತ ಬಿಟ್ಟು 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅತ್ಯಂತ ಯಶಸ್ವಿಯಾಗಿ ಅತ್ಯುತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲ ಯುವಕ ಮಂಡಲ ಸದಸ್ಯರು ಹಾಗೂ ಪದಾಧಿಕಾರಿಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಮೆರುಗು ಬರಲಿಕ್ಕೆ ಕಾರಣಕರ್ತರಾಗಿರುವಂತಹ ಎಲ್ಲ ನಮಗೆ ತನು ಮನ ಧನಗಳ ಸಹಾಯವನ್ನು ನೀಡಿದಂತಹ ಬಹಳ ಅತ್ಯಂತ ಪ್ರೀತಿಯಿಂದ ನಮ್ಮ ಒಂದು ಗೌರವದಿಂದ ಪ್ರತಿಯೊಬ್ಬರೂ ಕೂಡ ನಮಗೆ ಧನ ಸಹಾಯದ ಮುಖಾಂತರ ಸಹಕರಿಸಿದ್ದೀರಾ. ಯಾರೆಲ್ಲ ನಮಗೆ ಧನ ಸಹಾಯದ ಮುಖಾಂತರ ಸಹಕಾರವನ್ನು ನೀಡಿದ್ದೀರಾ ಪ್ರತಿಯೊಬ್ಬರೂ ಕೂಡ ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕದ ಕಲ ಮೇಲಂತೆ ಬಿಟ್ಟು ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ಆತ್ಮೀಯವಾಗಿ ನಿಮಗೆಲ್ಲರೂ ಕೂಡ ಚಿರಋಣಿಯಾಗಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಕಳೆದ 24 ವರ್ಷಗಳಿಂದ ನಮ್ಮನ್ನು ಹರಸಿದ್ದೀರಿ, ಆಶೀರ್ವದಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ಅದರ ಜೊತೆಗೆ ನಮಗೆ ಇನ್ನಷ್ಟು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೀರಿ. ಅನೇಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರತಿಭೆಗಳಿಗೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡಿ ಸತತವಾಗಿ 24 ವರ್ಷವನ್ನು ಕಳೆದುಕೊಂಡು ಇವತ್ತು 25ನೇ ವರ್ಷದ ಸಂಭ್ರಮಾಚರಣೆ ನಡೆಸ್ತಾ ಇದ್ದೇವೆ. ಅನೇಕ ಕೊಡುಗೈ ದಾನಿಗಳ ಸಹಕಾರದಿಂದ ನಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿ ರೀತಿಯಲ್ಲಿ ನಡೆಸಿಕೊಳ್ಳಲಿಕ್ಕೆ ಕಾರಣ ಆಯಿತು. ಅದೇ ರೀತಿ ಇವತ್ತಿನ ಚಿಕ್ಕ ಮಕ್ಕಳ ಹಾಗೂ ದೊಡ್ಡವರ ನಡೆದಂತ ಎಲ್ಲ ಆಟೋಟ ಸ್ಪರ್ಧೆಯ ಬಹುಮಾನದ ಪ್ರಾಯೋಜಕತ್ವವನ್ನು ನಮ್ಮೆಲ್ಲರ ಸಹೋದರರಾಗಿರುವಂತಹ ರೋಷನ್ ನಡ್ವರ್ಕ ಇವರು ನಮಗೆ ಕೊಡುಗೆಯಾಗಿ ನೀಡಿ ಅತ್ಯಂತ ಉತ್ತಮ ರೀತಿಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ನಮ್ಮ ಜೊತೆಗೆ ಸಹಕಾರವನ್ನು ನೀಡಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಮಗೆ ಸಪೋರ್ಟ್ ಅನ್ನು ನೀಡಿದಂತಹ ರೋಷನ್ ನಡ್ವರ್ಕ ನಿಮ್ಮ ಈ ಒಂದು ಸಹಾಯಕ್ಕೆ ಸಹಕಾರಕ್ಕೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೇವೆ. ಅಭಿನಂದನೆಗಳು ರೋಷನ್ ನಡ್ವರ್ಕ. ಅದೇ ರೀತಿ ಇವತ್ತಿನ ಕಬಡ್ಡಿ ಪಂದ್ಯಾಟದ ಪ್ರಥಮ ನಗದು ಬಹುಮಾನವನ್ನ ಕೊಡುಗೆಯಾಗಿ ನೀಡಿ ಸಹಕರಿಸಿರುವಂತಹ ಶ್ರೀಯುತ ಸಂತೋಷ್ ಆಚಾರ್ಯ ಮಾಪಲಾಡಿ ಇವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಬಡ್ಡಿ ಪಂದ್ಯಾಟದ ತೃತೀಯ ನಗದು ಬಹುಮಾನವನ್ನ ಶ್ರೀಯುತ ವಿಘ್ನೇಶ್ ಶೆಣೈ ಅವರ ಸ್ನೇಹಿತರಾಗಿರುವಂತಹ ಶ್ರೀ ಗುರು ಕಾಮತ್, ಕಾರ್ತಿಕ್ ಪ್ರಭು ಇವರೆಲ್ಲ ಸೇರಿಕೊಂಡು ಕಬಡ್ಡಿ ಪಂದ್ಯಾಟದ ತೃತೀಯ ನಗದು ಬಹುಮಾನವನ್ನು ನೀಡಿ ಇವತ್ತಿನ ಈ ಒಂದು ಆಟೋಟ ಸ್ಪರ್ಧೆಗೆ ಸಹಕಾರ ನೀಡಿದ್ದೀರಾ. ನಿಮಗೆ ಕೂಡ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಕಬಡ್ಡಿ ಪಂದ್ಯಾಟದ ತೃತೀಯ ಟ್ರೋಫಿಯನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಯೋಗೇಶ್ ದೀಪಿಕಾ ಪಕ್ಕಿದಕಲ್ಲ ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಅದರ ಜೊತೆಗೆ ಕಬಡ್ಡಿ ಪಂದ್ಯಾಟದ ಚತುರ್ಥ ನಗದು ಹಾಗೂ ಟ್ರೋಫಿಯನ್ನ ನಮಗೆ ಪ್ರವೀಣ್ ಆಚಾರ್ಯ ಮಾಪಲಾಡಿ ಬೆಳ್ತಂಗಡಿ ಇವರು ನಮಗೆ ನೀಡಿ ಸಹಕಾರವನ್ನು ನೀಡಿದ್ದಾರೆ. ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಕಬಡ್ಡಿ ಪಂದ್ಯಾಟದ ದ್ವಿತೀಯ ಟ್ರೋಫಿಯನ್ನ ನಮಗೆ ನಮ್ಮವರಾಗಿರುವಂತಹ ಹರ್ಷ HR ಪಕ್ಕಿದಕಲ ಇವರು ನೀಡಿ ಸಹಕರಿಸಿದ್ದಾರೆ. ಅದೇ ರೀತಿ ನಮಗೆ ಅನೇಕ ಗಣ್ಯರು, ಅತಿಥಿಗಳು, ಕ್ರೀಡಾಭಿಮಾನಿಗಳು, ಸಂಘಾಭಿಮಾನಿಗಳು, ಕಲಾ ಪೋಷಕರು ನಮ್ಮನ್ನೆಲ್ಲರೂ ಕೂಡ ಅನೇಕ ಧನ ಸಹಾಯದ ಮುಖಾಂತರ ಹಾಗೂ ಸ್ವಯಂ ಸೇವಕರ ರೀತಿಯಲ್ಲಿ ನಮಗೆಲ್ಲರಿಗೂ ಕೂಡ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅತ್ಯಂತ ಉತ್ಸಾಹದಿಂದ ಅತ್ಯಂತ ಈ ಒಂದು ಸಂಘದ ಮೇಲೆ ಇರುವಂತಹ ಒಂದು ಅಭಿಮಾನ ಪ್ರೀತಿಯಿಂದ ನಮ್ಮ ಜೊತೆಗೆ ನೀವು ಸಹಕರಿಸಿದ್ದೀರಾ. ನಿಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚಿರಋಣಿಯಾಗಿದ್ದೀವಿ. ಸರ್ ಒಂದು ನಿಮಿಷ,
ಫಸ್ಟ್ ಮ್ಯಾಚ್ ವಸುಧ ಮನೆ ಮತ್ತು ಮೊಯ್ ಮೊಯ್ ಟೀಮ್. ಓಕೆ, ಈಗ ವಸುಧ ಮನೆ ಮತ್ತು ಮೊಯ್ ಮೊಯ್ ಟೀಮಿನ ಮಧ್ಯೆ ಈಗ ನೇರ ಹಣಾಹಣಿ. ಕ್ಯಾಪ್ಟನ್ಸ್ ಪ್ಲೀಸ್. ಅದೇ ರೀತಿ ಮೆಲಂತಬೆಟ್ಟು ಗ್ರಾಮದ ಈ ಒಂದು ಪಕ್ಯದ ಕಲೆ ಎಂಬ ಒಂದು ಸಣ್ಣ ಗ್ರಾಮದಲ್ಲಿ, ಸಣ್ಣ ಒಂದು ಜಾಗದಲ್ಲಿ 25ನೇ ವರ್ಷದ ನವೋದಯ ಯುವಕ ಮಂಡಲ ಇವತ್ತಿನ ಬೆಳ್ಳಿ ಹಬ್ಬದ ಈ ಒಂದು ಸಂಭ್ರಮಾಚರಣೆ ಕೇವಲ ಇಲ್ಲಿ ನಡೆದಿರುವಂತಹ ಸಾರ್ವಜನಿಕರಿಗೆ ಮಾತ್ರ ಅಲ್ಲದೆ ಬೆಳ್ತಂಗಡಿ ಹಾಗೂ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅದೇ ರೀತಿ ವಿದೇಶಗಳಲ್ಲಿ ಕೂಡ ಇದನ್ನು ನೋಡುವಂತಹ ಸೌಭಾಗ್ಯವನ್ನ ನಮಗೆ ಇವತ್ತು ಬೆಳ್ಳಿ ಹಬ್ಬದ ಈ ಒಂದು ಸುವರ್ಣ ಸಂಭ್ರಮಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೆಸಿ ಕೇವಲ ಇಲ್ಲಿ ನಡೆದಿರುವಂತಹ ಮಹನೀಯರಿಗೆ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನೇರವಾಗಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಅದನ್ನು ನೋಡುವಂತಹ ಒಂದು ಸೌಭಾಗ್ಯವನ್ನ ಇವತ್ತು ಲೈವ್ ಆಗಿ ನೇರ ಪ್ರಸಾರವನ್ನ ಸುದ್ದಿ ಬಿಡುಗಡೆ ತಂಡದವರು ನಮಗೆ ನೆರವೇರಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿಯ ನಮಗೆ ನೇರ ಪ್ರಸಾರದ ವೀಕ್ಷಣೆಯನ್ನ ನೀಡಿರುವಂತಹ ಸುದ್ದಿ ಬಿಡುಗಡೆ ಎಲ್ಲ ಸಿಬ್ಬಂದಿಗಳಿಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ತಮ್ಮನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಮ್ಮನ್ನೆಲ್ಲರೂ ಕೂಡ ಪ್ರತಿಯೊಬ್ಬರ ನಗುಮುಖವನ್ನ, ಪ್ರತಿಯೊಂದು ಆಟವನ್ನ, ಪ್ರತಿಯೊಂದು ಸಮಾರಂಭವನ್ನ ಸೆರೆ ಹಿಡಿದು ಅದನ್ನೆಲ್ಲರೂ ಕೂಡ ದೇಶ ವಿದೇಶಗಳಲ್ಲಿರುವಂತಹ ಎಲ್ಲ ಜನರಿಗೆ ಕೂಡ ತಲುಪಿಸುವಂತಹ ಒಂದು ದೊಡ್ಡ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿದ್ದೀರಾ. ನಿಮಗೆ ಯಾವತ್ತೂ ಕೂಡ ನಾವು ಚಿರಋಣಿಯಾಗಿದ್ದೀವಿ. ಹಾಗೂ ನಮಗೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಜಾಹೀರಾತಿನ ಮುಖಾಂತರ ಅನೇಕ ವ್ಯಕ್ತಿಗಳು ನಮ್ಮನ್ನ ಸಹಕರಿಸಿದ್ದಾರೆ. ಸೊ ನಮ್ಮ ಜೊತೆಗೆ ನೀಡಿರುವಂತಹ ಜಾಹೀರಾತನ್ನು ನೀಡಿ ಸರ್ ಒಂದು ನಿಮಿಷ ನೋಡಿ, ದಯವಿಟ್ಟು 7 ಜನಕ್ಕೆ ಜಾಸ್ತಿ ಬರ್ಲಿಕ್ಕಿಲ್ಲ. ಪುರುಷರ ಹಗ್ಗ ಜಗ್ಗಾಟ ಸ್ಪರ್ಧೆ ಅಂತ ಹೇಳುವಾಗ ಸ್ವಲ್ಪ ಹಾಟ್ ಸ್ಪರ್ಧೆ ಅದು. ನೋಡಿ ಒಂದು ನಿಮಗೆ ನೋಡಿ 7 ಜನ ಎಳಿಲಿಕ್ಕೆ 7 ಜನ ಗಾಯಾಳು ಆದರೆ ಒಂದಕ್ಕೆ ಅವಕಾಶ ಇದೆ ಎಳಿಲಿಕ್ಕೆ, ಬಟ್ ಬಹುಮಾನ ಸಿಗೋದು 7 ಮಾತ್ರ. ಓಕೆ, ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹಗ್ಗವನ್ನು ಕಟ್ತೇವೆ ಇಲ್ಲಿ. ನಿಮ್ಗೆ ಗೊತ್ತಿದೆ, ಪಾಸ್ ಆದರೆ ಯಾರು ಎಳಿತಾರೋ ಆ ಕಡೆ ವಿನ್. ಆದರೆ ಪುರುಷರು ಬಹಳ ಶಕ್ತಿವಂತರು ಅಂತ ಕಾರಣಕ್ಕೋಸ್ಕರ 2 ನಿಮಿಷದಲ್ಲಿ ಅವಕಾಶ ಇದೆ. 2 ನಿಮಿಷದಲ್ಲಿ ಯಾರು ಎಳೆಯದೇ ಇದ್ರೆ ಯಾವ ಕಡೆ ಸೆಂಟರ್ ಲೈನ್ ಹೋಗಿರ್ತದೋ ಅವ್ರು ವಿನ್ನರ್ ಅಂತ ಘೋಷಿಸ್ತೇವೆ. ಸೊ ಕ್ಲಿಯರ್ ಆಯ್ತಲ್ಲ? ಇವತ್ತಿನ ಬೆಳ್ಳಿ ಹಬ್ಬದ ಸುವರ್ಣ ಸಂಭ್ರಮಾಚರಣೆಯಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಅನೇಕ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ನಮಗೆ ಪತ್ರಿಕಾ ಜಾಹೀರಾತನ್ನು ಕೂಡ ನೀಡಿ ಸಹಕರಿಸಿದ್ದಾರೆ. ನಮಗೆ ಪತ್ರಿಕಾ ಜಾಹೀರಾತಲ್ಲಿ ಸಹಕರಿಸಿದಂತಹ ಎಲ್ಲ ನಮ್ಮ ಸ್ನೇಹಿತರಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಜಾಹೀರಾತು ನೀಡಿ ಸಹಕರಿಸಿದವರು ಮುತ್ತೂಟು ಪಿನ್ಕಾಪ್, ಇವರು ನಮಗೆ ಜಾಹೀರಾತು ನೀಡಿ ಸಹಕರಿಸಿದ್ದಾರೆ. ಅದರ ಜೊತೆಗೆ ಸಂತೋಷ್ ಆಚಾರ್ಯ ಮಾಪಲಾಡಿ, ಇವರು ಕೂಡ ನಮ್ಮ ಜೊತೆಗೆ ಜಾಹೀರಾತು ನೀಡಿ ಸಹಕರಿಸಿದ್ದಾರೆ. ಅದೇ ರೀತಿ ಶ್ರೀಯುತ ರಾಜೇಶ್, ಶ್ರೀ ನಾಗಬ್ರಹ್ಮ ಇಂಜಿನಿಯರಿಂಗ್ ವರ್ಕ್ಸ್ ವರ್ಗ, ಇವರು ಕೂಡ ಜಾಹೀರಾತನ್ನು ನೀಡಿದ್ದಾರೆ. ಮುತ್ತಣ್ಣ ಫ್ಯಾಮಿಲಿ ರೆಸ್ಟೋರೆಂಟ್, ಅದೇ ರೀತಿ ಸೃಷ್ಟಿ ಸ್ವೀಟ್ಸ್, ಇವರು ಕೂಡ ನಮ್ಮ ಜೊತೆಗೆ ಜಾಹೀರಾತು ನೀಡಿ ಸಹಕರಿಸಿದ್ದಾರೆ. ಅದರ ಜೊತೆಗೆ ನ್ಯೂ ಸಿಟಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಗುರುವಣಿಕೆರೆ, ಅದರ ಜೊತೆಗೆ ಹಾಸನ್ ಅಯ್ಯಂಗಾರ್ ಬೇಕರಿ ಮುಖ್ಯ ರಸ್ತೆ ಸಂತಕಟ್ಟೆ ಬೆಳ್ತಂಗಡಿ, ಶ್ರೀ ಗಣೇಶ್ ಹೋಮ್ ಪ್ರಾಡಕ್ಟ್ ಗುರುವಣಿಕೆರೆ, ಅದರ ಜೊತೆಗೆ ಮಾನ್ವಿ ಎಂಟರ್ಪ್ರೈಸಸ್ ಮೆಸ್ಕಾಂ ಎದುರು ಬೆಳ್ತಂಗಡಿ ಹಾಗೂ ವೈಭವ್ ಏಜೆನ್ಸಿ, ಇವರು ಕೂಡ ನಮ್ಮ ಜೊತೆಗೆ ಜಾಹೀರಾತನ್ನು ನೀಡಿ ಸಹಕರಿಸಿದ್ದಾರೆ. ಅದರ ಜೊತೆಗೆ ಬೆಳ್ತಂಗಡಿಯ ಮುಳಿಯ ಜುವೆಲರ್ಸ್, ಇವರು ಕೂಡ ನಮ್ಮ ಜೊತೆಗೆ ಜಾಹೀರಾತು ನೀಡಿ
ಸಹಕರಿಸಿದ್ದಾರೆ. ಅದರ ಜೊತೆಗೆ ಜೈನ್ ಮೊಬೈಲ್ ಬೆಳ್ತಂಗಡಿ ಇವರು ಕೂಡ ನಮಗೆ ಜಾಹೀರಾತನ್ನು ನೀಡಿ ಪತ್ರಿಕಾ ಜಾಹೀರಾತನ್ನು ನೀಡಿ ಸಹಕರಿಸಿದ್ದಾರೆ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನೇರ ಪ್ರಸಾರದಲ್ಲಿ ಕೂಡ ನಮಗೆ ಅನೇಕ ವ್ಯಕ್ತಿಗಳು ಜಾಹೀರಾತನ್ನು ನೀಡಿ ಸಹಕರಿಸಿದ್ದಾರೆ. ಜಾಹೀರಾತನ್ನು ನೀಡಿದಂತಹ ಎಲ್ಲ ನಮ್ಮ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ಹಗ್ಗ ಜಗ್ಗಾಟದ ಸ್ಪರ್ಧೆ ಮುಗಿದ ತಕ್ಷಣ ಈ ಒಂದು ವೇದಿಕೆಯಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ಮೇಲಂತಬೆಟ್ಟ ಗ್ರಾಮಡ್ ಪಕ್ಕದ ಗಲಾಟ ಈ ಒಂಜಿ ಜಾಗಡ್ ಹಗ್ಗ ಜಗಾಟ ಪನ್ಪುನವು ಬಾರಿ ಪೊರ್ಲುದ ಗೊಬ್ಬು. ಈ ಗೊಬ್ಬುಡು ಮಾತಿರ್ಲ ಬಾರಿ ಜೋಶುಡ್ ಉತ್ಸಾಹಡ್ ಭಾಗವಹಿಸ ಒಂದಲ್ಲರು ಏರು ಜಯಶಾಲಿ ಆಪಿರಂದು ತೋಕ ಮಾತಾ ಪ್ರೇಕ್ಷಕರು ಅಭಿಮಾನಿಗಳ ಪೂರ ಸಹಕಾರಡು ಹಗ್ಗ ಜಗ್ಗಾಟದ ಸ್ಪರ್ಧೆ ಬಾರಿ ಪೊರ್ಲುಡು ನಡಪೊಂದಲ್ಲರು ಅಂಚನೆ ಇನಿತ ಈ ವರ್ಷದ 25ನೇ ವರ್ಷದ ಸುವರ್ಣ ಸಂಭ್ರಮಾಚರಣೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಂಗನವಾಡಿ ಮಕ್ಕಳಿಂದ 1ರಿಂದ 2ನೇ ತರಗತಿ, 3ರಿಂದ 4ನೇ ತರಗತಿ, 5ರಿಂದ 6ನೇ ತರಗತಿ, ಅದೇ ರೀತಿ 7ರಿಂದ 8ನೇ ತರಗತಿ ಹುಡುಗರಿಗೆ ಹುಡುಗಿಯರಿಗೆ, ಅದೇ ರೀತಿ 9ರಿಂದ 10ನೇ ತರಗತಿ, ನಂತರ ಸಾರ್ವಜನಿಕರಿಗೆ ಹಾಗೂ ಸಾರ್ವಜನಿಕ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ನಡೆದಂಥ ಅನೇಕ ಸ್ಪರ್ಧೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟು ಯಾವುದೇ ರೀತಿಯ ತೊಂದರೆಯಾಗದಂತೆ ಎಲ್ಲರನ್ನೂ ಕೂಡ ಸರಿದೂಗಿಸಿಕೊಂಡು ಬಹಳ ಮುತುವರ್ಜಿಯಿಂದ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪ್ರೀತಿಯಿಂದ, ಅಭಿಮಾನದಿಂದ, ಗೌರವದಿಂದ ನಮಗೆ ಸರಿಯಾದ ಸಮಯಕ್ಕೆ ನಮಗೆ ವಿಜೇತರ ಪಟ್ಟಿಯನ್ನು ನಮಗೆ ಕೊಟ್ಟಿದ್ದಾರೆ. ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಈ ಒಂದು ಕ್ರೀಡೆಯನ್ನು ನಡೆಸಿಕೊಟ್ಟಂತಹ ನಮಗೆ ತೀರ್ಪುಗಾರರಾಗಿ ಆಗಮಿಸಿದಂತಹ ದೈಹಿಕ ಶಿಕ್ಷಕರಾಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಇವರನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಸೊ ಇವರು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವರ ಜೊತೆಗೆ ಶ್ರೀ ಲಕ್ಷ್ಮೀಕಾಂತ್ ಬೇಕಲ್ ಇವರು ಕೂಡ ನಮ್ಮ ಜೊತೆಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅತ್ಯಂತ ಖುಷಿಯಿಂದ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಅದೇ ರೀತಿ ಪುಷ್ಪರಾಜ್ ಕುಲಾಲ್ ಇವರು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಈ ಒಂದು ಆಟೋಟ ಸ್ಪರ್ಧೆಯನ್ನು ನಮಗೆ ನಡೆಸಿಕೊಟ್ಟಿದ್ದೀರಾ. ಸೊ ನಿಮ್ಮ ಈ ಒಂದು ಕಾರ್ಯಕ್ಕೆ, ನಿಮ್ಮೊಂದು ಸೇವೆಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ನಿಮಗೆ ನಿಮ್ಮ ಸಹಕಾರನ ಬಯಸುತ್ತಾ ಮುಂದೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯನ್ನ ನಾವು ಕಂಡುಕೊಳ್ತಾ ಇದ್ದೇವೆ. ಶ್ರೀಯುತ ವಾಲ್ಟರ್ ಡಿಸೋಜಾ ಸುಣ್ಣ ವ್ಯಾಪಾರಸ್ಥರು ಇವರು ನಮ್ಮ ಇವತ್ತಿನ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಯ ಗೌರವ ಉಪಸ್ಥಿತಿ. ಇವರ ಅನುಪಸ್ಥಿತಿಯಲ್ಲಿ ಇವರ ಪುತ್ರ ಬಂದಿದ್ದಾರೆ. ಇವರನ್ನು ಕೂಡ ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಿದ್ದೇವೆ. ಶ್ರೀಯುತ ವಾಲ್ಟರ್ ಡಿಸೋಜಾ ಸುಣ್ಣ ವ್ಯಾಪಾರಸ್ಥರು
ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಈ ವೇದಿಕೆಯಲ್ಲಿ ಶ್ರೀಯುತ ಮೋನಪ್ಪ ಕುಲಾಲ್, ಹರೀಶ್ ಕುಲಾಲ್ ಹಾಗೂ ನಾಗರಾಜ್ ಇವರ ಸಮ್ಮುಖದಲ್ಲಿ ಇವರಿಗೆ ಶಾಲನ್ನು ಹೊದಿಸಿ. ಪ್ಲೀಸ್ ಒಂದು ನಿಮಿಷ ಆಯ್ತಾ. ನೋಡಿ, ನೀವು ಈಗ ಬಂದರೆ ಇಂಟ್ರೆಸ್ಟ್ ಅಲ್ಲಿ ಇದ್ದೀರಿ, ಅವರೊಮ್ಮೆ ಹೇಳ್ದಾಗಿದೆ. ಓಕೆ ಸರ್, ಒಂದು ನಿಮಿಷ ಮೈಕನ್ನು ಗಿರಿ ಸರ್ ಬಂದ್ ಮಾಡಿದ್ದೇನೆ. ಹಾಂ ಸರಿ, ಅಷ್ಟಾದರೆ ಮುಗೀತು. ಟೈಟ್ ಮಾಡಿಕೊಳ್ಳಿ. ವಿಸಿಲ್ ಕೊಟ್ಟ ಆಗುವಾಗ ಹೋಗ್ಲಿಕ್ಕೆ ಎಳಿಲಿಕ್ಕೆ ಹೇಳಿಲ್ಲ, ಟೈಟ್ ಮಾತ್ರ. ಹಾಂ ಹಾಂ ರೋಡ್ ಒಂದು ನಿಮಿಷ, ಬೇರೆ ಯಾರು ಕೈ ಕೊಡ್ಬೇಡಿ ಹಾಕಕ್ಕೆ. ಲಕ್ಷ್ಮೀಕಾಂತ್ ಸರ್ ಚೂರು ಪಾತ್ರರಲ್ಲ, ಒಂದೇ ನಿಮಿಷ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ನಮ್ರತಾ ಕುಲಾಲ್ ಎಲ್ಲಿದ್ರು ಕೂಡ ವೇದಿಕೆ ಹತ್ರ ಬರಬೇಕು. ಹಗ್ಗ ಮುಟ್ಬೇಡಿ, ಯಾರು ಸಹ ಹೊರಗಿಂದ ಟಚ್ ಮಾಡಬೇಡಿ. ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಹಿಸನ ಜೋಕುಲು ಮಾತೆಲ್ಲ ರೆಡಿ ಉಲ್ಲಾರತ್ತೆ.
ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಹಿಸಿದ ಮಾತಾ ಜೋಕುಲ್ಲ ರಡಿಯಾದ ಉಲ್ಲರ ಪಂಡಗಳು ಎನ್ನುವುದು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಂದಿಲ್ಲ. ದೂರಡಿತರಂಚಿತನ ಮಾತ ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರದ ಇದು ವೇದಿಕೆಯ ಎದುರು ಬರ್ತದೆ. ನಮಗೆ ದೀನಂಚಿತನ ಈ ಒಂದು ಆಸನದ ಕುಲ್ಲುದು ಪೊರ್ಲುಡು ನಡಪಾದು ಕೋಡು ಪಂದ ನಿಗಡಕ್ಕೆ ಏನೊಂದಿಲ್ಲ. ಸುಮಾರು ಜೋಕ್ಲಿನ ಒಂದು ನೃತ್ಯ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆ ನಡಪರುಂಡು ಮಾತೇರ್ಲ ದೂರಡಿತನ ಕಲ್ಲು ವೇದಿಕೆ ಎದುರು ಬರ್ತದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಪೊರ್ಲು ಮಲ್ತ ನಡಪಾದು ಕೋಡು ಪಂದ ನಿಗಡಕ್ಕೆ ಏನೊಂದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮದ ಸುರುತ ಸಾಂಸ್ಕೃತಿಕ ಕಾರ್ಯಕ್ರಮ ಉದರ ಕೊಡ್ತಾನಕ್ಲ ಮಾತೇರ್ಲ ವೇದಿಕೆ ದಪ್ಪಿರೋಡು ಗ್ರೀನ್ ರೂಮ್ ಉಂಡು ಮಾತೇರ್ಲ ಅಡಗಬೋದು ರೆಡಿ ಆವಡು ನಿಕ್ಲಿಗೆ ಒವ್ವೇರಿತ ನನ್ನ ಸಮಯ ಸಂದರ್ಭ ಇಜ್ಜಿ ಎಂಗ್ಲು ಕಾರ್ಯಕ್ರಮನ ಮುಂದುವರಿಸ ಹೊಂದಿಲ್ಲ ನಿಕ್ಲ ಓವು ಕಾರ್ಯಕ್ರಮ ಕೊರೊಂದಿಲ್ಲರ ಆಯ್ತಾ ಪೂರ್ವ ಸಿದ್ಧತೆ ನಿಕ್ಲೆ ದುಂಬತಾದ ಬರ್ತದೆ ಮಲ್ಪ ಮೈಕದಲ್ಪ ಬರ್ತದೆ ಎಂಗ್ಲಿಗೆ ಸಹಕಾರ ಮಲ್ಪಡು ಓ ಪದ್ಯಗ ಜೋಕುಲು ಎಂಗ್ಲಿಗೆ ಕಾರ್ಯಕ್ರಮ ಕೊರೊಂದಿಲ್ಲರ ಆಯ್ತಾ ದುಂಬೆ ಬರ್ತದೆ ಎಂಗ್ಲಿಗೆ ಮುಲ್ಪ ಮೈಕದಲ್ಪ ಬರ್ತದೆ ಎಂಗ್ಲಿಗೆ ಸಹಕಾರ ಮಲ್ತು ಕೊರಡು ಎಂಗ್ಲಿಗೆ ಸಮಯದ ಅವಕಾಶ ಬಾರಿ ಕಮ್ಮಿ ನಡೆದಾರ ಎಂಗ್ಲು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ವೇದಿಕೆ ಎಂಗ್ಲು ಪ್ರಾರಂಭ ಮಲ್ತಂದಿಲ್ಲ. ಸುರುತಾದ ಭರತನಾಟ್ಯ ಮುಖಾಂತರ ನಮಕ್ ಮಾತಾರಿಗ್ಲ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಸುರುತಾದ ಭರತನಾಟ್ಯದ ಮುಖಾಂತರ ಈ ಒಂದು ಕಾರ್ಯಕ್ರಮ ಎಂಗ್ಲು ಪ್ರಾರಂಭ ಮಲ್ತಂದಿಲ್ಲ. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದ ಕಲ ಮೇಲೆ ಅಂತ ಬಿಟ್ಟು ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆದಂತಹ ಇವತ್ತು ಅನೇಕ ಆಟೋಟ ಸ್ಪರ್ಧೆಗಳು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷದಲ್ಲಿ ನಡೀಲಿಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ನಮ್ಮ ಕಲಾಭಿಮಾನಿಗಳು ಕಲಾ ಪೋಷಕರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅದೇ ರೀತಿ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಎಲ್ಲ ಸರ್ವ ಸದಸ್ಯರು ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಇನ್ನು ನಡೆಯುವಂತಹ ಕಾರ್ಯಕ್ರಮ ವಿಳಂಬ ಮಾಡದೆ ನಿರಂತರವಾಗಿ ನಡೀತಾ ಇರ್ತದೆ. ನಾವೆಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಮ್ಮೊಂದಿಗೆ ಸಹಕರಿಸಬೇಕು. ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಒಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕರಿಸಿರುವಂತಹ ಊರ ಪರ ಊರ ಎಲ್ಲ ನಮ್ಮ ಮಹನೀಯರಿಗೆ ಅನೇಕ ಜನರು ನಮ್ಮ ಸಂಘಕ್ಕೆ ಇರುವಂತಹ ಅಭಿಮಾನದಿಂದ ಪ್ರೀತಿಯಿಂದ ತಾವೆಲ್ಲರೂ ಕೂಡ ಮನಸ್ಸಿನ ಅಂತರಾಳದಿಂದ ನಮಗೆಲ್ಲರಿಗೂ ಕೂಡ ಸಹಾಯಧನವನ್ನು ನೀಡಿದ್ದೀರಾ. ಈ ಒಂದು ಸಹಾಯಧನ ನೀಡಿರುವಂತಹ ಎಲ್ಲ ನಮ್ಮ ಯುವಕ ಸಂಘದ ಅಭಿಮಾನಿಗಳಿಗೆ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಕಳೆದ 24 ವರ್ಷಗಳಿಂದ ನಮಗೆಲ್ಲರೂ ಕೂಡ ಸಹಾಯಧನದ ಮುಖಾಂತರ ಕೊಡುಗೆಯಾಗಿ ನೀಡಿರುವಂತಹ ಅನೇಕ ಮಹನೀಯರ ಕೊಡುಗೆಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ತಾ ಬರ್ತಾ ಇದ್ದೇವೆ. ಇನ್ನು ಯಾರಿಗಾದರೂ ಸಹಾಯಧನದ ಮುಖಾಂತರ ಅಥವಾ ಕೊಡುಗೆಯಾಗಿ ನೀಡುವಂಥ ಎಲ್ಲಾದರೂ ನಿಮಗೆ ಮನಸ್ಸಿದ್ದಲ್ಲಿ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಯಾರಿಗೆಲ್ಲ ಈ ಒಂದು ಸಂಘಕ್ಕೆ ಅಥವಾ ಒಂದು ಸಹಾಯಧನ ನೀಡಬೇಕು ಅಥವಾ ಕೊಡುಗೆಯಾಗಿ ನೀಡಬೇಕು ಅನ್ನುವಂಥ ಒಂದು ಸ್ವ ಇಚ್ಛೆಯಿಂದ ಇನ್ನು ಯಾರಾದರೂ ಕೊಡುವವರಿದ್ರೆ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ಇವತ್ತಿನ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀ ಶೈಲೇಶ್ ಕುಮಾರ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಇವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾವು ಬರಮಾರಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಜೊತೆಗೆ ಸಮಾರೋಪ ಸಮಾರಂಭ ಕೂಡ ನಡೆಯಲಿಕ್ಕಿದೆ. ಭರತನಾಟ್ಯ ಮಲ್ಪನ
ಬಾಲೆ ಓಲಿತನ ಐನತ್ತು ಬೇಗ ಎಂಗ್ಲ ಕಾರ್ಯಕ್ರಮ ಮುಂದುವರಿಸೋದು ನಿಕ್ಲಿಗೆ ಆಲ್ರೆಡಿ ಸುರುಕೆ ಎಂಗ್ಲಿಗೆ ನಿಕ್ಲ ಕಾರ್ಯಕ್ರಮದ ಲೀಸ್ಟ್ನು ಕೊಡ್ತಾ ಏರ್ನ ಆಯ್ ಬೊಕ್ಕ ಏರ್ನ ಪಂಡದ ನಿಕ್ಲೆ ಮಾತಾಡ್ಲಿ ಗೊತ್ತುಂಡು ಅಂಚದು ದಯದೀದು ನಿಗಲ್ ವಿಳಂಬ ಮಲ್ಪೋರ್ಚಿ ಎಂಗ್ಲಿನೆಲ್ಲ ಸುಮಾರು ಕಾರ್ಯಕ್ರಮ ನಡಪರುಂಡು ನಿಕ್ಲಿಗೆ 5 ಗಂಟೆಗೆ ರೆಡಿ ಅವರ ಪಂತಂಡು ನನ್ನ ಏರು ರೆಡಿ ಆತಾರೆ ಅಕ್ಲೆ ಮಾತ್ರ ಅವಕಾಶ ಕೊರ್ಪ ಎಂಗ್ಲಿ ಏರೆಲ್ಲ ಕಾಪೂಜ ದಯಬನ್ನಗ ನಿಕ್ಲಿಗೆ ಸಮಯ ಅವಕಾಶನ 5 ಗಂಟೆಗೆ ಕೊರ್ತಾ ನಿಕ್ಲು ಮಾತೆಲ್ಲ ರೆಡಿ ಆವಡು ಜೋಕ್ಲನ್ನು ಪೂರ ರೆಡಿ ಮಲ್ಪಡು ಸರಿಯಾದ 5:30 ಗಂಟೆಗೆ ಎಂಗ್ಲು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಮಲ್ಪ ಪಂತ ನಿಕ್ಲಿಗೆ ಸುರುತಾದ ಎಂಗುಲು ಸೂಚನೆಯನ್ನು ಕೊಡ್ತಾ ನನ್ನ ಏರು ರೆಡಿ ಆತಾರೆ ಅಕ್ಲಿನ ಎಂಗುಲು ಮುಲ್ಪ ಅವಕಾಶ ಕೊರೊಂದಿಲ್ಲ ದಯಪನ್ನಗ ನನ್ನ ಸಮಾರೋಪ ಸಮಾರಂಭ ಆಯ್ ಬೊಕ್ಕ ಬಾರಿ ಪೊರ್ಲುದ ನಾಟಕನು ನಮ್ಮ ಈ ಒಂದು ವೇದಿಕೆ ನಮ್ಮ ತೂವರಲ್ಲ ರಂಗಕೇಸರಿ ರಮೇಶ್ ರೈ ಕುಕ್ವಳ್ಳಿ ಮಿರ್ನ ಸಾರಥ್ಯಡು ಪ್ರಶಸ್ತಿ ವಿಜೇತ ಜೈಮಾತಾ ಕಲಾ ತಂಡ ಕುಡ್ಲ ತೆಲಿಕೆದ ಕಲಾವಿದರು ಅಭಿನಯ ಮಲ್ಪಂಚಿದೆ ಧ್ವಜಭವನ ಅಂಚಿತನ ತುಳು ಹಾಸ್ಯಮಯ ನಾಟಕ ಗುಸುಗುಸು ಉಂಡುಗೆ ಈ ಒಂಜಿ ಅನೇಕ ಪ್ರದರ್ಶನ ಕೊರ್ದು ಜನಮನ್ನನ ಪಡೆಯಂಚಿತನ ಈ ಒಂಜಿ ನಾಟಕಗ ನಮಕ್ ಮಾತೆರೆಗಳ ಒಂದು ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಒಂದು ವೇದಿಕೆ ನಮ್ಮನ್ನು ಮಾತೆರೆಲ್ಲ ತೆಲಿಪಾವರ ಒಲ್ಲರು ನಲಿಪಾವರ ಒಲ್ಲರು ಎಂಗ್ಲಿಗೆ ಅತ್ಯುತ್ತಮ ರೀತಿಯ ಮನರಂಜನೆ ಕೊರ್ರ ಒಲ್ಲರು ಈ ನಾಟಕ ತಂಡ ಈ ನಾಟಕದ ಐನತ್ತು ಬೇಗ ಪ್ರಾರಂಭ ಮಲ್ಪಡಿನ ಅನಿವಾರ್ಯತೆ ನಡೆದವರ ಎಂಗ್ಲು ಐನತ್ತು ಬೇಗ ಈ ಒಂದು ಕಾರ್ಯಕ್ರಮನು ದುರಡಿತನ ಮಾತಾ ಕಲಾ ಪೋಷಕರ ಇದು ವೇದಿಕೆ ಮುಂಭಾಗಕ್ಕೆ ಬರೋಡು ಇನ್ನಿತ 25 ವರ್ಷದ ನವೋದಯ ಯುವಕ ಮತ್ತು ಯುವತಿ ಮಂಡಲದ 25 ವರ್ಷದ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ನಮ್ಮನ್ನ ಮಾತೆಲ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಥಮ ಪೆಜ್ಜೆನದಿ ಒಂದುಲ್ಲೇರು ಈ ಒಂದು ವೇದಿಕೆ ನಮಕ್ ಮಾತೆರೆಗಳ ನಮ್ಮ ದೇಶದ ಸಂಸ್ಕೃತಿನ ವರಿಭವನ ಅಂಚಿತನ ಈ ಒಂದು ಸಂಸ್ಕೃತಿದ ಒಂದು ಪ್ರತಿಬಿಂಬನೆ ಪನಲಿ ಭರತನಾಟ್ಯ ಕುಮಾರಿ ಗ್ರೀಷ್ಮ ಎಂಬೆರಡು ಭರತನಾಟ್ಯದ ಮುಖಾಂತರ ಇಂಥ ಕಾರ್ಯಕ್ರಮ ಚಾಲನೆ ಮಾಡ್ತದಲ್ಲ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಗ್ಲು ಪ್ರಾರಂಭ ಮಾಡ್ತದಲ್ಲ ಇನಿ ಈ ಒಂದು ವೇದಿಕೆ ಕೊರ್ಪುನ ಮಾತಿರಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ್ಪುನ ಮಾತಾ ಜೋಕ್ಲ ಅಡಿಗೆಲ್ಲ ಕೈ ಚಪ್ಪಾಳದ ಮುಖಾಂತರ ಪ್ರೋತ್ಸಾಹ ಕೊಡು ಬಂದ ನಿಗಳ ಮಾತಿರಲ್ಲ ವಿನಂತಿ ಮಾಡ್ತದಲ್ಲ ಆವಡ ಮಾತಿರಲ್ಲ ಜೋರಾದ ತಾಟಿ ಬಿಟ್ಟದು ಇನ್ನಿತ ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದ ಕಾಲ ಮೇಲಂತ ಬಿಟ್ಟು ಈ ಒಂದು ಸಾರ್ವಜನಿಕ ಮಕ್ಕಳ ಆಟೋಟ ಸ್ಪರ್ಧೆ ಮತ್ತು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅವಡೆ ದೂರಡಿತನ ಚಿತ್ರ ಮಾತಾಡದ ಇದೇದು ವೇದಿಕೆ ಮುಂಭಾಗಕ್ಕೆ ಬರೋಡು ನಮ್ಮ ಈ ಒಂದು ಊರದ ಇಲ್ಲೆಲ್ಲ ಜೋಕುಲು ನಮಕ್ ಮಾತಾಡಗಳ ಖುಷಿ ಕೊರೊಂದಿಲ್ಲ ಆಂಡ ಈ ಒಂದು ಜೋಕುಲ್ನ ಪರಿಶ್ರಮ ಕೇವಲ ಈ ಒಂದು ವೇದಿಕೆಗೆ ನಮ್ಮ ಕೊಂಚ 5 ನಿಮಿಷ ಬರ್ತದ ಕೊಂಚ ಖುಷಿ ಕೊರ್ರ ಉಳ್ಳೇರ ಆಂಡ ಈ 5 ನಿಮಿಷದ ನಮಕ ಖುಷಿಗೋಸ್ಕರ 1 ವಾರ 1 ತಿಂಗಳದು ಪಿರಾಗಡ ಅಕಲ್ ಮಲ್ತನ ಚಿತ್ರ ಒಂಜಿ ಪ್ರಾಕ್ಟೀಸ್ ದಾದೊಂಡ ಆಯ್ತ ಪ್ರತಿಫಲದ ಇನಿ ತಿಕ್ಕೊಡು ನಂಡ ನಿಕಲ ಮಾತಿರಲ್ಲ ಜೋರದ ತಾಟಿ ತಂದನ ಮಾತ್ರ ಕೊಂಚ ಸಾರ್ಥಕತೆ ಪನ್ಪುನ ಎಂಗ್ಲು ಈ ಒಂದು ಸಂದರ್ಭದ ಪನೊಂದಿಲ್ಲ ನಿಕಲ ಜೋರದ ತಾಟಿ ಬುಟ್ಟಿನ ಮುಖಾಂತರ ಎಂಗ್ಲು ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡ್ತೊಂದಿಲ್ಲ ಸುಮಾರತ್ತು ಜೋಕುಲು ಎಂಕ್ಲೆಗೆ ಖುಷಿನ ಕೊರ್ರ ಉಳ್ಳೇರು ದಯಪನ್ನಗ ಜೋಕುಲ್ನ ಶಾಲದ ಒಟ್ಟಿಗೂ ಇಲ್ಲದ ಬೇಲದ ಒಟ್ಟಿಗೂ ಅಂಚನೆ ಅಕ್ಲೆಗಳ ಒಂಜಿ ಆಶೆ ಇತ್ತಂಡ ಈ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಯಾನೊಂಜಿ ವೇದಿಕೆಗೆ ಹೋದು ಯಾನ ಒಂಜಿ ಕಾರ್ಯಕ್ರಮ ಕೊರಡು ಎನ್ನ ಪ್ರತಿಭೆನ ತೋಜಾರ ಒಂಜಿ ವೇದಿಕೆ ತಿಕ್ಕಿನಪ್ಪ ಎಂಕೊಂಜಿ ಅವಕಾಶ ತಿಕ್ಕಿದ್ರೆ ಒಂಜಿ ಅವಕಾಶ ಸರಿಯಾದ ರೀತಿಯ ಬಳಸೋಡು ಪಂಡದ ನಮಕ್ ಮಾತುಗಳ ಮನರಂಜನೆ ಕೊರ್ರ ಉಳ್ಳೇರು ಭರತನಾಟ್ಯದ ಮುಖಾಂತರ ನಾನು ವೇದಿಕೆನ ಲೆತ್ತೊಂದಿಲ್ಲ ನಿಖಲ ಜೋರದ ತಾಟಿತನ ಮಾತ್ರ ಲೆಪ್ಪರಾಪುಂಡು ಜನ ಲೆಪ್ಪರಾಪುಜಿ ತುಕ ಮಾತಲ್ಲ ಜೋರದ ತಾಟಿ ಬಿಟ್ಲೆಗೆ ತುಕ ಏತು ಜೋರಾಪುಣ ಆತು ಜೋರು ಒಂದು ಯಾವುಜಿ ಒಂದು ನವೋದಯ ಯುವಕ ಮಂಡಲದ ಇನಿ ಬಾರಿ ಒಂಜಿ ಪೊರ್ಲುಡು ಆವಡಂದ ನಿಖಲ ಜೋರದ ತಾಟಿ ಬೋಡೆ ಬೋಡು ನಿಖಲ ತಾಟಿ ಬೊಟ್ಟಿನ ಮಾತ್ರ ಎಂಗ್ಲು ವೇದಿಕೆಯಲ್ಲಿ ಲೆಪ್ಪರಾಪುಂಡು ಅಕ್ಲೆಗೆ ಒಂಜಿ ಪ್ರೋತ್ಸಾಹ ತಿಕ್ಕೊಂಡು ಅಕ್ಲೆ ಒಂಜಿ ಬಾರಿ ಖುಷಿ ತಿಕ್ಕೊಂಡು ಬೇತೆ ವಾರಿ ತಿರ್ಲಿಲ್ಲ ಎಂಗ್ಲಿಗೆ ಅಕ್ಲೆಗೆ ಒಂಜಿ ಐನ ಪಿರ ಕೊರ್ರಾಪುಜಿ ಖಾಲಿ ತಾಟಿ ಬಟ್ಟದ ಚಪ್ಪಾಳದ ಶಬ್ದ ಮಾತ್ರ ಒಂಜಿ ಕಲಾವಿದರಿಗೆ ಒಂಜಿ ಸ್ಫೂರ್ತಿ ಪಡಲಿ ಅಕ್ಲೆಗೆ ಒಂಜಿ ನೆಕ್ಸ್ಟ್ ಪೋಪುನಂಚಿನ ಪ್ರತಿ ಒಂಜಿ ಕಾರ್ಯಕ್ರಮಗಳೊಂಜಿ ಉತ್ತೇಜನ ತಿಕ್ಕುನ ಖಾಲಿ ತಾಟಿ ಬಟ್ಟದ ಶಬ್ದ ಮುಖಾಂತರ ಜೋಕುಲು ಏರ್ ಮಾತು ಜೋರದ ಕಲ್ಕದು ಜೋರದ ಬೊಬ್ಬ ಬಾರದ ಕಾರ್ಯಕ್ರಮ ಬೆದ್ಕೊನಗನ ಜೋರ ತಾಟಿ ಬಟ್ಟಲ ತುಕ ಮಾತಾರಲ್ಲ
ಅವಡೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸುರುತಾತ ನಮಕ್ ಭರತನಾಟ್ಯ ಮುಖಾಂತರ ಪೆಜ್ಜನು ಪಾಡನುಲ್ಲೇರು ಕುಮಾರಿ ಗ್ರೀಷ್ಮ ಅವಡ ಪೂರಲ ಓಕೆ ನಿಕ್ಲ ಚಪ್ಪಾಳೆ ಇಜ್ಜತ್ತ ದಯಗ್ ತುಕ ಕೊರ್ಲೆ ತುಕ ಅಭಿನಂದನೆಗಳು ಗ್ರೀಷ್ಮಾ ಎಂಬೆರೆಗೆ ಮುಂದಿನ ಕಾರ್ಯಕ್ರಮ ಕೊರ್ರೆ ಒಳ್ಳೆರು ದಿಯಾ ಡಿ ಬೊಕ್ಕ ಪೃಥ್ವಿ ಗೋಳಿದ ಪಲ್ಕೆ ಮಕ್ಕಳು ಡ್ಯಾನ್ಸ್ ದ ಮುಖಾಂತರ ನಮಕ್ ಮಾತರೆಗಳ ಒಂಜಿ ಖುಷಿನ ಕೊರ್ರೆ ಒಳ್ಳೆರು ನಿಕ್ಲ ಜೋರಾದ ತಾಟಿದ ಮುಖಾಂತರ ಮಕ್ಕಳನ್ನ ವೇದಿಕೆಗೆ ಲೆತ್ತೊಂದುಲ್ಲ ಅಂಚನೆ ಏರ್ ಮತ್ತ ಪದ್ಯ ಕೊರ್ಪರ ದಯದಿದ್ದು ಒರಿಜಿನಲ್ ಟ್ರ್ಯಾಕ್ ಇತ್ತನ ಕೊರ್ಲೆ ದಯಬಣ್ಣಗ ರೆಕಾರ್ಡೆಡ್ ಟ್ರ್ಯಾಕ್ ನಂಗೆ ಕರೆಕ್ಟ್ ಅದಕ್ಕೆ ಏನೊಂದಿಜ್ಜಿ ದಯದಿದ್ದು ಒರಿಜಿನಲ್ ಟ್ರ್ಯಾಕ್ನ ದಯದಿದ್ದು ನಿಗ್ಲು ಕೊರಡು ಬಂದಕ್ಕೆ ಏನೊಂದಿಲ್ಲ ಮೂಜನೇದ ತುಷಾರ್ ಬೊಕ್ಕ ತುಷಾನ್ ಮೆರೆದ ಒಂಜಿ ಅತ್ಯುತ್ತಮ ರೀತಿಯ ಡ್ಯಾನ್ಸ್ ನಡಬರೋಡು ಇತ್ತೆ ಈ ಒಂಜಿ ವೇದಿಕೆ ನಿಕ್ಲ ಜೋರಾದ ತಾಟಿ ಮುಕ್ಕುಟ್ಟ ಮುಖಾಂತರ ದಿಯಾ ಡಿ ಬೊಕ್ಕ ಪೃಥ್ವಿ ಗೋಳಿದ ಪಲ್ಕೆ ನಾರಡಿದ ವರವ ಅಣ್ಣ ನಾ ಎರಗಿ ವರವ ತೆಲ್ಗೊಳಗು ಸಿಂಗತ್ತ ಸಿಂಗದಪ್ಪ ಯವದಡ್ದು ಏರುಟ್ಟು ಮಾರಾದಪ್ಪ ನಾರಡಿದ ವರವ ಅಣ್ಣ ನಾ ತನಿಯ ವರವ ತರನಡಿಗರ ಪರ ಅಡಿಕಿನ ನಾಡತ್ತ ಬೆರಳಿಡಿಕಿನ ದೀಪಂದ ನಾಯ ತತ್ತ ಪತ್ತಾದ ಬಾಟಿಲ್ ನಾ ಕುಡಿಕ ಅಂಡಾಲ ಕಂಡ ಚೇಸಡಿಕ ಕೆಡಮಿಟ್ಟಿ ಕೊಂಡಾಂಗಡ Nettanige புகையில அறுவடைக்கு தயாரான அப்பனத்தை களையெடுத்து தலைவலிய போக்கி பத்தங்க தலையெழுத்து ஆட்டாத ஆட்டம் போட்டா கட்டி வச்சு கோயில கட்டி லாரில ஏத்தி அறுத்து போட்டு அனுப்பிட்டு ஃபேக்டரிக்கு எல்லாம் புரிந்து தெரியும் மிஷன் சக்சஸ்ஃபுல்லா முடியும் அட்டே வந்தா உன்னைய பாடையில் வைப்பேன் குலசாமிக்கு அதோட ஆட்டு சரை வீடு சுருட்டு கேங்கல இல்ல போய் புரட்டு விளையாட்டு போல வேலையை நோத்த வேர்ல்டு வைடு லிங்க் எல்லாம் உருவம் நம்ம ரூல்ஸ் உருவாக்கிட்ட நம்ம டூல்ஸ் அத்தனை பேரு அசைவம் ஒரே மாதிரி சிங்கி சிங்கிள்ஸ் இல்ல கும்பல் சண்டை கிழிச்சு கிழிச்சு கலச்சு போயிட்டு பத்த பச்சை புகைய விட்டா பவர் கிக்கு ஊராரா உயாரா ஊராரா உயாரா ஊராரா
నువ్వు కావాలి నువ్వు కావాలయ్యా నువ్వు కావాలి ಅಭಿನಂದನೆಲು ದಿಯಾಟಿ ಬೊಕ್ಕ ಪೃಥ್ವಿ ಅಂಚನೆ ಐತೆ ದುಂಬತಾದ ಈ ಒಂಜಿ ವೇದಿಕೆಡೆ ತುಷಾರ್ ಬೊಕ್ಕ ಟುಷಾನ್ ಎಂಬಿರದು ಗೇರ್ ಗೇರ್ ಮಂಗಣ್ಣ ಪನ್ಪಡ ಒಂಜಿ ಪದ್ದೆಗೆ ನಮಗೆ ಪೆಜ್ಜೆ ಪಾಡ್ರಲ್ಲರು ನಿಗ್ಲ ಈ ಒಂಜಿ ಪುಟಾಣಿ ಜೋಕ್ಲೆಗೆ ನಮ್ಮ ಕೈ ಚಾಪಾಳೆ ಬೊಟ್ಟು ಜಿಂದನೆ ಎಂಚ ತುಕ ನನ್ನ ಮಾತೆಲ್ಲ ಜೋರಾದ ತಾಟಿ ಬೊಟ್ಟು ತುಕ ವಾವ್ ಎಲ್ಲೆಪ್ಪನಾಗ ನಮಲ ಗೇರ್ ಗೇರ್ ಮಂಗಣ್ಣ ನಮಲ ಎಲ್ಲೆಪ್ಪನಾಗ ಈ ಒಂಜಿ ಪದ್ದೆಗೆ ನಮ್ಮ ಮಾತೆಲ್ಲ ಡ್ಯಾನ್ಸ್ ಮಾಡ್ತಾನ ಆ ನೆನಪುನು ಪೀರ ನಮಕ್ ಕಣ್ಣಾರೆ ತೂಪು ನಂಚಿದನ ಭಾಗ್ಯ ಈ ಒಂಜಿ ವೇದಿಕೆಡೆ ಗೇರ್ ಗೇರ್ ಮಂಗನಕ್ಲು ಉಲೇ ಬೈರತ ವೀರ ಅಕ್ಲು ಪೀರ ಬರೋಡು ನನಗೆ ಚಪ್ಪಾಳಿತನ ಮಾತ್ರ ಬರ್ಪಣ ಇಜನ ಬರ್ಪ ಅಂಚ ಬೇಜಾರದು ಹೋಯ್ ನಕ್ಲು ಯಾ ನೆಕಡೆ ಪಂಡಿಲ್ಲ ಕನೆ ನಮ್ಮ ಕಲಾವಿದರಿಗೆ ನಮ್ಮ ಕೈ ಚಪ್ಪಾಳದ ತಾಟಿದ ಶಬ್ದಲು ಮಾತ್ರ ಹಾಕ್ಲಿಗೆ ಸ್ಫೂರ್ತಿಯಿಂದ ಬಂದ್ರ ಬಾರಿ ಖುಷಿ ಆಗ್ಕೊಂಡು ದಯಪನ್ನಾಗ ಇನ್ನು ಈ ಜೋಕುಲು ಪೂರ ಈತ ಡ್ಯಾನ್ಸ್ ಮಲ್ಪಡ ನಂಗೆ ಖಾಲಿ 5 ನಿಮಿಷ ಬರ್ತದ ನಲ್ತು ಬೇರೆ ಆಂಡ ಈ 5 ನಿಮಿಷದ ಈ ಒಂಜಿ ಡ್ಯಾನ್ಸ್ಗೋಸ್ಕರ ಒಂಜಿ ತಿಂಗಳು ತುಂಬು ಪ್ರಾಕ್ಟೀಸ್ ಮಲ್ತಿಪ್ಪೇರು ಈ ಜೋಕುಲಿನ ಬೇಲೆ ಶಾಲೆದ ಮಧ್ಯಡ್ಲ ಈ ಒಂಜಿ ಕಾರ್ಯಕ್ರಮ ಕೊರಡು ನಮಕ ಮಾತಾಡಲ ಖುಷಿಯನ್ನು ಕೊರಡು ಪಂಪಂಜಿ ಉದ್ದೇಶ ದಿವೊಂದು ಇತ್ತದ ನಂಜಿ ಸೂಚನೆ ಬರ್ತನೆ ಗೇರ್ ಗೇರ್ ಮಂಗನನ ಸಾಂಗ್ ಒಂಚೂರು ದುಂಬಾತನಿಗೆ ಅಂಚ ದುಂಬುದ ಕಾರ್ಯಕ್ರಮ ನಂಗ್ಲು ವೇದಿಕೆಯಲ್ಲಿ ತೊಂದಿಲ್ಲ ಪೂರ್ವಿಕಾ ಮಾಪಲಾಡಿ ಬೊಕ್ಕ ಬಳಗ ಒಂಜಿ ಗ್ರೂಪ್ ಡ್ಯಾನ್ಸ್ 5 ಬೊಕ್ಕ ಶ್ರಾವಣಿ ಎಸ್ ಆಚಾರ್ಯ ಎಂಬಿರಲ್ಲ ಒಂಜಿ ನೃತ್ಯ ಕಾರ್ಯಕ್ರಮ ಉಂಡು 5 ಬೊಕ್ಕ ಶ್ರೀಶಾ ಬೊಕ್ಕ ಗ್ರೂಪ್ ಡ್ಯಾನ್ಸ್ ನಡಪರುಂಡು ಇತ್ತ ಈ ಒಂಜಿ ವೇದಿಕೆಡೆ ನಮಕ್ ಮಾತಾಡಲ ಖುಷಿಯನ್ನು ಕೊಡಲು ಪೂರ್ವಿಕಾ ಮಾಪಲಾಡಿ ಬೊಕ್ಕ ಬಳಗಡ್ದು ಜೋಕುಲು ಬನ್ನಗ ಚಪ್ಪಾಳೆ ಬೋಡಿ ಇಜಿ ನನ್ನ ಅಪ್ಪಾಜಿ ಜೋಕುಲು ನನ್ನ ನಲಿಪುಂದಿಜ್ಜರ್ ಬನ್ನಗ ಪದ್ಯ ಬೇತೆ ಆತನ ಲೆಕ್ಕ ಅವಡ್ ಜಗತ್ತಡ್ ದುಡ್ಡು ಕೊರಂದೆ ಓ ಲಾಪುಜಿಗೆ ಅಂಡ ದುಡ್ಡು ಕೊರಂದೆ ಆಪನ ಚಿತ್ತನ ನಮ್ಮನ ಮನಸ್ಸಿನ ಅಂತರದ ಜೋರದ ಚಪ್ಪಾಳದ ಪ್ರೋತ್ಸಾಹ ಮಾತ್ರ ಮಾತಿರ್ಲ ನನ್ನ ಜೋರ ತಾಟಿ ಬಿಟ್ಲೆ ತುಕ ನಿಗಳ ತಾಟಿ ಬೊಟ್ಟವನ ದಾಗ ಪನ್ನಗ ಬರಿತಾಗ್ಲ ನಿದ್ರೆ ಮಲ್ಪನ ಬೋರ್ಚಿ ದಾಯಪನ ಬುಲ್ಪುರ್ದು ಬಯಮಟ ದೊಂಬುಡು ಮಾತಾಡ್ಲ ಗೊಬ್ಬುದು ಸುಸ್ತಾತರು ಅಂಚನೆ ಕುಲ್ಲಿನಲ್ಪನೆ ನಿದ್ರೆ ಬರ್ಪನ ಬೋರ್ಚಿ ಪಂಡದ ನಿಗಳ ಜೋರದ ತಾಟಿ ಬೊಟ್ಟೆ ಅಂದಂಡ ಬರಿತಾಗ್ಲ ಲಕ್ಕದ ಚುರುಕಾದ ನಮನ ಕಾರ್ಯಕ್ರಮ ತೋಪೇರು ಅಲ್ಪ ಏರ್ಮತ ಸಾಂಸ್ಕೃತಿಕ ಕಾರ್ಯಕ್ರಮದ ಪುದರ್ ಕೊಡ್ತಾರ ದಯದ ನಿಕಲ ಪದ್ಯನು ಆಯ್ನಾತ್ ಬೇಗ ಕಣತು ಕೊರಡು ದಯಪಂಡ ಬೊಕ್ಕಡೆ ಜೋಕ್ಲಿನ ಅಲ್ಪ ಕಾಪವನ ಸರಿಯಾಪುಜಿ
અને ભૂલો બધી વાત પ્રેમની આ મોસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा गाड़ा तारा छबीला तारा रंगीला तारा रंग भेद जुए तारी बात गाड़ा तारा ओए छबीला तारा ओए रंगीला तारा रंग भेद जुए तारी बात रे गाड़ा तारा ओए छबीला तारा ओए रंगीला तारा रंग भेद जुए तारी बात रे ಧನ್ಯವಾದಗಳು ಇತ್ತನ್ನೊಂಚೂರು ತಾಟಿ ಬರ ಬರೋದು ಜೋಕ್ಲೆಗೆ ಅವಡ ಇತ್ತ ಪಿರ ನಮ್ಮ ವೇದಿಕೆಗೆ ಗೇರ್ ಗೇರ್ ಮಂಗ ನೆನಪುಗನ ಎಲ್ಲಿಲ್ಲೇ ಜೋಕುಲು ಸಟ್ಟಾಂಡ್ಗೆ ಗೇರ್ ಗೇರ್ ಮಂಗಣ್ಣ ಈ ಒಂಜಿ ಡ್ಯಾನ್ಸ್ ಮಲ್ಪರ ಟುಷನ್ಲ ವೇದಿಕೆಗೆ ಬತ್ತಾತಂಡೆ ಈ ಪುಟಾಣಿ ಜೋಗ್ಲಾರ್ದೆ ಬಾರಿ ಶೋಕದ ಇವಂಚೆ ಗೇರ್ ಗೇರ್ ಮಂಗಣ್ಣಗ ಅಂಚನೆ ಪಿಲಿ ನಲಿಕೆಲ್ಲ ಬಾರಿ ಅಡ್ಡೆತ್ತಂಡೆ ಪಿಲಿದ ಒಂಜಿ ನಲಿಕೆಲ್ಲ ಬಾರಿ ಶೋಕ ಇತ್ತಂಡೆ ಆವಡೆ ಜೋರಾದ ಚಪ್ಪಾಳೆ ಮುಖಾಂತರ ಎಂಗ್ಲು ದುಂಬದ ಕಾರ್ಯಕ್ರಮಕ್ಕೆ ಪೋಂದಿಲ್ಲ ಇತ್ತ ಶ್ರಾವಣಿ ಎಸ್ ಆಚಾರ್ಯ ಎಂಬಿರಡ್ದು ಈ ಒಂಜಿ ವೇದಿಕೆ ನೃತ್ಯ ನಡಬರಂಡು ಮಾತೆಲ್ಲ ಜೋರಾದ ತಾಟಿ ಬಟ್ಟುದು ಈ ಒಂಜಿ ಬಾಲೆಗೆ ನಮ್ಮ ಮಾತೆಲ್ಲ ಪ್ರೋತ್ಸಾಹ ಮಲ್ಪಗ ಅಂಚನೆ ಐದು ಬುಕ್ಕ ಶ್ರೀಶಾ ಬುಕ್ಕ ಗ್ರೂಪ್ ಹೊರದು ನಮ್ಮ ಒಂಜಿ ಡ್ಯಾನ್ಸ್ ಕಾರ್ಯಕ್ರಮ ಉಂಡು
पायल घुंघरू बजन कर कुटमा लाल कर कंगन हाथ में चूड़ी छनहरा लाल कर कंगन हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा चोरी चोरी हवा से है बंदी डोरी मेरी गोरी चली कहाँ चोरी चोरी हवा से है बंदी डोरी छोड़ी 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 बोले छोड़ी प्रेशर की धरनी DJ Savaji. Just looking like a wow. So beautiful, so elegant, just looking like a wow. So beautiful, so elegant, just looking like a wow. Black color wow. Orange wow, wow, wow. Magenta color, oh my god, wow. And my beautiful color, purple, purple. So beautiful, so elegant, just looking like a wow. So beautiful, so elegant. Hi. My name is Ray. I'm a good boy. లెల్లె పాడి గా పాడి లెల్లె బొబ్బె లెల్లె పాడిగా కాడిನಲ್ಲಿ ದೊಡ ನಮ್ಮ ರಾಜ್ಯನಾಲಗ నువ్వు కావాలయ్యా నువ్వు కావాలిరా రా 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 నువ్వు కావాలయ్యా నువ్వు కావాలిరా రా 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 ಅಭಿನಂದನೆಗಳು, ಧನ್ಯವಾದಗಳು ಶ್ರಾವಣಿ ಎಸ್ ಆಚಾರ್ಯ ಇವರಿಗೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಶಾ ಮತ್ತು ಗ್ರೂಪ್ ಇವರಿಂದ ನೃತ್ಯ ಕಾರ್ಯಕ್ರಮ. ತದನಂತರ ಪ್ರತೀಕ ಹಾಗೂ ಪ್ರತೀಕ್ಷಾ ಇವರಿಂದ ಒಂದು ರಿಮಿಕ್ಸ್ ಹಾಡಿಗೆ ಡ್ಯಾನ್ಸ್ ಇದೆ. ನಮ್ಮ ವೇದಿಕೆ ಮುಂಭಾಗದ ಮಾತೆಲ್ಲ ಜತ್ತಾರ ಇಜ್ಜದ ತು ಜೋರದ ತಾಟಿ ಬಿಟ್ಲೆ ಮಾತೆಲ್ಲ ಇತ್ತೆ ನಮ್ಮ ಕಣ್ಣೆದುರಿಗೆ ಒಂಜಿ ವೇದಿಕೆ ಶ್ರೀಶಾ ಬೊಕ್ಕ ತಂಡದ ಒಂಜಿ ಡ್ಯಾನ್ಸ್.
बाटोमा छम छमा पायल घुंघरू बजन त्यार ठुठमा लाल त्यार कंगन हाथ में चूड़ी छनहरा लाल त्यार कंगन हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा सारी सारी रात जगावे यादानू जिक्र तरावे आए क्यों ना आए सुभावे हानिया तेरी होके मरा जिंद जान करा तेरी होके मरा जिंद जान करा हीरिए 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 ಧನ್ಯವಾದಗಳು ಶ್ರೀಶಾಬಕ್ಕ ಗ್ರೂಪ್ ದಾಖಲೆಗ್ ತಂಡ ದಾಖಲೆಗ್ ದುಂಬತಾದ ಈ ಒಂಜಿ ವೇದಿಕೆಡ್ ಪ್ರತೀಕ್ ಬೊಕ್ಕ ಪ್ರತೀಕ್ಷಾ ಎಮ್ಮೆರೆಡ್ದು ಒಂಜಿ ರಿಮಿಕ್ಸ್ ಪದ್ಯಗ್ ಡ್ಯಾನ್ಸ್ ಮಲ್ಪೊಲ್ಲೆರ್ ಐರ್ದು ಬೊಕ್ಕ ರಾಜೇಶ್ವರಿ ಬೊಕ್ಕ ತಂಡರ್ದು ಒಂಜಿ ನೃತ್ಯ ನಡಪರುಂಡು ಈ ವೇದಿಕೆಡ್ ಆಯ್ನತ್ತ ಬೇಗ ಈ ಒಂಜಿ ಕಾರ್ಯಕ್ರಮ ನಡಪದು ಕೊಡು ಬಂದ ಕೇರೊಂದುಲ್ಲ ಈ ಒಂಜಿ ವೇದಿಕೆಡ್ ಪ್ರತೀಕ್ ಬೊಕ್ಕ ಪ್ರತೀಕ್ಷಾ ಎಮ್ಮೆರೆಡ್ದು ಒಂಜಿ ಫಿಲ್ಮ್ ಡ್ಯಾನ್ಸ್ ಪ್ರತೀಕ ಬೊಕ್ಕ ಪ್ರತೀಕ್ಷಾ ಆಯ್ ಬೊಕ್ಕ ಆದ್ಯ ನಾಗರಾಜ್ ಮೇರೆ ರೆಡಿ ಆದಿ ಪೋಡು छैया छैया रे अब करता था तैया रमैया मस्तावैया रमैया मस्तावैया रमैया ए मस्तावैया अय्या हो रमैया ए मस्तावैया हो रमैया ए मस्तावैया अय्या हो रमैया ए मस्तावैया हो ओ मेरे माये जिन्ना सोना ना कोई होया ना कोई होना जे मैं पित्तल के सोना बाखुदा ओ मेरे माये जिन्ना सोना ना कोई होया ना कोई होना जे मैं पित्तल ते ओ सोना बाखुदा ठुमक ठुमक जब हिट छे तू पहाड़ी बाटोमा छम छमा पायल घुंघरू बजन त्यार ठुठमा लाल त्यार कंगन हाथ में चूड़ी छनहरा लाल त्यार कंगन हाथ में चूड़ी छनहरा चुनरी
चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा పోతున్నవే ఓ సిన్నారాములమ్మ చెమ్మగిల్లి ముద్దియవే చూపించవే నాపై ప్రేమ నల్ల నల్లాని కళ్ళతో నాసుకు నడుముతో నన్నాగవే చేస్తివే గుండె గాలిలో తేలుతూ ఆరాటలాడుతూ నీ ఒళ్ళోనే వాలేనే చుట్టూ దిప్పుకున్నావే ఓ సిన్నారాములమ్మ చెమట సుక్కోలో దిసయ్యకే నీ సిర కుంగుకే ముడివయ్యవే. ಧನ್ಯವಾದಗಳು ಪ್ರತೀಕ್ಷಾ ಹಾಗೂ ಪ್ರತ್ಯೇಕ ಇವರಿಗೆ. ಈಗಾಗಲೇ ನಮ್ಮ ಸಮಾರೋಪ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಶ್ರೀ ರಮಾನಂದ ಶಾಲೆಯ ಅಧ್ಯಕ್ಷರು ತಾಲೂಕು ಯುವಜನ ಒಕ್ಕೂಟ ಬೆಳ್ತಂಗಡಿ ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ರಾಜೇಶ್ವರಿ ಮತ್ತು ತಂಡದವರಿಂದ ಒಂದು ನೃತ್ಯ ಕಾರ್ಯಕ್ರಮ, ತದನಂತರ ಆದ್ಯ ನಾಗರಾಜ್ ಇವರು ತಯಾರಾಗಿರಬೇಕು, ನಂತರ ತನುಶ್ರೀ ಅವರು ಕೂಡ ತಯಾರಾಗಿರಬೇಕು. ಆದಷ್ಟು ಬೇಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸಿ. ಬಾನಲ್ಲೇ ಮರೆತೋದೆ ನನ್ನೇ ನಿಂತಲ್ಲೇ ಮನಸಾರೆ ಕರಗೋದೆ ನಿನ್ನಲ್ಲೇ ಒಂದೊಂದು ಹನಿ ಕಥೆನ ಕೇಳೋಣ ಬನ್ನಿದ್ದೇನೆ ಬಣ್ಣ ನೀ ಹೇಳಿ ನಿನ್ನ योग तस्मै भोग रस्मै राग हिन्दोलम् अंगांग तेज श्रृंगार भाव सुकुमार सुंदरम् आचंद्र तार संध्या समीर नीहार हार भूपालम् आनंद तीर बृंदा विहार मंदार सागर మడిలో ఒడిలో బడిలో గుడిలో నీ తలపేసేసి వదనా గదిలో మదిలో ఎదలో సొదలో నీవే కదా గజగమనా మడిలో ఒడిలో బడిలో గుడిలో నీ తలపేసేసి వదనా గదిలో మదిలో ఎదలో సొదలో నీవే కదా గజగమనా ఆసగా నీకు పూజలే చేయ ఆలకించింది నాగమకం ప్రవరలో ప్రణవ మంత్రమే చూసి పులకరించింది నీ సుముఖం అగ్రహారాల కమల పాకల్లె తాకుతోంది తమకం మడిలో ఒడిలో బడిలో గుడిలో నీ తలపేసేసి వదనా గదిలో మదిలో ఎదలో సొదలో నీవే కదా గజగమనా तस्मै योग तस्मै ठुमक ठुमक जब हिट जाए तू पहाड़ी बाटोमा छम छमा पायल घुंघरू बजन त्यार ठुटमा लाल प्यार कंगना हाथ में चूड़ी छनहरा लाल प्यार कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा గుమాంగు మాంగు 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 మాంగే గుమాంగు మాంగు 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 మాంగే
ಧನ್ಯವಾದಗಳು ರಾಜೇಶ್ವರಿ ಮತ್ತು ತಂಡದವರಿಗೆ. ಮುಂದಿನ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಮುಖಾಂತರ ಮನರಂಜಿಸಲಿದ್ದಾರೆ ಆದ್ಯ ನಾಗರಾಜ್. ದಯವಿಟ್ಟು ವೇದಿಕೆ ಬರಬೇಕು ಕೇಳ್ಕೊಳ್ತಾರೆ. ನಿಮ್ಮ ಜೋರಾದ ಚಪ್ಪಾಳೆ ಪ್ರೋತ್ಸಾಹದಿಂದ ಅವನು ವೇದಿಕೆಗೆ ಕರೀತಾ ಇದ್ದೇವೆ. ನಂತರ ತನುಶ್ರೀ ಇವರು ರೆಡಿ ಆಗಿರಬೇಕು. ಇನ್ನು ಕೇವಲ 4 ರಿಂದ 5 ನೃತ್ಯಗಳಿವೆ. ಆ ನಂತರ ಸಮಾರಂಭ ನಡೆಯಲಿಕ್ಕಿದೆ. ಈಗ ನಿಮ್ಮ ಮುಂದೆ ಆದ್ಯ ನಾಗರಾಜ್. ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ಬಿನ್ನಿರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ಕಾಜಿದ ಕನ್ನೋಟ ಸೋಜಿಗ ರಂಪಾಟ ಎಣ್ಣೆಜಿದ ಕಂಡೋಡು ನವಿಲಂಜಿನಲ್ ತಂದು ಬರ್ಪುನ ಪರ್ಲುತ್ತುಯೇ ಡೆನ್ನ ಡೆನ್ನ ಬಿನ್ನಗ ಬಾರಿ ತಮ್ಮನ ಏ ಕತ್ತಾಲೆ ಕವಿದಿನ ಮೊಗಲ್ದ ಮಾನೋಡು ಮಿಂಚಿದ ಸಂಚಾರನ ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕನ್ನದರ ಪೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ ಚಂದ ಮಾಮನ ಬೊಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಚಂದ ಮಾಮನ ಬೊಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಬಾರೊಂದೇ ಜಾರೊಂದೇ ನತ್ತುಂಡೆ ಎತ್ತುಂಡೆ ಆ ಉಡಲ ಜಾಲಗ ಪೊರ್ಲುದ ತೋಟೋಡು ಅಲ್ಲಿನ ನೈದಿಲೆನೆ ಕಣ್ಣು ಕಟ್ಟಾದೆ ಬಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಬುದರ ಸೊಗು ಸೋತುದು ಇಂಜಾಯ್ನೆ ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ என்ன மனசு மாலொந்துண்டு அலை என்னாலு பந்து மாயோ கோத ஊருடொஞ்சி ஜத்து பத்தினாலு என்ன மனசு மாலொந்துண்டு அலை என்னாலு பந்து மாயோ கோத ஊருடொஞ்சி ஜத்து பத்தினாலு தானே 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 பின்னானா ಆ ಪನ್ನೀರ ದಾರೆಗೆ ಬರ್ಸೋದ ಪನಿಮುತ್ತು ಜಾರಿ ಲಕಾನ ಕಣ್ಣದ ದೃಷ್ಟಿಗೆ ಒಂಜಿ ಬಟ್ಟದಿ ಕಾನ ಆ ನಿನ್ನನೆ ಪ್ರತಿಬಿಂಬ ಗುಂಜದು ಊರೂರ್ ಮೇಯೇ ತೋಜುವನ ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದ
రెప్పల ముచ్చందని అలెను తూపుండే. ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮ ನೀಡಿದಂತಹ ಆದ್ಯ ನಾಗರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತನುಶ್ರೀ ಇವರಿಂದ ಒಂದು ರಿಮೇಕ್ಸ್ ಹಾಡಿಗೆ ಒಂದು ಡ್ಯಾನ್ಸ್ ಆಗ್ತದೆ. ಅದ ನಂತರ ಕೀರ್ತನ ಮತ್ತು ವಿನೀತ್ ತಯಾರಾಗಿರಬೇಕು. ஒரு சோக்கு பிகரடா அரிய வயசுல அளவா சைஸ்ல அண்ணன் நடந்து வர கடல மண்ணுல நலவோட ரோட்டுல அட ஒரு தினசுல சத்தம் போட்டு சிக்னல் தர களி கொலுசுல ஒரு கண்டால ஒரு கட்டுறா ஜாட காட்டியே வாட்டி வதைக்கிறா அண்ணதில்லாட்டம் அது எட்டி பாக்குறா பழிச்சு போட்டுண்டா ஒரு சோக்கு பிகரடா. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ. ನಕ್ಷತ್ರ ಕಾಲ್ಗೆಜ್ಜೆ ಮುಖಂತೆ ಆರ್ಗಜ್ಜೆ ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ ಮುಂಗುರುಳೆ ಹಿಮದ ಬಿಂದು ಕಣ್ಣುಗಳೇ ನನ್ನ ಬಾಳ ಹೆಣ್ಣಿ ಬಳೆ ಜೀವಮಾನ ಸಾಲಲಾರದು ಅಂದ ಹೊಗಳೋಕೆ ಘಲ್ 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 ಅಂತೈತೆ ಎದೆಯ ಒಳಗೆ ಬೆಲ್ 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 ಹೊಡಿತಾಳೆ. तेरे सारे रंग ओढ़ के रंग ओढ़ के तेरा हुआ मैं सबको छोड़ के इश्क करना नाप तोल के राज खोल के आया हूँ मैं सबको बोल के अब पाट पाड़ ಅವನೋಡ ಹೋದ ನಾನೇ ಅಲ್ಲಿ போய் உயிராடே ஐயோட அவ பாட்ட பாட ஐயோட அவனோட போத நானே ಅಲ್ಲಿ போய் உயிராடே चिकनी चिकनी पतली कमर ऐसे ना हिला आजा मेरे ताल से तू ताल तो मिला पुच्छिनी मारता बेटी चमका चमका मेरी में चम चम करके चमका लावा ठंडू बाम नच दे जन थमका. ಧನ್ಯವಾದಗಳು, ಅಭಿನಂದನೆಗಳು ತನುಶ್ರೀ ಮತ್ತು ತಂಡದವರಿಗೆ. ಈಗ ಮುಂದೆ ರಕ್ಷಾ ಮತ್ತು ಬಳಗದವರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ.
ಈಗ ನಮ್ಮನ್ನೆಲ್ಲರೂ ಕೂಡ ಮನರಂಜಿಸಲಿಕ್ಕಿದ್ದಾರೆ ರಕ್ಷಾ ಮತ್ತು ಬಳಗದವರಿಂದ ಒಂದು ನೃತ್ಯ. ತದನಂತರ ಅದ್ವೈತ್ ಹಾಗೂ ಭುವಿ ಇವರು ತಯಾರಾಗಿರಬೇಕು. ನಂತರಕ್ಕಾಗಿ ಶ್ರಾವ್ಯ ಮತ್ತು ಬಳಗದವರು ತಯಾರಾಗಿರಬೇಕು. കൂടും കൂട്ടി കണ്ണെഴുതി പൊട്ടും കുത്തി കാവളം പൈങ്കിളി വായോ കുഞ്ഞാത്ത പെണ്ണിനൊടുക്കാൻ കുടമുള്ള കൊടിയുമായി കൂകിയും കുറുകിയും വായോ മഴയോടും മഞ്ഞളേ മുളയോലക്കൂടല്ലേ അഴകോലും മിഴിയോരം കുളിരോടും കരവല്ലേ കണ്ണാടി കൂടും കൂട്ടി കണ്ണെഴുതി പൊട്ടും കുത്തി കാവളം പൈങ്കിളി വായോ சரிகமப்பா தானி நான் சொல்லி தரவா துடிக்கிற ஆசைய நான் கொட்டி விடவா வருகிற ஆவணி நான் விட்டில் சொல்லவா இடைவெளியே நீ வா ரெண்டு முத்தம் வைக்கவா மனக்கும் அஞ்சடி பர்ஃபியூம் நீ மயக்கும் கண்ணுல கஞ்சா நீ சிரிச்சா சிந்திடும் சிந்தே நீ முறைச்சா கீரிடும் கண்ணாடி உடம்பா சக்கர பள்ளி நீ வயசில் மின்னுற அள்ளி நீ அருகில் பக்கமா வர வெக்கமா அடி நில்லடி கண்ணம்மா சொல்லடி செல்லம்மா உனக்குற முத்தம்மா மனசில் என்ன சத்தம்மா வெளிய அத சொல்லம்மா உசுரலிங்க யுத்தம் அடி கள்ளி நெஞ்ச கிள்ளி என்ன தள்ளி வைக்கலாமா கொஞ்சம் சொல்லு உன்னை அள்ளி கொள்ள கிள்ளி போல துள்ளி வருவேன் ठुमक ठुमक जब हिट छे तू पहाड़ी बाटोमा छम छमा पायल घुंघरू बजन त्यार खुटमा लाल त्यार कंगन हाथ में चूड़ी छनहरा लाल त्यार कंगन हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा बलकिया छैया छैया रे अब करता था तैया रमैया वस्तावैया रमैया वस्तावैया रमैया ए वस्तावैया अय्या हो रमैया ए वस्तावैया हो रमैया ए वस्तावैया अय्या हो रमैया ए वस्तावैया हो to the streets hurara huyarara hurara huyarara hurara huyarara hurara उसे जहां से मिटा मुकाला मुकाबला लेला ओहो लेला मुकाबला सुभान अल्लाह लेला ओहो लेला ಧನ್ಯವಾದಗಳು. ಮಾತೆಲ್ಲ ಜೋರಾದ ತಾಟಿದ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹ ಕೊಡು ಬಂದಕ್ಕೆ ಅನ್ನೊಂದು ನನ್ನ ಮಿತ್ತಿಗೆ ಕೀರ್ತನ ಬೊಕ್ಕ ವಿನೀತ್ ಮಗ್ಲರ್ದೊಂಜಿ ಡ್ಯಾನ್ಸ್ ಐದು ಬೊಕ್ಕ ಶ್ರಾವ್ಯ ಬೊಕ್ಕ ಬಳಗದ ರೆಡಿ ಆವಡು. ನಮ್ಮ ಈ ಒಂಜಿ ನವೋದಯ ಯುವಕ ಬೊಕ್ಕ ಯುವತಿ ಮಂಡಳದ ಈ ಒಂಜಿ ವೇದಿಕೆಡೆ ಇತ್ತೆ ನಮಗೆ ಮಾತಿರಗಿಲ್ಲ ಮನರಂಜನೆ ಕೊರ್ರ ಇಪ್ಪು ಕೀರ್ತನ್ ಬೊಕ್ಕ ವಿನೀತ್ ಮಗ್ಲ ತಂಡದ್ದು ಬೊಕ್ಕ ಶ್ರಾವ್ಯ ಬೊಕ್ಕ ಬಳಗ गीतांजलि
ಗೀತಾಂಜಲಿ ಪುಷ್ಪಾಂಜಲಿ నీ పోనా యారడి ఎనకే నీ దానే చించిన జనకే అడి అంజర మనకే జంజర సోడా తరహానా మనకే నా పాత వరదల నీ దానే ఉన్నాల తరుదల நான் தானே அட நெருப்புல விழுந்த ரசம் அரிசி புழுவ நானேனே மங்காத்தா ராணிய பார்த்தேனே கைமாத்தா காதல கேட்டேனே இந்த கோமலவல்லி அன்ன தொட்ட குளிக்கவே மாட்டேனே బంటూ గానికి 22 బస్తీల మస్తు కట్అవుట్ బచ్చా గాన్ల బ్యాచ్ ఉండేది వచ్చినమంటే సుట్టు కిక్కే సాలక ఓ నైటు ఎక్కి డొక్కు బుల్లెట్ సందు సందుల మందు కోసం ఎతుకుతాంటే రూటు సిల్కు షీరగట్టుకోని చెడు వీరు మెరిసినట్టు బొట్లం గట్టిన బిర్యానీకి బొట్టు బిల్ల పెట్టినట్టు బంగ్లా మీద నిలుసోనుందిరో ఓ సందమామ సుఖదాగక చక్కరొచ్చెరో ఏమందమ్మావ చిక్క లెక్క దుంకుతుంటెరో ఆ సందమావ చుంకి జారి సిక్కుకుందిరో నాదిల్లుకు మావ రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో Baby, let me see it. I just wanna eat it. Baby, let me see it. No, I really need it. Oh, baby, let me see it. I just wanna eat it. ਮੈਨੂੰ ਕਾਲਾ ਚਸ਼ਮਾ ਉਹ ਮੈਨੂੰ ਕਾਲਾ 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 ਉਹ ਮੈਨੂੰ ਕਾਲਾ ਚਸ਼ਮਾ ਜੱਜਦਾ ਏ ਗੋਰੇ ਮੁਖੜੇ ਤੇ ਮੈਨੂੰ ਕਾਲਾ ਚਸ਼ਮਾ ਜੱਜਦਾ ਏ ਗੋਰੇ ਮੁਖੜੇ ਤੇ ਜੱਜਦਾ ਏ ਗੋਰੇ ਮੁਖੜੇ ਤੇ सड़कों पे चले जब लड़कों के दिलों में तू आग लगा दे बेबी फायर అరి దేవుడా దీదనే కలోపటే పిల్లడాంట దగ్గరై నన్ను చేరదీస్తివే బుట్ట బొమ్మ నన్ను చుట్టుకుంటివే జిందగీకే అట్ట బొమ్మై జంట కట్టుకుంటివే బుట్ట బొమ్మ నన్ను చుట్టుకుంటివే జిందగీకే అట్ట బొమ్మై జంట కట్టుకుంటివే
ಧನ್ಯವಾದಗಳು. ಅತ್ಯುತ್ತಮ ರೀತಿಯ ಡ್ಯಾನ್ಸ್ ಅನ್ನು ಮಾಡಿ ನಮ್ಮೊಂದಿಗೆ ಸಹಕರಿಸಿರುವಂತಹ ಕೀರ್ತನ ಹಾಗೂ ವಿನೀತ್ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಶ್ರಾವ್ಯ ಮತ್ತು ಬಳಗದ ಇವರಿಂದ ನೃತ್ಯ ಕಾರ್ಯಕ್ರಮ ಇದೆ. ತದನಂತರ 2 ರಿಂದ 3 ನೃತ್ಯ ಕಾರ್ಯಕ್ರಮ ಆದ ತಕ್ಷಣ ಈ ಒಂದು ವೇದಿಕೆಯಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು ವೇದಿಕೆ ಮುಂಭಾಗಕ್ಕೆ ಬಂದು ಸಮಾರೋಪ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಇವಾಗ ನಮ್ಮ ಮುಂದೆ ಶ್ರಾವ್ಯ ಮತ್ತು ಬಳಗ, ತದನಂತರ ಹರಿಪ್ರಸಾದ್ ಇವರು ತಯಾರಾಗಿರಬೇಕು. ठुमक जब हिट छे तू पहाड़ी बटोमा, छम छमा पायल घुंघरू बजन त्यार ठुठमा, लाल त्यार कंगन हाथ में चूड़ी छनहरा, लाल त्यार कंगन हाथ में चूड़ी छनहरा, चुनरी तेरी आए हाय चुनरी तेरी चमकनी गुलाबी शरारा, अरे चुनरी तेरी चमकनी गुलाबी शरारा. போனதெல்லாம் போகட்டும்டா தேவையில்ல கேஸ், பிடிச்சதை செய்யறது என்னைக்குமே மாஸ், தினம் முக்கியமா நம்ம என்ன பீஸ், என்னைக்குமே படைச்சவன் சொன்ன நமக்கே மனசுல போராட துணிவு இருக்கே, சுத்தி பாரு சந்தோஷம் தான் கொட்டி கிடக்கே, வந்துருச்சு நம்ம காலம் ஏறி கலக்கே, கல்ல கண்டா நாய்கோன் உழைக்கல நான் நீங்கோன், டென்ஷன் ஆக டைம் இல்ல இப்ப நம்ம கேமா, உள்ளுக்குள்ள பயரே தெரிச்சு ஓட்டு பியரே, பின்னால பேசுறவா எல்லாம் கீஞ்ச கயரே, சில்லா 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 இரு எல்லா நாளும் சில்லா, தில்லா 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 இது நம்மளோட கில்லா, சில்லா 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 இரு எல்லா நாளும் சில்லா, தில்லா 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 இது நம்மளோட கில்லா. ಧನ್ಯವಾದಗಳು, ಅಭಿನಂದನೆಗಳು. ನಮಗೆ ನೃತ್ಯದ ಮುಖಾಂತರ ನಮಗೆಲ್ಲರೂ ಕೂಡ ಮನರಂಜಿಸಿದಂತಹ ಶ್ರಾವ್ಯ ಬಳಗ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ನೀಡ್ತಾ ಇದ್ದೇವೆ. ಹರಿಪ್ರಸಾದ್ ನಂತರ ಶ್ರೇಯ ಭಟ್ ಇವರಿಂದ ಒಂದು ಡ್ಯಾನ್ಸ್ ಇವರು ರೆಡಿಯಾಗಿರ್ಬೇಕು ಕೇಳ್ಕೊಳ್ತಾ ಇದ್ದೇವೆ. ಹರಿಪ್ರಸಾದ್. साड़ी के फॉल सा कभी मैच किया रे,
कभी छोड़ दिया दिल कभी कैच किया रे साड़ी के फॉल सा कभी मैच किया रे कभी छोड़ दिया दिल कभी कैच किया रे टच करके टच करके टच करके टच करके कहाँ चल दी बच करके टच करके टच करके टच करके दिल से दिल अटैच किया रे कभी छोड़ दिया दिल कभी कैच किया रे साड़ी के फॉल सा कभी मैच किया रे சிக்கி தவிக்குது மாலை டம்டம் மஞ்சள டம்டம் மாத்து அடிக்க மங்கள டம்டம் ஓல டம்டம் ஒதுக்கு டம்டம் ஓங்கி கட்டி கும்புத்திக டம்டம் மாலை டம்டம் மஞ்சள டம்டம் மாத்து அடிக்க மங்கள டம்டம் ஓல டம்டம் ஒதுக்கு டம்டம் ஓங்கி கட்டி கும்புத்திக டம்டம் ठुमक ठुमक जब हिट जाए तू पहाड़ी बाटों मा छम छमा पायल घुंघरू बजन ग्यार खुटमा लाल ग्यार कंगन हाथ में चूड़ी छनहरा लाल ग्यार कंगन हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा मुझो एमया वाह नु कावालया नु कावाली Dance with me now, I can't break away. आज सारी फिक्रें तू shake away. दिल थिरकता डांस वाले ग्रूव पे नाचू मैं तू स्टेप मेरा वेक वे आज सारे काम कल पे डाल के तक दिन नाची जाए ताल पे जिसको जैज़ ब्लूज सारे भूल के देसी वाले गीत पे तू झूल के पहले किया छैया रे अब करता था तैया रमैया मस्तावैया रमैया मस्तावैया रमैया ए मस्तावैया अय्या हो रमैया ए मस्तावैया हो रमैया ए मस्तावैया अय्या हो रमैया ए मस्तावैया हो और कंडाला और लटरा चाट काटिए वाटी वरगेरा ஒரு சோக்கு ஃபிகரடா அரியே வயசுல அளவா சைஸ்ல அண்ணன் நடந்து வர கடல மண்டல நலவோட ரோட்டுல நடு ஒரு தினசுல சத்தம் போட்டு சிக்னல் தர வெளி கொலசுல ஒரு கண்டால ஓரங்கட்டரா சாட்ட காட்டியே வாட்டி வதக்கிறா பாண்டதில்லாட்டம் அது எட்டி பாக்குறா பழிச்சு போட்டுண்டா ஒரு சோக்கு ஃபிகரடா one top la Mamadure anna kodi Mamadini anna ready maruda mechu anna kodi Mamadini nalla kutte adi Mamadure anna kodi Mamadini anna ready maruda mechu anna kodi Mamadini nalla kutte adi ಧನ್ಯವಾದಗಳು ಶ್ರೀಯುತ ಹರಿಪ್ರಸಾದ್ ಎಂಬೇರೆಗೆ ಬಾರಿ ಪೊರ್ಲುದ ನೃತ್ಯದ ಮುಖಾಂತರ ನಮಗೆ ಮಾತಾಡಲ ಖುಷಿಯನ್ನು ಕೋರಿರು ಇತ್ತ ಈ ಒಂಜಿ ವೇದಿಕೆ ಗೌತಮ್ ಗೋಳಿದ ಬಲ್ಕೆ ಎಂಬೇರೆಡ್ದು ಒಂಜಿ ನೃತ್ಯ ಕಾರ್ಯಕ್ರಮ ನಡಪರುಂಡು ಗೌತಮ್ ಗೋಳಿದ ಬಲ್ಕೆ ಐದು ಬೊಕ್ಕ ಶ್ರೇಯ ಭಟ್ ಎಂಬೇರೆಡ್ದು ಒಂಜಿ ಡ್ಯಾನ್ಸ್ ಐದು ಬೊಕ್ಕ ಇತ್ತ ಈ ಒಂಜಿ ವೇದಿಕೆ ಗೌತಮ್ ಗೋಳಿದ ಬಲ್ಕೆ ಎಂಬೇರೆಡ್ದು ಒಂಜಿ ನೃತ್ಯ ಕಾರ್ಯಕ್ರಮ ನಡಪರುಂಡು
ಈ ಪುಟಾಣಿ ಬಾಲಕ ನಮ್ಮನ ನವೋದಯ ಯುವಕ ಮಂಡದ ವೇದಿಕೆಡೆ ಬತ್ತಾತಂದ್ರೆ ನಿಗಲ ಜೋರಾದ ತಾಟಿದ ಮುಖಾಂತರ ವೇದಿಕೆಗೆ ಅವರನ್ನು ಪ್ರೋತ್ಸಾಹ ಮಾಡ್ತಂದಿಲ್ಲ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಧನ್ಯವಾದಗಳು ಹರಿಪ್ರಸಾದ್ ಎಂಬೆರೆಗೆ. ಇತ್ತ ಈ ಒಂಜಿ ವೇದಿಕೆಡೆ ಶ್ರೇಯಾ ಭಟ್ ಎಂಬೆರದ ಒಂಜಿ ಡ್ಯಾನ್ಸ್ ನಡಪರಂಡು ಐದು ಬೊಕ್ಕ ಅದ್ವೈತ್ ಬೊಕ್ಕ ಭುವೀರ್ದ ಡ್ಯಾನ್ಸ್ ಕಾರ್ಯಕ್ರಮ ಆಯ್ ಕೂಡ್ಲೆ ನಮ್ಮ ಸಮಾರೋಪ ಸಮಾರಂಭನ ಪ್ರಾರಂಭ ಮಾಡ್ತಂದಿಲ್ಲ. ಈಗ ಜೋರಾದ ತಾಟಿ ಬೊಟ್ಟಿನ ಮುಖಾಂತರ ಶ್ರೇಯಾ ಭಟ್ ಎಂಬೆರೆಗೆ ಪ್ರೋತ್ಸಾಹ ಮಲ್ಪಲೆ ಅಂಚನೆ ಅದ್ವೈತ್ ಬೊಕ್ಕ ಭುವಿ ರೆಡಿಯಾದಿಪ್ಪಡು. Yo, listen out there. For all you people in love, check out this one. Swig it, swig it. One more fairy tale. That's my baby girl. Yeah, come on, shake this.
ಧನ್ಯವಾದಗಳು, ಅಭಿನಂದನೆಗಳು ಶ್ರೇಯ ಭಟ್ ಇವರಿಗೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ನೃತ್ಯ ಪ್ರದರ್ಶನವನ್ನು ಈ ಒಂದು ವೇದಿಕೆಯಲ್ಲಿ ಅದ್ವೈತ ಹಾಗೂ ಭೂವಿ ಇವರಿಂದ ಡ್ಯುಯೆಟ್ ಡ್ಯಾನ್ಸ್. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಒಂದು ಡ್ಯಾನ್ಸ್. ನಿಮ್ಮ ಚಪ್ಪಾಳೆ ಮೂಡಿ ಬರಲಿ, ಜೋರಾದ ಚಪ್ಪಾಳೆ ಈ ಪುಟಾಣಿ ಮಕ್ಕಳಿಗೆ. ಇಂಚ ಅವನು ಬಂದಿಗ್ಲ ಚಪ್ಪಾಳೆ ಕಮ್ಮಿ ಆತ ನಂಚ ತುಕ ನನ್ನ ಜೋರ ತಾಟಿ ಬಟ್ಲೆ ತುಕ ಜೋರು ಜೋರು ಉಂದಿ ಯಾವ್ಜಿ ನಮ್ಮನ್ನ ತಾಟಿ ಓಡ ಮುಟ್ಟಕ್ಕೆ ನೋಡ ಬಂದಾಗ ಬೆಳ್ತಂಗಡಿ ತಾಲೂಕು ಮಾತಾಡ್ಲಿಕ್ಕೆ ನೋಡು ದಯವನ್ನ ಮುಲ್ಪ ಅದನ್ನು ಅವನೊಂದು ಪಂಡದ ಅವನ ಉದ್ದೇಶದ ಮಾತಾಡಲ್ಲ ಬರೋಡು ಯಾವ ಜಾನ ಉಂತಾರ ಬಂತ ತಪ್ಪಲ್ಲಿ ಬಿಟ್ಟು ಒಂದೇ ಪಲ್ಲೆ ಡ್ಯಾನ್ಸ್ ಸ್ಟಾರ್ಟ್ ಮಲ್ಪಂಡ ಜೋರದ ತಪ್ಪಾಳೆ ಮಾತಾಡಲ್ಲ ದಯಪನ್ನಾಗಿದ್ದ ಮಾತೆಲ್ಲ ಬುಲ್ಪುರ್ದ ಬಾಯಿ ಮಟ್ಟ ಗೊಬ್ಬುದು ದೊಂಬುಡು ಬರು ಉಂತದು ಮಾತಾಡಲ್ಲ ಇತ್ತ ನಿದ್ರೆ ಬರ್ಪಡ ಸಂದರ್ಭ ಅಂಚದ ನಿಕ್ಕಲು ತಾಟಿ ಬಟ್ಟನ ಬರಿ ತಗಲು ಜಪ್ಪು ಒಂಚೂರು ಕಮ್ಮಿ ಆಪಣ ಐಕ್ ನಿಖಲ ಈ ಚಪ್ಪಾಳಕ್ಕೆ ನಿದ್ರೆ ಬರದಾಗಲೇ ಬರ್ಪಣ ಅಂತ ಹೋಚಂದು ಜೋರ ತಾಟಿ ಬಟ್ಲದು ಮಾತಾಡಲ್ಲ ಜೋರು ಜೋರು ಮಾತಾಡಲ್ಲ ಮಾತಾಡಲ್ಲ ವಿಜಿಲ್ ಬರ್ಪಡ ವಿಜಿಲ್ ಬರ್ತನ ವಿಜಿಲ್ ಪಾಡ್ಲೆ ಬೊಬ್ಬೆ ಪಾಡ್ರದಿರುಂಡ ಮಾತಾಡಲ್ಲ ಬೊಬ್ಬೆ ಪಾಡ್ಲೆ ಇತ್ತೆ ಮಾತಾಡಲ್ಲ ಬೊಬ್ಬೆ ಪಾಡ್ರ ಪನ್ಪ ಇತನಿಕ್ಲೆ ಪೂರ ಬೊಬ್ಬೆ ಪಾಡ್ಲೆ ಚಪ್ಪಾಳೆ ಬುಟ್ಲೆ ಪನ್ಪ ಕೆಲವುದಕ್ಕೆ ಯೋಚನೆ ಮಾಡ್ತಂದ್ರೆ ಯಾಂಡೆ ಬುಟ್ಟುಡಿ ಯಾಂಡೆ ಬೊಬ್ಬೆ ಪಾಡೊಂದು ಬೊಕ್ಕ ನಿಕ್ಲೆ ಕಾರ್ಯಕ್ರಮ ಆಯ್ಬೇಕು ಫೋನಾಗ ಮನಸ್ಸಾಣ ನನ್ನ ಚಪ್ಪಾಳೆ ಬರೋ ಬೊಟ್ಟೆ ನನ್ನ ಬರಿ ತಕ್ಕಲು ಬಾಯ್ತಾ ಎನ್ನು ಇರ್ತದನ್ನ ಈಗ ಅವಕಾಶ ದಿಕ್ಕನ ಇತ್ತನೆ ದಾಟಿ ಬುಟ್ಟಿಲ್ಲ ಮಾತಿರಲ್ಲ ಆವಾಡ ನಮ್ಮ ಜೋಕುಲು ಈತೊಂದು ಬಾರಿ ಪೊರ್ಲುದ ನಂಗೆ ಒಂಜಿ ನೃತ್ಯ ರೂಪಕ ಮಲ್ತದೆ ನಮ್ಗೆ ಮಾತುಗಳ ಖುಷಿನ ಕೊಡ್ತಾರೆ ಈ ಜೋಕುಲು ಈತ ಪೊರ್ತು ಮುಟ್ಟಲ್ಲ ನಮ್ಮ ಕೊಂಚ ಖುಷಿ ಕೊಡ್ತಾರೆ ಬಂದಾಗ ಅಕ್ಲ ಬಿರೋಡು ಶುರುವಾಗಿದೆ
டாடி மம்மி வீட்டில் இல்ல தட போட யாரும் இல்ல விளையாடுவோமா உள்ள வில்லாடா மைதானம் தேவையில்ல அம்பயரும் தேவையில்ல யாருக்கும் தோல்வி இல்ல வில்லாடா ஏய் கேளேண்ட மாமு இது இன்னொரு கேம் தெரியாம நின்ன அது ரொம்ப ஷேம் விளையாட்டு ரூல் நீ மீறாட்டி பவுல் எல்லைகள் தாண்டு அது தாண்டா கோலு டாடி மம்மி டாடி மம்மி டாடி மம்மி வீட்டில் இல்ல தட போட யாரும் இல்ல விளையாடுவோமா உள்ள வில்லாடா ಧನ್ಯವಾದಗಳು ಬಾರಿ ಪೊರ್ಲುದ ನೃತ್ಯ ಮುಖಾಂತರ ನಮಗೆ ಮಾತಾ ಜೋಕುಲ್ಲ ನಂಗೆ ಮಸ್ತ್ ಖುಷಿನ ಕೊರಿಯರು ಅಂಚನೆ ಈ ಒಂದು ವೇದಿಕೆಡ್ ಇದು ಮುಟ್ಟ ನಂಗೆ ಸಾಂಸ್ಕೃತಿಕ ಕಾರ್ಯಕ್ರಮನು ಕೊರಿನಂಚಿತನ ನಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರಿನಂಚಿತನ ಮಾತಾ ಜೋಕುಲ ದಯದಿದ್ದು ಒಂದು ವೇದಿಕೆ ಬಿಡು ಬಂದು ಕೇಳೋದಿಲ್ಲ ದಯದಿದ್ದು ಏರ್ ಮತ ಸಾಂಸ್ಕೃತಿಕ ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ತಾರ ದಯದಿದ್ದು ಮಾತಾ ಜೋಕುಲ ವೇದಿಕೆ ಬರೋಡು ಮಕ್ಕಳಿಗೆ ಈ ಒಂದು ಸಂದರ್ಭ ಅಕ್ಲಿಗೆ ನಮ್ಮ ಗೌರವ ಸ್ಮರಣೆಗೆ ಕೋರಂದಿಲ್ಲ ಆಯ್ನತ್ತು ಬೇಗ ಜೋಕಲ ಏರ್ ಮತ್ತೆ ಡ್ಯಾನ್ಸ್ ಮಾಡ್ತಾರೆ ದಯದಿದ್ದು ವೇದಿಕೆ ಬಲೆ ಕಾಪ ಟೈಮಿಜ್ ಏರ್ ಮತ್ತೆ ಜೋಕಲ್ ಡ್ಯಾನ್ಸ್ ಮಾಡ್ತಾರೆ ದಯದಿದ್ದು ವೇದಿಕೆ ಬಲೆ ಅಂಚನೆ ಇನ್ನಿ ಡ್ಯಾನ್ಸ್ ಮಾಡ್ತಾರ ಅನ್ನ ದಯದಿದ್ದು ಹಾಕ್ಲ ಇಲ್ಲದಾಕ್ಲಿತ್ತು ಅಂತ ದಯದಿದ್ದು ಆಯ್ನತ್ತು ಬೇಗ ವೇದಿಕೆ ಬರಡು ಅಂಚನೆ ಇನ್ನು ನಮ್ಗೆ ಮಾತಾಡಲ್ಲ ಡ್ಯಾನ್ಸ್ ನ ಮುಖಾಂತರ ನಂಗೆ ಮಾತಾಡಲ್ಲ ಖುಷಿ ಕೊರ ಮಾತಾ ಜೋಕ್ಲೆಗೆ ನವೋದಯ ಯುವತಿ ಮಂಡಲದ ಪರವಾದ ಅಕ್ಲೆಗೆ ಒಂದು ಗೌರವ ಸ್ಮರಣಿಕೆಯನ್ನು ಕೊರಡು ಪನ್ನೆಂಗಳು ನಿರ್ಧಾರ ಮಾಡ್ತದ ಈ ಒಂಜಿ ಗೌರವ ಸ್ಮರಣಿಕೆಯನ್ನು ಇನ್ನಿತ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾದ ಬತ್ತನ ಚಿತ್ತನ ಶ್ರೀಯುತ ಶೈಲೇಶ್ ಕುಮಾರ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಇಂಬೇರೆ ವೇದಿಕೆ ಬತ್ತದ ಇನಿ ಈ ಒಂದು ಜೋಕ್ಲೆಗೆ ಮೆಡಲ್ ಪಾಡಿನ ಮುಖಾಂತರ ಅಕ್ಲೆಗೆ ಅಭಿನಂದನೆ ಸಲ್ಲಿಸೋಡು ಪಂಡಕ್ಕೆ ಅನ್ನೋದಿಲ್ಲ ದಯದಿದ್ದು ನಮ್ಮ ಶೈಲೇಶ್ ಕುಮಾರ್ ಮಾಜಿ ಸದಸ್ಯರ ಜಿಲ್ಲಾ ಪಂಚಾಯತ್ ದಯದಿದ್ದು ವೇದಿಕೆ ಬರೋಡು ಇನಿ ನೃತ್ಯದ ಮುಖಾಂತರ ನಮಗೆ ಮಾತಾರಿಗಳ ಖುಷಿನ ಕೋರಿನ ಅಂಚೆ ಮಾತಾ ಜೋಕ್ಲೆಗಳ ಈ ಒಂದು ಸಂದರ್ಭ ಅಂಚನೆ ಆಯ್ತು ಒಟ್ಟಿಗೂ ನಮ್ಮ ಚಂದ್ರರಾಜ್ ನೂಜೇಲ್ ಸದಸ್ಯರ ಗ್ರಾಮ ಪಂಚಾಯತ್ ಮೇಲಂದ ಬಿಟ್ಟು ಇಂಬೇರ್ಲ ಬರ್ತಿದ್ದಾರೆ ಇಂಬೇರ ಮುಖಾಂತರ ಈ ಜೋಕ್ಲೆಗೆ ಒಂಜಿ ಗೌರವ ಸ್ಮರಣಿಕೆಯನ್ನು ಕೊಡು ಬಂದು ಕೇಳೋದಿಲ್ಲ ತುಕ ಮಾತಿರಲ್ಲ ತಾಟಿ ಬುಟ್ಟಲೆಗೆ ಮಾತೆಲ್ಲ ಡ್ಯಾನ್ಸ್ ಮಾತಾಡಲ್ಲ ಶೋಕ ಆತನತೆ ಮಾತಾರಿಗಳ ಈ ಜೋಕಲು ಏರೆಗೆ ಮತ್ತೆ ಪೊರ್ಲು ಮತ್ತೆ ಡ್ಯಾನ್ಸ್ ಮಾಡ್ತಾರೆ ಏರೆಗೆ ಮತ್ತೆ ಖುಷಿ ಆತನ ತುಕ ಜೋರದ ತಾಟಿ ಬುಟ್ಟಲೆಗೆ ಏರೆಗೆ ಮತ್ತೆ ಖುಷಿ ಆತನ ಅಕ್ಲೆಗೆ ಮಾತ್ರ ಏರೆಗೆ ಮತ್ತೆ ಖುಷಿ ಆತಜಿ ತುಕ ಕೈ ಚಾಪಳೆ ಬಿರ ಬರಲ್ಲ ತುಕ ಏರೆ ಮತ್ತೆ ಖುಷಿ ಆತಜಿ ಏಲ್ಲ ತಾಟಿ ಬುಟ್ಟು ಜರ ಅಪ್ಪನ ಮಾತಾಡಲು ಖುಷಿ ಆತನ ಅಪ್ಪನ ಮಾತಾಡಲು ಖುಷಿ ಅನ್ನಂಗಿಲ್ಲ ಮಾತೆಲ್ಲ ಜೋರದ ತಾಟಿ ಬಟ್ಟುದು ಈ ಒಂದು ಜೋಕಲೆಗೆ ನಮ್ಮ ಅಭಿನಂದನೆ ಸಲ್ಲಿಸ ಒಂದಿಲ್ಲ ಗೌರವವನ್ನು ಕೊರೊಂದಿಲ್ಲ ದಯಪನಗ ಅಕಲ ಒಂಜಿ ಸತತ ಪ್ರಯತ್ನದ ಪ್ರಾಕ್ಟೀಸ್ ಐಕ ಬೋಡಪಣಂಜ ತರಬೇತಿ ಪಡೆ ಒಂದು ನಮಕ್ ಈ ಒಂಜಿ ವೇದಿಕೆ ಮನರಂಜನೆ ಕೊಡ್ತಾರ ಅಂಚನೆ ಐನಾದ ಬೇಗ ಎಂಗುಲು ವೇದಿಕೆನ ರೆಡಿ ಮಾಡ್ತೊಂದಿಲ್ಲ ಕೆಲವೇ ನಿಮಿಷ ಸಮಾರೋಪ ಸಮಾರಂಭ ಅಂಚನೆ ವಿಶೇಷ ಕಾರ್ಯಕ್ರಮಗಳು ನಡಪರಲು ಐತ ಒಟ್ಟಿಗೂ ಇನ್ನಿತ ದಿನ ಗೊಬ್ಬಿನಂಚಿದನ ಮಾತಾ ಜಯಗಳಿಸಿನ ಮಾತರಿಗಳ ನಮ್ಮ ಬಹುಮಾನ ವಿತರಣೆ ಕೊರೊಂದಿಲ್ಲ ಐದು ಬೊಕ್ಕ ಈ ಒಂಜಿ ರಂಗ ವೇದಿಕೆ 25ನೇ ವರ್ಷದ ಪ್ರಯುಕ್ತ ರಂಗಕೇಸರಿ ರಮೇಶ್ ರೈ ಕುಕ್ಕುವಳ್ಳಿ ಸಾರಥ್ಯಡ್ ಪ್ರಶಸ್ತಿ ವಿಜೇತ ಜೈ ಮಾತಾ ಕಲಾ ತಂಡ ಕುಡ್ಲ ತೆಲುಕಿದ ಕಲಾವಿದರು ಅಭಿನಯ ಮಲ್ತು ಧ್ವಜಪವನ ಚಿತ್ತನ ತುಳು ಹಾಸ್ಯಮಯ ನಾಟಕ ಗುಸುಗುಸು ಉಂಡಿಗೆ ಪನ್ಪಡ ಒಂಜಿ
ಅತಿ ಅದ್ಭುತವಾದ ಅಂಚದಿನ ಈ ಒಂದು ನಾಟಕನ ನಮ್ಗೆ ಈ ಒಂದು ವೇದಿಕೆ ತೋಜಪ್ಪ ಅವರಲ್ಲರು ಮಾತಿರ್ಲ ಕಲಾಭಿಮಾನಿಗಳು ಕಲಾ ರಸಿಕರು ಈ ಒಂದು ಕಾರ್ಯಕ್ರಮ ಬಾರಿ ಪೊರ್ಲು ಮಂತ್ರ ನಡಪಾದು ಕೊಡು ಬಂದನಿಗೆ ಏನೊಂದಿಲ್ಲ ಅಂಚನೆ ಇನ್ನಿತ ದಿನದ ಈ ಒಂದು ಸುವರ್ಣ ಸಂಭ್ರಮ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಬಾರಿ ವಿಜೃಂಭಣೆ ಬಾರಿ ಪೊರ್ಲುಡು ನಡಪಾರ ಸಹಕಾರ ಕೊರ್ನಂಚಿನ ಮಾತ ಗಣ್ಯರೆಗ್ಲ ಅಂಚನೆ ಮಹನೀಯರೆಗ್ಲ ನಂಗೆ ಮೊಟ್ಟ ಸಹಕಾರ ಮಂತ್ರ ಮಾತರೆಗ್ಲ ನಮಸ್ಕಾರ ಮಲ್ತೊಂದು ಅಕ್ಲಿಗೆ ಅಭಿನಂದನೆ ಸಲ್ಲಿಸ ಒಂದು ಇನ್ನಿತ ಈ ಒಂದು ಕಾರ್ಯಕ್ರಮ ಪೊರ್ಲು ಮಲ್ತು ಕೊರ್ನಂಚಿತ ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ನಮಗೆ ಮಾತರೆಗ್ಲ ಖುಷಿನ ಕೊರ್ದು ಮನರಂಜನೆ ಕೊರ್ನಂಚಿನ ಮಾತ ಕಲಾವಿದರೆಗ್ಲ ಮಾತ ಪ್ರತಿಭೆಲೆಗ್ಲ ಎಂಗ್ಲೋ ಅಭಿನಂದನೆ ಸಲ್ಲಿಸ ಒಂದಿಲ್ಲ ಧನ್ಯವಾದ ಸಲ್ಲಿಸ ಒಂದು ದುಮ್ಮುದ ಸಮಾರೋಪ ಸಮಾರಂಭ ಅನು ಮಲ್ತೊಂದು ಕೊರೊಂದಿಲ್ಲ ಈ ಒಂದು ವೇದಿಕೆನು ಯುವಕ ಮಂಡಲದ ಎಲ್ಲ ಮಾತೆಲ್ಲ ಸದಸ್ಯರು ಈ ಒಂದು ವೇದಿಕೆನ ಸಜ್ಜು ಮಲ್ತು ಕೊರಡು ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಗಳ ಮೇಲಂತ ಬಿಟ್ಟು ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಸಮಾರೋಪ ಸಮಾರಂಭದ ಹಂತದಲ್ಲಿ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ಇವತ್ತಿನ ಸಭಾಧ್ಯಕ್ಷತೆಯನ್ನ ಶ್ರೀ ಹರೀಶ್ ಪೂಂಜಾ ಶಾಸಕರು ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಕುಮಾರ್ ಶಾಸಕರು ವಿಧಾನ ಪರಿಷತ್ ಬೆಳ್ತಂಗಡಿ, ಶ್ರೀ ಪ್ರತಾಪ್ ಸಿಂಹ ನಾಯಕ್ ಶಾಸಕರು ವಿಧಾನ ಪರಿಷತ್ ಬೆಳ್ತಂಗಡಿ, ಅಂಚನೆ ಹಾಗೆ ಶ್ರೀ ಮೋಹನ್ ಕುಮಾರ್ ಲಕ್ಷ್ಮಿ ಗ್ರೂಪ್ ಉಜಿರೆ, ನಮ್ಮ ಮೇಲಂತಬೆಟ್ಟು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಶ್ರೀಯುತ ಚಂದ್ರರಾಜ್ ನೂಜೇಲ್, ಅದೇ ರೀತಿ ವೇಣುಗೋಪಾಲ್ ಶೆಟ್ಟಿ ಸದಸ್ಯರು ಗ್ರಾಮ ಪಂಚಾಯತ್, ರಾಮಾನಂದ ಸಾಲ್ಯಾನ್ ಅಧ್ಯಕ್ಷರು ತಾಲೂಕು ಯುವಜನ ಒಕ್ಕೂಟ ಬೆಳ್ತಂಗಡಿ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸವಿತಾ ಇವರು ಆಗಮಿಸಿದ್ದಾರೆ. ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಆಸೀನರಾಗಲಿಕ್ಕಿದ್ದಾರೆ. ನಾವು ಸಮಾರೋಪ ಸಮಾರಂಭವನ್ನ ಮುಂದುವರಿಸುತ್ತಾ ಈಗ ತಾನೇ ಬಂದಂತಹ ಅತಿಥಿ ಅಭ್ಯಾಗತರನ್ನ ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲಾ ಸದಸ್ಯರು ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈಗ ತಾನೇ ಬಂದಿರುವಂತಹ ನಮ್ಮ ಜೊತೆಗೆ ಕೈ ಜೋಡಿಸಿರುವಂತಹ ಸಮಾರೋಪ ಸಮಾರಂಭದ ಅತಿಥಿಗಳಾಗಿ ಸಮಯದ ಮುಂಚಿತವಾಗಿ ಬಂದು ನಾವು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಖಂಡಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ ಅನ್ನುವಂತ ಒಂದು ತೀರ್ಮಾನ ಕೊಟ್ಟು ಇವತ್ತು ಶ್ರೀ ಶೈಲೇಶ್ ಕುಮಾರ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದ್ದೇವೆ.
ದಯವಿಟ್ಟು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಆಹ್ವಾನಿಸಿಕೊಳ್ಳಿ. ಅದೇ ರೀತಿ ನಮ್ಮವರಾಗಿರುವಂತಹ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸವಿತಾ ಇವರು ಕೂಡ ಆಗಮಿಸಿದ್ದಾರೆ. ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಚಂದ್ರರಾಜ್ ನೂಜೇಲ್ ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ವೇಣುಗೋಪಾಲ್ ಶೆಟ್ಟಿ, ಅದೇ ರೀತಿ ರಮಾನಂದ ಸಾಲಿಯನ ಅಧ್ಯಕ್ಷರು ತಾಲೂಕು ಯುವಜನ ಒಕ್ಕೂಟ ಬೆಳ್ತಂಗಡಿ, ಅದೇ ರೀತಿ ನಮ್ಮ ಭಗವತಿ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಶ್ರೀಯುತ ಯೋಗೇಶ್ ಕುಮಾರ್ ಕೂಡ ಇವರು ಕೂಡ ವೇದಿಕೆಗೆ ಬರಬೇಕು ಕೇಳ್ಕೊಳ್ತಾ, ಅದೇ ರೀತಿ ಯುವಕ ಮತ್ತು ಯುವತಿ ಮಂಡಲದ ಅಧ್ಯಕ್ಷರು ಕೂಡ ವೇದಿಕೆಗೆ ಬರಬೇಕು, ಯುವತಿ ಮಂಡಲದ ಗೌರವಾಧ್ಯಕ್ಷರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭನ ಭಗವಂತನ ಸ್ತುತಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಒಂದು ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ. ಪ್ರಾರ್ಥನೆ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಅನ್ವಿತಾ, ಅಶ್ವಿತಾ ಮತ್ತು ಗ್ರೀಷ್ಮಾ. ದಯವಿಟ್ಟು ವೇದಿಕೆ ಬಂದು ದೇವರ ಸ್ತುತಿಯೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ಸಮಾರೋಪ ಸಮಾರಂಭವನ್ನ ಪ್ರಾರಂಭಿಸ್ತಾ ಇದ್ದೇವೆ. महागणपतिं मनसा स्वरामि महागणपतिं मनसा स्वरामि महागणपतिं मनसा स्वरामि महागणपतिं मनसा स्वरामि वहिष्ठवामदेवादिवन्दित महागणपतिं मनसा स्वरामि वहिष्ठवामदेवादिवन्दित महागणपतिं महादेवसुतं महादेवसुतं गुरुगुवनूतं महादेवसुतं गुरुगुवनूतं महागणपतिं स्वरामि महागणपतिं मनसा स्वरामि. ಶ್ರೀ ಭಗವಂತನಾದಂತಹ ವಿಘ್ನ ವಿನಾಶಕ ವಿನಾಯಕನ ಸ್ತುತಿಯೊಂದಿಗೆ ಈ ಸಮಾರೋಪ ಸಮಾರಂಭವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ತಾನೇ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಲಿಕ್ಕಿದ್ದಾರೆ ನಮ್ಮ ಯುವಕ ಮಂಡಲದ ಸಕ್ರಿಯ ಸದಸ್ಯರಾಗಿರುವಂತಹ ಶ್ರೀಯುತ ಸತ್ಯಶಂಕರ್ ಭಟ್. ನವೋದಯ ಯುವಕ ಮತ್ತು ಯುವತಿ ಮಂಡಲ ಪಕ್ಕಿದಕಳ ಇದರ ಕಬಡ್ಡಿ ಮತ್ತು ಆಟೋಟ ಸ್ಪರ್ಧೆಗಳ ಸಮಾರೋಪ ಸಮಾರಂಭ ಈಗ ತಾನೇ ನಡೆಯಲಿಕ್ಕಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಗೌರವ ಅಧ್ಯಕ್ಷರಾದ ಮನೋಹರ್ ಪಡಿವಾಳರು ವಹಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಯುತ ಮನೋಹರ್ ಪಡಿವಾಳ್ ಇವರಿಗೆ ಜಯರಾಜ್ ಕುಲಾಲ್ ಇವರು ಪುಷ್ಪಗುಚ್ಛ ನೀಡುವ ಮುಖಾಂತರ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜಯರಾಜ್ ದಯವಿಟ್ಟು ಎಲ್ಲಿದ್ರು ಕೂಡ ನಮ್ಮ ಇವತ್ತಿನ ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ನೆಚ್ಚಿನ ಪ್ರೀತಿಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮನೋಹರ್ ಪಡಿವಾಳ್ ಇವರಿಗೆ ಶಾಲನ್ನು ಹೊದಿಸಿ ಹೂಗುಚ್ಛ ನೀಡುವ ಮುಖಾಂತರ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದ ಶ್ರೀಮತಿ ಸವಿತಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮೇಲಂತಬೆಟ್ಟು, ಇವರನ್ನು ನಮ್ಮ ಯುವಕ ಮಂಡಲ ಪರವಾಗಿ ಸ್ವಾಗತಿಸ್ತೇನೆ. ಶ್ರೀಮತಿ ಸವಿತಾ ಇವರಿಗೆ ಕುಶಲಾವತಿ ಇವರು ಶಾಲನ್ನು ಹೊದಿಸಿ ಇವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮವರಾಗಿರುವಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಸವಿತಾ ಇವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೋರ ಮುಖ್ಯ ಅತಿಥಿಯಾಗಿ
ಶ್ರೀ ಶೈಲೇಶ್ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರನ್ನು ಸುತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಶೈಲೇಶ್ ಕುಮಾರ್ ಇವರಿಗೆ ತುಂಗಪ್ಪ ಕುಲಾಲ್ ಇವರು ಪುಷ್ಪಗುಚ್ಛವನ್ನು ಕೊಟ್ಟು ಪ್ರೀತಿಪೂರ್ವಕದ ಗೌರವದ ಶಾಲನ್ನು ಹೊದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಸರಿಯಾದ ಸಮಯಕ್ಕೆ ನಮ್ಮೊಂದಿಗೆ ಬಂದು ಇಷ್ಟರ ಸಾಕಷ್ಟು ವಿಚಾರಗಳಲ್ಲಿ ನಮಗೆ ಸಹಾಯವನ್ನು ನೀಡಿ ನಮಗೆ ಉತ್ತೇಜನವನ್ನು ಕೊಟ್ಟು ಇವತ್ತು ನಮ್ಮ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದಾರೆ ಶ್ರೀಯುತ ಶೈಲೇಶ್ ಕುಮಾರ್. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಶ್ರೀ ರಮಾನಂದ ಸಾಲಿಯನು ಅಧ್ಯಕ್ಷರು ಯುವಜನ ಒಕ್ಕೂಟ ಬೆಳ್ತಂಗಡಿ ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಪ್ರಸನ್ನ ಶೆಣೈ ಇವರು ಪುಷ್ಪಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಈ ಒಂದು ಸಮಾರೋಪ ಸಮಾರಂಭಕ್ಕೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಇವತ್ತಿನ ಬಹುಮಾನ ವಿತರಕರ ಒಂದು ಜವಾಬ್ದಾರಿಯನ್ನು ಕೂಡ ತಾವುಗಳು ವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಶ್ರೀಯುತರಿಗೆ ಪ್ರಸನ್ನ ಶೆಣೈ ಇವರು ಶಾಲನ್ನ ಹೊದಿಸಿ ಅತ್ಯಂತ ವಿನಯದಿಂದ ಪ್ರೀತಿಯಿಂದ ಬಹಳ ಗೌರವದಿಂದ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಚಂದ್ರರಾಜ್ ಎಂ ನೂಜೇಲು ಸಕ್ರಿಯ ಸದಸ್ಯರು ಗ್ರಾಮ ಪಂಚಾಯತ್ ಇವರನ್ನು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮವರೇ ಆಗಿರುವಂತಹ ನಮ್ಮ ಜೊತೆಗೆ ಸದಾಕಾಲ ನಗುಮುಖಗಳೊಂದಿಗೆ ನಮ್ಮೊಂದಿಗೆ ಇರುವಂತಹ ಶ್ರೀಯುತ ಚಂದ್ರರಾಜ್ ನೂಜೇಲ್ ಇವರಿಗೆ ನಾಗರಾಜ್ ಕುಲಾಲ್ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವದ ಶಾಲನ್ನು ಹೊದಿಸಿ ಈ ಒಂದು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದೀರಾ. ನಿಮಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಅತ್ಯಂತ ಪ್ರೀತಿಯಿಂದ ತಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ವೇಣುಗೋಪಾಲ ಶೆಟ್ಟಿ ಇವರನ್ನು ನಮ್ಮ ಸಂಘದ ಪರವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ವೇಣುಗೋಪಾಲ್ ಶೆಟ್ಟಿ ಇವರಿಗೆ ನಮ್ಮ ಯುವಕ ಮಂಡಲದ ಸದಸ್ಯರಾಗಿರುವಂತಹ ಶ್ರೀಯುತ ಕೇಶವ ಕುಲಾಲ್ ಇವರು ಪ್ರೀತಿಯ ಪುಷ್ಪವನ್ನ ನೀಡಿ ಗೌರವದ ಶಾಲನ್ನು ಹೊದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಅತಿಥಿ ನಮ್ಮ ಸಂಘದ ಗೌರವ ಸಲಹೆಗಾರರಾದಂಥ ಯೋಗೀಶ್ ಕುಮಾರ್ ಧರ್ಮದರ್ಶಿಗಳು ಭಗವತಿ ದೇವಸ್ಥಾನ ಮೇಲಂತಬೆಟ್ಟು ಇವರನ್ನು ಸ್ವಾಗತಿಸ್ತೇನೆ. ಇಲ್ಲಿ ಬಂದಂಥ ಸಮಸ್ತ ಸಭಿಕರಿಗೂ ಕ್ರೀಡಾಭಿಮಾನಿಗಳಿಗೂ ನಮ್ಮ ಮೇಲೆ ಪ್ರೀತಿಯಿಂದ ಹೋಗೊಟ್ಟು ಬಂದಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ವೇದಿಕೆಗೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀ ಸತ್ಯಸಂಖ್ಯಾರ್ ಭಟ್ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯರೇ, ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಮುಂದಕ್ಕೆ ಇದೀಗ ಪ್ರಾಸ್ತಾವಿಕ ಮಾತಿಗಾಗಿ ಮಾನ್ಯ ಗಿರೀಶ್ ಮಾಪಲಾಡಿ ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಬರಮಾಡಿಕೊಳ್ತಾ ಇದ್ದೇವೆ. ಆಗಮಿಸಿದಂತಹ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಹಾಗೂ ನಮ್ಮ ನೆಚ್ಚಿನ ಕಲಾಭಿಮಾನಿಗಳಿಗೆ ಹಾಗೂ ನೆರೆದಿರ್ತಕ್ಕಂತಹ ಎಲ್ಲ ನಮ್ಮ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನಮ್ಮ ನೆಚ್ಚಿನ ಅತಿಥಿ ಅಭ್ಯಾಗತರು ಹಾಗೂ ಗೌರವಾಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ, ಇವತ್ತಿನ ಈ ಒಂದು 24 ವರ್ಷದ ನಮ್ಮ ಯಶಸ್ಸಿನ ಜರ್ನಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಈ ಪ್ರಾಸ್ತಾವಿಕ ಭಾಷಣ ಎನ್ನುವಂಥದ್ದನ್ನು ನಮ್ಮ ಗೌರವ ಅಧ್ಯಕ್ಷರು ಇದನ್ನು ಹೇಳಬೇಕಿತ್ತು. ಅವರ ಆರೋಗ್ಯದ ಕಾರಣದಿಂದಾಗಿ ಈ ಅವಕಾಶ ನನಗೆ ಕೊಟ್ಟಿದೆ. ಅವರ ಸಂಪೂರ್ಣ ಅನುಮತಿ ಮೇರೆಗೆ, ಪರ್ಮಿಷನ್ ಮೇರೆಗೆ ನಾನು ಈ ಒಂದು ಪ್ರಾಸ್ತಾವಿಕ ಭಾಷಣವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ತುಂಬ ಖುಷಿಯಾಗ್ತಾ ಇದೆ. ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದಕಲ್ಲ ಮೇಲಂತಬೆಟ್ಟು ಇವತ್ತು ನಾವೆಲ್ಲರೂ ಕೂಡ ಬಹಳ ಅತ್ಯಂತ ವಿಜೃಂಭಣೆಯಿಂದ ನಾವು ಯಶಸ್ವಿಯಾಗಿ 25ನೇ ವರ್ಷವನ್ನು ಸಂಭ್ರಮಾಚರಣೆ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಈ ಒಂದು ಯುವಕ ಮಂಡಲ ಅಂತೇಳಿ ಬಂದಾಗ
ಇದರ ಹಿನ್ನೆಲೆಯನ್ನು ನೋಡಿದರೆ ನಮಗೆ ಇವತ್ತು ಕೂಡ ಕಣ್ಣೆದುರಿಗೆ ಕಂಡಂತಿದೆ. ನವೋದಯ ಯುವಕ ಮಂಡಲ ಈ ಒಂದು ಯುವಕ ಮಂಡಲ ರಚನೆ ಆಗಬೇಕಾದ್ರೆ ಇದು ಯಾವಾಗ ಪ್ರಾರಂಭವಾಯಿತು, ಯಾವ ಕಾರಣಕ್ಕೋಸ್ಕರ ಈ ಒಂದು ನವೋದಯ ಯುವಕ ಮಂಡಲ ಪ್ರಾರಂಭ ಆಯಿತು ಅನ್ನುವಂಥದ್ದಕ್ಕೆ ಇದೊಂದು ಹಿನ್ನೆಲೆ ಇದೆ. ಆದರೆ 25 ವರ್ಷದ ಈ ಯಶಸ್ವಿ ಪ್ರಯಾಣವನ್ನು ನಾವು ಒಂದು ದಿವಸ ಅಲ್ಲ 2 ದಿವಸ ಇದ್ದರೂ ಕೂಡ ಮಾತಾಡಲಿಕ್ಕೆ ಸಾಕಾಗಲ್ಲ. ಅದನ್ನು ಚುಟುಕಾಗಿ ಕೇವಲ ಒಂದು 5 ನಿಮಿಷದ ಒಳಗಾಗಿ ನಮಗೆ ಅನಿಸಿರುವಂಥದ್ದು, ನಮಗೆ ನೆನಪಿಗೆ ಬಂದಿರುವಂಥ ಕೆಲವೊಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇನೆ. ಈ ಒಂದು 25 ವರ್ಷದ ಹಿಂದೆ ಅಂದರೆ 1993ನೇ ಇಸವಿಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಆಟ ಆಡ್ತಿರೋ ಚಿಕ್ಕ ಮಕ್ಕಳಿರುವಂಥ ಸಂದರ್ಭದಲ್ಲಿ ಈ ಒಂದು ಇಷ್ಟೊಂದು ಜನ ಇವತ್ತು ಯುವಕರು ಸೇರಬೇಕಾದ್ರೂ ಕೂಡ ಮುಖ್ಯ ಕಾರಣ ಆ ಸಂದರ್ಭದಲ್ಲಿ ನಮಗೆ ಆಟೋಟ ಸ್ಪರ್ಧೆ ಇದ್ದಂಥದ್ದು ನಮ್ಮ ಮೆಲಂತಬೆಟ್ಟು ಶಾಲೆಯಲ್ಲಿ ಒಂದು ಕೃಷ್ಣ ಜನ್ಮಾಷ್ಟಮಿಯ ಗಣೇಶ ಚತುರ್ಥಿಯ ಪ್ರಯುಕ್ತ ಅಲ್ಲಿ ನಮಗೆ ಆಟೋಟ ಸ್ಪರ್ಧೆ ನಡೀತಾ ಇತ್ತು. ಆವಾಗ ಒಂದು ಏನಾಯ್ತು ಅಂತ ಹೇಳಿದರೆ ಇಲ್ಲಿ ಈ ವಾತಾವರಣದಲ್ಲಿ ಓದಿರುವಂಥ ಶಾಲೆ ನಾವು ಗುರಣಿಕೆರೆ ಶಾಲೆಗೆ ಹೋಗ್ತಾ ಇದ್ದೆವು, ಕೆಲವರು ಮೆಲಂತಬೆಟ್ಟು ಶಾಲೆಗೆ ಹೋಗ್ತಾ ಇದ್ದೆವು. ಆ ಒಂದು ಆಟೋಟ ಸಂದರ್ಭದಲ್ಲಿ ಅಲ್ಲಿ ಒಂದು ಕಂಡೀಷನ್ ಹಾಕಿದ್ರು, ಗುರಣಿಕೆರೆ ಶಾಲಾ ಮಕ್ಕಳಿಗೆ ಇಲ್ಲಿ ಆಡಲಿಕ್ಕೆ ಅವಕಾಶ ಇಲ್ಲ ಎನ್ನುವಂಥದ್ದು ಒಂದು ವಿಚಾರವನ್ನು ತಿಳಿದಾಗ ಅಲ್ಲಿ ನಮ್ಮ ಎಲ್ಲರೂ ಕೂಡ ಮಕ್ಕಳು ಕೂಡ ಆಡುವ ಆಸೆಯಲ್ಲಿ ಹೋದರೂ ಕೂಡ ಆ ಸಂದರ್ಭದಲ್ಲಿ ನಮಗೆ ಆಡಲಿಕ್ಕೆ ಅವಕಾಶ ಇರಲಿಲ್ಲ. ಆ ಒಂದು ನೆನಪಲ್ಲಿ ಪ್ರಥಮವಾಗಿ ಇಲ್ಲಿ ಈ ಒಂದು ಜಾಗದಲ್ಲಿ ಕ್ರೀಡೆಯನ್ನು ಪ್ರಾರಂಭಿಸಿದರು. ಕೇವಲ ಒಂದು ಅಲ್ಲಿ ನಮಗೆ ಅವಕಾಶ ಮಾಡಿ ಕೊಡಲಿಲ್ಲ ಅಲ್ವಾ, ಆ ಮಕ್ಕಳಿಗೆ ಬೇಸರ ಆಗಬಾರ್ದು ಎನ್ನುವಂಥ ವಿಚಾರದಲ್ಲಿ 1993ನೇ ಇಸವಿಯಲ್ಲಿ ದಿವಂಗತ ಶ್ರೀಧರ ಆಚಾರ್ಯ ಇವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚಿಕ್ಕ ಮಕ್ಕಳಿದ್ದಾಗ ನಮಗೆ ಆಗ ಆಟೋಟ ಸ್ಪರ್ಧೆ ಇದ್ದಂಥದ್ದು ಲಗೋರಿ ಮತ್ತು ಕ್ರಿಕೆಟ್ ಮಾತ್ರ. ನಾವು ಲಗೋರಿ ಆಡೋ ಮುಖಾಂತರ ನಾವು ಕ್ರೀಡೆಯನ್ನು ಪ್ರಾರಂಭಿಸಿದೆವು. ನಮಗೆ ನಿಜವಾಗ್ಲೂ ಇವತ್ತು ಕೂಡ ತುಂಬ ಖುಷಿ ಆಗ್ತಾ ಇದೆ, ತುಂಬ ನೆನಪು ಕೂಡ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ನಮಗೆ ಪ್ರಥಮ ಪ್ರೈಸ್ ಸಿಕ್ಕಿರುವಂಥದ್ದೇ ಒಂದು ಪೆನ್ನು, ಪ್ರಥಮ ಸ್ಥಾನ ಕೊಟ್ಟಿರುವಂಥ ಪೆನ್ನಿನ ಮುಖಾಂತರ ಪ್ರೈಸ್ನ ಮುಖಾಂತರ ಪ್ರಾರಂಭ ಆಯಿತು. ದ್ವಿತೀಯ ಪ್ರೈಸ್ ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಆವತ್ತು ನಮಗೆ ನಾವು ಬಳಪದಲ್ಲಿ ಬರುವಂಥ ಕಡ್ಡಿ ಏನಿದೆ, ಈ ಕಡ್ಡಿಯ ಕೊಡುವ ಮುಖಾಂತರ ಬಹುಮಾನ ವಿಜೇತರಿಗೆ ಕೊಡ್ತಾಯಿದ್ರು ಶ್ರೀಧರಾಚಾರ್ಯ ಇವರು. ಅದನಂತರ 2ನೇ ವರ್ಷಕ್ಕೆ 1994ನೇ ಇಸವಿಯಲ್ಲಿ ನಾವೆಲ್ಲರೂ ಕೂಡ ಗಣೇಶ ಚತುರ್ಥಿಯ ಪ್ರಯುಕ್ತ ನಾವು ಇಲ್ಲಿ ಶ್ರೀಧರಾಚಾರ್ಯ ನೇತೃತ್ವದಲ್ಲಿ ಇವರ ಜೊತೆಗೆ ಇನ್ನೋರ್ವ ವ್ಯಕ್ತಿ ಕೈ ಜೋಡಿಸಿಕೊಂಡ್ರು, ಸುಂದರ ನಾಯ್ಕ ಎನ್ನುವಂಥವರು. ಇದೇ ನಮ್ಮ ಪಕ್ಕದವರು ಸುಂದರ ನಾಯ್ಕ ಇವರು ಮತ್ತು ಶ್ರೀಧರಾಚಾರ್ಯರು ಒಟ್ಟು ಸೇರಿಕೊಂಡು ಇನ್ನಷ್ಟು ಬಲಪಡಿಸಿದರು. ಅನೇಕ 2-3 ಆಟೋಟ ಸ್ಪರ್ಧೆಯನ್ನು ಪ್ರಾರಂಭಿಸಿದರು. ಆವಾಗ ಕೂಡ ನಮಗಿದ್ದದ್ದು ಕಡ್ಡಿಯಿಂದ ಪೆನ್ಸಿಲ್ಗೆ ಬಂತು, ಪೆನ್ಸಿಲಿಂದ ಪೆನ್ನಿಗೆ ಬಂತು ನಮ್ಮ ಒಂದು ಬಹುಮಾನದ ಒಂದು ನಮಗೆ ಸಿಕ್ಕಿರುವಂಥದ್ದು. ಆವತ್ತು ಕೂಡ ನಾವು ತುಂಬ ವಿಜೃಂಭಣೆಯಿಂದ ಮಾಡಿದ್ವಿ, ತುಂಬ ಖುಷಿಯಿಂದ ಮಾಡಿದೆವು. 3ನೇ ವರ್ಷದಲ್ಲಿ ನಾವು 1994ನೇ ಇಸವಿಯಲ್ಲಿ ಇಂಥ ಒಂದು ಕ್ರೀಡಾಂಗಣ ನಮಗೆ ಇರಲಿಲ್ಲ. ಪಕ್ಕದಲ್ಲಿ ನಾವೆಲ್ಲ ಎಲ್ಲಿ ಊಟ ಮಾಡಿದೆವು ಆ ಒಂದು ಜಾಗದಲ್ಲಿ ತುಂಬ ಖುಷಿಯಾಗಿದ್ದಂಥ ದಿವಸ ಏನಕ್ಕಂದರೆ 3ನೇ ವರ್ಷದಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ದಿವಂಗತ ಶ್ರೀಧರಾಚಾರ್ಯ ಹಾಗೂ ಸುಂದರ ನಾಯಕ ಇವರ ಜೊತೆಗೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಬಾಂಬೆಯಿಂದ ಕೆಲಸದಿಂದ ಈ ಊರಿಗೆ ಬಂದಿರುವಂಥ ನಮ್ಮ ತುಂಗಪ್ಪ ಕುಲಾಲ್ ಇವತ್ತು ಕೂಡ ತುಂಬ ನೆನಪಿದೆ. ತುಂಗಪ್ಪ ಕುಲಾಲ್ ಅವರು ಆವತ್ತಿನ ಸ್ಪಾನ್ಸರ್ ನಮ್ಗೆ ಕೊಟ್ಟಿರುವಂಥದ್ದು ಒಂದು ಪುಸ್ತಕದ ಮುಖಾಂತರ ಪೆನ್ನು, ಪೆನ್ಸಿಲ್ ಮತ್ತು ಕಡ್ಡಿ, ನಂತರ ಅದರ ಮುಂದುವರಿತ ಭಾಗ ನಮಗೆ ಪುಸ್ತಕದ ಕೊಡುಗೆ ನೀಡಿರುವಂಥದ್ದು ಇವತ್ತು ಕೂಡ ನಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ಹಾಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ತುಂಗಪ್ಪ ಕುಲಾಲ್ ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹೀಗೆಯೇ ನಾವು ಗಣೇಶ ಚತುರ್ಥಿ ಪ್ರಯುಕ್ತ ನಾವೆಲ್ಲರೂ ಕೂಡ ಒಟ್ಟುಗೂಡ್ತಾ ಇದ್ದೆವು. ಆ ನಂತರ ನಮಗೆ ನೆನಪಿಗೆ ಬಂತು, ಸುಮಾರು ಒಂದು 10-15 ಜನ ಸೇರಿಕೊಂಡು ಇಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಒಂದು ಯೋಚನೆ ಬಂತು, ನಾವು ಯಾಕೆ ಒಂದು ಯುವಕ ಮಂಡಲವನ್ನು ಮಾಡಬಾರ್ದು ಎನ್ನುವಂಥ ವಿಚಾರ ಬಂದಾಗ ಆಟ ಆಡಿ ಆದ ನಂತರ ಮನೆಗೆ ಹೋಗೋ ಸಂದರ್ಭದಲ್ಲಿ ಸಣ್ಣ ಒಂದು ಮೀಟಿಂಗ್ ಆಯ್ತು ಅಷ್ಟೇ. ಆ ಮೀಟಿಂಗಲ್ಲಿ ನಾವೆಲ್ಲರೂ ಕೂಡ ಕೂತ್ಕೊಂಡು ಯಾಕೆ ನಾವು ಯುವಕ ಮಂಡಲ ಮಾಡಬಾರ್ದು ಎನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅವತ್ತು ನವೋದಯ ಯುವಕ ಮಂಡಲ ಅಂತ ಇರಲಿಲ್ಲ, ಪ್ರಥಮವಾಗಿ ನಮಗೆ ಶ್ರೀ ಗಣೇಶ ಯುವಕ ಮಂಡಲ ಅಂತ ಇತ್ತು. ಸತತ 3 ವರ್ಷದಲ್ಲಿ ಗಣೇಶ ಯುವಕ ಮಂಡಲವನ್ನು ಯಾವ ಥರ ಮಾಡಬೇಕು ಅನ್ನೋ ಮೀಟಿಂಗನ್ನೆಲ್ಲ ಮಾಡಿಕೊಂಡು ಆವತ್ತು ನಮಗೆ ಯುವಕ ಮಂಡಲವನ್ನು ಪ್ರಾರಂಭಿಸಲಿಕ್ಕೆ ಉತ್ತೇಜನ ಕೊಟ್ಟವರು ಆವತ್ತಿನ ಸ್ಥಾಪಕ ಅಧ್ಯಕ್ಷರಾಗಿರುವಂಥವರು ಶ್ರೀಯುತ ಯೋಗೇಶ್ ಕುಮಾರ್ ಅವರು, ಧರ್ಮದರ್ಶಿಗಳು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಆವತ್ತಿನ ಸ್ಥಾಪಕ ಅಧ್ಯಕ್ಷರು ಅಂತ ಹೇಳ್ಬೋದು ಯುವಕ ಮಂಡಲಕ್ಕೆ, ಅಂದರೆ ಗಣೇಶ ಯುವಕ ಮಂಡಲಕ್ಕೆ ತುಂಬ ಹೆಮ್ಮೆ ಬರ್ತಾ ಇದ್ದೇವೆ. ಆ ನಂತರ ತುಂಬ ನೆನಪಿಗೆ ಬರುವಂಥದ್ದು ಸಾಕಷ್ಟು ಇಲ್ಲಿ ಇರುವಂಥ ನಮ್ಮ ಸದಸ್ಯರಿಗೆ ನೆನಪಿರ್ಬೋದು, ಪ್ರಥಮ ಬಾರಿಗೆ ಮಳೆಗಾಲದಲ್ಲಿ ನಾವು ಪ್ರಾರಂಭ ಮಾಡಿರುವಂಥದ್ದು. ಆವಾಗ ಇಂಥ ಒಂದು ವೇದಿಕೆ ಇರಲಿಲ್ಲ, ಅಲ್ಲಿ ಗುಡ್ಡದಲ್ಲಿ ಒಂದು ಟರ್ಪಲ್ ಹಾಕಿಕೊಂಡು ನಾವು ಪ್ರಾರಂಭಿಸಿರುವಂಥದ್ದು. ಆವತ್ತಿನ ವೇದಿಕೆಗೆ ಅತಿಥಿಯಾಗಿ ಬಂದಿರುವಂಥದ್ದು ನಮ್ಮ ಧೂಮಪ್ಪ ಪೂಜಾರಿ ಅಂತ ಇಲ್ಲಿ ಮಂಗಳತಿ ಮಾರಂತಿದ್ದಾರೆ, ಧೂಮಪ್ಪ ಪೂಜಾರಿ, ಅದೇ ರೀತಿ ಶೀನಾ ಶೆಟ್ಟಿಗರಾಗಿರ್ಬೋದು, ಭಗೀರಥ ಜಿ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮಗೆ ಆವತ್ತಿನ ಅತಿಥಿಗಳಾಗಿದ್ದರು. ತುಂಬ
ನೆನಪಿಗೆ ಬರುವಂಥದ್ದು ಏನಂದರೆ ಇವತ್ತೆಲ್ಲ ನಾವು ಇವತ್ತು ಸುಸಜ್ಜಿತ ವೇದಿಕೆಯಲ್ಲಿ ನಾವಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಟರ್ಪಲನ್ನು ಹಾಕಿ ಇವತ್ತು ನೆನಪಿದೆ ಎಲ್ಲರಿಗೂ ಕೂಡ 4 ಕಂಬದಲ್ಲಿ 4 ಜನ ನಿಂತ್ಕೊಳ್ತಿದ್ದೇವೆ. ಯಾಕಂದರೆ ಯಾವಾಗ ಗಾಳಿಯಲ್ಲಿ ಹಾರಿ ಹೋಗ್ತಂತ ಗೊತ್ತಿರಲಿಲ್ಲ. ಆ ನೀರೆಲ್ಲ ತುಂಬಿಕೊಂಡು ಅದೊಂದು ಚಾರಲ್ಲಿ ತೆಗೆಯುವಂಥ ಒಂದು ನೆನಪೇ ಸವಿ ನೆನಪು ಇವತ್ತು ಕೂಡ ಕಾಡ್ತಾ ಇದೆ. ತುಂಬ ಖುಷಿ ಕೂಡ ಆಗ್ತಾಯಿದೆ, ತುಂಬ ಹೆಮ್ಮೆ ಆಗ್ತಾಯಿದೆ. ಆಗಿನ ಸಂದರ್ಭದಲ್ಲಿ ನಾವು ಅತ್ಯಂತ ಉತ್ಸಾಹದಿಂದ ಆ ಒಂದು ಗಣೇಶ ಚತುರ್ಥಿಯ ಪ್ರಯುಕ್ತ ನಾವು ಪ್ರಾರಂಭ ಮಾಡಿದೆವು. ಆ ನಂತರ 1990ನೇ ಇಸವಿಯಲ್ಲಿ ನಮಗೆಲ್ಲ 96ನೇ ಇಸವಿಯಲ್ಲಿ ನಾವೆಲ್ಲರೂ ಕೂಡ ಈ ನೋಂದಣಿ ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಗಣೇಶ ಯುವಕ ಮಂಡಲ ಆಲ್ರೆಡಿ ಇರೋದರಿಂದ ಬೇರೆ ಹೆಸರು ಬೇಕಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಲಿಬಾಲ್ ಆದ ನಂತರ ಅಲ್ಲಿ ನಾವೆಲ್ಲ ಮೀಟಿಂಗ್ ಮಾಡಿ ಸಂಘಕ್ಕೆ ಇನ್ನೊಂದು ಹೆಸರು ಯಾವುದಾದೊಂದು ಹೊಸ ಹೆಸರನ್ನು ಇಡಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗ ಇವತ್ತು ಕೂಡ ನನಗೆ ನೆನಪಿದ್ದ ಪ್ರಕಾರ ಶ್ರೀಯುತ ನಾಗರಾಜ್ ಪಕ್ಕದ ಕಲಾ ಇವರು ನವೋದಯ ಯುವಕ ಮಂಡಲ ಮಲ್ತನ ಎಂಚ ಅಂತ ಎಂದು ಕೇಳುವಂಥ ಮಾತು ಬಂದಾಗ ನವ ಉದಯ ನಾವೆಲ್ಲರೂ ಕೂಡ ಹೊಸ ಯುವಕರಾಗಿದ್ದೇವೆ. ಆಗ ನವೋದಯ ಅಂತೇಳಿ ಒಂದು ಹೆಸರನ್ನು ನಾಮಕರಣ ಮಾಡಿರುವಂಥದ್ದು ಅದು ನಾಗರಾಜ್ ಅಂತ ಹೇಳಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆವತ್ತಿಂದ ಇವತ್ತಿನ ತನಕ ನವೋದಯ ಯುವಕ ಮಂಡಲ ಎನ್ನುವಂಥ ಒಂದು ಹೆಸರನ್ನು ನಾವು ನಾಮಾಂಕಿತವಾಗಿ ನಿಂತುಕೊಂಡು ಇದಕ್ಕೆ ಇನ್ನಷ್ಟು ಬಲವನ್ನು ಕೊಟ್ಟಿರುವಂಥದ್ದು ಪ್ರಥಮ ಬಾರಿಗೆ ನವೋದಯ ಯುವಕ ಮಂಡಲದ ಗಣೇಶ ಚತುರ್ಥಿ ಪ್ರಯುಕ್ತ ಅಂತ ನಡೆದಾಗ ನಮ್ಮ ನಾಗಬ್ರಹ್ಮ ದೇವಸ್ಥಾನದಲ್ಲಿ ಪೂಜೆ ಅದೇ ದಿವಸ ಆಗಿರೋದ್ರಿಂದ ನಾವು ಏನು ಮಾಡಿದೆವು, ಆ ಗಣೇಶ ಚತುರ್ಥಿಯ ದಿವಸದಿಂದ ಬರುವಂಥ ನೆಕ್ಸ್ಟ್ ಆದಿತ್ಯವಾರ ದಿವಸ ನಾವು ಕಾರ್ಯಕ್ರಮವನ್ನು ಪ್ರಾರಂಭಕ್ಕೆ ಸ್ಟಾರ್ಟ್ ಮಾಡಿದೆವು. ಆ ಸಂದರ್ಭದಲ್ಲಿ ಇವತ್ತು ಕೂಡ ತುಂಬ ನೆನಪಿದೆ ನಮಗೆ. ನಾವೆಲ್ಲರೂ ಕೂಡ ಯುವಕರೆಲ್ಲ ಹೋಗುವಾಗ ನಮಗೆ ಒಂದು ನಾಯಕರು ಬೇಕು ಎನ್ನುವಂಥದ್ದು ನಮಗೆ ಪ್ರಸ್ತಾವಕ್ಕೆ ಬಂದಾಗ ಆವಾಗ ನಮಗೆಲ್ಲರೂ ಕೂಡ ಕಣ್ಣಿಗೆ ಕಂಡಿದ್ದು ನಮ್ಮ ಶ್ರೀಯುತ ಮನೋಹರ್ ಪಡಿವಾಳ್ ಅವರು. ನಾವೆಲ್ಲ ಯುವಕರೆಲ್ಲ ಹೋಗಿ ಅವರ ಹತ್ರ ಮನೆಗೆ ಹೋಗಿ ಕೇಳ್ಕೊಂಡೆವು, ನಾವು ಈ ಥರದ ನವೋದಯ ಯುವಕ ಮಂಡಲ ಮಾಡ್ತಾಯಿದ್ದೆವು, ನೀವು ಗೌರವ ಅಧ್ಯಕ್ಷರಾಗಿ ಬರಬೇಕನ್ನೋದಾಗ ನಮ್ಮೆಲ್ಲರ ಯುವಕರ ಒಂದು ಉತ್ಸಾಹ ನಮ್ಮೆಲ್ಲರೂ ಕೂಡ ಒಂದು ಮಾಡುವಂಥ ಒಂದು ವಿಚಾರವನ್ನು ನೋಡಿ ತುಂಬ ಖುಷಿಪಟ್ಟು ನಮಗೆ ಅತ್ಯಂತ ಪ್ರೀತಿಯಿಂದ ನಮ್ಮ ಒಪ್ಪಿಕೊಂಡ್ರು. ಆಯಿತು ನಾನು ಗೌರವಾಧ್ಯಕ್ಷರಾಗಿ ಬರ್ತೇನೆ ಅಂತ ಒಂದು ಪ್ರೀತಿಯಿಂದ ಒಪ್ಕೊಂಡ್ರು. ತುಂಬ ಖುಷಿ ನಮಗೆ. ನಾವೆಲ್ಲರೂ ಕೂಡ ಒಂದು ಆನೆ ಬಲ ಬಂದಂತಾಯಿತು. ಏನಕ್ಕೆ ಆನೆ ಬಲ ಬಂತು ಅಂತ ಹೇಳಿದ್ರೆ ಆವತ್ತು ಕೊಟ್ಟಿರುವಂಥ ಮಾತು ಇವತ್ತು ತನಕ ನಮ್ಮ ಜೊತೆಗೆ ಚಾಚು ತಪ್ಪದೆ ಮಿಸ್ ಮಾಡದೆ ನಮಗೆಲ್ಲರಿಗೂ ಕೂಡ ಸತತವಾಗಿ 24 ವರ್ಷವನ್ನು ಪೂರೈಸಿ ಇವತ್ತು 25 ವರ್ಷ ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಾದ್ರೆ ನಮಗೆ ನಾವೆಲ್ಲರೂ ಕೂಡ ಯುವಕರು ನಾವೆಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಿದ್ದವರು ನಮಗೆ ಕಲೆಕ್ಷನ್ ಎನ್ನುವಂಥದ್ದು ಆವಾಗ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ನಾವು ಜನರ ಜೊತೆಗೆ ಹೋಗಿ ಕಲೆಕ್ಷನ್ ಮಾಡ್ತಾ ಇರಲಿಲ್ಲ. ನಾವೇ ಸ್ವಲ್ಪ ಒಟ್ಟಿಗೆ ಸೇರಿಕೊಂಡು ನಾವೇ ಸ್ವಲ್ಪ ಸ್ಪಾನ್ಸರ್ಶಿಪ್ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಆದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಶ್ರೀಯುತರು ಕೊಟ್ಟಿರುವಂಥ ಒಂದು ಮಾರ್ಗದರ್ಶನ, ಅವರು ಒಂದೇ ಒಂದು ಹೇಳಿದಂಥ ಮಾತು ಬೆಳಿಗ್ಗೆ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳಿಕೆ ಇಷ್ಟಪಡ್ತಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಅವ್ರು ಹೇಳಿದ ಒಂದೇ ಒಂದು ಮಾತು, ಅವ್ರು ತುಳುವಲ್ಲಿ ಹೇಳಿದ, ಅಮ್ಮ ನಿಖಲ್ ದುಮ್ಮು ಬೋಲೆ ಪಿರಾಡು ಯಾನುಲ್ಲ ಎಂಚಿನ ಅಂಡಲ ಯಾನುಲ್ಲ ನಿಖಲ್ ನೋಟು ನಿಖಲ್ ದುಮ್ಮು ಬೋಲೆ ಅಂತೇಳಿ ನಮಗೆ ಬೆನ್ನು ತಟ್ಟಿ ಇವತ್ತಿನ ತನಕ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡಿ ನಮಗೆ ಒಂದು ಪ್ರೋತ್ಸಾಹವನ್ನು ಮಾಡಿ ನಮಗೆ ಬೆನ್ನು ತಟ್ಟಿ ಏನಾದರೂ ತಪ್ಪುಗಳಿದ್ದಲ್ಲಿ ಅದನ್ನು ನಮಗೆಲ್ಲರೂ ತಿದ್ದಿ ನಮಗೆ ಸರಿದಾರಿಗೆ ಇವತ್ತು ಯುವಕ ಮಂಡಳಿ ಇಷ್ಟೊಂದು ಯುವಕರು ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಆದರೆ ಇದು ನಮ್ಮ ಬಲದಿಂದ ಆಗಿರುವಂಥದ್ದಲ್ಲ, ಈ ಜಾಗದ ನಮ್ಮ ದೇವರ ಒಂದು ಸ್ಫೂರ್ತಿ ಆಗಿರ್ಬೋದು, ಅವರ ಒಂದು ಅನುಗ್ರಹದಿಂದ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಿದ್ವಿ ಇನ್ನು ಹೇಗಪ್ಪ ಮಾಡುವಂಥದ್ದು, ಬರೋ ವರ್ಷ ಹೇಗೆ ಮಾಡುವಂಥದ್ದು ಅಂತೇಳಿ. ನಾವು ಏನೇ ಯೋಚನೆ ಮಾಡಿದ್ರು ಕೂಡ ಆ ಭಗವಂತನ ಇಚ್ಛೆಯನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು 25ನೇ ವರ್ಷ ಕೇವಲ ಇಷ್ಟೊಂದು ಯುವಕರನ್ನು ಸೇರಿಕೊಂಡು ಇಷ್ಟೊಂದು ಕೇವಲ ಮೆಲಂತಬೆಟ್ಟು ಗ್ರಾಮಕ್ಕೆ ಸೀಮಿತವಾಗಿಲ್ಲದೆ ಇವತ್ತು ತಾಲೂಕು ಮಟ್ಟ ಅಲ್ಲ, ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದಲ್ಲ, ವಿದೇಶದಲ್ಲಿ ಕೂಡ ಇವತ್ತು ನವೋದಯ ಯುವಕ ಮಂಡಲ ಇದೆ ಅಂತೇಳಿ ಪ್ರೂವ್ ಮಾಡಿರುವಂಥದ್ದು ಇವತ್ತು ನವೋದಯ ಯುವಕ ಮಂಡಲ ಅಂತೇಳಿ ತುಂಬ ಖುಷಿ ಪಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲರೂ ಕೂಡ ಸಹಕಾರ ನೀಟ್ಟು ಆ ನಂತರ ನಮಗೆ ನವೋದಯ ಯುವಕ ಮತ್ತು ಯುವತಿ ಮಂಡಲ ಕೂಡ ಪ್ರಾರಂಭವಾಯಿತು. ಅವತ್ತಿನ ಗೌರವಾಧ್ಯಕ್ಷರಾಗಿ ಒಪ್ಪಿಕೊಂಡಿರುವಂಥವರು ನಮ್ಮ ವಿಮಲಾ ಮೇಡಮ್. ಇವರಿಗೂ ಕೂಡ ನಾನು ತುಂಬ ಪ್ರೀತಿಯಿಂದ ಅವರನ್ನು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಆವಾಗ ನಾವು ಯುವಕ ಮತ್ತು ಯುವತಿ ಮಂಡಲ ಯಾವ ಥರ ಇತ್ತು ಅಂತ ಹೇಳಿದರೆ ಸುಮಾರು ಒಂದು 16-20 ಜನರ ಒಂದು ತಂಡ ಆಗಿತ್ತು. ಇವತ್ತೆಲ್ಲ ಕೂಡ ನಾವು JCB ಮುಖಾಂತರ ಇವತ್ತು ನಾವು ಮೈದಾನವನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಕೇವಲ ಒಂದು ಶ್ರಮದಾನದ ಮೂಲಕ ನಾವು ಅನೇಕ ಮೈದಾನವನ್ನು ರಚನೆ ಮಾಡಿ ಸಾರ್ವಜನಿಕರಿಗೆ ನಾವು ಆಟೋಟ ಸ್ಪರ್ಧೆಗೆ ಒಂದು ಉತ್ತಮ ರೀತಿಯಲ್ಲಿ ನಾವು ಇದಕ್ಕೆ ಮಾಡಲಿಕ್ಕೆ ನವೋದಯ ಯುವಕ ಮತ್ತು ಯುವತಿ ಮಂಡಲದ ಸಾಕಷ್ಟು ಸದಸ್ಯರು ಹಾಗೂ ಯುವಕರು ಅವರ ಸೇವೆ ಇಲ್ಲಿ ಕಾಣ್ತಾ ಇದೆ ನಮಗೆ. ತದನಂತರ ನಾವು ಜನರ ಹತ್ರ ಕಲೆಕ್ಷನ್ಗೆ ಅಂತಲೇ ಹೋದೆವು. ತುಂಬ ಖುಷಿ ಆಯಿತು. ಏನಕ್ಕಂದರೆ ನವೋದಯ ಯುವಕ ಮಂಡಲದ ಸದಸ್ಯರು ಮನೆಗೆ ಹೋದಾಗ ಅತ್ಯಂತ ಪ್ರೀತಿಯಿಂದ, ಯಾಕಂದರೆ 2-3 ವರ್ಷ ಯುವಕ ಮಂಡಲದ ಕೆಲಸವನ್ನು ನೋಡಿದ್ದಾರೆ, ನಮ್ಮ ಕಾರ್ಯವೈಖರಿಯನ್ನು ನೋಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ನಾವು ಮಾಡುವಂಥ ಆಟೋಟ ಸ್ಪರ್ಧೆಯ ಬಗ್ಗೆ ಅಭಿಮಾನ ಇಟ್ಕೊಂಡು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಪ್ರತಿಯೊಬ್ಬ ಮನೆಯವರು ಕೂಡ ನಮಗೆ ಸಹಾಯ ಮಾಡ್ತಾ ಬಂದರು. ಪ್ರತಿಯೊಬ್ಬರು ಕೂಡ ಅವರಿಗೆ ಮನಸ್ಸಿಚ್ಛೆಯಿಂದ ಕೊಡುವಂಥ ಸಾಕಷ್ಟು ದಾನಿಗಳ ಕೊಡುಗೆಯಿಂದ
ಸಾಕಷ್ಟು ಜನ ಧನ ಸಹಾಯದಿಂದ, ಅದೇ ರೀತಿ ನವೋದಯ ಯುವಕ ಮಂಡಲದಲ್ಲಿ ಇಲ್ಲದಿದ್ದರೂ ಕೂಡ ಸ್ವಯಂ ಸೇವಕರಾಗಿ ಕೂಡ ಬಂದು ನಮ್ಮ ಜೊತೆಗೆ ಕಾರ್ಯನಿರ್ವಹಿಸಿದಂತಹ ದಿನಗಳು ಸುಮಾರಿಸಿದೆ. ಹಾಗಾಗಿ ಇವತ್ತು ಈ ನವೋದಯ ಯುವಕ ಮಂಡಲ ಇಷ್ಟ ಮಟ್ಟಿಗೆ ಬೆಳಿಬೇಕಾದರೂ ಕೂಡ ನಾವು ಮಾತ್ರ ನಿಮಿತ್ತ ಮಾತ್ರ ಇದನ್ನು ಉಳಿಸಿ ಬೆಳೆಸಿದವರು ಅದೆಲ್ಲರೂ ಕೂಡ ನೀವುಗಳಂತ ಹೇಳಿಕೆ ನನಗೆ ತುಂಬ ಖುಷಿ ಪಡ್ತಾ ಇದ್ದೇವೆ. ನೀವು ಕೊಟ್ಟಿರುವಂಥ ಸಹಕಾರ, ನೀವು ಕೊಡುವಂಥ ಪ್ರೋತ್ಸಾಹದಿಂದ ಇಂಥ ಯುವಕ ಮಂಡಲಗಳು ಇವತ್ತು ನಮಗೆ ತುಂಬ ಆನೆ ಬಲ ಬಂದಂತಾಗಿದೆ. ತದನಂತರ ನಾವು ಕಲೆಕ್ಷನ್ಗೆ ಬಂದಾಗ ಆವತ್ತಿಂದ ನಮಗೆ ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಚಿಂತನೆಗಳು ಪ್ರಾರಂಭವಾಯಿತು. ಆವಾಗ ನಾವೆಲ್ಲ ಆಟೋಟ ಸ್ಪರ್ಧೆ ಮಾಡಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ ಹೋಗಬೇಕಾದ್ರೆ ಗುರಣಿಕೆರೆಗೆ ಹೋಗಬೇಕಿತ್ತು, ಎಲ್ಲರೂ ಹೋಟೆಲ್ಗೆ ಊಟ ಮಾಡಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಮನೋಹರ್ ಪಡೆವಾಳ ಇವರ ಹತ್ರ ನಾವು ಪ್ರಸ್ತಾಪ ಮಾಡಿದಾಗ ಆಗ ಅವರು ಹೇಳಿದ ಒಂದೇ ಒಂದು ಮಾತು, ಅಂದಮ್ಮ ನಮ್ಮರ್ದು ಆಕ್ಲಿಗೆ ಬರೋ ತೊಂದರೆ ಆಪಣ್ಣ ಅಂಡ ಎನ್ನ ಅಪ್ಪಾಜಿನೆಲ್ಲ ಕೊಡು, ಯಾನ್ ಬರ್ಪಣ ಎತ್ತು ಜನನೆಲ್ಲ ಮಲ್ಲೆತ್ತು ಆಕ್ಲೆ ಮಧ್ಯಾಹ್ನದ ಒನಸೆಲ್ಲ ಬಲ್ಪದ ಟಿಫಿನ್ ವ್ಯವಸ್ಥೆ ಅವು ಯಾನ್ ಮಲ್ತು ಕೊಡ್ಪಮ್ಮ ಅಂತ ಹೇಳಿದವರು ನಮ್ಮ ಮನೋಹರ್ ಪಡೆವಾಳ ಅವರು. ಇವತ್ತು ಕೂಡ ನಾವು ಮಧ್ಯಾಹ್ನದ ಅಷ್ಟೊಂದು ಸುಂದರವಾದಂಥ ಊಟವನ್ನು ಮಾಡ್ತಾ ಇದ್ದೀವಿ ಅಂತೇಳಿ, ಆದರೆ ಈ ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಸೊ ಇವತ್ತು ನಮಗೆ ತುಂಬ ಖುಷಿ ಆಗ್ತದೆ. ಸತತ 25 ವರ್ಷಗಳಿಂದ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಇವತ್ತು ಯುವರಾಜ್ ಪಡಿವಾಳ್ ಇವರ ಸ್ಮರಣಾರ್ಥವಾಗಿ ಜಗದೀಶ್ ಪಡಿವಾಳರ ಸಹೋದರ ಮನೋಹರ್ ಪಡಿವಾಳ್ ಇವರೆಲ್ಲರೂ ಕೂಡ ಜೊತೆಯಾಗಿ ಸೇರಿಕೊಂಡು ನಮಗೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದರು. ಸೊ ಇವತ್ತು ಕೂಡ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಇಂಥ ಒಂದು ಗೌರವ ಅಧ್ಯಕ್ಷರು ನಮ್ಮ ವ್ಯಕ್ತಿ ಅಂತ ಹೇಳೋದಕ್ಕಿಂತ ಅವರು ನಮಗೆಲ್ಲರಿಗೊಬ್ಬ ಶಕ್ತಿಯಾಗಿ ನಿಂತ್ಕೊಂಡು ನಮಗೆಲ್ಲರೂ ಕೂಡ ಬೆನ್ನೆಲುಬಾಗಿ ಸಹಕರಿಸಿರುವಂಥವರು ನಮ್ಮ ಮನೋಹರ್ ಪಡಿವಾಳ್ ಇವರು. ಆ ನಂತರ ನಮಗೆ ಚಿಕ್ಕ ಮಕ್ಕಳ ಸಾಕಷ್ಟು ಸುಮಾರು ನಮಗೆ ಆಟೋಟ ಸ್ಪರ್ಧೆಗಳು ನಡೆಯುವುದರಿಂದ ನಾವು ಈ ಒಂದು ಆಟೋಟ ಸ್ಪರ್ಧೆಯ ಬಹುಮಾನವನ್ನು ಶ್ರೀಯುತ ಜಗದೀಶ್ ಪಡಿವಾಳ್ ಅವರ ಹತ್ರ ಕೇಳಿಕೊಂಡಾಗ ಕೇವಲ ಒಂದೇ ಒಂದು ಫೋನ್ ಕಾಲ್, ನಮಗೆ ಗೊತ್ತಿದೆ, ಅವರ ಮನೇಲಿರಬೇಕಾದ್ರೆ ಒಂದು ಫೋನ್ ಮಾಡಿದರು, ನಂಗೆಲ್ಲ ಜವಾನಿ ರಿಂಚ ಆಟೋಟ ಸ್ಪರ್ಧೆ ಮಂತಂದಿಲ್ಲ ಒಂದು ಪ್ರೈಸ್ ಬೋರ್ಡ್ ಇತ್ತು, ಏತನಲ್ಲ ಅವು ಯಾನು ಕೊರ್ಪೆ ಅಂತ ಹೇಳಿದವರು ಇವರ ಸಹೋದರ ಜಗದೀಶ್ ಪಡಿವಾಳ್ ಅವರು. 24 ವರ್ಷಗಳಿಂದ ಚಿಕ್ಕ ಮಕ್ಕಳ ದೊಡ್ಡ ಮಕ್ಕಳ ಆಟೋಟ ಸ್ಪರ್ಧೆಯ ಪ್ರತಿಯೊಂದು ಬಹುಮಾನವನ್ನು 24 ವರ್ಷದವರೆಗೆ ಅಂದರೆ 25 ವರ್ಷದವರೆಗೆ ನಮಗೆ ಕೊಡುಗೆಯಾಗಿ ನೀಡಿದಂತಹ ಹೆಗ್ಗಳಿಕೆ ಅದು ನಮ್ಮ ಮನೋಹರ್ ಪಡಿವಾಳ್ಗೆ ಸಲ್ತಾ ಇದೆ. ಸೊ ಇಂಥ ಒಂದು ವ್ಯಕ್ತಿ ಶಕ್ತಿ ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿದಾಗ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ನಮಗೆ ಇಷ್ಟು ವರ್ಷದಲ್ಲಿ ನಮಗೆ ಸಿಕ್ಕಿರುವಂತಹ ಏನು ನೀವೆಲ್ಲ ಕೊಟ್ಟಿರುವಂಥ ಧನ ಸಹಾಯ ಏನಿದೆ, ನಮಗೆ ಅದು ಉಳಿದಿರುವಂಥ ಹಣವನ್ನು ನಾವು ಏನು ಮಾಡುವ ಅಂತ ಹೇಳಿ ಯೋಚನೆ ಬಂದಾಗ, ನಾವು ಯಾಕೆ ಸಮಾಜಮುಖಿ ಕೆಲಸಗಳಲ್ಲಿ ನಾವು ಯಾಕೆ ಭಾಗಿಯಾಗಬಾರ್ದು ಅನ್ನೋದು ಯೋಚನೆ ಬಂದಾಗ ಅವತ್ತು ಕೂಡ ಸಹಕಾರ ನೀಡಿದವರು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಯಾರೆಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲರೂ ಕೂಡ ಒಂದು ಪ್ರೋತ್ಸಾಹಕ ಧನ ಸಹಾಯವನ್ನು 24 ವರ್ಷಗಳಿಂದ ಸತತವಾಗಿ ನೆರವೇರಿಸಿಕೊಟ್ಟಿರುವಂಥದ್ದು. ಈ ಒಂದು ಕೂಡ ಹೆಗ್ಗಳಿಕೆಯನ್ನು ಸಲ್ಲಬೇಕಾಗಿರುವಂಥದ್ದು ನಮ್ಮ ಮನೋಹರ್ ಪಡಿವಾಳ್ ಇವರಿಗೆ. ನನ್ನ ಇವತ್ತು ವೈಯಕ್ತಿಕವಾಗಿ ನನ್ನ ಮನಸ್ಸಿನ ಅಂತರಾಳದಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ವ್ಯಕ್ತಿಗೆ ನಾವು ಕೊಡಬೇಕಾದಂಥದ್ದು ಗೌರವ ಸಲ್ಲಿಸಲೇಬೇಕು ನಾವು ಅವರಿಗೆ. ಅದೇ ರೀತಿ ಇದೇ ಥರ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಬಂದೆವು, ಆಟೋಟ ಸ್ಪರ್ಧೆಗಳನ್ನು ಮಾಡ್ತಾ ಬಂದೆವು. ಅದೇ ರೀತಿ ಈ ಗ್ರಾಮದಲ್ಲಿ ಏನೆಲ್ಲ ಕೊರತೆಗಳಿದೆಯಾ ನಮ್ಮ ಹತ್ರ ಕೇಳ್ಕೊಂಡು ಬಂದಾಗ ಅತ್ಯಂತ ಪ್ರೀತಿಯಿಂದ ನಾವು ಅನೇಕ ಕೊಡುಗೆಗಳನ್ನು ಕೂಡ ನೀಡ್ಕೊಂಡು ಬಂದಿದ್ದೀವಿ. ಎಲ್ಲವನ್ನು ಹೇಳಲಿಕ್ಕೆ ಸಮಯ ಸಂದರ್ಭ ಸರಿಯಲ್ಲ. ಸೊ ಹಾಗಾಗಿ ಅಂಗನವಾಡಿ ಮಕ್ಕಳ ಸ್ಟಾರ್ಟಿಂಗಲ್ಲಿ ನಾವು ಕೊಡುಗೆಯಾಗಿ ನೀಡಿರುವಂಥದ್ದು ಇದೇ ನಮ್ಮ ಮೆಲಂತಬೆಟ್ಟು ಗ್ರಾಮದ ಅಂಗನವಾಡಿ ಶಾಲೆಗೆ ಒಂದು ಗಡಿಯಾರದ ಮುಖಾಂತರ ನಾವು ನಮ್ಮ ಸಮಾಜ ಸೇವೆಯನ್ನು ಸ್ಟಾರ್ಟ್ ಮಾಡಿದೆವು. ಗಡಿಯಾರ ಮತ್ತು ದಾರಂದದ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ನವೋದಯ ಯುವಕ ಮಂಡಲದಿಂದ ಅದು ಕೊಡುಗೆಯಾಗಿ ನೀಡುವಂಥ ತುಂಬ ಖುಷಿ ಆಗ್ತಾ ಇದೆ. ಆ ನಂತರ ಅದೇ ಒಂದು ಶಾಲೆಗೆ ನೀರಿನ ವ್ಯವಸ್ಥಿತ ಇರಲಿಲ್ಲ, ಒಂದು ಟಾಂಕಿಯ ಒಂದು ವ್ಯವಸ್ಥೆ ಬೇಕಿತ್ತು. ನಮ್ಮ ಶಾಲಾ ಟೀಚರ್ ನಮ್ಮ ಹತ್ರ ಕೇಳಿಕೊಂಡಾಗ ನಾವು ಕೂಡ ತುಂಬ ಮುತುವರ್ಜಿ ತಗೊಂಡು ಆ ಒಂದು ಶಾಲೆಗೆ ಆ ಒಂದು ಸಂದರ್ಭದಲ್ಲಿ ಒಂದು ಟಾಂಕಿಯನ್ನು ನಿರ್ಮಾಣ ಮಾಡಿ ನಳ್ಳಿನ ನಿರ್ಮಾಣ ಮಾಡಿದವರು ಆ ಕೀರ್ತಿ ಇವತ್ತು ನವೋದಯ ಯುವಕ ಮತ್ತು ಯುವತ ಮಂಡಲದ ಎಲ್ಲರ ಸಹಕಾರದಿಂದ ಕೊಡುಗೆಗೆ ನೀಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ನಾಗಬ್ರಹ್ಮ ದೇವರ ಕಾಣಿಕೆ ಡಬ್ಬಿಯ ಮೇಲ್ಛಾವಣಿಗೆ ಕೂಡ ನಾವು ಸಹಕಾರನ ನೀಡಿದ್ದೇವೆ. ಇನ್ನೂ ತುಂಬ ಖುಷಿ ಪಡಬೇಕಂತ ವಿಷಯ ಏನಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಮಧ್ಯವರ್ಜನ ಶಿಬಿರ ಎಲ್ಲೆಲ್ಲ ಆಗ್ತಾ ಇತ್ತಾ ಅಲ್ಲೆಲ್ಲ ಕೂಡ ನವೋದಯ ಯುವಕ ಮಂಡಲದ ಸದಸ್ಯರು ಅಲ್ಲಿದ್ದರು. ಅಂತ ಒಂದು ಸ್ವಯಂ ಸೇವಕರಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದಂತಹ ನೆನಪು ಇವತ್ತು ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಸವಣಾಲದಲ್ಲಿ ನಡೆದಂತಹ ಮಧ್ಯವರ್ಜನ ಶಿಬಿರಕ್ಕೆ 2 ಮೂಡಿ ಅಕ್ಕಿಯನ್ನು ಕೊಡುವ ಮುಖಾಂತರ ನಾವು ಅವರಿಗೆ ಒಂದು ಸಹಾಯವನ್ನು ಕೂಡ ಮಾಡಿದ್ದೇವೆ. ಸತತ 24 ವರ್ಷದಲ್ಲಿ ಸಾಕಷ್ಟು ನಮ್ಮ ಗ್ರಾಮ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ನಡೆದಿರುವಂಥ ನಾಗಮಂಡಲ ಆಗಿರ್ಬೋದು ಅಥವಾ ಬ್ರಹ್ಮ ಕಲಶೋತ್ಸವ ಇನ್ನಿತರ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಸಕ್ರಿಯವಾಗಿ ಸ್ವಯಂ ಸೇವಕರಾಗಿ ಭಾಗವಹಿಸಿ ಸಾಕಷ್ಟು ನಾವು ಕೆಲಸವನ್ನು ಮಾಡಿದ್ದೇವೆ. ಇನ್ನೂ ಕೂಡ ಸಾಂಸ್ಕೃತಿಕ ವಿಚಾರದಲ್ಲಿ ಬಂದಾಗ ಅನೇಕ ಯುವಜನ ಮೇಳಗಳು ಆಗ ಸಂದರ್ಭದಲ್ಲಿ ನಡೆದಾಗ ಯುವಜನ ಮೇಳಗಳಲ್ಲಿ ನಾವೆಲ್ಲರೂ ಕೂಡ ಪಾತ್ರವನ್ನು ವಹಿಸಿ
ಅದರ ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ಇಷ್ಟೊಂದು ಬೆಳಿಬೇಕಾದ್ರೆ ನಮಗೆ ಸಿಕ್ಕಿರುವಂಥ ವೇದಿಕೆ ಕಾರಣ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆಯೇ ಸಾಕಷ್ಟು ಜನರು ಅನಾರೋಗ್ಯದಿಂದ ಬಳಲುತ್ತಿರುವಂಥ ಅನೇಕ ವ್ಯಕ್ತಿಗಳಿಗೆ ನಾವು ನಿಸ್ವಾರ್ಥದಿಂದ ಅವರಿಗೆ ನಾವು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಹಾಗೆ ಕಳೆದ 24 ವರ್ಷಗಳಿಂದ ನಮ್ಮ ಜೊತೆಗೆ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಆ ವರ್ಷದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ. 1996ನೇ ಇಸ್ವಿಯಿಂದ ಪ್ರಾರಂಭವಾಗಿದ್ದಂಥ ಸ್ಥಾಪಕ ಅಧ್ಯಕ್ಷರಾಗಿ ಬಂದಿರೋದು ನಮ್ಮ ಯೋಗೇಶ್ ಕುಮಾರ್. 1997ನೇ ಇಸ್ವಿಯಲ್ಲಿ 2ನೇ ವರ್ಷದಲ್ಲಿ ಶ್ರೀಯುತ ನಾಗರಾಜ್ ಕುಲಾಲ್ ಇವರ ನೇತೃತ್ವದಲ್ಲಿ ನಾವು 2ನೇ ವರ್ಷವನ್ನು ಬಹಳ ವಿಜೃಂಭಣೆ ಮಾಡಿದೆವು. 1998ನೇ ಇಸ್ವಿಯಲ್ಲಿ ಹರೀಶ್ ಕುಮಾರ್ ಅವರು ಸತತ 2 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಈ ಒಂದು ನವೋದಯ ಯುವಕ ಮಂಡಲವನ್ನು ಮುನ್ನಡೆಸ್ತಾ ಹೋದರು ಶ್ರೀ ಹರೀಶ್ ಕುಮಾರ್. 2000ನೇ ಇಸ್ವಿಯಲ್ಲಿ ಮೋನಪ್ಪ ಕುಲಾರ್ ಇವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದೆವು. ತದನಂತರ 2001, 2002ನೇ ಇಸ್ವಿಯಲ್ಲಿ ಮಗದೊಮ್ಮೆ ಹರೀಶ್ ಕುಮಾರ್ ಅವರನ್ನು ನಾವೆಲ್ಲ ಸರ್ವಾನುಮತದಿಂದ ಆಯ್ಕೆ ಮಾಡಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಾವು ಸಾಮಾಜಿಕ ಚಟುವಟಿಕೆಗಳಲ್ಲಿ, ಕ್ರೀಡಾ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆ ಒಂದು ವರ್ಷದಲ್ಲಿ ನಾವು ಸಾಕಷ್ಟು ಸಹಾಯವನ್ನು ಕೂಡ ಮಾಡಿದ್ದೇವೆ, ಪಾತ್ರವನ್ನು ಕೂಡ ಮಾಡಿದ್ದೇವೆ ಅಂತ ಹೇಳಿಕೆ ತುಂಬ ಖುಷಿ ಆಗ್ತಾ ಇದೆ. ತದನಂತರ 2003ನೇ ಇಸ್ವಿಯಲ್ಲಿ ವಸಂತ ಪಿ ಪಕ್ಕೆದಕಲ ಇವರ ಅಧ್ಯಕ್ಷ ನೆಲೆಯಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಮಾಜಮುಖಿ ಕೆಲಸಗಳನ್ನು ನಡೆಸ್ತಾ ಬಂದೆವು. 2004ನೇ ಇಸ್ವಿಯಲ್ಲಿ ನಾಗರಾಜ್ ಕುಲಾಲ್ ಇವರ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದೆವು. 2005ನೇ ಇಸ್ವಿಯಲ್ಲಿ MS ವಸಂತ ಇವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆ ನಡೆಯಿತು. ತದನಂತರ ನಾವು ಬಹಳ ಖುಷಿಯಿಂದ ಹೇಳಲಿಕ್ಕೆ ತುಂಬ ಇವತ್ತು ಹೆಮ್ಮೆ ಆಗ್ತದೆ. ಏನಕ್ಕಂದರೆ ನಮ್ಮ ದಶಮಾನೋತ್ಸವದ ಅಧ್ಯಕ್ಷರಾಗಿ ಯೋಗೇಶ್ ಕುಮಾರ್ ನಡಕರ ಇವರ ನೇತೃತ್ವದಲ್ಲಿ ಇಲ್ಲಿ ಆಟೋಟ ಸ್ಪರ್ಧೆ ನಡೆದ ನಂತರ ಇದೇ ಗುಣವತೆ ಎಂಬ ಸಭಾಭವನದಲ್ಲಿ ಜೈನ್ಪೇಟೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ದಶಮಾನೋತ್ಸವವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡೆವು. ಈ ದಶಮಾನೋತ್ಸವದಲ್ಲಿ ಅತ್ಯಂತ ಮುಖ್ಯ ಪಾತ್ರ ಆಗಿರುವಂಥದ್ದು ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಜೃಂಭಣೆಯಿಂದ ದಶಮಾನೋತ್ಸವವನ್ನು ಪ್ರಾರಂಭ ಮಾಡಿದೆವು. ತದನಂತರ ಆ ಒಂದು ದಶಮಾನೋತ್ಸವದಲ್ಲಿ ನಮ್ಮ ಯುವಕ ಮಂಡಲದ ಅಧ್ಯಕ್ಷದ ಸ್ಥಾನವನ್ನು ವಹಿಸಿಕೊಂಡಿರುವಂಥದ್ದು ಶ್ರೀಯುತ ತುಂಗಪ್ಪ ಕುಲಾಲ್. 2010ನೇ ಇಸ್ವಿಯಲ್ಲಿ ನಾರಾಯಣ ಪೂಜಾರ್ ಬರಮೇಲು, ಅದೇ ರೀತಿ 2010ನೇ ಇಸ್ವಿಯಲ್ಲಿ 2 ವರ್ಷ ರಾಜೇಶ್ ಆಚಾರ್ಯ ಮಾಪ್ಪಲಾಡಿ ಇವರು ಅಧ್ಯಕ್ಷತೆಯನ್ನು ನಡೆಸಿಕೊಂಡು ಇವತ್ತು ಕೂಡ ತುಂಬ ನೆನಪಾಗ್ತಾ ಇದೆ. ಯಾಕಂದರೆ ಈ ಒಂದು ನವೋದಯ ಯುವಕ ಮಂಡಲ 2 ಮುತ್ತುಗಳನ್ನು ಕಳ್ಕೊಂಡಂಥ ಒಂದು ಬೇಸರದಲ್ಲಿ ನಾವೆಲ್ಲರಿಗೂ ಇದ್ದೇವೆ. ಆ 2 ಮುತ್ತುಗಳ ಪಾತ್ರ ತುಂಬ ಅತ್ಯಮೂಲ್ಯವಾಗಿರುವಂಥ ಪಾತ್ರ ಈ ನವೋದಯ ಯುವಕ ಮಂಡಲದಲ್ಲಿ. ಇವತ್ತು ನನ್ನ ಅಣ್ಣ ಅಂತ ಹೆಮ್ಮೆಯಿಂದ ಗರ್ವದಿಂದ ಹೇಳ್ತಾ ಇದ್ದೇನೆ. ಏನಕ್ಕಂದರೆ ರಾಜೇಶ್ ಆಚಾರ್ಯ ಅವರು ನಮಗೆ ಸರಿಯಾಗಿ ನಮಗೆ ನೆನಪಾಗುವಂಥದ್ದು ಕಬಡ್ಡಿ ಪಂದ್ಯಾಟ ನಡಿಬೇಕಾದ್ರೆ ಆ ಟಾರೆಲ್ಲ ಹಾಕ್ತಾಯಿದ್ವಿ 4 ಹಗ್ಗಗಳಿಗೆ, ಅದರ ಮುಖ್ಯ ಪಾತ್ರನ ವಹಿಸ್ಕೊಳ್ತಿದ್ದು ಅವರೇ. ಇವತ್ತು ಕೂಡ ನಮಗೆ ಕೆಲವೊಂದು ಸಲ ನೆನಪಾಗ್ತಾ ಇದೆ. ಅವರು ಕೂಡ ಇವತ್ತು ನಮಗೆ ಕಾಣಲಿಕ್ಕೆ ಸಿಗದಿದ್ದರೂ ಕೂಡ ನಮಗೆ ಭರವಸೆ ಇದೆ, ಇದು ನಮ್ಮ ಸುತ್ತಮುತ್ತಲೇ ನಮ್ಮ ಜೊತೆಗಿದ್ದಾರೆ, ನೋಡಲಿಕ್ಕೆ ಸಿಗ್ತಾ ಇಲ್ಲ ಅಷ್ಟೇ, ಆದರೆ ನಮ್ಮೆಲ್ಲರಿಗೆ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಬರ್ತಾ ಇದ್ದೇನೆ. 2012ನೇ ಇಸ್ವಿಯಲ್ಲಿ ಡಿ.ಕ. ಪಕ್ಕೆದಕಲ್ ಇವರ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಆ ಒಂದು ಆಟೋಟ ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೆದೆವು. 2013 ಜಯರಾಜ್ ಕುಲಾಲ್, 2014 ಮತ್ತು 15ನೇ ಇಸ್ವಿಯಲ್ಲಿ ಸತೀಶ್ ಆಚಾರ್ಯ ಮಾಪಲಾಡಿ ಇವರ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನಾವು ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಬಂದೆವು. ಇನ್ನೋರ್ವ ಅತ್ಯಮೂಲ್ಯ ರತ್ನ ಅಂತ ಹೇಳ್ಬೋದು, 2016ನೇ ಇಸ್ವಿಯಲ್ಲಿ ನಮ್ಮ ನವೋದಯ ಯುವಕ ಮಂಡಲಕ್ಕೆ ಒಂದು ಅದ್ಭುತ ವ್ಯಕ್ತಿಯ ಪಾದಾರ್ಪಣೆ ಆಯಿತು. ಬೇರೆ ಯಾರೂ ಅಲ್ಲ, ಅದು ರಾಜೇಂದ್ರ ನಾಯಕ್ ಅಂತ ಹೇಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ ವ್ಯಕ್ತಿ ಯಾವಾಗ ನವೋದಯ ಯುವಕ ಮಂಡಲಕ್ಕೆ ಬಂದ್ರ ನಮ್ಮ ಟೋಟಲ್ ಚಿತ್ರಣವನ್ನೇ ಬದಲಾವಣೆ ಆಯಿತು. ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಕೊಂಡು ಬಂದೆವು, ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಬಂದೆವು, ನಾಟಕಗಳನ್ನು ಕೂಡ ಮಾಡ್ತಾ ಬಂದೆವು. ಮತ್ತು ಆಟೋಟ ಸ್ಪರ್ಧೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 2 ವಾರ ಸತತವಾಗಿ ನಮ್ಮ ಜೊತೆಗೆ ಕಲೆಕ್ಷನ್ಗಾಗಿರ್ಬೋದು ನಮಗೆ ಒಂದು ಪ್ರೋತ್ಸಾಹವನ್ನು ಮಾಡಿ ನಮಗೆ ಒಂದು ಬೆನ್ನೆಲುಬಾಗಿ ನಿಂತುಕೊಂಡು ಯಾವುದಕ್ಕೂ ರೆಡಿ, ಯಾವುದೇ ಕೂಡ ಒಂದು ಪೆನ್ನು ಬಾಂಡಷ್ಟು ನಮಗೆ ಯಾವುದು ಕೂಡ ಕೊರತೆಯನ್ನು ಕಾಣದೆ ಆ ಒಂದು ವರ್ಷದಲ್ಲಿ ರಾಜೇಂದ್ರ ನಾಯ್ಕ ಇವರ ಅಧ್ಯಕ್ಷ ಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ಯಶಸ್ವಿಯಾಗಿ ನಾವು ಮಾಡ್ಕೊಂಡು ಬಂದೆವು. ಇವತ್ತು ತುಂಬ ಬೇಸರ ಆಗ್ತಾಯಿದೆ. ಯಾಕಂದರೆ ಪ್ರತಿ ದಿವಸ ಕೂಡ ನಮಗೆ ಈ ಒಂದು ಆಟೋಟ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ನೆನಪಾಗುವಂಥದ್ದು ರಾಜೇಂದ್ರ ನಾಯ್ಕ ಅವರು. ಬಹಳ ಲವಲವಿಕೆಯಿಂದ ಇದ್ದಂಥ ವ್ಯಕ್ತಿ ಇವತ್ತು ಆ ಭಗವಂತನ ಪಾದದ ಸೇರಿಕೊಂಡಿದ್ದಾರೆ. ಅದು ಅತ್ಯಂತ ನೋವು ಕೂಡ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಯಾಕಂದರೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲಕ್ಕೆ MC ಅಥವಾ ಏನೇ ನಿರೂಪಣೆ ಇರಲಿ, ಏನೇ ವ್ಯವಸ್ಥಿತವಾಗಲಿ, ಏನೇ ಆದರೂ ಕೂಡ ಒಂದು ಮುಂದಾಳತ್ವವನ್ನು ಇಟ್ಕೊಂಡು ನಾಯಕತ್ವವನ್ನು ತಗೊಂಡು
ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಅವರು ನಮಗೆಲ್ಲರೂ ಕೂಡ ಸ್ಫೂರ್ತಿದಾಯಕರಾಗಿದ್ದಾರೆ. ಯಾಕಂದರೆ ಅವರ ಒಂದು ಸ್ಪೀಡ್, ಆ ಒಂದು ವೇಗ ಏನಿದೆ ಇವತ್ತು ನಮಗೆ ಇವತ್ತು ಪಾಠ ಆಗಿ ಕಲಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದೇನೆ. ಸೊ ಇವತ್ತು ಕೂಡ ಅವರು ನಮ್ಮ ಜೊತೆಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎದುರಲ್ಲೇ ಇದ್ದಾರೆ ಅನ್ನುವಂಥ ಒಂದು ಭಾಸ ಆಗ್ತಾ ಇದೆ. ಸೊ ಅವರಿಗೆ ತುಂಬ ನೆನಪಾಗ್ತಾ ಇದೆ, ಮಾತಾಡ್ಲಿಕ್ಕೆ ಹೋದರೆ ತುಂಬ ಇದೆ, ಬೇಡ. 2017 ಇಸವಿಯಲ್ಲಿ ಸತ್ಯಶಂಕರ್ ಭಟ್ ಇವರ ನೇತೃತ್ವದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಆಟೋಟ ಸ್ಪರ್ಧೆ ನಡೆಯಿತು. ಆ ನಂತರ ತುಂಬ ಖುಷಿ ಆಗ್ತಾ ಇದೆ, 2018 ಇಸವಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಂಡೆವು. ಬಹಳ ಪ್ರೀತಿಯಿಂದ ಆಯಿತು ಅಂತ ಒಪ್ಕೊಂಡದ್ದು, ಅವರ ಸ್ವಂತ ಇಷ್ಟದಿಂದ ಅಲ್ಲ, ನಮ್ಮೆಲ್ಲರ ಒತ್ತಾಯದಿಂದ ಆ ಸಂದರ್ಭದಲ್ಲಿ ಅವರನ್ನು ಅಧ್ಯಕ್ಷನ ಮಾಡಿದೆವು. ಆ ನಂತರ ಅಲ್ಲಿಂದ 2018 ಇಸವಿಯಿಂದ ಇವತ್ತಿನ ತನಕ ಸತತ 8 ರಿಂದ 9 ವರ್ಷದ ತನಕ ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥದ್ದು. ಯಾಕಂದರೆ ಅವರ ಹತ್ರ ಒಂದು ಕೆಪಾಸಿಟಿ ಇದೆ, ಅವರೆಲ್ಲರೂ ಕೂಡ ಒಂದು ಕೆಲಸ ಮಾಡಿಸೋದು, ಯಾವುದೇ ವಿಚಾರದಲ್ಲಿ ಕೂಡ ಅವರ ಪ್ರತಿಭೆ ತುಂಬ ಅಪಾರ. ಅವರ ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರೇ ರೈಟ್ ಪರ್ಸನ್ ಅಂತೇಳಿ ಕಳೆದ 9-10 ವರ್ಷದಿಂದ ಸತತವಾಗಿ ಯಶಸ್ವಿಯಾಗಿ ಇವತ್ತು ನವೋದಯ ಯುವಕ ಮಂಡಲದ ಆಟೋಟ ಸ್ಪರ್ಧೆ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯ ಆಗಿರ್ಬೋದು, ಶ್ರಮದಾನ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮನ್ನೆಲ್ಲ ಕೂಡ ಒಟ್ಟುಗೂಡಿಸಿ ನಮ್ಮನ್ನೆಲ್ಲ ಕೂಡ ಮುಂದೆ ಕರ್ಕೊಂಡು ಹೋಗಿ ಇವತ್ತಿನ ತನಕ 25ನೇ ವರ್ಷವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ನಮ್ಮ ಅಧ್ಯಕ್ಷರಾಗಿರುವಂತಹ ವಸಂತ ಪಿ ಕುಲಾಲ್ ಇವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಸತತ ಈ ಒಂದು ಅಧ್ಯಕ್ಷ ನೆಲೆಯಲ್ಲಿ ಇನ್ನೂ ಕೂಡ 50 ವರ್ಷದ ತನಕ ತಾವೇ ಅಂತೇಳಿ ನಾವು ಆಲ್ರೆಡಿ ಫಿಕ್ಸ್ ಮಾಡಿ ಆಗಿದೆ, ಇನ್ನು ಬದಲಾವಣೆ ಇಲ್ಲ. ಯಾಕಂದರೆ ಅಂಥ ಒಂದು ವ್ಯಕ್ತಿಯಿಂದ ನಾವೆಲ್ಲರೂ ಕೂಡ ಕಲಿಯುವಂಥದ್ದು ತುಂಬ ಇದೆ. ಅವರ ಹಾರ್ಡ್ ವರ್ಕ್ ಆಗಿರ್ಬೋದು, ನಮಗೆ ಕೊಡುವಂಥ ಒಂದು ಪ್ರೋತ್ಸಾಹ ಆಗಿರ್ಬೋದು. ಬಟ್ ಅವರಿಗೆ ತುಂಬ ಖುಷಿ ಏನಂದರೆ ಅವರಿಗೆ ಕೋಪ ಬರಲ್ಲ, ಯಾವತ್ತೂ ಕೂಡ ನಗಾಡಿಕೊಂಡು ನಮ್ಮ ಹತ್ರ ಮಾತಾಡಿಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ. ಸೊ ಅದೇ ರೀತಿ ಯುವತಿ ಮಂಡಲ ಕೂಡ ಬಹಳ ಯಶಸ್ವಿಗೆ ನಮ್ಮ ಜೊತೆಯಾಗಿ ಜಂಟಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದು, ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯುವತಿ ಮಂಡಲದಲ್ಲಿ ಕೂಡ ಶ್ರೀಮತಿ ಸುಶೀಲಾ ಪಕ್ಕಿದಕಲ ಇವರು ಕೂಡ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಶ್ರೀಮತಿ ಸುನೀತಾ, ಶ್ರೀಮತಿ ವೇದಾವತಿ ಶೆಟ್ಟಿ, ಅದೇ ಶ್ರೀಮತಿ ವೇದಾವತಿ ಪಕ್ಕಿದಕಲ. ಸೊ ಇವರೆಲ್ಲರ ಕೂಡ ಒಂದು ಸಹಕಾರದಿಂದ ಇವತ್ತು ನವೋದಯ ಯುವಕ ಮತ್ತು ಯುವತಿ ಮಂಡಲ ಯಶಸ್ವಿಯಾಗಿ 25ನೇ ವರ್ಷವನ್ನು ನಾವು ಸಂಭ್ರಮಾಚರಣೆಯಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಸಹಕಾರ, ನೀವು ಕೊಟ್ಟಿರುವಂತಹ ಒಂದು ಸಹಾಯಧನ ಆಗಿರ್ಬೋದು, ಇವತ್ತು ನಮ್ಮನ್ನು ಇಲ್ಲಿ ಮಟ್ಟಿಗೆ ತಂದು ನಿಲ್ಲಿಸಿದೆ ಅಂತ ಹೇಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಾವು ಅನುವು ಮಾಡಿಕೊಡ್ತಾ ಇದ್ದೇನೆ. ಇವತ್ತು ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ನಮಗೆ ತಿಳಿದಿರುವಂಥ ಮಟ್ಟಿಗೆ ನಮಗೆ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ನಮ್ಮ ಯುವಕ ಮಂಡಲದ ಸರ್ವ ಸದಸ್ಯರಿಗೆ ಹಾಗೂ ಗೌರವಾಧ್ಯಕ್ಷರಿಗೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಗಣ್ಯಾತಿ ಗಣ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸವಿಸ್ತಾರವಾಗಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದಂತಹ ಮಾನ್ಯ ಗಿರೀಶ್ ಮಾಪಲಾಡಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಇವತ್ತು ನಮ್ಮ ಜೊತೆಗೆ ಸಮಾರೋಪ ಸಮಾರಂಭದ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಶೈಲೇಶ್ ಕುಮಾರ್ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮ ದೇವರಾಯನ ಚಿತ್ತನ ನಾಗಬ್ರಹ್ಮ ದೇವರಿನ ಪ್ರಾರ್ಥನೆ ಮಲ್ತೊಂದು ಗ್ರಾಮ ದೈವ ಕೊಡಮಾಣಿತಾಯಲ್ನ ಅಂಚನೆ ಕೋಟಿಚನೆಲ್ಲ ಅಂಚನೆ ಸ್ಥಳ ಸಾನ್ನಿಧ್ಯ ಇಪ್ಪನಂಚಿತ ಮಾತ ದೈವ ದೇವರಿನ ಪ್ರಾರ್ಥನೆ ಮಲ್ತೊಂದು ನವೋದಯ ಯುವಕ ಬುಕ್ಕ ಯುವತಿ ಮಂಡಲದ 25ನೇ ವರ್ಷದ ಈ ಬೆಳ್ಳಿ ಹಬ್ಬದ ಈ ಸಂಭ್ರಮ, ಈ ಬೆಳ್ಳಿ ಹಬ್ಬದ ಸಂಭ್ರಮದು ಇನಿ ಗೌರವಾಧ್ಯಕ್ಷರಾದ ಸುಮಾರು 25 ವರ್ಷದಿಂಚಿ ಈ ಸಂಸ್ಥೆನ ದಿರ್ತು ಪತ್ತಿನಂಚಿತನ ಮನೋಹರ್ ಪಡಿವಾಳ್ರೆ ಅಂಚನೆ ಗೌರವಾಧ್ಯಕ್ಷರಾದಿತ್ತನಂಚಿತನ ಶ್ರೀಮತಿ ವಿಮಲಕ್ಕ, ಮುಖ್ಯ ಅತಿಥಿಯಾದ ಬತ್ತನಂಚಿತನ ಗ್ರಾಮ ಪಂಚಾಯತ್ ಸದಸ್ಯರಾಯನ ಶ್ರೀಮತಿ ಸವಿತಕ್ಕ, ಅಂಚನೆ ನಮ್ಮೊಟ್ಟು ವೇದಿಕೆಡು ಪಾಲ್ಪಡೆಯಿನಂಚಿತನ ಚಂದ್ರರಾಜರೇ, ವೇಣುಗೋಪಾಲ್ರೆ, ವಿಶೇಷವಾದ ಇನಿ ತಾಲೂಕುಡು ಮಸ್ತ್ ಉತ್ತೇಜನ ಕೊಡ್ತನ ಸಾಂಸ್ಕೃತಿಕ ಕಾರ್ಯಕ್ರಮಗೂ ನಮ್ಮನ ತುಳು
ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊರ್ನಂಚಿತನ ರಮಾನಂದ ಸಾಲ್ಯಾಂಡ್ರೆ ವಿಶೇಷವಾದ ಈ 25ನೇ ವರ್ಷದ ಈ ಸಂಭ್ರಮದ ನೆಟ್ಟಿಪ್ಪುನಂಚಿತನ ಅಧ್ಯಕ್ಷರೈನ ವಸಂತರೆ ಪ್ರತಿಪಕ್ಕ ಅಂಚನೆ ನಮ್ಮೊಟ್ಟು ವೇದಿಕೆ ಡಿಪ್ನಂಚಿತನ ಧರ್ಮದರ್ಶಿಲು ಭಗವತಿ ದೇವಸ್ಥಾನದ ಯೋಗೀಶ್ ಕುಮಾರ್ರೆ ಸಂಘದ ಮಾತಾ ಈ ತೊಡ್ದು ಅಧ್ಯಕ್ಷರಾಯಿನಂಚಿತನ ಮಾತಾ ಬಂಧುಲೆ ಈ ಸಂಘ ಸಂಸ್ಥೆ ಸುಮಾರು ವರ್ಷದ నుంచి ಬೆಂದನಂಚಿತ ಮಾತಾ ಪದಾಧಿಕಾರಿನಕಲೆ ವಿಶೇಷವಾದ ಈ ಭಾಗದ ಈ ಸಂಘಟನೆಯ ಅಭಿಮಾನಿಲೆ ಪ್ರಶಾಣೆ ಪಂಡಿರ್ 25 ವರ್ಷಡು ವಾ ರೀತಿ ಎಂಕಲ ನಡತೊಂದು ಬತ್ತಾ ಪಂಡದು ಮುಂದಿನ ಆರ್ನ ಸಂಘದ ವಿಚಾರ ತುಯಿನಾಗ ಒಂಜಿ ನೆನೆಪಾಪುಂಡು ಒಂಜಿ ಪುಟ್ಟ ಹೆಜ್ಜೆ ಸಾವಿರಾರು ಮೈಲಿದ ಪಯಣಕ್ಕೂ ಕಾರಣ ಆಪುಣಿಗೆ ಇನ್ನು 25 ವರ್ಷದ ಈ ಸಂಭ್ರಮಡು ಏತು ಜನ ಈ ಮುಲ್ಪದ ಕ್ರೀಡಾಕೂಟಡು ಭಾಗವಹಿಸದಿರು ಏತು ಜನ ಒಂಜಿ ವಾಲಿಬಾಲ್ಡ್ ಕಬಡ್ಡಿಡ್ ರನ್ನಿಂಗ್ ರೇಸ್ಡ್ ಈ ವೇದಿಕೆಡು ನಲ್ತಿಪ್ಪು ಪ್ರಶಾ ಒಂದು ಪೂರ ಭಗವಂತನ ಆಶೀರ್ವಾದನ ಪನೊಲಿ ನಮ್ಮ ಪನ್ಪ ದೇಶ ಕಟ್ಟುನ ಅಂದು ದೇಶ ಕಟ್ಟುನ ಪಂಡ ನಮ್ಮ ಪೋದು ಭಾರತ ದೇಶದ ಗಡಿಟ್ಬೋದು ದೇಶ ಕಟ್ಟರ ಆಪುಜಿ ನಮನ ಇಲ್ಲಲು ನಮನ ಏಪ ಕಟ್ಟುಬ ನಾವು ದೇಶ ಕಟ್ಟುನ ಪ್ರಾಶ ಯುವ ಜನತೆ ಒಂಜಿ ಪ್ರಾಯೋಗ ಬಂದಾಗ ಬೇತೆ ಬೇತೆ ವಿಚಾರದ ಮಿತ್ ಬೇತೆ ಬೇತೆ ದಾರಿ ಕ್ರಮಿಸಬೇರು ಅವು ಚಟನ್ಲ ಪನೊಲಿ ಅವೇನು ದುಶ್ಚಟನ್ಲ ಪನೊಲಿ ಹವ್ಯಾಸನ್ಲ ಪನೊಲಿ ಪ್ರಾಯಶಃ ಈ ಚಟ ದುಶ್ಚಟದ್ದು ಮುಕ್ತವಾದ ಅಕ್ಲೇನ ಹವ್ಯಾಸದ ಕಡೆಗೆ ಕುಣಪ್ಪನಂಚಿತನ ಪ್ರಯತ್ನ 25 ವರ್ಷದಿಂಚಿ ಈ ನವೋದಯ ಯುವಕ ಮಂಡಲದ ನಡತನ ಪಂಡನ ಇಚ್ಛೆ ಪಡೆಪೇನು ದಯಪಂಡ ನಮ್ಮ ಇಲ್ಲದ ಜೋಕುಲು ಇಂಚಿತ್ತನ ಒಂಜಿ ಎಡ್ಡೆ ಹವ್ಯಾಸಕ್ಕೂ ಬೋರ್ನಾಗ ಅಕಲು ದುಶ್ಚಟದ ದಾರಿಗೆ ಬೋಪುಜರು ಎಡ್ಡ ರೀತಿಗೆ ಬೋಪಿರು ಎಡ್ಡ ರೀತಿದ ಸಾಧ್ಯರು ಬೋಪಿರು ಪ್ರಾಯಶಃ ಆ ಒಂಜಿ ವ್ಯಕ್ತಿತ್ವ ನಿರ್ಮಾಣ ಆಪುನಂಚಿತನ ವ್ಯವಸ್ಥೆ ಇನ್ನು 25 ವರ್ಷದಿಂಚಿ ಇನ್ನು ಮಲ್ತಾರ ಪಂಡ ಅವು ಮಲ್ಲ ಸಾಹಸನೆ ಪ್ರಶಾ ಏಲ್ನ ಈ ಕ್ರೀಡಾಕೂಟಡು ಭಾಗವಹಿಸದ್ನೈ ಆರಂಭದ ದಿನಟು ಏಲ್ನ ಈ ಕ್ರೀಡಾಕೂಟಡು ಭಾಗವಹಿಸದ್ನೈ ಅಂಡ ಬುಕ್ಕ ಭಾಗವಹಿಸಾರ ಆಯ್ಜಿ ಏನು ಈ ಕ್ರೀಡಾಕೂಟೋಡು 2 ವರ್ಷ ಭಾಗವಹಿಸದು ಏನು ವಾಲಿಬಾಲ್ಡ್ ಬೂರಿ ಏನು ಎನ್ನ ಕಾರ್ ಟ್ವಿಸ್ಟ್ ಆಂಡ್ ಅಡೆಗೆ ಎನ್ನ ಕ್ರೀಡಾ ಜೀವನ ಲಾಸ್ಟ್ ಆಂಡ್ ಇದ್ದಂಡ ಸಾಧಾರಣ ಒಂಜಿ 10-15 ವರ್ಷ ಗುಬುದುನದನ್ನ ದಂಡ ಎಂಕಲ ನೆನಪು ಆ 2 ವರ್ಷಡು ಈ ನೆಟ್ಟು ಏಲ್ನ ಪಾಳು ಪಡೆತ್ತೆ ಪ್ರಶಾ ಆ ಒಂಜಿ ನೆನಪು ಇತ್ತಲೇ ಒಂಜಿ ಸಾಯಿ ನೆನಪಾದುಂಡು ಇನಿ ಅಣ್ಣೆ ವರದಿಡು ಪಂಡಿರ್ ಗಣೇಶೋತ್ಸವದಾನಿಯೇ ಬಾರಿ ಪೂರ್ವದ ಕ್ರೀಡಾಕೂಟ ನಡತ್ತೊಂದಿತ್ತುಂಡು ಅಪಗ ಎಂಕ್ಲೆಗಳು ಒಂಜಿ ಎಲ್ಲ ಮರಲಾಂಡು ದೇವಸ್ಥಾನಡು ಗಣೇಶೋತ್ಸವ ಮಲ್ಪುಗನ ಪಂಡದು ದೇವಸ್ಥಾನಡು ಗಣೇಶೋತ್ಸವ ಮಲ್ಪಡ್ದಾಂಡ ಮೂಲು ಪಕ್ಕೆದಾಗಲ ತಾನಿ ಆನೆ ಚೌತಿದಾನಿ ಮುಲ್ಪ ಕ್ರೀಡಾಕೂಟ ಉಂಡು ಏನ ನೆನಪು ಏನ వాళ్ళు ಒಂಜಿ ಇಲ್ಲಲ್ಲ ನಮ್ಮ ಕುಲ್ಲುದು ಅವರ ಪಾತಿರ್ಯ ಪಂಡೆ ಒಂಜಿ ಚೌತಿ ಮಲ್ಪುನ ಅಂದ್ರೆ ಒಂಜಿ ನಿರ್ಧಾರ ಮಲ್ತ ನಿಖಿಲ್ ಸಹಾಯ ಮಲ್ಪುಡು ಸಹಕಾರ ಕೊರುಡು ಅಪಗನೆ ಹಾಕಲು ಭಾರಿ ಮಲ್ಲ ಮನಸ್ಸಿಡು ಆವಣ್ಣ ದೇವರನ್ನ ಅಲ್ಪ ನಾಗಬ್ರಹ್ಮ ದೇವರು ಎಂಕ್ಲೆಗ್ಲ ದೇವರು ಎಂಕ್ಲನ ಗ್ರಾಮ ದೇವರು ನಾಗಬ್ರಹ್ಮ ದೇವರನ್ನ ಅಲ್ಪ ಏಪ ನಿಖಲು ಮೂರ್ತಿ ಇದು ಪೂಜೆ ಮಲ್ಪಾರ ಎಂಕ್ಲನ ಚೌತಿದ ನೆಕ್ಸ್ಟ್ ಐತಾರಗ ಮಲ್ಪ ಎಂಗ್ಲ ಸಂಪೂರ್ಣ ಸಹಕಾರ ಅಂತ ಬಾರಿ ಗಟ್ಟಿ ಧ್ವನಿಟ್ಟು ಮಲ್ತೀರಿ ದಯಪಂಡ ಆಣಿದ ದಿನೊಟ್ಟು ಚೌತಿದ ಕಾರ್ಯಕ್ರಮ ಪಂಡ ಅವು ಭಾರಿ ಮಲ್ಲ ಕಾರ್ಯಕ್ರಮ ಇನಿ ಪಕ್ಕಿದ ಕಲಟ ನಡ್ತೊಂದಿತ್ತೇನು ಭಾರಿ ವಿಜೃಂಭಣೆ ನಡ್ತೊಂದಿತ್ತೇನು ಪ್ರಾಯಶಃ ಬೇತೇರ್ಲ ಒಪ್ಪುದೇರು ಮಲ್ಲ ಮನಸ್ಸು ಮಲ್ತದೆ ನಾಗ ಇನಿ ನಮ್ಮ ನವೋದಯ ಯುವಕ ಮಂಡಲದ ಕ್ಲಾನಿ ಒಪ್ಪುದೇರು ಪ್ರಾಯಶಃ ಏನು ಇನಿಕ್ಲಾವೇನು ನೆನಪು ಮಲ್ತೊಂದುಲ್ಲೆ ನಿಕ್ಲೆಗೆ ಅಭಿನಂದನೆ ಪಡೊಂದುಲ್ಲೇನು ಇನಿ ಮಸ್ತ್ ವರ್ಷಡು ಬಾರಿ ಪೊರ್ಲುಡು ನಾಗಬ್ರಹ್ಮ ದೇವರನ್ನ ಅಲ್ಪ ಅನುಕೂಲ ಅಂಡು ಇನ್ನು ಅಲ್ಪದ ಜೀರ್ಣೋದ್ಧಾರದ ಸಂದರ್ಭಡು ನಾಗಬ್ರಹ್ಮದ 2005 ಆ ದೇವಸ್ಥಾನ ಪೂರ್ಣ ಹಂತಡು ಆ ಜೀರ್ಣೋದ್ಧಾರದ ಸಂದರ್ಭಡು
ಇಡೀ ಪಕ್ಕದ ಕಲತ ಬೈಲ್ದಾಗ್ಲು ಪುಗ್ಗೇಲ್ಗೆ ಕೊರ್ದು ಬೆಂತು ನಾವು ಇನಿಕ್ಕಲ ನೆನೆಪುಂಡು ಕೊಡಮಣಿತಾಯ ದೇವಸ್ಥಾನಡು ಪುಗ್ಗೇಲ್ಗೆ ಕೊರ್ದು ರಾತ್ರಿ ಪಗೇಲು ಐತಾರ ಸೋಮವಾರ ಬೇರೆ ಬಿಡ್ತು ಜಂಗಲ್ಲ ಅತಣ್ಣ ಭಾರಿ ಮಲ್ಲ ರೀತಿಡು ಇನಿ ಪುಗ್ಗೇಲ್ ಕೊರ್ದು ಈ ಗ್ರಾಮದ ದೇವರನ್ನ ಕೆಲಸನ ಮಾತ್ರ ಹತ್ತು ಗ್ರಾಮನು ಕಟ್ಟುನ ಅಂಚಿತ್ನ ಕೆಲಸ ಒಂಜಿ ಎಡ್ಡ ರೀತಿ ಇಂಚಿತ್ನ ಒಂಜಿ ಕಾರ್ಯಕ್ರಮವನ್ನು ನಿರೂಪಣೆ ಮಲ್ತನ ಒಂಜಿ ಗ್ರಾಮ ಕಟ್ಟಿಲೆಕ್ಕ ಅಂಚಿತ್ನ ಕೆಲಸನು ನಮ್ಮನ ಈ ಭಾಗದ ಬಂಧುಲು ಮಲ್ತೊಂದು ಬಸ್ಸೇರು ಪ್ರಶಾ ಐಕೆ ಮಲ್ಲ ಸಹಕಾರ ಕೊರ್ನಾರು ಪಿರೋಡು ಬೆನ್ನುಲು ಬಾದು ಅಂತನಾರು ಮನೋಹರ್ ಪಡಿವಾಳ್ತು ಅರೊಂಜಿ ಅರ್ಜುನ ಲೆಕ್ಕ ಎದುರು ಅಂತದು ಮಲ್ಲ ರೀತಿದ ಸಹಕಾರ ಕೊಡ್ತಾರೆ ಪ್ರಶಾ ನನಲ ಅಕ್ಲಿಗೆ ಅಂಚೆ ಅವೇ ರೀತಿದ ಮಾರ್ಗದರ್ಶನ ಸಹಕಾರ ಕೊರಡು ದೇಂಡ ಗ್ರಾಮಡು ಸಂಘ ಸಂಸ್ಥೆಯಲ್ಲಿ ಇತ್ತನಾತ್ ನಮ್ಮನ ಯುವ ಜನತೆ ಎಡ್ಡೆ ಸಾದಿಗೂ ಪೋಪುಂಡು ಪ್ರಶಾ ಅಕ್ಲಿ ಎಡ್ಡೆ ಸಾದಿಗೂ ಪೋಂಡ ನಮ್ಮನ ಇಲ್ಲಿ ಭದ್ರಾ ಇಲೇಕ ಪ್ರಶಾ ಇಂಚಿತ್ನ ಒಂಜಿ ಎಡ್ಡೆ ಕೆಲಸನು 25 ವರ್ಷದಿಂಚಿ ನವೋದಯ ಯುವಕ ಮಂಡಲದಕ್ಲಿ ಮಲ್ತೊಂದು ಬಸ್ಸರು ನಿಗ್ಲೆಗೆ ಮನಸ್ಸು ಇಂಜಿದ ಇಂಚಿನ ಒಂಜಿ ಕೆಲಸಗೂ ನನಾಥ ಶಕ್ತಿ ನಾಗಬ್ರಹ್ಮ ದೇವಿರ್ಲ ಕೊಡಂಬಂತೆ ಎಲ್ಲ ಕೊರಡು ಪಂಡದು ನಟ್ಟೊಂದು ಎನ್ನೆರಡು ಪಾತ್ರಗೂ ವಿರಾಮ ದೀಪೆ ಮಾತೆರೆಗ್ಲ ನಮಸ್ಕಾರ. ಅಭಿನಂದನೆಗಳು ಶ್ರೀಯುತ ಶೈಲೇಶ್ ಕುಮಾರ್ ಇವರಿಗೆ. ಅದೇ ರೀತಿ ಇನ್ನೋರ್ವ ನಮ್ಮ ಸಮಯ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ಮೆಲಂತಬೆಟ್ಟು ಗ್ರಾಮದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸವಿತಾ ಇವರು ನಮ್ಮನ್ನು ಉದ್ದೇಶ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಗ್ರಾಮದ ನಾಗದೇವಿಯರನ್ನು ದುಂಬತ್ತಾರ ಮನಸಾರ ನೆನೆತಂದು ಅಂಚನೆ ಗ್ರಾಮದ ದೇವದೇವರನ್ನು ಮನಸಾರ ಸ್ಮರಿಸುವ ಒಂದು ವೇದಿಕೆ ಇಡಿಪಿನ ಇನ್ನಿತ ಸಮಾರೋಪದ ಗೌರವಾಧ್ಯಕ್ಷರೇ ಅಂಚನೆ ನಮ್ಮನ ಗ್ರಾಮ ಪಂಚಾಯತಿದ ಸದಸ್ಯರನಕ್ಲೆ ಅಂಚನೆ ಜಿಲ್ಲಾ ಪಂಚಾಯತಿದ ಮಾಜಿ ಸದಸ್ಯರೇ ನಮ್ಮನ ಗ್ರಾಮ ಪಂಚಾಯತಿದ ಮಾಜಿ ಅಧ್ಯಕ್ಷರೇ ಅಂಚನೆ ನಮ್ಮನ ಭಗವತಿ ದೇವಸ್ಥಾನದ ಅರ್ಚಕರಾಯನ ಯೋಗೀಶಣ್ಣ ಬೇರೆ ಅಂಚನೆ ನಮ್ಮನ ಯುವಕ ಮಂಡಲದ ಅಧ್ಯಕ್ಷರನಕ್ಲೆ ಅಂಚನೆ ನಮ್ಮನ ಕಾರ್ಯಕ್ರಮದ ಮುಂಭಾಗಡಿಪ್ಪನ ಯುವತಿ ಮಂಡಲದ ಸದಸ್ಯರನಕ್ಲೆ ಅಂಚನೆ ಗ್ರಾಮದ ಗ್ರಾಮಸ್ಥರೇ ಅಭಿಮಾನಿ ಬಂಧುಲೆ ನಿಕ್ಲೆ ಮಾತಿರೆಗ್ಲ ಎನ್ನ ಋತ್ಮೂರಕ ನಮನಗಳನ್ನು ಕೊರೊಂದು ಇನ್ನಿತ ಈ ಕಾರ್ಯಕ್ರಮ 25 ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಇತ್ತ ತಾನೇ 24 ವರ್ಷ ಪೂರೈಸದು 25 ವರ್ಷನೂ ನಮ್ಮ ಏತ್ ವಿಜೃಂಭಣೆಡು ಈತ್ತು ಪೊರ್ತು ನಡತ್ತೊಂದು ಬತ್ತಂದು ಪನ್ಪನೇನು ವರದಿದ ಮುಖಾಂತರ ಪಂಡೇರು ಅಂಚನೆ ನಮ್ಮನ ಗೌರವಾಧ್ಯಕ್ಷರನ್ನ ಸಹಕಾರ ಸಲಹೆ ಪುರ ಎಂಚೆತ್ತಿನ ಪಂಡದು ಇತ್ತ ತಾನೇ ನಮ್ಮ ತೆರೆಯೊಂದ ಇತ್ತೇನೆ ಶೈಲೇಶಣ್ಣೆ ಕೆಲವು ಪಂಡೇರು ನಮ್ಮನ ಸಂಘ ಸಂಸ್ಥೆಲು ಪಂಡ ನಮ್ಮನ ಸಂಘ ಸಂಸ್ಥೆಲು ಗ್ರಾಮಡು ಕೆಲವು ಇಲ್ಲ ಏನ ಪಂಡ ಯಾನಿ ಗ್ರಾಮಗೂ ಬತ್ತಿ ಬುಕ್ಕ ಏನಾನ ಈ ಪಂಚಾಯತಿ ಒಂಜಿ ಆಯ್ಕೆ ಏನಿರ್ ಬುಕ್ಕ ಏನಾನ ಎತ್ತೋ ಕಾರ್ಯಕ್ರಮಕ್ಕೆ ಲೆತ್ತದೇರು ಅಂಜಿತ್ನ ಕಾರ್ಯಕ್ರಮ ಬನ್ನಾಗನೇ ಎಂಕು ಗೊತ್ತಾಂಡು ನಮ್ಮನ ಮೆಲಂತಬೆಟ್ಟು ಗ್ರಾಮೋಡು ಸಂಘ ಸಂಸ್ಥೆಲು ಎಂಚ ಉಲ್ಲ ಜವನೇರು ಎಂಚ ಉಲ್ಲೇರು ಪನ್ಪನೈನು ಯಾನು ಸುಮಾರು ಅರ್ಥ ಮಲ್ತೊಂಡೆ ಅಪಂಡ ನಮ್ಮನ ಗ್ರಾಮೋಡು ಒವೇ ತರತ ಒವೇ ಒಂಜಿ ಬಾಂಧವ್ಯನ ನಮ್ಮನ ಗ್ರಾಮೋಡು ಎಂಚ ನಡಪವಂದೇರು ಪನೋಡು ನಾಂಡ ಈ ಸಂಘ ಸಂಸ್ಥೆಲೇ ಸಾಕ್ಷಿ ಅಂಚದು ಈ ಕಡ್ಡಿರ್ದು ಪತ್ತಿನ ಪುಸ್ತಕ ಅಂಚನೆ ಇತ್ತ ಬೇತೆ ಬೇತೆ ರೂಪದ ನಮ್ಮ ಬಹುಮಾನ ಅಂದು ಪಂಡೇರಾರು ಅಂಚನೆ ಆ ಕಡ್ಡಿ ಪತ್ತದು ನಮ್ಮ ಎಂಚ ಮಿತ್ತು ಬತ್ತನ ಅವೇ ತರಟ್ಟು ಇತ್ತು 25 ವರ್ಷಡು ಬೆಳ್ಳಿ ಹಬ್ಬನು ಆಚರಣೆ ಮುಟ್ಟ ನಮ್ಮ ಮುಂದುವರಿದ ಅಂಚನೆ ನನ್ನ ದುಂಬುಗಳ ನಮ್ಮನ ಜವನಿಯರು ನವೋದಯ ಯುವಕ ಮಂಡಲದ ಸದಸ್ಯರನಕ್ಲು ಯುವತಿ ಮಂಡಲದ ಸದಸ್ಯರನಕ್ಲು ಅಂಚನೆ ನಮ್ಮನ ಗ್ರಾಮದ ಮಾತ ಒಂಜಿ ಬಾಂಧವ್ಯರು ಸೇರೊಂದು ನನ್ನ ಬಂಗಾರ್ಲೆ ಕನ್ನ ಒಂಜಿ ಕಾರ್ಯಕ್ರಮನ ಬೆಳ್ಳಿ ಹಬ್ಬದ ಮುಖಾಂತರನೇ ನನ್ನ ಬಂಗಾರ ಕಾರ್ಯಕ್ರಮ ನಮ್ಮ ಮೂಲ ಮಲ್ಪೋಡು ನನ್ನ ದುಂಬುಗಳ ಉತ್ತರೋತ್ತರ ನನಾತ್ ವಿಜೃಂಭಣೆಡು ಕಾರ್ಯಕ್ರಮ ಮಲ್ಪನ ನಮ್ಮ ಮಾತೇರ್ನ ಸಹಕಾರ ತಿಕ್ಕೋಡು ಅಂಚನೆ ಮಾತಿರ್ಲ ಸಹಕಾರಡು ಇಪ್ಪೋಡು ನಮ್ಮ ಪಂಡೊಂದು ಎಂಕ ಅವಕಾಶ ಮಲ್ತುಕೊಂಡು ನನಗೆ ಮಾತಿರೆಗ್ಲ ಒಂದಿಸದು ಎನ್ನ ಕಾಂಡ ಕಾರ್ಯಕ್ರಮಗಳು ಎತ್ತಿತ್ತೇರು ಎನ್ನ ಇಲ್ಲಲ್ಲಿ ಒಂಜಿ ಎನ್ನ ಕಂಡನೆ ಹುಷಾರಿಜಂದ ಕಾರಣ ಎಂಕ ಕಾರ್ಯಕ್ರಮಕ್ಕೆ ಬರ್ರಾಯಿಜಿ ಇತ್ತಲೆ ಯಾನು ಆರ ತಂಗಡಿನ ಉಂತಾದು ಒಂಜಿ 10 ನಿಮಿಷ ಪೋದು ಬರ್ಪೆಂದು ಪಂಡದು ಯಾನು ಕಾರ್ಯಕ್ರಮಕ್ಕೆ ಬತ್ತನ ಎಂಕ್ ಬರ್ರಂದೆಲ್ಲ ಮನಸ್ಸಿಜ್ಜಾಂಡು ಪಂಡ ಎನ್ನ ಒಂಜಿ ಈತ್ ಪ್ರೀತಿಡು ನಿಕ್ಲು ಲೆಪ್ಪನಾಗ ಕಾರ್ಯಕ್ರಮಕ್ಕೆ ಬರೋಡೆ ಇತ್ತುಂಡು ಅನಿವಾರ್ಯ ಕಾರಣ ಹಿಡ್ದು ಎಂಕ್ ಬರ್ರಾಯಿಜಿ ನಿಕ್ಲೆಡ ಮಾತೆರ್ಲ ಕ್ಷಮೆಕೇನೊಂದು ಯಾನು ಈ ವೇದಿಕೆಯನ್ನು
ಬುಡ್ದುಕೊರ್ರ ನಿಕ್ಲಡ ಮಾತೆರಡ ಲಕ್ಷಮೆ ನಟ್ಟೊಂದು ಯಾನು ಮುಂದುವರಿಸವೆಂದು ನಿಕ್ಲಡ ಪ್ರಾರ್ಥನೆ ಉಂಟು. ಅತ್ಯಂತ ಪರಿಸ್ಥಿತಿ ಸರಿಯಿಲ್ಲದಿದ್ದರೂ ಕೂಡ ನಮ್ಮ ಈ ಒಂದು ಸಂಘದ ಮೇಲೆ ಇರುವಂತಹ ಒಂದು ಪ್ರೀತಿ ಅಭಿಮಾನದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸವಿತಾ. ಇವರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವ ಸ್ಮರಣಿಕೆಯನ್ನು ನೀಡಿ ಅವರಿಗೆ ಅನಿವಾರ್ಯ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಬಿಟ್ಟು ತೆರಳುತ್ತಾ ಇದ್ದಾರೆ. ಇವರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಿ ನಮಗೆ ಶುಭ ಹಾರೈಸಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಮ್ಮ ಜೊತೆಗೆ ಬಂದು ಸಹಕರಿಸಿರುವಂತಹ ನಮ್ಮ ನೆಚ್ಚಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸವಿತಾ ಇವರನ್ನ ಈ ಒಂದು ಸಂದರ್ಭದಲ್ಲಿ ಗೌರವ ಸ್ಮರಣಿಕೆಯನ್ನು ನೀಡಿ ಇವರಿಗೆ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಗೌರವ ಸ್ಮರಣಿಕೆಯನ್ನು ಪ್ರೀತಿಯಿಂದ ನೀವು ಸ್ವೀಕರಿಸಬೇಕಾಗಿದೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನದಾಗಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವಿಶೇಷವಾಗಿ ಈ ಒಂದು ವೇದಿಕೆಯಲ್ಲಿ ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟರ್ಡ್ ಪಕ್ಕಿದ ಕಾಲ ಮೇಲಂತ ಬಿಟ್ಟು ಕಳೆದ 24 ವರ್ಷಗಳಿಂದ ನಮ್ಮ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಅತ್ಯಂತ ಪ್ರೀತಿಯಿಂದ ಬಹಳ ಯಶಸ್ವಿಯಾಗಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡು ನಮ್ಮೊಂದಿಗೆ ಸಹಕರಿಸಿರುವಂತಹ ಎಲ್ಲ ಅಧ್ಯಕ್ಷರುಗಳಿಗೆ ಈ ಒಂದು ವೇದಿಕೆಯಲ್ಲಿ ಅವರನ್ನ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ 1996ನೇ ಇಸವಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಯೋಗೀಶ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೆ ನಮ್ಮ ಸಂಘದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮನೋಹರ್ ಪಡಿವಾಳ್ ಇವರು ಶಾಲನ್ನು ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. 25ನೇ ವರ್ಷದ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಇವರನ್ನೆಲ್ಲ ಕೂಡ ಪ್ರೀತಿಯಿಂದ ಗುರುತಿಸ್ತಾ ಇದ್ದೇವೆ. ಇವತ್ತು 25ನೇ ವರ್ಷ ಇಷ್ಟೊಂದು ಯಶಸ್ವಿಯಾಗಿ ನಡಿಬೇಕಾದ್ರೆ ನಿಮ್ಮ ಕೂಡ ಒಂದು ಪ್ರಯತ್ನ, ನಿಮ್ಮ ಎಲ್ಲರೂ ಕೂಡ ಅಭಿಮಾನ ಸಹಕಾರದಿಂದ ಮಾತ್ರ ನಾವು ಬಂದಂತಹ ದಾರಿಯನ್ನು ಮರೆಯಬಾರದಂತೆ. ಹಾಗಾಗಿ 24 ವರ್ಷಗಳಿಂದ ನಮ್ಮ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಪ್ರಥಮ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಯೋಗೀಶ್ ಕುಮಾರ್ ಇವರಿಗೆ ಪ್ರೀತಿಯಿಂದ ಶಾಲನ್ನು ಹೊದಿಸಿ ಗೌರವ ಸ್ಮರಣಿಕೆಯನ್ನ ನೀಡ್ತಾ ಇದ್ದೇವೆ. ಅದೇ ರೀತಿ 1997ನೇ ಇಸವಿಯಲ್ಲಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಕುಲಾಲ್ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಗೌರವ ಶಾಲನ್ನ ಪಡ್ಕೊಂಡು ಶ್ರೀಯುತ ನಾಗರಾಜ್ ಕುಲಾಲ್ ನಂತರ ಸತತವಾಗಿ 2 ವರ್ಷಗಳಿಂದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂತಹ ಹರೀಶ್ ಕುಮಾರ್ ಇವರು ಕೂಡ ವೇದಿಕೆಗೆ ಬಂದು ಇವರಿಗೆ ಶಾಲನ್ನು ಹೊದಿಸಿ ಗೌರವ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ಇಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹರೀಶ್ ಕುಮಾರ್ ಇವರು ಕೂಡ ವೇದಿಕೆಗೆ ಬರಬೇಕು. 2000 ಇಸವಿಯಲ್ಲಿ ನಮಗೆ ಮೋನಪ್ಪ ಕುಲಾಲ್ ಇವರ ಅಧ್ಯಕ್ಷ ಸ್ಥಾನದಲ್ಲಿ ನಮಗೆಲ್ಲರೂ ಕೂಡ ಬಹಳ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ಆ ಒಂದು ಸಂದರ್ಭದಲ್ಲಿ 2000 ಇಸವಿಯಲ್ಲಿ ಕಷ್ಟಕಾಲದ ಸಂದರ್ಭದಲ್ಲಿ ಕೂಡ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ಹೆಮ್ಮೆಯ ಅಧ್ಯಕ್ಷರಾಗಿರುವಂತಹ ಮೋನಪ್ಪ ಕುಲಾಲ್ ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. 2003ನೇ ಇಸವಿಯಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂತದ್ದು ವಸಂತ ಪಿ ಪಕ್ಕಿದ ಕಲಾ ಇವರು ಕೂಡ ವೇದಿಕೆಗೆ ಬಂದು ಗೌರವದ ಶಾಲನ್ನ ಹೊದಿಸಿ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ ಶ್ರೀಯುತ ವಸಂತ ಪಕ್ಕಿದ ಕಲಾ. ಅದೇ 2005ನೇ ಇಸವಿಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂತಹ MS ವಸಂತ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಿದ್ದಾರೆ. MS ವಸಂತ ಇವರು ಕೂಡ ವೇದಿಕೆಗೆ ಬಂದು 2005ನೇ ಇಸವಿಯಲ್ಲಿ ನವೋದಯ ಯುವಕ ಮಂಡಳದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಹಳ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಕೊಡ್ತಾ ಬಂದಿರುವಂತವರು MS ವಸಂತ. ಅದೇ ರೀತಿ 2006ನೇ ಇಸವಿಯಲ್ಲಿ ತುಂಗಪ್ಪ ಕುಲಾಲ್ ಇವರು ಕೂಡ ನಮ್ಮ ಜೊತೆಗೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದಾರೆ. 2008ನೇ ಇಸವಿಯಲ್ಲಿ ನಾರಾಯಣ ಪೂಜಾರಿ ಬರಮೇಲು 2008 ನಾರಾಯಣ ಪೂಜಾರಿ ಬರಮೇಲು ಇವರು ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಆಟೋಟ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ನಮ್ಮೊಂದಿಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದವರು ನಾರಾಯಣ ಪೂಜಾರಿ ಬರಮೇಲು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. 2010ನೇ ಇಸವಿಯಲ್ಲಿ 2 ವರ್ಷ ರಾಜೇಶಾಚಾರ್ಯ ಮಾಪಲಡಿ ಇವರು ವಹಿಸಿಕೊಂಡಿದ್ರು. ಇವರ ಅನುಪಸ್ಥಿತಿಯಲ್ಲಿ ಅವರ ತಾಯಿಯಾಗಿರುವಂತಹ ಶ್ರೀಮತಿ ಸುನಂದ ಇವರು ವೇದಿಕೆಗೆ ಬಂದು
ಈ ಒಂದು ಗೌರವ ಶಾಲನ್ನ ತನ್ನ ಪುತ್ರನ ಪರವಾಗಿ ತಾಯಿ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಅದೇ ರೀತಿ 2012ನೇ ಇಸವಿಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂತದ್ದು ಡಿ.ಕ.ಯ್ಯಪ್ಪ ಕಿದಕಲ. ದಯವಿಟ್ಟು ಡಿ.ಕ.ಯ್ಯಪ್ಪ ಕಿದಕಲ ಎಲ್ಲಿದ್ದರೂ ಕೂಡ ವೇದಿಕೆಗೆ ಬಂದು ಗೌರವದ ಶಾಲನ್ನ ಪಡ್ಕೊಂಡು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಡಿ.ಕ.ಯ್ಯಪ್ಪ ಕಿದಕಲ. ಅದೇ ರೀತಿ 2013ನೇ ಇಸವಿಯಲ್ಲಿ ನಮ್ಮೊಂದಿಗೆ ಅಧ್ಯಕ್ಷರನ್ನು ವಹಿಸಿಕೊಂಡಿರುವಂತಹ ಜಯರಾಜ್ ಕುಲಾಲ್. ನಂತರ 2014ನೇ ಇಸವಿಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂತದ್ದು 14 ಹಾಗೂ 15ನೇ ವರ್ಷದಲ್ಲಿ ಸತೀಶಾಚಾರ್ಯ ಮಾಪಲಾಡಿ. ಇವರು ಕೂಡ ವೇದಿಕೆಗೆ ಬಂದು ಗೌರವದ ಶಾಲನ್ನ ಪಡ್ಕೊಂಡು ಪ್ರೀತಿಯ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ 2016ನೇ ಇಸವಿಯಲ್ಲಿ ಶ್ರೀಯುತ ರಾಜೇಂದ್ರ ನಾಯಕ್ ಅವರು ವಹಿಸಿಕೊಂಡು ಬಹಳ ವಿಜೃಂಭಣೆಯಿಂದ ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡುವಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿರುವಂತದ್ದು. ಇವರ ಪರವಾಗಿ ಇವರ ಮನೆಯವರು ಆಗಿರುವಂತಹ ಶ್ರೀಮತಿ ರೇಖಾ ಇವರು ದಯವಿಟ್ಟು ವೇದಿಕೆಗೆ ಬಂದು ಈ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು, ಅಥವಾ ಅವರ ಮನೆಯವರು ಯಾರಾದ್ರೂ ಇದ್ರೆ ಅವರ ಪರವಾಗಿ ಈ ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ರಾಜೇಂದ್ರ ನಾಯಕ ಇವರ ಮನೆಯವರು ಯಾರಾದ್ರೂ ಇದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ನಂತರ 2017ನೇ ಇಸವಿಯಲ್ಲಿ ನಮ್ಮೊಂದಿಗೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂತಹ ಶ್ರೀಯುತ ಸತ್ಯಶಂಕರ್ ಭಟ್ ಇವರು ಕೂಡ ವೇದಿಕೆ ಬರಬೇಕು. ರಾಜೇಂದ್ರ ನಾಯಕರ ಪರವಾಗಿ ಅವರ ಪುತ್ರನಾಗಿರುವಂತಹ ಇವರು ಅವರ ಪರವಾಗಿ ಅವರ ಮಗಗೆ ಈ ಒಂದು ಸನ್ಮಾನದ ಗೌರವದ ಶಾಲು ಹೊದಿಸಿ ಇವರಿಗೆ ಗೌರವ ಸ್ಮಾರಕ ನೀಡ್ತಾ ಇದ್ದೇವೆ. ಅದೇ ರೀತಿ ಸತ್ಯಶಂಕರ್ ಭಟ್ ಅವರು 2017ನೇ ಇಸವಿಯಲ್ಲಿ ನಮ್ಮ ಜೊತೆಗೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದಾರೆ. ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮನ್ನ ಗುರುತಿಸಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಂತರ ಯುವತಿ ಮಂಡಲದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀಮತಿ ಸುಶೀಲಾ ಪಕ್ಕಿದಕಲ. ದಯವಿಟ್ಟು ಸುಶೀಲಾ ಪಕ್ಕಿದಕಲ ಇವರು ಎಲ್ಲಿದ್ರು ಕೂಡ ವೇದಿಕೆಗೆ ಬಂದು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಕೂಡ ನಾವು ನೆನಪಿಸ್ತಾ ಇದ್ದೇವೆ. ನಿಮ್ಮ ಆ ಒಂದು ಸಂದರ್ಭದಲ್ಲಿ ಕೊಟ್ಟಿರುವಂತಹ ಒಂದು ಪ್ರಯತ್ನ, ನಮ್ಮೊಂದಿಗೆ ಇಟ್ಟಿರುವಂತಹ ಒಂದು ಪ್ರೀತಿ ಅಭಿಮಾನ ಇವತ್ತು ನಿಮ್ಮ ಆ ಒಂದು ನೆನಪಲ್ಲಿ ನಿಮ್ಗೆ ನಾವು ಹಸ್ತಾಂತರಿಸ್ತಾ ಇದ್ದೇವೆ. ಈ ಒಂದು ವೇದಿಕೆಯಲ್ಲಿ ಅವರು ಇಲ್ಲದಿದ್ರು ಕೂಡ ಅವರ ಮನೆಯವರು ಯಾರಾದರೂ ಇದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಶ್ರೀಮತಿ ಸುಶೀಲಾ ಪಕ್ಕಿದಕಲ, ಅದೇ ರೀತಿ ಶ್ರೀಮತಿ ಸುನೀತಾ ಇವರೆಲ್ಲೂ ಕೂಡ ಆ ಸಂದರ್ಭದಲ್ಲಿ ಯುವಕ ಮತ್ತು ಯುವತಿ ಮಂಡಲದ ಸಕ್ರಿಯ ಸದಸ್ಯರಾಗಿ ಇವರಿಗೆಲ್ಲ ಕೂಡ ಮದುವೆಯಾಗಿ ಸೆಟಲ್ ಆಗಿದ್ದಾರೆ. ಅದೇ ರೀತಿ ಶ್ರೀಮತಿ ವೇದಾವತಿ ಶೆಟ್ಟಿ ದಯವಿಟ್ಟು ಈ ಒಂದು ಗೌರವದ ಶಾಲನ್ನ ಹೊದಿಸಿ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ವೇದಾವತಿ ಶೆಟ್ಟಿ ಇವರು ಕೂಡ ನಮ್ಮ ನವೋದಯ ಯುವತಿ ಮಂಡಲದ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಕೆಲಸವನ್ನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಶ್ರಮದಾನದ ಮುಖಾಂತರ ನಮ್ಗೆಲ್ಲರೂ ಕೂಡ ಒಂದು ಪ್ರೋತ್ಸಾಹ ನೀಡಿ ನಮ್ಗೆ ಅತ್ಯಂತ ಯಶಸ್ವಿ ರೀತಿಯಲ್ಲಿ ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಅಧ್ಯಕ್ಷರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೂರ ನವೋದಯ ಯುವತಿ ಮಂಡಲದ ಅಧ್ಯಕ್ಷರಾಗಿರುವ ಶ್ರೀಮತಿ ವೇದಾವತಿ ಪಕ್ಕಿದಕಲ ಇವರಿದ್ದರೆ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಳೆದ ಸತತವಾಗಿ 24 ವರ್ಷಗಳಿಂದ ಯಶಸ್ವಿಯಾಗಿ ಒಂದು ನವೋದಯ ಯುವಕ ಮಂಡಲ ನಡೆಸಿಕೊಂಡು ಬರಲಿಕ್ಕೆ ಕಾರಣಕರ್ತರಾಗಿರುವಂತಹ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಇನ್ನು ಮುಂದೆ ಕೂಡ ನೀವು ನಮ್ಮ ಜೊತೆಗೆ ಸಹಕಾರವನ್ನು ನೀಟ್ಟು ಬರುವಂತ ದಿವಸಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಿಕ್ಕೆ ತಮ್ಮೆಲ್ಲರೂ ಕೂಡ ಸಹಕಾರವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿದ್ದಾರೆ. ಅದೇ ರೀತಿ ಈ ವರ್ಷದಲ್ಲಿ ನವೋದಯ ಯುವತಿ ಮಂಡಲದ ಅಧ್ಯಕ್ಷರಾಗಿ ಶ್ರೀಮತಿ ಪ್ರತಿಭಾ ನಾಗರಾಜ್ ಇವರನ್ನು ಕೂಡ ನಾವು ಈ ಒಂದು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಈ ವರ್ಷದಲ್ಲೂ ಕೂಡ ನವೋದಯ ಯುವತಿ ಮಂಡಲದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಮನೋಹರ್ ಪಡಿವಾಳ್ ಇವರು ಶಾಲನ್ನು ಹೊದಿಸಿ ಗೌರವ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಾಗೇನೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸತತವಾಗಿ ನಮ್ಮ ನವೋದಯ ಯುವಕ ಮತ್ತು ಯುವತಿ ಮಂಡಲ ಪಕ್ಕಿದಕಲ ಮೇಲಂತ ಬಿಟ್ಟು ಇವತ್ತು ತುಂಬಾ ಹೆಮ್ಮೆಯಿಂದ ಸಂತೋಷದಿಂದ 25ನೇ ವರ್ಷವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ರಮಾನಂದ ಸಾಲ್ಯನ್ ಅಧ್ಯಕ್ಷರು ತಾಲೂಕು ಯುವಜನ ಒಕ್ಕೂಟ ಬೆಳ್ತಂಗಡಿ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ನವೋದಯ ಯುವಕ ಮತ್ತು ಯುವತಿ ಮಂಡಲ ರಿಜಿಸ್ಟ್ರಾರ್ ಪಕ್ಕಿದಕಲ್ಲ ಮೇಲಂತಬೆಟ್ಟು ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ತಾಲೂಕು ಮಟ್ಟದ ಕಬಡ್ಡಿ ಮತ್ತು ಆಟೋಟ ಸ್ಪರ್ಧೆಯ ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ತ್ರೂಟೆ ಬಾತಿರುವೆ ನಮ್ಮನ ನವೋದಯ ಯುವಕ ಮಂಡಲದ ಬೆನ್ನೆಲುಬು ಅಂಚನೆ ಶಕ್ತಿ ಆಯ್ನಂಚಿತನ ಸಭಾಧ್ಯಕ್ಷನ ವಹಿಸೋಣ ಮನೋಹರ್ ಪಡಿವಾಳ್ರೆ ಅಂಚನೆ ವೇದಿಕೆ ಡಿಪ್ಪುನಂಚಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಂಜನೆ ಶ್ರೀ ಗುರು ಮಿತ್ರ ಸಮೂಹ ಬೆಳ್ತಂಗಡಿ ಉಂದೆನೆ ರಾಜ್ಯ ಮಟ್ಟಡು ಪುಗರ್ತೆ ಕೊನಾರ ಬೆಂಬಲಿಸದು ಪ್ರೋತ್ಸಾಹ ಮಲ್ತನಂಚಿತನ ಆ ಸಂಘಟನೆದ ಗೌರವಾಧ್ಯಕ್ಷರಾದ ಇತ್ತಿನ ನಮ್ಮ ಎನ್ನ ಆತ್ಮೀಯ ಮಿತ್ರರಾಯಿನ ಶೈಲೇಶರೇ ಅಂಜನೆ ಇತ್ತ ತಾನೇ ಮುಖ್ಯ ಅತಿಥಿ ಸ್ಥಾನಡು ಇತ್ತದು ಪ್ರಥಮವಾದ ಗ್ರಾಮ ಪಂಚಾಯತ್ ಸದಸ್ಯರಾದ ಅಂಚನೆ ಉಪಾಧ್ಯಕ್ಷರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನ ವಹಿಸೋದು ಗ್ರಾಮದ ಸೇವೆಯನ್ನು ಮಲ್ತೊಂದಿಪ್ಪು ನಂಚಿತ್ತನ ಸವಿತಕ್ಕ ಅಂಜನೆ ನಮ್ಮನ ಗ್ರಾಮದ ಮೇಲಂತ ಬೆಟ್ಟದ ಗ್ರಾಮ ಪಂಚಾಯತ್ ಸದಸ್ಯರಾದಿಪ್ಪು ನಂಚಿತ್ತನ ಚಂದ್ರರಾಜ್ ನೂಜೇಲ್ ಬೊಕ್ಕ ವೇಣುಗೋಪಾಲ್ರೆ ನಮ್ಮನ ನವೋದಯ ಯುವತಿ ಮಂಡಲದ ಗೌರವ ಅಧ್ಯಕ್ಷರಾಯಿನ ವಿಮಲಕ್ಕ ಅಂಜನೆ ನಮ್ಮನ ನವೋದಯ ಯುವಕ ಮಂಡಲದ ಸ್ಥಾಪಕ ಅಧ್ಯಕ್ಷರಾಯಿನ ದೇವಸ್ಥಾನದ ಧರ್ಮದರ್ಶಿಲಾಯಿನ ಯೋಗೀಶ್ ಅಣ್ಣರೆ ಯುವಕ ಮಂಡಲದ ಅಧ್ಯಕ್ಷರಾಯಿನ ವಸಂತ್ ಕುಲಾಲ್ರೆ ಅಂಜನೆ ಯುವತಿ ಮಂಡಲದ ಅಧ್ಯಕ್ಷರಾಯಿನ ಪ್ರತಿಭಾ ನಾಗರಾಜರ ಅಂಜನೆ ಮೂಲು ಸೇರಿದ ನಂಚಿತನ ಮಾಂತ ಮಾಜಿ ಅಧ್ಯಕ್ಷರನಕ್ಲು ಯುವಕ ಮಂಡಲದ ಪದಾಧಿಕಾರಿನಕ್ಲು ಸದಸ್ಯರನಕ್ಲು ಯುವತಿ ಮಂಡಲದ ಸದಸ್ಯರನಕ್ಲು ಅಂಜನೆ ಕಲಾ ಆಸಕ್ತರು ಕ್ರೀಡಾ ಅಭಿಮಾನಿಗಳು ಊರುದ ಬಂಧುಳೆ ಇತ್ತ ತಾನೇ ಪ್ರಾಸ್ತಾವಿಕರು ನಮ್ಮ ಯುವಕ ಮಂಡಲದ ಒಂದು ಇತಿಹಾಸನು ಪೊರ್ಲುಡು ಪಂಡೇರು ಎಂಕುಲ್ಲ ಮುಂಡೂರು ಗ್ರಾಮಡು ಎಂಗಳೊಂದು ಎಲ್ಲಿಯ ಚೌತಿದ ಕಾರ್ಯಕ್ರಮ ಮಲ್ತದು ಬೇಗ ಬೇಗ ಭಜನೆಯನ್ನು ಮುಗಿತೊಂದು ಮಧ್ಯಾಹ್ನದ ಹೊರತು ಎಂಕುಲು ಇಟೆಗೆ ಬಾರ್ ಒಂದಿತ್ತ ದಾನ್ ಬಂದ ಮೂಲೊಂದು ಭಾರಿ ವಿಜೃಂಭಣೆಡು ಚೌತಿದಾನಿ ಆಟೋಟ ಸ್ಪರ್ಧೆ ಮೂಲ ಹೊಂದಿತ್ತಂಡು ಇಡೀ ತಾಲೂಕುದ ಮೂಳೆ ಮೂಳೆದಲ್ಲ ಇಡೀ ಈ ಕಾರ್ಯಕ್ರಮಕ್ಕೂ ಬರೋದಿತ್ತು ನಾವು ಹೆಂಗೆ ಗೊತ್ತುಂಡು ಇನ್ನು 24 ವರ್ಷ ಕರೆದು 25ನೇ ವರ್ಷದ ಈ ಒಂದು ಸಂಭ್ರಮ ಆಚರಣೆಯ ಅಂಗವಾದ ಇನ್ನು ಇಡೀ ದಿನ ಆಟೋಟ ಸ್ಪರ್ಧೆಲೇನು ಅವತ್ತಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಲ್ತಿದ್ದಾರೆ ಅವತ್ತಂದು ಕೂಡ ಪೊರ್ಲ ಗಂಟದ ಒಂಜಿ ತುಳು ಹಾಸ್ಯಮಯ ನಾಟಕವನ್ನು ದಿವಂದಾರು ಒಂದು ಇನ್ನಿತ್ತ ಆಂಡು 25 ವರ್ಷದಿಂದ ನಿರಂತರವಾದ ಜನಕ್ಲಿನ ಸೇವೆ ಜನಕ್ಲಿಗೆ ಮನೋರಂಜನೆ ಆಟೋಟ ಸ್ಪರ್ಧೆ ಪ್ರತಿ ಮುಲ್ಪದ ದೈವಸ್ಥಾನ ಆಡು ದೇವಸ್ಥಾನ ಆಡು ಓಯ್ ಒಂಜಿ ಕಾರ್ಯಕ್ರಮ ಇತ್ತಂದಾನ ಮುಲ್ತ ನವೋದಯ ಯುವಕ ಮಂಡಲದ ಪದಾಧಿಕಾರಿಗಳ ತಂಡ ಅಲ್ಪ ಸೇವೆ ಮಲ್ತೊಂದಿಪ್ಪು ನಾವೇನು ಕಣ್ಣಾರೆ ತೂಪು ನಾವು ಒಂಜಿ ಯುವಕ ಮಂಡಲನು 25 ವರ್ಷ ನಡಪುಣ್ಣ ಮಂಡ ಬಾರಿ ಸುಲಭದ ಕೆಲಸ ಹತ್ತು ಏತೋ ಯುವಕ ಮಂಡಲಲ್ಲಿ ಇತ್ತ ನಮ್ಮ ತಾಲೂಕುಡು ಅವು ಒಂತೆ ಸಮಯ ಒಂತೆ ವರ್ಷ ಬಾಳ್ವಿಕೆ ಬರ್ತದೆ ಬುಕ್ ಅಡೆಗೆ ಉಂತದು ಕಾರ್ಯಚಟುವಟಿಕೆಯನ್ನು ಉಂತಾದು ಇನ್ನು ಓಲು ಉಲ್ಲ ಪನ್ಪು ನಾವು ನಮಗೆ ಗೊತ್ತಿಜ್ಜಿ ಅಂಡ 25 ವರ್ಷದ ಸಂಭ್ರಮ ಆಚರಣೆ ಈ ಯುವಕ ಮಂಡಲ ಯುವತ್ ಮಂಡಲ ಉಂಡು ಪಂಡ ನೆತ್ತ ಪಿರೋಡು ಇಪ್ಪು ನಂಚಿತ್ತಿನ ಮಾಜಿ ಅಧ್ಯಕ್ಷರನಕ್ಲಾಡು ಸ್ಥಾಪಕ ಅಧ್ಯಕ್ಷರಾಡು ನೆತ್ತ ಬೆನ್ನೆಲುಬು ಆದ ಇಪ್ಪು ನಂಚಿನ ಗೌರವ ಅಧ್ಯಕ್ಷರಾದ ಇಪ್ಪಡು ನಿಖಿಲ ಮಾತೆರ್ನ ಒಂಜಿ ಬೆಂಬಲಡು ಪ್ರೋತ್ಸಾಹಡು ಈ ಯುವಕ ಮಂಡಲ ಈ ಸಂಭ್ರಮಾಚರಣೆ ಮಲ್ತೊಂದುಂಡು
ಆಯ್ತಾ ಪುದಡ್ ನಾವು ಮಾತಿರಲ್ಲ ಒಂಜಿ ಸಂಭ್ರಮ ಆಚರಣೆ ಪಾಲ್ಗೊಳ್ಳೊಂದಿಲ್ಲ ನಮ್ಮ ಪಾಲು ಪಡೆಯೊಂದಿಲ್ಲ ಪಂಡ ನಮಕ್ಕೆ ಈ ಭಾಗದಕ್ಲೆ ಈ ಪರಿಸರದಕ್ಲೆಗೆ ಭಾರಿ ಒಂಜಿ ಹೆಮ್ಮೆದ ವಿಷಯ. ನಿಜವಾದ ಸರ್ಕಾರ ಯುವಕ ಮಂಡಲ ಯುವತಿ ಮಂಡಲನು ಬಲಪಡಿಸೋಡು ಐಕೆ ಶಕ್ತಿ ಕೊಡು ಬನ್ಮ ಉದ್ದೇಶಡು ಒಂಜಿ ಇಲಾಖೆನೇ ಮಲ್ತದ ಇಲಾಖೆನೇ ಉಂಡು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂದು ನೆಟ್ಟು ಸಾಂಸ್ಕೃತಿಕವಾದ ಪುಗ್ಗ ಕ್ರೀಡೆಗೆ ಉತ್ತೇಜನ ಕೊರಡು ಅನುದಾನ ಕೊರಡು ನಮಗೆ ಗೇಮ್ಸು ಸ್ಪೋರ್ಟ್ಸ್ದ ಕಿಟ್ಟು ಕೊರಡು ಇಂಚಿತ್ತಿನ ಪೂರ ಕಾರ್ಯಯೋಜನೆಗಳು ಇಲ್ಲ ಅಣ್ಣ ನಮಕ್ಕೆ ಆ ಮಾಹಿತಿನ ಸರಿಯಾದ ನಮಗೆ ತಿಕ್ಕೊಂದು ಲಜ್ಜೆ ದಾನ್ ಬಂಡ ನಮ್ಮನ ಈ ಒಂಜಿ ಪರಿಸರೋಡೆ ನಮ್ಮ ದಾನಿಲೆಡ ಅಂತ ಮಲ್ತೊಂದು ನಮ್ಮ ಅಂತ ಕಾಸ್ಪ ನಮ್ಮ ಕಾರ್ಯಕ್ರಮ ಮಲ್ತೊಂದಿಲ್ಲ. ಯುವಜನ ಮೇಳ, ಯುವಜನೋತ್ಸವ, ಗ್ರಾಮೀಣ ಕ್ರೀಡಾಕೂಟ, ತಾಲೂಕು ಮಟ್ಟದ ಕ್ರೀಡಾಕೂಟಲು, ವಲಯ ಮಟ್ಟದ ಕ್ರೀಡಾಕೂಟಲು, ದಸರಾ ಕ್ರೀಡಾಕೂಟಲು ಇಂಚಿತ್ತಿನ ಕ್ರೀಡಾಕೂಟಲೆಗೂ ಲಕ್ಷಗಟ್ಟಲೆ ಕಾಸು ಸರ್ಕಾರದ ಫಂಡುಂಡು. ಆ ಫಂಡ್ ನಮ್ಮ ದೆತ್ತ ನೋಡು ಆಯ್ತ ಮುಖಾಂತರ ನಮ್ಮ ಯುವಕ ಮಂಡಲವನ್ನು ಬಲಪಡಿಸೋಡು. ಈ ಫಂಡ್ಲೇನು ಅನುದಾನ ದೆತ್ತೋಣ ಕೆಲವೊಂಜಿ ಸರ್ಕಾರದ ನಿಯಮಲ ಉಂಡು. ಐಕೆ ನಮ್ಮ ಸರಿಯಾದ ಒಂಜಿ ನೋಂದಣಿ ಇಲಾಖೆಡ್ಲ ನೋಂದಣಿ ಆವಡು ಬೊಕ್ಕ ಸರ್ಕಾರಿ ಸಂಘೋಲನ ಅಡಿಟ್ ನೋಂದಣಿ ಆವಡು. ಒಂದೇ ನೋಂದಣಿ ಮಲ್ಪಡುಂದ ಅಂಡ ದುಂಬುದ ಸಂಘೋಲು ನೋಂದಣಿ ಆತ ದುಂಬು ನಮ್ಮದ ಯುವಕ ಮಂಡಲ ರಿಜಿಸ್ಟರ್ ಆತನು ಅಂಡ ಇತ್ತೀಚೆಗೆ ಅವು ಐನು ರಿನ್ಯೂವಲ್ ಮಲ್ಪಂದೆ ಒರಿದು ಪೋತುನು. ನಮ್ಮ ತಾಲೂಕು ಯುವಜನ ಒಕ್ಕೂಟವ್ರದ್ದು ಬರ್ಪಣ ತಿಂಗಳು ರಿನ್ಯೂವಲ್ ಬುಕ್ಕ ನೋಂದಣಿ ಸೊಸೈಟಿ ಆ್ಯಕ್ಟ್ ಪ್ರಕಾರ ನೋಂದಣಿ ಮಲ್ಪನ ಚಿತ್ರ ಒಂಜಿ ತರಬೇತಿ ಕಾರ್ಯಕ್ರಮ ಒಂದ ಈ ನಿಖಲ್ಲ ಆ ಒಂಜಿ ಕಾರ್ಯಕ್ರಮ ಭಾಗವಹಿಸೋಳು. ಅಂಜನೆ ಈ ಒಂಜಿ ನವೋದಯ ಯುವಕ ಮಂಡಲ ಖಾಲಿ ನಮ್ಮನ ಮೇಲಂತ ಬೆಟ್ಟು ಸೀಮಿತ ತೆಜ್ಜಿಟಿ ತಾಲೂಕು ಬೆತೆ ಜಿಲ್ಲೆ ಇಟ್ಲ ನವೋದಯ ಯುವಕ ಮಂಡಲ ಪುದರ್ಬೋದು. ನಾವು ತಾಲೂಕು ಯುವಜನ ಒಕ್ಕೂಟವ್ರದ್ದು ಕರಿನಾ ತಿಂಗಳು ಒಂಜಿ ಕಾರ್ಯಕ್ರಮ ಮಲ್ತ ತಾಲೂಕು ಮಟ್ಟದ ಕೆಸರು ಗದ್ದೆ ಕ್ರೀಡಾಕೂಟನು ನಂಗೆ ಭಾರಿ ಖುಷಿ ಅಂಡು ಮುಲ್ತ ಅಧ್ಯಕ್ಷರು ಪದಾಧಿಕಾರಿನಕ್ಕಳು ಆ ಕಾರ್ಯಕ್ರಮ ಬತ್ತೇರು ಭಾಗವಹಿಸ್ಯಾರು ಕಾರ್ಯಕ್ರಮಡು ಪಾಲ ಪಡೆಯುತ್ತೇರು ಸಹಭಾಗಿತ್ವ ಅದು ಅವತ್ತಂದೆ ಎಂಗ್ಳಿಗೆ ಆರ್ಥಿಕ ಸಹಾಯನ ಕೊರ್ದು ಯಾಕಲು ಸಹಕಾರ ಮಲ್ದೇರು ಆ ಐವೇದಾರ ಈ ಒಂಜಿ ಯುವಕ ಮಂಡಲಕ್ಕೆ ನಮ್ಮ ತಾಲೂಕು ಯುವಜನ ಒಕ್ಕೂಟದ ವತಿಯಿಂದ ಈ ಸಂದರ್ಭಗಳು ಏನಾಗಲಿ ಕೃತಜ್ಞತೆ ಸಲ್ಲಿಸೋದಿಲ್ಲ. ಈ ಯುವಕ ಮಂಡಲ ಜನಕ್ಕನ ಸೇವೆ, ಕ್ರೀಡೆ, ಸಾಂಸ್ಕೃತಿಕವಾದ ಮನೋರಂಜನೆ ಇನ್ನಿತರ ಕಾರ್ಯಚಟುವಟಿಕೆಗಳನ್ನು ಮಲ್ತೊಂದು ಬತ್ತಿನ ಚಿತ್ರ ಯುವಕ ಮಂಡಲ ನನಾತ್ ಜನಕ್ಕನ ಸೇವೆ ಮಲ್ಪಡು, ನನಾತ್ ಮಲಮಲ್ಲ ಕ್ರೀಡೋತ್ಸವ ಮಲ್ಪಡು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಲ್ಪಡು ಐಕ್ ನಮ್ಮನಂಚಿತ್ತಿನ ದೈವ ದೇವರು ಅಕ್ಲೆಗೆ ಶಕ್ತಿನ ಕೊರಡು ಅಂಚನೆ ಈ ಒಂಜಿ ಕಾರ್ಯಕ್ರಮ ಬರ್ತದೆ ಎಂಕ್ ಪಾಲ್ಪಡೆಯವರ ಒಂಜಿ ಅವಕಾಶ ಮಲ್ತುಕೊರು ನಂಚಿತ್ತಿನ ಯುವಕ ಮಂಡಲಗೂ ಯುವತಿ ಮಂಡಲಗೂ ಈ ಸಂದರ್ಭಡಿಯನ್ನು ಅಭಿನಂದನೆ ಸಲ್ಲಿಸೊಂದು ಮೂಲು ಸೇರಿ ನಂಚಿನ ನಿಕ್ಲೆಗಳ ಎನ್ನ ನಮಸ್ಕಾರ ಕೊರಂದು ಎನ್ನ ರಡ್ಡು ಪಾತಿರನು ಮುಕ್ತಾಯ ಮಲ್ತದ. ಅಭಿನಂದನೆಗಳು. ಬಹಳ ಅತ್ಯುತ್ತಮ ರೀತಿಯಲ್ಲಿ ನಮಗೆ ಪ್ರೋತ್ಸಾಹದ ಮಾತನ್ನು ನೀಡಿದಂತಹ ಶ್ರೀಯುತರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಒಬ್ಬ ವ್ಯಕ್ತಿಗೆ ನಾವು ಗೌರವ ಸಮರ್ಪಣೆ ನೀಡಲಿಕ್ಕೆ ನಾವು ಮರ್ತೋಯ್ತು ಅಂತ ಕಾಣ್ತದೆ. ಮೊದಲನೇದಾಗಿ ಅವರಿಗೆ ನಾವು ಈ ಗೌರವ ಸ್ಮರಣಿಕೆಯನ್ನು ಕೊಡಬೇಕಿತ್ತು. ನಾನು ಹೇಳಿದಾಗೇನೆ ನವೋದಯ ಯುವಕ ಮಂಡಲ ಪ್ರಾರಂಭ ಆಗುವ ಮುಂಚೆ ಪ್ರಾಥಮಿಕ ಹಂತದಲ್ಲಿ ಈ ಒಂದು ಜಾಗದಲ್ಲಿ ನಮಗೆ ನಾವು ಮಕ್ಕಳಿರ್ಬೇಕಾದ್ರೆ ನಾನು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದೆ, ನಮಗೆ ಆ ಒಂದು ಗಣೇಶ ಚತುರ್ಥಿಯ ಪ್ರಯುಕ್ತ ಅಲ್ಲಿ ನಮಗೆ ಆಡ್ಲಿಕ್ಕೆ ಬಿಡದ ಕಾರಣ ಇಲ್ಲಿ ಬಂದು ಶ್ರೀಧರ ಆಚಾರ್ಯ ಮತ್ತೆ ಇವರ ಜೊತೆಗೆ ಹೂಡಿಕೊಂಡು ಸಹಕಾರ ನೀಡಿದವರು. ಆ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಕೂಡ ಪೆನ್ನು, ಪೆನ್ಸಿಲ್ ಮತ್ತೆ ಕಡ್ಡಿ ಈ ಒಂದು ನಮಗೆ ಬಹುಮಾನವನ್ನು ಕೊಟ್ಟು 2ನೇ ವರ್ಷದಲ್ಲೂ ಕೂಡ ಆ ವ್ಯಕ್ತಿ ನಮಗೆ ಲೋಟ ಮತ್ತು ಚಮಚವನ್ನು ಕೊಟ್ಟಿರುವಂತಹ ನೆನಪು ಕೂಡ ಇದೆ. ಆ ಸಂದರ್ಭದಲ್ಲಿ ನಮಗೆ ಅದೇ ದೊಡ್ಡ ಬಹುಮಾನ ಆಗಿತ್ತು. ಇವತ್ತು ಕೂಡ ನಾವು ಮರೆಯುವಂತದ್ದಿಲ್ಲ. ಆ ವ್ಯಕ್ತಿ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಪ್ರಾಥಮಿಕ ಹಂತದಲ್ಲಿ ನಾವೆಲ್ಲೂ ಕೂಡ ಚಿಕ್ಕ ಮಕ್ಕಳು ಇರಬೇಕಾದ್ರೆ ನಮಗೆ ಕ್ರೀಡೆಗೆ ಪ್ರೋತ್ಸಾಹನ ನೀಡಿ ಈ ಒಂದು ಮಕ್ಕಳನ್ನ ಒಟ್ಟುಗೂಡಿಸಿದಂತಹ ವ್ಯಕ್ತಿಯನ್ನ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಶ್ರೀಯುತ ಸುಂದರ ನಾಯ್ಕ ಅವರು ದಯವಿಟ್ಟು ವೇದಿಕೆಗೆ ಬಂದು ಶ್ರೀಯುತ ಮನೋಹರ್ ಪಡಿವಾಳ್ ಇವರ ಹಸ್ತದಿಂದ, ಅಮೃತ ಹಸ್ತದಿಂದ ಇವರಿಗೆ ಪುಷ್ಪಗುಚ್ಛವನ್ನ ನೀಡಿ ಇವತ್ತು ನಾವೆಲ್ಲರೂ ಕೂಡ ಯುವಕರಾಗಿ ಇವತ್ತು ಯುವಕ ಮಂಡಲ ರಚನೆ ಆಗ್ಬೇಕಂದ್ರೆ ಪ್ರಾಥಮಿಕ ಹಂತದಲ್ಲಿ ನಮಗೆ ಪೆನ್ನು, ಪೆನ್ಸಿಲ್ ಮತ್ತೆ
ಕಡ್ಡಿ ಮುಖಾಂತರ ನಮಗೆ ಪ್ರಾಥಮಿಕ ಹಂತದಲ್ಲಿ ಬಹುಮಾನವನ್ನು ಕೊಟ್ಟು ನಮಗೆಲ್ಲ ಪ್ರೋತ್ಸಾಹಿಸಿದಂತಹ ಮಹಾನ್ ವ್ಯಕ್ತಿ ಸುಂದರ ನಾಯಕ ಇವರಿಗೆ ಗೌರವದ ಶಾಲನ್ನು ಹೊದಿಸಿ ಪ್ರೀತಿಯ ಸ್ಮರಣಿಕೆಯನ್ನು ತಾವುಗಳು ಪಡ್ಕೊಳ್ಬೇಕು. ಆವತ್ತು ನೀವು ಕೊಟ್ಟಿರುವಂತಹ ಒಂದು ಪ್ರೋತ್ಸಾಹ ಇವತ್ತು ಈ ಒಂದು 25 ವರ್ಷ ಬಹಳ ವಿಜೃಂಭಣೆಯಿಂದ ಬೆಳ್ಳಿ ಹಬ್ಬವನ್ನು ನಾವು ಸಂಭ್ರಮಾಚರಣೆಯಲ್ಲಿದ್ದೇವೆ. ಮುಂದಿನ ಹಂತವಾಗಿ ಈ ಒಂದು ವೇದಿಕೆಯಲ್ಲಿ ಬಹಳ ವಿಶೇಷ ಕಾರ್ಯಕ್ರಮ. ಇನ್ನು ಕೇವಲ ಒಂದು 10 ನಿಮಿಷದಲ್ಲಿ ಸಭಾ ಕಾರ್ಯಕ್ರಮ ಮುಗಿದ. ಅದಕ್ಕಿಂತ ಮುಂಚೆ ನಮ್ಮ ನವೋದಯ ಯುವಕ ಮತ್ತು ಯುವತಿ ಮಂಡಲದ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಆ ಇಬ್ರು ಶಕ್ತಿಗಳು, 2 ಕಣ್ಣುಗಳು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ಯುವಕ ಮಂಡಲದ ಇಷ್ಟು ಸದಸ್ಯರು, ಯುವತಿ ಮಂಡಲದ ಸದಸ್ಯರಾಗಿರ್ಬೋದು, ಸತತ 25 ವರ್ಷಗಳಿಂದ ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದರ ಹಿಂದೆ ಇರುವಂತ ನಮ್ಗೆ ಗುರುವಾಗಿ ನಮ್ಮೊಂದಿಗೆ ಒಂದು ಬೆನ್ನೆಲುಬಾಗಿ ನಿಂತು ನಮ್ಗೆಲ್ಲರೂ ಕೂಡ ಸಹಕಾರ ನೀಡಿರುವಂತಹ ನಮ್ಮ ನವೋದಯ ಯುವಕ ಮಂಡಲದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಮನೋಹರ್ ಪಡಿವಾಳ್, ಅದೇ ರೀತಿ ಯುವತಿ ಮಂಡಲದ ಗೌರವ ಅಧ್ಯಕ್ಷೆಯಾಗಿ ನಮ್ಮೊಂದಿಗೆ ಸಹಕರಿಸಿರುವಂತಹ ಶ್ರೀಮತಿ ವಿಮಲಾ ಇವರಿಗೆ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಈ ಒಂದು ಸುಸಂದರ್ಭದಲ್ಲಿ ನಾವು ಅವರಿಗೆ ಪ್ರೀತಿಯ ಸನ್ಮಾನವನ್ನ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ನಿರ್ಧಾರವನ್ನ ಮಾಡಿದ್ದೇವೆ. ನಿಮಗೆ ಯಾವುದೇ ರೀತಿ ಸೂಚನೆಯನ್ನು ಕೊಡದೆ ನಾವು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ನೀವು ದಯವಿಟ್ಟು ಒಪ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ. ಬೇಡಮ್ಮ ಒಂದು ಬರ ಬೋರ್ಚಿಂದ ನಮ್ಮವೇ ಅಂತ ಹೇಳ್ತೀರಾ. ಆದ್ರೆ ನಿಮ್ಗೆ ಗೌರವ ಕೊಡುವಂತಹ ವ್ಯಕ್ತಿಗಳು ನಾವಲ್ಲ, ಅಷ್ಟರ ಮಟ್ಟಿಗೆ ನಾವು ಬೆಳೆದಿಲ್ಲ. ಆದ್ರೆ ನಮ್ಮ ಪ್ರೀತಿಯ ಸವಿನೆನವಿನ ಕಾಣಿಕೆಯನ್ನ ತಾವುಗಳು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈಗ ಕೂಡ ವೇದಿಕೆಯಲ್ಲಿ ಒಂದು ಬರಂತ ಬೋಡ ಅಂತ ಕೇಳುವಂತ ಪ್ರಶ್ನೆ ಕೂಡ ಬರ್ತಾ ಇದೆ. ಆದ್ರೂ ಕೂಡ ನಿಮ್ಮ ಈ ಒಂದು ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಒಂದು ಇವತ್ತು ಬೆಳ್ಳಿ ಹಬ್ಬವನ್ನ ಇಷ್ಟೊಂದು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮುಖ್ಯ ರೂವಾರಿ ಆಗಿರುವಂತವರು ಶ್ರೀಯುತ ಮನೋಹರ್ ಪಡಿವಾಳ್, ನಮ್ಮ ಗೌರವ ಅಧ್ಯಕ್ಷರು. ಇವರು ನಾವು ಕೊಡುವಂತಹ ಪ್ರೀತಿಯ ಕಾಣಿಕೆ, ಪ್ರೀತಿಯ ಒಂದು ಸನ್ಮಾನವನ್ನ ತಾವುಗಳು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಿಮಗಾಗಿ ಇಟ್ಟಿರುವಂತಹ ಆಸರವನ್ನ ತಾವುಗಳು ಸ್ವೀಕರಿಸಬೇಕು. ನಮ್ಮ ಯುವಕ ಮಂಡಲದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಬಂದು ನಿಮ್ಮ ಜೋರಾದ ಕೈ ಚಪ್ಪಾಳೆ ಬರಲಿ ದಯವಿಟ್ಟು. ನಿಮ್ಮ ಹತ್ರ ನಾವು ಮನಸಾರ ಕೇಳ್ಕೊಳ್ತಾ ಇದ್ದೀವಿ. ಇಂಥ 2 ಅತ್ಯಮೂಲ್ಯ ರತ್ನಗಳು ನಮ್ಮ ನವೋದಯ ಯುವಕ ಮಂಡಲದ 2 ಕಣ್ಣುಗಳು ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಅವರಿಂದ ಅವರು ಹೇಳಿಕೊಟ್ಟಂತ ಮಾರ್ಗದರ್ಶನ, ನೀವು ಹೇಳಿದಂತ ಮಾತುಗಳು, ನೀವು ಕೊಟ್ಟಂತ ಧೈರ್ಯದ ಮಾತುಗಳು ಇವತ್ತು ನಮ್ಮನ್ನ ಇಷ್ಟರ ಮಟ್ಟಿಗೆ ಬೆಳೆಸಿದೆ. ನಮ್ಮ ಪ್ರೀತಿಯ ಗೌರವವನ್ನ ತಾವುಗಳು ಪಡ್ಕೊಂಡಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಇಂಥ ಒಂದು ಸೌಭಾಗ್ಯ ಇವತ್ತು 25ನೇ ವರ್ಷದಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾವು ತುಂಬಾ ಖುಷಿ ಪಡ್ತಾ ಇದ್ದೇವೆ. ನವೋದಯ ಯುವಕ ಮಂಡಲ ಇವತ್ತು ನಮ್ಮ ಈ ಒಂದು ಪ್ರಯತ್ನಕ್ಕೆ ಇವತ್ತು ನಿಜವಾದ ಅರ್ಥ ಬಂದಿರುವಂತದ್ದು ಈ ಒಂದು ವೇದಿಕೆಯಲ್ಲಿ ಸಿಕ್ಕುವಂತಹ ಒಂದು ಸನ್ಮಾನ. ಅದೇ ರೀತಿ ನವೋದಯ ಯುವತಿ ಮಂಡಲದ ಬೆನ್ನೆಲುಬು ನಮಗೆಲ್ಲರೂ ಕೂಡ ಸಹಕಾರ ನೀಡಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸಿದಂತಹ ಶ್ರೀಮತಿ ವಿಮಲಾ ಕಂಚಿಂಜ ಕಳೆದ 24 ವರ್ಷಗಳಿಂದ ನಮ್ಮೊಂದಿಗೆ ಇವತ್ತು ಅತ್ಯಂತ ಪ್ರೀತಿಯಿಂದ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ಇವತ್ತು ನವೋದಯ ಯುವಕ ಮಂಡಲಕ್ಕೆ ಆ ಭಗವಂತ 2 ಶಕ್ತಿಗಳನ್ನು ಕೊಟ್ಟಿದ್ದಾರೆ. ಆ ಶಕ್ತಿಗಳ ಮುಖಾಂತರ ಇವತ್ತು ನಾವು ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣಕರ್ತರಾಗಿರುವಂತದ್ದು ಆ 2 ಕಣ್ಣುಗಳಿಂದ. ಪ್ರೀತಿಯ ಗೌರವವನ್ನು ಸ್ವೀಕರಿಸಿರುವಂತಹ ನಮ್ಮ ಯುವಕ ಮಂಡಲದ ಗೌರವಾಧ್ಯಕ್ಷರಾಗಿರುವಂತಹ ಮನೋಹರ್ ಪಡಿವಾಳ್, ಹಾಗೆ ಯುವತಿ ಮಂಡಲದ ಗೌರವಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ವಿಮಲಾ ಕಂಚಿಂಜ ಅವರಿಗೆ ನಮ್ಮ ಪ್ರೀತಿಯ ಅಭಿನಂದನೆಯನ್ನ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಯುವತಿ ಮಂಡಲದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಮತಿ ವಿಮಲಾ ಕಂಚಿಂಜ ಇವರು 2 ನಿಮಿಷದಲ್ಲಿ ತಮ್ಮ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಮಯದ ಅವಕಾಶ ತುಂಬಾ ಕಡಿಮೆ ಇದೆ, ಇನ್ನು ನಾಟಕಗಳು ನಡೀಲಿಕ್ಕಿದೆ. ಹಾಗಾಗಿ ನಿಮ್ಮೊಂದು ನುಡಿಮುತ್ತನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಆದಷ್ಟು ಚುಟುಗಾಗಿ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇವೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಗಣಪತಿ ದೇವರನ್ನು ಸುಗಿತೊಂದು ಈ ಒಂಜಿ ಸಭಾ ಕಾರ್ಯಕ್ರಮ ನಮ್ಮ ಮುಕ್ತಾಯ ಹಂತಕ್ಕೆ ಬರೋದಿಲ್ಲ. ಈ ಸಭಾ ಅಧ್ಯಕ್ಷರು ಆಯ್ನ ಗೌರವ ಅಧ್ಯಕ್ಷರು ಮನೋಹರ್ ಪಡಿವಾಲ್ರೆ, ಅಂಚನೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಯ್ನ ಶೈಲೇಶ್ವರ, ಯುವಜನ ಒಕ್ಕೂಟದ ಅಧ್ಯಕ್ಷರಾಯ್ನ ರಮಾನಂದರೇ, ಅಂಚನೆ ಎನ್ನ ಆತ್ಮೀಯ ಗೆಳೆಯ ಸಹೋದರನ್ನೇ ಪನ್ಪೆ ಚಂದ್ರರಾಜರೇ, ವೇಣುಗೋಪಾಲ್ರೆ, ಅಂಚನೆ ಧರ್ಮದರ್ಶಿ ಆಯ್ನ ಭಗವತಿ ದೇವಸ್ಥಾನದ ಯೋಗೀಶಣ್ಣನೇ, ಅಂಚನೆ ನಮ್ಮ ಸಂಘದ ಅಧ್ಯಕ್ಷರೇ, ಯುವತಿ ಮಂಡಲದ ಅಧ್ಯಕ್ಷರೇ, ಮುಲ್ಪ ಸೇರಿದ ಮಾತ ಕ್ರೀಡಾಭಿಮಾನಿಲೆ ಮಾಜಿ ಅಧ್ಯಕ್ಷರ ನಕಲೆ ನಿಖಲ್ನ ಸಹಕಾರೊಡಿನಿ ಈ ಒಂಜಿ ಮಲ್ಲ ಕಾರ್ಯಕ್ರಮ ನಮ್ಮ ದಿವಂದಿತ್ತ ಮುಕ್ತಾಯ ಅಂತಗೂ ಬರೋದಿಲ್ಲ. ಯಾನು ರಡ್ಡೇ ಪಾತ್ರೆಡು ಮುಗಿಪೆ ಎಂಕ್ ಸೂಚನೆನೇ ತಿಕ್ಕದುಂಡು ಇದು ಚುಟುಕಾದ ರಡ್ಡು ಪಾತಿರ್ಲೆಂದು ದಯಮನ್ನಗ ಎಂಕಲ್ನ 25ನೇ ವರ್ಷದ ನಮ್ಮ ಈ ಕಾರ್ಯಕ್ರಮ ಈತು ಯಶಸ್ವಿ ಅವಡಂಡ ಮುಲ್ತ ನಮ್ಮ ಈ ಭಾಗದ ಏನು ಜೋಕ್ಲುಂದೇ ಪನ್ಪೆ ಜೋಕ್ಲುಂದೇ ಯಾನ್ ಜೋಕ್ಲಿಂದೇ ಪನ್ಪುನ ಹಾಕ್ಲಿನ ಎಂಚಿನಿತ್ತನೆಲ್ಲ ಹಾಕ್ಲಿನ ಆಯುಮೆಂದೇ ಪಂದಿ ಯಾನ ಲೆಪ್ಪುನ ಬುಂಡ 6 ಮೇರು ಪಂದಿ ಯಾನ ಲೆಪ್ಪುನ ಬಂಡ ಪಡಿವಲ್ರೇನು ಮಾತ್ರ ಬೊಕ ಏರೆಲ್ಲ ಯಾನ 6 ಮೇರು ಪನ್ಪುಜಿ ಅಂಚದಿಪ್ಪನಾಗ ನಿಖಲ್ನ ಈ ಸಹಕಾರಡು ಇನ್ನು ಈತು ಎತ್ತರಗೂ ಬೆಳೆತಂಡು ನನ್ನೆಲ್ಲ ಅಂಚನೆ ನಮ್ಮ ದುಂಬುಗೂ ನಿನ್ನ ಎತ್ತರಗೂ ಬೆಳೆಪಂದು ಪೋಯಿ ಮಾತಿರ್ನಲ್ಲ ಸಹಕಾರದೇ ತೊಂದುಗ ಕ್ರೀಡಾಭಿಮಾನಿಗಳ ಸಹಕಾರ ಮಾತಿರ್ನಲ್ಲ ಸಹಕಾರದೇ ತೊಂದು ಅಂಚನೆ ಮುಲ್ಪ ರಡ್ಡು ಮುತ್ತುಲೆನ ನೆನಪು ಮಲ್ತೆ ಎಂಕ್ ಆಯ ಪನ್ನಗೆ ಎಂಕು ದುಃಖ ಬರೋದುಂಡು. ಒಂಜಿ ರಾಜೇಶೇ ಒಂಜಿ ರಾಜೇಂದ್ರಿ ರಡ್ಡು ಅವು ಮುತ್ತುಲಿತ್ತ ಮುಲ್ಪ ಅಕ್ಲೇನು ಕಳೆಯೊಂದು ನಮ್ಮ ದುರ್ದೈವ ಇಜಿಂಡ ಅಕ್ಲಿಗೆ ವಯಸ್ಸಾತಿಜಿ ಎಲ್ಲೆಲ್ಲ ಪ್ರಾಯಡ್ ಅಕ್ಲಿನ ದೇವರು ಕೊಣತ್ತೇರು ನಿಜವಾದ ಆಯ ಪನ್ಪುನೆ ಕೊಂಚ ಅರ್ಥ ಇತ್ತು ಅಕ್ಲಿನ ಒಂಜಿ ಸಹಕಾರ ಇತ್ತು ನೀತು ಆ ಒಂಜಿ ಟೈಮುಡು ಆ ಒಂಜಿ ಬೇಲೆ ಮುಲ್ಪ ಬೇಲೆ ಎಂಕ್ಲಿನ ಮುಲ್ಪ ಗ್ರೌಂಡು ನಮ್ಮ ಇಂಚೆ ಇತ್ತಿನ ಪಂಡ ಎನ್ ಎಸ್ ಎಸ್ ಕ್ಯಾಂಪುಡು ಎಂಕ್ಲೆಗೆ ಒಂಜಿ ಖುಷಿ ತಿಕ್ಕದ ಜೋಕುಲು ಬತ್ತು ಮುಲ್ಪ ಬೆಂತಿನ ಈ ನವೋದಯದ ಯುವತಿಯರು ಸೇರಿದ ಮುಲ್ಪ ಒಂಜಿ ಗ್ರೌಂಡ್ ಮಲ್ತಿನ ಆ ಒಂಜಿ ಖುಷಿತ ದಿನ ಅಪ್ಪಗೊಂಜಿ ಆಯನ ಒಂಜಿ ಪ್ರತಿಭೆ ಆ ಒಂಜಿ ತಮಾಷೆ ಎಂಚೆ ಇತ್ತಿನ ಪಂಡ ನಾವು ಎಂಕಿ ಇತ್ತೇ ಆಯ್ ಪನ್ನಗೆ ಎಂಗೆ ನೆನಪಾವನುಂಡು ರಾಜೇಶನ ಅಂಚೆ ಅಂಚಿನ ರಡ್ಡು ಮುತ್ತುಲು ನಮ್ಮ ನೆಡ್ದು ಕದೆಲ್ದ ಅಕ್ಲೆಗೆ ಆ ದೇವರ ಆಯುಷರು ಆರೋಗ್ಯ ಕೊಡ್ತುನ ನಮ್ಮೊಟ್ಟಿಗೆ ಇನಿಲ್ಲ ಈತದು ಬೇರು ಪಂದ್ಯಾನ ಅಕ್ಲಿನ ಯಾನು ಸ್ಮರಿಸವೆ ದಯಪಣ್ಣ 25 ವರ್ಷನಾಗ ನಮ್ಮ ಅಕ್ಲಿನ ನೆನಪು ನಮ್ಮ ಮಧ್ಯ ಕರ್ತವ್ಯ ಅಲ್ಲ ದಯಪನ್ನಾಗ ಒಂಜಿ ಕುಟುಂಬ ಇತ್ತಲೆ ಕೈತ್ತಿನ ಜೋಕುಲು ನಮ್ಮನ್ನು ಬುಡ್ದು ಪೋತ ಅಕ್ಲಿಗೆ ದೇವರು ಆರೋಗ್ಯ ಕೊಡ್ತುನ ಆಯುಷ್ಯ ಕೊಡ್ತುನ ನಮ್ಮೊಟ್ಟಿಗೆ ಇನ್ನು ಇತ್ತದು ಬೇರು ಪನ್ಪುನ ಭಾಗ್ಯನ ಪನ್ನೊಂದು ಈ ನಮ್ಮ ಮುಲ್ಪ ಸೇರಿದ ನಮ್ಮ ಮಾತ್ರೆಗಳ ಶುಭ ವಂದಿಸದು ಇನ್ನು ರಡ್ಡು ಪಾತೆರ ಅವಕಾಶ ಕೊರ್ನ ಎಂಕ್ ಮಾತ್ರೆಗಳ ಶುಭವನ್ನು ಹರಿಸದು ಯಾನು ಕೊನೆಗೊಳಿಸವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು ಶ್ರೀಮತಿ ವಿಮಲಾ ಇವರಿಗೆ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಮ್ಮ ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮನೋಹರ್ ಪಡಿವಾಳ್ ಇವರು ಒಂದೆರಡು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಓಂ ಶ್ರೀ ಪದ್ಮಾವತಿ ದೇವಿಯೇ ನಮಃ. ಓಂ ಶ್ರೀ ನಾಗಬ್ರಹ್ಮಾಯ ನಮಃ. ಓಂ ಶ್ರೀ ಭಗವತಿ ದೇವಿಯೇ ನಮಃ. ಓಂ ಶ್ರೀ ಕೊಡಮಣಿತ್ತಾಯ ನಮಃ. ಓಂ ಶ್ರೀ ಧರ್ಮಸ್ಥಳ ಛತ್ರ ಗಣಪತಿಯೇ ನಮಃ. ಇನಿ 25ನೇ ವರ್ಷದ ನವೋದಯ ಯುವಕ ಮಂಡಲದ ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭವನ್ನು ಅಧ್ಯಕ್ಷ ಸ್ಥಾನವನ್ನು ನಮ್ಮನ MLA ಹರೀಶ್ ಪೂಂಜೇರಿ ವಹಿಸು ನೋಡಿತ್ತಂಡು ಇನ್ನೊಂದು ಕುಕ್ಕೇಡಿ ಒಂಜಿ ದುರಂತ ನಡೆದಾದು 6 ಎಂಕಲ್ನ ಸಭೆಗೆ ಬರ್ರ ಆಯ್ಜಿ ಅಂಚಾದು ಏನನ್ನ ಅಧ್ಯಕ್ಷೆ ಮಲ್ತೇರಿ ಈ ಎಂಕಲ್ನ ವೇದಿಕೆ ಡಿಪ್ಪುನ ಭಗವತಿ ಕ್ಷೇತ್ರದ ಧರ್ಮದರ್ಶಿಯನ ಯೋಗೀಶರೇ, ಅಂಜನೆ ವೇಣುಗೋಪಾಲ್ರೆ, ಅಂಚನೆ ಚಂದ್ರರಾಜ್ರೆ ಮತ್ತು ಬೊಕ್ಕ ರಮಾನಂದರೇ, ಎನ್ನ ಆತ್ಮೀಯರೈನ ಶೈಲೇಶರೇ, ಬೊಕ್ಕ ಯುವಕ ಮಂಡಲದ ಅಧ್ಯಕ್ಷೆನ ವಸಂತರೇ, ಗೌರವ ಅಧ್ಯಕ್ಷೆ ಆದಿ ಪುನಃ ಯುವತಿ ಮಂಡಲದ ವಿಮಲರೇ,
ಅಂಚನೆ ಅಧ್ಯಕ್ಷರೈನ ಪ್ರತಿಭಾ ನಾಗರಾಜರೇ ಎದುರಿಪ್ಪನಂಚಿತ್ನ ಕಲಾಭಿಮಾನಿಲೆ ಕ್ರೀಡಾಪಟುಲೆ ಅಂಚನೆ ಮಾಧ್ಯಮ ಮಿತ್ರರೇ ಮಾತೆರೆಲ್ಲ ನೆನೆತೊಂದು ಪುಟಾಣಿ ಜೋಕಲೆ ಮಾತೆರೆ ನೆನೆತೊಂದು ಏನು ಪನ್ಪೆ ಆಂಡ ಜಾಸ್ತಿ ಪೊರ್ತಿಚ್ಚಿಂದು ಸುರುಕೆ ಎಂಗಳ ಗಿರೀಶರು ಪಂತೇರಿ ಹೆಚ್ಚಿ ಪಾತೆರುಚಿ ಖಂಡಿತ ಆರು ಮನೆ ತುಪ್ಪನ ಬಡ್ಚೆ ಹೆಂಗೆ ಗೊತ್ತಾಪುಂಡು ಅಂಚಾದ ಹೆಚ್ಚಿ ಪಾತೆರುಚಿ ಆಂಡಲ ನಿಕ್ಲಿ ಎಂಕ್ಲಿ ಸನ್ಮಾನ ಮಲ್ತಾರೆ ನಮ್ಮನೆ ಇಟ್ಟು ನಮ್ಮನಲ್ಲ ಸನ್ಮಾನ ಬೋಡ ಆಂಡಲ ನಿಕ್ಲು ಒಂಜಿ ಪ್ರೀತಿಡು ಎಂಕ್ಲೆ ಸನ್ಮಾನ ಮಲ್ತಾರೆ ಐಕೆ ಪ್ರತಿ ಒಂಜಿ ಸದಸ್ಯರೆಗಲ ಅಧ್ಯಕ್ಷರನಕ್ಲೆಗಲ ಮಾತ ಕಾರ್ಯಕರ್ತರೆಗಲ ಚಿರಋಣಿಯಾದುಲ್ಲ ದಾಯಕ ಬಂಡ ವಿಮಲಕ್ಕನ ಕನ್ನಡ ನೀರು ಬತ್ತಂಡು ಎನ್ನ ಇಟ್ಟು ಬರ್ಪನ ಸಂದರ್ಭ ಉಂಡು ಅಂಚಾದಿಪ್ಪನಾಗ ಇನಿ ಆರ್ಪಣ್ಯ ಕರೆಕ್ಟ್ ಎಂಕ್ ಏಪಲ ಕತ್ತವದ ಬಲ್ಲುತು ನಗರ ರಾಜೇಶ್ ಆಚಾರ್ಯನ ನೆನಪಾಪುಂಡು ಐಕೆ ಮಡ್ಡಿ ತಾಕ ಹೊಂದಿತ್ತನ ಏಪಲ ಪ್ರತಿ ವರ್ಷ ರಾಜೇಶ್ ಆಚಾರ್ಯ ಅಂಚನೆ ಎಂಕಲಂಜಿ ಭಾರಿ ಒಂಜಿ ಪಾದರಸದ ಲೆಕ್ಕ ಇತ್ತನ ಚಿತ್ರ ರಾಜೇಂದ್ರ ನಾಯ್ಕೆ ಆರೊಂಜಿ ಹಾರ್ಟ್ ಅಟ್ಯಾಕ್ ತೀರ್ದು போயிரு ಅಂಚ ಎಂಗಲ ಹರೀಶರ್ ಅವಡು ನಾಗರಾಜರ್ ಅವಡು ಗಿರೀಶರ್ ಅವಡು ಮಾತೆರ್ಲ ನೆತ್ತ ಬೇಲೆನ ಬಾರಿ ಲಾಯ್ಕ್ ಮಲ್ದೇರಿ ಇನಿ ಮುಲ್ಪ ಮಲ್ಪಲಂಚಿತ್ನ ಓವೇ ಒಂಜಿ ಕೆಲಸನ ಅವಡು ಅಕಲೆ ಭಾರಿ ಒಂಜಿ ಮುತುವರ್ಜಿಡು ಮಲ್ತದೇರಿ ಎನ್ನ ಒಂಚೂರು ಆರೋಗ್ಯದ ನಿಮಿತ್ತ ಹೆಂಗೆ ಬರ್ರಾಪುಜಿ ಬಂಡಲ್ಲ ಕಾರು ಕಡಪಡ್ದು ಏನನ್ನು 2 ಜನ 11 ಲೆತ ಬತ್ತೇರಿ ಎಂಕೆ ಒಂದೇ ನಾಚಿಗೆ ಹಾಪುಂಡು ದಯಪಂಡ ಕೈಟ್ ಬತ್ತೊಂದು ಬರ್ಪುಂಡು ಅಂಚಿನ ಪರಿಸ್ಥಿತಿ ಅವು ಸರಿಯತ್ತು ತೋಚುಂಡು ಕುಲ್ಲುಂಡ ಸರಿಯುಲ್ಲೆ ಲಕ್ಕಂಡ ಉಂತಾರ ಅಪ್ಪುಜಿ ಇಂಚಿನ ಪರಿಸ್ಥಿತಿ ಯಾನುಲ್ಲೆ ಅಂಚಾದು ಎಂಚಿನ ಲಾವಡು ಕೂಡ ಬೈಯಾಗ ಬರಡು ಬಂಡ ಕಾರು ಕಡಪಡಿಯರಿ ಅಂಚನೆ ಯಾಕಲ್ಲ ಪ್ರೀತಿಗೆ ಧಕ್ಕೆ ಅವರ ಬಲ್ಲಿ ಬಂಪನ ವಿಚಾರಡು ಯಾನು ಬೈಯಾಗಲ ಬತ್ತೆ ಅಂಚ ಮಾತ ನಿಖಲ್ನ ಒಟ್ಟಿಗೂ ಒಂಜಿ ಬೆರೆಪನ ಅಂಚಿತ್ನ ಒಂಜಿ ಸಂದರ್ಭ ಬತ್ತಂಡು ಐನ ಎಂಕೆ ಯುವಕ ಮಂಡಲಕ್ಕೆ ಒದಗಿಸೋದು ಕೊಡ್ತೇರಿ ಅಂಚ ನನ್ನ ಜಾಸ್ತಿ ಪಾತೆರ್ಜಿ ಬಂದು ಜಾಸ್ತಿ ಪಾತೇರಿ ಯಾರನ್ನು ಬಂದ್ಪಣ ಬಿಡ್ಸಿ ಐದು ಸಲದ ಗಿರೀಶರೇ ಏನು ಪಾತೆರನು ಉಂತವೆ ಮಾತೆರೆಗಳ ಶುಭ ಅವಡು ಇನ್ನಿತ ಕೆಲಸ ಎಡ್ಡೆ ರೀತಿ ನಡತದಂಡು ನನ್ನ ಮಿತ್ತುಗಳ ನನ್ನ ತುಂಬುಗಳ ಎಡ್ಡೆ ರೀತಿ ನಡಪಾಡೆ ಬಂಡದು ಆಶಿಸದು ಎನ್ನ ಈ 2 ಪಾತೆರನು ಮುಗಿಪ. ಅತ್ಯಂತ ಪ್ರೀತಿಯಿಂದ ನಮ್ಮೊಂದಿಗೆ ಮಾತಾಡಿದಂತಹ ಶ್ರೀಯುತ ಮನೋಹರ್ ಪಡಿವಾಳ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೆಲವೇ ನಿಮಿಷದಲ್ಲಿ ಇವತ್ತು ಈ ಒಂದು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪಂದ್ಯದಲ್ಲಿ ಆಡಿ ಬಹುಮಾನವನ್ನು ಪಡ್ಕೊಂಡಂತಹ ಎಲ್ಲ ವಿಜೇತರಿಗೆ ಬಹುಮಾನ ವಿತರಣೆ ನೀಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಕಾರಣಕರ್ತರಾಗಿರುವಂತಹ ಇವತ್ತಿನ ಹಲವಾರು ವ್ಯಕ್ತಿಗಳ ಸಹಾಯದಿಂದ ಇವತ್ತು ಆಟೋಟ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ನಡೆಕೊಂಡು ಬಂದಿದೆ. ಆಟೋಟ ಸ್ಪರ್ಧೆಯಲ್ಲಿ ಇವತ್ತು ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಸುಡು ಬಿಸಿಲಿನಲ್ಲಿ ಕೂಡ ನಮಗೆ ಚಿಕ್ಕ ಮಕ್ಕಳ ಹಾಗೂ ದೊಡ್ಡ ಮಕ್ಕಳ ಆಟೋಟ ಸ್ಪರ್ಧೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಾವು ನಮ್ಮ ನವೋದಯ ಯುವಕ ಮತ್ತು ಯುವತಿ ಮನದ ಪರವಾಗಿ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಈ ಒಂದು ಸೇವೆ ನಮಗೆ ತುಂಬಾ ಅತ್ಯಂತ ಪ್ರೀತಿಪೂರ್ವಕ. ಹಾಗಾಗಿ ನಮ್ಮ ಜೊತೆಗೆ ದೈಹಿಕ ಶಿಕ್ಷಕರಾಗಿ ತೀರ್ಪುಗಾರರಾಗಿ ಕ್ರೀಡೆಯನ್ನ ನಡೆಸಿಕೊಟ್ಟಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಸರ್, ನಿಮ್ಮನ್ನ ಈ ಒಂದು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಅದರ ಜೊತೆಗೆ ಲಕ್ಷ್ಮೀಕಾಂತ್ ಬೇಕಲ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಇವರಿಗೆ ನಮ್ಮ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಅದರ ಜೊತೆಗೆ ನಮ್ಮೊಂದಿಗೆ ಸಹಕರಿಸಿರುವಂತಹದ್ದು ಪುಷ್ಪರಾಜ್ ಕುಲಾಲ್, ಇವರು ಕೂಡ ಚಿಕ್ಕ ಮಕ್ಕಳ ಹಾಗೂ ದೊಡ್ಡ ಮಕ್ಕಳ ಆಟೋಟ ಸ್ಪರ್ಧೆಯನ್ನು ಅತ್ಯಂತ ಯಶಸ್ವಿಯಾಗಿ ಸರಿಯಾದ ಸಮಯದಲ್ಲಿ ನಮಗೆ ವಿಜೇತರ ಪಟ್ಟಿಯನ್ನು ನೀಡಿದ್ದಾರೆ. ಯಾವುದೇ ರೀತಿಯ ತೊಂದರೆಗಳು ಬರದೆ ನಮಗೆ ಉತ್ತಮ ರೀತಿಯಲ್ಲಿ ಸಹಕರಿಸಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ಶಾಲನ್ನು ಹೊದಿಸಿ ಗೌರವ ಸ್ಮರಣಿಕೆಯನ್ನ ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಲಕ್ಷ್ಮೀಕಾಂತ್ ಬೇಕಲ್ ಸರ್, ತಾವೆಲ್ಲರಿದ್ರೂ ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಇವತ್ತು ನಿಮ್ಮ ಪಾತ್ರ ತುಂಬಾ ಅತ್ಯಮೂಲ್ಯವಾಗಿರುವಂತದ್ದು. ನೀವು ಮಾಡಿರುವಂತಹ ಈ ಒಂದು ಸೇವೆ ನಾವೆಲ್ಲರೂ ಕೂಡ ಗುರುತಿಸಿದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಪುಷ್ಪರಾಜ್ ಕುಲಾಲ್ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ, ಅದೇ ರೀತಿ ಇವತ್ತು ನಡೆದಂತಹ ಆಟೋಟ ಸ್ಪರ್ಧೆಯ ಕಬಡ್ಡಿ ಪಂದ್ಯಾಟದ
ಅತ್ಯಂತ ಉತ್ತಮ ರೀತಿಯಲ್ಲಿ ವೀಕ್ಷಕ ವಿವರಣೆ ನೀಡಿ ನಮ್ಮೊಂದಿಗೆ ಸಹಕರಿಸಿರುವಂತಹ ಶ್ರೀಯುತ ನಿಸಾರ್ ಬೆಳ್ತಂಗಡಿ ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಕಬಡ್ಡಿ ಪಂದ್ಯದ ವೀಕ್ಷಕ ವಿವರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ನಮಗೆಲ್ಲರೂ ಕೂಡ ಮನದಟ್ಟು ಮಾಡಿದಂತಹ ಶ್ರೀಯುತ ನಿಸಾರ್ ಬೆಳ್ತಂಗಡಿ. ಅದೇ ರೀತಿ ಇವತ್ತು ಗ್ರಾಮಕ್ಕೆ ಮಾತ್ರ ಸೀಮಿತ ಅಲ್ಲದೆ ಸಾಧಾರಣ 3 ಲಕ್ಷಕ್ಕಿಂತ ಜಾಸ್ತಿ ವ್ಯೂವರ್ಸ್ ಅನ್ನು ಹೊಂದಿಕೊಂಡಿರುವಂತಹ ಇವತ್ತು ನಡೆಯುವಂತಹ ಬೆಳ್ಳಿ ಹಬ್ಬದ ಬೆಳಿಗ್ಗೆಯಿಂದ ಸಾಯಂಕಾಲ ಈ ಕ್ಷಣದ ತನಕ ನೇರ ಪ್ರಸಾರವನ್ನ ದೇಶ ವಿದೇಶಗಳಲ್ಲಿ ಕೂಡ ನೋಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹ ಸುದ್ದಿ ಬಿಡುಗಡೆ ನೇರ ಪ್ರಸಾರದ ಇವತ್ತು ಸಿಬ್ಬಂದಿಗಳು ಯಾರಾದರೂ ಒಬ್ಬರು ವೇದಿಕೆಗೆ ಬಂದು ತಮ್ಮ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ದಯವಿಟ್ಟು ಸುದ್ದಿವಾಹಿನಿಯ ನಮ್ಮ ನೇರ ಪ್ರಸಾರದ ಸಿಬ್ಬಂದಿ ವರ್ಗದ ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ ತಾವುಗಳು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಮ್ಮ ಜೊತೆಗೆ ಪ್ರತಿಯೊಬ್ಬರ ಕ್ರೀಡೆಯನ್ನ ಹಾಗೂ ಕಾರ್ಯಕ್ರಮವನ್ನ ಸೆರೆ ಹಿಡಿದು ನಾವೆಲ್ಲರೂ ಕೂಡ ಯೂಟ್ಯೂಬ್ ಮುಖಾಂತರ ನೋಡುವಂತ ಒಂದು ಸೌಭಾಗ್ಯವನ್ನ ನಮಗೆ ದಯಪಾಲಿಸಿರುವಂತಹ ಸುದ್ದಿ ಬಿಡುಗಡೆ ನೇರ ಇವರಿಗೆ ಕೂಡ ನಾವು ಗೌರವ ಸ್ಮರಣಿಕೆಯನ್ನ ನೀಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಒಂದು ರಂಗವೇದಿಕೆ ಇಷ್ಟೊಂದು ಅಲಂಕೃತವಾಗಿ ಗೊಳ್ಬೇಕಾದ್ರೆ ನಮ್ಗೆ ಶಾಮಿಯಾನದ ವ್ಯವಸ್ಥೆ ಆಗಿರ್ಬೋದು ಅಥವಾ ನಮಗೆ ಸೌಂಡ್ ಸಿಸ್ಟಮ್ ಅನ್ನ ವ್ಯವಸ್ಥೆ ಮಾಡಿಕೊಟ್ಟಂತಹ ದೀಪ ಅರೇಂಜರ್ಸ್ ಅಳ್ಳನಂಗಡಿ ಪ್ರಭಾಕರ್ ಶೆಟ್ಟಿ ಎಲ್ಲಿದ್ರು ಕೂಡ ದಯವಿಟ್ಟು ವೇದಿಕೆ ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ, ಅದೇ ರೀತಿ ನಮ್ಗೆ ಇವತ್ತೆಲ್ಲರೂ ಕೂಡ ಸತತ 24 ವರ್ಷಗಳಿಂದ ನಮ್ಗೆಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆಯನ್ನ ಮಾಡಿ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ಬಹಳ ಯಶಸ್ವಿಯಾಗಿ ನಮ್ಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿರುವಂತಹ ಶಂಕರ್ ಭಟ್ ಮಂಗಳತಿಮಾರ್ ದಯವಿಟ್ಟು ಸಾವಿತ್ರಿ ಭಟ್ ಮಂಗಳತಿಮಾರ್ ದಯವಿಟ್ಟು ಕ್ಷಮಿಸಿ. ಸಾವಿತ್ರಿ ಭಟ್ ಇವರು ನಮ್ಗೆ ಮಧ್ಯಾಹ್ನಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೀರಿನ ವ್ಯವಸ್ಥೆ ಮನೆಯಿಂದ ಪೈಪಿನ ಮುಖಾಂತರ ನಮ್ಗೆ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಸಾವಿತ್ರಿ ಭಟ್ ಮಂಗಳತಿಮ್ಮಾರ್ ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಚಿಕ್ಕ ಮಕ್ಕಳ ಹಾಗೂ ದೊಡ್ಡ ಮಕ್ಕಳ ಆಟೋಟ ಸ್ಪರ್ಧೆಯ ಪ್ರತಿಯೊಂದು ಬಹುಮಾನವನ್ನ ಪ್ರಾಯೋಜಕತ್ವವನ್ನ ವಹಿಸಿಕೊಂಡಿರುವಂತದ್ದು ರೋಷನ್ ನಡುವರ್ಕ ದಯವಿಟ್ಟು ವೇದಿಕೆ ಬರಬೇಕು. ಚಿಕ್ಕ ಮಕ್ಕಳ ಹಾಗೂ ದೊಡ್ಡ ಮಕ್ಕಳ ನಡೆದಂತ ಎಲ್ಲ ಆಟೋಟ ಸ್ಪರ್ಧೆಯ ಎಲ್ಲ ಬಹುಮಾನದ ಪ್ರಾಯೋಜಕತ್ವವನ್ನ ನಮಗೆ ಕೊಡುಗೆಯಾಗಿ ನೀಡಿ ಸಹಕರಿಸಿರುವಂತಹ ಶ್ರೀಯುತ ರೋಷನ್ ನಡುವರ್ಕ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರೋಷನ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ನಿಮ್ಮ ಜೋರದ ಚಪ್ಪಾಳೆ ಮುಖಾಂತರ ಚಿಕ್ಕ ಮಕ್ಕಳ ದೊಡ್ಡ ಮಕ್ಕಳ ಎಲ್ಲಾ ಸ್ಪರ್ಧೆಯ ಬಹುಮಾನದ ಕೊಡುಗೆಯಾಗಿ ನೀಡಿದ್ದಾರೆ. ಅದೇ ರೀತಿ ಕಬಡ್ಡಿ ಪಂದ್ಯಾಟದ ಪ್ರಥಮ ನಗದು ಬಹುಮಾನವನ್ನ ಶ್ರೀಯುತ ಸಂತೋಷ್ ಆಚಾರ್ಯ ಅವರು ನೀಡಿದ್ದಾರೆ. ಇವರು ಕೂಡ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇವೆ. ಕಬಡ್ಡಿ ಪಂದ್ಯಾಟದ ಪ್ರಥಮ ನಗದು ಬಹುಮಾನವನ್ನು ನೀಡಿರುವಂತವರು ಸಂತೋಷ್ ಆಚಾರ್ಯ ಮಾಪಲಾಡಿ. ಅದೇ ರೀತಿ ಕಬಡ್ಡಿ ಪಂದ್ಯಾಟದ ತೃತೀಯ ನಗದು ಬಹುಮಾನವನ್ನ ನೀಡಿರುವಂತಹ ವಿಘ್ನೇಶ್ ಶೆಣೈ ಹಾಗೂ ಇವರ ಸ್ನೇಹಿತರು ಒಟ್ಟಾಗಿ ಸೇರಿಕೊಂಡು ನಮಗೆ ತೃತೀಯ ನಗದು ಬಹುಮಾನ ನೀಡಿದ್ದಾರೆ. ದಯವಿಟ್ಟು ವಿಘ್ನೇಶ್ ಶೆಣೈ ದಯವಿಟ್ಟು ವೇದಿಕೆಗೆ ಬಂದು ನವೋದಯ ಯುವಕ ಮಂಡಲದ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ತಾವುಗಳು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ, ಅದೇ ರೀತಿ ಕಬಡ್ಡಿ ಪಂದ್ಯಾಟದ ತೃತೀಯ ಟ್ರೋಫಿಯನ್ನು ನಮಗೆ ನೀಡಿ ಸಹಕರಿಸಿರುವಂತಹ ಯೋಗೇಶ್ ದೀಪಿಕಾ ಪಕ್ಕಿದಕಲ ಶ್ರೀಯುತ ಯೋಗೇಶ್ ದೀಪಿಕಾ ಬಾಕ್ಯದ ದಯವಿಟ್ಟು ವೇದಿಕೆ ಬಂದು ನಮ್ಮ ಒಂದು ಪ್ರೀತಿಯ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಕಬಡ್ಡಿ ಪಂದ್ಯಾಟದ ಚತುರ್ಥ ನಗದು ಹಾಗೂ ಟ್ರೋಫಿಯನ್ನು ನೀಡಿ ಸಹಕರಿಸಿರುವಂತದ್ದು ಪ್ರವೀಣ್ ಆಚಾರ್ಯ ಮಾಪಲಾಡಿ ಬೆಳ್ತಂಗಡಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರವೀಣ್ ಆಚಾರ್ಯ ಮಾಪಲಾಡಿ ಬೆಳ್ತಂಗಡಿ ಇವತ್ತು ಕಬಡ್ಡಿ ಪಂದ್ಯಾಟದ ಚತುರ್ಥ ನಗದು ಹಾಗೂ ಟ್ರೋಫಿಯನ್ನು ಕೂಡ ನಮಗೆ ನೀಡಿ ಸಹಕರಿಸಿದ್ದಾರೆ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಕಬಡ್ಡಿ ಪಂದ್ಯಾಟದ ದ್ವಿತೀಯ ಟ್ರೋಫಿಯನ್ನ ಹರ್ಷ HR ಪಕ್ಕಿದಕಲ ಇವರು ನಮಗೆ ನೀಡಿ ಸಹಕರಿಸಿದ್ದಾರೆ. ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಈ ಒಂದು ಕೊಡುಗೆಯಾಗಿ ನೀಡಿದಂತಹ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣಕರ್ತರಾಗಿರುವ ಎಲ್ಲ ನಮಗೆ ಕೊಡುಗೆ ದಾನಿಗಳಿಗೆ ಹಾಗೂ ನಮ್ಮೊಂದಿಗೆ ಧನ ಸಹಾಯ ನೀಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನಾವು ಗುರುತಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ನಾವು ಪ್ರೀತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಅದೇ ರೀತಿ ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಮಗೆ ಗೌರವ ಉಪಸ್ಥಿತಿ ಶ್ರೀಯುತ ಜಿತೇಶ್ ಸರ್ವೇಯರ್ ವೇಣೂರು ಇವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಯನ್ನ ಮನಗಂಡು ನಿಮಗೆ ಶ್ರೀಯುತ ಜಿತೇಶ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ವೇಯರ್ ಆಗಿರುವಂತಹ ಶ್ರೀಯುತ ಜಿತೇಶ್ ಇವರು ಅದೇ ರೀತಿ
ಜೀವನ್ ಡಿಸೋಜಾ ಎಲ್ಲಿದ್ರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಜೀವನ್ ಡಿಸೋಜಾ ಇವರು ಕೂಡ ನಮಗೆ ಕಬಡ್ಡಿ ಪಂದ್ಯಾಟಕ್ಕೆ ಸಹಾಯಧನವನ್ನು ನೀಡಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಜೀವನ್ ಅವರು ದಯವಿಟ್ಟು ಎಲ್ಲಿದ್ರು ಕೂಡ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮ 25ನೇ ವರ್ಷದ ಬೆಳ್ಳಿ ಹಬ್ಬದ ಆಟೋಟ ಸ್ಪರ್ಧೆಯ ವಿಜೇತರ ಪಟ್ಟಿ. ಎಲ್ಲ ಮಕ್ಕಳು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮ ಹಂತದ ಬಹುಮಾನ ವಿತರಣೆಯನ್ನ ಶ್ರೀಯುತ ರಮಾನಂದ ಸಾಲ್ಯಾನ್ ಇವರು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಂಗನವಾಡಿ ಮಕ್ಕಳ ಸ್ಪರ್ಧೆ ಕಪ್ಪೆ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನ ಜಯರಾಜ್ ಗೋಳಿದ ಬಳಕೆ ಪಡ್ಕೊಂಡಿದ್ದಾರೆ. ದಯವಿಟ್ಟು ಜಯರಾಜ್ ಗೋಳಿದ ಬಳಕೆ ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸಬೇಕು. ಅವರು ಇಲ್ಲದಿದ್ರೆ, ಮಕ್ಕಳು ಇಲ್ಲದಿದ್ದಲ್ಲಿ ಅವರ ಮನೆಯವರು ಅಥವಾ ಪಕ್ಕದವರು ಯಾರಾದ್ರೂ ಇದ್ರೆ ಅವರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡೋರಿಂದ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಆದಷ್ಟು ಎಲ್ಲರಿಗೂ ಗೊತ್ತಿದೆಯಲ್ಲ ಮಕ್ಕಳೇ, ಯಾವ ಸ್ಪೋರ್ಟ್ಸ್ ಅಲ್ಲಿ ನೀವು ವಿನ್ ಆಗಿದ್ರಿ ಅಂತ ದಯವಿಟ್ಟು ಆದಷ್ಟು ವೇದಿಕೆ ಮುಂಭಾಗಕ್ಕೆ ಬನ್ನಿ. ಕಪ್ಪೆ ಜಿಗಿತ ಪ್ರಥಮ ಜಯರಾಜ್, ದ್ವಿತೀಯ ತುಷಾರ್ ಪಕ್ಕಿದಕಲ. ಬಾಲ್ ಪಾಸಿಂಗ್ ಪ್ರಥಮ ತುಷಾನ್ ಪಕ್ಕಿದಕಲ. ಆದಷ್ಟು ಬೇಗ ಬಂದು ಮಕ್ಕಳೆಲ್ಲರೂ ಕೂಡ ತಮಗೆ ಸಿಕ್ಕಿರುವಂತಹ ಬಹುಮಾನವನ್ನು ಪಡ್ಕೊಳ್ಬೇಕು. ದ್ವಿತೀಯ ಬಾಲ್ ಪಾಸಿಂಗ್ ದ್ವಿತೀಯ ಭುವಿ ವಿ.ಕೆ. ಪಕ್ಕಿದಕಲ. ಭುವಿ ವಿ.ಕೆ. ಪಕ್ಕಿದಕಲ ಬಾಲ್ ಪಾಸಿಂಗ್ ಅಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 1 ರಿಂದ 2ನೇ ತರಗತಿ ಮಕ್ಕಳಿಗೆ ನಡೆದಂತಹ ಲಕ್ಕಿ ಗೇಮ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗೌತಮ್ ಗೋಳಿದ ಬಲ್ಕೆ ಅವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಶ್ರಾವಣಿ ಪಕ್ಕಿದಕಲ. ಅದೇ ರೀತಿ 1 ರಿಂದ 2ನೇ ತರಗತಿ ಮಕ್ಕಳಿಗೆ ನಡೆದಂತಹ 50 ಮೀಟರ್ ಓಟದಲ್ಲಿ ಪ್ರಥಮ ಗೌತಮ್ ಗೋಳಿದ ಬಲ್ಕೆ. ದ್ವಿತೀಯ ನಿಧಿಶ್ರೀ ವೈ.ಎಂ. ಪಕ್ಕಿದಕಲ. 50 ಮೀಟರ್ ಓಟ 1 ರಿಂದ 2ನೇ ತರಗತಿ ಪ್ರಥಮ ಗೌತಮ್ ಗೋಳಿದ ಬಲ್ಕೆ, ದ್ವಿತೀಯ ನಿಧಿಶ್ರೀ ವೈ.ಎಂ. ಪಕ್ಕಿದಕಲ. 3 ರಿಂದ 4ನೇ ತರಗತಿ ಮಕ್ಕಳಿಗೆ ನಡೆದಂತಹ ಒಂಟಿ ಕಾಲಿನ ಓಟ ಪ್ರಥಮ ಅವೀಶ್ ಪಕ್ಕಿದಕಲ. ಒಂಟಿ ಕಾಲಿನ ಓಟ ಪ್ರಥಮ ಅವೀಶ್ ಪಕ್ಕಿದಕಲ. ದ್ವಿತೀಯ ಅನ್ವಿತ್ ಶಕ್ತಿನಗರ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸಂಗೀತ ಕುರ್ಚಿ 3 ರಿಂದ 4ನೇ ತರಗತಿ ನಡೆದಂತಹ ಸಂಗೀತ ಕುರ್ಚಿ ಒಂಟಿ ಕಾಲಿನ ಓಟ ಪ್ರಥಮ ಅವೀಶ್ ಪಕ್ಕಿದಕಲ. ದ್ವಿತೀಯ ಅನ್ವಿತ್ ಶಕ್ತಿನಗರ. ಸಂಗೀತ ಕುರ್ಚಿ ಪ್ರಥಮ ಕವೀಶ್ ಶೆಣೈ ಪಕ್ಕಿದಕಲ. ದ್ವಿತೀಯ ಸಾನ್ವಿ ಮಾಪಲಾಡಿ. 5 ರಿಂದ 6ನೇ ತರಗತಿ ಪ್ರಥಮ ಬಿಸ್ಕೆಟ್ ತಿನ್ನುವ ಸ್ಪರ್ಧೆಯಲ್ಲಿ ಪ್ರಥಮ ಶಶಾಂಕ್ ಕುಮಾರ್ ಕೆ.ಎಸ್. ಪಕ್ಕಿದಕಲ. ದ್ವಿತೀಯ ರತನ್ ಗೋಳಿದ ಬಲ್ಕೆ. ಐದರಿಂದ 6ನೇ ತರಗತಿಯಲ್ಲಿ ನಡೆದಂತಹ 100 ಮೀಟರ್ ಓಟದಲ್ಲಿ ಪ್ರಥಮ ಯಶ್ವಿತ್ ಜೈನ್ ಪೇಟೆ, ದ್ವಿತೀಯ ಧನುಷ ಕೆಲ್ಲಕೆರೆ. ನೂರು ಮೀಟರ್ ಓಟ ಪ್ರಥಮ ಯಶ್ವಿತ್ ಜೈನ್ ಪೇಟೆ, ದ್ವಿತೀಯ ಧನುಷ ಕೆಲ್ಲಕೆರೆ. ಹುಡುಗಿಯರಿಗೆ ಬುಕ್ ಬ್ಯಾಲೆನ್ಸ್ ಭಾಗವಹಿಸಿದಂತಹ ಪ್ರಥಮ ಸಾಕ್ಷಿ ಮೇಲಂತ ಬೆಟ್ಟು, ದ್ವಿತೀಯ ಸಪ್ನಾಸ್ ಜೈನಪೇಟೆ. ಬುಕ್ ಬ್ಯಾಲೆನ್ಸ್ ನಡೆದಂತ ಸ್ಪರ್ಧೆಯಲ್ಲಿ ಪ್ರಥಮ ಸಾಕ್ಷಿ ಮೇಲಂತ ಬೆಟ್ಟು, ದ್ವಿತೀಯ ಸಪ್ನಾಸ್ ಜೈನ್ಪೇಟೆ. ಸೂಜಿದಾರ ಸ್ಪರ್ಧೆಯಲ್ಲಿ ಪ್ರಥಮ ಶ್ರೀಶ ಮಾಪಲಾಡಿ, ದ್ವಿತೀಯ ಶ್ರೇಯಾ ಪಕ್ಕಿದಕಲ. ಬಹುಮಾನವನ್ನು ವಿತರಿಸಿದಂತಹ ಶ್ರೀಯುತ ರಮಾನಂದ ಸಾಲ್ಯಾನ್ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಬಹುಮಾನವನ್ನು ನಮ್ಮ ಶೈಲೇಶ್ ಕುಮಾರ್ ಇವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
7ರಿಂದ 8ನೇ ತರಗತಿಯ ಹುಡುಗಿಯರಿಗೆ 100 ಮೀಟರ್ ಓಟ ಪ್ರಥಮ ಮುನೀಶ್ ಮೆಲಂತಬೆಟ್ಟು. ಮುನೀಶ್ 100 ಮೀಟರ್ ಓಟ. ದಯವಿಟ್ಟು ಆದಷ್ಟು ಬೇಗ ಓಡಿಕೊಂಡು ಬನ್ನಿ ಮಕ್ಕಳೇ. ಯಾರಿಗೆಲ್ಲ ಬಹುಮಾನ ಪಡೆದಂತ ಗೊತ್ತಿದೆಯಲ್ಲ ಎಲ್ಲರೂ ಕೂಡ ಆದಷ್ಟು ವೇದಿಕೆ ಮುಂಭಾಗಕ್ಕೆ ಬನ್ನಿ. ಕರೆಯುವ ತನಕ ಕಾಯಬೇಡಿ, ನಮ್ಮ ಸಮಯದ ಅವಕಾಶ ಕಡಿಮೆ ಇದೆ. ದ್ವಿತೀಯ ಗಗನ್ ನಾಳ. ಬೊಗಸೆಗೆ ನೀರು.